ಕ್ರೀಡಾಂಗಣಡೆ ಇನ್ನಿತ ದಿನದ ಕ್ರಿಕೆಟ್ ಪಂದ್ಯಾಕೂಟ ಪದ್ಮಶಾಲಿ ಯುವ ಬಾಂಧವರಿಗಾದೆ 4 ವರ್ಷದ ಪಿರೌಡು ಮುಲ್ಪ ಗೊಬ್ಬುನಂಚಿತ್ನ ಜವನಿರು ಒಟ್ಟು ಸೇರೊಂದು ಕೇವಲ ನಮ್ಮ ಗೊಬ್ಬುನತ್ತು ನಮ್ಮ ಸಮಾಜದ ಪದ್ನಾಜಿ ದೇವಸ್ಥಾನದ ಜವನಿರಿನ ಒಟ್ಟು ಸೇರಿಗಿಡೆ ಕ್ರಿಕೆಟ್ ಪಂದ್ಯಾಟನ ಆಯೋಜನೆ ಮಲ್ಪಡ್ಪಂಚಿತ್ನ ಉಡಲಾಸಿನದಿ ಒಂದು ಪ್ರಪ್ರಥಮವಾದ ಕ್ರಿಕೆಟ್ ಪಂದ್ಯಾಟನ ಆಯೋಜನೆ ಮಲ್ತಿನ ಚಿತ್ತ ಹೆಗ್ಗಳಿಕೆ ತನ್ನಡವು ವೀರಭದ್ರ ಮಹಮ್ಮೈ ಕ್ರಿಕೆಟರ್ಸ್ ಸಂಘಬೆಟ್ಟು ಕರಿನ 5 ವರ್ಷದ ಕ್ರಿಕೆಟ್ ಪಂದ್ಯಾಕೂಟನ ಆಯೋಜನೆ ಮಲ್ತ ಇನಿಕಾನಾಗ ಆ ಪದ್ನಾಜಿ ದೇವಸ್ಥಾನ ಬೆದಬೇತೆ ಮರ್ಗಿಲ್ಡ್ ಬೆದಬೇತೆ ಕ್ಷೇತ್ರದ ಮಾತ ಕ್ರಿಕೆಟ್ ಪಂದ್ಯಾಕೂಟನೆ ಆಯೋಜನೆ ಮಲ್ತಂದಲ್ಲಿ ಇನ್ನಿತ ನಿಂತು ಪರ್ಲಕಂಠದ ಕಾರ್ಯಕ್ರಮನೇ ಪ್ರಾರಂಭ ಮಲ್ತು ನಮ್ಮ ಓವೇಂ ಜಿಲ್ಲೆಸಿ ಎಡ್ಡೆಡು ಆದಿಯಾದ ಎಡ್ಡೆಡು ಮುಗಿತನದ ಚುಕ್ಕಿನ ತೋಡಂಡ ದೇವಿಯರನ ಆಶೀರ್ವಾದ ಅನುಗ್ರಹ ಬೋಡ್ಗೆ ಚಿತ್ನ ಪರಿಕಲ್ಪನೆದ ಒಟ್ಟಿಗೂ ನಮ್ಮ ಲೇಸಿಗೆ ಬತ್ತಿನ ಚಿತ್ತ ಬಿನ್ನೆರಿನ ಬರೆಯತ್ತೆ ಮೋಕಿಡು ಲೆತ್ತುಕೊಂಡಾಡುನ ಚಿತ್ತ ನಮ್ಮ ಕ್ರಮ ನಮ್ಮ ಇಲ್ಲಡೆ ಬತ್ತಿನ ಚಿತ್ತ ಬಿನ್ನೆರಿಗೆ ಒಂಜಿ ಚೊಂಬು ನೀರನ್ನು ಕೊರದು ಕಾರದ ನೆತ್ತಿಕೆ ಸೆರೆ ಮೋನೆದ ಮುತ್ತಿಬೇಗರನ ದಿಕ್ಕದ ಬಲ್ಲೆ ಬಿನ್ನೆರೆ ಪಡೆದ ನಮ್ಮ ಇಲ್ಲಡೆ ಎಂಚೆ ಎದುಕೊನುವನ ಅವೇ ಕಟ್ಟುಮಟ್ಟದ ಪ್ರಕಾರ ಲೇಸಿದ ಮಿತ್ತಜಿಡಿಪನ ಚಿತ್ತ ಮಾತ ಬಿನ್ನೆರೆಲ್ಲ ಕಾರ್ಯಕ್ರಮಕ್ಕೆ ಮೋಕಿಡಿ ಎದುಕೊಂಡ ಚಿತ್ತ ನಮ್ಮ ಕರ್ತವ್ಯ ಅನಿಲಿಟ್ ಚಾವಡಿದ ಮಿತ್ತಜಿಡಿ ಒಳಗಾದಿಪನ ಚಿತ್ತ ನಮ್ಮ ದೇವಸ್ಥಾನದ ಗುರುಕಾರಲೆ ಶ್ರೀವತಿಯರನೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಣಿ ಚಿತ್ತ ಸ್ವಾಗತನ ಬಯಸೋದಲ್ಲ ಶ್ರೀವತಿಯರಿಗೆ ಶಿವ ಶೆಟ್ಟಿಗರ್ ಸಂಘ ಬೆಟ್ಟು ಮೇರೆ ಗುಲಾಬಿ ಪುರ್ಪನ ಕೊರ್ಪನ ಚಿತ್ತ ಮುಖೇನ ಲೇಸಿಗೆ ಮೋಕಿಡಿ ಎದುಕೊಂಡೋಡಿರ ವಿನಂತಿನ ಮಲ್ತೊಂದಲ್ಲ ಶ್ರೀಯುತ ಶಿವ ಶೆಟ್ಟಿಗರ್ ಮೇರೆ ವೇದಿಕೆಗೆ ಬರ್ತದೆ ಗುಲಾಬಿ ಪುರ್ಪನ ಕೊರ್ಪನ ಚಿತ್ತ ಮುಖೇನ ಕಾರ್ಯಕ್ರಮಕ್ಕೆ ಮೋಕಿಡಿ ಎದುಕೊಂಡೋಡಿರ ವಿನಂತಿನ ಮಲ್ತೊಂದಲ್ಲ ಅಂಚನೆ ವೇದಿಕೆ ಪುನಚಿತ್ನ ನನೂರಿ ಮಮಲ್ಲ ಬಿನ್ನೇರು ನಮ್ಮ ಜವನರಿಗೆ ಏಪಗ್ಲೊಂಜಿ ಮಾರ್ಗದರ್ಶಕ ರಾಧಿಪುನ ಚಿತ್ನ ಶ್ರೀಯುತ ದಾಮೋದರ್ ಶೆಟ್ಟಿಗರ್ ವೇದಿಕೆಡುಲ್ಲೇರು ಶ್ರೀಯುತರಲ್ಲಿ ಒಂಜಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಣಿ ಚಿತ್ನ ಸ್ವಾಗತನ ಬಯಸೊಂದಲ್ಲ ಶ್ರೀಯುತರಿಗೆ ರೋಹಿತ ಅಶ್ವ ಶೆಟ್ಟಿಗರ್ ಸಂಘ ಬೆಟ್ಟು ಮೇರೆ ಗುಲಾಬಿ ಪುರ್ಪುನ ಕೊರ್ಪುನ ಚಿತ್ತ ಮುಖೇನ ಲೇಸಿಗೆ ಮೋಕೇಡು ಎದುಕೊಂಡೋಡಿರ ವಿನಂತಿನ ಮಲ್ತೊಂದಲ್ಲ ಶ್ರೀಯುತ ದಾಮೋದರ್ ಶೆಟ್ಟಿಗರ್ ಮೇರೆನೆ ರೋಹಿತ ಅಶ್ವ ಮೇರೆ ಗುಲಾಬಿ ಪುರ್ಪುನ ಕೊರ್ಪುನ ಚಿತ್ತ ಮುಖೇನ ಲೇಸಿಗೆ ಮೋಕೇಡು ಎದುಕೊಂಡೋಡಿರ ವಿನಂತಿನ ಮಲ್ತೊಂದಲ್ಲ ಅಂಚನೆ ವೇದಿಕೆ ಪುನಚಿತ್ನ ನನೂರಿ ಬಿನ್ನೇರು ಇಂಥ ಕಾರ್ಯಕ್ರಮ ಮೂಲಕ ಇಲ್ಲಿ ಅಡುಕುಲೊಂದು ನಮ್ಮ ಪಿದೈ ಅಂಚನೆ ಇನ್ನಿತ ಕ್ರಿಕೆಟ್ ಪಂದ್ಯಾಕೂಟ ಬೆಳಗಡೆ ಬಂತ ಚಿತ್ತ ಕ್ರಿಕೆಟ್ ಪಂದ್ಯಾಕೂಟ ಬೆಳಗಡೆ ಬಂತ ಚಿತ್ತ ಉಡಲಾಸೆ ನಮ್ಮ ಅದೇ ಮತ್ತು ವೇದಿಕೆ ಪುನಚಿತ್ತ ಮಾತ ಬಿನ್ನೇರ್ಲ ಮಲ್ಪೊಡು ನಿಕ್ಲ ವಿನಂತಿನ ಮಲ್ತೊಂದಲೆ ಮತ್ತು ಮಾತ ಅತಿಥಿಲು ಕ್ರಿಕೆಟ್ ಅಂಗನನೆ ಪ್ರವೇಶ ಮಲ್ಪೊಡು ನಿಕ್ಲ ವಿನಂತಿನ ಮಲ್ತೊಂದಲೆ ನಮ್ಮ ಸದಸ್ಯರೇ ಕ್ರೀಡಾ ಅಂಗನಗಲೆ ತುನ್ಪೋಡು ನಿಕ್ಲ ವಿನಂತಿನ ಮಲ್ತೊಂದಲೆ ತಾರೈ ಕ್ರೀಡಾ ಅಂಗನಗಲೆ ತುನ್ಪೋಡು ನಿಕ್ಲ ವಿನಂತಿನ ಮಲ್ತೊಂದಲೆ ತಾರೈ ಆಪುನ ಚಿತ್ತಮಕ್ಕೆ ಇನ್ನಿತ ಕ್ರಿಕೆಟ್ ಪಂದ್ಯಾಕೂಟ ನಮ್ಮ ಉದಿಪನ ಮಲ್ಪರೆಲ್ಲ ವೇದಿಕೆ ಪ್ರಚಿತ ಮಾತ ಬಿನ್ನೆರೆಗ್ಲ ಒಂಜೇ ಪಾತೆರಡೆ ರಾಸಿಗೆ ಪುಲಿಪಾಡೊಂದು ಉಡಲಿನ ಸೊಲ್ಮೆನೆನ ಸಂದಾಯಿತ ಮಲ್ತೊಂದು ಬತ್ತಿನ ಚಿನ್ನ ಮಾತ ಬಿನ್ನೆರ್ಲ ನಮ್ಮ ಕ್ರಿಕೆಟ್ ನಡಪನ ಚಿತ್ನ ಅಂಗನನ ಪ್ರವೇಶ ಮಲ್ಪಡು ತಾರೈನ ಆಕುನ ಚಿತ್ತ ನಮ್ಮ ಕ್ರಿಕೆಟ್ ನಡಪನ ಚಿತ್ನ ಅಂಗನನ ಪ್ರವೇಶ ಮಲ್ಪಡು ತಾರೈನ ಆಕುನ ಚಿತ್ತ ಮುಖೇನ ಈ ಒಂಜಿ ತಾದವೆ ದಯಮಾಡಿ ಮೇಜರ್ ಸ್ಟ್ರೈಕರ್ಸ್ ಅಂಡ್ ಎಸ್ಎಸ್ ಮೇಜರ್ ಸ್ಟ್ರೈಕರ್ಸ್ ಗೆದ್ದುಕೊಂಡು ತಮ್ಮ ಆಯ್ಕೆಯನ್ನು ತಿಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. Angel One app is built for traders. Open free Demat account today. Investments in securities market are subject to market risks. Read all the related documents carefully before it. ಆತ್ಮೀಯ ಕ್ರೀಡಾಭಿಮಾನಿ ಬಂಧುಗಳೇ, ಬಹಳಷ್ಟು ಅದ್ಧೂರಿತವಾಗಿ ಶ್ರೀ ವೀರಭದ್ರ ಮಹಾಮಾಯಿ ಕ್ರಿಕೆಟ್ ಸಂಘ ಬಿಟ್ಟು ಸಿದ್ದಕಟ್ಟೆ ಇದರ ಆಶ್ರಯದಲ್ಲಿ 4 ವರ್ಷಗಳ ಯಶಸ್ಸನ್ನು ಕಂಡುಕೊಂಡು 5ನೇ ವರ್ಷದ ಪಾದಾರ್ಪಣೆಯನ್ನು ಮಾಡಿಕೊಂಡು 5ನೇ ವರ್ಷದ VMC ಟ್ರೋಫಿ 2025 ಇದೇ ದಿನ ಮಹಾಮಾಯಿ ಕ್ರೀಡಾಂಗಣ ಸಂಘ ಬಿಟ್ಟು ಸಾಗಿ ಬರುತ್ತಾ ಇದೆ. ಆರಂಭಿಕ ಪಂದ್ಯ
ಟೀಮ್ ಮಿಜಾರ್ ಸ್ಟ್ರೈಕರ್ಸ್ ವಿರುದ್ಧವಾಗಿ SSC ಸಾನೂರ್ ನಡುವೆ ಸಾಗಿ ಬರತಕ್ಕಂಥ ಪಂದ್ಯದಲ್ಲಿ ಅದೃಷ್ಟದ ನಾಣ್ಯ ಚಿಮಿಕೆಯನ್ನ ಗೆದ್ದುಕೊಂಡ ಮಿಜಾರ್ ಸ್ಟ್ರೈಕರ್ಸ್ ತಂಡದ ನಾಯಕ ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡುತ್ತಾ ಇದ್ದಾರೆ. ಇಲ್ಲಿ ಮಿಜಾರ್ ಸ್ಟ್ರೈಕರ್ಸ್ ವಿರುದ್ಧವಾಗಿ SSC ಸಾನೂರ್ ಆರಂಭಿಕ ಪಂದ್ಯವನ್ನು ಆಡುತ್ತಾ ಇದೆ. ಇಲ್ಲಿ ದಯವಿಟ್ಟು SSC ಸಾನೂರ್ ತಂಡದ ದಾಂಡುಗಾರರು ದಾಂಡುಗಾರಿಕೆಯನ್ನು ಆದಷ್ಟು ಬೇಗ ಸಜ್ಜು ಮಾಡಿಬಿಡಿ. ಅದೇ ರೀತಿ ಆರಂಭಿಕ ಇನ್ನಿಂಗ್ಸ್ 20 ನಿಮಿಷಗಳಿಗೆ ಮಾತ್ರ ಅವಕಾಶಗಳಿದೆ. ಇದು VMC ಟ್ರೋಫಿ 2025 ಆರಂಭಿಕ ಪಂದ್ಯ. ಆರಂಭಿಕ ಇನ್ನಿಂಗ್ಸಿನ ಆರಂಭಿಕ ಓವರ್ ಅನ್ನು ಕೈಗೆತ್ತುವಂತ ದಾಳಿಗಾರ ಜಗದೀಶ್. ಪ್ರಥಮ ಚೆಂಡು ಇದು ರೈಟ್ ಆರ್ಮ್ ಓವರ್ ದ ವಿಕೆಟ್. ರಕ್ಷಣಾತ್ಮಕ ರೀತಿಯಲ್ಲಿ ದಂಡಿಸತಕ್ಕಂಥ ಪ್ರಯತ್ನದಲ್ಲಿ ಡಿಫೆನ್ಸಿವ್ ಶಾಟ್ ಅನ್ನು ದಂಡಿಸುವಂತ ನೋಟವನ್ನು ಇಟ್ಟುಕೊಂಡ್ರು. ಆದರೆ ಇಲ್ಲಿ ಯಾವುದೇ ರೀತಿಯ ಓಟಗಳಿಗೆ ಅವಕಾಶಗಳಿಲ್ಲ. ಓವರಿನ ದ್ವಿತೀಯ ಚೆಂಡು ಇದು ದೊಡ್ಡ ಹೊಡೆತದ ಪ್ರಯತ್ನ ಪಟ್ಟರು. ಇಲ್ಲಿ ಕ್ಷೇತ್ರ ರಕ್ಷಣೆ ಕಂಚಮಂಡಲಿ ಎಡವಿದ್ರು ಕೂಡ ಯಾವುದೇ ರೀತಿಯ ಓಟಗಳಿಗೆ ಅವಕಾಶಗಳಿಲ್ಲ. ಆರಂಭಿಕ ಓವರಿನ 2 ಓವರ್ ನಂಬರ್ 1 ಪ್ರಗತಿಯಲ್ಲಿರುವ ಮುಂದುವರೆಸಬೇಕಾಗಿದೆ. ಇಲ್ಲಿ ಬಲಗೈ ದಾಂಡುಗಾರನ ಕಡೆಗೆ ಬಲಗೈ ಎಸೆತಗಾರ ಜಗದೀಶ್. ಓವರ್ ನಂಬರ್ ಗರ್ಜನೆಯ ಹೊಡೆತಗಳು ಹೊರಬೀಳುತ್ತಾ ಇದೆ. ಇಲ್ಲಿ ಪವರ್ ಪ್ಲೇ ಡೀಪ್ ಸ್ಕ್ವೇರ್ ಲೆಗ್ ಭಾಗದಲ್ಲಿ ನಿಂತ ಕ್ಷೇತ್ರ ರಕ್ಷಣೆ ಒಂದು ಅದ್ಭುತವಾದ ಕ್ಯಾಚ್ ಅನ್ನು ಪಡೆಯುವ ಮುಖಾಂತರವಾಗಿ ಅಕ್ಷಯ್ ರವರ ಇನ್ನಿಂಗ್ಸ್ಗೆ ಪೂರ್ಣ ವಿರಾಮವನ್ನು ಮಾಡುತ್ತಾ ಇದ್ದಾರೆ. ಇಲ್ಲಿ ನೋ ಬಾಲ್ ಏನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಇದರೊಂದಿಗೆ ಇಲ್ಲಿ ಯಾವುದೇ ರೀತಿಯ ಅಪಾಯಗಳು ಇಲ್ಲ. ಜೀವದಾನವನ್ನು ನೀಡುತ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಈ ಜೀವದಾನವನ್ನು ಪಡೆಯುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಇಲ್ಲಿ ಎಡಗೈ ದಾಂಡುಗಾರ ಅಕ್ಷಯ್. ಇದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ನೋ ಬಾಲಿನ ಓಟ ಬರುವ ಮುಖಾಂತರವಾಗಿ 1 ಓಟಗಳೇ ಹೆಚ್ಚುವರಿ ಬರುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆ ಆಗುತ್ತಾ ಇದೆ. ಒಟ್ಟು ಮೊತ್ತ 10 ಓಟಗಳು. 10 ಆನ್ ದ ಸ್ಕೋರ್ ಬೋರ್ಡ್. ಆರಂಭಿಕ 1 ಚೆಂಡು ಇಲ್ಲಿ ಮಾತ್ರ ಮುಕ್ತಾಯವಾಗುತ್ತಾ ಇದೆ. ಓವರ್ ನಂಬರ್ 2 ದ್ವಿತೀಯ ಚೆಂಡನ್ನು ಮುಂದುವರಿಸಬೇಕು. ನೋ ಬಾಲ್ ಎನ್ನತಕ್ಕಂಥ ತೀರ್ಪು ಹೊರಬಿದ್ದಾಗಿದೆ. ಫ್ರೀ ಹಿಟ್ ಚೆಂಡು ಚಾಲ್ತಿಯಲ್ಲಿದೆ. ಫ್ರೀ ಹಿಟ್ ಚೆಂಡು ಬರುತ್ತಾ ಇದೆ. ಇಲ್ಲಿ ಇದರೊಂದಿಗೆ ಇಲ್ಲಿ ಫ್ರೀ ಹಿಟ್ ಚೆಂಡು. ಯಾವುದೇ ರೀತಿಯಲ್ಲಿ ಅಪಾಯಗಳಿಲ್ಲ. ಓಟಗಳಿಗೆ ಅವಕಾಶಗಳು ಬಂದಾಗಿದೆ. ಕಾರಣ ಫ್ರೀ ಹಿಟ್ ಎನ್ನತಕ್ಕಂಥ ಲಾಭ ಬರುವ ಮುಖಾಂತರವಾಗಿ ಇಲ್ಲಿ ದಾಂಡುಗಾರಿಗೆ ಮಗದೊಂದು ಜೀವದಾನದ ಅವಕಾಶಗಳು. ಒಟ್ಟಾಗಿ ಓವರಿನ ಆರಂಭಿಕ 2 ಚೆಂಡುಗಳು ಇಲ್ಲಿ ಮುಕ್ತಾಯ ಮಾತ್ರ 11 ಅಂಕಿಅಂಶ ಪಟ್ಟಿಯಲ್ಲಿದೆ. ಕಾಲಿಗೆ ಸ್ಪರ್ಶವಾದಂತಹ ಚೆಂಡು ಇಲ್ಲಿ ಲೆಗ್ ಬೈಸ್ ರೂಪದಲ್ಲಿ 1 ಓಟಗಳು ಹೆಚ್ಚುವರಿ ಆಗುತ್ತಾ ಇದೆ. ಈ ಓವರಿನ ಆರಂಭಿಕ 3 ಚೆಂಡುಗಳ ಆಟ ಮುಕ್ತಾಯ. 3 ಚೆಂಡುಗಳು ಓವರಿನ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಇಲ್ಲಿ ಆರಂಭಿಕ ಓವರ್ ನಂಬರ್ 2 4ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ರೈಟ್ ಆರ್ಮ್ ಓವರ್ ಲೆಫ್ಟ್ ಆರ್ಮ್ ರೌಂಡ್ ದ ವಿಕೆಟ್ ದಾಳಿಯ ಮುಖಾಂತರವಾಗಿ ಎಡಗೈ ದಾಂಡುಗಾರ ಅಕ್ಷಯ್ ಕಡೆಗೆ ಮತ್ತೆ ಇಲ್ಲಿ ಓಟದ ಕರೆಯನ್ನು ನೀಡುತ್ತಾ ಇದರಲ್ಲಿ ಮತ್ತೆ ಕಾಲಿಗೆ ಸ್ಪರ್ಶವಾದಂತಹ ಚೆಂಡು ಮಗದೊಮ್ಮೆ ಲೆಗ್ ಬೈಸ್ ರೂಪದಲ್ಲಿ ಓಟಗಳನ್ನು ಹೆಚ್ಚುವರಿಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ದ್ವಿತೀಯ ಓವರಿನ ಆರಂಭಿಕ 4 ಚೆಂಡುಗಳು ಇಲ್ಲಿ ಮುಕ್ತಾಯ. ಕೊನೆಯ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ 13 ಓಟಗಳು ಜಮೆಗೊಂಡಾಗಿದೆ. 13 ಆನ್ ದ ಸ್ಕೋರ್ ಬೋರ್ಡ್. 13 ಅಂಕಿಅಂಶ ಪಟ್ಟಿಯಲ್ಲಿದೆ. ಇದು ಓವರಿನ 5ನೇ ಚೆಂಡು. ಸುಬು ದೊಡ್ಡ ಹೊಡೆದ ದಂಡಿಸತಕ್ಕಂಥ ಪ್ರಯತ್ನ ಇಲ್ಲಿ ಕ್ಷಣ ಮಾತ್ರ ಗಾಳಿಯಲ್ಲಿ ತೇಡಿದ 1 ಬೌನ್ಸ್ ನೇರವಾಗಿ ಕ್ಷೇತ್ರ ರಕ್ಷಕನ ಕೈ ಸೇರುವ ಮುಖಾಂತರವಾಗಿ 1ಕ್ಕೆ ಮಾತ್ರ ಸೀಮಿತ. ಇಲ್ಲಿ 5 ಚೆಂಡುಗಳು ಓವರಿನ ಮುಕ್ತಾಯವಾಗುತ್ತಾ ಇದೆ. ಓವರ್ ನಂಬರ್ 2 ಕೊನೆಯ 1 ಚೆಂಡು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್ ಆಫ್ ಓವರ್ ನಂಬರ್ 2. Subbu for the final time is over. Bowling mark left arm round the wicket to the left-handed batsman Akshay. ಇದು ಓವರ್ ನಂಬರ್ 2 ಕೊನೆಯ ಚೆಂಡು. ಎಡಗೈ ದಾಂಡುಗಾರ ಅಕ್ಷಯ್ ಜೀವದಾನ ಪಡೆಯತಕ್ಕಂಥ ಆಟಗಾರ. ಮತ್ತೆ ಕ್ಷಣ ಮಾತ್ರ ಗಾಳಿಯಲ್ಲಿ ಇದ್ದಂಥ ಚೆಂಡು. ಇಲ್ಲಿ ಯಾವುದೇ ರೀತಿಯ ಜೀವದಾನಗಳಿಲ್ಲ. ನೇರವಾಗಿ ಕ್ಷೇತ್ರ ರಕ್ಷಕನ ಭದ್ರ ಬೊಗಸೆ ಸೇರುವ ಮುಖಾಂತರವಾಗಿ ಅಕ್ಷಯ್ ರವರ ಆಟಕ್ಕೆ ಇಲ್ಲಿ ಅಂತ್ಯವಾಗುತ್ತಾ ಇದೆ. ಅಕ್ಷಯ್ ಇನ್ನಿಂಗ್ಸ್ ಇಲ್ಲಿ ಕೊನೆಗೊಳ್ಳುತ್ತಾ ಇದೆ. ಇದರೊಂದಿಗೆ ಆರಂಭಿಕ 2 ಓವರ್ಗಳು ಕೂಡ ಮುಕ್ತಾಯ. ಆರಂಭಿಕ 12 ಚೆಂಡುಗಳು ಮುಕ್ತಾಯ ಕಾಣ ಸಿಗುವಾಗ ಬರೋಬ್ಬರಿ ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿಕೊಂಡದ್ದು ಒಟ್ಟು ಮೊತ್ತ ಇಲ್ಲಿ 14 ಓಟ. 12 ಬಾಲ್ಸ್ ಕಂಪ್ಲೀಟೆಡ್, 14 ಆನ್ ದ ಸ್ಕೋರ್ ಬೋರ್ಡ್. ಆರಂಭಿಕ 2 ಓವರ್ಗಳು ಮಾತ್ರ ಮುಕ್ತಾಯ.
ದಯಮಾಡಿ ಕೇರ್ ಸ್ಟ್ರೈಕರ್ಸ್ ಕೋನಜೆ ಹಾಗೆ ಶಿಟಿಗರ್ ಯುವ ವೇದಿಕೆ ಮುದ್ರಾಡಿ ಎರಡೂ ತಂಡದ ಆಟಗಾರರು ದಯಮಾಡಿ ಆಧಾರ್ ವೆರಿಫಿಕೇಷನ್ಗಾಗಿ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಎರಡೂ ತಂಡದ ಕಪ್ತಾನರು ದಯಮಾಡಿ ನಾಣ್ಯ ಚಿಮ್ಮಿಕೆಗೆ ಆಗಮಿಸಬೇಕು. ಅಂಚನೆ ಇನ್ನಿತ ಕಾರ್ಯಕ್ರಮಕ್ಕೆ ಈ ಪುರ್ತುಗ ನಮ್ಮೊಟ್ಟಿಗೆ ಜೊತೆ ಹೊಂದಿಪ್ಪಿನ ಚಿತ್ತ ಸಿದ್ಧಕೆಟ್ಟ CA ಬ್ಯಾಂಕ್ ನಿರ್ದೇಶಕರ ಚಿತ್ತ ಶ್ರೀಯುತ ವಿಶ್ವನಾಥ್ ಶೆಟ್ಟಿಗರ್ ಸಂಘಬೆಟ್ಟು ಶ್ರೀಯುತರೇನ ವೇದಿಕೆಗೆ ಆತ್ಮೀಯವನ ಚಿತ್ತ ಸ್ವಾಗತನ ಬಯಸುವುದಿಲ್ಲ. ದಾಳಿಯಲ್ಲಿ ಪ್ರಮೋದ್ ರವರ ಆಗಮನವಾಗುತ್ತಾ ಇದೆ. ಇಲ್ಲಿ ಆರಂಭಿಕ ಇನ್ನಿಂಗ್ಸಿನ ಆರಂಭಿಕ 2 ಓವರ್ಗಳು ಇಲ್ಲಿ ಮಾತ್ರ ಮುಕ್ತಾಯ. ತೃತೀಯ ಓವರನ್ನು ಕೈಗೆತ್ತುವಂತೆ ಎಸೆತಗಾರ ಇಲ್ಲಿ 12 ಚೆಂಡುಗಳ ಮುಂದೆ 14 ಓಟವನ್ನು ಗಳಿಸಿಕೊಂಡು ಆರಂಭಿಕ ಇನ್ನಿಂಗ್ಸಿನ ತೃತೀಯ ಓವರನ್ನು ಎಸೆಯುವಂಥ ದಾಳಿಗಾರ ಪ್ರಮೋದ್ ತನ್ನ ಓವರಿನ ಆರಂಭಿಕ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಗಮನಿಸುತ್ತಾ ಇಲ್ಲಿ ಎಸೆತಗಾರ ಪ್ರಮೋದ್ ತನ್ನ ಓವರಿನ ಆರಂಭಿಕ ಚೆಂಡು ಇದು ನಿಧಾನಗತಿಯಲ್ಲಿ ಬಂದಂಥ ಚೆಂಡು ನೋ ಬಾಲ್ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಇಲ್ಲಿ ನೋ ಬಾಲ್ ಬರುವ ಮುಖಾಂತರವಾಗಿ ಅತಿರಿಕ್ತಿಕ ಖಾತೆಯಲ್ಲಿ ಓಟಗಳ ಸೇರ್ಪಡೆಯಲ್ಲಿ ಫ್ರೀ ಹಿಟ್ ಚೆಂಡು ಬರುತ್ತಾ ಇದೆ. ಮತ್ತೆ ದೊಡ್ಡ ಹೊಡೆತ ದಂಡಿಸಬಲ್ಲ ಅವಕಾಶ ಇರತಕ್ಕಂಥ ಚೆಂಡು ಇದು. ಕಾದು ನೋಡಬೇಕಾಗಿದೆ ಬಲಗೈ ದಾಂಡುಗಾರ ಯಾವ ರೀತಿಯಲ್ಲಿ ಈ ಚೆಂಡಿನ ಲಾಭವನ್ನು ಪಡೆಯಬಹುದೆಂದಿಲ್ಲಿ. ಯಾವುದೇ ರೀತಿಯ ದೊಡ್ಡ ಹೊಡೆತಗಳು ಬರುತ್ತಾ ಇಲ್ಲ. ನಿಧಾನಗತಿಯಲ್ಲಿ ರಕ್ಷಣಾತ್ಮಕ ರೀತಿಯಲ್ಲಿ ಬೀಸುವ ಮುಖಾಂತರವಾಗಿ ಒಂದಕ್ಕೆ ಮಾತ್ರ ಅವಕಾಶಗಳನ್ನು ಬಿಟ್ಟುಕೊಟ್ಟರು. ಇದರೊಂದಿಗೆ ಪ್ರಮೋದ್ ತನ್ನ ಓವರಿನ ಆರಂಭಿಕ 1 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಓವರಿನ ದ್ವಿತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ಶ್ರೇಷ್ಠ ಮಟ್ಟಿನ ದಾಳಿ ಇದು. ಅದ್ಭುತವಾದ ಲೈನನ್ನು ಬಳಕೆ ಮಾಡುತ್ತಾ ಇದ್ದಾರೆ. ಇದರೊಂದಿಗೆ ಚೆಂಡಿಗೂ ದಂಡಿಗೂ ಯಾವುದೇ ರೀತಿಯ ಸ್ಪರ್ಶಗಳಿಗೆ ಅವಕಾಶಗಳಿಲ್ಲ. ಚುಕ್ಕಿ ಚೆಂಡಾಗುವ ಮುಖಾಂತರವಾಗಿ ಓವರಿನ 2 ಚೆಂಡು ಮುಕ್ತ. ಇದು ತೃತೀಯ ಚೆಂಡು ಇದೆ. ತೃತೀಯ ಚೆಂಡು ಇಲ್ಲಿ ಮತ್ತೆ ಮಿಡ್ ಆನ್ ಭಾಗವನ್ನು ವಂಚಿಸ್ತಕ್ಕಂಥ ಚೆಂಡು ಇದು ನೇರವಾಗಿ ಲಾಂಗ್ ಆನ್ ಭಾಗದ ಕ್ಷೇತ್ರ ರಕ್ಷಣೆ ಭದ್ರವಾಗಿ ಸೇರುತ್ತಾ ಇದೆ. ಮಗದೊಮ್ಮೆ 1 ಓಟಗಳಿಗೆ ಇಲ್ಲಿ ಮಾತ್ರ ಹೆಚ್ಚುವರಿ. 3 ಚೆಂಡುಗಳು ಈ ಓವರಿನ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 17 ಓಟಗಳು ಜಮೆಯಾಗುತ್ತಾ ಇದೆ. 17 ಆನ್ ದ ಸ್ಕೋರ್ ಬೋರ್ಡ್. ಓವರಿನ 4ನೇ ಚೆಂಡು ಇದು. 4ನೇ ಚೆಂಡು ಇದು ಓಟಕ್ಕೆ ಮನವನ್ನು ಮಾಡಿದ್ರು ಇಲ್ಲಿ ನಾನ್ ಸ್ಟ್ರೈಕರ್ ಭಾಗದಲ್ಲಿರ್ತಕ್ಕಂಥ ದಾಂಡುಗಾರ. ಆದರೆ ಯಾವುದೇ ರೀತಿಯ ಸ್ಪಂದನೆಗಳು ದಾಂಡುಗಾರಿಕೆ ಮುಖ್ಯ ವಿಭಾಗದಲ್ಲಿರ್ತಕ್ಕಂಥ ದಾಂಡುಗಾರ ಬರುತ್ತಾ ಇಲ್ಲ. ಇದರೊಂದಿಗೆ ಚುಕ್ಕಿ ಚೆಂಡಾಗುತ್ತಾ ಇದೆ. ಇಲ್ಲಿ 4 ಚೆಂಡು ಈ ಓವರಿನ ಮುಕ್ತಿ. ಇದು ಕೊನೆಯ 2 ಚೆಂಡು ಬಾಕಿ ಇದೆ. ಇಲ್ಲಿ 5ನೇ ಚೆಂಡಿಗೆ ಬಿಗಿ ಪ್ರಹಾರದ ಪ್ರಯತ್ನ. 1 ಬೌನ್ಸ್ ಮತ್ತೆ ಕ್ಷೇತ್ರ ರಕ್ಷಕ ಜಗದೀಶ್ ಕೈ ಸೇರುವ ಮುಖಾಂತರವಾಗಿ ಇಲ್ಲಿ ಅವಳಿ ಓಟಗಳಿಗೆ ಕರೆಯಿತು. ಇಲ್ಲಿ ಅವಳಿ ಓಟಗಳು ಕೂಡ ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. 2 ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ಬರುವ ಮುಖಾಂತರವಾಗಿ ಖಾತೆಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ. ಒಟ್ಟು ಮೊತ್ತ ಇಲ್ಲಿ 19 ಓಟ. ಓವರಿನ 5 ಚೆಂಡು ಮುಕ್ತಾಯವಾಗಿದೆ. ಕೊನೆಯ 1 ಚೆಂಡನ್ನು ಎಸೆಯಬೇಕಾಗಿದೆ. ಇಲ್ಲಿ ಪ್ರಮೋದ್ ಬಲಗೈ ದಾಂಡುಗಾರನ ಕಡೆ ಇಲ್ಲಿ ಆಫ್ ಸ್ಟಂಪಿನ ತೀರ ಹೊರಭಾಗದಲ್ಲಿ ಚಲಿಸಿದಂಥ ಚೆಂಡು ಇದು. ವೈಟ್ +1 ಅವಳಿ ಓಟಗಳ ಸೇರ್ಪಡೆ ಬರುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ. ಒಟ್ಟು ಮೊತ್ತ 21. 21 ಆನ್ ದ ಸ್ಕೋರ್ ಬೋರ್ಡ್. 21ರಲ್ಲಿ ಗಳಿಕೆ ಇದೆ. ಓವರಿನ ಕೊನೆಯ ಚೆಂಡು ಇದು ಪ್ರಮೋದ್ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಮತ್ತೆ ಇಲ್ಲಿ ಕ್ಷೇತ್ರ ರಕ್ಷಣೆ ವೈಫಲ್ಯತೆ. ಚೆಂಡು ನೇರವಾಗಿ ಡೀಪ್ ಮಿಡ್ ವಿಕೆಟ್ ಭಾಗದ ಹೊರಭಾಗದಲ್ಲಿ ಬೌಂಡರಿ ತಲುಪುತ್ತಾ ಇದೆ. ಈ ಬೌಂಡರಿ ಬರುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ 25. 25 ಆನ್ ದ ಸ್ಕೋರ್ ಬೋರ್ಡ್. ಆರಂಭಿಕ 18 ಚೆಂಡುಗಳು ಇಲ್ಲಿ ಮುಕ್ತಾಯ. 25ರಲ್ಲಿ ಖಾತೆ ಇದೆ. ಆರಂಭಿಕ ಇನ್ನಿಂಗ್ಸಿನ ಕೊನೆಯ 6 ಚೆಂಡುಗಳು ಇಲ್ಲಿ ಮಾತ್ರ ಬಾಕಿ ಇದೆ. ಲಾಸ್ಟ್ 6 ಬಾಲ್ಸ್ ಲೆಫ್ಟ್ ಆಫ್ ದ ಫಸ್ಟ್ ಇನ್ನಿಂಗ್ಸ್. ಆರಂಭಿಕ ಇನ್ನಿಂಗ್ಸಿನ ಕೊನೆಯ 6 ಚೆಂಡುಗಳು 25ರಲ್ಲಿದೆ ಅಂಕಿಅಂಶ ಪಟ್ಟಿ. 25 ಆನ್ ದ ಸ್ಕೋರ್ ಬೋರ್ಡ್. ಉಳಿತಕ್ಕಂಥ 6 ಚೆಂಡುಗಳು ಎಷ್ಟು ಘನತೆ ಗೌರವದ ಮೊತ್ತವನ್ನು ಕಲೆ ಮಾಡಬಹುದು ಕಾದು ನೋಡಬೇಕಾಗಿದೆ ಟೀಮ್ SSC ಸಾನೂರು ತಂಡ. ಉಳಿತಕ್ಕಂಥ ಕೊನೆಯ 6 ಚೆಂಡುಗಳಲ್ಲಿ ಎಷ್ಟು ಘನತೆ ಗೌರವದ ಮೊತ್ತವನ್ನು ಕಲೆ ಮಾಡಬಹುದು ಎನ್ನತಕ್ಕಂಥ ಪ್ರಶ್ನೆ ಬಾಕಿ ಇದೆ. ದಯಮಲ್ತು ನನ್ನ ಕೇರ್ ಸ್ಟ್ರೈಕರ್ಸ್ ಕೋನಾಜ್ ಅಂಚನೆ ಶೆಟ್ಟಿಗರ್ ಯುವ ವೇದಿಕೆ ಮುದ್ರಾಡಿ ರೆಡ್ ತಂಡದ ಆಟಗಾರರೆಲ್ಲ ದಯಮಲ್ತದೆ ಬಲೆ ಆಧಾರ್ ವೆರಿಫಿಕೇಶನ್ಗೋಸ್ಕರ ದಯಮಲ್ತದೆ ಮುದ್ರಾಡಿ ದಕ್ಕಲು ಬೊಕ್ಕ ಕೋನಾಜ್ ದಕ್ಕಲು.
KR ಸ್ಟ್ರೈಕರ್ಸ್ ಕೊಣಜೆ ಅದೇ ರೀತಿ ಶೆಟ್ಟಿಗಾರ್ ಯುವ ವೇದಿಕೆ ಮುದ್ರಾಡಿ ದಯವಿಟ್ಟು ಎರಡು ತಂಡದ ಆಟಗಾರರಿಗೆ ಕಳಕಳಿಯ ವಿನಂತಿಯನ್ನು ಮಾಡುತ್ತಾ ಇದ್ದೇವೆ. ದಯವಿಟ್ಟು ಎರಡು ತಂಡದ ಆಟಗಾರರೇ ತಮ್ಮ ಆಧಾರ್ ವೆರಿಫಿಕೇಶನ್ ಅನ್ನು ದಯವಿಟ್ಟು ಎಲ್ಲ ಆಟಗಾರರು ಮುಖ್ಯ ವೇದಿಕೆಯಲ್ಲಿ ಬಳಿ ಬಂದು ನಮ್ಮ ಜೊತೆ ಸಹಕಾರ ಮಾಡಬೇಕೆಂದು ಕೇಳಿಕೊಳ್ತಾ ಇದ್ವಿ. ಈ ದಿನದ ದ್ವಿತೀಯ ಪಂದ್ಯ ನಿಮಗಾಗಿರುತ್ತದೆ. KR ಸ್ಟ್ರೈಕರ್ಸ್ ಕೊಣಜ ವಿರುದ್ಧವಾಗಿ ಶೆಟ್ಟಿಗಾರ್ ಯುವ ವೇದಿಕೆ ಮುದ್ರಾಡಿ. ದಯವಿಟ್ಟು ಎರಡು ತಂಡದ ಆಟಗಾರರು ದಯವಿಟ್ಟು ಮುಖ್ಯ ವೇದಿಕೆ ಬಳಿ ತಮ್ಮ ಆಧಾರ್ ವೆರಿಫಿಕೇಶನ್ ಮಾಡಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಮತ್ತೆ ಪಂದ್ಯಕ್ಕೆ ಬರುತ್ತೆ. ಇಲ್ಲಿ ಆರಂಭಿಕ ಇನ್ನಿಂಗ್ಸಿನ ಕೊನೆಯ ಓವರ್ ಚಾಲ್ತಿಯಲ್ಲಿದೆ. ಕೌಶಾಲ್ ದಾಳಿಗಾರಿಕೆಯಲ್ಲಿ ದ್ವಿತೀಯ ಚೆಂಡಿಗೆ ದೊಡ್ಡ ಹೊಡೆತದ ಪ್ರಯತ್ನವನ್ನ ಪಟ್ಟರು. ಇಲ್ಲಿ ಸೀಮಾ ರೇಖೆಯ ತುದಿಗಾಲಲ್ಲಿ ಕ್ಷೇತ್ರ ರಕ್ಷಕ ಜಗದೀಶ್ ರವರ ಭದ್ರ ಸೇರುವೆ ಮುಖಾಂತರವಾಗಿ ಕ್ಯಾಚ್ ಔಟ್ ರೂಪದಲ್ಲಿ ಮಗದೊಂದು ವಿಕೆಟ್ ಅನ್ನು ಬಿಟ್ಟುಕೊಡುತ್ತಾ ಇದೆ. ಇಲ್ಲಿ ಟೀಮ್ SSC ಸಾನೂರ್ ತಂಡ ಕೊನೆಯ ಓವರ್ ನಿಯಂತ್ರಿಸಬಲ್ಲಂತ ದಾಂಡುಗಾರನ್ನ ತಡೆ ಹಿಡಿಯಬಲ್ಲಂತ ಓವರ್ ಆಗಬಹುದೇ ಅದು ನೋಡಬೇಕಾಗಿದೆ. ಇಲ್ಲಿ ಓವರ್ ನಂಬರ್ 4 ಪ್ರಗತಿಯಲ್ಲಿದೆ. 4ನೇ ಓವರಿನ ಆರಂಭಿಕ 2 ಚೆಂಡುಗಳು ಇಲ್ಲಿ ಮುಕ್ತಾಯ. ಕೌಶಲ್ ಎಸೆದಂತ ಓವರಿನ ದ್ವಿತೀಯ ಚೆಂಡಿಗೆ ವಿಕೆಟ್ ಟೇಕಿಂಗ್ ಡೆಲಿವರಿ ಸೇವ್ ಮುಖಾಂತರವಾಗಿ ಒಂದು ಅದ್ಭುತವಾದ ವಿಕೆಟ್ ಅನ್ನು ಪಡೆದಾಗಿದೆ. ಇಲ್ಲಿ SSC ಸಾನೂರ್ ತಂಡ ಮಗದೊಂದು ನಿರ್ಗಮನ ಹಾದಿಯನ್ನು ಹಿಡಿತಕ್ಕಂಥ ದಾಂಡುಗಾರನ ಸ್ಥಾನವನ್ನು ತುಂಬಲು ನೂತನ ಕ್ರಮಾಂಕದಲ್ಲಿ ಪ್ರವೀಣ್ ರವರ ಆಗಮನ. ಇಲ್ಲಿ ವೈಡ್ ಅನ್ನತಕ್ಕಂಥ ತೀರ್ಪು. ಲೆಗ್ ಸ್ಟಂಪಿನ ತೀರ ಹೊರಭಾಗದಲ್ಲಿ ಚಲಿಸತಕ್ಕಂಥ ಚೆಂಡು ವೈಡ್ ಬರುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ 1 ಓಟಗಳ ಹೆಚ್ಚುವರಿ 27 ಒಟ್ಟು ಗಳಿಕೆಯಲ್ಲಿದೆ. ಓವರಿನ ತೃತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ಬಲಹಸ್ತ ಬಲಗೂಟದೊಂದಿಗೆ ಬಲಗೈ ದಾಂಡುಗಾರನ ಕಡೆಗೆಯಲ್ಲಿ ಕ್ಷಣ ಮಾತ್ರ ಗಾಳಿಯಲ್ಲಿದ್ದಂಥ ಚೆಂಡಲ್ಲಿ ಕಾಟನ್ ಬೌಲ್ ಆಗುವ ಮುಖಾಂತರವಾಗಿ ನೇರವಾಗಿ ನಿರ್ಗಮನದ ಹಾದಿಯನ್ನು ಹಿಡಿಯಬೇಕಾಗಿದೆ. ಇಲ್ಲಿ ಪ್ರವೀಣ್ ಬಂದ ದಾರಿಯಲ್ಲಿ ಸುಂಕವಿಲ್ಲದಂತೆ ಹೋಗಬೇಕಾಗಿದೆ. ಕಾರಣ ತಾನು ಎದುರಿಸಿದ ದ್ವಿತೀಯ ಚೆಂಡಿಗೆ ನೇರವಾಗಿ ವಿಕೆಟ್ ಅನ್ನು ಬಿಟ್ಟುಕೊಡುವ ಮುಖಾಂತರವಾಗಿ ಮಗದೊಂದು ಉದ್ದರಿಯನ್ನು ಬಿಟ್ಟುಕೊಡುತ್ತಾ ಇದೆ SSC ಸಾನೂರ್ ತಂಡ. SSC ಸಾನೂರ್ ತಂಡ ಒಂದು ದೊಡ್ಡ ಹೊಡೆತವನ್ನು ದಂಡಿಸಲೇಬೇಕಾಗಿದೆ. ಈ ಸಮಯದಲ್ಲಿ ಈ ಪಂದ್ಯದ ಮೇಲೆ ಮರು ಹಿಡಿತವನ್ನು ಹಿಡಿಯಬೇಕಾದರೆ ಇದರೊಂದಿಗೆ ಓವರಿನ 3 ಚೆಂಡುಗಳು ಮುಕ್ತಾಯವಾಗಿದೆ. 3 ಚೆಂಡುಗಳು ಇನ್ನೂ ಕೂಡ ಬಾಕಿ. 27ರಲ್ಲಿ ಖಾತೆ ಇದೆ. 27 ಆನ್ ದ ಸ್ಕೋರ್ ಬೋರ್ಡ್. ಆರಂಭಿಕ 3 ಚೆಂಡುಗಳು ಮಾತ್ರ ಮುಕ್ತಾಯ. ಓವರಿನ 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. ನೂತನ ಕ್ರಮಾಂಕದ ದಾಂಡುಗಾರನಾಗಿ ಪ್ರವೀಣ್ ರವರ ಸ್ಥಾನವನ್ನು ತುಂಬಲು ನೂತನ ಕ್ರಮಾಂಕದ ದಾಂಡುಗಾರನಾಗಿ ಕೃಷ್ಣರವರ ಆಗಮನವಾಗುತ್ತಾ ಇದೆ. ಇಲ್ಲಿ ಒಂದು ಸುಲಭ ಒಂದಕ್ಕೆ ಮಾತ್ರ ಅವಕಾಶವನ್ನು ಬಿಟ್ಟುಕೊಡುತ್ತಾ ಇದೆ. KR ಸ್ಟ್ರೈಕರ್ಸ್ ಕೋನಾಜೆ ಶೆಟ್ಟಿಗಾರ್ ಯುವ ವೇದಿಕೆ ಮುದ್ರಾಡಿ ಅನ್ನ ದಯಮಾಲ್ತದೆ ರೆಡ್ ತಂಡದ ಕಿಲ್ಲ ಆಧಾರ್ ವೆರಿಫಿಕೇಶನ್ಗೋಸ್ಕರ ಬಲ್ಲೆ ದಯಮಾಲ್ತದೆ. ಕೌಶಲ್ ಮತ್ತೆ ದಾಳಿಯಲ್ಲಿ ಇದರೊಂದಿಗೆ ಬಿಗಿ ಪ್ರಹಾರದ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಸೀಮಾ ರೇಖೆಯ ಹೊರಭಾಗದಲ್ಲಿ ಷಡ್ಕ ಬರುತ್ತಾ ಇದೆ. ಇದರೊಂದಿಗೆ ದಾಂಡುಗಾರ ಮುಖೇಶ್ ಬ್ಯಾಟ್ ಮುಖಾಂತರ ಮೊಳಗುತ್ತಾ ಇದೆ ದೊಡ್ಡ ಹೊಡೆತ. ಈ ಸಿಕ್ಸರ್ ಬರುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ 34. ಕೊನೆಯ 1 ಚೆಂಡು ಮಾತ್ರ ಬಾಕಿ. ಕೊನೆಯ ಚೆಂಡನ್ನೇ ಸೇಯಬೇಕಾಗಿದೆ. ಇಲ್ಲಿ ಕೊನೆಯ ಚೆಂಡಿಲ್ಲಿ ತಡೆ ಹಿಡಿಯಬಲ್ಲಂತ ದಾಳಿಗಾರಿಕೆ ಆಗಿತ್ತು. ಆದರೆ ಗುಡ್ ರಕ್ಷಣೆ ಕಂಚಬಂಡ ತಪ್ಪನ್ನು ಮಾಡುವ ಮುಖಾಂತರವಾಗಿ ಇಲ್ಲಿ ಔಟ್ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಇದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಅವಳಿ ಓಟಗಳ ಹೆಚ್ಚುವರಿಯಾಗುವ ಮುಖಾಂತರವಾಗಿ ಆರಂಭಿಕ ಇನ್ನಿಂಗ್ಸ್ ಇಲ್ಲಿ ಮುಕ್ತಾಯ. ಆರಂಭಿಕ ಇನ್ನಿಂಗ್ಸ್ 24 ಚೆಂಡುಗಳು ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 36 ಓಟಗಳು ಜಮೆಗೊಳ್ಳುತ್ತಾ ತೀರ್ಪು ಹೊರಬೀಳುವ ಮುಖಾಂತರವಾಗಿ ವೈಡ್ ಎನ್ನತಕ್ಕಂಥ ಸೂಚನೆ ಬಂದಾಗಿದೆ ತೀರ್ಪುಗಾರರಿಂದ. ಇಲ್ಲಿ ದೊಡ್ಡ ಹೊಡೆತ ದಂಡಿಸುವ ನೋಟವನ್ನು ಇಟ್ಟುಕೊಂಡ್ರು. ಇಲ್ಲಿ ಚೆಂಡಿಗೂ ದಂಡಿಗೂ ಯಾವುದೇ ರೀತಿಯ ಸಂಪರ್ಕಗಳಿಗೆ ಅವಕಾಶಗಳೇ ಬರುತ್ತಾ ಇಲ್ಲ. ಕಾರಣ ದಾಳಿಗಾರ ನರೇಶ್ ಎಸೆಯುವಂಥದ್ದನ್ನು ಅದ್ಭುತವಾದಂಥ ದಾಳಿ ಇದು. ಇಲ್ಲಿ ಮತ್ತೆ ವೈಡ್ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಇಲ್ಲಿ ಅಡ್ಡ ಚೆಂಡು ಆಫ್ ಸ್ಟಂಪಿನ ತೀರ ಹೊರಭಾಗದಲ್ಲಿ ಚುಕ್ಕೆ ಚೆಂಡಾಗುತ್ತಾ ಇದೆ. ಇಲ್ಲಿ ಯಾವುದೇ ರೀತಿಯ ದಾಂಡುಗಾರಿಕೆಯಲ್ಲಿ ದಂಡಿಸಲು ಅವಕಾಶಗಳು ಬಿಟ್ಟುಕೊಡುತ್ತಾ ಇದ್ದ. ಪವರ್ ಪ್ಲೇ ಓವರ್
ಓವರ್ ಚಾಲ್ತಿಯಲ್ಲಿದೆ. ದಾಂಡುಗಾರಿಗೆ ದೊಡ್ಡ ಹೊಡೆತ ದಂಡಿಸಬಲ್ಲಂತ ಅವಕಾಶ ಇರತಕ್ಕಂಥ ಓವರ್ ಸರಿ. ಆದರೆ ಇಲ್ಲಿ ಈ ಓವರ್ಗೆ ಯಾವ ರೀತಿಯ ಸ್ಪಂದನೆಗಳು ದಾಂಡುಗಾರಿಕೆ ವಿಭಾಗದಿಂದ ಬರುತ್ತಾ ಇಲ್ಲ. ಕಾರಣ ದಾಳಿಗಷ್ಟು ಬಿಗಿ ಬಂದು ಮಾಡುವ ಮುಖಾಂತರವಾಗಿ ಚುಕ್ಕಿ ಚೆಂಡುಗಳನ್ನು ಎಸೆಯುತ್ತಾ ಇದ್ದಾರೆ. ದೊಡ್ಡ ಹೊಡೆತದ ಪ್ರಯತ್ನ, ದೊಡ್ಡ ಹೊಡೆತ ಅರಿತಾ ಆದರೆ ಅದ್ಭುತವಾದ ಕ್ಷೇತ್ರ ರಕ್ಷಣೆ ಮಾಡುತ್ತಾ ಇದ್ದಾರೆ. ಇಲ್ಲಿ ಚೇತನ್ ಕ್ಷೇತ್ರ ರಕ್ಷಣೆ ಭಾಗದಲ್ಲಿ ಕೊನೆಯ ಕ್ಷಣದಲ್ಲಿ ಸಿಕ್ಕಿದು ಕ್ಷೇತ್ರ ರಕ್ಷಣೆ ಮಾಡುವ ಮುಖಾಂತರವಾಗಿ ತಂಡಕ್ಕೆ 5 ಓಟಗಳನ್ನು ಬಳಕೆ ಮಾಡುತ್ತಾ ಇದ್ದಾರೆ. ಒಟ್ಟಾಗಿ ಅಂಕಿಅಂಶ ಪಟ್ಟಿಯಲ್ಲಿ 3 ಓಟಗಳು ಬಂದಾಗಿದೆ. ಓವರಿನ 5ನೇ ಚೆಂಡು ರಕ್ಷಣಾತ್ಮಕ ದಂಡಿಸ್ತಕ್ಕಂಥ ಪ್ರಯತ್ನ, ಅದ್ಭುತವಾದ ಕ್ಯಾಚ್ ಅನ್ನು ಪಡೆಯುತ್ತಾ ಇದ್ದಾರೆ. ಇಲ್ಲಿ ನೇರವಾಗಿ ಕ್ಷೇತ್ರ ರಕ್ಷಣೆ ಭದ್ರಪಡಿಸಲ್ಪಡ್ತಕ್ಕಂಥ ಚೆಂಡು. ಇದು ಕ್ಯಾಚ್ ಔಟ್ ಆಗುವ ಮುಖಾಂತರವಾಗಿ ಆರಂಭಿಕ ಉದ್ದರಿಯನ್ನು ಬಿಟ್ಟುಕೊಡುತ್ತಾ ಇದೆ ಮಿಜಾರ್ ಸ್ಟ್ರೈಕರ್ಸ್ ತಂಡ. ಕ್ರಮಾಂಕದ ದುಗಾರನಾಗಿ ನಂಬರ್ 3ರ ಕ್ರಮಾಂಕದಲ್ಲಿ ಸುಬ್ರಹ್ಮಣ್ಯರ ಆಗಮನವಾಗುತ್ತಾ ಇದೆ. ಇಲ್ಲಿ ಆರಂಭಿಕ 5 ಚೆಂಡುಗಳ ಆಟ ಇಲ್ಲಿ ಮುಕ್ತಾಯ. ಓವರ್ ನಂಬರ್ 1ರ ಕೊನೆಯ 1 ಚೆಂಡು ಓವರ್ ಚಾಲ್ತಿರುವಂತಹ ಸಮಯ. ಇದು ಕೊನೆಯ 1 ಚೆಂಡು ಇರುವ ಕ್ಷೇತ್ರ ರಕ್ಷಕರಿಗೆ 30 ಗಜಗಳ ಹೊರಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡಲು ಮಾತ್ರ ಅವಕಾಶ. ಕೊನೆಯ 1 ಅವಕಾಶಗಳು ಪವರ್ ಪ್ಲೇ ಲಾಭಾಂಶವನ್ನು ಪಡೆಯಬಹುದು. ಸುಬ್ರಹ್ಮಣ್ಯ ಇಲ್ಲಿ ತನ್ನ ಓವರಿನ ಕೊನೆಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ನರೇಶ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ದಾಳಿಯ ಮುಖಾಂತರವಾಗಿ ಬಲಗೈ ದಾಂಡುಗಾರ ಸೂಪು ಕಡೆಗೆಯಲ್ಲಿ ಇಲ್ಲಿ ದಂಡಿಸತಕ್ಕಂಥ ಪ್ರಯತ್ನವನ್ನು ಪಟ್ಟರು. ಅದರ ಕ್ಷೇತ್ರ ರಕ್ಷಕರು ತಡೆ ಹಿಡಿಯುವ ಮುಖಾಂತರವಾಗಿ ಚುಕ್ಕಿ ಚೆಂಡು ದಾಖಲಾಗುತ್ತಾ ಇದೆ. ಆರಂಭಿಕ ಓವರ್ ನಂಬರ್ 1 ಮುಕ್ತಾಯ. ಓವರ್ ನಂಬರ್ 1 ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 3 ಓಟಗಳು ಜಮೆಯಾಗುತ್ತಾ ಇದೆ. ಇನ್ನುಳಿತಕ್ಕಂಥ 18 ಚೆಂಡುಗಳು ವಿಜಯಕ್ಕಾಗಿ ಇನ್ನು ಬೇಕಾಗಿದೆ 34 ಓಟ. ಎಸ್ ಶ್ರೀಶಾಬಾಯಿ, ನೆಕ್ಸ್ಟ್ ಟಾಸ್ ಶೆಟ್ಟಿಗರ್ ಯುವ ವೇದಿಕೆ ಮುದ್ರಾಡಿ. ಮುಂದಿನ ಪಂದ್ಯದ ಅದೃಷ್ಟದ ನಣ್ಣಿ ಚಿಮಿಕೆಯನ್ನ ಶೆಟ್ಟಿಗಾರ್ ಯುವ ವೇದಿಕೆ ಮುದ್ರಾಡಿ ತಮ್ಮ ಮಡಲಿಗೆ ಮಾಡಿಕೊಳ್ತಾ ಇದೆ. ತಮ್ಮ ನಿರ್ಣಯವನ್ನು ತಿಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶೆಟ್ಟಿಗಾರ್ ಯುವ ವೇದಿಕೆ ಮುದ್ರಾಡಿ. ಆರಂಭಿಕ ಓವರ್ ನಂಬರ್ 1 ಮುಕ್ತಾಯಲ್ಲಿ ಅಡ್ಡ ಚೆಂಡು ಬರುವ ಮುಖಾಂತರವಾಗಿ ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 1 ಓಟಗಳ ಹೆಚ್ಚುವರಿ ಬರುತ್ತಾ ಇದೆ. 4ರಲ್ಲಿದೆ ಗಳಿಕೆ 4 ಆನ್ ದ ಸ್ಕೋರ್ ಬೋರ್ಡ್. ಅಂಕಿಅಂಶ ಪಟ್ಟಿಯಲ್ಲಿ 4 ಬರುವ ಮುಖಾಂತರವಾಗಿ ಓವರಿನ ಆರಂಭಿಕ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಬಿಗಿ ಪ್ರಹಾರದ ಪ್ರಯತ್ನಗಳು, ಕ್ಷಣ ಮಾತ್ರ ಗಾಳಿಯಲ್ಲಿ ಇದ್ದಂಥ ಚೆಂಡು, ಅದ್ಭುತವಾದ ಕ್ಯಾಚ್, ರನ್ನಿಂಗ್ ಕ್ಯಾಚ್ ಅನ್ನು ಪಡೆಯುತ್ತಾ ಇದ್ದಾರೆ. ಇಲ್ಲಿ ಕ್ಷೇತ್ರ ರಕ್ಷಕ ಅಕ್ಷಯ್ ನೇರವಾಗಿ ಡೀಪ್ ಮಿಡ್ ವಿಕೆಟ್ ಭಾಗವನ್ನು ಗುರಿಯಾಗಿಟ್ಟುಕೊಂಡು ದಂಡಿಸತಕ್ಕಂಥ ಪ್ರಯತ್ನವನ್ನು ಪಟ್ಟರು ಪ್ರಮೋದ್. ಆದರೆ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಕಾತು ನಿಂತ ಗಿಡುಗಣ ರೀತಿಯಲ್ಲಿ ಇದ್ದಂಥ ಕ್ಷೇತ್ರ ರಕ್ಷಕ ಅಕ್ಷಯ್ ಅವರ ಭದ್ರವಾಗಿ ಸೇರುವ ಮುಖಾಂತರವಾಗಿ ಪ್ರಮೋದ್ ಇನ್ನಿಂಗ್ಸ್ ಮುಕ್ತಾಯಗೊಳ್ಳುತ್ತಾ ಇದೆ. ನೂತನ ಕ್ರಮಾಂಕದ ದಾಂಡುಗಾರನಾಗಿ ನಂಬರ್ 4ರ ಕ್ರಮಾಂಕದಲ್ಲಿ ದಾಂಡುಗಾರವರ ಆಗಮನವಾಗ್ತಾ ಇದೆ. ಆರಂಭಿಕ 1 ಚೆಂಡು ಇಲ್ಲಿ ದ್ವಿತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ದ್ವಿತೀಯ ಚೆಂಡಿಗೆ ಮತ್ತೆ ಬಂದ ತಕ್ಷಣವೇ ಭರ್ಜರಿಯಾದ ಪ್ರಹಾರದ ಪ್ರಯತ್ನ. ಮತ್ತೆ ಅದೇ ಕ್ಷೇತ್ರ ರಕ್ಷಕ ಅಕ್ಷಯ್ ರವರ ಭದ್ರಪಡಿಸಲು ಚೆಂಡು ಸುಲ್ತಾ ಇದೆ. ಮಗದೊಂದು ಕ್ಯಾಚ್ ಔಟ್ ರೂಪದಲ್ಲಿ ವಿಕೆಟ್ ಮೇಲೆ ವಿಕೆಟ್ಗಳನ್ನು ಬಿಟ್ಟುಕೊಡುತ್ತಾ ಇದೆ ಮಿಜಾರ್ ಸ್ಟ್ರೈಕರ್ಸ್ ಅನ್ನು ದಾಂಡುಗಾರರು ಎಚ್ಚೆತ್ತುಕೊಂಡೇ ದಂಡನ್ನು ಬೀಸಬೇಕಾಗಿದೆ. ಕಾರಣ 37 ಎನ್ನತಕ್ಕಂಥ ಗೌರವಾನ್ವಿತ ಮೊತ್ತವನ್ನು ಕಲೆ ಮಾಡುವ ಸಂದರ್ಭದಲ್ಲಿ ಸ್ಥಿತಿಗತಿಯಲ್ಲಿದೆ. ಇಲ್ಲಿ ಓವರಿನ ಆರಂಭಿಕ 2 ಚೆಂಡುಗಳು ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ 4 ಓಟಗಳು ಕಾಣಸಿಗುತ್ತಾ ಇದೆ. 4 ಆನ್ ದ ಸ್ಕೋರ್ ಬೋರ್ಡ್.
ತಡೆ ಹಿಡಿತಾ ಇದ್ದಾರೆ ಇಲ್ಲಿ. ಅದರ ಓಟಕ್ಕೆ ಕರೆ ನೀಡುವಾಗ ಒಂದು ಓಟಗಳು ಸಂಪೂರ್ಣವಾಗುತ್ತಾ ಇದೆ ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ. ಈ ಒಂದು ಓಟ ಬರುವ ಮುಖಾಂತರವಾಗಿ ರಕ್ಷಣಾತ್ಮಕ ರೀತಿಯಲ್ಲಿ ಒಂದರ ಹೆಚ್ಚುವರಿ ಬರುತ್ತಾ ಇದೆ. ಗಳಿಕೆಯಲ್ಲಿ ಅದ್ಭುತವಾಗಿತ್ತು ದಾಳಿಯಲ್ಲಿ. ದಾಳಿಗಾರ ದರ್ಶನ್ ಬತ್ತಳಿಕೆಯಿಂದ ಬಿಟ್ಟ ಬಾಣ ಎದುರಾಳಿಯ ಹೃದಯ ಸಿಲಿ ರೀತಿಯಲ್ಲಿತ್ತು. ಕ್ಲೀನ್ ಬೋಲ್ಡ್ ಆಗುವ ಮುಖಾಂತರವಾಗಿ ದಾಂಡುಗಾರ ಸುಬ್ರಹ್ಮಣ್ಯರವರಿಗೆ ಪೂರ್ಣ ವಿರಾಮ ನೀಡುತ್ತಾ ಇದ್ದಾರೆ. ಸುಬ್ರಹ್ಮಣ್ಯ ಇನ್ನಿಂಗ್ಸ್ ಮುಕ್ತಾಯ ಕಾಣ ಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 5 ಓಟಗಳು, ಓವರಿನ 4 ಚೆಂಡುಗಳು ಮುಕ್ತಾಯ, ಕೊನೆ 2 ಚೆಂಡು ಬಾಕಿ ಇದೆ. ನೂತನ ಕ್ರಮಾಂಕದ ದಾಂಡುಗಾರ ಧನುಷ್ ರವರ ಆಗಮನವಾಗುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 5 ಓಟಗಳು, ಓವರಿನ ಕೊನೆ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಲಾಸ್ಟ್ 2 balls ಲೆಫ್ಟ್ ಆಫ್ ದ ಸೆಕೆಂಡ್ ಓವರ್. ದ್ವಿತೀಯ ಓವರಿನ ಕೊನೆ 2 ಚೆಂಡುಗಳು ಬಾಕಿ ಇರುವಾಗ ಓವರಿನ 5ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ ಇಲ್ಲಿ ಬಲಗೈ ದಾಂಡುಗಾರ ಧನುಷ್ ಕಡೆಗೆ. ದಂಡಿಸ್ತಕ್ಕಂಥ ಪ್ರಯತ್ನ, ಆದರೆ ಕ್ಯಾಚನ್ನು ಕೈ ಚೆಲ್ಲುತ್ತಾ ಇದ್ದಾರೆ. ಧನುಷ್ ಎನ್ನತಕ್ಕಂಥ ದಾಂಡುಗಾರನಿಗೆ ಜೀವದಾನವನ್ನು ನೀಡುತ್ತಾ ಇದೆ ಕ್ಷೇತ್ರ ರಕ್ಷಣೆ ವಿಭಾಗ. ಆದರೆ ಯಾವುದೇ ರೀತಿಯ ಓಟಗಳು ಇಲ್ಲದ ಕಾರಣ ಚುಕ್ಕಿ ಚೆಂಡನ್ನು ಮಾತ್ರ ಕಂಡುಕೊಳ್ಳುತ್ತಾ ಇದ್ದಾವೆ ಇಲ್ಲಿ. 1 ಚೆಂಡು ಮಾತ್ರ ಬಾಕಿ ಓವರಿನ. ಇದು ಕೊನೆಯ ಚೆಂಡಿಗೆ ದಂಡಿಸಿದ್ರು. ಬಾಲ್ ಇಸ್ ಹೈ ಅಪ್ ಆನ್ ದಿ ಏರ್. ಆದರೆ ಮತ್ತೆ ಲಾಂಗ್ ಆಫ್ ಸುದ್ದಿಯಲ್ಲಿ ನಿಂತ ಕ್ಷೇತ್ರ ಚೇತನ್ ರವರ ಭದ್ರವಾಗಿ ಸೇರುವ ಮುಖಾಂತರವಾಗಿ ಕ್ಯಾಚ್ ಔಟ್ ರೂಪದಲ್ಲಿ ವಿಕೆಟ್ ಅನ್ನು ಭೇಟಿ ಕೊಡುತ್ತಾ ಇದೆ ಟೀಮ್ ಮಿಜಾರ್ ಸ್ಟ್ರೈಕರ್ಸ್ ತಂಡ. ವಿಕೆಟ್ ಮೇಲೆ ವಿಕೆಟ್ಗಳನ್ನು ಬಿಟ್ಟುಕೊಡುವಾಗ ಅಂಕಿಅಂಶ ಪಟ್ಟಿ ದ್ವಿತೀಯ ಓವರ್ ಮುಕ್ತಾಯ ಕಾಣ ಸಿಗುವಾಗ 5 ಮಾತ್ರ ಜಮೆಯಾಗುತ್ತಾ ಇದೆ. ಈ ಓವರ್ನಲ್ಲಿ ಬಿಟ್ಟುಕೊಟ್ಟದ್ದು 2 ಓಟಗಳು ಮಾತ್ರ, ಆದರೆ ಪಡೆದುಕೊಂಡದ್ದು ಒಟ್ಟಾಗಿ 4 ವಿಕೆಟ್ಗಳನ್ನು. ಅದ್ಭುತವಾದ ಓವರ್ ಇಲ್ಲಿ ಮುಕ್ತಾಯವಾಗುತ್ತಾ ಇದೆ ಟೀಮ್ SSC ಸಾನೂರು ಪಾಲಯದಲ್ಲಿ. ಕೌಶಲ್ ದಾಂಡುಗಾರಿಕೆಯ ಮುಖ್ಯ ವಿಭಾಗದಲ್ಲಿ ಕೃಷ್ಣರವರ ದಾಳಿಯನ್ನು ಎದುರಿಸಬೇಕಾಗಿದೆ. ಆರಂಭಿಕ 2 ಓವರ್ಗಳು ಇಲ್ಲಿ ಮುಕ್ತಾಯ. ಆರಂಭಿಕ ಇನ್ನಿಂಗ್ಸ್ನಲ್ಲಿ 36 ಓಟವನ್ನು ಗಳಿಸಿಕೊಂಡು 37ನೇ ಸವಾಲನ್ನು ಬಿಟ್ಟುಕೊಡತಕ್ಕಂಥ ತಂಡ ಇದು. ಇಲ್ಲಿ ತಡೆ ಹಿಡಿಯಬಲ್ಲಂತ ಕ್ಷೇತ್ರ ರಕ್ಷಣೆ. ಇದು ಸ್ಕ್ವೇರ್ ಲೆಗ್ ಭಾಗದಲ್ಲಿ ದಂಡಿಸಿದ್ರು, ಆದರೆ ಕ್ಷೇತ್ರ ರಕ್ಷಕ ಕ್ಷಣ ಮಾತ್ರದಲ್ಲಿ ಪಡೆದುಕೊಂಡು ರನ್ಔಟ್ ರೂಪದಲ್ಲಿ ಮಗದೊಂದು ವಿಕೆಟ್ ಅನ್ನು ಬಿಟ್ಟುಕೊಡ್ತಾ ಇದೆ ಮಿಜಾರ್ ಸ್ಟ್ರೈಕರ್ಸ್ ತಂಡ. ಇಲ್ಲಿ ರಕ್ಷಣಾತ್ಮಕ ರೀತಿಯಲ್ಲಿ ಸ್ಕ್ವೇರ್ ಲೆಗ್ ಭಾಗವನ್ನು ಗುರಿಯಾಗಿ ಇಟ್ಟುಕೊಂಡು ದಂಡಿಸ್ತಕ್ಕಂಥ ನೋಟವನ್ನು ಇಟ್ಟುಕೊಂಡ್ರು ಬಲಗೈ ದಾಂಡುಗಾರ ಕೌಶಲ್. ಆದರೆ ಅಲ್ಲಿದ್ದಂಥ ಕ್ಷೇತ್ರ ರಕ್ಷಕ ಕ್ಷಣ ಮಾತ್ರದಲ್ಲಿ ಆ ಚೆಂಡನ್ನು ತಡೆ ಹಿಡಿದು ಗೂಟ ರಕ್ಷಕನಿಗೆ ನೀಡುವ ಸಮಯದಲ್ಲಿ ಇಲ್ಲಿ ರನ್ಔಟ್ ರೂಪದಲ್ಲಿ ವಿಕೆಟ್ಗಳನ್ನು ಬಿಟ್ಟುಕೊಡುತ್ತಾ ಇದ್ದಾರೆ. ಒಟ್ಟಾಗಿ ಈ ಓವರಿನ ಆರಂಭಿಕ 1 ಚೆಂಡು ಮುಕ್ತಾಯ. ಕೃಷ್ಣ ಎಸೆದಂಥ ಆರಂಭಿಕ ಚೆಂಡಿನಲ್ಲಿ ಯಶಸ್ಸನ್ನು ಕಂಡುಕೊಳ್ಳುವ ಮುಖಾಂತರವಾಗಿ 1 ಚೆಂಡುಗಳು ಮುಕ್ತಾಯಗೊಳ್ಳುತ್ತಾ ಇದೆ. ಓವರಿನ 5 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ನೂತನ ದಾಂಡುಗಾರನಾಗಿ ಪುನೀತ್ ರವರ ಆಗಮನವಾಗುತ್ತಾ ಇದೆ. ಪುನೀತ್ ರಕ್ಷಣಾತ್ಮಕ ರೀತಿಯಲ್ಲಿ ಮತ್ತೆ ಅದೇ ಜಾಗವನ್ನು ಗುರಿಯಾಗಿಟ್ಟುಕೊಂಡು ದಂಡಿಸ್ತಾ ಇದ್ದಾರೆ, ಆದರೆ ಯಾವುದೇ ರೀತಿಯ ಓಟಗಳಿಗೆ ಅವಕಾಶಗಳಿಲ್ಲ. ಸ್ಟ್ರಾಂಗ್ ಮ್ಯಾನ್ ಇನ್ ದಟ್ ಝೋನ್. ಕ್ಷೇತ್ರ ರಕ್ಷಣೆ ಭಾಗದಲ್ಲಿ ಬಹಳಷ್ಟು ಅದ್ಭುತ ರೀತಿಯ ಕ್ಷಣೆ ಮಾಡತಕ್ಕಂಥ ಆಟಗಾರ ಇಲ್ಲಿ ಅಕ್ಷಯ್. ಕೊನೆಯ ಕ್ಷಣದಲ್ಲಿ ಎಡವೇತಾ ಇದ್ದಾರೆ ಇಲ್ಲಿ. 1 ಸುಲಭ ಇಲ್ಲಿ, ಆದರೆ 1ಕ್ಕೆ ಮಾತ್ರ ಅವಕಾಶಗಳನ್ನು ಬಿಟ್ಟುಕೊಡುತ್ತಾ ಇದ್ದಾರೆ. ಈ ಸಮಯದಲ್ಲಿ ದಂಡುಗಾರರು ಇತರ ಓಟಗಳಿಗೆ ಅವಕಾಶಗಳನ್ನು ಬಿಟ್ಟುಕೊಡದೆ ಓಟಕ್ಕೆ ಮನವನ್ನು ಕೂಡ ಮಾಡುತ್ತಾ ಇಲ್ಲ. ಒಟ್ಟಾಗಿ 3 ಚೆಂಡುಗಳು ಈ ಓವರಿನ ಮುಕ್ತಾಯ. 3 ಚೆಂಡು ಇನ್ನೂ ಕೂಡ ಬಾಕಿ ಇದೆ. ಓವರಿನ 4ನೇ ಚೆಂಡಲ್ಲಿ ಗುಡಿಸುವ ಪ್ರಯತ್ನವನ್ನು ಪಟ್ಟರು ಇಲ್ಲಿ, ಆದರೆ ಚೆಂಡಿಗೂ ದಂಡಿಗೂ ಸರಿಯಾದ ಸಂಪರ್ಕ ಇಲ್ಲದ ಕಾರಣ ಯಾವುದೇ ರೀತಿಯಲ್ಲಿ ಓಟಗಳಿಗೆ ಅವಕಾಶಗಳಿಲ್ಲ. ಆರಂಭಿಕ 4 ಚೆಂಡುಗಳ ಆಟ ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಓವರಿನ ಕೊನೆ 2 ಚೆಂಡುಗಳು ಇಲ್ಲಿ ಮಾತ್ರ ಬಾಕಿ. ಓವರಿನ 5ನೇ ಚೆಂಡು ಇದು. ಮತ್ತೆ ಇಲ್ಲಿ ಕ್ಷಣ ಮಾತ್ರದಲ್ಲಿ ಚೆಂಡನ್ನು ಕೊನೆಯ ಕ್ಷಣದಲ್ಲಿ ದಂಡಿಸುವ ಮುಖಾಂತರವಾಗಿ ಗುಡಿಸುವ ನೋಟವನ್ನು ಇಟ್ಟುಕೊಳ್ಳುತ್ತಾ ಇದ್ದಾರೆ, ಆದರೆ ಯಾವುದೇ ರೀತಿಯ ಓಟಗಳು ಬರುತ್ತಾ ಇಲ್ಲ. ಕೊನೆಯ 1 ಚೆಂಡು ಮಾತ್ರ ಬಾಕಿ. ಕೃಷ್ಣ ಓವರಿನ ಕೊನೆಯ ಚೆಂಡಿನೊಂದಿಗೆ ಇಲ್ಲಿ ದಂಡಿಸಿದರಲ್ಲಿ ಶಾರ್ಟ್ ಕವರ್ಸ್ ಭಾಗವನ್ನು ಗುರಿಯಾಗಿ
ಮಾಡಿಕೊಳ್ಳುವ ಮುಖಾಂತರವಾಗಿ ಇಲ್ಲಿ ಓವರ್ ನಂಬರ್ 3 ಮುಕ್ತಾಯ. ಕೊನೆಯ 6 ಚೆಂಡುಗಳ ಮುಂದೆ 31 ಓಟಗಳು ವಿಜಯಕ್ಕಾಗಿ ಇನ್ನು ಬೇಕಾಗಿದೆ. 6 balls left, 31 runs required to win this match. 6 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 31 ಓಟಗಳು ಬೇಕಾಗಿದೆ. ಇನ್ನು 6 ಚೆಂಡುಗಳು ಬಾಕಿ, 31 ಓಟಗಳು ವಿಜಯಕ್ಕಾಗಿ. ಇಲ್ಲಿ ವೈಡ್ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಅಡ್ಡ ಚೆಂಡು ಬರುವ ಮುಖಾಂತರವಾಗಿ ಅತಿರಿಕ್ತ ಖಾತೆಯಲ್ಲಿ ಓಟಗಳನ್ನು ಬಿಟ್ಟುಕೊಡ್ತಾ ಇದ್ದಾರೆ ಇಲ್ಲಿ. ಮತ್ತೆ ಇಲ್ಲಿ ಶಾರ್ಟ್ ಪಿಚ್ ಆಗಿ ಬಂದಂಥ ಚೆಂಡಾಗಿತ್ತು. ದಾಂಡುಗಾರ ಪುನೀತ್ ದಂಡಿಸುವಲ್ಲಿ ವಿಫಲತೆ ಹಾದಿಯನ್ನು ಹಿಡಿತಾ ಇದ್ದಾರೆ ಇಲ್ಲಿ. ಇದು ದ್ವಿತೀಯ ಚೆಂಡು ದಂಡಿಸಿದ್ರು ಇಲ್ಲಿ. ಶಾರ್ಟ್ ಮಿಡ್ ವಿಕೆಟ್ ಭಾಗದಲ್ಲಿ ಚಲಿಸತಕ್ಕಂಥ ಚೆಂಡು ಒಂದು ಸುಲಭ, ಇಲ್ಲಿ ಒಂದಕ್ಕೆ ಮಾತ್ರ ಅವಕಾಶಗಳು ಇದೆ. 1 more added to the scoreboard and scoreboard jumps to 8 on the board. 8ರಲ್ಲಿದೆ ಅಂಕಿಅಂಶ ಪಟ್ಟಿ. ಇದು ಓವರಿನ 3ನೇ ಚೆಂಡು. 3ನೇ ಚೆಂಡಿಗೆ ಇಲ್ಲಿ ಮತ್ತೆ ರಕ್ಷಣಾತ್ಮಕ ರೀತಿಯಲ್ಲಿ ದಂಡಿಸ್ತಕ್ಕಂಥ ಪ್ರಯತ್ನ. ರಕ್ಷಣಾತ್ಮಕ ರೀತಿಯಾಗಿ ಬರುವಂಥ ಹೊಡೆತಗಳು ಯಾವುದೇ ರೀತಿಯ ಗೆಲುವಿನ ಸನಿಯಕ್ಕೆ ಪಂದ್ಯವನ್ನು ಗೆಲ್ಲಲು ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಆದರೆ ದೊಡ್ಡ ಹೊಡೆತಗಳು ಬರಲೇಕಿದ್ದರೂ ಕೂಡ ಇನ್ನು ಪಂದ್ಯದ ಮೇಲೆ ಬಹುತೇಕ ಹಿಡಿತವನ್ನು ಸಾಧಿಸ್ತಾ ಇದೆ ಟೀಮ್ SSC ಸಾನೂರ್ ತಂಡ. ಓವರಿನ 4 ಚೆಂಡುಗಳು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಕೊನೆಯ 2 ಚೆಂಡು ಮಾತ್ರ ಬಾಕಿ ಇಲ್ಲಿ. ಓವರಿನ 5ನೇ ಚೆಂಡಿಲು ಮತ್ತೆ ಮನವಲ್ಲದ ಓಟಕ್ಕೆ ಕರೆ ಮಗದೊಂದು ರನ್ಔಟ್ ರೂಪದಲ್ಲಿ ವಿಕೆಟ್ ಅನ್ನು ಪಡೆಯುತ್ತಾ ಇದೆ SSC ಸಾನೂರ್ ತಂಡ. 1 ಚೆಂಡುಗಳು ಇನ್ನು ಕೊನೆಯದಾಗಿ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್ ಆಫ್ ದ ಫಸ್ಟ್ ಇನ್ನಿಂಗ್ಸ್ ಆರಂಭಿಕ ದ್ವಿತೀಯ ಇನ್ನಿಂಗ್ಸ್ನ ಕೊನೆಯ ಚೆಂಡು, ಕ್ಷಮಿಸಿ, ಲಾಸ್ಟ್ ಬಾಲ್ ಆಫ್ ಇನ್ನಿಂಗ್ಸ್ ನಂಬರ್ 2. లాస్ట్ బాల్ లైవ్ ఉండదు. ಕೊನೆಯ ಚೆಂಡು ಇದು. ಕೊನೆಯ ಚೆಂಡಿಗೆ ದಂಡಿಸಿದ್ರು ಇಲ್ಲಿ. ಆದರೆ ಪಂದ್ಯದ ಮೇಲೆ ಬಹುತೇಕ ಹಿಡಿತವನ್ನು ಸಾಧಿಸಿಕೊಂಡು ಪಂದ್ಯವನ್ನು ಜಯಿಸ್ತಾ ಇದೆ ಟೀಮ್ SSC ಸಾನೂರ್ ತಂಡ. ಪ್ರಥಮ ಪಂದ್ಯವನ್ನು ಜಯಿಸ್ತಾ ಇದೆ. ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ SSC ಸಾನೂರ್ ತಂಡಕ್ಕೆ. ಅದೇ ರೀತಿ ಮಿಜಾರ್ ಕಡೆಯಿಂದ ನಮ್ಮ ಪ್ರೀತಿಯ ಕರೆಗೆ ಹೂವನ್ನು ಕೊಟ್ಟುಕೊಂಡು ತಮ್ಮ ತಂಡವನ್ನು ನೋಂದಾಯಿಸತಕ್ಕಂಥ ಮಿಜಾರ್ ಸ್ಟ್ರೈಕರ್ಸ್ ನನಗೆ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ವೀರಭದ್ರ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ದಾಳಿಗಾರಿಕೆಯಲ್ಲಿ ಕೇವಲ 2 ಓಟವನ್ನು ಬಿಟ್ಟುಕೊಟ್ಟು ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ದಾಳಿಗಾರಿಕೆಯಲ್ಲಿ ಕೇವಲ 2 ಓಟವನ್ನು ಬಿಟ್ಟುಕೊಟ್ಟು 4 ವಿಕೆಟ್ ಅನ್ನು ಪಡೆತಕ್ಕಂಥವರು ಅದ್ಭುತವಾದಂಥ SSC ಸಾನೂರ್ ತಂಡ ದಾಳಿಗಾರ ದರ್ಶನ್ ಪಾಲಾಗುತ್ತದೆ ಮ್ಯಾನ್ ಆಫ್ ದ ಮ್ಯಾಚ್. ದಯವಿಟ್ಟು ದರ್ಶನ್ ರವರೇ ಮುಖ್ಯ ವೇದಿಕೆಯಲ್ಲಿ ಬಳಿ ಬಂದು ತಮ್ಮ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಪಡೆಯಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಮುಂದಿನ ವೀಕ್ಷಣೆ ಬದಲಾವಣೆ ಆತ್ಮೀಯವಾಗಿ ಆತ್ಮೀಯ ಸನ್ಮಿತ್ರ ಶಿವಶಂಕರ್ ಇವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅಂಜನೆ ಉದ್ಯಮೇಲ ಚಿತ್ನ ಶ್ರೀಯುತ ರಾಜೇಶ್ ಶೆಟ್ಟಿಗರ್ ಉರುಡಂಗೆ ಇರಲ ವೇದಿಕೆಗೆ ಬರೋದಿರಡ ವಿನಂತಿನ ಮಲ್ತೊಂದಲ್ಲ. ಶ್ರೀಯುತ ರಾಜೇಶ್ ಶೆಟ್ಟಿಗರ್ ಉರುಡಂಗೆ ವೇದಿಕೆಗೆ ಬರೋದಿರಡ ವಿನಂತಿನ ಮಲ್ತೊಂದಲ್ಲ. ಅಂಚನೆ ನನ್ನೊರಿ ಉದ್ಯಮೇಲ ಚಿತ್ನ ಶ್ರೀಯುತ ಸುಧಾಕರ ಶೆಟ್ಟಿಗರ್ ಮೊಯ್ಲ್ಬಿಟ್ಟು ಇರಲ ವೇದಿಕೆಗೆ ಬರೋದಿರಡ ವಿನಂತಿನ ಮಲ್ತೊಂದಲ್ಲ. ಶ್ರೀಯುತ ಸುಧಾಕರ್ ಶೆಟ್ಟಿಗರ್ ಮೊಯ್ಲ್ಬಿಟ್ಟು ವೇದಿಕೆಗೆ ಬರೋದಿರಡ ವಿನಂತಿನ ಮಲ್ತೊಂದಲ್ಲ. ಧನ್ಯವಾದಗಳು ಶ್ರೀಶರ್ ಅವರೇ. ಶ್ರೀಯುತ ಸುಧಾಕರ್ ಶೆಟ್ಟಿಗರ್ ವೇದಿಕೆಗೆ ಬರೋದಿರಡ ವಿನಂತಿನ ಮಲ್ತೊಂದಲ್ಲ. ಶ್ರೀಯುತ ಸುಧಾಕರ್ ಶೆಟ್ಟಿಗರ್ ಅಂಚನೆ ರಾಜೇಶ್ ಶೆಟ್ಟಿಗರ್ ಇವಾಗ ವಿನೋದ್ ಶೆಟ್ಟಿಗರ್ ಜಾಂಬು ತೆಮ್ಮತ್ತು ಇರಲ ವೇದಿಕೆಗೆ ಬರೋದಿರಡ ವಿನಂತಿನ ಮಲ್ತೊಂದಲ್ಲ. ವೀರಭದ್ರ ಮಹಾಮಾಯಿ ಕ್ರಿಕೆಟರ್ಸ್ ಸಂಘ ಬೆಟ್ಟು ಇದರ ಆಶ್ರಯದಲ್ಲಿ ನಡೆಯುವಂತ 5ನೇ ವರ್ಷದ VMC ಟ್ರೋಫಿ 2025ರ ದ್ವಿತೀಯ ಪಂದ್ಯಾಕೂಟದ ಕರೆಯನ್ನು ರವಾನಿಸ್ತಾ ಇದ್ದಾವೆ. ದ್ವಿತೀಯ ಪಂದ್ಯಾಕೂಟದಲ್ಲಿ KR ಸ್ಟ್ರೈಕರ್ಸ್ ಕೋನಾಜೆ ವಿರುದ್ಧವಾಗಿದೆ. ಶೆಟ್ಟಿಗರ್ ಯುವ ವೇದಿಕೆ ಮುದ್ರಾಡಿ. 2 ತಂಡದ ನಾಯಕರು ಆದಷ್ಟು ಬೇಗ ನಾಣ್ಯ ಚಿಮ್ಮಿಕೆಯನ್ನು ಜಯಗಳಿಸಿದಂತ ತಂಡ ತಮ್ಮ ನಿರ್ಣಯವನ್ನು ತಿಳಿಸುತ್ತಾ ಈ ಒಂದು ಕ್ರೀಡಾಂಗಣಕ್ಕೆ ಇಳಿಯಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಅದೇ ರೀತಿ 2 ತಂಡದ 12ನೇ ಆಟಗಾರರು ಈ ಒಂದು ವೀಕ್ಷಕ ವಿವರಣೆ ಕೊಠಡಿಗೆ ಆಗಮಿಸಿಕೊಳ್ಳಿ. ಯಾಕೆಂದ್ರೆ ನೇರ ಪ್ರಸಾರವಿರುವುದರಿಂದ ಶಿವಶಂಕರ್ ಚೂರು ದಯಮಾಡಿ ಮಿಜರ್ ಸ್ಟ್ರೈಕರ್ಸ್ನ ಕಪ್ತಾನರು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಮಿಜರ್ ಸ್ಟ್ರೈಕರ್ಸ್ ತಂಡದ ಆಟಗಾರರು ವೇದಿಕೆಗೆ ಆಗಮಿಸಿ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಹಾಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದಂತಹ SSC ಸಾನೂರ್ ತಂಡದ ಆಟಗಾರ ದರ್ಶನ್ ವೇದಿಕೆಯ ಮೇಲೆ ಬಂದು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆಯಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ.
ಎರಡು ತಂಡದ 12ನೇ ಆಟಗಾರರು. ನೇರ ಪ್ರಸಾರವಿರುವುದರಿಂದ ತಮ್ಮ ನಾಮಧೇಯವನ್ನು ತಿಳಿಸಲು ಈ ಒಂದು ವೀಕ್ಷಕ ವೀರನ ಕೊಠಡಿಗೆ ಆಗಮಿಸಿಕೊಳ್ಳಿ. ಹಾಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಶ್ರೀಯುತ ದರ್ಶನ್ ಅವರು ವೇದಿಕೆಗೆ ಆಗಮಿಸಬೇಕು. ಮೊದಲ ಪಂದ್ಯಾಕೂಟದ ಮೊದಲ ಮ್ಯಾನ್ ಆಫ್ ದಿ ಮ್ಯಾಚ್ ಶ್ರೀಯುತ ದರ್ಶನ್. ಅದೇ ರೀತಿ ನಿಯಮಗಳಿದೆ. ಕ್ರಿಕೆಟ್ ಆಡುವ ಕ್ರೀಡಾಪಟುಗಳು ಶೂ ಧರಿಸಿ ಇಲ್ಲದಿದ್ದರೆ ಕಾಲಿನಲ್ಲಿ ಮಾತ್ರ ಕ್ರೀಡಾಂಗಣ ಪ್ರವೇಶಿಸಲು ಅವಕಾಶ. ಪ್ರತಿಯೊಂದು ನಿಯಮಗಳು ಈ ಒಂದು ಕ್ರಿಕೆಟ್ ಪಂದ್ಯದಲ್ಲಿದೆ. VMC ಟ್ರೋಫಿ 2025 ಆವೃತ್ತಿ 5ರ ಪ್ರಥಮ ಪಂದ್ಯಾಟ ಮುಕ್ತಾಯವನ್ನು ಕಾಣಿಕೊಳ್ಳುವಾಗ ದ್ವಿತೀಯ ಪಂದ್ಯಾಟ ಆದಷ್ಟು ಬೇಗ KR ಸ್ಟ್ರೈಕರ್ಸ್ ಕೋಣಾಜೆ ತಂಡದ ಆಟಗಾರರು ಕ್ಷೇತ್ರರಕ್ಷಣೆ ಸಜ್ಜುಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಶಿವಶಂಕರ್ ಮೂಜಿನ ಮ್ಯಾಚ್ ದಾಖಲೆ ಒಂದು ಆಧಾರ್ ವೆರಿಫಿಕೇಶನ್ ಕಡಪುರಲ್ಲೇ. ಅದೇ ರೀತಿ ಮೂರನೇ ಪಂದ್ಯಾಕೂಟ ಪದ್ಮಶಾಲಿ ಮುಚ್ಚೂರು ವಿರುದ್ಧವಾಗಿದೆ. VFC ಮ್ಯಾಂಗ್ಳೂರ್ ಎರಡು ತಂಡದ ಆಟಗಾರರು ತಮ್ಮ ಇರುವಿಕೆಯನ್ನು ಗುರುತಿಸಿಕೊಂಡು ಆಧಾರನ್ನು ತೋರಿಸಬೇಕಾಗಿ ಕೇಳ್ಕೊಳ್ತದೆ. ಎಲ್ಲ ಆಟಗಾರರು ಆಧಾರ್ ವೆರಿಫಿಕೇಶನ್ಗೆ ಈ ಒಂದು ವೀಕ್ಷಕ ವಿವರಣೆ ಕೊಠಡಿಯ ಎಡಭಾಗಕ್ಕೆ ಬರಬೇಕಾಗಿ ಕೇಳ್ಕೊಳ್ತದೆ. ಶೆಟ್ಟಿಗಾರ್ ಯುವ ವೇದಿಕೆ ಪರವಾಗಿ ನಾಣ್ಯ ಚಿಮ್ಮಿಕೆಯನ್ನು ಜಯಗಳಿಸಿದಂತ ಶೆಟ್ಟಿಗಾರ್ ಯುವ ವೇದಿಕೆ ತಂಡ ಸ್ಟ್ರೈಕ್ ವಿಭಾಗದಲ್ಲಿ ಪ್ರಜ್ವಲ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಪ್ರತೀಕ್ ರವರನ್ನು ಕಣಕ್ಕಿಳಿಸ್ತಾ ಇದೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಉದ್ಯಮಿಗಳು ಆಗಿರ್ತಕ್ಕಂಥ ರಾಜೇಶ್ ಶೆಟ್ಟಿಗಾರ್ ಮೈಲ್ಪಟ್ಟಿಯವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಅವರನ್ನು ಕಿರಣ್ ಶೆಟ್ಟಿಗಾರ್ ಇವರು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ಆತ್ಮೀಯವಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರಣೀತ್ ಇವರು ಆಗಮಿಸಿದ್ದಾರೆ. ಪ್ರಣೀತ್ ಸಿದ್ದಕಟ್ಟೆ ಇವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಪ್ರೀತಿಪರವಾಗಿ ನಾವು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ದಯವಿಟ್ಟು ಕಿರಣ್ ಇವರೇ ಪ್ರಣೀತ್ ಇವರನ್ನು ತಾವು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ KR ಸ್ಟ್ರೈಕರ್ಸ್ ಕೋಣಾಜೆ ಪರವಾಗಿ ಎಸೆತಗಾರಿಕೆ ಭಾಗದಲ್ಲಿ ಸವಿತ್, ಸ್ಟ್ರೈಕ್ ವಿಭಾಗದಲ್ಲಿ ಪ್ರಜ್ವಲ್. ದ್ವಿತೀಯ ಪಂದ್ಯಾಟ ಆರಂಭವನ್ನು ಕಾಣ್ಕೊಳ್ತಾ ಇದೆ. ಪ್ರಥಮ ಚೆಂಡು ಫುಲ್ ಟಾಸ್ ಮಾದರಿಯ ಚೆಂಡು, ಅಗಲ ಚೆಂಡೆಂಬ ನಿಶಾನೆ ಬರ್ತಾ ಇದೆ. ವೈಸ್ ಮುಖೇನ ಮುಂಚಿ ಓಟಗಳ ಸೇರ್ಪಡೆ, ತಂಡದ ಖಾತೆ ವೈಡ್ ಮುಖೇನ ಶುಭಾರಂಭವನ್ನು ಕಾಣ್ಕೊಳ್ತಾ ಇದೆ. ಶೆಟ್ಟಿಗಾರ್ ಯುವ ವೇದಿಕೆ ಮುದ್ರಾಡಿ ಪರವಾಗಿ ಇದು ಕೂಡ ಫುಲ್ ಟಾಸ್ ಮಾದರಿಯ ಚೆಂಡಾಗಿತ್ತು. ಬಹಳ ನಾಜೂಕಾಗಿ ಆಫ್ ಸೈಡ್ಗೆ ತಪ್ಪಿದಂತ ಚೆಂಡನ್ನು ಇಲ್ಲಿ ಪ್ರತೀಕ್ ಅವಳಿ ಓಟವನ್ನು ಸ್ವೀಕರಿಸಿಕೊಳ್ತಾ ಅದನಿ. ತಾನು ಎದುರಿಸಿದಂತ ಪ್ರಥಮ ಚೆಂಡಿಗೆ ಅವಳಿ ಓಟಗಳ ಮುಖೇನ ತಂಡದ ಖಾತೆಯಲ್ಲಿ 4-1 ಚೆಂಡುಗಳು ಮುಕ್ತಾಯವನ್ನು ಕಾಣ್ಕೊಳ್ಳುವಾಗ ದ್ವಿತೀಯ ಬಾರಿಗೆ ಸವಿತ್ ಟು ಪ್ರತೀಕ್. ಇದು ಕೂಡ ಫುಲ್ ಟಾಸ್ ಮಾದರಿಯ ಚೆಂಡಾಗಿತ್ತು. ಕ್ಲೀನ್ ಬೋಲ್ಡ್ ದಾಂಡು ಚೆಂಡಿನ ಸ್ಪರ್ಶವನ್ನು ಸರಿ ಕಾಣದಂತ ಚೆಂಡು ಗೂಟಕ್ಕೆ ಮುತ್ತಿಡುತ್ತಾ ಪ್ರಥಮ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಸ್ಟ್ರೈಕರ್ ಯುವ ವೇದಿಕೆ ತಂಡ. ಬಹಳ ಅಮೂಲ್ಯವಾದ ಪ್ರಥಮ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಪ್ರತೀಕ್ ರವರ ಮುಖೇನ. ಸ್ಟ್ರೈಕರ್ ಯುವ ವೇದಿಕೆ ಮೂರನೇ ಕ್ರಮಾಂಕದಲ್ಲಿ ಹೊಸ ದಾಂಡುಗಾರರನ್ನು ಪರಿಚಯಿಸ್ತಾ ಇದೆ ಗುರುರಾಜ್. ಬಂದಿರತಕ್ಕಂಥ ಅತಿಥಿಗಳಿಗೆ ಪ್ರಕಾಶ್ ಶೆಟ್ಟಿಗಾರ್ ಇವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಪ್ರಕಾಶ್ ಶೆಟ್ಟಿಗಾರ್ ಇವರು ಬಂದಿರತಕ್ಕಂಥ ಅತಿಥಿಗಳಿಗೆ ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮೂರನೇ ಕ್ರಮಾಂಕದಲ್ಲಿ ಗುರುರಾಜರನ್ನು ಪರಿಚಯಿಸಿಕೊಳ್ಳುವಾಗ ಪ್ರತೀಕ್ ತಮ್ಮ ಸಂದೇಶವನ್ನು ರವಾನಿಸ್ತಾ ಇದ್ವಿ. ಪ್ರಥಮ ಪವರ್ ಪ್ಲೇ ವಿಭಾಗದಲ್ಲಿ 2 ಕ್ಷೇತ್ರರಕ್ಷಕರು 30 ಗಜಗಳವರೆಗೆ ಇರುವಂತಹ ಸಂದರ್ಭದಲ್ಲಿ ಈ ಬಾರಿ ಗಾಳಿಯಲ್ಲಿದ್ದ ಚೆಂಡು ಬ್ಯಾಕ್ ಟು ಬ್ಯಾಕ್ ವಿಕೆಟ್. ಬಹಳ ಅಮೂಲ್ಯವಾದ 2 ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಶೆಟ್ಟಿಗಾರ್ ಯುವ ವೇದಿಕೆ ತಂಡ. ಪವರ್ ಪ್ಲೇ ವಿಭಾಗದಲ್ಲಿ ದಂಡಿಸಿಕೊಳ್ಳಬೇಕಾದ ಒತ್ತಡದಲ್ಲಿ ಯುವ ವೇದಿಕೆ ಮುದ್ರಾಡಿ ತಂಡ ಬಹಳ ಅಮೂಲ್ಯವಾದ 2 ವಿಕೆಟ್ ಅನ್ನು ಬ್ಯಾಕ್ ಟು ಬ್ಯಾಕ್ ಕಳೆದುಕೊಳ್ತಾ ಇದೆ ಪ್ರತೀಕ್. ಅದೇ ರೀತಿ ಗುರುರಾಜ್ ಮುಖೇನ. ದಯಮಾಡಿ ಪದ್ಮಶಾಲಿ ಮುಚ್ಚೂರು ಹಾಗೆ VFC ಮ್ಯಾಂಗ್ಳೂರ್ ಎ ತಂಡದ ಆಟಗಾರರು ದಯಮಾಡಿ ಆಧಾರ್ ವೆರಿಫಿಕೇಶನ್ಗೋಸ್ಕರ ಧಾವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದಯಮಲ್ತದೆ ರಡ್ಡು ತಂಡದ ಆಟಗಾರರೆಲ್ಲ ದಯಮಲ್ತದೆ ಆಧಾರ್ ವೆರಿಫಿಕೇಶನ್ಗೋಸ್ಕರ ಬಲೆಡೆಗೆ. ಗಣೇಶ್ 4ನೇ ಕ್ರಮಾಂಕದಲ್ಲಿ ಗಣೇಶ್ ಇವರನ್ನು ಪರಿಚಯಿಸ್ತಾ ಇದೆ ಮುದ್ರಾಡಿ ತಂಡ.
ಈ ಬಾರಿ ಸವಿತ್ ತಮ್ಮ ಪವರ್ ಪ್ಲೇ ವಿಭಾಗದಲ್ಲಿ ಬಹಳ ನಾಜೂಕಿನ ಎಸೆತಗಳ ಮುಖೇನ ಬಹಳ ಅಮೂಲ್ಯವಾದ 2 ವಿಕೆಟ್ ಅನ್ನು ಪಡೆದುಕೊಂಡಾಗಿದೆ. ಚತುರ್ಥ ಬಾರಿಗೆ ಶವಿತ್ ಟು ಗಣೇಶ್ ಬಹಳ ನಾಜೂಕಿನ ಎಸೆತ, ನೆಲಕ್ಕಚ್ಚಿ ಬಂದಂತ ಚೆಂಡು ದಂಡಿಸುವ ಪ್ರಯತ್ನದಲ್ಲಿ ಬ್ಯಾಕ್ ಟು ದ ಫೀಲ್ಡರ್, ಚೆಂಡು ಚುಕ್ಕಿಯಾಗುತ್ತಾ 4 ಚೆಂಡುಗಳು ಮುಕ್ತಾಯವನ್ನು ಕಾಣ್ಕೊಳ್ತಾರೆ. ಪಂಚಮ ಬಾರಿಗೆ ಬ್ಯಾಟಿನ ಅಂಚಿಗೆ ತಗುಲಿದಂತ ಚೆಂಡು ವಂಚಿ ಓಟಗಳ ಸೇರ್ಪಡೆಗಳ ಮುಖೇನ ತಂಡದ ಖಾತೆಯಲ್ಲಿ 5 ಚೆಂಡುಗಳು ಮುಕ್ತಾಯವನ್ನು ಕಾಣ್ಕೊಳ್ಳುವಾಗ ಪ್ರಥಮ ಪವರ್ ಪ್ಲೇ ವಿಭಾಗದ ಕೊನೆಯ 1 ಚೆಂಡು ಬಾಕಿ ಉಳಿಯುತ್ತದೆ. ಎದುರಿಸಬೇಕಾಗಿದೆ ಪ್ರಜ್ವಲ್. ಇಲ್ಲಿ ಅಗಲ ಚೆಂಡೆಂಬ ನಿಶಾನೆ ಬರ್ತಾ ಇದೆ. ದಂಡಿಸುವ ಪ್ರಯತ್ನದಲ್ಲಿ ಚೆಂಡು ಲಯವನ್ನು ಕಳೆಕೊಳ್ಳದೆ ಅಗಲ ಚೆಂಡುಗಳ ಮುಖೇನ ತಂಡದ ಖಾತೆಯಲ್ಲಿ 6 ಓಟಗಳ ಸೇರ್ಪಡೆಯನ್ನು ಪಡೆದುಕೊಳ್ತಾರೆ. ಲೆಗ್ ಬೈ ಮುಖೇನ ಓಟಗಳ ಸೇರ್ಪಡೆ. ಪ್ರಥಮ ಪವರ್ ಪ್ಲೇ ವಿಭಾಗದ ಓವರ್ಗಳು ಮುಕ್ತಾಯವನ್ನು ಕಾಣ್ಕೊಳ್ಳುವಾಗ ತಂಡದ ಖಾತೆಯಲ್ಲಿ 7 ಓಟಗಳು 2 ವಿಕೆಟ್ ಅನ್ನು ಕಳೆದುಕೊಳ್ಳುತ್ತಾ ಮುದ್ರಾಡಿ ತಂಡ. ಈ ಕಾರ್ಯಕ್ರಮಕ್ಕೆ ಈಗದಾನೆ ಆಗಮಿಸಿದಂತಹ ಶ್ರೀಯುತ ಉಮಾನಂದ್ ಶಿಟಿಗರ್ ಹಳೆಂಗಡಿ ದಯಮಾಡಿ ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಪ್ರೀತಿ ನಮ್ಮ ಜೊತೆಯಾಗಿರುವಂತಹ ಶ್ರೀಯುತರನ್ನು ದೀಪಕ್ ಶಿಟಿಗರ್ ಸಂಘಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಿದ್ದು ಯಾನೆ ಶ್ರೀಧರ್ ದ್ವಿತೀಯ 3ನೇ ಎಸೆತಗಾರಿಕೆಯಲ್ಲಿ ಕೋನಾಜೆ ಪರವಾಗಿ ಎದುರಿಸಬೇಕಾಗಿದೆ. ಮುದ್ರಾಡಿ ಪರವಾಗಿ ಸ್ಟ್ರೈಕ್ ಭಾಗದಲ್ಲಿ ಪ್ರಜ್ವಲ್, ನಾನ್ ಸ್ಟ್ರೈಕ್ ಭಾಗದಲ್ಲಿ ಗಣೇಶ್. ಶಿವಶಂಕರ್ರೆ ಬಲ್ಲೆ ಏರ್ನ ಮಾತ ಚಾತಿ ಪಾರೆ ಬಲ್ಲೆ ಪಲವು ಕಾತೊಂದುಂಡಲ್ಪ. ದ್ವಿತೀಯ ಓವರಿನ ಪ್ರಥಮ ಚೆಂಡಿಗೇನೆ 6 ಬರುತ್ತಾ ತಂಡದ ಖಾತೆಯಲ್ಲಿ 13 ಓಟಗಳ ಏರಿಕೆಯನ್ನು ಕಾಡ್ಕೊಳ್ತಾ ಇದೆ. ಇಲ್ಲಿ ಶ್ರೀಧರ್ ಯಾನೆ ಸಿದ್ದು ಬಹಳ ಲಯವಾಗಿ ಪ್ರಜ್ವಲ್ ಇವರಿಗೆ ಚೆಂಡನ್ನು ಎಸೆಯಬೇಕಾಗಿದೆ. ಯಾಕೆಂದ್ರೆ ಗರ್ಜಿಸುವಂತ ದಾಂಡು ಪ್ರಜ್ವಲ್ ಮುದ್ರಾಡಿ ಪರವಾಗಿ. ದ್ವಿತೀಯ ಓವರಿನ ದ್ವಿತೀಯ ಚೆಂಡು ಎದುರಿಸಬೇಕಾಗಿದೆ ಪ್ರಜ್ವಲ್. ತಟ್ಟಿ ಮುಟ್ಟಿ ಓಡುವ ಓಟಕ್ಕೆ ಮನ ಮಾಡಿದಂಥ ಆಟಗಾರ ಪ್ರಜ್ವಲ್. 20 ಓಟಗಳ ಸೇರ್ಪಡೆ ತಂಡದ ಖಾತೆಯಲ್ಲಿ 14. ಅದೇ ರೀತಿ ಬಂದಂಥ ಕ್ರೀಡಾಪಟುಗಳು, ಕ್ರೀಡಾ ಪ್ರೇಮಿಗಳು ಫಲಾರದ ವ್ಯವಸ್ಥೆ ಇದೆ, ಬೆಳಗಿನ ಫಲಾರದ ವ್ಯವಸ್ಥೆ ಇದೆ, ಅದನ್ನು ಸ್ವೀಕರಿಸಬೇಕಾಗಿ ಈ ಒಂದು ವೀರಭದ್ರ ಮಹಾಮಾಯಿ ಕ್ರಿಕೆಟರ್ಸ್ ತಂಡದ ಆಯೋಜಕರು ಮನವಿಯನ್ನು ಮಾಡಿಕೊಳ್ತಾದ್ರಿ. ತಾವು ಹೋಗಿ ಈ ಒಂದು ಫಲಾರವನ್ನು ಸ್ವೀಕರಿಸಬೇಕಾಗಿ ಮನವಿಯನ್ನು ಮಾಡಿಕೊಳ್ತಾರೆ. 3rd ಮ್ಯಾಚ್ ದಾಖಲೆ ವೈದ್ಯರನ್ನ ಶಿವಶಂಕರ್ರೆ ಆಧಾರ್ ವೆರಿಫಿಕೇಶನ್ಗೆ ಕಡೆ ಚೆಲ್ಲುತ್ತೊಂದಲ್ಲ 3rd ಮ್ಯಾಚ್ ದಾಖಲೆನೆ. ಮೂರನೇ ಪಂದ್ಯಾಕೂಟದ ಆಟಗಾರರು ಪದ್ಮಶಾಲಿ ಮುಚ್ಚೂರು, ಅದೇ ರೀತಿ VFC ಮ್ಯಾಂಗ್ಳೂರ್. ಓಕೆ ತಮ್ಮ ಇರುವಿಕೆಯನ್ನು ಗುರುತಿಸಿಕೊಳ್ಳಿ. ಶರವೇಗದ ಹೊಡೆತಕ್ಕೆ ಮಣೆ ಮಾಡಿದಂಥ ಗಣೇಶ್ 20 ಓಟಗಳ ಸೇರ್ಪಡೆ ತಂಡದ ಖಾತೆಯಲ್ಲಿ 16. 4 ಚೆಂಡುಗಳು ಮುಕ್ತಾಯವನ್ನು ಕಾಣ್ಕೊಳ್ಳುವಾಗ ಪಂಚಮ ಬಾರಿಗೆ ಎಸೆಯಬೇಕಾಗಿದೆ ಶ್ರೀಧರ್, ಎದುರಿಸಬೇಕಾಗಿದೆ ಪ್ರಜ್ವಲ್. ಬಹಳ ಲಯವಾದ ನೆಲ ಕಚ್ಚಿ ಬಂದಂಥ ಚೆಂಡು, ಅದಕ್ಕೆ ತಕ್ಕಂತ ಹೊಡೆತ, ಬಹಳ ಶರವೇಗದ ಚೆಂಡು ತಡೆಹಿಡಿಯಲಿ ಕ್ಷೇತ್ರರಕ್ಷಕ ವಿಫಲವಾಗುತ್ತಾ ಬೌಂಡ್ರಿ ಬರ್ತಾ ಇದೆ. ಈ ಮುಖೇನ ಬಹಳ ನಾಜೂಕಿನ ಹೊಡೆತ ಕಾಣ್ಕೊಳ್ತಾ ಇದೆ ಪ್ರಜ್ವಲ್ ರವರ ದಾಂಡುಗಳ ಮುಖೇನ. 2 ಓವರ್ ಮುಕ್ತಾಯವನ್ನು ಕಾಣ್ಕೊಳ್ಳುವಾಗ ತಂಡದ ಖಾತೆಯಲ್ಲಿ 21. ಪ್ರಥಮ ಓವರಲ್ಲಿ 7 ಓಟವನ್ನು ಬಿಟ್ಟುಕೊಟ್ಟು 2 ವಿಕೆಟ್ ಅನ್ನು ಕಬಳಿಸಿಕೊಂಡಂತಹ ಕೋನಾಜೆ ತಂಡ ದ್ವಿತೀಯ ಓವರಿನಲ್ಲಿ 14 ಓಟವನ್ನು ಬಿಟ್ಟುಕೊಡ್ತಾ ಇದೆ. ಶ್ರೀಧರ್ ರವರ ಎಸೆತಗಾರಿಕೆಯಲ್ಲಿ ಬಹಳ ದುಬಾರಿ ಎಸೆತಗಾರರಾಗಿ ಮೂಡಿ ಬರ್ತಾ ಇದ್ದಾರೆ. 2 ಓವರ್ ಮುಕ್ತಾಯವನ್ನು ಕಾಣ್ಕೊಳ್ಳುವಾಗ ತಂಡದ ಖಾತೆಯಲ್ಲಿ 21. ಪ್ರಥಮವಾಗಿ ಪ್ರತೀಕ್, ಅದೇ ರೀತಿ ಗುರುರಾಜರನ್ನು ಕಳೆದುಕೊಳ್ಳುವಂತ ಕೊಂಚ ಮಟ್ಟಿನ ಎಡವಿದಂತ ಮುದ್ರಾಡಿ ತಂಡ ಇಲ್ಲಿ ಚೇತರಿಕೆಯನ್ನು ಕಾಣ್ಕೊಳ್ತಾ ಇದೆ. ಗಣೇಶ್ ಅದೇ ರೀತಿ ಪ್ರಜ್ವಲ್ ರವರ ಜೊತೆಗಾರಿಕೆಯಲ್ಲಿ ಮೂರನೇ ಎಸೆತಗಾರಿಕೆಯಲ್ಲಿ ಹರ್ಷರಾಜ್.
ಬಹಳ ಸುಂದರ ಶೈಲಿಯ ನೆಲಕ್ಕಚ್ಚಿ ಬಂದಂತ ಚೆಂಡು, ಅವಕಾಶವಿತ್ತು. ಯಾವ ರೀತಿ ಡಿಸಿಷನ್ ಬರ್ತಾ ಇದೆ ಕಾದು ನೋಡಬೇಕಾಗಿದೆ. ಡೌಟ್ಫುಲ್ ಎರೆಯುವುದಿಲ್ಲ. ದಮಡಿ ಬಂದಂತಹ ಎಲ್ಲ ಅಭಿಮಾನಿಗಳು ಹಾಗೆ ಕ್ರೀಡಾಪಟುಗಳು, ಉಪಹಾರದ ವ್ಯವಸ್ಥೆ ಇದೆ, ಬಂದಂತಹ ಎಲ್ಲರೂ ಕೂಡ ಉಪಹಾರವನ್ನು ಸ್ವೀಕಾರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಬದನೆಚಿತ ಮಾತೆರೆಗಳ ಉಪಹಾರದ ವ್ಯವಸ್ಥೆಯನ್ನು ಬದನೆಚಿತ ಮಾತೆರಲ ಉಪಹಾರನ ಸ್ವೀಕಾರ ಮಲ್ಪಡೋನಿಗಳ ವಿನಂತಿನ ಮಲ್ತೊಂದಲ್ಲ. ನಮ್ಮ ಮಹಾಗಣಪತಿ ಕಲ್ಯಾಣ ಮಂಟಪದ ಮಿತ್ತಮರ್ಗೇಳೆ ಚಹಾ ತಿಂಡಿದ ವ್ಯವಸ್ಥೆಯನ್ನು ಬೈದಚಿನ ಮಾತೆರಲ ಉಪಹಾರನ ಸ್ವೀಕಾರ ಮಲ್ಪಲೆ ನಿಕಲ್ಡ ವಿನಂತಿನ ಮಲ್ತೊಂದಲ್ಲ. ಸಿಕ್ಸ್ ಎಂಬ ನಿರ್ಣಯ ಬರ್ತಾ ಇದೆ. ಪ್ರಯತ್ನ ಬಹಳ ಅದ್ಭುತವಾಗಿತ್ತು. ಕೊನೆಯ ಕ್ಷಣದಲ್ಲಿ ಪ್ರಯತ್ನದಲ್ಲಿ ವಿಫಲವಾಗ್ತಾ ಇರದೆ ಕ್ಷೇತ್ರರಕ್ಷಕರು ಹಿಮುಖೇನ ತಂಡದ ಖಾತೆಯಲ್ಲಿ 27 ದ್ವಿತೀಯ ಬಾರಿಗೆ ಸುಂದರ ಶೈಲಿಯ ಹೊಡೆತ, ಶರವೇಗದ ಹೊಡೆತವಾಗಿತ್ತು. ನಾಸ್ಟ್ರೈಕ್ ವಿಭಾಗದ ದಾಂಡುಗಾರಿಗೆ ಚೆಂಡು ಬಡಿದುಕೊಳ್ಳುತ್ತಾ ಚುಕ್ಕಿಯಾಗ್ತಾರೆ. ತೃತೀಯ ಬಾರಿಗೆ ಅಗಲ ಚೆಂಡೆಂಬ ನಿರ್ಣಯ ಬರ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಅಗಲ ಚೆಂಡುಗಳು. ಚೆಂಡು ಬಹಳ ಲಯವಾಗಿದೆ, ಶರವೇಗದಲ್ಲಿ ನೆಲದಲ್ಲಿ ಚೆಂಡು ಧಾವಿಸ್ತಾ ಇದೆ. ಆದರೆ ಕೊನೆಯ ಕ್ಷಣದಲ್ಲಿ ಒಳ ತಿರುವು ಪಡೆದುಕೊಳ್ಳುವ ಚೆಂಡು ವೈಡ್ ಮುಖೇನ ಇಲ್ಲಿ ಶರವೇಗದ ಚೆಂಡು ಇಲ್ಲಿ ಚುಕ್ಕಿಯಾಗ್ತಾ ಇದೆ. 3 ಚೆಂಡುಗಳು ಮುಕ್ತಾಯವನ್ನು ಕಾಣ್ಕೊಳ್ತಾ ಇದೆ. ತೃತೀಯ ಓವರಿನ 3 ಚೆಂಡುಗಳು ಮುಕ್ತಾಯವನ್ನು ಕಾಣ್ಕೊಳ್ಳುವಾಗ ತಂಡದ ಖಾತೆಯಲ್ಲಿ 29. ಬಹಳ ಲಯವಾದ ಚೆಂಡು, ನೆಲಕ್ಕಚ್ಚಿ ಬಂದಂತ ಚೆಂಡು, ಪ್ರಜ್ವಲ್ನ ದಾಂಡಿವಿಲ್ಲಿ ಫಲವಾಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಅಗಲ ಚುಕ್ಕಿ ಚೆಂಡುಗಳ ಮುಖೇನ ಪಂಚಮ ಬಾರಿಗೆ ಶರವೇಗದ ಹೊಡೆತಕ್ಕೆ ಮನೆ ಮಾಡಿದ ಬ್ಯಾಕ್ ಟು ದ ಫೀಲ್ಡ್. ಇಲ್ಲಿ ಪ್ರಜ್ವಲ್ನ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ಕೊಳ್ತಾ ಇದೆ. ಪ್ರಜ್ವಲ್ ತಮ್ಮ ದಾಂಡುಗಳ ಮುಖೇನ 2 ಸಿಕ್ಸರ್ 1 ಬೌಂಡ್ರಿ ಮುಖೇನ ಬಹಳ ಆಸರೆಯಾದಂಥ ಆಟಗಾರ. ಇಲ್ಲಿ ನಿರ್ಗಮದ ಹಾದಿಯಲ್ಲಿ ತಂಡದ ಖಾತೆಯಲ್ಲಿ 29. 5 ಚೆಂಡುಗಳು ಮುಕ್ತಾಯವನ್ನು ಕಾಣ್ಕೊಳ್ಳುವಾಗ ತೃತೀಯ ಓವರಿನ ಕೊನೆಯ 1 ಚೆಂಡು ಬಾಕಿ ಉಳಿಯುತ್ತದೆ. ಹೊಸ ದಾಂಡುಗಾರ 5ನೇ ಕ್ರಮಾಂಕದಲ್ಲಿ ಕ್ರೀಡಾಂಗಣವನ್ನು ಪ್ರವೇಶಿಸಿಕೊಳ್ಳುವಾಗ ಮಂಜುನಾಥ್. ಇವತ್ತಿನ ಕ್ರಿಕೆಟ್ ಪಂದ್ಯಾಕೂಟಕ್ಕೆ ಈಗ ತಾನೇ ಆಗಮಿಸುತ್ತಿರುವಂಥ ಶ್ರೀಯುತ ಉದ್ಯಮಿಗಳಾಗಿರುವಂಥ ಶ್ರೀ ನೀಲಾಧರ್ ಶೆಟ್ಟಿಗರ್ ಇವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದಾವೆ. ಶ್ರೀಯುತರನ್ನ ಕಿರಣ್ ಇವರ ವೇದಿಕೆಯ ಮೇಲೆ ಬರಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ.
ತೃತೀಯ ಊರಿನ ಕೊನೆಯ ಎಸೆತಗಾರಿಕೆ ಬಹಳ ಲಯವಾದ ಚೆಂಡು. ಇಲ್ಲಿ ಒಂಟಿ ಓಟಗಳ ಸೇರ್ಪಡೆಗಳ ಮುಖೇನ ತಂಡದ ಖಾತೆಯಲ್ಲಿ 33 ಓವರ್ ಮುಕ್ತಾಯವನ್ನು ಕಾಣಿಕೊಳ್ಳುವಾಗ ಇನ್ನಿಂಗ್ಸ್ನ ಕೊನೆಯ 1 ಓವರ್ ಬಾಕಿ ಉಳಿಯುತ್ತದೆ. ಶ್ರೀಯುತರನ್ನ ಕಾರ್ತಿಕ್ ಶೆಟ್ಟಿಗಾರ್ ಮೇಲ್ಬೆಟ್ಟಿಯವರು ಹೂಕೊಟ್ಟು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಕೊನೆಯ ಊರಿನ ಎಸೆತಗಾರಿಕೆಯಲ್ಲಿ ಜಯರಾಮ್ ಎದುರಾಳಿಯನ್ನು ಕಟ್ಟಿ ಹಾಕಬಹುದೇ ಅಲ್ಲ ದಂಡಿಸಿಕೊಳ್ಳಬಹುದೇ? ಏಕೆಂದರೆ ಇರುವರು ದಾಂಡುಗಾರರು ಗಣೇಶ್, ಅದೇ ರೀತಿ ಮಂಜುನಾಥ್ ಕೊನೆಯ 6 ಚೆಂಡನ್ನು ಎದುರಿಸಬೇಕಾಗಿದೆ. ಇಲ್ಲಿ ಜಯರಾಮ್ ಕೊನೆಯ ಊರಿನ ಪ್ರಥಮ ಚೆಂಡು ಶರವೇಗದ ಹೊಡೆತ, ಒಂಟಿ ಓಟಗಳ ಸೇರ್ಪಡೆಯನ್ನು ಪಡೆದುಕೊಳ್ತಾ ಇದ್ರಿ. ಒಂಟಿ ಓಟಗಳ ಮುಖೇನ ತಂಡದ ಖಾತೆಯಲ್ಲಿ 31. ದ್ವಿತೀಯ ಬಾರಿಗೆ ಜಯರಾಮ್ ಟು ಗಣೇಶ್. ಇಲ್ಲಿ ಕೂಡ ಶರವೇಗದ ಸ್ಟ್ರೈಟ್ ಡ್ರೈವ್ ಕಾಣ್ಕೊಳ್ತಾ ಇದೆ. ಇಲ್ಲಿ ಕೂಡ ಒಂಟಿ ಓಟಗಳ ಸೇರ್ಪಡೆ, ಸತತ 2 ಚೆಂಡಿನಲ್ಲಿ 2 ಓಟಗಳ ಮುಖೇನ ತಂಡದ ಖಾತೆಯಲ್ಲಿ 32 ಓಟಗಳ ಸೇರ್ಪಡೆಯನ್ನು ಕಾಣ್ಕೊಳ್ತಾ ಇದೆ. ಶೆಟ್ಟಿಗಾರ್ ಯುವ ವೇದಿಕೆ ಮುದ್ರಾಡಿ ತಂಡ. ತೃತೀಯ ಬಾರಿಗೆ ಜಯರಾಮ್ ಟು ಮಂಜುನಾಥ್. ಸುಂದರ ಶೈಲಿಯ ಚೆಂಡು, ಕ್ಲೀನ್ ಬೋಲ್ಡ್ ಮುಖೇನ ಉದರಿಯನ್ನು ಪಡೆದುಕೊಳ್ತಾ ಇದ್ದಾರೆ ಜಯರಾಮ್. ಅದೇ ರೀತಿ ತೃತೀಯ ಪಂದ್ಯಾಕೂಟದ ನಾಣ್ಯ ಚಿಮ್ಮಿಕೆ ಕರೆಯನ್ನು ರವಾನಿಸ್ತಾ ಇದ್ವಿ. ಪದ್ಮಶಾಲಿ ಮುಚ್ಚೂರು ವಿರುದ್ಧವಾಗಿದೆ VFC ಮ್ಯಾಂಗ್ಳೂರ್ ಎ. 2 ತಂಡದ ನಾಯಕರು ನಾಣ್ಯ ಚಿಮ್ಮಿಕೆ ಆಗಮಿಸಿಕೊಳ್ಳಿ. 6ನೇ ಕ್ರಮಾಂಕದಲ್ಲಿ ಸಚಿನ್ ಇವರನ್ನು ಪರಿಚಯಿಸ್ತಾ ಇದೆ ಮುದ್ರಾಡಿ ತಂಡ. ಇಲ್ಲಿ ಜಯರಾಮ್ ತಮ್ಮ ಎಸೆತಗಾರಿಕೆ ವಿಭಾಗದಲ್ಲಿ ಕೊಂಚ ಮಟ್ಟಿನಲ್ಲಿ ಲಯವನ್ನು ಕಾಣ್ಕೊಳ್ತಾ ಇದೆ. 3 ಚೆಂಡುಗಳು ಮುಕ್ತಾಯವನ್ನು ಕಾಣ್ಕೊಳ್ಳುವಾಗ 2 ಓಟಗಳು ಮಾತ್ರ ಸೇರ್ಪಡೆಯನ್ನು ಪಡೆದುಕೊಳ್ತಾ ಇದೆ. ಇಲ್ಲಿ ಸಮಯದ ಅವಕಾಶ ಮುಕ್ತಾಯವನ್ನು ಕಾಣ್ಕೊಳ್ತಾ ಇದೆ. ಒಂದು ಕ್ಷೇತ್ರ ರಕ್ಷಕ 30 ಗಜಗಳ ಒಳಗೆ ಆಗಮಿಸಿಕೊಳ್ಳಬೇಕತಕ್ಕದ್ದು. ಈ ಒಂದು ಕ್ರಿಕೆಟ್ ನಿಯಮದಲ್ಲಿ ಸಮಯದ ಅವಕಾಶ ಮುಕ್ತಾಯವನ್ನು ಕಾಣ್ಕೊಳ್ಳುವಾಗ ಒಬ್ಬ ಕ್ಷೇತ್ರ ರಕ್ಷಕ 30 ಗಜಗಳ ಒಳಗೆ ಆಗಮಿಸಿಕೊಳ್ಳತಕ್ಕದ್ದು. ಈ ಬಾರಿ ಸ್ಟ್ರೈಟ್ ಡ್ರೈವ್, ಬಹಳ ಶರವೇಗದ ಕ್ಷೇತ್ರ ರಕ್ಷಣೆ ಕಾಣ್ಕೊಳ್ತಾ ಇದೆ. ಚುರುಕಿನ ಕ್ಷೇತ್ರ ರಕ್ಷಣೆ, ಬೌಂಡ್ರಿಯನ್ನು ಉಳಿಸಿಕೊಳ್ಳುವಲ್ಲಿ ಸಫಲರಾಗ್ತಾ ಇದ್ದಾರೆ ಕ್ಷೇತ್ರ ರಕ್ಷಕ. ಅವಳಿ ಓಟಗಳ ಸೇರ್ಪಡೆ ತಂಡದ ಖಾತೆಯಲ್ಲಿ 34 ಚೆಂಡುಗಳು ಮುಕ್ತಾಯವನ್ನು ಕಾಣ್ಕೊಳ್ಳುವಾಗ ಪಂಚಮ ಬಾರಿಗೆ ಇಲ್ಲಿ ಬೌಂಡರಿ, ಶರವೇಗದ ಸ್ಟ್ರೇಟ್ ಡ್ರೈವ್ ಕಾಣ್ಕೊಳ್ತಾ ಇದೆ ತಂಡದ ಖಾತೆಯಲ್ಲಿ 38. ಕೊನೆಯ 1 ಚೆಂಡು ಬಾಕಿ ಉಳಿಯುತ್ತದೆ. ಇನ್ನಿಂಗ್ಸ್ನ ಕೊನೆಯ 1 ಚೆಂಡು ಬಾಕಿ ಉಳಿಯುತ್ತದೆ. ಕೊನೆಯ ಬಾರಿಗೆ ಜಯರಾಮ್ ಟು ಮಂಜುನಾಥ್. ಇಲ್ಲಿ ಕೂಡ ಶರವೇಗದ ಹೊಡೆತಕ್ಕೆ ಮಣೆ ಮಾಡಿದ ಚುರುಕಿನ ಕ್ಷೇತ್ರರಕ್ಷಣೆ, ಅವಳಿಗೆ ಕರೆಯನ್ನು ರವಾನಿಸಿಕೊಳ್ತಾ ಇದ್ರಿ. ಅವಳಿ ಓಟಗಳ ಸೇರ್ಪಡೆ, ಅವಳಿ ಓಟಗಳ ಮುಖೇನ ತಂಡದ ಖಾತೆಯಲ್ಲಿ 41 ಓಟಗಳ ಗುರಿಯನ್ನು ಪಡೆದುಕೊಳ್ತಾ ಇದೆ KR ಸ್ಟ್ರೈಕರ್ಸ್ ಕೋನಾಜೆ ತಂಡ. ಸಂಘವಿಟ್ಟು ಮಹಿಳಾ ಮಂಡಳಿದ ಸಕ್ರಿಯ ಕಾರ್ಯಕರ್ತರಾದ ಪುನಚಿತ್ತ ಶ್ರೀಮತಿ ಜಯಲಕ್ಷ್ಮಿ ಸಂಘವಿಟ್ಟು ಮೇರೆ ವೇದಿಕೆಗೆ ಬರೋಡು ನೀಡ ವಿನಂತಿನ ಮಲ್ತೊಂದಲ್ಲ. ಅಂಜನೆ ನಮ್ಮನೆ ಊರ್ದ ಪ್ರತಿಭೆ ರಾಷ್ಟ್ರೀಯ ಮಟ್ಟಡೆ ಕ್ರೀಡಾಕೂಟಡೆ ಪುದರ್ಪಡಿನ ಚಿತ್ತ ಪಲ್ಲವಿ JS ಇರ್ಲ ವೇದಿಕೆಯನ್ನು ಅಲಂಕರಿಸೋಡೊಂದು ವಿನಂತಿನ ಮಲ್ತೊಂದಲ್ಲ. 2 ಜನಲ್ಲ ಕಿರಣ್ ಶೆಟ್ಟಿಗರ್ ಮೇರೆ ವೇದಿಕೆಗೆ ಲೆತೊಂದು ಬರೋಡು ನೀಡ ವಿನಂತಿನ ಮಲ್ತೊಂದಲ್ಲ.
ಭಲೇನಾ ಪ್ಲೇಯರ್ಸ್ ನಗಳು ಬೇಗ ಬರೋಡು. ಶೆಟ್ಟಿಗಾರ್ ಯುವ ವೇದಿಕೆ ಮುದ್ರಾಡಿ ತಂಡದ ಆಟಗಾರರು ಕ್ರೀಡಾಂಗಣವನ್ನು ಪ್ರವೇಶಿಸತಕ್ಕದ್ದು. ಯಾಕೆಂದ್ರೆ ಸಮಯದ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಮೋಡ ಕವಿದ ವಾತಾವರಣವಿದೆ, ಬಹಳ ತಂಪಾದ ವಾತಾವರಣವಿದೆ, ಸುಡು ಬಿಸಿಲಿನ ವಾತಾವರಣ ಇಲ್ಲ, ತಂಪಾದ ವಾತಾವರಣ ಇದೆ. ಅದಕ್ಕೆ ತಕ್ಕಂತ ಸಮಯದ ಅವಕಾಶವನ್ನು ತಾವು ಕಳೆದುಕೊಳ್ಳಬೇಡಿ. ಪಂದ್ಯಾಟಗಳು ಪ್ರಥಮ ಸುತ್ತಿನಲ್ಲಿ 8 ಪಂದ್ಯಾಟಗಳು ನಡೆಯಬೇಕಾಗಿದೆ. ದ್ವಿತೀಯ ಸುತ್ತಿನಲ್ಲಿ 4 ಪಂದ್ಯಾಟಗಳು ನಡೆಯಬೇಕಾಗಿದೆ. ಸೆಮಿಫೈನಲ್ 2 ಪಂದ್ಯಾಟ, ಅದೇ ರೀತಿ ಫೈನಲ್ ಪಂದ್ಯಾಟ ನಡೆಯಬೇಕಾಗಿದೆ. ಕ್ರೀಡಾಪಟುಗಳು ಸಹಕಾರವಿತ್ತರೆ ಸಮಯಕ್ಕೆ ತಕ್ಕಾಗಿ ಎಲ್ಲ ಪಂದ್ಯಾಟವನ್ನು ಮುಗಿಸಿಕೊಳ್ಳಬೇಕಾದ ಆತುರ ಈ ಒಂದು ಆಯೋಜಕರಿಗಿದೆ. ತಾವು ಅದಕ್ಕೆ ತಕ್ಕಂತೆ ನಡೆದುಕೊಳ್ಳಬೇಕಾಗಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. 24 ಚೆಂಡು 41 ಓಟಗಳ ಗುರಿಯನ್ನು ಪಡೆದುಕೊಂಡಂತ KR ಸ್ಟ್ರೈಕರ್ಸ್ ಕೋಣಾಜಿ ರಿಕ್ವೈರ್ಡ್ ರೇಟ್ ಸರಾಸರಿ 10.05 ಮುಖೇನ ರನ್ದಾರಣಿಯನ್ನು ಪಡೆದುಕೊಳ್ಳಬೇಕಾಗಿದೆ. ಪ್ರತಿ ಓವರಿಗೆ 10 ಓಟವನ್ನು ಕಲೆ ಹಾಕಿಕೊಳ್ಳಬೇಕಾದ ಒತ್ತಡದಲ್ಲಿ KR ಸ್ಟ್ರೈಕರ್ಸ್ ಕೋಣಾಜೆ ತಂಡ. ಯಾಕೆಂದ್ರೆ ಶೆಟ್ಟಿಗಾರ್ ಯುವ ವೇದಿಕೆ ಮುದ್ರಾಡಿ ತಂಡ ಕೂಡ ಬಹಳ ಬಲಿಷ್ಠ ತಂಡ, ಬಹಳ ಹಲವಾರು ಬಲಿಷ್ಠ ಎಸೆತಗಾರ ದಾಂಡುಗಾರರು ಹೊಂದಿದಂತಹ ಮುದ್ರಾಡಿ ತಂಡವಾದ್ರೆ KR ಸ್ಟ್ರೈಕರ್ಸ್ ಕೋಣಾಜೆ ತಂಡ ಕೂಡ ಬಲಿಷ್ಠ ಆಟಗಾರರು ಹೊಂದಿದಂತ ತಂಡ. ಈ ಒಂದು VL ಟ್ರೋಫಿ 2025 ದ್ವಿತೀಯ ಪಂದ್ಯಾಕೂಟದ ದ್ವಿತೀಯ ಇನ್ನಿಂಗ್ಸ್ ಆರಂಭವನ್ನು ಆದಷ್ಟು ಬೇಗ ಆರಂಭಿಸಿಕೊಳ್ಳಿ. ಸ್ಟೈಗೆ ಬದಾರಿ ಸತತ 3 ಚೆಂಡುಗಳು ಚುಕ್ಕಿಯಾದ ನಂತರ ದಂಡಿಸುವ ಪ್ರಯತ್ನದಲ್ಲಿ ಸಫಲನಾಗ್ತಾ ಇದ್ದಾನೆ ಕಾರ್ತಿಕ್. 4ನೇ ಚೆಂಡಿನಲ್ಲಿ ಬೌಂಡ್ರಿ ಬರುತ್ತಾ ತಂಡದ ಖಾತೆ ಶುಭಾರಂಭವನ್ನು ಕಾಣ್ಕೊಳ್ತಾ ಇದೆ. ಪಂಚಮ ಬಾರಿಗೆ ಗಣೇಶ್ ಟು ಕಾರ್ತಿಕ್. ಈ ಬಾರಿ ಆಫ್ ಸೈಡ್ಗೆ ತಪ್ಪಿದಂತ ಚೆಂಡು ಒಂಟಿ ಅವಳಿಗೆ ಕರಿಯನ್ನು ರಮಣಿಸ್ತಾ ಇದ್ದಾನೆ ಜಯರಾಜ್. ಅವಳಿ ಓಟಗಳು ಕೂಡ ಪೂರ್ಣವನ್ನು ಕಾಣ್ಕೊಳ್ತಾ ಇದೆ. ಅವಳಿ ಓಟಗಳ ಸೇರ್ಪಡೆಗಳ ಮುಖೇನ ತಂಡದ ಖಾತೆಯಲ್ಲಿ 5 ಚೆಂಡುಗಳು ಮುಕ್ತಾಯವನ್ನು ಕಾಣ್ಕೊಳ್ಳುವಾಗ ಪವರ್ ಪ್ಲೇ ವಿಭಾಗದ ಕೊನೆಯ ಚೆಂಡು ಶರವೇಗದ ಹೊಡೆತಕ್ಕೆ ಮಣಿ ಮಾಡಿದಂತ ಕಾರ್ತಿಕ್. ಒಂಟಿ ಓಟಗಳ ಸೇರ್ಪಡೆ, ಒಂಟಿ ಓಟಗಳ ಮುಖೇನ ತಂಡದ ಖಾತೆಯಲ್ಲಿ 7. ಪ್ರಥಮ ಪವರ್ ಪ್ಲೇ ವಿಭಾಗದ ಪ್ರಥಮ 6 ಚೆಂಡುಗಳು ಮುಕ್ತಾಯವನ್ನು ಕಾಣ್ಕೊಳ್ಳುವಾಗ 7 ಓಟವನ್ನು ಕಳೆ ಹಾಕೊಳ್ತಾ ಇದೆ. ಅದೇ ರೀತಿ ಪ್ರಥಮವಾಗಿ ದಾಂಡು ಮಾಡಿದಂತ ಮುದ್ರಾಡಿ ತಂಡ ಕೂಡ 7 ಓಟವನ್ನು ಸೇರ್ಪಡಿಸುತ್ತಾ 2 ವಿಕೆಟ್ ಅನ್ನು ಕಳೆದುಕೊಂಡಿತ್ತು. ಇಲ್ಲಿ ಸ್ಟ್ರೈಕರ್ಸ್ ಕೋಣಾಜೆ ತಂಡ 7 ಓಟವನ್ನು ಬಹಳ ಅದ್ಭುತವಾದ ಜೊತೆಗಾರಿಕೆ ಮುಖೇನ ಬರ್ತಾ ಇದೆ. ಹದಿನೆಂಟು ಚೆಂಡುಗಳು ಬಾಕಿ ಉಳಿಯುತ್ತಾ ಇದೆ. 34 ಓಟಗಳ ಅವಶ್ಯಕತೆ. ಅನಿಕೇತ್ ದ್ವಿತೀಯ ಓವರಿನ ಎಸೆತಗಾರಿಕೆಯಲ್ಲಿ ಅನಿಕೇತ್ ದ್ವಿತೀಯ ಓವರಿನ ಪ್ರಥಮ ಚೆಂಡು ಚುಕ್ಕಿ ಆಗ್ತಾ ಇದೆ. ಇಲ್ಲಿ ಕಾರ್ತಿಕ್ ಸತತವಾಗಿ ಚೆಂಡನ್ನು ಚುಕ್ಕಿ ಮಾಡಿಕೊಳ್ತಾ ಇದ್ದಾನೆ. ದ್ವಿತೀಯ ಬಾರಿಗೆ ಇಲ್ಲಿ ಶರವೇಗದ ಹೊಡೆತಕ್ಕೆ ಮಣೆ ಮಾಡಿದ ಒಂಟಿ ಓಟಗಳ ಸೇರ್ಪಡೆ, ಒಂಟಿ ಓಟಗಳ ಮುಖೇನ ತಂಡದ ಖಾತೆಯಲ್ಲಿ 8. 2 ಚೆಂಡುಗಳು ಮುಕ್ತಾಯವನ್ನು ಕಾಣ್ಕೊಳ್ಳುವಾಗ ತೃತೀಯ ಬಾರಿಗೆ ಅನಿಕೇತ್ ಟು ಜಯರಾಜ್. ಅಗಲ ಚೆಂಡೆಂಬ ನಿಶಾನೆ ಬರ್ತಾ ಇದೆ. ಅಗಲ ಚೆಂಡುಗಳ ಮುಖೇನ ತಂಡದ ಖಾತೆಯಲ್ಲಿ 9. ತೃತೀಯ ಬಾರಿಗೆ ಅನಿಕೇತ್ ಟು ಜಯರಾಜ್. ಬ್ಯಾಕ್ ಟು ಬ್ಯಾಕ್ ಅಗಲ ಚೆಂಡುಗಳು ಮೂಡಿ ಬರ್ತಾ ಇದೆ. ಇಲ್ಲಿ ಆಟ್ರಿಕ್ ವೈಡ್ ಸತತ 2 ಚೆಂಡುಗಳು ಬಹಳ ಲಯವಾಗಿತ್ತು. ಇಲ್ಲಿ ಕಾರ್ತಿಕ್ ಪ್ರಥಮ ಚೆಂಡನ್ನು ಚುಕ್ಕಿ ಮಾಡಿದ, ತದನಂತರ ಒಂಚಿ ಓಟವನ್ನು ಓಡಿದಂತ ಕಾರ್ತಿಕ್ ಸ್ಟ್ರೈಕ್ ಅನ್ನು ರೊಟೇಟ್ ಮಾಡಿಕೊಂಡ, ತದನಂತರ ಅಗಲ ಚೆಂಡುಗಳ ಸುರಿಮಳೆ ಬರ್ತಾ ಇದೆ ಅನಿಕೇತ್ ಇವರಿಂದ. ತೃತೀಯ ಚೆಂಡನ್ನು ಬಹಳ ಲಯವಾಗಿ ಎಸೆಯಬೇಕಾಗಿದೆ ಇಲ್ಲಿ ಅನಿಕೇತ್. ಒಂಚಿ ಓಟಗಳ ಸೇರ್ಪಡೆ, ಓವರ್ ಥ್ರೋ ಕೂಡ ಕಾಣ್ಕೊಳ್ತಾ ಇದೆ. ಆದರೆ ಓಟಗಳು ರನ್ಔಟಿಗೆ ಬಲಿಯಾಗ್ತಾ ಇದ್ದಾರೆ. ಡೈರೆಕ್ಟ್ ಹಿಟ್ ಮುಖೇನ ರನ್ಔಟಿಗೆ ಬಲಿಯಾಗ್ತಾ ಇದ್ದಾರೆ ಕಾರ್ತಿಕ್.
ಶ್ರೀಧರ್. ಮೂರನೇ ಕ್ರಮಾಂಕದಲ್ಲಿ ಶ್ರೀಧರ್ ಯಾನೆ ಸಿದ್ದು ಇವರನ್ನು ಪರಿಚಯಿಸ್ತಾ ಇದೆ KR ಸ್ಟ್ರೈಕರ್ಸ್ ಕೋನಾಜಿ ತಂಡ. ಇಲ್ಲಿ ರನ್ನು ಗಳಿಸಬೇಕಾದ ಒತ್ತಡದಲ್ಲಿ KR ಸ್ಟ್ರೈಕರ್ಸ್ ಕೋನಾಜಿ ತಂಡವಿದೆ. ಈಗಾಗಲೇ 11 ಓಟಗಳ ಸೇರ್ಪಡೆಯಾಗಿದೆ. ಇನ್ನು ಬೇಕಾಗಿದೆ 30. ಚೆಂಡುಗಳು ಬಾಕಿ ಉಳಿಯುತ್ತಾ ಇದೆ 15. ಪ್ರತಿ ಚೆಂಡಿಗೆ 2 ಓಟಗಳ ಸೇರ್ಪಡೆಯ ಒತ್ತಡದಲ್ಲಿದೆ KR ಸ್ಟ್ರೈಕರ್ಸ್ ಕೋನಾಜಿ ತಂಡ. ತಾನೆದುರಿಸಿದ ಪ್ರಥಮ ಚೆಂಡಿಗೆ ಇಲ್ಲಿ ಶ್ರೀಧರ್ ಅವರು ಕ್ಯಾಚ್ ಔಟಿಗೆ ಬಲಿಯಾಗ್ತಾ ಇದ್ರಿ. ಬ್ಯಾಕ್ ಟು ಬ್ಯಾಕ್ 2 ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಪ್ರಥಮವಾಗಿ ಕಾರ್ತಿಕ್ ರನ್ಔಟ್ ಮುಖೇನ ವಿಕೆಟ್ ಅನ್ನು ಕಳೆದುಕೊಂಡು ತದನಂತರ ಬಂದಂತ ಮೂರನೇ ಕ್ರಮಾಂಕದ ದಾಂಡುಗಾರ ಶ್ರೀಧರ್ ತಾನೆದುರಿಸಿದ ಪ್ರಥಮ ಚೆಂಡಿಗೆ ಕ್ಯಾಚ್ ಔಟಿಗೆ ಬಲಿಯಾಗುತ್ತಾ 2 ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ KR ಸ್ಟ್ರೈಕರ್ಸ್ ಕೋನಾಜಿ ತಂಡ. 14 ಚೆಂಡುಗಳು ಬಾಕಿ ಉಳಿಯುತ್ತಾ ಇದೆ. 30 ಓಟಗಳ ಅವಶ್ಯಕತೆ. ಮಧು 4ನೇ ಕ್ರಮಾಂಕದಲ್ಲಿ ಮಧು ಇವರನ್ನು ಪರಿಚಯಿಸ್ತಾ ಇದೆ KR ಸ್ಟ್ರೈಕರ್ಸ್ ಕೋನಾಜಿ ತಂಡ. ಪಂಚಮ ಬಾರಿಗೆ ಅನಿಕೇತ್ ಕ್ಲೀನ್ ಬಾಲ್ಡ್. ಬ್ಯಾಕ್ ಟು ಬ್ಯಾಕ್ 3 ವಿಕೆಟ್ಗಳು. ಇಲ್ಲಿ ಹ್ಯಾಟ್ರಿಕ್ಗೆ ಅವಕಾಶವಿದೆ ಅನಿಕೇತ್ ಇವರಿಗೆ. ದ್ವಿತೀಯ ಓವರಿನ ಕೊನೆಯ 1 ಚೆಂಡು ಬಾಕಿ ಉಳಿಯುತ್ತದೆ. ಹ್ಯಾಟ್ರಿಕ್ಗೆ ಅವಕಾಶವಿದೆ. ಪ್ರಥಮವಾಗಿ ರನ್ಔಟ್, ತದನಂತರ ಕ್ಯಾಚ್, ತದನಂತರ ಬೋಲ್ಡ್. ಬ್ಯಾಕ್ ಟು ಬ್ಯಾಕ್ 3 ವಿಕೆಟ್ ಅನ್ನು ಕಳೆದುಕೊಂಡಾಗಿದೆ KR ಸ್ಟ್ರೈಕರ್ಸ್ ತಂಡ. ಪವನ್ 5ನೇ ಕ್ರಮಾಂಕದಲ್ಲಿ ಪವನ್ ಇವರನ್ನು ಪರಿಚಯಿಸ್ತಾ ಇದೆ. ಇಲ್ಲಿ ಜಯರಾಜ್ ನಾನ್ ಸ್ಟ್ರೈಕ್ ಭಾಗದಲ್ಲಿದ್ದಾನೆ. 1 ಎಸೆತಗಳನ್ನು ಮಾತ್ರ ಎದುರಿಸಿದಂತ ಜಯರಾಜ್ ನಾನ್ ಸ್ಟ್ರೈಕ್ ಭಾಗದಲ್ಲಿ ಸತತವಾಗಿ 3 ವಿಕೆಟ್ ಅನ್ನು ಕಳೆದುಕೊಂಡಾಗಿದೆ KR ಸ್ಟ್ರೈಕರ್ಸ್ ತಂಡ. ಹ್ಯಾಟ್ರಿಕ್ಗೆ ಅವಕಾಶ. VMC ಟ್ರೋಫಿ 2025 ಆವೃತ್ತಿ 5ರ ಪ್ರಥಮ ಹ್ಯಾಟ್ರಿಕ್ಗೆ ಅವಕಾಶವಿದೆ ಅನಿಕೇತ್ ಇವರಿಗೆ. ಇಲ್ಲಿ ಚೆಂಡು ಚುಕ್ಕಿಯಾಗ್ತಾ ಇದೆ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ಕೊಳ್ತಾ ಇದೆ. 2 ಓವರ್ ಮುಕ್ತಾಯವನ್ನು ಕಾಣ್ಕೊಳ್ಳುವಾಗ ತಂಡದ ಖಾತೆಯಲ್ಲಿ 11. ಶಿವಶಂಕರ್, ನೆಕ್ಸ್ಟ್ ಮ್ಯಾಚ್ ದ ಮುಚ್ಚೂರು ಟಾಸ್. ಎಸ್, ಮುಂದಿನ ಪಂದ್ಯಾಕೂಟದಲ್ಲಿ ಪದ್ಮಶಾಲಿ ಮುಚ್ಚೂರು ತಂಡ ನಾಣ್ಯ ಚಿಮ್ಮಿಕೆಯನ್ನು ಜಯಗಳಿಸ್ತಾ ಇದೆ. ಅದೇ ರೀತಿ VFC ಮ್ಯಾಂಗ್ಳೂರು ತಂಡದ ಆಟಗಾರರು ಕೂಡ ಸಜ್ಜಾಗಿರಿಸಬೇಕು ಮನವಿಯನ್ನು ಮಾಡಿಕೊಳ್ತಾ ಇದ್ರಿ. ತೃತೀಯ ಊರಿನ ಎಸೆತಗಾರಿಕೆಯಲ್ಲಿ ಮಂಜುನಾಥ್ ಎದುರಿಸಬೇಕಾಗಿದೆ ಜಯರಾಜ್. ಚೆಂಡು ಚುಕ್ಕಿಯಾಗ್ತಾ ಇದೆ. ಪ್ರಥಮ ಚೆಂಡು ಚುಕ್ಕಿಯಾಗ್ತಾ ಇದೆ. ತೃತೀಯ ಊರಿನ ಎಸೆತಗಾರಿಕೆಯಲ್ಲಿ ಮಂಜುನಾಥ್ ಎದುರಿಸಬೇಕಾಗಿದೆ ಜಯರಾಜ್. ಇಲ್ಲಿ ಗಾಳಿಯಲ್ಲಿ ಚೆಂಡು ತೇಲಾಡ್ತಾ ಅಬೀರ್ ಅವರ ಭದ್ರ ಬೊಗಸೆಗೆ ಚೆಂಡು ಸೇರಿಕೊಳ್ಳುತ್ತಾ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಜಯರಾಜ್ ರವರ ಮುಖೇನ KR ಸ್ಟ್ರೈಕರ್ಸ್ ತಂಡ. 24 ಚೆಂಡಲ್ಲಿ 41 ಓಟಗಳ ಗುರಿಯನ್ನು ಬೆನ್ನಿಟ್ಟಬೇಕಾದ ತವಕದಲ್ಲಿ ಸತತವಾಗಿ 4 ವಿಕೆಟ್ ಅನ್ನು ಕಳೆದುಕೊಂಡಾಗಿದೆ KR ಸ್ಟ್ರೈಕರ್ಸ್ ತಂಡ. ಇನ್ನುಳಿದ 10 ಚೆಂಡುಗಳು ಬಾಕಿ ಉಳಿಯುತ್ತಾ ಇದೆ. ಬೇಕಾಗಿದೆ 30 ಓಟಗಳು. ಸ್ಟ್ರೈಕ್ ವಿಭಾಗದಲ್ಲಿ ಪವನ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಪವನ್. ಎರಡು ಆಟಗಾರರು ಒಂದೇ ನಾಮಧೇಯವನ್ನು ಹೊಂದಿದಂತ ಆಟಗಾರರು ಪವನ್ ಸ್ಟ್ರೈಕ್ ವಿಭಾಗದಲ್ಲಿ. ಇಲ್ಲಿ ಚೆಂಡು ಚುಕ್ಕಿ ಆಗ್ತಾ ಇದೆ. ತುಳುಟು ಪನ್ಪುನಾಂಡ ರೆಡ್ ಪವನ್. ತೃತೀಯ ಬಾರಿಗೆ ಲೆಗ್ ಬೈ ಮುಖೇನ ಓಟಗಳ ಸೇರ್ಪಡೆಯನ್ನು ಪಡೆದುಕೊಳ್ಳುತ್ತಾ ತಂಡದ ಖಾತೆಯಲ್ಲಿ 12, 4 ಚೆಂಡುಗಳು ಮುಕ್ತಾಯವನ್ನು ಕಾಣಿಕೊಳ್ಳುವಾಗ ಪಂಚಮ ಬಾರಿಗೆ ಮಂಜುನಾಥ್ ಟು ಪವನ್. ಶರವೇಗದ ಹೊಡೆತ, ಲೆಗ್ ಸೈಡ್ಗೆ ದಬ್ಬಿದಂತ ಚೆಂಡು ಒಂಟಿ ಅವಳಿಗೆ ಕರೆಯನ್ನು ರವಣಿಸ್ತಾ ಅದನಿ. ಅವಳಿ ಓಟಗಳ ಸೇರ್ಪಡೆಗಳ ಮುಖೇನ ತಂಡದ ಖಾತೆಯಲ್ಲಿ 14, 7 ಚೆಂಡುಗಳು ಬಾಕಿ ಉಳಿಯುತ್ತಾರೆ. 26 ಓಟಗಳ ಅವಶ್ಯಕತೆ, 27 ಓಟಗಳ ಅವಶ್ಯಕತೆ. ಇಲ್ಲಿ ಅಬೀರ್ ಅವರು ಕೊಂಚ ಮಟ್ಟಿನ ಪ್ರಯತ್ನವನ್ನು ಮಾಡಿಕೊಂಡ, ಆದರೆ ಒಂಚಿ ಓಟಗಳ ಸೇರ್ಪಡೆಗಳ ಮುಖೇನ ತಂಡದ ಖಾತೆಯಲ್ಲಿ 15, 3 ಓವರ್ ಮುಕ್ತಾಯವನ್ನು ಕಾಣಿಕೊಳ್ಳುವಾಗ
6 ಚೆಂಡುಗಳು ಬಾಕಿ ಉಳಿಯುತ್ತದೆ. 26 ಓಟಗಳ ಅವಶ್ಯಕತೆ. ಎರಡು ಪವನ್ ಆಟಗಾರರು ಯಾವ ರೀತಿ 6 ಚೆಂಡಿನಲ್ಲಿ ಓಟವನ್ನು ಗಳಿಸಬಹುದೇ, ಅಲ್ಲ ಈ ಒಂದು ಜಯವನ್ನು ಎದುರಾಳಿಗಳಿಗೆ ಬಿಟ್ಟುಕೊಡಬಹುದೇ? ಕೊನೆಯ ಊರಿನ ಎಸೆತಗಾರಿಕೆಯಲ್ಲಿ ಗುರುರಾಜ್ ಇವರನ್ನು ಪರಿಚಯಿಸುತ್ತದೆ ಮುದ್ರಾಡಿ ತಂಡ. ಆರಕ್ಕೆ ಬೇಕಾಗಿದೆ 26. ಬಹಳ ಲಯವಾದ ಚೆಂಡು ಚುಕ್ಕಿಯಾಗ್ತಾರೆ. ಲೆಗ್ ಸ್ಪಿನ್ ಮಾದರಿಗೆ ತಕ್ಕಂತ ಚೆಂಡು, ನೆಲಕ್ಕಚ್ಚಿ ಬಂದಂತ ಚೆಂಡು. ದ್ವಿತೀಯ ಬಾರಿಗೆ ಬ್ಯಾಕ್ ಟು ಬ್ಯಾಕ್ ಇಲ್ಲಿ ಓಟಗಳು ಲಭಿಸ್ತಾರೆ ಬಾಯ್ಸ್ ಮುಖೇನ. ತಂಡದ ಖಾತೆಯಲ್ಲಿ 16, 2 ಚೆಂಡುಗಳು ಮುಕ್ತಾಯವನ್ನು ಕಾಣಿಕೊಳ್ಳುವಾಗ ಇನ್ನು ಬೇಕಾಗಿದೆ 25 ಚೆಂಡುಗಳು ಬಾಕಿ ಉಳಿಯುತ್ತದೆ 4. ಇಲ್ಲಿ ಚೆಂಡು ಚುಕ್ಕಿ ಆಗ್ತದೆ. 90% ಪಂದ್ಯಾಟವನ್ನು ಸ್ಟ್ರೈಕರ್ಸ್ ಸೆಟ್ಟಿಗಾರ್ ಯುವ ವೇದಿಕೆ ಮುದ್ರಾಡಿ ತಂಡ ಜಯಗಳಿಸಾಗಿದೆ. ಬ್ಯಾಕ್ ಟು ಬ್ಯಾಕ್ ಚೆಂಡುಗಳು ಚುಕ್ಕಿಯಾಗುತ್ತದೆ. ಲಾಸ್ಟ್ 2 ಬಾಲ್ ಟು ಗೋ. ಪಂಚಮ ಬಾರಿಗೆ ಶರವೇಗದ ಹೊಡೆತಕ್ಕೆ ಮಣೆ ಮಾಡಿದಂಥ ಪವನ್ 20 ಓಟಗಳ ಸಂಪಾದನೆ. ತಂಡದ ಖಾತೆಯಲ್ಲಿ 17. ದ್ವಿತೀಯ ಪಂದ್ಯಾಕೂಟದ ದ್ವಿತೀಯ ಇನ್ನಿಂಗ್ಸ್ನ ಕೊನೆಯ 1 ಚೆಂಡು ಬಾಕಿ ಉಳಿಯುತ್ತದೆ. ಆಲ್ಮೋಸ್ಟ್ ಸೆಟ್ಟಿಗಾರ್ ಯುವ ವೇದಿಕೆ ಮುದ್ರಾಡಿ ತಂಡ ಈ ಒಂದು ಪಂದ್ಯಾಕೂಟವನ್ನು ಜಯಗಳಿಸಾಗಿದೆ. ಕ್ಲೀನ್ ಬೋಲ್ಡ್ ಮುಖೇನ ಶೆಟ್ಟಿಗಾರ್ ಯುವ ವೇದಿಕೆ ಮುದ್ರಾಡಿ ತಂಡ ಪಂದ್ಯಾಟವನ್ನು ಜಯಗಳಿಸುತ್ತದೆ. ಅದೇ ರೀತಿ ಮುಂದಿನ ವೀಕ್ಷಕ ವಿವರಣೆಯಲ್ಲಿ ಬದಲಾವಣೆಯನ್ನು ಕಾಣಿಕೊಳ್ಳುತ್ತಾ ಮೈಕನ್ನು ಹಸ್ತಾಂತರಿಸುತ್ತವೆ ಶ್ರೀಶಾ ಇವರಿಗೆ. ಸ್ವಾಗತಗಳು ಶ್ರೀಶಾ. KR ಸ್ಟ್ರೈಕರ್ಸ್ ಕೋನಜೆ ತಂಡದ ಕಪ್ತಾನರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. KR ಸ್ಟ್ರೈಕರ್ಸ್ ಕೋನಜೆ ತಂಡದ ಕಪ್ತಾನರು ವೇದಿಕೆಗೆ ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಅಂಚನೆ ಮ್ಯಾನ್ ಆಫ್ ದಿ ಮ್ಯಾಚ್ ಶಿವಶಂಕರ್. ಶಿವಶಂಕರ್ ಮ್ಯಾಚ್ ಅಂತ ಫಾಸ್ಟ್ ಮಾಲ್ ಪೋಡು ಪೊರ್ತಾ ಆತಂಡೆ ಈ ರೋಡ್ ಟಿ ಶರ್ಟ್ ಚೇಂಜ್ ಮಾಡ್ತಂದು ಹೋಯ್ನಿ. ಶ್ರೀಶಾ ಬೈ ಚೂರು ಮ್ಯಾಚ್ ಅಂತ ಫಾಸ್ಟ್ ಮಾಲ್ ಪ್ಲೇ. ಓಕೆ, ಧನ್ಯವಾದಗಳು ಶಿವಶಂಕರ್ ಅವರೇ. ಕಳೆದ ಪಂದ್ಯದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಪ್ರಜ್ವಲ್ ರವರ ಪಾಲಾಗುತ್ತಾ ಇದೆ. ದಯವಿಟ್ಟು ಪ್ರಜ್ವಲ್ ರವರೇ ಮುಖ್ಯ ವೇದಿಕೆಗೆ ಬಂದುಬಿಡಿ. ತಮ್ಮ ಅದ್ಭುತವಾದ ಪ್ರದರ್ಶನದೊಂದಿಗೆ ಕಳೆದ ಪಂದ್ಯದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಗೆ ಭಾಜನರಾಗುತ್ತಾ ಇದ್ದಾರೆ. ದಯವಿಟ್ಟು ಮುಖ್ಯ ವೇದಿಕೆ ಬಳಿ ಬರಬೇಕೆಂದು ಕೇಳಿಕೊಳ್ತಾ ಇದ್ದೀವಿ. ಒಟ್ಟಾಗಿ 18 ಓಟವನ್ನು ಗಳಿಸಿಕೊಂಡು ಅದ್ಭುತ ರೀತಿಯ ದಂಡುವಿನ ಮುಖಾಂತರವಾಗಿ 2 ಸಿಕ್ಸರ್ 1 ಬೌಂಡರಿನ ಬಾರಿಸುವ ಮುಖಾಂತರವಾಗಿ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಗೆ ಭಾಜನರಾಗುತ್ತಾ ಇದ್ದಾರೆ ಮುದ್ರಾಡಿ ತಂಡದ ಪ್ರಜ್ವಲ್. ದಯವಿಟ್ಟು ಪ್ರಜ್ವಲ್ ಮುಖ್ಯ ವೇದಿಕೆಗೆ ಬನ್ನಿ. ದಯಮಾಡಿ ಮುದ್ರಾಡಿ ತಂಡದ ಪ್ರಜ್ವಲ್ ರವರು ವಿಜಯ ವೇದಿಕೆಗೆ ಧಾವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಹಾಗೆ KR ಸ್ಟ್ರೈಕರ್ಸ್ ಕೋನಾಜೆ ತಂಡದ ಕಪ್ತಾನರು ದಯಮಾಡಿ ವೇದಿಕೆಯ ಬಳಿ ಧಾವಿಸಬೇಕು. KR ಸ್ಟ್ರೈಕರ್ಸ್ ಕೋನಾಜೆ ತಂಡದ ಕಪ್ತಾನರು ಹಾಗೆ ಶೆಟ್ಟಿಗಾರ್ ಯುವ ವೇದಿಕೆ ತಂಡದ ಪ್ರಜ್ವಲ್ ದಯಮಾಡಿ ವಿಜಯ ವೇದಿಕೆಯ ಬಳಿ ಧಾವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಪ್ರಸ್ತುತ ಪಂದ್ಯ ಪದ್ಮಶಾಲಿ ಮುಚ್ಚೂರು ವಿರುದ್ಧವಾಗಿ VFC ಮ್ಯಾಂಗ್ಳೂರ್ ಎ. ಪಂದ್ಯವನ್ನು ಆದಷ್ಟು ಬೇಗ ಮುಂದುವರಿಸಬೇಡಿ. ದಾಂಡುಗಾರರು ದಯವಿಟ್ಟು ದಾಂಡುಗಾರಿಕೆಯನ್ನು ಸಜ್ಜು ಮಾಡಿಬೇಡಿ. ದಯವಿಟ್ಟು ದಾಂಡುಗಾರರು ಆದಷ್ಟು ಬೇಗ ದಾಂಡುಗಾರಿಕೆಯನ್ನು ಸಜ್ಜು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. VFC ಮಂಗಳೂರು ಬಿ ಎ ತಂಡದ ಆಟಗಾರರು ದಯವಿಟ್ಟು VFC ಮ್ಯಾಂಗ್ಳೂರು ಎ ತಂಡದ ಆಟಗಾರರು ದಯವಿಟ್ಟು ದಾಂಡುಗಾರಿಕೆಯನ್ನು ಸಜ್ಜು ಮಾಡಿಬಿಡಿ. ಈಗಾಗಲೇ ಕ್ಷೇತ್ರ ರಕ್ಷಣೆಯನ್ನು ಸಜ್ಜು ಮಾಡಿ ಆಗಿದೆ ಟೀಮ್ ಪದ್ಮಶಾಲಿ ಮುಚ್ಚೂರು ತಂಡ. ದಯವಿಟ್ಟು VFC ಮ್ಯಾಂಗ್ಳೂರು ಎ ತಂಡದ ಆಟಗಾರರು ದಾಂಡುಗಾರಿಕೆಯನ್ನು ಆದಷ್ಟು ಬೇಗ ಸಜ್ಜು ಮಾಡಿಬಿಡಿ. ಪ್ರಜ್ವಲ್ ರೇ ದಯಮಾಡ್ತದೆ ಮುದ್ರಾಡಿ ತಂಡದ ಪ್ರಜ್ವಲ್ ದಯಮಾಡ್ತದೆ ವೇದಿಕೆಗೆ ಬಲೆ ಅಂಚನೆ KR ಸ್ಟ್ರೈಕರ್ಸ್ ಕೋನಜೆ ತಂಡದ ಕ್ಯಾಪ್ಟನ್ ದಯಮಾಡ್ತದೆ ವೇದಿಕೆಗೆ ಬರೋದು ವಿನಂತಿನ ಮಲ್ತೊಂದಲ್ಲ. KR ಸ್ಟ್ರೈಕರ್ಸ್ ತಂಡದ ಕ್ಯಾಪ್ಟನ್
ಅಂಚನೆ 4ನೇ ಮ್ಯಾಚ್ದ ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜರ್ ದಡ್ಡಿ ಎ ಅಂಚನೆ ಮಾರಿಗುಡಿ ಫ್ರೆಂಡ್ಸ್ ಸಂಗಬೆಟ್ಟು ಎ ರೆಡ್ ತಂಡದಕ್ಕೆಲ್ಲ ಆಧಾರ್ ವೆರಿಫಿಕೇಶನ್ಗೋಸ್ಕರ ಬರೋಡು. VFC ತಂಡದ ದಾಂಡುಗಾರ ದಯವಿಟ್ಟು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಕ್ಷೇತ್ರ ರಕ್ಷಣೆಯನ್ನು ಸಜ್ಜು ಮಾಡಿಯಾಗಿದೆ ಟೀಮ್ ಪದ್ಮಶಾಲಿ ಮುಚ್ಚೂರು ತಂಡ. ತಮ್ಮ ದಾಂಡುಗಾರನ ನಾಯಕ ದಯವಿಟ್ಟು ಕಳಿಸಿಕೊಡಿ. ನಾಲ್ಕು ಓವರ್ಗಳ ಪಂದ್ಯ ಸಾಗಿ ಬರಿತಾ ಇದೆ ಇಲ್ಲಿ. VFC ಮ್ಯಾಂಗ್ಳೂರ್ ಎ ತಂಡದ 12ನೇ ಆಟಗಾರ ದಯವಿಟ್ಟು ನಮ್ಮ ಜೊತೆ ಬಂದು ಸಹಕರಿಸಿ. 12th man of team VFC ಮ್ಯಾಂಗ್ಳೂರ್ ಎ requested to come here. VFC ಮ್ಯಾಂಗ್ಳೂರ್ ತಂಡದ 12ನೇ ಆಟಗಾರ ದಯವಿಟ್ಟು ಇಲ್ಲಿ ಬನ್ನಿ. VFC ಮ್ಯಾಂಗ್ಳೂರ್ ತಂಡದ 12ನೇ ಆಟಗಾರ ದಯವಿಟ್ಟು ಇಲ್ಲಿ ಬರಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಎಸ್ ರೆಡಿ ತೀರ್ಪುಗಾರರೇ, ಪಂದ್ಯಕ್ಕೆ ಹಸಿರು ಬಣ್ಣದ ನಿಶಾನೆ ನೀಡುತ್ತಾ ಪಂದ್ಯವನ್ನು ಮುಂದುವರಿಸಬೇಡಿ. ಈ ದಾಳಿಗಾರಿಕೆ ವಿಭಾಗದಲ್ಲಿ ಆರಂಭಿಕ ಓವರ್ ಅನ್ನು ಕೈಗೆತ್ತುವಂತ ದಾಳಿಗಾರ ಟೀಮ್ ಪದ್ಮಶಾಲಿ ಮುಚ್ಚೂರು ಪರವಾಗಿ ಶರತ್ ರವರ ಆಗಮನವಾಗುತ್ತಾ ಇದೆ. ಶರತ್ ದಾಳಿಯಲ್ಲಿ ದಂಡುಗಾರಿಕೆ ವಿಭಾಗದಲ್ಲಿ ದೀಪಕ್ ಜೊತೆ ಕೊಡುತ್ತಾ ಚರಣ್ ರವರ ಆಗಮನವಾಗುತ್ತಾ ಇದೆ. ದಾಂಡುಗಾರಿಕೆ ಮುಖ್ಯವಾಗಿ ದೀಪಕ್ ಆರಂಭಿಕ ಚೆಂಡು ನೆಲ ಕಚ್ಚಿ ಬಂದಂತ ಚೆಂಡು ತೀರ್ಪುಗಾರಿಗೆ ಜೋರಾದ ಮನವಿಯಲ್ಲಿ ತೀರ್ಪುಗಾರ ಕೈ ಗಗನಕ್ಕೇರುತ್ತಾ ಇದೆ. ಇಲ್ಲಿ ಕ್ಷಣ ಮಾತ್ರದಲ್ಲಿ ಗೂಟ ಆರಕ್ಷಕ ಚೆಂಡನ್ನು ಪಡೆದು ಗುಟ್ಟಗಳಿಗೆ ಸ್ಪರ್ಶ ಮಾಡುವ ಮುಖಾಂತರವಾಗಿ ಆರಂಭಿಕ ಚೆಂಡಿಗೆ ವಿಕೆಟ್ ಅನ್ನು ಪಡೆಯುತ್ತಾ ಇದ್ದಾರೆ. ಇಲ್ಲಿ ಅದ್ಭುತವಾಗಿತ್ತು ಎಸೆತಗಾರಿಕೆ, ಗೂಟ ರಕ್ಷಣೆಗಳು ಬಹಳಷ್ಟು ವೇಗನೆಯಾಗಿತ್ತು. ಇದರೊಂದಿಗೆ ಆರಂಭಿಕ ಚೆಂಡಿಗೆ ಆರಂಭಿಕ ಉದ್ದರಿನ ಕಳೆಕೊಳ್ಳುತ್ತಾ ಇದೆ ಟೀಮ್ VFC ಮ್ಯಾಂಗ್ಳೂರ್ ಎ ತಂಡ. ಇದರೊಂದಿಗೆ ಆರಂಭಿಕ ಇನ್ನಿಂಗ್ಸಿನ ಆರಂಭಿಕ ಓವರಿನ ಆರಂಭಿಕ ಒಂದು ಚೆಂಡು ಇಲ್ಲಿ ಮುಕ್ತಾಯ ಮಾತ್ರ. ಒಂದು ಚೆಂಡು ಮುಕ್ತಾಯ, ಒಂದು ಉದ್ದರಿ ನಷ್ಟದಲ್ಲಿದೆ ಇಲ್ಲಿ VFC ತಂಡ. ನಂಬರ್ ಈ ಕಾರ್ಯಕ್ರಮಕ್ಕೆ ಈಗ ತಾನು ಆಗಮಿಸುತ್ತಿರುವಂತಹ ಶ್ರೀಯುತ ದಂಡಿಸತಕ್ಕಂಥ ಪ್ರಯತ್ನ, ರಕ್ಷಣಾತ್ಮಕ ರೀತಿಯಲ್ಲಿ ದಂಡಿಸುವ ಪ್ರಯತ್ನವನ್ನು ಪಟ್ಟರೆ ಕ್ಷೇತ್ರ ರಕ್ಷಣೆ ವೈಫಲ್ಯತೆ. ಒಂದಕ್ಕೆ ಮಾತ್ರ ಅವಕಾಶಗಳನ್ನು ಕೊಟ್ಟರು. ದಂಡಿಸತಕ್ಕಂಥ ಪ್ರಯತ್ನ ಇಲ್ಲಿ, ಇದರೊಂದಿಗೆ ನೇರವಾಗಿ ತೀರ್ಪುಗಾರರ ಕೈ ಗಗನಕ್ಕೇರುತ್ತಾ ಇದೆ. ಕನ್ನಡ ಮಗದೊಂದು ವಿಕೆಟ್ ಅನ್ನು ಬಿಟ್ಟುಕೊಡುತ್ತಾ ಇದೆ VFC ಮ್ಯಾಂಗ್ಳೂರ್ ಎ ತಂಡ. ಆರಂಭಿಕ ಓವರ್ ಸಂಪೂರ್ಣವಾಗಿ ಟೀಮ್ ಪದ್ಮಶಾಲಿ ಮುಚ್ಚೂರು ತಂಡ ಡ್ರೀಮ್ ಸ್ಟಾರ್ಟ್ ಅನ್ನು ಮಾಡಿಕೊಳ್ಳುತ್ತಾ ಇದೆ. ಕಾರಣ ಎಸೆದಂತ 3 ಚೆಂಡುಗಳಲ್ಲಿ ಒಂದು ಓಟವನ್ನು ಮಾತ್ರ ಬಿಟ್ಟುಕೊಟ್ಟು 2 ಅಮೂಲ್ಯವಾದ ವಿಕೆಟ್ ಅನ್ನು ಪಡೆಯುತ್ತಾ ಇದ್ದಾರೆ. ಈ ಸಮಯದಲ್ಲಿ ದಾಳಿಯಲ್ಲಿ ಶರತ್ ಮುಚ್ಚೂರು ತನ್ನ ಅದ್ಭುತವಾದ ಲಯಬದ್ಧತೆ ದಾಳಿಗಳೊಂದಿಗೆ ದಾಂಡುಗಾರನ ಕಟ್ಟಿ ಹಾಕುತ್ತಾ ಇದ್ದಾರೆ. ಇಲ್ಲಿ ಮುಂದಿನ ಪಂದ್ಯಾಕೂಟದ ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜರ್ ದಡ್ಡಿ ಎ ತಂಡದ ಆಟಗಾರರು ದಯಮಾಡಿ ಆಧಾರ್ ವೆರಿಫಿಕೇಶನ್ಗೋಸ್ಕರ ಧಾವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜರ್ ದಡ್ಡಿ ಎ VFC ತಂಡದ 12ನೇ ಆಟಗಾರ ದಯವಿಟ್ಟು ಇಲ್ಲಿ ಬಂದು ಬೇಡಿ. VFC ಮ್ಯಾಂಗ್ಳೂರ್ ಶ್ಯಾಮ್ ರವರ ಆಗಮನವಾಗುತ್ತಾ ಇದೆ. ನೂತನ ಕ್ರಮಾಂಕದಲ್ಲಿ ಓವರಿನ 4ನೇ ಚೆಂಡನ್ನು ಎದುರಿಸಬೇಕಾಗಿದೆ. ಸ್ಕ್ವೇರ್ ಆಫ್ ವಿಕೆಟ್ ದಂಡಿಸತಕ್ಕಂಥ ಪ್ರಯತ್ನ ಇಲ್ಲಿ. ಒಂದು ಸುಲಭ ಪಾಯಿಂಟ್ ಭಾಗದಲ್ಲಿ ಚಲಿಸತಕ್ಕಂಥ ಚೆಂಡು, ಒಂದರ ಬಳಿಕ ಅವಳಿ ತಡೆಯನ್ನು ಹಿಡಿತಾ ಇದ್ದಾರೆ ಕ್ಷೇತ್ರ ರಕ್ಷಕ. ಇಲ್ಲಿ ಅವಳಿ ಓಟಗಳಿಗೆ ಅವಕಾಶವನ್ನು ಬಿಟ್ಟುಕೊಡುವಾಗ 2 ಹೆಚ್ಚುವರಿ ಆಗುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಓವರಿನ 4 ಚೆಂಡುಗಳು ಮುಕ್ತಾಯ ಕಾಲ ಸಿಗುವಾಗ 3 ಓಟಗಳು ಒಟ್ಟು ಖಾತೆಯಲ್ಲಿ ಜಮೆಯಾಗುತ್ತಾ ಇದೆ. ಓವರಿನ ಕೊನೆಯ 2 ಚೆಂಡುಗಳು ಬಾಕಿ ಇದೆ. ಇಲ್ಲಿ ಲಾಸ್ಟ್ 2 balls ಲೆಫ್ಟ್ ಆಫ್ ದ ಫಸ್ಟ್ ಓವರ್. ಆರಂಭಿಕ ಓವರ್ ನಂಬರ್ 1ರ ಕೊನೆಯ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ದಾಳಿಯಲ್ಲಿ ಶರತ್ ತನ್ನ ಕಂತಿನ 5ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ಬಲಗೈ ದಂಡುಗಾರ ಶ್ಯಾಮ್ ಕಡೆಗೆ ಸುಲಭದ ಚೆಂಡಾಗಿತ್ತು. ಸುಲಭದ ಚೆಂಡು ದಿಕ್ತೈ ಅನ್ನೋ ರೀತಿಯಲ್ಲಿ ಬಂದಂತ ಚೆಂಡಾಗಿತ್ತು. ನೀ ದಂಡಿಸು ಎನ್ನತಕ್ಕಂಥ ರೀತಿಯಲ್ಲಿ ಬಂದಂತ ಚೆಂಡಿಗೆ ದಾಂಡುಗಾರ ಶ್ಯಾಮ್ ಬ್ಯಾಟ್ ಮುಖಾಂತರ ಯಾವುದೇ ರೀತಿಯ ಉತ್ತರಗಳೇ ಸಿಗುತ್ತಾ ಇಲ್ಲ. ಲಯಬದ್ಧ ದಾಳಿಯೊಂದಿಗೆ ಚುಕ್ಕಿ ಚೆಂಡಾಗುತ್ತಾ ಇದೆ. ಇಲ್ಲಿ 5 ಚೆಂಡು ಮುಕ್ತಾಯ. ಇದು ಕೊನೆಯ ಚೆಂಡಿಗೆ ದಂಡಿಸಿದ್ರು. ದೊಡ್ಡ ಹೊಡೆತದ ಪ್ರಯತ್ನ, ಆದರೆ ಇರುವ ಕ್ಷೇತ್ರರಕ್ಷಕರ ನಡುವೆ ಓರ್ವ ಕ್ಷೇತ್ರರಕ್ಷಕ ಕ್ಯಾಚ್ ಅನ್ನು ಪಡೆಯುವ ಮುಖಾಂತರವಾಗಿ ಆರಂಭಿಕ ಓವರ್ ಸಂಪೂರ್ಣವಾಗಿ
ಪದ್ಮಶ್ರೀ ಮುಚ್ಚೂರು ಪಾಲಯದಲ್ಲಿ ಕಾಣಸಿಗುತ್ತಾ ಇದೆ. ಎಸೆದಂತ 6 ಚೆಂಡುಗಳಲ್ಲಿ 3 ವಿಕೆಟ್ಗಳನ್ನು ಪಡೆದುಕೊಂಡು 3 ಓಟವನ್ನು ಮಾತ್ರ ಬಿಟ್ಟುಕೊಡುತ್ತಾ ಇದರಲ್ಲಿ ದಾಳಿಗಾರ ಶರತ್. ಅದ್ಭುತವಾದ ಓವರ್ ಇಲ್ಲಿ ಕೊನೆಗೊಳ್ಳುತ್ತಾ ಇದೆ. ಈ ಸಮಯದಲ್ಲಿ 6 ಚೆಂಡುಗಳಲ್ಲಿ 3 ಓಟವನ್ನು ಮಾತ್ರ ಬಿಟ್ಟುಕೊಟ್ಟು 3 ಅಮೂಲ್ಯವಾದ ವಿಕೆಟ್ ಅನ್ನು ಪಡೆಯುತ್ತಾ ಇದ್ದಾರೆ. VFC ತಂಡದ ದಯವಿಟ್ಟು ಇಲ್ಲಿ ಬನ್ನಿ. ಮಾರಿಗುಡಿ ಫ್ರೆಂಡ್ಸ್ ಸಂಗಬೆಟ್ಟು ಎ ಹಾಗೆ ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜಾರ್ ದಡ್ಡಿ ಎ ಎರಡೂ ತಂಡದ ಆಟಗಾರರು ದಯಮಾಡಿ ಆಧಾರ್ ವೆರಿಫಿಕೇಶನ್ಗೋಸ್ಕರ ಧಾವಿಸಬೇಕು. ದಯಮಾಡಿ ತಮಗೋಸ್ಕರ ಸಂಘಟಕ ಮಿತ್ರರು ಕಾಯ್ತಾ ಇದ್ದಾರೆ. ದಯಮಾಡಿ ಎರಡೂ ತಂಡದ ಆಟಗಾರರು. ಆರಂಭಿಕ ಚೆಂಡು ಮುಗಿದ ದ್ವಿತೀಯ ಚೆಂಡಿನಲ್ಲಿ ದಂಡಿಸತಕ್ಕಂಥ ಪ್ರಯತ್ನವನ್ನು ಪಟ್ಟರು. ದಂಡಿನ ಅಂಚಿಗೆ ತಗಲತಕ್ಕಂಥ ಚೆಂಡಿಗೆ ಇಲ್ಲಿ ಯಾವುದೇ ರೀತಿಯ ಓಟಗಳಿಗಂತೂ ಅವಕಾಶಗಳಿಲ್ಲ. ಆರಂಭಿಕ 2 ಚೆಂಡುಗಳು ಇಲ್ಲಿ ಮಾತ್ರ ಮುಕ್ತ. ಯಶ್ವಿನ್ ಎಸೆಯುವಂಥ ಪ್ರತಿ ಒಂದು ಎಸೆತಗಳು ಸಮಯಕ್ಕೆ ಅನುಗುಣವಾಗಿ ಎಸೆಯುವ ಮುಖಾಂತರವಾಗಿ ದಾಂಡುಗಾರರಿಗೆ ಯಾವುದೇ ರೀತಿಯ ಓಟಗಳಿಗೆ ಅವಕಾಶವನ್ನು ಬಿಟ್ಟುಕೊಡದೆ ಚುಕ್ಕಿ ಚೆಂಡುಗಳನ್ನು ಗಳಿಸ್ತಾ ಇದರಲ್ಲಿ 2 ಚೆಂಡು ಮುಕ್ತಾಯವಾದ ಬಳಿಕ ಇದು 3ನೇ ಚೆಂಡು ರೈಟ್ ಆರ್ಮ್ ಓವರ್ ದ ವಿಕೆಟ್. ಉಲ್ಟಾ ದಂಡಿನ ಪ್ರಯತ್ನವನ್ನು ಪಟ್ಟರು ಇಲ್ಲಿ. ಆದರೆ ಚೆಂಡಿಗೂ ದಂಡಿಗೂ ಸರಿಯಾದ ಸಂಪರ್ಕ ಇಲ್ಲದ ಕಾರಣ ಶಾರ್ಟ್ಮೆಂಟ್ ಭಾಗದಲ್ಲಿ ಚೆಂಡು ಚಲಿಸುವ ಮುಖಾಂತರವಾಗಿ 1ಕ್ಕೆ ಮಾತ್ರ ಅವಕಾಶಗಳನ್ನು ಕೊಟ್ಟರು. ಇಲ್ಲಿ 3 ಚೆಂಡುಗಳು ಒಟ್ಟಾಗಿ ಮುಕ್ತಾಯಗೊಳ್ಳುತ್ತಾ ಇದೆ. ಓವರ್ ನಂಬರ್ 2ರ 4ನೇ ಚೆಂಡು ಮತ್ತೆ ಸ್ವಿಚ್ ಹಿಟ್ನ ಪ್ರಯತ್ನವನ್ನು ಪಟ್ಟರೆ ಇಲ್ಲಿ ನೆಲಕಚ್ಚಿ ಬಂದಂಥ ಚೆಂಡು ಇದು ಅಲಾಂಗ್ ವಿತ್ ಕಾರ್ಪೆಟ್ ಆಗಿ ಬಂದಂಥ ಚೆಂಡಿಗೆ ಇಲ್ಲಿ ದಂಡಿಗೆ ಯಾವುದೇ ರೀತಿಯ ಸ್ಪರ್ಶಗಳು ಕಾಣಸಿಗುತ್ತಾ ಇಲ್ಲ. ಮಗದೊಮ್ಮೆ ಚುಕ್ಕಿ ಚೆಂಡಾಗುವ ಮುಖಾಂತರವಾಗಿ 5ನೇ ಚೆಂಡಿಲ್ಲಿ ಅದ್ಭುತವಾಗಿತ್ತು ಹೊಡೆತ. ಇಲ್ಲಿ ಖಾಲಿ ಜಾಗವಾಗುತ್ತಾ ಇದೆ. ಕ್ಷೇತ್ರ ರಕ್ಷಕ ಇಲ್ಲದ ಜಾಗ. ಆದರೆ ಕ್ಷೇತ್ರ ರಕ್ಷಕ ತಡೆ ಹಿಡಿಯುವ ಮುಖಾಂತರವಾಗಿ 1ರ ಅವಳಿಯ ಬಳಿಕ ಇಲ್ಲಿ ತೃತೀಯ ಓಟವನ್ನು ಕೂಡ ಸಂಪೂರ್ಣ ಮಾಡುತ್ತಾ ಇದರಲ್ಲಿ 3 ಓಟಗಳ ಸೇರ್ಪಡೆ ಬರುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಜಮೆ ಆಗುತ್ತಾ ಇದೆ. ಒಟ್ಟು ಮೊತ್ತ 7 ಓಟಗಳು. 7 ಆನ್ ದ ಸ್ಕೋರ್ ಬೋರ್ಡ್. ಓವರಿನ ಕೊನೆಯ 1 ಚೆಂಡು ಮಾತ್ರ ಬಾಕಿ ಇದೆ. ಲಾಸ್ಟ್ ಬಾಲ್ ಆಫ್ ದ ಸೆಕೆಂಡ್ ಓವರ್. ದ್ವಿತೀಯ ಓವರಿನ ಕೊನೆಯ 1 ಚೆಂಡು ಮಾತ್ರ ಬಾಕಿ. ಯಶ್ವಿನ್ ಕೊನೆಯ ಬಾರಿ ಒಂದು ಸುಲಭದಲ್ಲಿ ನೇರವಾಗಿ ಡೀಪ್ ಇನ್ ವಿಕೆಟ್ ಭಾಗದ ಕ್ಷೇತ್ರ ಓಡೋಡಿ ಬರುವ ಮುಖಾಂತರವಾಗಿ ಚೆಂಡನ್ನು ರಕ್ಷಿಸುವಲ್ಲಿ ಯಾವುದೇ ರೀತಿ ತಪ್ಪನ್ನು ಮಾಡುತ್ತಾ ಇಲ್ಲ. 2 ಓವರ್ಗಳ ಆಟ ಇಲ್ಲಿ ಮುಕ್ತಾಯ. 2 overs ಕಂಪ್ಲೀಟೆಡ್. 8 ಆನ್ ದ ಸ್ಕೋರ್ ಬೋರ್ಡ್. ಅಂಕಿಅಂಶ ಪಟ್ಟಿಯಲ್ಲಿ 8 ಓಟಗಳು ಜಮೆಯಾಗುತ್ತಾ ಇದೆ. ಆರಂಭಿಕ 12 ಚೆಂಡುಗಳು ಓವರಿನ ಮುಕ್ತಾಯ. 8ರಲ್ಲಿದೆ ಖಾತೆ. ದೊಡ್ಡ ಹೊಡೆತ ದಂಡಿಸುವ ಪ್ರಯತ್ನವನ್ನು ಪಟ್ಟರಲ್ಲಿ ಮಿಡ್ ಆನ್ ಭಾಗದಲ್ಲಿ ವಂಚಿಸಿಕೊಳ್ಳುವಂಥ ಕ್ಷೇತ್ರ ರಕ್ಷಕ 1 ಓಟಗಳಿಗೆ ಅವಕಾಶವನ್ನು ಬಿಟ್ಟುಕೊಟ್ಟರು. 1 more added to the scoreboard and scoreboard jumps to 9 on the board. 9 ಅಂಕಿಅಂಶ ಪಟ್ಟಿಯಲ್ಲಿ ಇದು ತೃತೀಯ ಓವರಿನ ದ್ವಿತೀಯ ಚೆಂಡೆಯಲ್ಲಿ ಗಾಳಿಯಲ್ಲಿ ತೇಲಾಡದ ಚೆಂಡೆಯಲ್ಲಿ ಕ್ಷೇತ್ರ ರಕ್ಷಕನ ಭದ್ರ ಬೊಗಸೆಯಲ್ಲಿ ಚೆಂಡು ಕಾಣಸಿಗುತ್ತಾ ಇದೆ. ಮಗದ ಮೇಲೆ ಕ್ಯಾಚ್ ಔಟ್ ರೂಪದಲ್ಲಿ ಮಗದೊಂದು ವಿಕೆಟ್ ಅನ್ನು ಬಿಟ್ಟುಕೊಡುತ್ತಾ ಇದೆ VFC ಮ್ಯಾಂಗ್ಳೂರ್ A ತಂಡ. ವಿಕೆಟ್ ಮೇಲೆ ವಿಕೆಟ್ಗಳನ್ನು ಬಿಟ್ಟುಕೊಡುತ್ತಾ ಇದ್ದಾರೆ. ಇದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಜಮೆಯಾಗುತ್ತಾ ಇದೆ 9 ಓಟಗಳು. ಚರಣ್ ರವರ ಸ್ಥಾನವನ್ನು ತುಂಬಲು ನೂತನ ಕ್ರಮಾಂಕದ ದಾಂಡುಗಾರನಾಗಿ ಪ್ರಜ್ವಲ್ ರವರ ಆಗಮನವಾಗುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 9 ಓಟಗಳು ಮಾತ್ರ. ಓವರಿನ ತೃತೀಯ ಚೆಂಡನ್ನು ಮುಂದುವರಿಸಬೇಕಾಗಿ ರಾಜೇಶ್. ನೂತನ ಕ್ರಮಾಂಕದಲ್ಲಿ ಓವರಿನ ತೃತೀಯ ಚೆಂಡನ್ನು ಎದುರಿಸಲು ಎಡಗೈ ದಾಂಡುಗರ ಪ್ರಜ್ವಲ್ ರವರ ಆಗಮನವಾಗುತ್ತಾ ಇದೆ. ಇಲ್ಲಿ ಓವರ್ ನಂಬರ್ 3ರ 3ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ ರಾಜೇಶ್. ಎಡಗೈ ದಾಂಡುಗಾರ ಪ್ರಜ್ವಲ್ ಕಡೆಗೆ. ಪ್ರಜ್ವಲ್ ದಂಡಿಸತಕ್ಕಂಥ ಪ್ರಯತ್ನ ನೇರ ವಿಭಾಗವನ್ನು ಗುರಿಯಾಗಿಟ್ಟುಕೊಂಡ್ರು. ಇಲ್ಲಿ ಬಾಲರ್ಸ್ ಬ್ಯಾಕ್ ಡ್ರೈವ್ ಮಾಡುವ ಮುಖಾಂತರವಾಗಿ 1ಕ್ಕೆ ಇಲ್ಲಿ ಅವಕಾಶಗಳನ್ನು ಬಿಟ್ಟುಕೊಟ್ಟಿದ್ದಾರೆ ರಾಜೇಶ್. ಒಟ್ಟಾಗಿ ಗಳಿಕೆಯಲ್ಲಿ ಜಮೆಯಾಗುತ್ತಾ ಇದೆ. ಇಲ್ಲಿ ಒಟ್ಟು ಮೊತ್ತ 10 ಓಟಗಳು. ಡಬಲ್ ಡಿಜಿಟ್ 10 ಆನ್ ದ ಸ್ಕೋರ್ ಬೋರ್ಡ್. 10ರಲ್ಲಿ ಅಂಕಿಅಂಶ ಪಟ್ಟಿ ಜಮೆಯಾಗುತ್ತಾ ಇದೆ. 3 ಚೆಂಡುಗಳು ಇಲ್ಲಿ ಓವರಿನ ಮುಕ್ತಾಯ.
4ನೇ ಚೆಂಡು ಉಲ್ಟಾ ದಂಡಿನ ಪ್ರಯತ್ನವನ್ನು ಪಟ್ಟರು ಇಲ್ಲಿ ದಾಂಡುಗಾರ. ಆದರೆ ಮತ್ತೆ ಇಲ್ಲಿ ಲಯಬದ್ಧತೆ ದಾಳಿಗಳೊಂದಿಗೆ ಇಲ್ಲಿ ದಾಂಡುಗಾರ ಯಾವುದೇ ರೀತಿಯ ಓಟಗಳಿಗೆ ಅವಕಾಶವನ್ನು ದಂಡಿಸ್ತಾ ಇಲ್ಲ. ಚುಕ್ಕೆ ಚೆಂಡಾಗಿದೆ ಇಲ್ಲಿ. 4 ಚೆಂಡುಗಳು ಮುಗಿದಿದ್ದು 5ನೇ ಚೆಂಡಿಗೆ ಇಲ್ಲಿ ದೊಡ್ಡ ಹೊಡೆತದ ಪ್ರಯತ್ನಗಳು ಬರುತ್ತಾ ಇದೆ. ಆದರೆ ಒಂದಕ್ಕೆ ಇಲ್ಲಿ ಮಾತ್ರ ಅವಕಾಶಗಳು ಇದೆ. 5 ಚೆಂಡುಗಳ ಆಟ ಇಲ್ಲಿ ಮುಕ್ತಾಯ. ಓವರಿನ ಕೊನೆಯ 1 ಚೆಂಡು ಮಾತ್ರ ಬಾಕಿ. ಲಾಸ್ಟ್ ಬಾಲ್ ಆಫ್ ದ ತೃತೀಯ ಓವರಿನ ಕೊನೆಯ 1 ಚೆಂಡು ಮಾತ್ರ ಬಾಕಿ ಇದೆ. ಮತ್ತೆ ಸ್ಟ್ರೈಕರ್ ತುದಿಯಲ್ಲಿ ಎಡಗೈ ದಾಂಡುಗಾರ ಪ್ರಜ್ವಲ್. ಓವರಿನ ಕೊನೆಯ ಚೆಂಡನ್ನು ಎದುರಿಸಬೇಕಾಗಿದೆ. ಇಲ್ಲಿ ಸುಲಭದ ಚೆಂಡಾಗಿತ್ತು. ಲಯವಾದ ದಾಳಿಯೊಂದಿಗೆ ಇಲ್ಲಿ ಓವರ್ ನಂಬರ್ 3 ಮುಕ್ತಾಯ ಆರಂಭಿಕ. 3 ಓವರ್ಗಳು ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆ ಆಗುತ್ತಾ ಇದೆ. ಇಲ್ಲಿ ಒಟ್ಟು ಮೊತ್ತ 11 ಓಟಗಳು. 3 overs ಕಂಪ್ಲೀಟೆಡ್, 11 ಆನ್ ದ ಸ್ಕೋರ್ ಬೋರ್ಡ್. 18 ಚೆಂಡುಗಳು ಆರಂಭದ ಇನ್ನಿಂಗ್ಸಿನ ಮುಕ್ತಾಯ. 11 ಗಳಿಕೆ ಇದೆ. ನೂತನ ಕ್ರಮಾಂಕದ ದಾಳಿಯಲ್ಲಿ ಪವನ್ ರವರ ಆಗಮನವಾಗುತ್ತಾ ಇದೆ. ಇಲ್ಲಿ ಆರಂಭದ ಇನ್ನಿಂಗ್ಸಿನ ಕೊನೆಯ ಓವರ್ ಚಾಲ್ತಿಯಲ್ಲಿ ಬರುತ್ತಾ ಇದೆ. 11 ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ VFC ಮ್ಯಾಂಗ್ಳೂರ್ ಎ ತಂಡದ ಆಟಗಾರರು. ಸಮಯಕ್ಕೆ ಮೀರಿ ಪಂದ್ಯ ಸಾಗಿ ಬರುತ್ತಾ ಇದೆ. ಇಲ್ಲಿ ಉರ್ವ ಕ್ಷೇತ್ರ ರಕ್ಷಕೆಯಲ್ಲಿ ಸುಲಭದ ಚೆಂಡಿಗೆ ಭರ್ಜರಿಯಾದ ಪ್ರಹಾರವನ್ನು ಕೊಟ್ಟರು. ಇಲ್ಲಿ ಸೀಮಾ ರೇಖೆಯ ಗಡಿಭಾಗದಲ್ಲಿ ಕ್ಷೇತ್ರದಲ್ಲಿ ವೈಫಲ್ಯತೆ. ಜೀವದಾನ ಸಿಕ್ಕಿದ ಬಳಿಕ ಒಂದರ ಬಳಿಕ ಅವಳಿ ಓಟದ ಕರೆಯನ್ನು ಕೊಟ್ಟರು ಇರುವ ಜೋಡಿಗಳು. ಅವಳಿ ಓಟಗಳು ಕೂಡ ಚಿರತೆಯ ರೀತಿಯಲ್ಲಿ ವಿಕೆಟ್ಗಳ ನಡುವೆ ಓಟವನ್ನು ತೋರ್ಪಡಿಸುವ ಮುಖಾಂತರವಾಗಿ ಅವಳಿ ಓಟಗಳ ಸೇರ್ಪಡೆಯಾಗುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಈ 2 ಓಟಗಳು ಬರುವ ಮುಖಾಂತರವಾಗಿ ಖಾತೆಯಲ್ಲಿ ಓವರ್ ನಂಬರ್ 4ರ 2ನೇ ಚೆಂಡಿಗೆ 2 ಓಟಗಳ ಸೇರ್ಪಡೆಯಾಗುತ್ತಾ ಇದೆ. ಇದು ಓವರಿನ ತೃತೀಯ ಚೆಂಡು ದಂಡಿಸ್ತಕ್ಕಂಥ ಪ್ರಯತ್ನ. ಇಲ್ಲಿ ತಡೆಯನ್ನು ಹಿಡಿತಾ ಇದರಲ್ಲಿ ತೀರ್ಪುಗಾರಿಗೆ ಜೋರಾದ ಮನವಿ ನೀಡುವಾಗ ನೇರ ಗುರಿ ಬಿದ್ದಾಗಿದೆ ಗುಟ್ಟಕ್ಕೆ. ಇದರೊಂದಿಗೆ ಮಗದೊಂದು ವಿಕೆಟ್ ಅನ್ನು ರನ್ಔಟ್ ರೂಪದಲ್ಲಿ ಬಿಟ್ಟುಕೊಡುತ್ತಾ ಇದೆ VFC ಮ್ಯಾಂಗ್ಳೂರ್ ಈ ತಂಡ. ಅಂಕಿಅಂಶ ಪಟ್ಟಿಯಲ್ಲಿ 13 ಮಾತ್ರ. ಓವರಿನ ಆರಂಭಿಕ 3 ಚೆಂಡುಗಳು ಮುಕ್ತಾಯ. ಓವರಿನ 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. ಅರ್ಥಾತ್ ಆರಂಭದ ಇನ್ನಿಂಗ್ಸಿನ ಕೊನೆಯ 3 ಚೆಂಡುಗಳ ಆಟ ಬಾಕಿ ಇದೆ. ಇಲ್ಲಿ ನೂತನ ಕ್ರಮಾಂಕದ ದಾಂಡುಗಾರನಾಗಿ ಚಂದ್ರಕಾಂತ್ ರವರ ಆಗಮನವಾಗುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 13 ಓಟಗಳು. 13 ಆನ್ ದ ಸ್ಕೋರ್ ಬೋರ್ಡ್. 3 ಚೆಂಡುಗಳು ಮುಕ್ತಾಯ. ಕೊನೆಯ 3 ಚೆಂಡುಗಳು ಬಾಕಿ ಉಳಿತಾ ಇದೆ. ಎಡಗೈ ದಾಂಡುಗಾರ ಪ್ರಜ್ವಲ್ ದಾಂಡುಗಾರಿಕೆ ಮುಖ್ಯ ವಿಭಾಗದಲ್ಲಿ ಪವನ್ ರವರ ದಾಳಿಯನ್ನು ಎದುರಿಸಬೇಕಾಗಿದೆ. ಇಲ್ಲಿ ವೈಡ್ ಅನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಇಲ್ಲಿ ಲೆಗ್ ಸ್ಟಿಮ್ಮಿನ ತೀರ ಹೊರಭಾಗದಲ್ಲಿ ಚಲಿಸತಕ್ಕಂಥ ಚೆಂಡು ಅಡ್ಡ ಚೆಂಡು ಬರುವ ಮುಖಾಂತರವಾಗಿ ಅತಿರಿಕ್ತಿಕ ಖಾತೆಯಲ್ಲಿ ಓಟಗಳನ್ನು ಬಿಟ್ಟುಕೊಡುತ್ತಾ ಇದರಲ್ಲಿ ದಾಳಿಗಾರ ಕಂಬ್ಯಾಕ್ ಅನ್ನು ಮಾಡಲೇಬೇಕಾಗಿದೆ. ಇಲ್ಲಿ ತಡೆ ಹಿಡಿಯಲೇಬೇಕಾಗಿದೆ ದಾಂಡುಗಾರ. ಇಲ್ಲಿ ದೊಡ್ಡ ಹೊಡೆತದ ಪ್ರಯತ್ನವನ್ನು ಪಟ್ಟರು ಎಡಗೈ ದಾಂಡುಗಾರ ಪ್ರಜ್ವಲ್. ಆದರೆ ನೇರವಾಗಿ ಕ್ಷೇತ್ರ ರಕ್ಷಕನ ಕೈ ಸೇರುವ ಮುಖಾಂತರವಾಗಿ ನಿರ್ಗಮನದ ಹಾದಿಯನ್ನು ಹಿಡಿಯಬೇಕಾಗಿದೆ. ಕ್ಯಾಚ್ ಔಟ್ ರೂಪದಲ್ಲಿ ಮಗದೊಂದು ವಿಕೆಟ್ ಅನ್ನು ಕಳಿಕೊಳ್ಳುತ್ತಾ ಇದೆ VFC ಮ್ಯಾಂಗ್ಳೂರು ಈ ತಂಡ. ಒಟ್ಟಾಗಿ ಈ ಓವರಿನ 4 ಚೆಂಡುಗಳು ಇಲ್ಲಿ ಮುಕ್ತಾಯ. ಓವರಿನ ಕೊನೆಯ 2 ಚೆಂಡುಗಳು ಅರ್ಥಾತ್ ಆರಂಭದ ಇನ್ನಿಂಗ್ಸಿನ ಕೊನೆಯ 2 ಚೆಂಡುಗಳು ಬಾಕಿ ಉಳಿತಾ ಇದೆ. 14 ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ. 14 ಆನ್ ದ ಸ್ಕೋರ್ ಬೋರ್ಡ್. ಪವನ್ ತನ್ನ ಕಂಚಿನ 5ನೇ ಚೆಂಡು. ಇದು 5ನೇ ಚೆಂಡಿಗೆ ಬಂದ ತಕ್ಷಣವೇ ಬಿಗಿ ಪ್ರಹಾರದ ಪ್ರಯತ್ನ. ಇಲ್ಲಿ ಓಡೋಡಿ ಬರುತ್ತೋ ಇಲ್ಲಿ ಡೀಪ್ ಮಿಡ್ ವಿಕೆಟ್ ಭಾಗದ ಕ್ಷೇತ್ರ ರಕ್ಷಕ ಮಗದೊಮ್ಮೆ ಚೆಂಡನ್ನು ತನ್ನ ಭದ್ರವಾಗಿ ಸೇರುವ ಮುಖಾಂತರವಾಗಿ ಇಲ್ಲಿ ಮಗದೊಂದು ವಿಕೆಟ್ ಅನ್ನು ಕಳೆದುಕೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿ 14 14 ಆನ್ ದ ಸ್ಕೋರ್ ಬೋರ್ಡ್. 14ರಲ್ಲಿ ಅಂಕಿಅಂಶ ಪಟ್ಟಿ ಇದೆ. ಇಲ್ಲಿ ದಂಡಿಸ್ತಕ್ಕಂಥ ಪ್ರಯತ್ನ ಇಲ್ಲಿ ಬ್ಯಾಕ್ ಡ್ರೈವ್ ಮಾಡುತ್ತಾ ಇದ್ದಾಳೆ ದಾಂಡುಗಾರ. ಇಲ್ಲಿ ಒಂದಕ್ಕೆ ಇಲ್ಲಿ ಅವಕಾಶಗಳು ಇದೆ. ಒಂದಕ್ಕೆ ಮಾತ್ರ ಅವಕಾಶ ಬರುವ ಮುಖಾಂತರವಾಗಿ ಇದರೊಂದಿಗೆ
ಅಂಕಿಅಂಶ ಪಟ್ಟಿಯಲ್ಲಿ 15 ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯ 16 ಎನ್ನ ಸವಾಲಿದೆ 24 ಚೆಂಡುಗಳ ಮುಂದೆ ವಿಜಯಕ್ಕಾಗಿ ಟೀಮ್ ಮುಚ್ಚೂರ್ ಪದ್ಮಶಾಲಿ ಮುಚ್ಚೂರ್ ತಂಡಕ್ಕೆ 24 ಚೆಂಡುಗಳ ಮುಂದೆ ವಿಜಯಕ್ಕಾಗಿ ಪದ್ಮಶಾಲಿ ಮುಚ್ಚೂರ್ ತಂಡಕ್ಕೆ 16 ಓಟಗಳು ಬೇಕಾಗಿದೆ ಇಲ್ಲಿ. ಇಪ್ಪತ್ತ ಚೆಂಡುಗಳ ಮುಂದೆ ವಿಜಯಕ್ಕಾಗಿ 16 ಓಟಗಳು ಬೇಕಾಗಿದೆ. ಮುಂದಿನ ಪಂದ್ಯಕ್ಕೆ ಸಜ್ಜಾಗಿರಿ ಟೀಮ್ ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜಾರ್ ದಡ್ಡಿ ಎ, ಅದೇ ರೀತಿ ಮಾರಿಗುಡಿ ಫ್ರೆಂಡ್ಸ್ ಸಂಘಬೆಟ್ಟು ಎ. ಎರಡು ತಂಡದ ಆಟಗಾರರು ಮುಂದಿನ ಪಂದ್ಯಕ್ಕೆ ಸಜ್ಜಾಗಿರಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಟೀಮ್ ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜಾರ್ ದಡ್ಡಿ ಎ, ಅದೇ ರೀತಿ ಮಾರಿಗುಡಿ ಫ್ರೆಂಡ್ಸ್ ಸಂಘಬೆಟ್ಟು ಎ ತಂಡದ ಆಟಗಾರರು ದಯವಿಟ್ಟು ಮುಂದಿನ ಪಂದ್ಯಕ್ಕೆ ಸಜ್ಜಾಗಿರಿ. ದಂಡುಗಾರಿಕೆಯನ್ನು ಆದಷ್ಟು ಬೇಗ ಸಜ್ಜು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪದ್ಮಶಾಲಿ ಮುಚ್ಚೂರು ತಂಡದ ದಂಡುಗಾರರೇ, 24 ಚೆಂಡುಗಳ ಆಟ ಬಾಕಿ ಇದೆ ಇಲ್ಲಿ. ವಿಜಯಕ್ಕಾಗಿ 24 ಚೆಂಡುಗಳ ಮುಂದೆ ಬೇಕಾಗಿದೆ 16 ಓಟಗಳು. ಈ 16 ಓಟಗಳನ್ನು ಯಾವ ರೀತಿಯಲ್ಲಿ ಗಳಿಸ್ತಾ ದಾಂಡುಗಾರಿಕೆ ವಿಭಾಗ ಕಾದು ನೋಡಬೇಕಾಗಿದೆ. ತನ್ನ ಅದ್ಭುತವಾದ ದಾಳಿಗಳೊಂದಿಗೆ ದಾಂಡುಗಾರನ್ನ ತಡೆ ಹಿಡಿಯಬಹುದೇ ಕಾದು ನೋಡಬೇಕಾಗಿದೆ ಇಲ್ಲಿ. ಆರಂಭದ ಕ್ರಮಾಂಕದ ದಾಂಡುಗಾರಿಕೆಯಲ್ಲಿ ರಕ್ಷಿತ್ ಜೊತೆಗೂಡುತ್ತಾ ಶ್ರೀಕಾಂತ್ ರವರ ಆಗಮನವಾಗುತ್ತಾ ಇದೆ. ಇರುವ ತಂಡದ ಭರವಸೆಯ ದಾಂಡುಗಾರರು. ದಾಂಡುಗಾರಿಕೆ ಮುಖ್ಯ ವಿಭಾಗದಲ್ಲಿ ರಕ್ಷಿತ್, ದಾಳಿಗಾರಿಕೆ ವಿಭಾಗದಲ್ಲಿ ದ್ವಿತೀಯ ಇನ್ನಿಂಗ್ಸಿನ ಆರಂಭಿಕ ಓವರ್ ಅನ್ನು ಎಸೆಯಲು ತಂಡದ ನಾಯಕನ ಭರವಸೆ ಎಸೆತಗಾರ ದೀಪಕ್ ರವರ ಆಗಮನವಾಗುತ್ತಾ ಇದೆ. 24 ಚೆಂಡುಗಳು ಬಾಕಿ ಇದೆ. ವಿಜಯಕ್ಕಾಗಿ 16 ಓಟಗಳು ಬೇಕಾಗಿದೆ ಇಲ್ಲಿ. ದಾಳಿಯಲ್ಲಿ ದೀಪಕ್ ಆರಂಭಿಕ ಪವರ್ ಪ್ಲೇ ಓವರಿನ ಆರಂಭಿಕ ಚೆಂಡನ್ನು ಮುಂದುವರಿಸಬೇಕಾಗಿದೆ ಇಲ್ಲಿ ಬಲಗೈ ದಾಂಡುಗಾರ ರಕ್ಷಿತ್ ಕಡೆಗೆ. ಎಸ್ ರೆಡಿ ತೀರ್ಪುಗಾರರೇ, ಪಂದ್ಯವನ್ನು ಮುಂದುವರಿಸಬೇಡಿ. ಆರಂಭದಲ್ಲಿ ದಾಳಿಗಾರ ಕಂಚಬಂಡ ತಪ್ಪನ್ನು ಮಾಡುವ ಮುಖಾಂತರ ವೈಟ್ +1 ಅವಳಿ ಓಟಗಳ ಸೇರ್ಪಡೆ ಬರುವ ಮುಖಾಂತರವಾಗಿ ಖಾತೆ ಶುಭಾರಂಭಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಆರಂಭದಲ್ಲಿ ದಾಳಿಗಾರ ತಡೆ ಹಿಡಿಯಬಲ್ಲ ದಾಳಿಗಾರಿಕೆಯನ್ನು ತೋರ್ಪಡಿಸಬೇಕಿದೆ. ತಪ್ಪನ್ನು ಮಾಡುವ ಮುಖಾಂತರವಾಗಿ ಅತಿರಿಕ್ತ ಖಾತೆಯಲ್ಲಿ 2 ಓಟಗಳ ಸೇರ್ಪಡೆ. ಆರಂಭದ ಚೆಂಡು ತೀರು ಇರುವಂತಹ ಚೆಂಡು ಇದು. ಇದರೊಂದಿಗೆ ಆರಂಭಿಕ ಚೆಂಡಿಗೆ ಯಾವುದೇ ರೀತಿಯ ಉತ್ತರಗಳು ಬರುತ್ತಾ ಇಲ್ಲ. ಚುಕ್ಕಿ ಚೆಂಡಾಗುತ್ತಾ ಇದೆ ಇಲ್ಲಿ. 1 ಚೆಂಡುಗಳು ಓವರ್ ನಂಬರ್ 1ರ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆ ಆಗುತ್ತಾ ಇದೆ 2 ಓಟಗಳು. 2 ಆನ್ ದ ಸ್ಕೋರ್ ಬೋರ್ಡ್ ಓವರಿನ ತೃತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ ಇಲ್ಲಿ. ದ್ವಿತೀಯ ಚೆಂಡನ್ನು ಮುಂದುವರಿಸಬೇಕು, ಕ್ಷಮಿಸಿ. ದೀಪಕ್ ತನಗಂದಿನ ದ್ವಿತೀಯ ಚೆಂಡು ಇದು. ಮತ್ತೆ ಇಲ್ಲಿ ಒಳತಿರುವನ್ನು ಕಂಡುಕೊಳ್ಳುವಂಥ ಚೆಂಡಿಗೆ ಇಲ್ಲಿ ದಾಂಡುಗಾರನ ದಂಡುವಿನ ಮುಖಾಂತರವಾಗಿ ಯಾವುದೇ ರೀತಿಯ ಓಟಗಳಿಗೆ ಅವಕಾಶಗಳೇ ಇಲ್ಲ. ಚುಕ್ಕಿ ಚೆಂಡ ಮುಖಾಂತರವಾಗಿ 2 ಚೆಂಡುಗಳು ನಿರಂತರವಾಗಿ ಮುಕ್ತಾಯಗೊಳ್ಳುತ್ತಾ ಇದೆ. ಓವರಿನ ತೃತೀಯ ಚೆಂಡು ಇದು. ಲಯವಾದ ದಾಳಿಯನ್ನು ಕಂಡುಕೊಳ್ಳುತ್ತಾ ಇದ್ದೇವೆ ಇಲ್ಲಿ. ಇದರೊಂದಿಗೆ ಚುಕ್ಕಿ ಚೆಂಡಾಗುವ ಮುಖಾಂತರವಾಗಿ ಓವರಿನ ಆರಂಭಿಕ 3 ಚೆಂಡುಗಳು ಮುಕ್ತಾಯ. ಆರಂಭದಲ್ಲಿ ದಾಳಿಗಾರ ಮಾಡತಕ್ಕಂಥ 1 ತಪ್ಪು, ವೈಟ್ +1 ಓಟಗಳು ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ ಕಾಣಸಿಗುತ್ತಾ ಇದೆ. 2 ಮಾತ್ರ ಒಟ್ಟು ಗಳಿಕೆಯಲ್ಲಿ ಓವರಿನ 4ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಹದಿನಾಲ್ಕು ಓಟಗಳು ವಿಜಯಕ್ಕಾಗಿ ಬೇಕಾಗಿದೆ ಇಲ್ಲಿ. ದಂಡಿಸತಕ್ಕಂಥ ಪ್ರಯತ್ನ ಇಲ್ಲಿ ಸ್ಕ್ವೇರ್ ಲೆಗ್ ಭಾಗವನ್ನು ಗುರಿಯಾಗಿಟ್ಟುಕೊಂಡು ದಂಡಿಸಿದ್ರಲ್ಲಿ, ಆದರೆ ಒಂದರ ಬಳಿಕ ಅವಳಿ ಓಟಗಳನ್ನು ಕೂಡ ವಿಕೆಟ್ಗಳ ನಡುವೆ ಸಂಪೂರ್ಣ ಮಾಡಿದಾದ್ರಿ. 2 more added to the scoreboard. 2 ಓಟಗಳ ಹೆಚ್ಚುವರಿ ಬರುವ ಮುಖಾಂತರವಾಗಿ ಓವರಿನ ಆರಂಭಿಕ 4 ಚೆಂಡುಗಳು ಮುಕ್ತಾಯ. ಕೊನೆ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲೂ ಕೂಡ 4 ಓಟಗಳು ಕಾಣಸಿಗುತ್ತಾ ಇದೆ. ಮತ್ತೆ
ಮತ್ತೆ ಇಲ್ಲಿ ದಾಂಡುಗಾರ ಸ್ಕ್ವೇರ್ ಲೆಗ್ ಭಾಗವನ್ನು ಗುರಿಯಾಗಿಟ್ಟುಕೊಂಡು ದಂಡಿಸುವ ಪ್ರಯತ್ನವನ್ನು ಪಟ್ಟರು ಇಲ್ಲಿ. ಆದರೆ ಯಾವುದೇ ರೀತಿಯ ಓಟಗಳು ಬರದ ಕಾರಣ ಚುಕ್ಕಿ ಚೆಂಡಾಗುತ್ತಾ ಇದ್ದಿಲ್ಲ. 5 ಚೆಂಡುಗಳು ಮುಕ್ತಾಯ. ಕೊನೆಯ 1 ಚೆಂಡುಗಳ ಆಟ ಮಾತ್ರ ಬಾಕಿ ಇದೆ. ಕೊನೆಯ ಬಾರಿ ಇಲ್ಲಿ ದೀಪಕ್ ಮುಂದುವರಿಸಬೇಕಾಗಿದೆ ಬಲಗೈ ದಾಂಡುಗಾರನ ಕಡೆಗೆ. ಇಲ್ಲಿ ಕೊನೆಯ ಚೆಂಡು, ಇದು ಕೊನೆಯ ಚೆಂಡು. ಸೊಗಸಾದ ದಾಳಿ ಇದು, ಅದ್ಭುತವಾಗಿ ಎಸೆತ ನೇರವಾಗಿ ಗುಟ್ಟಕ್ಕೆ ಸ್ಪರ್ಶವಾಗಿದ್ದಂಥ ಚೆಂಡು ದಾಂಡುಗಾರ ಶ್ರೀಕಾಂತ್ ರವರ ಆಟಕ್ಕೆ ಪುನಃ ವಿರಾಮ ಬರುತ್ತಾ ಇದೆ. ಇಲ್ಲಿ ಶ್ರೀಕಾಂತ್ ಇನ್ನಿಂಗ್ಸ್ ಅಲ್ಲಿ ಕೊನೆಗೊಳ್ಳುತ್ತಾ ಇದೆ. ಒಟ್ಟಾಗಿ ಓವರ್ ನಂಬರ್ 1 ಕೂಡ ಮುಕ್ತಾಯ. 6 ಚೆಂಡುಗಳು ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆ ಆಗುತ್ತಾ ಇದೆ. ಇಲ್ಲಿ ಒಟ್ಟು ಮೊತ್ತ 4 ಓಟಗಳು ಮಾತ್ರ. 18 ಚೆಂಡು ಇನ್ನು ಬಾಕಿ ಇದೆ. ವಿಜಯಕ್ಕಾಗಿ 12 ಓಟಗಳು ಬೇಕಾಗಿದೆ. ಇಲ್ಲಿ 18ರ ಮುಂದೆ ವಿಜಯಕ್ಕಾಗಿ ಇನ್ನು 12 ಓಟಗಳು ಬೇಕಾಗಿದೆ. ಟೀಮ್ VFC ಮ್ಯಾಂಗ್ಳೂರ್ ಎ ತಂಡ ಕಮ್ ಬ್ಯಾಕ್ ಅನ್ನು ಮಾಡಬಹುದೇ? ಮಗದೊಂದು ಮುಂದಿನ ಪಂದ್ಯಾಕೂಟದ ನನ್ನ ಚಿಮಿಕೆಗಾಗಿ ದಯಮಾಡಿ ಮಿಜಾರ್ ದಡ್ಡಿ ಎ ತಂಡದ ಕಪ್ತಾನ ಹಾಗೆ ಮಾರಿಗುಡಿ ಫ್ರೆಂಡ್ಸ್ ಸಂಘಬೆಟ್ಟು ಎ ತಂಡದ ಕಪ್ತಾನರು ದಯಮಾಡಿ ವಿಜಯ ವೇದಿಕೆ ಬಳಿ ಧಾವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಮುಂದಿನ ಪಂದ್ಯದ ನಾಣ್ಯ ಚಿಮಿಕೆಗಾಗಿ ಮಿಜಾರ್ ದಡ್ಡಿ ಎ ತಂಡದ ಕಪ್ತಾನ ಹಾಗೆ ಮಾರಿಗುಡಿ ಫ್ರೆಂಡ್ಸ್ ಸಂಘಬೆಟ್ಟು ಎ ತಂಡದ ಕಪ್ತಾನರು. ದ್ವಿತೀಯ ಓವರಿನ ಆರಂಭಿಕ ಚೆಂಡಿನಲ್ಲಿ ದೊಡ್ಡ ಹೊಡೆತ ದಂಡಿಸಬೇಕಾದಂತ ಇರಾದೊಂದಿಗೆ ದಂಡಿಸುವ ಪ್ರಯತ್ನವನ್ನು ಪಟ್ಟರು ಇಲ್ಲಿ ದಾಂಡುಗಾರ ರಕ್ಷಿತ್. ಆದರೆ ದಾಂಡುಗಾರ ದಂಡಿಸತಕ್ಕಂಥ ಹೊಡೆತ ನೇರವಾಗಿ ಕ್ಷೇತ್ರ ರಕ್ಷಕನ ಕೈ ಸೇರುವ ಮುಖಾಂತರವಾಗಿ ಕ್ಯಾಚ್ ಔಟ್ ರೂಪದಲ್ಲಿ ಇಲ್ಲಿ ವಿಕೆಟ್ ಅನ್ನು ಬಿಟ್ಟುಕೊಡಿದ ರಕ್ಷಿತ್. ಇನ್ನಿಂಗ್ಸ್ ಕೂಡ ಇಲ್ಲಿ ಅಂತ್ಯವಾಗುತ್ತಾ ಇದೆ. ಇಲ್ಲಿ ಆರಂಭಿಕ ಕ್ರಮಾಂಕದಲ್ಲಿ ಬಂದಂತ ಇರುವ ಜೋಡಿಗಳು ನಿರ್ಗಮನ ಹಾದಿಯನ್ನು ಹಿಡಿದಾಗಿದೆ. ಈ ಸಮಯದಲ್ಲಿ ಒಟ್ಟಾಗಿ ದ್ವಿತೀಯ ಓವರಿನ ಆರಂಭಿಕ 1 ಚೆಂಡು ಮುಕ್ತಾಯ ಮಾತ್ರ. ದಯಮಾಡಿ ಮಾರಿಗುಡಿ ಫ್ರೆಂಡ್ಸ್ ಸಂಘಬೆಟ್ಟು ಎ ಹಾಗೆ ಮಿಜಾರ್ ದಡ್ಡಿ ಎ ತಂಡದ ಕಪ್ತಾನರು ದಯಮಾಡಿ ಆದಷ್ಟು ಬೇಗ ನಾಣ್ಯ ಚಿಮ್ಮಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಚುಕ್ಕೆ ಚೆಂಡು ದಾಖಲಾಗುತ್ತಾ ಇದೆ. ಇಲ್ಲಿ ಯಾವುದೇ ರೀತಿಯ ಓಟಗಳು ಬರುತ್ತಾ ಇಲ್ಲ. ಕಮ್ ಬ್ಯಾಕ್ ಅನ್ನು ಮಾಡುತ್ತಾ ಇದೆ VFC ಮ್ಯಾಂಗ್ಳೂರ್ ತಂಡ. ಇಲ್ಲಿ ವೈಡ್ ಅನ್ನತಕ್ಕಂಥ ತೀರ್ಪು ಇದೆ. ಅಡ್ಡ ಚೆಂಡು ಬರುವ ಮುಖಾಂತರವಾಗಿ ಅತಿರಿಕ್ತ ಖಾತೆಯಲ್ಲಿ ಓಟಗಳನ್ನು ಬಿಟ್ಟುಕೊಡುತ್ತಾ ಇದೆ ತಂಡ. ಅಂಕಿಅಂಶ ಪಟ್ಟಿಯಲ್ಲಿ ವೈಡ್ ಬರುವ ಮುಖಾಂತರವಾಗಿ 1 ಓಟಗಳು ಹೆಚ್ಚುವರಿ ಆಗುತ್ತಾ ಇದೆ. ಓವರಿನ ತೃತೀಯ ಚೆಂಡು ನೇರ ವಿಭಾಗವನ್ನು ಗುರಿಯಾಗಿಟ್ಟುಕೊಂಡು ದಂಡಿಸಿದ್ರು. ಒಂದು ಸುಲಭದಲ್ಲಿ 1ಕ್ಕೆ ಅವಕಾಶಗಳು ಬರುವ ಮುಖಾಂತರವಾಗಿ ಇಲ್ಲಿ ಗಳಿಕೆಯಲ್ಲಿ ಒಟ್ಟು ಜಮೆ ಆಗುತ್ತಾ ಇದೆ 6 ಓಟಗಳು. ಆರಂಭಿಕ 3 ಚೆಂಡುಗಳ ಆಟ ಮುಕ್ತಾಯ. ಓವರಿನ 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. 4ನೇ ಚೆಂಡಲ್ಲಿ ಸೊಗಸಾದ ಕ್ಯಾಚ್, ಇದು ಶ್ರೇಷ್ಠ ಮಟ್ಟಿನ ಕ್ಯಾಚ್ ಆಫ್ ದ ಮ್ಯಾಚ್ ಬರುತ್ತಾ ಇದೆ. ಇಲ್ಲಿ ಸ್ಕ್ವೇರ್ ಲೆಗ್ ಭಾಗದಲ್ಲಿ ನಿಂತು ಉಂಟಂತ ಕ್ಷೇತ್ರ ರಕ್ಷಕ ಕ್ಷಣ ಮಾತ್ರದಲ್ಲಿ ಆ ಚೆಂಡನ್ನು ಪಡೆದು ಕ್ಯಾಚ್ ಔಟ್ ರೂಪದಲ್ಲಿ ಶರತ್ ರವರ ಆಟಕ್ಕೆ ಕೂಡ ಅಂತ್ಯವನ್ನು ನೀಡುತ್ತಾ ಇದರಲ್ಲಿ. ಇದರೊಂದಿಗೆ ವಿಕೆಟ್ನ ಮೇಲೆ ವಿಕೆಟ್ ಅನ್ನು ಈ ಸಮಯದಲ್ಲಿ ಬಿಟ್ಟುಕೊಡುತ್ತಾ ಇದೆ ಟೀಮ್ ಪದ್ಮಶಾಲಿ ಮುಚ್ಚೂರು ತಂಡ. ಇಲ್ಲಿ ಈ ಸಮಯದಲ್ಲಿ ರಕ್ಷಣಾತ್ಮಕ ರೀತಿಯಲ್ಲಿ ದಂಡನ್ನು ಬೀಸಿ ಓಟಗಳನ್ನು ಕಲೆ ಮಾಡಲೇಬೇಕಾಗಿದೆ. ನೂತನ ಕ್ರಮಾಂಕದ ದಾಂಡುಗಾರನಾಗಿ ದಾಂಡುಗಾರ ಶಿವಶಂಕರ್ ಅವರ ಆಗಮನವಾಗುತ್ತಾ ಇದೆ. ಇಲ್ಲಿ ಮಿಜರ್ ದಡ್ಡಿ ಎ ಟೀಮ್ ದ ಕ್ಯಾಪ್ಟನ್. ಓವರಿನ 5ನೇ ಚೆಂಡಿಗೆ ಭರ್ಜರಿಯಾದ ಪ್ರಹಾರವನ್ನು ಕೊಟ್ಟರು. ಇಲ್ಲಿ ಡೀಪ್ ಎಕ್ಸ್ಟ್ರಾ ಕವರ್ ಭಾಗವನ್ನು ಗುರಿಯಾಗಿಟ್ಟುಕೊಂಡು ದಂಡಿಸುವಾಗ ಇಲ್ಲಿ 1 ಓಟಗಳು ಅವಕಾಶಗಳನ್ನು ಕೊಟ್ಟರು ಕ್ಷೇತ್ರ ರಕ್ಷಕರಲ್ಲಿ. ಓವರಿನ 4 ಚೆಂಡುಗಳು ಮುಕ್ತಾಯ. 5ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ಚಂದ್ರಕಾಂತ್ ದಾಳಿಯಲ್ಲಿ ಓವರ್ ನಂಬರ್ 2ರ 5ನೇ ಚೆಂಡಿನೊಂದಿಗೆ ಫುಲ್ಟಸ್ ಆಗಿ ಬಂದಂಥ ಚೆಂಡಿಗೆ ದೊಡ್ಡ ಹೊಡೆದಣಿಸಕದ ಪ್ರಯತ್ನ ಇಲ್ಲಿ. ಆದರೆ 1 ಓಟಗಳಿಗೆ ಇಲ್ಲಿ ಮಾತ್ರ ಅವಕಾಶಗಳು ಬರುವ ಮುಖಾಂತರವಾಗಿ ಓವರಿನ 2 ಓವರ್ಗಳು ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಜಮೆ ಆಗುತ್ತಾ ಇದೆ. ಒಟ್ಟು ಮೊತ್ತ 8 ಓಟಗಳು. 12 ಬಾಲ್ಸ್ ಕಂಪ್ಲೀಟೆಡ್, 8 ಆನ್ ದ ಸ್ಕೋರ್ ಬೋರ್ಡ್. ಆರಂಭಿಕ 12 ಚೆಂಡುಗಳಲ್ಲಿ 8 ಓಟವನ್ನು ಗಳಿಸಿಕೊಳ್ತಾ ಇದೆ ಟೀಮ್ ಪದ್ಮಶಾಲಿ ಮುಚ್ಚೂರು ತಂಡ. ಉಳಿದಂತಹ 12 ಚೆಂಡುಗಳ ಮುಂದೆ ಇನ್ನೂ ವಿಜಯಕ್ಕಾಗಿ 8 ಓಟಗಳು ಬೇಕಾಗಿದೆ. ಒಂದು ಒಳ್ಳೆಯ ಓವರ್ ಬಂದದೆ ಆದಲ್ಲಿ VFC ಮ್ಯಾಂಗ್ಳೂರ್ ಎ ಪಾಲಯದಲ್ಲಿ ತಂಡದ ಪಂದ್ಯದ ಮೇಲೆ ಬಹುತೇಕ ಹಿಡಿತವನ್ನು ಸಾಧಿಸಬಹುದು. ಆದರೆ ಇಲ್ಲಿ ದಾಂಡುಗಾರ್ ರಕ್ಷಣಾತ್ಮಕ ರೀತಿಯಲ್ಲಿ ಓಟವನ್ನು ಕಲೆ ಮಾಡುವ ಪ್ರಯತ್ನವನ್ನು ಮಾಡುವಾಗ ಆರಂಭಿಕ ಚೆಂಡಿಗೆ 1 ಓಟಗಳು ಬಂದಾಗಿದೆ. ಶಿವಶಂಕರ್ ದಾಂಡುಗಾರಿಕೆ ಮುಖ್ಯ ವಿಭಾಗದಲ್ಲಿ ಓವರ್ ನಂಬರ್ 3ರ ದ್ವಿತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಬೈ ನೆಕ್ಸ್ಟ್ ಮ್ಯಾಚ್ ಟಾಸ್ ವನ್ ಬೈ ಮಿಜರ್ ದಡ್ಡಿ ಎ.
ಸೊಗಸಾಗಿತ್ತು ದಂಡನೆ. ಸಮಯಕ್ಕೆ ಅನುಸಾರವಾಗಿ ಓಟವನ್ನು ಕಲೆ ಮಾಡುತ್ತಾ ಇದ್ದಾರೆ ಇರುವ ಜೋಡಿಗಳು. ಒಂಟಿ ಓಟಗಳು, ರಕ್ಷಣಾತ್ಮಕ ರೀತಿಯಲ್ಲಿ ಓಟಗಳು ಬಂದರೂ ಕೂಡ ಪಂದ್ಯವನ್ನು ಗೆಲ್ಲಬಹುದು ಟೀಮ್ ಪದ್ಮಶಾಲಿ ಮುಚ್ಚೂರು ತಂಡ. ಇಂತಹ ಹೊಡೆತಗಳು ಈ ಸಮಯದಲ್ಲಿ ಬರಲೇಬೇಕಾಗಿದೆ ಇಲ್ಲಿ. ಮತ್ತೆ ಇಲ್ಲಿ ದಂಡಿಸಿದಲ್ಲಿ ಶಾರ್ಟ್ಕಟ್ಸ್ ಭಾಗವನ್ನು ಗುರಿಯಾಗಿಟ್ಟುಕೊಂಡ್ರು. ಆದರೆ ತಾಪುಗಳು ಇಲ್ಲಿ ರನ್ಔಟ್ ಬರುವ ಮುಖಾಂತರವಾಗಿ ಇಲ್ಲಿ ಮಗದೊಂದು ವಿಕೆಟ್ ಅನ್ನು ಬಿಟ್ಟುಕೊಡುತ್ತಾ ಇದೆ ಇಲ್ಲಿ ಟೀಮ್ ಪದ್ಮಶಾಲಿ ಮುಚ್ಚೂರು. ತಡೆ ಹಿಟ್ ಶ್ರೀಶಾ ಭಾಯ್, ನೆಕ್ಸ್ಟ್ ಮ್ಯಾಚ್ ಟಾಸ್ ಒನ್ ಬೈ ಮೇಜರ್ ದ ಡಿಎ. ಮುಂದಿನ ಪಂದ್ಯದ ಅದೃಷ್ಟದ ನಾಣ್ಯ ಚಿಮಿಕೆಯನ್ನು ಗೆಲ್ಲುಕೊಳ್ಳುತ್ತಾ ಇದೆ ಟೀಮ್ ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜಾರ್ ದಡ್ಡಿ ಎ. ತಿರುಪುಗಾರ್ರೆ ವಿಕೆಟ್ ಸೊಗಸಾಗಿತ್ತು ದಂಡನೆಯಲ್ಲಿ. ಕಟ್ಸ್ ಭಾಗವನ್ನು ಗುರಿಯಾಗಿಟ್ಟುಕೊಂಡು ದಂಡಿಸಿದ ಶಿವಶಂಕರ್. ಮತ್ತೆ ಇಲ್ಲಿ ರಕ್ಷಣಾತ್ಮಕ ರೀತಿಯಲ್ಲಿ ಒಂದು ಓಟಗಳೇ ಹೆಚ್ಚುವರಿ ಬರುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಜಮೆ ಆಗುತ್ತಾ ಇದೆ 11 ಆನ್ ದ ಸ್ಕೋರ್ ಬೋರ್ಡ್. ಓವರಿನ ಕೊನೆಯ 2 ಚೆಂಡುಗಳು ಬಾಕಿ ಇದೆ. ಲಾಸ್ಟ್ 2 balls ಲೆಫ್ಟ್ ಆಫ್ ದ ಥರ್ಡ್ ಓವರ್. ತೃತೀಯ ಓವರಿನ ಕೊನೆಯ 2 ಚೆಂಡುಗಳು ಬಾಕಿ. ಇಲ್ಲಿ ದಾಂಡುಗಾರಿಕೆ ವಿಭಾಗದಲ್ಲಿ ಗಣೇಶ್ ದಾಂಡುಗಾರಿಕೆ ಮುಖ್ಯ ವಿಭಾಗದಲ್ಲಿ ಇಲ್ಲಿ ದಂಡಿಸ್ತಕ್ಕಂಥ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಚುಕ್ಕಿ ಚೆಂಡು ದಾಖಲಾಗುತ್ತಾ ಇದೆ. ಇಲ್ಲಿ ಕೊನೆಯ 1 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಇಲ್ಲಿ ಓವರಿನ 5 ಚೆಂಡುಗಳು ಮುಕ್ತಾಯ. ಕೊನೆಯ ಚೆಂಡು ಪ್ರಜ್ವಲ್ ಕಡೆಯಿಂದ ಇಲ್ಲಿ ಬಲಗೈ ದಾಂಡುಗಾರ ಗಣೇಶ್ ಕಡೆಗೆ. ಕೊನೆಯ ಚೆಂಡಿಗೆ ದಂಡಿಸ್ತಕ್ಕಂಥ ಪ್ರಯತ್ನ ಇಲ್ಲಿ ಒಂದು ಸುಲಭದಲ್ಲಿ 1ಕ್ಕೆ ಮಾತ್ರ ಅವಕಾಶಗಳು ಬರುತ್ತಾ ಇದೆ. ಇದರೊಂದಿಗೆ 3 ಓವರ್ಗಳು ಮುಕ್ತಾಯ ಇನ್ನು ಉಳಿತಾ ಇದೆ. ಕೊನೆಯ 6 ಚೆಂಡುಗಳು ವಿಜಯಕ್ಕಾಗಿ 4 ಓಟಗಳ ಅವಶ್ಯಕತೆ ಇದೆ. 6 ಚೆಂಡುಗಳು ಬಾಕಿ, ಇನ್ನು ವಿಜಯಕ್ಕಾಗಿ 4 ಓಟಗಳು ಬೇಕಾಗಿದೆ. ಇಲ್ಲಿ ಆರಂಭದಲ್ಲಿ 12 ಚೆಂಡುಗಳ ಮುಂದೆ 8 ಓಟಗಳು ವಿಜಯಕ್ಕಾಗಿ ಬೇಕಾಗಿತ್ತು. ಈ ಸಮಯದಲ್ಲಿ ಇನ್ನುಳಿದಂಥ 6 ಚೆಂಡುಗಳಿಗೆ 4 ಓಟಗಳು ಬೇಕಾಗಿದೆ. ರಕ್ಷಣಾತ್ಮಕ ರೀತಿಯಲ್ಲಿ ಹೊಡೆತಗಳು ಬಂದರೂ ಕೂಡ ಪಂದ್ಯವನ್ನು ವಿಜಯದ ಪತಾಕೆಯನ್ನು ಹಾರಿಸಬಹುದು ಟೀಮ್ ಪದ್ಮಶಾಲಿ ಮುಚ್ಚೂರು ತಂಡವು. ಈ ಸಮಯದಲ್ಲಿ ಲಯಬದ್ಧತೆಯ ದಾಳಿಗಳೊಂದಿಗೆ ಒಂದು ಅದ್ಭುತವಾದ ಕ್ಷೇತ್ರ ರಕ್ಷಣೆ ಬಂದಲ್ಲಿ ಪಂದ್ಯದ ಮೇಲೆ ಮರು ಹಿಡಿತವನ್ನು ಸಾಧಿಸಬಹುದು VFC ಮ್ಯಾಂಗ್ಳೂರ್ ಎ ತಂಡ. ದಾಳಿಗಾರಿಕೆಯಲ್ಲಿ ವಿಶ್ವಾಸರವರ ಆಗಮನವಾಗುತ್ತಾ ಇದೆ. ವಿಶ್ವಾಸದೊಂದಿಗೆ ದಾಳಿಯನ್ನು ಈ ಸಮಯದಲ್ಲಿ ತೋರ್ಪಡಿಸಲೇಬೇಕಾಗಿದೆ. ಕಾರಣ 4 ಓಟಗಳು ಇನ್ನು ವಿಜಯಕ್ಕಾಗಿ ಬೇಕಾಗಿರುವಾಗ ಆರಂಭಿಕ ಚೆಂಡಿಗೆ 1 ಓಟವನ್ನು ಕಲೆ ಮಾಡುವ ಮುಖಾಂತರವಾಗಿ ಉಳಿದಂಥ 5 ಚೆಂಡುಗಳ ಮುಂದೆ ಇನ್ನು ವಿಜಯಕ್ಕಾಗಿ 3 ಓಟಗಳು ಬೇಕಾಗಿದೆ. ದಾಂಡುಗಾರಿಕೆ ವಿಭಾಗದಲ್ಲಿ ತಂಡ ಬಯಸಿದ್ದ ಸಮಯದಲ್ಲಿ ಅದ್ಭುತವಾದ ದಾಂಡುಗಾರಿಕೆಯನ್ನು ತೋರ್ಪಡಿಸಿದ ದಾಂಡುಗಾರ ಶಿವಶಂಕರ್ ಈ ಸಮಯದಲ್ಲಿ ಜಾಲಕ್ಕೆ ಒಳಬಿದ್ದು ತನ್ನ ವಿಕೆಟ್ ಅನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಇನ್ನು ಪಂದ್ಯ ಬಹಳಷ್ಟು ರೋಚಕತೆ ಮೇಲಿರ್ತಾ ಇದೆ. ಕಾರಣ ಉಳಿತಾ ಇದೆ ಓವರಿನ ಕೊನೆಯ 4 ಚೆಂಡುಗಳು. ಆ 4 ಚೆಂಡುಗಳ ಮುಂದೆ ವಿಜಯಕ್ಕಾಗಿ ಇನ್ನು 3 ಓಟಗಳು ಬೇಕಾಗಿದೆ. ನೂತನ ಕ್ರಮಾಂಕದ ದಾಂಡುಗಾರನಾಗಿ ಶರಣ್ ರವರ ಆಗಮನವಾಗುತ್ತಾ ಇದೆ. ಇಲ್ಲಿ 4 ಚೆಂಡುಗಳು ಇನ್ನು ಕೂಡ ಬಾಕಿ ಇದೆ. ವಿಜಯಕ್ಕಾಗಿ 3 ಓಟಗಳು ಬೇಕಾಗಿದೆ. ತುದಿಗಾಲಲ್ಲಿ ನಿಂತುಕೊಂಡು ಪಂದ್ಯದ ವೀಕ್ಷಣೆ ಕ್ರೀಡಾಭಿಮಾನಿಗಳು ಈ ಸಮಯದಲ್ಲಿ ಎಡಗೈ ದಾಂಡುಗಾರ ತನ್ನ ದೊಡ್ಡ ಹೊಡೆತ ದಂಡಿಸುವ ಮುಖಾಂತರವಾಗಿ ಪಂದ್ಯವನ್ನು ನೇರವಾಗಿ ಗೆಲ್ಲಬಹುದೇ ಅಲ್ಲ ವಿಶ್ವಾಸದೊಂದಿಗೆ ಪ್ರತಿ ಒಂದು ದಾಳಿನೆಸೆಯುವಂಥ ದಾಳಿಗಾರ ವಿಶ್ವಾಸ್ ಪಂದ್ಯದ ಮೇಲೆ ಮರು ಹಿಡಿತವನ್ನು ಸಾಧಿಸಬಹುದೇ ಕಾದು ನೋಡಬೇಕಾಗಿದೆ. ಇಲ್ಲಿ ಕ್ಯಾಚ್ ಆಗುವ ಸಾಧ್ಯತೆಯನ್ನು ಕೈ ಚೆಲ್ಲುತ್ತಾ ಇದ್ದಾರೆ. ಅವಕಾಶವನ್ನು ಬಿಟ್ಟುಕೊಡುತ್ತಾ ಇದ್ದಾರೆ. ಕ್ಯಾಚ್ ಪಕಡು ಮ್ಯಾಚ್ ಜೀತು, ಕ್ಯಾಚ್ ಚೋಡು ಮ್ಯಾಚ್ ಚೋಡು ಎನ್ನತಕ್ಕಂಥ ಸನ್ನಿವೇಶಗಳು ಮೈದಾನದ ಒಳಭಾಗದಲ್ಲಿ ಕಾಣಸಿಗುತ್ತಾ ಇದೆ. ಇಲ್ಲಿ ಇನ್ನುಳಿದಂಥ ಕೊನೆಯ 3 ಚೆಂಡುಗಳಿಗೆ 2 ಓಟಗಳು ವಿಜಯಕ್ಕಾಗಿ ಬೇಕಾಗಿದೆ. ಇಲ್ಲಿ ದಂಡಿಸಿದ್ರು. ಮತ್ತೆ ಇಲ್ಲಿ ಕಲಾತ್ಮಕ ಶೈಲಿಯ ಹೊಡೆತ ಇದು. ಮತ್ತೆ ಇಲ್ಲಿ 1 ಓಟಗಳು ಬರುವ ಮುಖಾಂತರವಾಗಿ ಪಂದ್ಯ ಸಮಬಲಗೊಳ್ಳುತ್ತಾ ಇದೆ. ಕೊನೆಯ 2 ಚೆಂಡುಗಳು ಬಾಕಿ, ಇನ್ನು ವಿಜಯಕ್ಕಾಗಿ 1 ಓಟ ಬೇಕಾಗಿದೆ.
ಕೊನೆಯ 2 ಚೆಂಡುಗಳು ಬಾಕಿ, ಇನ್ನು 1 ಓಟಗಳು ಬೇಕಾಗಿದೆ. ಇದರೊಂದಿಗೆ ಇಲ್ಲಿ ಕಮ್ ಬ್ಯಾಕ್ ಅನ್ನ ಮಾಡುವ ಮುಖಾಂತರವಾಗಿ ತಪ್ಪನ್ನ ಮಾಡುತ್ತಾ ಇದ್ದಾರೆ. ಇಲ್ಲಿ ದಾಂಡುಗಾರ ನೇರವಾಗಿ ತೀರ ಹೊರಭಾಗದಲ್ಲಿ ಚಲಿಸತಕ್ಕಂಥ ಚೆಂಡಾಗಿತ್ತು. ಪಂದ್ಯ ಸಮಬಲಗೊಂಡಲ್ಲಿ ಅದೃಷ್ಟದ ಸೂಪರ್ ಓವರ್ ಮೂಲಕ ವಿಜಯ ತಂಡವನ್ನು ಘೋಷಿಸಲಾಗುವುದು. ಕೊನೆಯ 1 ಚೆಂಡು ಬಾಕಿ ಇದೆ. ವಿಜಯಕ್ಕಾಗಿ ಇನ್ನು ಬೇಕಾಗಿದೆ 1 ಓಟಗಳು. ದ ಮ್ಯಾಚ್ ಡಿಸೈಡಿಂಗ್ ಬಾಲ್ ಕಮ್ಸ್ ಹಿಯರ್ ಫ್ರಮ್ ವಿಶ್ವಾಸ್. 1 ಚೆಂಡು ಬಾಕಿ, 1 ಓಟ ವಿಜಯಕ್ಕಾಗಿ. ನಿರ್ಣಾಯಕ ಚೆಂಡು, 1 ಓಟ ಬೇಕಾಗಿದೆ. ಇದರೊಂದಿಗೆ ಪಂದ್ಯವನ್ನ ಜಯಿಸ್ತಾ ಇದೆ ಟೀಮ್ ಪದ್ಮಶಾಲಿ. ಮುಚ್ಚೂರು ತಂಡ ರೋಚಕತೆಯಿಂದ ಪಂದ್ಯವನ್ನು ಗೆಲ್ಲುಕೊಳ್ಳುತ್ತಾ ಇದೆ. ಇಷ್ಟರ ತನಕ ಬಹಳಷ್ಟು ಅದ್ಭುತ ರೀತಿಯಲ್ಲಿ ಹೋರಾಟ ಮಾಡಿದಂಥ ಟೀಮ್ VFC ಮ್ಯಾಂಗ್ಳೂರ್ ತಂಡಕ್ಕೆ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. 16 ಎನ್ನತಕ್ಕಂಥ ಸವಾಲಿತ್ತು 24 ಚೆಂಡುಗಳ ಮುಂದೆ. ಆದರೆ ತನ್ನ ಅದ್ಭುತವಾದ ದಾಳಿಗಾರಿಕೆ ಮುಖಾಂತರವಾಗಿ ಕೊನೆಯ ಚೆಂಡಿನವರೆಗೂ ಕೂಡ ಬಹಳಷ್ಟು ರೋಚಕತೆಯಲ್ಲಿ ಪಂದ್ಯವನ್ನು ಸಾಕ್ಷಿ ಮಾಡತಕ್ಕಂಥ VFC ಮ್ಯಾಂಗ್ಳೂರ್ ತಂಡಕ್ಕೆ ಧನ್ಯವಾದಗಳು. ಈ ಪಂದ್ಯದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಶರತ್ ರವರ ಪಾಲಾಗುತ್ತಾ ಇದೆ. ದಾಳಿಗಾರಿಕೆಯಲ್ಲಿ ಆರಂಭಿಕ ಪವರ್ ಪ್ಲೇ ಓವರ್ ಅನ್ನು ಎಸೆದು ಕೇವಲ 3 ಓಟಗಳನ್ನು ಬಿಟ್ಟುಕೊಟ್ಟು 2 ಅಮೂಲ್ಯವಾದ ವಿಕೆಟ್ ಅನ್ನು 3 ವಿಕೆಟ್ ಅನ್ನು ಪಡೆದುಕೊಂಡು 3 ಓಟವನ್ನು ಮಾತ್ರ ಬಿಟ್ಟುಕೊಟ್ಟು ಆರಂಭಿಕರು ಬಹಳಷ್ಟು ಶಿಸ್ತುಬದ್ಧವಾಗಿ ತೋರ್ಪಡಿಸಿದಂತಹ ದಾಳಿಗಾರ ಈ ಶರತ್. ದಯವಿಟ್ಟು ಮುಖ್ಯ ವೇದಿಕೆಗೆ ಬಂದು ಬಿಡಿ. ಟೀಮ್ ಪದ್ಮಶಾಲಿ ಮುಚ್ಚೂರು ತಂಡದ ಶರತ್ ರವರ ಪಾಲಾಗುತ್ತಾ ಇದೆ ಮ್ಯಾನ್ ಆಫ್ ದ ಮ್ಯಾಚ್. ದಯಮಾಡಿ VFC ಮ್ಯಾಂಗ್ಳೂರ್ ಎ ತಂಡದ ಕಪ್ತಾನರು ವೇದಿಕೆಗೆ ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. VFC ಮ್ಯಾಂಗ್ಳೂರ್ ಎ ತಂಡದ ಕಪ್ತಾನರು ಹಾಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದಂಥ ಶರತ್ ದಯಮಾಡಿ ವಿಜಯ ವೇದಿಕೆ ಧಾವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. VFC ಮ್ಯಾಂಗ್ಳೂರ್ ಎ ತಂಡದ ಕಪ್ತಾನರು ಹಾಗೆ ಪದ್ಮಶಾಲಿ ಮುಚ್ಚೂರು ತಂಡದ ಶರತ್ ದಯಮಾಡಿ ವೇದಿಕೆಯನ್ನು ಅಲಂಕರಿಸಬೇಕು. ದಯಮಾಡಿ ಮಾರಿಗುಡಿ ಫ್ರೆಂಡ್ಸ್ ಸಂಘಬೆಟ್ಟು ಬಿ ತಂಡದ ಎಲ್ಲ ಆಟಗಾರರು ದಯಮಾಡಿ ಆಧಾರ್ ವೆರಿಫಿಕೇಷನ್ಗೋಸ್ಕರ ಧಾವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮಾರಿಗುಡಿ ಫ್ರೆಂಡ್ಸ್ ಸಂಘಬೆಟ್ಟು ಬಿ ತಂಡದ ಆಟಗಾರರು ದಯಮಾಡಿ ಶರತ್ ವಿಜಯ ವೇದಿಕೆಯತ್ತ ಧಾವಿಸಬೇಕು. ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದಂಥ ಶರತ್ ಪ್ರಸ್ತುತ ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜಾರದಡ್ಡಿ ಎ ವಿರುದ್ಧವಾಗಿ ಮಾರಿಗುಡಿ ಫ್ರೆಂಡ್ಸ್ ಸಂಘಬೆಟ್ಟು ಎ ನಡುವೆ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಶ್ರೀಯುತ ದಾಮೋದರ್ ಶೆಟ್ಟಿಗಾರ್ ಅವರು ನೀಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಆರಂಭದ ಕ್ರಮಾಂಕದ ದಾಂಡುಗಾರಿಕೆಯಲ್ಲಿ ವಸಂತ್ ಜೊತೆ ಕೊಡುತ್ತಾ ಕುಮಾರ್ ಅವರ ಆಗಮನವಾಗುತ್ತಾ ಇದೆ. ಹಲೋ ದಿವಾಕರ್ ಶೆಟ್ಟಿಗಾರ್ ಇಲ್ಲಿದ್ರು ಮುಖ್ಯ ವೇದಿಕೆ ಬಳಿ ಧಾವಿಸಬೇಕು. ಹಾಗೂ ನೀಲಾಧರ್ ಶೆಟ್ಟಿಗಾರ್ ಇವರು ಕೂಡ ಹೇಳಿದ್ರು ಮುಖ್ಯ ವೇದಿಕೆ ಬಳಿ ಧಾವಿಸಬೇಕು. ಶ್ರೇಷ್ಠ ಮಟ್ಟಿನ ದಾಳಿದು ತಮಗಾಗಿ ಎಲ್ಲ 10 ಆಟಗಾರರು ತಮಗೆ ಕಾಯ್ತಾ ಇದ್ದಾರೆ. ದಯವಿಟ್ಟು ಆಗಮಿಸಬೇಕು ಆದಷ್ಟು ಬೇಗ. ದಾಂಡುಗರ ಉಲ್ಟಾದನ್ನ ಪ್ರಯತ್ನವನ್ನು ಪಟ್ಟರು ಇಲ್ಲಿ. ಆದರೆ ಚೆಂಡುಗೂ ಸರಿಯಾದ ಸಂಪರ್ಕ ಇಲ್ಲದ ಕಾರಣ ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು ಇಲ್ಲಿ. ಇದರೊಂದಿಗೆ 2 ಚೆಂಡುಗಳಿಗೆ
ಎರಡು ಓಟವನ್ನು ಗಳಿಸ್ತಾ ಇದೆ ತಂಡ. ಆರಂಭಿಕ ಓವರ್ ನಂಬರ್ 1 ಚಾಲ್ತಿಯಲ್ಲಿದೆ. ಓವರಿನ ಆರಂಭಿಕ 2 ಚೆಂಡುಗಳು ಮುಕ್ತಾಯ, 2 ಮಾತ್ರ ಖಾತೆಯಲ್ಲಿ. ಓವರಿನ ತೃತೀಯ ಚೆಂಡಿಗೆ ದಂಡಿಸತಕ್ಕಂಥ ಪ್ರಯತ್ನ ಇಲ್ಲಿ ಟೀ ಪಾಯಿಂಟ್ ಭಾಗದ ಹೊರ ಭಾಗದಲ್ಲಿ ಚೆಂಡು ಸೀಮಾ ರೇಖೆಯ ಗಡಿ ಭಾಗವನ್ನು ದಾಟುತ್ತಾ ಇದೆ. ಇದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ. ಒಟ್ಟು ಮೊತ್ತ 6 ಓಟಗಳು. ಆರಂಭಿಕ ಪವರ್ ಪ್ಲೇ ಓವರ್ ಈ ಚಾಲ್ತಿಯಲ್ಲಿ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಆಗಿರ್ತಂತ ಶ್ರೀಯುತ ತುಕಾರಾಮ್ ಶೆಟ್ಟಿಗರ್ ಮಾಡಿ ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ತಮಗೆ ಬಯಸ್ತಾ ಇದ್ದಾವೆ. 3 ಚೆಂಡುಗಳು ಇಲ್ಲಿ ಮಾತ್ರ ಮುಕ್ತಾಯ. 4ನೇ ಚೆಂಡಲ್ಲಿ ದಂಡಿಸತಕ್ಕಂಥ ಪ್ರಯತ್ನದಲ್ಲಿ ತಡೆಯನ್ನು ಹಿಡಿತಕ್ಕಂಥ ಪ್ರಯತ್ನಗಳು ಬರುತ್ತಾ ಇದೆ. ಶಾರ್ಟ್ ಮಿಡ್ ಆಫ್ ಭಾಗದಲ್ಲಿ ನಿಂತಹ ಕ್ಷೇತ್ರ ರಕ್ಷಣೆ ಕೈ ಸೇರಿದ ಚೆಂಡು ಇದು. ಯಾವುದೇ ರೀತಿಯ ಓಟಗಳಿಗೆ ಅವಕಾಶಗಳಿಲ್ಲ. ಇದರೊಂದಿಗೆ ಓವರಿನ 4 ಚೆಂಡುಗಳು ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 6 ಓಟಗಳು ಬಂದಾಗಿದೆ. 6 ಆನ್ ದ ಸ್ಕೋರ್ ಬೋರ್ಡ್. ಇದರೊಂದಿಗೆ ಶ್ರೇಯಸ್ ಟೊಮಾಟಿನ ದಾಳಿ ಇದು. ದಾಳಿಗಾರ ಯಜ್ಞರಾಜ್ ಎಸೆದಂತ ಓವರ್ ನಂಬರ್ 1ರ 5ನೇ ಚೆಂಡಿಗೆ ನೇರವಾಗಿ ಭೂಮಿ ತಾಯಿಗೆ ಮುತ್ತೊಟ್ಟು ಬಂದಂತ ಚೆಂಡು ಗೂಟಕ್ಕೆ ಸ್ಪರ್ಶವಾಗುತ್ತಾ ಇದೆ. ಕ್ಲೀನ್ ಬೋಲ್ಡ್ ಆಗುವ ಮುಖಾಂತರವಾಗಿ ಆರಂಭಿಕ ಉದ್ದರಿಯನ್ನು ಕಳೆಕೊಳ್ಳುತ್ತಾ ಇದೆ ಟೀಮ್ ಮಾರಿಗುಡಿ ಫ್ರೆಂಡ್ಸ್ ಸಂಘಬೆಟ್ಟು ಎ ತಂಡ. ಆರಂಭಿಕ ಉದ್ದರಿ ನಷ್ಟದಲ್ಲಿ ಇದೆ. ಒಟ್ಟಾಗಿ 5 ಚೆಂಡುಗಳು ಈ ಓವರಿನ ಮುಕ್ತಾಯ. ಕೊನೆಯ 1 ಚೆಂಡು ಮಾತ್ರ ಬಾಕಿ ಇದೆ ಇಲ್ಲಿ. ಓವರ್ ನಂಬರ್ 1ರ ಕೊನೆಯ 1 ಚೆಂಡು ಮಾತ್ರ ಬಾಕಿ. ನೂತನ ಕ್ರಮಾಂಕದ ದಾಂಡುಗಾರನಾಗಿ ದಿನಕರ್ ರವರ ಆಗಮನವಾಗುತ್ತಾ ಇದೆ. ಯಜ್ಞರಾಜ್ ರವರ ಕೊನೆಯ ಚೆಂಡನ್ನು ಎದುರಿಸಲು ಇಲ್ಲಿ ಆಫ್ ಸ್ಟೆಂಪಿನ ತೀರ ಹೊರಭಾಗದಲ್ಲಿ ಚಲಿಸಿದ ಚೆಂಡು ವೈಡ್ ಎನ್ನತಕ್ಕಂಥ ತೀರ್ಪು ಬರುವ ಮುಖಾಂತರವಾಗಿ ಅತಿರಿಕ್ತಿಕ ಖಾತೆಯಲ್ಲಿ 1 ಓಟಗಳ ಹೆಚ್ಚುವರಿ ಆಗುತ್ತಾ ಇದೆ. ಇದರೊಂದಿಗೆ ಖಾತೆಯಲ್ಲಿ ಒಟ್ಟು ಜಮೆಯಾಗುತ್ತಾ ಇದೆ. ಒಟ್ಟು ಮೊತ್ತ 7 ಓಟಗಳು. 7 ಆನ್ ದ ಸ್ಕೋರ್ ಬೋರ್ಡ್. ಓವರಿನ ಕೊನೆಯ ಚೆಂಡು ಮತ್ತೆ ಯಜ್ಞರಾಜ್. ಸುಲಭದ ಚೆಂಡಾಗಿದೆ. ಶಾರ್ಟ್ ಪಿಚ್ ಆಗಿ ಬಂದ ಚೆಂಡೆಯಲ್ಲಿ ನೇರವಾಗಿ ಕ್ಯಾಚ್ ಅನ್ನ ಕೈ ಚೆಲ್ಲುತ್ತಾ ಇದ್ದಾರೆ. ಅವಕಾಶಗಳನ್ನು ನೀಡುತ್ತಾ ಇದ್ದಾರೆ ಇಲ್ಲಿ. ಒಂದರ ಬಳಿಕ ಅವಳಿ ಓಟಗಳನ್ನು ಕೂಡ ಸಂಪೂರ್ಣ ಮಾಡುವ ಮುಖಾಂತರವಾಗಿ ಇಲ್ಲಿ ಗಳಿಕೆಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ. ಒಟ್ಟು ಮೊತ್ತ 9 ಓಟಗಳು. 9 ಆನ್ ದ ಸ್ಕೋರ್ ಬೋರ್ಡ್ ಆಫ್ ದ ಕಂಪ್ಲೀಷನ್ ಆಫ್ ಫಸ್ಟ್ ಓವರ್. ಆರಂಭಿಕ ಓವರ್ ಮುಕ್ತಾಯ ಕಾಣ ಸಿಗುವಾಗ 9 ಅಂಕಿಅಂಶ ಪಟ್ಟಿಯಲ್ಲಿ ಬರುತ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಈಗ ತಾನೇ ಆಗಮಿಸಿದಂತಹ ಸಿದ್ದಕಟ್ಟೆ ಹಾಲು ಉತ್ಪಾದಕರ ಸಂಘದ ಸಿಬ್ಬಂದಿಯಾಗಿರುವಂತಹ ಶ್ರೀಯುತ ರವಿ ಶೆಟ್ಟಿಗರ್ ಅವರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ದಯಮಾಡಿ ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದಾಳಿಗಾರಿಕೆಯಲ್ಲಿ ಯತಿರಾಜ್ ರವರ ಆಗಮನವಾಗುತ್ತಾ ಇದೆ. ಆರಂಭದ ಇನ್ನಿಂಗ್ಸಿನ ದ್ವಿತೀಯ ಓವರ್ ಅನ್ನು ಎಸೆಯಲು ಯತಿರಾಜ್ ಚೆಂಡನ್ನು ಕೈಗೆತ್ತುತ್ತಾ ಬಲಗೈ ದಾಂಡುಗಾರ ಕುಮಾರ್ ಕಡೆಗೆ ಎಸೆಯಬೇಕಾಗಿದ್ದು ಆರಂಭಿಕ ಚೆಂಡು ರೈಟ್ ಆರ್ಮ್ ಓವರ್ ದ ವಿಕೆಟ್. ದಾಳಿಯಲ್ಲಿ ಅದ್ಭುತವಾದ ದಾಳಿ ಇದು. ಓವರ್ ಚೆಂಡಿನ ದಾಳಿ ಆಗುತ್ತಾ ಇದೆ. ದಾಂಡುಗಾರ ದಂಡಿಸುವ ಪ್ರಯತ್ನವನ್ನು ಪಟ್ಟರು, ಆದರೆ ಚೆಂಡಿಗೂ ದಂಡಿಸಲು ಅವಕಾಶವನ್ನು ನೀಡುತ್ತಾ ಇಲ್ಲ. ಬಹುಬೇಗನೆ ತಿರುವನ್ನು ಕಂಡುಕೊಳ್ಳುವ ಮುಖಾಂತರವಾಗಿ ಇಲ್ಲಿ ಚುಕ್ಕೆ ಚೆಂಡು ದಾಖಲಾಗುತ್ತಾ ಇದೆ. ಒಟ್ಟಾಗಿ ಓವರಿನ ಆರಂಭಿಕ 1 ಚೆಂಡುಗಳು ಮುಕ್ತಾಯ ಮಾತ್ರ. ಚುಕ್ಕೆ ಚೆಂಡಾದ ಮುಖಾಂತರವಾಗಿ ಓವರಿನ ದ್ವಿತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ಬಲಗೈ ದಾಂಡುಗಾರನ ಕಡೆಗೆ ಮತ್ತೆ ಇಲ್ಲಿ ದಂಡಿಸಿದರು ಗೂಟ ರಕ್ಷಣೆ ಕೈ ಸೇರಿದ ಚೆಂಡು. ಇಲ್ಲಿ 1 ಸುಲಭ, 1ಕ್ಕೆ ಮಾತ್ರ ಅವಕಾಶಗಳು ಇದೆ. ಇಲ್ಲಿ ಓವರಿನ 2 ಚೆಂಡುಗಳು ಮುಕ್ತಾಯದ ಹಾದಿಯನ್ನು ಹಿಡಿದಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ 9 ಓಟಗಳು. 9 ಆನ್ ದ ಸ್ಕೋರ್ ಬೋರ್ಡ್. 2 ಚೆಂಡುಗಳು ಮುಕ್ತಾಯ. ಓವರಿನ ತೃತೀಯ ಚೆಂಡು ಇದು. ನೋ ಬಾಲ್ ಎನ್ನತಕ್ಕಂಥ ತೀರ್ಪು ಹೊರಬೀಳ್ತಾ ಇದೆ. ಇಲ್ಲಿ ತೀರ್ಪುಗಾರರಿಂದ ನೋ ಬಾಲ್ ಎನ್ನತಕ್ಕಂಥ ತೀರ್ಪು ಹೊರಬಿದ್ದಾಗಿದೆ. ತೀರ್ಪುಗಾರರಿಂದ ಫ್ರೀ ಹಿಟ್ ಚಾಲ್ತಿಯಲ್ಲಿ ಇರುತ್ತದೆ. ಕಾದು ನೋಡಬೇಕಾಗಿದೆ. ಫ್ರೀ ಹಿಟ್ ಚೆಂಡಿಗೆ ಯಾವ ರೀತಿಯಲ್ಲಿ ತಮ್ಮ ಉದ್ದರಿಯನ್ನು ಕೂಡ ಬಿಟ್ಟುಕೊಡುತ್ತಾ ಇದ್ದಾರೆ. ರನ್ಔಟ್ ರೂಪದಲ್ಲಿ ಮಾರಿಗುಡಿ ಫ್ರೆಂಡ್ಸ್ ಸಂಘಬೆಟ್ಟು ಈ ತಂಡ. ನೂತನ ಕ್ರಮಾಂಕದ ದಾಂಡುಗಾರನಾಗಿ ದೀಪಕ್ ರವರ ಆಗಮನವಾಗುತ್ತಾ ಇದೆ. ಇಲ್ಲಿ ಯಾವ ರೀತಿಯಲ್ಲಿ ಯತಿರಾಜ್ ಕಮ್ ಬ್ಯಾಕ್ ಅನ್ನು ಮಾಡಬಹುದು. ಫ್ರೀ ಹಿಟ್ ಚೆಂಡು ಚಾಲ್ತಿಯಲ್ಲಿ ಬರುತ್ತಾ ಇದೆ. ಬಲಗೈ ದಾಂಡುಗಾರನ ಕಡೆಗೆ ಫ್ರೀ ಹಿಟ್ ಚೆಂಡು ದಂಡಿಸ್ತಕ್ಕಂಥ ಪ್ರಯತ್ನವನ್ನು ಪಟ್ಟರು. ಕ್ಷಣ ವೇಗದ ದಾಳಿ ಆಗುತ್ತಾ ಇದೆ. ಕ್ಷಣ ವೇಗದ ದಾಳಿಗಳಿಗೆ ಇಲ್ಲಿ ಯಾವುದೇ ರೀತಿಯ ಉತ್ತರಗಳೇ ಸಿಗುತ್ತಾ ಇಲ್ಲ. ಲಯಬದ್ಧತೆಯೊಂದಿಗೆ ಇಲ್ಲಿ ಚುಕ್ಕೆ ಚೆಂಡಾಗುತ್ತಾ ಇದೆ. 3 ಚೆಂಡುಗಳು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. 4ನೇ ಚೆಂಡಿಗೆ ಉಲ್ಟಾ ದಂಡ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಕ್ಷೇತ್ರ ಆರಕ್ಷಕ ಇಲ್ಲದ ಜಾಗ. ಇದರೊಂದಿಗೆ ಸೀಮಾ ರೇಖೆಯ ಹೊರಭಾಗದಲ್ಲಿ ಬೌಂಡ್ರಿ ಚಲಿಸ್ತಾ ಇದೆ.
ಈ ಬೌಂಡರಿ ಬರುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ನೇರವಾಗಿ 15 ಓಟಗಳು, 15 ಆನ್ ದ ಸ್ಕೋರ್ ಬೋರ್ಡ್. ಓವರ್ ನಂಬರ್ 2ರ 4 ಚೆಂಡುಗಳು ಇಲ್ಲಿ ಮಾತ್ರ ಮುಕ್ತಾಯ. 2 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. ಒಟ್ಟು ಖಾತೆಯಲ್ಲಿ ಜಮೆಯಾಗುತ್ತಾ ಇದೆ 15 ಅಂಕಿಅಂಶ ಪಟ್ಟಿಯಲ್ಲಿ. ಓವರಿನ 5ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ಬಲಗೈ ದಾಂಡುಗರನ ಕಡೆಗೆ ಇದು ಯತಿರಾಜ್ ಕಡೆಯಿಂದ 5ನೇ ಚೆಂಡು. ಮತ್ತೆ ಉಲ್ಟಾದನ್ನ ಪ್ರಯತ್ನವನ್ನು ಪಟ್ಟರು. ಮತ್ತೆ ಕ್ಷೇತ್ರರಕ್ಷಕ ಇಲ್ಲದ ಜಾಗವಾಗಿದ್ದು ಮಗದೊಂದು ಬೌಂಡರಿ. ಬ್ಯಾಕ್ ಟು ಬ್ಯಾಕ್ ಬೌಂಡರೀಸ್ ರೇಸಿಂಗ್ ಫ್ರಮ್ ದ ಮೈಟಿ ಬ್ಲೇಡ್ ಆಫ್ ದ ಬ್ಯಾಟರ್ ಕುಮಾರ್. ಸತತ 2 ಬೌಂಡರಿಗಳು, ಕಾನ್ಸೆಕ್ಯೂಟಿವ್ 2 ಬೌಂಡರೀಸ್ ಫ್ರಮ್ ದ ಬ್ಯಾಟ್ ಆಫ್ ಕುಮಾರ್. ಇದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 19 ಓಟಗಳು ಜಮೆಯಾಗುತ್ತಾ ಇದೆ. 19 ಆನ್ ದ ಸ್ಕೋರ್ ಬೋರ್ಡ್. ಓವರಿನ ಕೊನೆಯ 1 ಚೆಂಡು ಮಾತ್ರ ಬಾಕಿ ಇದೆ. ಲಾಸ್ಟ್ ಬಾಲ್ ಆಫ್ ದ ಸೆಕೆಂಡ್ ಓವರ್. ಯತಿರಾಜ್ ಫಾರ್ ದ ಫೈನಲ್ ಟೈಮ್ ಇನ್ ಇಸ್ ಓವರ್. ನೋ ಬಾಲ್ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಇಲ್ಲಿ ನೋ ಬಾಲ್ ಬರುವ ಮುಖಾಂತರವಾಗಿ ಅತಿರಿಕ್ತ ಖಾತೆಯಲ್ಲಿ ಮಗದೊಂದು ಓಟಗಳ ಸೇರ್ಪಡೆಯಾಗಿ ಫ್ರೀ ಹಿಟ್ ಚೆಂಡು ಬರುತ್ತಾ ಇದೆ. ಇಲ್ಲಿ ಬಲಗೈ ದಾಂಡುಗರ ಸತತ 2 ಬೌಂಡರಿಗಳ ವೀರ ಕುಮಾರ್ ಅವರಿಗೆ ಫ್ರೀ ಹಿಟ್ ಚೆಂಡು ಲಭ್ಯವಾಗುತ್ತಾ ಇದೆ. ಇಲ್ಲಿ ದಾಳಿಗಾರ ಯತಿರಾಜ್ ಕೊನೆಯ ಚೆಂಡನ್ನು ತಡೆ ಹಿಡಿಯಬಲ್ಲಂತ ದಾಳಿಯನ್ನು ತೋರ್ಪಡಿಸಬೇಕಾಗಿದೆ. ಇಲ್ಲಿ ದಂಡಿಸತಕ್ಕಂಥ ಪ್ರಯತ್ನದಲ್ಲಿ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಕ್ಷೇತ್ರರಕ್ಷಕ ಚೆಂಡನ್ನು ತಡೆ ಹಿಡಿದು 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟರು. ಒಟ್ಟಾಗಿ ಈ ಓವರ್ ನಂಬರ್ 2 ಮುಕ್ತಾಯ. ದ್ವಿತೀಯ ಓವರ್ ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 21 ಓಟ ಜಮೆಯಾಗುತ್ತಾ ಇದೆ. 12 balls completed, 21 on the scoreboard. ದಾಳಿಯಲ್ಲಿ ಆರಂಭದ ಇನ್ನಿಂಗ್ಸಿನ ತೃತೀಯ ಓವರ್ ಅನ್ನು ಸಂಘಟಿಸಲು ಟೀಮ್ ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜಾರ್ದಟಿ ಎ ಪರವಾಗಿ ದಾಳಿಗಾರ ಗಣೇಶ್ ತನ್ನ ಓವರಿನ ಆರಂಭಿಕ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ಸುಲಭದ ಚೆಂಡು, ಆದರೆ ತಿರುವನ್ನು ಕಂಡುಕೊಳ್ಳುತ್ತಾ ಇದೆ. ಆ ಚೆಂಡಿಗಿಲ್ಲಿ ಯಾವುದೇ ರೀತಿಯ ಓಟಗಳು ಬರುತ್ತಾ ಇಲ್ಲ. ದಾಂಡುಗಾರನ ತಂಡವಿನ ಮುಖಾಂತರವಾಗಿ ತಡೆ ಹಿಡಿಯಬಲ್ಲಂತ ದಾಳಿಯನ್ನು ಸಂಘಟಿಸಬಹುದು. ಈ ಸಮಯದಲ್ಲಿ ಒಂದು ಒಳ್ಳೆಯ ಓವರ್ ಬರಬಹುದು. ಇಲ್ಲಿ ಕಾದುಕೊಳ್ಳಬೇಕಾಗಿದೆ. ಇಲ್ಲಿ ದೊಡ್ಡ ಹೊಡೆದ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಡೀಪ್ ಇನ್ ವಿಕೆಟ್ ಭಾಗದ ಕ್ಷೇತ್ರರಕ್ಷಕ ಚೆಂಡನ್ನು ಓಡೋಡಿ ಬಂದು ತಡೆ ಹಿಡಿಯುವಲ್ಲಿ 1 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟರು. ಓವರ್ ನಂಬರ್ 3ರ ಆರಂಭಿಕ 1 ಚೆಂಡುಗಳು ಇಲ್ಲಿ ಮುಕ್ತಾಯ. ಕ್ಷಮಿಸಿ, 2 ಚೆಂಡುಗಳು ಇಲ್ಲಿ ಮುಕ್ತಾಯ. 22ರಲ್ಲಿ ಖಾತೆ 2 balls ಕಂಪ್ಲೀಟೆಡ್. ಗಣೇಶ್ ಓವರಿನ ತೃತೀಯ ಚೆಂಡು ಇದು. ಬಲಗೈ ದಾಂಡುಗಾರನ ಕಡೆಗೆ ಇಲ್ಲಿ ನೇರ ವಿಭಾಗದಲ್ಲಿ ದಂಡಿಸುವಂತ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ನೇರವಾಗಿ ಕ್ಷೇತ್ರ ರಕ್ಷಕನ ಭದ್ರವಾಗಿ ಸೇರುವ ಮುಖಾಂತರವಾಗಿ ಇಲ್ಲಿ ಮಗದೊಂದು ಉದ್ದರಿನ ಕ್ಯಾಚ್ ಔಟ್ ರೂಪದಲ್ಲಿ ಬಿಟ್ಟುಕೊಡುತ್ತಾ ಇದೆ ಮಾರ್ಗುಡಿ ಫ್ರೆಂಡ್ಸ್ ಸಂಘಬಿಟ್ಟು ಈ ತಂಡ. ಓವರಿನ 3 ಚೆಂಡುಗಳು ಇಲ್ಲಿ ಮುಕ್ತಾಯ. 22 ಅಂಕಿಅಂಶ ಪಟ್ಟಿಯಲ್ಲಿ ಕಾಣಸಿಗುತ್ತಾ ಇದೆ. ಓವರ್ ನಂಬರ್ 3ರ 3 ಚೆಂಡುಗಳಾಟ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಇಲ್ಲಿ ಓವರಿನ 4ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ಬಲಗೈ ದಾಂಡುಗಾರನ ಕಡೆಗೆ ಜೈರಾಜ್ ನೂತನ ಕ್ರಮಾಂಕದಲ್ಲಿ ಆಗಮಿಸತಕ್ಕಂಥ ಆಟಗಾರ ಮಾರಿಗುಡಿ ಫ್ರೆಂಡ್ಸ್ ಸಂಘಬಿಟ್ಟು ಎ ಪರವಾಗಿ ಓವರ್ ನಂಬರ್ 3ರ 4ನೇ ಚೆಂಡನ್ನು ಎದುರಿಸಬೇಕಾಗಿದೆ. ಇಲ್ಲಿ ದಾಳಿಯಲ್ಲಿ ಗಣೇಶ್ ಇಷ್ಟರ ತನಕ ಲಯಬದ್ಧತೆ ದಾಳಿಯನ್ನು ತೋರ್ಪಡಿಸಿದೆ ಎಸೆದಗಾರ ಈತ. 4ನೇ ಚೆಂಡಿಗೆ ರಕ್ಷಣಾತ್ಮಕ ರೀತಿಯಲ್ಲಿ ದಾಂಡುಗಾರ ಜೈರಾಜ್ ದಂಡಿಸುವ ಮುಖಾಂತರವಾಗಿ 1 ಓಟಗಳಿಗೆ ಅವಕಾಶಗಳು ಬರುತ್ತಾ ಇದೆ. ಓವರಿನ 4 ಚೆಂಡುಗಳು ಇಲ್ಲಿ ಮುಕ್ತಾಯ. ಗಣೇಶ್ ತನ್ನ ಕಂತಿನ 5ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ಅದ್ಭುತ ರೀತಿಯ ದಾಳಿಗಳನ್ನು ಈ ಸಮಯದಲ್ಲಿ ತಂಡ ಬಯಸಿದ ಓವರನ್ನು ಸಂಘಟಿಸುವಂತೆ ಈ ಎಸೆದಗಾರ ಇಲ್ಲಿ ಮತ್ತೆ ದಂಡಿಸಿದ್ರು. ಮತ್ತೆ ಅದೇ ಜಾಗವನ್ನು ಗುರಿಯಾಗಿಟ್ಟುಕೊಳ್ಳುತ್ತಾ ಇದರಲ್ಲಿ ಟೀಮ್ ಸ್ಕ್ವೇರ್ ಭಾಗವನ್ನು ಗುರಿಯಾಗಿಟ್ಟುಕೊಳ್ಳುವ ಮುಖಾಂತರವಾಗಿ 1 ಓಟಗಳನ್ನು ಕಲೆ ಮಾಡುವ ಮುಖಾಂತರವಾಗಿ ಇಲ್ಲಿ ಗಳಿಕೆಯಲ್ಲಿ 5 ಚೆಂಡುಗಳು ಮುಕ್ತಾಯ ಕಾಣಸಿಗುವಾಗ 24 ಓಟಗಳು ಜಮೆಯಾಗುತ್ತಾ ಇದೆ. 24 ಆನ್ ದ ಸ್ಕೋರ್ ಬೋರ್ಡ್. ಓವರಿನ ಕೊನೆಯ ಚೆಂಡು ಗಣೇಶ್ ಲೆಗ್ ಸ್ಟೆಂಪಿನ ತೀರ ಹೊರಭಾಗದಲ್ಲಿ ಚಲಿಸಿದಂಥ ಚೆಂಡು ಇದು ವೈಡ್ ಎನ್ನತಕ್ಕಂಥ ತೀರ್ಪು ಹೊರಬೀಳುವ ಮುಖಾಂತರವಾಗಿ ಅಡ್ಡ ಚೆಂಡುಗಳು ಬರುತ್ತಾ ಇದೆ. ಅತಿರಿಕ್ತ ಖಾತೆಯಲ್ಲಿ ಓಟಗಳನ್ನು ಕೂಡ ಬಿಟ್ಟುಕೊಡುತ್ತಾ ಇದ್ರಲ್ಲಿ ದಾಳಿಗಾರ ಕೊನೆಯ ಚೆಂಡನ್ನು ಮತ್ತೆ ಮುಂದುವರಿಸಬೇಕಾಗಿದೆ. ಗಣೇಶ್ ಬಲಹಸ್ತ ಬಲಗೂಟದೊಂದಿಗೆ ಬಲಗೈ ದಾಂಡುಗಾರನ ಕಡೆಗೆ ಜಯರಾಜ್ ಕಡೆಗೆ ತಡೆ ಹಿಡಿಯಬಲ್ಲಂತ ಕ್ಷೇತ್ರರಕ್ಷಣೆ ತೋರ್ಪಡಿಸಿದ್ರು. ಆದರೆ ಕಾರ್ನರ್ ಬಾರ್ ಇದ್ದಂಥ ಕ್ಷೇತ್ರರಕ್ಷಕ ತನ್ನ ಅದ್ಭುತವಾದಂಥ ಪಾದಚಲನೆಯೊಂದಿಗೆ ಆ ಚೆಂಡನ್ನು ರಕ್ಷಿಸಿ ತಡೆ ಹಿಡಿದು ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟರು. ಇಲ್ಲಿ 3 ಓವರ್ಗಳು ಇಲ್ಲಿ ಮುಕ್ತಾಯ. 3 overs ಕಂಪ್ಲೀಟೆಡ್. ಲಾಸ್ಟ್ 1 over ಲೆಫ್ಟ್ ಫಸ್ಟ್ ಇನ್ನಿಂಗ್ಸ್. ಆರಂಭಿಕ ಇನ್ನಿಂಗ್ಸಿನ ಕೊನೆಯ 1 ಓವರ್ಗಳು ಮಾತ್ರ ಬಾಕಿ ಉಳಿತಾ ಇದೆ. 26 ಒಟ್ಟು ಗಳಿಕೆಯಲ್ಲಿ ಬರುತ್ತಾ ಇದೆ. 26 ಆನ್ ದ ಸ್ಕೋರ್ ಬೋರ್ಡ್.
ದಾಳಿಯಲ್ಲಿ ಆರಂಭಿಕ ಇನ್ನಿಂಗ್ಸಿನ ಕೊನೆಯ ಓವರನ್ನು ಎಸೆಯಲು ವೆಂಕಟೇಶ್ ರವರ ಆಗಮನವಾಗುತ್ತಾ ಇದೆ. ಆರಂಭಿಕ 18 ಚೆಂಡುಗಳಲ್ಲಿ ಭರ್ಜರಿಯಾದ ಪ್ರಹಾರದೊಂದಿಗೆ 26 ಓಟವನ್ನು ಗಳಿಸಿಕೊಂಡು ಉಳಿತಕ್ಕಂಥ 6 ಚೆಂಡುಗಳು ವೆಂಕಟೇಶ್. ಆರಂಭಿಕ ಚೆಂಡಿಗೆ ತನ್ನ ಅದ್ಭುತವಾದ ಕೈಚಲಕದ ಮುಖಾಂತರವಾಗಿ ದಾಂಡುಗಾರ ಜೈರಾಜ್ ರವರ ಆಟಕ್ಕೆ ಅಂತ್ಯವನ್ನು ಮಾಡುತ್ತಾ ಇದ್ದಾರೆ. ಇದರೊಂದಿಗೆ ಆರಂಭಿಕ ಚೆಂಡಿನಲ್ಲಿ ಯಶಸ್ಸನ್ನು ಕಂಡುಕೊಂಡಂಥ ಎಸೆತಗಾರ ಈ ವೆಂಕಟೇಶ್ ಯಾವ ರೀತಿಯಲ್ಲಿ ಉಳಿತಕ್ಕಂಥ 5 ಚೆಂಡುಗಳನ್ನು ಎಸೆಯುತ್ತಾರೆ ಇಲ್ಲಿ ಕಾದು ನೋಡಬೇಕಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಂದು ಗೌರವಾನ್ವಿತ ಮೊತ್ತವೇ ಸರಿ 26 ಓಟಗಳು ಟೀಮ್ ಮಾರಿಗುಡಿ ಫ್ರೆಂಡ್ಸ್ ಸಂಗಬೆಟ್ಟು ಎ ಪಾಲಯದಲ್ಲಿ ಬಂದಾಗಿದೆ. ಒಂದು ಚೆಂಡು ಮಾತ್ರ ಇಲ್ಲಿ ಮುಕ್ತಾಯ. ಓವರಿನ ದ್ವಿತೀಯ ಚೆಂಡು ಅರ್ಥಾತ್ ಆರಂಭದ ಇನ್ನಿಂಗ್ಸಿನ ಕೊನೆಯ ಓವರಿನ ದ್ವಿತೀಯ ಚೆಂಡನ್ನು ಎಸೆತಗಾರ ವೆಂಕಟೇಶ್ ಮುಂದುವರಿಸಬೇಕಾಗಿದೆ. ದಂಡಿಸತಕ್ಕಂಥ ಪ್ರಯತ್ನವನ್ನು ಪಟ್ಟು ಪ್ರಹಾರಗಳಿಗೆ ಇಲ್ಲಿ ಅವಕಾಶಗಳಿತ್ತು, ಆದರೆ ಪ್ರಹಾರಗಳಿಗೆ ಸರಿಯಾದ ಕನೆಕ್ಷನ್ಗಳು ಸಿಗುತ್ತಾ ಇಲ್ಲ. ಇಲ್ಲಿ 2 ಚೆಂಡುಗಳು ಮುಕ್ತಾಯವಾಗುತ್ತಾ ಇದೆ. ಓವರಿನ ತೃತೀಯ ಚೆಂಡಿಗೆ ದಂಡಿಸಿದ್ರು. ಇಲ್ಲಿ ಅದ್ಭುತವಾಗಿತ್ತು. ಇಲ್ಲಿ ಒಂದು ಸುಲಭ ಬಳಿಕೆಯಲ್ಲಿ ಒಂದಕ್ಕೆ ಮಾತ್ರ ಅವಕಾಶಗಳಿತ್ತು. ಒಟ್ಟಾಗಿ 27 ಗಳಿಕೆಯಲ್ಲಿ ಬರುತ್ತಾ ಇದೆ. ದಂಡಿಸುವಂತ ಪ್ರಯತ್ನವನ್ನು ಪಟ್ಟಲ್ಲಿ ದೊಡ್ಡ ಹೊಡೆದು ದಂಡಿಸಲು ಪದೇ ಪದೇ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕೊನೆಯ ಕ್ಷಣದಲ್ಲಿ ಕ್ಷೇತ್ರ ರಕ್ಷಕ ತಪ್ಪನ್ನು ಮಾಡುವ ಮುಖಾಂತರವಾಗಿ ಬೌಂಡರಿಯ ಗೆರೆಯನ್ನು ದಾಟುತ್ತಾ ಇದೆ ಚೆಂಡು. ಒಟ್ಟಾಗಿ ಖಾತೆಯಲ್ಲಿ ಈ 4 ಓಟಗಳು ಬರುವ ಮುಖಾಂತರವಾಗಿ 31 ಅಂಕಿಅಂಶ ಪಟ್ಟಿಯಲ್ಲಿ ಬರುತ್ತಾ ಇದೆ. 4 ಚೆಂಡುಗಳು ಆರಂಭಿಕ ಮುಕ್ತಾಯ ಮಾತ್ರ. ಓವರಿನ ಕೊನೆಯ 2 ಚೆಂಡುಗಳು ಬಾಕಿ ಇದೆ. ಇಲ್ಲಿ ಲಾಸ್ಟ್ 2 balls ಲೆಫ್ಟ್ ಆಫ್ ದ ಫಸ್ಟ್ ಇನ್ನಿಂಗ್ಸ್. ದಂಡಿಸತಕ್ಕಂಥ ಪ್ರಯತ್ನದಲ್ಲಿ ಮತ್ತೆ ಇಲ್ಲಿ ಮಿಡ್ ವಿಕೆಟ್ ಭಾಗದಲ್ಲಿ ಸಲ್ಲಿಸತಕ್ಕಂಥ ಚೆಂಡಿಗೆ 1 ಓಟಗಳು ಲಭ್ಯವಾಗುತ್ತಾ ಇದೆ. ಇಲ್ಲಿ 5 ಚೆಂಡುಗಳ ಆಟ ಮುಕ್ತಾಯ. ಓವರಿನ ಕೊನೆಯ 1 ಚೆಂಡು ಇಲ್ಲಿ ಮಾತ್ರ ಬಾಕಿ ಇದೆ. 32 ಅಂಕಿಅಂಶ ಪಟ್ಟಿಯಲ್ಲಿ 32 ಆನ್ ದ ಸ್ಕೋರ್ ಬೋರ್ಡ್. ಓವರ್ ನಂಬರ್ 4ರ ಕೊನೆಯ ಚೆಂಡು ಅರ್ಥಾತ್ ಆರಂಭದ ಇನ್ನಿಂಗ್ಸಿನ ಕೊನೆಯ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಇಷ್ಟರ ತನಕ ಬಹಳಷ್ಟು ಅದ್ಭುತ ರೀತಿಯ ಹೋರಾಟವನ್ನು ಮಾಡತಕ್ಕಂಥ ಆಟಗಾರ ಕುಮಾರ್ ರವರ ಇನ್ನಿಂಗ್ಸ್ ಅಲ್ಲಿ ಕೊನೆಗೊಂಡಾಗಿದೆ. ಕೊನೆಯ 1 ಚೆಂಡುಗಳು ಮಾತ್ರ ಬಾಕಿ ಇದು. ಆರಂಭಿಕ ಇನ್ನಿಂಗ್ಸಿನ ಕೊನೆಯ 1 ಚೆಂಡು ಬಾಕಿ ಇದೆ. 5 ಚೆಂಡುಗಳು ಮುಕ್ತಾಯ. 32 ಅಂಕಿಅಂಶ ಪಟ್ಟಿಯಲ್ಲಿ ಬಂದಾಗಿದೆ. ವೆಂಕಟೇಶ್ ತನ್ನ ಓವರಿನ ಕೊನೆಯ ಚೆಂಡು ಇದು. ಕೊನೆಯ ಚೆಂಡು ಇಲ್ಲಿ ದೊಡ್ಡ ಹೊಡೆತದ ಪ್ರಯತ್ನವನ್ನು ಪಟ್ಟರು. ಮುನ್ನುಗ್ಗಿ ದಂಡಿಸುವ ಪ್ರಯತ್ನವನ್ನು ಪಡುವಾಗ ಇಲ್ಲಿ ಒಂದು ಸುಲಭ, ಒಂದರ ಬಳಿಕ ಅವಳಿಗೆ ಇಲ್ಲಿ ರನ್ಔಟ್ ರೂಪದಲ್ಲಿ ವಿಕೆಟ್ ಅನ್ನು ಬಿಟ್ಟುಕೊಡುವ ಮುಖಾಂತರವಾಗಿ ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯವಾಗುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಜಮೆ ಆಗುತ್ತಾ ಇದೆ. ಒಟ್ಟು ಮೊತ್ತ 33 ಓಟ. 34 ಸವಾಲನ್ನು ಬೆನ್ನಟ್ಟಬೇಕಾಗಿದೆ 24 ಚೆಂಡುಗಳ ಮುಂದೆ. 24 ಚೆಂಡುಗಳ ಆಟ ಬಾಕಿ ಇದೆ. ಇಲ್ಲಿ ವಿಜಯಕ್ಕಾಗಿ 33 ಓಟಗಳು ಬೇಕಾಗಿದೆ. 34 ಸವಾಲನ್ನು ಬೆನ್ನಟ್ಟಬೇಕಾಗಿದೆ ಇಲ್ಲಿ ಟೀಮ್ ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜಾರ್ದ ಡಿಎ ತಂಡ. ಮುಂದಿನ ವೀಕ್ಷಣೆ ಬದಲಾವಣೆ. ಆತ್ಮೀಯ ಸನ್ಮಿತ್ರ ಶಿವಶಂಕರ್ ಇವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಧನ್ಯವಾದಗಳು ಶ್ರೀಶಾಂತ್ ಅವರೇ. ಮುಂದಿನ ಪಂದ್ಯಕೂಟ ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜಾರು ದಡ್ಡಿ ವಿರುದ್ಧವಾಗಿದೆ. ಮಾರಿಗುಡಿ ಫ್ರೆಂಡ್ಸ್ ಸಂಗಬೆಟ್ಟು ಬಿ. 2 ತಂಡದ ನಾಯಕರು ನಾನೆಚ್ಚುವಿಕೆಗೆ ಆಗಮಿಸಿಕೊಳ್ಳಿ.
ಆದಷ್ಟು ಬೇಗ ಪಂದ್ಯಾಕೂಟವನ್ನು ನಡೆಸಿಕೊಡಿ. ಸಮಯದ ಅವಕಾಶ ಬಹಳ ಕಮ್ಮಿ ಇದೆ. ಈಗಾಗಲೇ ಸಮಯ 11:50 ದ್ವಿತೀಯ ಇನ್ನಿಂಗ್ಸ್ ಆರಂಭವನ್ನು ಕಾಣಿಕೊಳ್ಳುವಾಗ ಎಸೆತಗಾರಿಕೆ ವಿಭಾಗದಲ್ಲಿ ಜಯರಾಜ್, ಅದೇ ರೀತಿ ಸ್ಟ್ರೈಕ್ ವಿಭಾಗದಲ್ಲಿ ವೆಂಕಟೇಶ್. ದ್ವಿತೀಯ ಇನ್ನಿಂಗ್ಸ್ನ ಪ್ರಥಮ ಓವರಿನ ಪವರ್ ಪ್ಲೇ ವಿಭಾಗದ ಪ್ರಥಮ ಚೆಂಡಿಗೆ ದಂಡಿಸಿಕೊಳ್ತಾ ಇದ್ದಾರೆ ಇಲ್ಲಿ ವೆಂಕಟೇಶ್. ಬಹಳ ಸುಂದರ ಶೈಲಿಯ ಬೌಂಡ್ರಿ ಪ್ರಥಮ ಚೆಂಡಿಗೆ ಬರ್ತಾ ಇದೆ. ವೆಂಕಟೇಶ್ ರವರ ಮುಖೇನ ತಂಡದ ಖಾತೆ ಶುಭಾರಂಭವನ್ನು ಕಾಣ್ಕೊಳ್ತಾ ಇದೆ ಪ್ರಥಮ ಚೆಂಡಿಗೆ. ಪವರ್ ಪ್ಲೇ ವಿಭಾಗದಲ್ಲಿ ದಾಂಡುಗಾರರ ಸ್ವರ್ಗತಾಣ ದಂಡಿಸಿಕೊಳ್ಳುವಂತ ಅವಕಾಶವಿದೆ. ಇಲ್ಲಿ ದಾಂಡುಗಾರರಿಗೆ ದ್ವಿತೀಯ ಬಾರಿಗೆ ಜಯರಾಜ್ ಟು ವೆಂಕಟೇಶ್. ಇಲ್ಲಿ ಕ್ಷಾರ ವೇಗದ ಹೊಡೆತ. ಇಲ್ಲಿ ಕ್ಷೇತ್ರರಕ್ಷಕ ಚುರುಕಿನ ಕ್ಷೇತ್ರರಕ್ಷಣೆ ಮಾಡಿಕೊಳ್ಳಬೇಕಾಗಿದೆ. ಚುರುಕಿನ ಕ್ಷೇತ್ರರಕ್ಷಣೆ ಆಗಿಕೊಳ್ಳುವಾಗ 2 ಓಟಗಳು ಸಂಪೂರ್ಣವಾಗ್ತಾ ಇದೆ. 2 ಓಟಗಳ ಸೇರ್ಪಡೆಗಳ ಮುಗಿನ ತಂಡದ ಖಾತೆಯಲ್ಲಿ 6. ಪ್ರಥಮ ಪವರ್ ಪ್ಲೇ ವಿಭಾಗದ 2 ಚೆಂಡುಗಳು ಮುಕ್ತಾಯವನ್ನು ಕಾಣಿಕೊಳ್ಳುವಾಗ 24 ಚೆಂಡಿಗೆ 34 ಓಟಗಳ ಗುರಿಯನ್ನು ಪಡೆದುಕೊಂಡಂತ ಮಿಜಾರು ತಂಡ ಪ್ರಥಮ 2 ಚೆಂಡಿನಲ್ಲಿ 6 ಓಟವನ್ನು ಸಂಪಾದಿಸಿಯಾಗಿದೆ. ತೃತೀಯ ಬಾರಿಗೆ ಜಯರಾಜ್ ಟು ವೆಂಕಟೇಶ್. ಇಲ್ಲಿ ಶರವೇಗದ ಸ್ಟ್ರೇಟ್ ಡ್ರೈವ್ ಕಾಣಿಕೊಳ್ತಾ ಇದೆ. ಒಂಟಿ ಓಟಗಳ ಸೇರ್ಪಡೆ. ಒಂಟಿ ಓಟಗಳ ಮುಖೇನ ತಂಡದ ಖಾತೆಯಲ್ಲಿ 7. 3 ಚೆಂಡುಗಳು ಮುಕ್ತಾಯವನ್ನು ಕಾಣಿಕೊಳ್ತಾ ಇದೆ. ಚತುರ್ಥ ಬಾರಿಗೆ ಪ್ರಥಮ ಚೆಂಡನ್ನು ಎದುರಿಸಬೇಕಾಗಿದೆ ಬಾಲಚಂದ್ರ. ಬಹಳ ಸುಂದರ ಶೈಲಿಯ ಚೆಂಡು. ಕ್ಷೇತ್ರರಕ್ಷಣೆ ಚುರುಕುಗೊಳ್ಳುವಾಗ ಇಲ್ಲಿ ಓವರ್ ಥ್ರೋ ಮುಖೇನ ಓಟಗಳು ಸಂಪಾದನೆಯಾಗ್ತಾ ಇದೆ. ಒಂಟಿ ಓಟವನ್ನು ಬಿಟ್ಟುಕೊಡುವಲ್ಲಿ ಕ್ಷೇತ್ರರಕ್ಷಕರು ಮಾಡಿದಂಥ ತಪ್ಪಿನ ಮುಖೇನ ಅವಳಿ ಓಟಗಳ ಸೇರ್ಪಡೆ. ತಂಡದ ಖಾತೆಯಲ್ಲಿ 9. 4 ಚೆಂಡುಗಳು ಮುಕ್ತಾಯವನ್ನು ಕಾಣಿಕೊಳ್ಳುವಾಗ ಪಂಚಮ ಬಾರಿಗೆ ಜಯರಾಜ್ ಟು ಬಾಲಚಂದ್ರ. ಬಹಳ ಸುಂದರ ಶೈಲಿಯ ಚೆಂಡು. ಚುರುಕಿನ ಗೂಟ ರಕ್ಷಣೆ ಕಾಣಿಕೊಳ್ತಾ ಇದೆ. ಬಹಳ ಬಲವಾದ ಮನವಿ, ನಕಾರಾತ್ಮಕ ಉತ್ತರ. ಚೆಂಡು ಚುಕ್ಕಿ ಆಗ್ತಾ ಇದೆ. ಪಂಚಮ ಚೆಂಡು ಮುಕ್ತಾಯವನ್ನು ಕಾಣಿಕೊಳ್ತಾ ಇದೆ. ಪ್ರಥಮ ಓವರಿನ ಕೊನೆಯ 1 ಚೆಂಡು ಬಾಕಿ ಉಳಿಯುತ್ತಾ ಇದೆ. ಪವರ್ ಪ್ಲೇ ವಿಭಾಗದಲ್ಲಿ ದಾಂಡುಗಾರರು ಬಹಳ ಚುರುಕಿನ ಓಟಕ್ಕೆ ಹನಿಯಾಗುತ್ತಾ 5 ಚೆಂಡಿನಲ್ಲಿ 9 ಓಟವನ್ನು ಸಂಪಾದಿಸಿಯಾಗಿದೆ. ಕೊನೆಯ ಬಾರಿಗೆ ಜಯರಾಜ್ ಟು ಬಾಲಚಂದ್ರ. ನೋ ಬಾಲ್ ಎಂಬ ನಿರ್ಣಯ ಬರ್ತಾ ಇದೆ. ನೋ ಬಾಲ್. ಮುಂದಿನ ಚೆಂಡು ಫ್ರೀ ಹಿಟ್ ಮಾದರಿಯ ಚೆಂಡು. ದಾಂಡುಗಾರರ ಸ್ವರ್ಗತಾಣದ ಎಸೆತ. ದಂಡಿಸಿಕೊಳ್ಳುವಂಥ ಅವಕಾಶ ದಾಂಡುಗಾರರಿಗೆ. ತಂಡದ ಖಾತೆಯಲ್ಲಿ 10. ಪವರ್ ಪ್ಲೇ ವಿಭಾಗದಲ್ಲಿ 5 ಚೆಂಡಿನಲ್ಲಿ 10 ಓಟವನ್ನು ಸಂಪಾದಿಸಿದಂಥ ಮಿಜಾರು ತಂಡ ಇಲ್ಲಿ ಫ್ರೀ ಹಿಟ್ ಮಾದರಿಯ ಚೆಂಡು. ಸ್ಟಂಪ್ ಔಟಿಗೆ ಮನವಿಯನ್ನು ಮಾಡಿಕೊಳ್ಳುತ್ತಾ ಚೆಂಡು ಚುಕ್ಕಿಯಾಗುತ್ತಾ ಪ್ರಥಮ ಓವರ್ ಮುಕ್ತಾಯವನ್ನು ಕಾಣಿಕೊಳ್ಳುವಾಗ ತಂಡದ ಖಾತೆಯಲ್ಲಿ 10. ಇನ್ನು ಬೇಕಾಗಿದೆ 18 ಚೆಂಡುಗಳು ಬಾಕಿ ಉಳಿಯುತ್ತಾ ಆದ 24 ಓಟಗಳು. 18 ಚೆಂಡಿಗೆ ಬೇಕಾಗಿದೆ 24. 2 ತಂಡಗಳು ಬಲಿಷ್ಠ ತಂಡಗಳು. ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜಾರು ಎ ತಂಡ ಕೂಡ ಬಲಿಷ್ಠ ತಂಡ. ಆದರೆ ಮಾರಿಗುಡಿ ತಂಡ ಇಲ್ಲಿ ಬಹಳ ಲೆಗ್ ಸ್ಪಿನ್ ಮಾದರಿ ಎಸೆತಗಾರಿಕೆಗೆ ಹೆಸರುವಾಸಿಯಾದದ್ದು ತಂಡ. ಎದುರಾಳಿಯನ್ನು ಕಟ್ಟಿ ಹಾಕಿದಂಥ ಹಲವಾರು ಇತಿಹಾಸ ಇದೆ ಈ ಒಂದು ಕ್ರೀಡಾಂಗಣದಲ್ಲಿ. ಯಾವ ರೀತಿ 18 ಚೆಂಡಿಗೆ 24 ಓಟವನ್ನು ಕಟ್ಟಿ ಹಾಕಬಹುದೇ, ಅಲ್ಲ ಬಿಟ್ಟು ಕೊಡಬಹುದೇ, ಕಾದು ನೋಡುವ ನಿರೀಕ್ಷೆಯಲ್ಲಿ ಈ ಒಂದು ಕ್ರೀಡಾಕೂಟದ 4ನೇ ಪಂದ್ಯಾಕೂಟ ನಡೀತಾ ಇದೆ. ಶಿವಶಂಕರ, ನೆಕ್ಸ್ಟ್ ಒಂದು ಟಾಸ್ಗೆ ದಡ್ಡಿ ಬೀಲ, ಮಾರಿಗುಡಿ ಬೀಲ. ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜಾರು ದಡ್ಡಿ ಬಿ, ಅದೇ ರೀತಿ ಮಾರಿಗುಡಿ ಫ್ರೆಂಡ್ಸ್ ಸಂಗಬೆಟ್ಟು ಬಿ. 2 ತಂಡದ ನಾಯಕರು ಮುಂದಿನ ಪಂದ್ಯಾಟದ ನಾಣ್ಯ ಚುಮ್ಮಿಕೆಗೆ ಆಗಮಿಸಿಕೊಳ್ಳಿ. ಯಾಕೆಂದರೆ ಸಮಯದ ಅವಕಾಶ ಬಹಳ ಕಮ್ಮಿ ಇದೆ. ಪ್ರತಿಯೊಂದು ಆಟಗಾರರು ಸಮಯಕ್ಕೆ ತಕ್ಕಂತೆ ನಡೆದ್ರೆ ಈ ಒಂದು ಪಂದ್ಯಾಕೂಟ ಸಮಯಕ್ಕೆ ತಕ್ಕಂತೆ ಸರಿಸುಮಾರು 5:30 ಫೈನಲ್ ಅನ್ನು ಮುಗಿಸಬಹುದು. ಎಲ್ಲ ನಿರೀಕ್ಷೆ ಇದೆ ಈ ಒಂದು ವೀರಭದ್ರ ಮಹಾಮಾಯಿ ಕ್ರಿಕೆಟರ್ಸ್ ಸಂಗಬೆಟ್ಟು ತಂಡಕ್ಕೆ. ಇಲ್ಲಿ 22 ಮುಖಿನ ಓಟಗಳ ಸಂಪಾದನೆ. ತಂಡದ ಖಾತೆಯಲ್ಲಿ 11. ಆಕಾಶ್ ಮಾರಿಗುಡಿ ಪರವಾಗಿ ದ್ವಿತೀಯ ಓವರಿನ ದ್ವಿತೀಯ ಎಸೆತಗಾರಿಕೆಯಲ್ಲಿ ಫುಲ್ ಟ್ರಸ್ ಮಾದರಿಯ ಚೆಂಡಾಗಿತ್ತು. ಲೆಗ್ ಸ್ಪಿನ್ ಮಾದರಿ ಚೆಂಡನ್ನು ಎಸೆಯುವ ಸಂದರ್ಭದಲ್ಲಿ ನೋಡಿ ಇಲ್ಲಿ ಬಾಲಚಂದ್ರ ಅವಳಿ ಓಟಕ್ಕೆ ಕರೆಯನ್ನು ನೀಡಿದ. ಇಲ್ಲಿ ಅವಳಿ ಓಟಗಳು ಕೂಡ ಪೂರ್ಣವನ್ನು ಕಾಣ್ಕೊಳ್ತಾ ಇದ್ರಿ. ಕ್ಷೇತ್ರರಕ್ಷಣೆ ಚುರುಕಿನಲ್ಲಿ ಕಾಣ್ಕೊಳ್ಳಬೇಕಾಗಿದೆ. ಈ ಒಂದು ಪಂದ್ಯಾಟ ಹಿಡಿತ ಸಾಧಿಸಬೇಕಾದಲ್ಲಿ ಇಂಥ ಕ್ಷೇತ್ರರಕ್ಷಣೆ ಮಾಡಿದಲ್ಲಿ
ಪಂದ್ಯಾಟವನ್ನು ಕೈ ಬಿಡುವ ಎಲ್ಲ ಲಕ್ಷಣಗಳು ಮಾರಿಗುಡಿ ಫ್ರೆಂಡ್ಸ್ ಬರಬಹುದು. ಯಾಕೆಂದರೆ ದಾಂಡುಗಾರರು ಬಹಳ ಚುರುಕಿನ ಓಟಕ್ಕೆ ಮಣಿ ಮಾಡಿಕೊಳ್ತಾ ಆದರೆ ಭಾರತ್ ಚಂದ್ರ ಅದೇ ರೀತಿ ವೆಂಕಟೇಶ್ ಒಂಟಿ ಓಟಗಳ ಸೇರ್ಪಡೆ, ಒಂಟಿ ಓಟಗಳ ಮುಗಿದ ತಂಡದ ಖಾತೆಯಲ್ಲಿ 14 3 ಚೆಂಡುಗಳು ಮುಕ್ತಾಯವನ್ನು ಕಾಣಿಕೊಳ್ಳುವಾಗ ಚತುರ್ಥ ಬಾರಿಗೆ ಆಕಾಶ್ ಟು ವೆಂಕಟೇಶ್. ಬಹಳ ಚುರುಕಿನ ಕ್ಷೇತ್ರಕ್ಷಣೆ ಆಕಾಶ್ ಇವರಿಂದ ರನ್ಔಟಿಗೆ ಬಲಿಯಾಗ್ತಾ ಇದ್ದಾರೆ ವೆಂಕಟೇಶ್. ಪ್ರಥಮ ವಿಕೆಟ್ ಅನ್ನು 14 ರನ್ನಿನ ಜೊತೆಗಾರಿಕೆಯಲ್ಲಿ ಕಳೆದುಕೊಳ್ತಾ ಇದೆ ಪದ್ಮಶ್ರೀ ಮಿಜಾರು ದಡ್ಡಿ ತಂಡ. ನಾಲ್ಕು ಚೆಂಡುಗಳು ಮುಕ್ತಾಯವನ್ನು ಕಾಣ್ಕೊಳ್ತಾ ಇದೆ ಹೊಸ ದಾಂಡುಗಾರ. ಹದಿನಾಲ್ಕು ಚೆಂಡುಗಳು ಬಾಕಿ ಉಳಿಯುತ್ತಾರೆ, 20 ಓಟಗಳ ಅವಶ್ಯಕತೆ. ಹೊಸ ದಾಂಡುಗಾರ 3ನೇ ಕ್ರಮಾಂಕದಲ್ಲಿ ಭರತ್ ಇವರನ್ನು ಪರಿಚಯಿಸುತ್ತದೆ ಪದ್ಮಶ್ರೀ ಮಿಜಾರು ತಂಡ. ಇಲ್ಲಿ ಆಕಾಶ್ ಪಂಚಮ ಬಾರಿಗೆ ಚೆಂಡನ್ನು ಎದುರಿಸಬೇಕಾಗಿದೆ ಹೊಸ ದಾಂಡುಗಾರ ಸ್ಟ್ರೈಕ್ ಭಾಗದಲ್ಲಿ ಭರತ್ ಇವರಿಗೆ. ಇಲ್ಲಿ ಕುಮಾರ್ ರವರ ಭದ್ರ ಬೊಗಸೆಗೆ ಚೆಂಡು ಸೇರಿಕೊಳ್ಳುತ್ತಾ ತಾನು ಎದುರಿಸಿದಂತ ಪ್ರಥಮ ಚೆಂಡಿಗೆ ಭರತ್ ರವರು ವಿಕೆಟ್ ಅನ್ನು ಕಳೆದುಕೊಳ್ತಾರೆ. ಪ್ರಥಮವಾಗಿ 14 ರನ್ಗಳ ಜೊತೆಗಾರಿಕೆ ಬಹಳ ಭದ್ರ ಬುನಾದಿ ಇತ್ತು. ತದನಂತರ 2 ಚೆಂಡಿನಲ್ಲಿ 2 ವಿಕೆಟ್ ಅನ್ನು ಕಳೆದುಕೊಳ್ತಾರೆ ಮಿಜಾರು ತಂಡ. ಶಿವಶಂಕರ್ ಅಲ್ಲೇ ಟಾಸ್ ಒನ್ ಬೈ ಮಿಜಾರ್ ದಡ್ಡಿ ಬಿ. ಎಸ್, ಮುಂದಿನ ಪಂದ್ಯಾಕೂಟ ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜಾರು ದಡ್ಡಿ ಬಿ ತಂಡ ಜಯಗಳಿಸುತ್ತದೆ. 2 ಆಟಗಾರರು ಮುಂದಿನ ಪಂದ್ಯಾಟಕ್ಕೆ ಸಜ್ಜಾಗಿರಿ. 4ನೇ ಕ್ರಮಾಂಕದಲ್ಲಿ ವಾಸುದೇವ್ ಇವರನ್ನು ಪರಿಚಯಿಸುತ್ತದೆ ಪದ್ಮಶ್ರೀ ಮಿಜಾರು. ದ್ವಿತೀಯ ಓವರಿನ ಕೊನೆಯ 1 ಚೆಂಡು ಬಾಕಿ ಉಳಿಯುತ್ತದೆ. ಕೊಂಚ ಮಟ್ಟಿನಲ್ಲಿ ಪ್ರಥಮ ಓವರಿನಲ್ಲಿ 10 ಓಟವನ್ನು ಬಿಟ್ಟುಕೊಟ್ಟಂತ ಮಾರಿಗುಡಿ ಫ್ರೆಂಡ್ಸ್ ತಂಡ ಆಕಾಶ್ ಅವರ ಎಸೆತಗಾರಿಕೆಯಲ್ಲಿ ಹಿಡಿತವನ್ನು ಸಾಧಿಸುತ್ತದೆ. ದ್ವಿತೀಯ ಓವರಿನ ಕೊನೆಯ 1 ಚೆಂಡು ಬಾಕಿ ಉಳಿಯುತ್ತದೆ. ಬಹಳ ಸುಂದರ ಶೈಲಿಯ ಚೆಂಡಾಗಿತ್ತು. ಚೆಂಡು ಚುಕ್ಕಿ ಆಗ್ತದೆ. ಚೆಂಡು ಚುಂಕಿಯಾಗುತ್ತಾ ತಂಡದ ಖಾತೆಯಲ್ಲಿ 14ಕ್ಕೆ ಸ್ಥಗಿತವನ್ನು ಕಾಣ್ಕೊಳ್ತಾ ದ್ವಿತೀಯ ಓವರ್ ಮುಕ್ತಾಯವನ್ನು ಕಾಣ್ಕೊಳ್ತಾರೆ. 2 ಓವರ್ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ 14. ನೋಡಿ, 4 ಓಟವನ್ನು ಬಿಟ್ಟುಕೊಟ್ಟಂತ ಆಕಾಶ್ 1 ವಿಕೆಟ್ ಅನ್ನು ಪಡೆದುಕೊಂಡ್ರು. 1 ರನ್ಔಟ್ ಮುಖೇನ ವಿಕೆಟ್ ಅನ್ನು ಬಿಟ್ಟುಕೊಟ್ರು. ಇನ್ನು ಬೇಕಾಗಿದೆ 12 ಚೆಂಡಿಗೆ 20 ಓಟಗಳು. ಪ್ರತಿ ಓವರಿಗೆ 10 ಓಟವನ್ನು ಸಂಪಾದಿಸಬೇಕಾದ ಒತ್ತಡದಲ್ಲಿದೆ ಮಿಜಾರು ತಂಡ. ಯಾವ ರೀತಿ ಎಂದು ಮಾರಿಗುಡಿ ಫ್ರೆಂಡ್ಸ್ ತಂಡದ ಎಸೆತಗಾರರನ್ನು ಎದುರಿಸಬಹುದೇ? ಅಲ್ಲ, ಮಾರಿಗುಡಿ ಫ್ರೆಂಡ್ಸ್ ತಂಡ ಎದುರಾಳಿಯನ್ನು ಕಟ್ಟಿ ಹಾಕಬಹುದೇ? ಯಾಕಂದರೆ ಇಲ್ಲಿನ ಇತಿಹಾಸವನ್ನು ನೋಡೋದಾದರೆ ಮಾರಿಗುಡಿ ಫ್ರೆಂಡ್ಸ್ ತಂಡ ಇಲ್ಲಿ ಲೆಗ್ ಸ್ಪಿನ್ ಮಾದರಿಯಲ್ಲಿ ಕಟ್ಟಿ ಹಾಕಿದಂಥ ಇತಿಹಾಸವಿದೆ ಎದುರಾಳಿ ತಂಡವನ್ನು. ಇಲ್ಲಿ ಯಾವ ರೀತಿ ಬಾಲಚಂದ್ರ ಅದೇ ರೀತಿ ವಾಸುದೇವರವರನ್ನು ಕಟ್ಟು ಹಾಕಬಹುದೇ? ಮೂರನೇ ಎಸೆತಗಾರಿಕೆಯಲ್ಲಿ ಮಾರಿಗುಡಿ ಫ್ರೆಂಡ್ಸ್ ಪರವಾಗಿ ವಸಂತ್ ಬಹಳ ನಿರ್ಣಯವಾದ ಓವರಿಯೊಂದು. 12 ಚೆಂಡಿಗೆ ಬೇಕಾಗಿದೆ 20 ಓಟಗಳು. ಸುಂದರ ಶೈಲಿಯ ಚೆಂಡಾಗಿತ್ತು. ನೆಲಕ್ಕಚ್ಚಿ ಬಂದಂಥ ಚೆಂಡು ಚುಕ್ಕಿ ಆಗ್ತದೆ. 11 ಚೆಂಡುಗಳು ಬಾಕಿ ಉಳಿಯುತ್ತದೆ. 20 ಓಟಗಳ ಅವಶ್ಯಕತೆ. ದ್ವಿತೀಯ ಬಾರಿಗೆ ವಸಂತ್ ಟು ಬಾಲಚಂದ್ರ. ಇಲ್ಲಿ 20 ಓಟಗಳ ಸಂಪಾದನೆಯನ್ನು ಪಡೆದುಕೊಳ್ತಾ ತಂಡದ ಖಾತೆಯಲ್ಲಿ 15. ತೃತೀಯ ಬಾರಿಗೆ ವಸಂತ್ ಟು ವಾಸುದೇವ. ಬಹಳ ಸುಂದರ ಶೈಲಿಯ ನೆಲಕಚ್ಚಿ ಬಂದಂಥ ಚೆಂಡು. 20 ಓಟಗಳ ಸಂಪಾದನೆ. 3 ಚೆಂಡುಗಳಲ್ಲಿ ಅವಳಿ ಓಟವನ್ನು ಬಿಟ್ಟುಕೊಟ್ಟಂತ ವಸಂತ್ ತಂಡದ ಖಾತೆಯಲ್ಲಿ 16. ಚತುರ್ಥ ಬಾರಿಗೆ ವಸಂತ್ ಟು ಬಾಲಚಂದ್ರ. ಒತ್ತಡವಿದೆ ಮಿಜಾರು ತಂಡಕ್ಕೆ. ಈ ಒಂದು ಮೊತ್ತವನ್ನು ಬೆನ್ನೆಟ್ಟುವ ತವಕದಲ್ಲಿ ದೊಡ್ಡ ಹೊಡೆತದ ಪ್ರಯತ್ನದಲ್ಲಿದ್ದಂಥ ಬಾಲಚಂದ್ರ ಕೊಂಚ ಮಟ್ಟಿನಲ್ಲಿ ಕ್ಷೇತ್ರಕ್ಕೆ ಎಡವಟ್ಟು ಆದರೂ ಕೂಡ 20 ಓಟಕ್ಕೆ ಮಾತ್ರ ಸೀಮಿತವನ್ನು ಪಡೆದುಕೊಳ್ಳುತ್ತಾ ತಂಡದ ಖಾತೆಯಲ್ಲಿ 17. 4 ಚೆಂಡುಗಳು ಮುಕ್ತಾಯವನ್ನು ಕಾಣಿಕೊಳ್ಳುವಾಗ ತಂಡದ ಖಾತೆಯಲ್ಲಿ 17. ಪಂಚಮ ಬಾರಿಗೆ ಬಹಳ ಲಯವಾಗಿ ಚೆಂಡನ್ನು ಎಸೆಯುತ್ತಾದನೆ ವಸಂತ. ದಂಡಿಸುವ ಪ್ರಯತ್ನದಲ್ಲಿ ದಾಂಡುಗಾರರು ವಿಫಲಗೊಳಿಸುತ್ತಾದನೆ ಇಲ್ಲಿ ವಸಂತ. ಬಹಳ ಲಯವಾದ ಚೆಂಡು,
ಲೆಗ್ ಸ್ಪಿನ್ ಮಾದರಿಯ ಚೆಂಡು, ಇಲ್ಲಿ ಚೆಂಡು ಚುಕ್ಕಿ ಆಗ್ತಾದೆ, ಸಾರಿ ಹಾಫ್ ಸ್ಪಿನ್ ಮಾದರಿಯ ಚೆಂಡು ಚುಕ್ಕಿ ಆಗ್ತಾದೆ. ಕೊನೆಯ ಬಾರಿಗೆ ಶರವೇಗದ ಹೊಡೆತ, ಚುರುಕಿನ ಕ್ಷೇತ್ರಕ್ಷಣೆ. ಓವರ್ ಮುಕ್ತಾಯ ತಂಡದ ಖಾತೆಯಲ್ಲಿ 18. ಇನ್ನು ಬೇಕಾಗಿದೆ 6 ಚೆಂಡಿಗೆ 16 ಓಟಗಳು. 6ಕ್ಕೆ ಬೇಕಾಗಿದೆ 16. ಯಾವ ರೀತಿ ಎಂದು ಬಾಲಚಂದ್ರ, ಅದೇ ರೀತಿ ವಾಸುದೇವ ದಂಡಿಸಬಹುದೇ? ಇಲ್ಲಿ 3ನೇ ಓವರಿನ ಬಹಳ ಪ್ರಾಮುಖ್ಯವಾಗಿತ್ತು. ವಸಂತರವರು ತಾನೆಸೆದಂತ 6 ಚೆಂಡಿನಲ್ಲಿ 4 ಓಟವನ್ನು ಬಿಟ್ಟುಕೊಟ್ಟು ಎದುರಾಳಿಯನ್ನು ಕಟ್ಟಿ ಹಾಕಿ ಆಗಿದೆ. 12ಕ್ಕೆ ಬೇಕಾಗಿತ್ತು 20, ಇನ್ನು ಬೇಕಾಗಿದೆ 6ಕ್ಕೆ 16. ಬಹಳ ಚರ್ಚೆ ಕೂಡ ನಡೆಯುತ್ತಾ ಇದೆ ಮಾರಿಗುಡಿ ಫ್ರೆಂಡ್ಸ್ ಪರವಾಗಿ. ಯಾರ ಕೈಗೆ ತಂಡದ ನಾಯಕ ಚೆಂಡನ್ನು ನೀಡಬಹುದು? ಚಿರಾಗ್ ರವರ ಕೈಗೆ ಚೆಂಡನ್ನು ನೀಡ್ತಾ ಇದ್ದಾರೆ ತಂಡದ ನಾಯಕ. ಎದುರಿಸಬೇಕಾಗಿದೆ ವಾಸುದೇವ. ಬ್ಯಾಟಿನ ಅಂಚಿಗೆ ತಗುಲಿದಂತ ಚೆಂಡು, 1 ಓಟಗಳ ಸಂಪಾದನೆ. 5 ಚೆಂಡುಗಳು ಬಾಕಿ ಉಳಿಯುತ್ತದೆ, 15 ಓಟಗಳ ಅವಶ್ಯಕತೆ. ಇಲ್ಲಿ ಬಾಲಚಂದ್ರ ದೊಡ್ಡ ಹೊಡೆತದ ಪ್ರಯತ್ನವನ್ನೇ ಪಡಬೇಕಾದ ಒತ್ತಡದಲ್ಲಿದ್ದಾನೆ. ಯಾವ ರೀತಿ ಚಿರಾಗ್ ರವರ ಚೆಂಡನ್ನು ಹೊಡೆಯಬಹುದೇ? ಅಲ್ಲ, ಚಿರಾಗ್ ಎದುರಾಳಿಯನ್ನು ಕಟ್ಟಿ ಹಾಕಬಹುದೇ? ಲಾಲಿಪಾಪ್ ಮಾದರಿಯ ಚೆಂಡಾಗಿ ತುಷಾರ ವೇಗದ ಹೊಡೆತಕ್ಕೆ ಮನೆ ಮಾಡಿದ ಅವಳಿಗೆ ಕರೆಯನ್ನು ನೀಡ್ತಾ ಇದ್ದಾನೆ ವಾಸುದೇವ. ಅವಳಿ ಓಟಗಳ ಸೇರ್ಪಡೆ ತಂಡದ ಖಾತೆಯಲ್ಲಿ 21. ಇನ್ನು ಬೇಕಾಗಿದೆ 13. ಚೆಂಡುಗಳು ಬಾಕಿ ಉಳಿಯುತ್ತದೆ 4. ಸ್ಟಂಪ್ ಔಟ್ಗೆ ಬಲಿಯಾಗ್ತಾ ಇದ್ದಾರೆ. ದೊಡ್ಡ ಹೊಡೆತದ ಪ್ರಯತ್ನದಲ್ಲಿದ್ದಂಥ ಬಾಲಚಂದ್ರ ಎಡವಟ್ಟನ್ನು ಮಾಡಿಕೊಂಡು ವಿಕೆಟ್ ಅನ್ನು ಬಿಟ್ಟು ಕೊಡ್ತಾ ಇದ್ದಾನೆ. 3 ಚೆಂಡುಗಳು ಬಾಕಿ ಉಳಿಯುತ್ತದೆ, 13 ಓಟಗಳ ಅವಶ್ಯಕತೆ. 2 ಭರ್ಜರಿ ಸಿಕ್ಸರಿನ ಪ್ರಯತ್ನವನ್ನೇ ಪಡಬೇಕಾದ ಒತ್ತಡದಲ್ಲಿದೆ ಮಿಜಾರು ತಂಡ. ಜಯಪ್ರಕಾಶ್ ಇವರನ್ನು ಪರಿಚಯಿಸ್ತಾ ಇದೆ. 5ನೇ ಕ್ರಮಾಂಕದಲ್ಲಿ ಜಯಪ್ರಕಾಶ್ ಇವರನ್ನು ಪರಿಚಯಿಸ್ತಾ ಇದೆ. ಮೂರಕ್ಕೆ ಬೇಕಾಗಿದೆ 13. ಚತುರ್ಥ ಬಾರಿಗೆ ಚಿರಾಗ್ 2. ಜಯಪ್ರಕಾಶ್ ತಾನು ಎದುರಿಸಿದಂಥ ಪ್ರಥಮ ಚೆಂಡಿಗೆ ಎದುರಾಳಿಗೆ ವಿಕೆಟ್ ಅನ್ನು ಬಿಟ್ಟು ಕೊಡುತ್ತಾ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಅನ್ನು ಸಂಪಾದಿಸ್ತಾ ಇದ್ದಾನೆ ಚಿರಾಗ್. 2ಕ್ಕೆ ಬೇಕಾಗಿದೆ 13. ಪ್ರಥಮ ಓವರಿನಲ್ಲಿ 10 ಓಟವನ್ನು ಸಂಪಾದಿಸಿದಂಥ ಮಿಜಾರ್ ಮೇಲುಗೈಯನ್ನು ಸಾಧಿಸಿತ್ತು ಪವರ್ ಪ್ಲೇ ವಿಭಾಗದಲ್ಲಿ. ತದನಂತರ ಬಂದಂಥ ಎಸೆತಗಾರ ಅಕ್ಷಯ್, ಅದೇ ರೀತಿ ವಸಂತ್ 4 ಓಟವನ್ನು ಬಿಟ್ಟುಕೊಟ್ಟರು. ಇಲ್ಲಿ ಕೊನೆಯ ಓವರಿನಲ್ಲಿ ಚಿರಾಗ್ ಕೂಡ ಎದುರಾಳಿಯನ್ನು ಕಟ್ಟಿ ಹಾಕ್ತಾ ಇದ್ದಾನೆ. ಇನ್ನುಳಿದ 2 ಚೆಂಡುಗಳು ಬಾಕಿ ಉಳಿಯುತ್ತದೆ, 13 ಓಟಗಳ ಅವಶ್ಯಕತೆ. 6ನೇ ಕ್ರಮಾಂಕದಲ್ಲಿ ಪ್ರಜ್ವಲ್ ಇವರನ್ನು ಪರಿಚಯಿಸುತ್ತಾರೆ. ಲಾಲಿಪಾಪ್ ಮಾದರಿಯ ಚೆಂಡಾಗಿತ್ತು, 20 ಓಟಗಳ ಸಂಪಾದನೆ. ಇಲ್ಲಿ ಕರೆಯನ್ನು ಸ್ವೀಕರಿಸ್ತಾ ಅಲ್ಲ, ಇಲ್ಲಿ ರನ್ಔಟ್ಗೆ ಬಲಿ ಆಗ್ತಾ ಇದೆ ಪ್ರಜ್ವಲ್. ಕೊನೆಯ 1 ಚೆಂಡು ಬಾಕಿ ಉಳಿಯುತ್ತದೆ. 99% ಮಾರಿಗುಡಿ ಫ್ರೆಂಡ್ಸ್ ತಂಡ ಜಯದ ಹೊಸ್ತಿದಳಕ್ಕೆ ಕಾಲಿಟ್ಟಾಗಿದೆ. ಯತಿರಾಜ್ ಇವರನ್ನು ಪರಿಚಯಿಸ್ತಾ ಇದೆ. 7ನೇ ಕ್ರಮಾಂಕದಲ್ಲಿ ಕೊನೆಯ 1 ಚೆಂಡಿಗೆ ಬೇಕಾಗಿದೆ 13 ಓಟಗಳು. ಈ ಮುಖೇನ ಪಂದ್ಯಾಟವನ್ನು ಜಯಗಳಿಸ್ತಾ ಇದೆ ಮಾರಿಗುಡಿ ಫ್ರೆಂಡ್ಸ್ ತಂಡ. ಅಭಿನಂದನೆಗಳು. ಅದೇ ರೀತಿಯೊಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತ ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜಾರು ದಡ್ಡಿ ಎ ತಂಡಕ್ಕೂ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜಾರ್ ದಡ್ಡಿ ಎ ತಂಡದ ಕಪ್ತಾನ್ರು ದಯಮಾಡಿ ವೇದಿಕೆಗೆ ಧಾವಿಸಿ ಈ ಪಂದ್ಯಾಕೂಟದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮಿಜಾರ್ ದಡ್ಡಿ ಎ ತಂಡದ ಕಪ್ತಾನ್ರು ದಯಮಾಡಿ ವೇದಿಕೆಗೆ ಆಗಮಿಸಿ ಕೊಡಮಾಡುವಂತಹ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಒಂದು ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ
ಚಿರಾಗ್ ಇವರ ಪಾಲಾಗ್ತಾ ಇದೆ ಮಾರಿಗುಡಿ ಫ್ರೆಂಡ್ಸ್ ಪರವಾಗಿ. ತಾನು ಎಸೆದಂತ 6 ಚೆಂಡಿನಲ್ಲಿ 4 ಓಟವನ್ನು ಬಿಟ್ಟುಕೊಟ್ಟು 2 ವಿಕೆಟನ್ನು ಸಂಪಾದಿಸಿದಂತಹ ಚಿರಾಗ್ ಮಾರಿಗುಡಿ ಫ್ರೆಂಡ್ಸ್ ಪರವಾಗಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನ ಆಗ್ತಾ ಇದ್ದಾರೆ. ಅಭಿನಂದನೆಗಳು. ತಾವು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಈ ಒಂದು ಮೂಲ ವೇದಿಕೆಯಲ್ಲಿ ಪಡೆದುಕೊಳ್ಳಿ. ಈ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಶ್ರೀಯುತ ರವೀಶ್ ಶೆಟ್ಟಿಗಾರ್ ವರಡಂಗಿ ಅವರು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ದಯಮಾಡಿ ಚಿರಾಗ್ ಶೆಟ್ಟಿಗಾರ್ ಸಿದ್ದಕಟ್ಟೆ ವೇದಿಕೆಗೆ ಧಾವಿಸಿ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದುಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಕ್ರೀಡಾಕೂಟದ 5ನೇ ಪಂದ್ಯಾಕೂಟ ನಡೀತಾ ಇದೆ. ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜಾರು ದಡ್ಡಿ ಬಿ ವಿರುದ್ಧವಾಗಿದೆ ಮಾರಿಗುಡಿ ಫ್ರೆಂಡ್ಸ್ ಸಂಗಬೆಟ್ಟು ಬಿ. ಎಸ್, ಪಂದ್ಯಾಟವನ್ನು ಆದಷ್ಟು ಬೇಗ ಮುಗಿಸಿಕೊಡಿ. ಸಮಯದ ಅವಕಾಶ ಬಹಳ ಕಮ್ಮಿ ಇದೆ. ಮರಿಗುಡಿ ಫ್ರೆಂಡ್ಸ್ ಪರವಾಗಿ ಸ್ಟ್ರೈಕ್ ಭಾಗದಲ್ಲಿ ದಾಮೋದರ್, ನಾನ್ ಸ್ಟ್ರೈಕ್ ಭಾಗದಲ್ಲಿ ಪ್ರಕಾಶ್, ಎಸೆತಗಾರಿಕೆ ಭಾಗದಲ್ಲಿ ಅರುಣ. 4ನೇ ಪಂದ್ಯಾಟದಲ್ಲಿ ಕೂಡ ಪದ್ಮಶ್ರೀ ಅದೇ ರೀತಿ ಮಾರಿಗುಡಿ ಫ್ರೆಂಡ್ಸ್ ಸೆಣಸಾಡಿತ್ತು. ಅದರಲ್ಲಿ ಮಾರಿಗುಡಿ ಫ್ರೆಂಡ್ಸ್ ಮೇಲುಗೈ ಸಾಧಿಸಿದ್ರೆ ಇಲ್ಲಿ 5ನೇ ಪಂದ್ಯಾಕೂಟದಲ್ಲಿ ಬಿ ತಂಡ ಸೆಣಸಾಡ್ತಾ ಇದೆ. ಈ ಒಂದು ಪಂದ್ಯಾಕೂಟದಲ್ಲಿ ಯಾವ ತಂಡ ಮೇಲುಗೈ ಸಾಧಿಸಬಹುದು? ಈ ಒಂದು ಕಾರ್ಯಕ್ರಮ ನಮ್ಮ ಜೊತೆ ಪುನಚಿತ್ನ ಯುವ ವಕೀಲರಾದಿ ಪುನಚಿತ್ನ ಕಾರ್ತಿಕ್ ಶೆಟ್ಟಿಗಾರ್ ಮಾಡಮೆ ದಯಮಾಗ್ತದೆ ವೇದಿಕೆಗೆ ಬರೋದು ವಿನಂತಿನ ಮಾಡ್ತಂದಲ್ಲ. ಇನ್ನಿಂಗ್ಸ್ ಆರಂಭವನ್ನು ಕಾಣ್ಕೊಳ್ತಾ ಇದೆ. ಪ್ರಥಮ ಚೆಂಡು ಕಾರ್ತಿಕ್ ಮಾಡಮೆ ದಯಮಾಗ್ತದೆ ವೇದಿಕೆಗೆ ಬರೋಡು. ಪದ್ಮನಾಭ್ ತಾನು ಎದುರಿಸಿದಂತ ಸ್ಟ್ರೈಕ್ ವಿಭಾಗದಲ್ಲಿ ದಾಮೋದರ್ ತಾನು ಎದುರಿಸಿದಂತ ಪ್ರಥಮ ಚೆಂಡಿಗೆ ಓಟವನ್ನು ಲಭಿಸಿಕೊಳ್ಳುತ್ತಾ ತಂಡದ ಖಾತೆಯಲ್ಲಿ 1 ಚೆಂಡುಗಳು ಮುಕ್ತಾಯವನ್ನು ಕಾಣಿಕೊಳ್ಳುವಾಗ ತಂಡದ ಖಾತೆಯಲ್ಲಿ 2 ದ್ವಿತೀಯ ಬಾರಿಗೆ ವರುಣ್ ಟು ಪ್ರಕಾಶ್. ಲೆಗ್ ಬೈ ಮುಖೇನ ಓಟಗಳ ಸಂಪಾದನೆಯನ್ನು ಕಾಣಿಕೊಳ್ಳುವ ತಂಡದ ಖಾತೆಯಲ್ಲಿ 3. ತಂಡದ ಖಾತೆಯಲ್ಲಿ 3. ಫಸ್ಟ್ ಬಾಲ್ ವೈಡ್ ಅತೆ. ನಾಲ್ಕು ಚೆಂಡುಗಳು ಮುಕ್ತಾಯವನ್ನು ಕಾಡ್ಕೊಳ್ಳುವ ಪಂಚಮ ಬಾರಿಗೆ ಇದು ಕೂಡ ಚೆಂಡು ಚುಕ್ಕಿ ಆಗ್ತಾ ಇದೆ. ತಂಡದ ಖಾತೆಯಲ್ಲಿ 3. ಕೊನೆಯ ಬಾರಿಗೆ ಬಹಳ ಲಯವಾದ ಚೆಂಡು ಇಲ್ಲಿ ಚುಕ್ಕಿ ಆಗ್ತಾ ಇದೆ. ಪ್ರಥಮ ಓವರ್ ಮುಕ್ತಾಯದ ಹಂತದಲ್ಲಿ ತಂಡದ ಖಾತೆಯಲ್ಲಿ 3.
ಬಹಳ ಲಯವಾಗಿ ಪವರ್ ಪ್ಲೇ ವಿಭಾಗದಲ್ಲಿ ದಾಂಡುಗಾರರನ್ನು ಕಟ್ಟಿ ಹಾಕೊಂಡಂತ ವರುಣ್ ಎಸೆತಗಾರಿಕೆಯಲ್ಲಿ 3 ಓಟವನ್ನು ಸಂಪಾದಿಸಿದೆ ಮಾರಿಗುಡಿ ತಂಡ. ಮಾರಿಗುಡಿ ಫ್ರೆಂಡ್ಸ್ ಬಿ ತಂಡ. ದ್ವಿತೀಯ ಓವರಿನ ಎಸೆತಗಾರಿಕೆಯಲ್ಲಿ ಪದ್ಮಶ್ರೀ ಮಿಜಾರು ಪರವಾಗಿ ಯಶ್ರಾಜ್ ಎದುರಿಸಬೇಕಾಗಿದೆ ಪ್ರಕಾಶ್. ಯಶ್ರಾಜ್ ದ್ವಿತೀಯ ಓವರಿನ ಎಸೆತಗಾರಿಕೆಯಲ್ಲಿ ಎದುರಿಸಬೇಕಾಗಿದೆ ಪ್ರಕಾಶ್. ತಮ್ಮ ಚೆಂಡಿಗೆ ತಕ್ಕಂತೆ ಕ್ಷೇತ್ರಕ್ಷನ್ನು ಸಜ್ಜುಗೊಳಿಸಿದ ಯಶ್ರಾಜ್ ಇಲ್ಲಿ ಕೊಂಚ ಮಟ್ಟಿನಲ್ಲಿ ಎಡವಟ್ಟನ್ನು ಮಾಡಿಕೊಂಡಂತ ಕ್ಷೇತ್ರರಕ್ಷಕ. ಇಲ್ಲಿ ಕೂಡ ಎಡವಟ್ಟಿತ್ತು, ಆದರೆ ಚೆಂಡು ನಿಧಾನಗತಿಯಲ್ಲಿ ಕ್ಷೇತ್ರರಕ್ಷಕನ ಕಾಲಿಗೆ ಬಡಿಯುತ್ತಾ ಒಂಚಿ ಓಟವನ್ನು ಸಂಪಾದಿಸಿಕೊಳ್ತಾರೆ. ತಂಡದ ಖಾತೆಯಲ್ಲಿ 4, ಪ್ರಥಮ 1 ಚೆಂಡು ಮುಕ್ತಾಯವನ್ನು ಕಾಣಿಕೊಳ್ಳುವಾಗ ದ್ವಿತೀಯ ಬಾರಿಗೆ ಯಶ್ರಾಜ್ ಎದುರಿಸಬೇಕಾಗಿದೆ ದಾಮೋದರ್. ಬಹಳ ಶರವೇಗದ ಲೆಗ್ ಸ್ಪಿನ್ ಮಾದರಿಯ ಚೆಂಡು, ದಾಂಡು ಚೆಂಡಿನ ಸ್ಪರ್ಶವನ್ನೇ ಕಾಣಿಕೊಳ್ಳದೆ ಗೂಟ ರಕ್ಷಕನ ಭದ್ರ ಬೊಗಸೆಗೆ ಚೆಂಡು ಸೇರಿಕೊಳ್ಳುತ್ತಾ ಚುಕ್ಕಿಯಾಗ್ತಾದೆ. ಇಲ್ಲಿ ದಾಂಡುಗಾರರು ದಾಂಡನ್ನು ಬದಲಿಸಿಕೊಳ್ತಾದರೆ ಅದೇ ರೀತಿ ಮುಂದಿನ ಪಂದ್ಯಾಟದ ಕರೆಯನ್ನು ರವಾನಿಸ್ತಾ ಇದ್ದೇವೆ. SFC ಸಿದ್ದಕಟ್ಟೆ ಬಿ ವಿರುದ್ಧವಾಗಿದೆ GK ಕ್ರಿಕೆಟರ್ಸ್ ಕೋಣಾಜೆ. 2 ತಂಡದ ನಾಯಕರು ತಮ್ಮ ಇರುವಿಕೆಯನ್ನು ಗುರುತಿಸಿಕೊಳ್ಳಿ. ಶರವೇಗದ ಹೊಡೆತ, ಬಹಳ ಸ್ಟ್ರೈಟ್ ಡ್ರೈವ್ ಮುಖೇನ ಸಿಕ್ಸರ್ ಬರ್ತಾರೆ. ದಾಂಡನ್ನು ಬದಲಿಸಿದ ನಂತರ ದಾಮೋದರ್ ತಮ್ಮ ದಾಂಡಿನಲ್ಲಿ ಸಿಕ್ಸರ್ ಬಡಿಯುತ್ತಾ ತಂಡದ ಖಾತೆಯಲ್ಲಿ 10 ಓಟಗಳ ಏರಿಕೆಯನ್ನು ಕಳೆದುಕೊಳ್ತಾರೆ. ಇಲ್ಲಿ ಯಶ್ರಾಜ್ ತಾನು ಎಸೆದಂತ 3ನೇ ಚೆಂಡಿಗೆ 6 ಓಟವನ್ನು ಬಿಟ್ಟು ಕೊಡ್ತಾ ಇದ್ದಾನೆ. ಚತುರ್ಥ ಬಾರಿಗೆ ಯಶ್ರಾಜ್ ಇಲ್ಲಿ ದಾಮೋದರ್ ಅವರನ್ನು ಕಟ್ಟಿಹಾಕುವ ಪ್ರಯತ್ನವನ್ನು ಪಡಲೇಬೇಕಾದ ಒತ್ತಡದಲ್ಲಿದ್ದಾನೆ. ಇಲ್ಲಿ ದಾಮೋದರ್ ದಂಡಿಸಬಹುದೇ, ಕಾದು ನೋಡುವ. ಇಲ್ಲಿ ಚೆಂಡು ಚುಕ್ಕಿಯಾಗ್ತಾ ಇದೆ. ಚತುರ್ಥ ಚೆಂಡು ಚುಕ್ಕಿಯಾಗುತ್ತಾ ತಂಡದ ಖಾತೆಯಲ್ಲಿ 10. ಪಂಚಮ ಬಾರಿಗೆ ಯಶ್ರಾಜ್ ಟು ದಾಮೋದರ್. ದಾಮೋದರ್ ಬಹಳ ಚುರುಕಿನ ಕ್ಷೇತ್ರಕ್ಷಣೆ ಕಾಣಿಕೊಳ್ತಾ ಇದೆ. ಅವಕಾಶವಿತ್ತು, ಆದರೆ ಒಂಚಿ ಓಟಗಳು ಪೂರ್ಣವನ್ನು ಕಾಣಿಕೊಳ್ಳುತ್ತಾ ತಂಡದ ಖಾತೆಯಲ್ಲಿ 11. ದ್ವಿತೀಯ ಓವರಿನ ಕೊನೆಯ 1 ಚೆಂಡು ಬಾಕಿ ಉಳಿಯುತ್ತಾರೆ. ಲಾಸ್ಟ್ 1 ಬಾಲ್ ಚಿಗೋ. ಇದು ವೀರಭದ್ರ ಮಹಾಮಾಯಿ ಕ್ರಿಕೆಟರ್ಸ್ ಸಂಘ ಬಿಟ್ಟು ಸತತ 4 ವರ್ಷದಲ್ಲಿ VMC ಟ್ರೋಫಿ 2025 ಮುಗಿಸಿದಂಥ 5ನೇ ಆವೃತ್ತಿಯಲ್ಲಿ ಬಹಳ ಅಚ್ಚುಕಟ್ಟಾದ ಈ ಒಂದು ಕ್ರೀಡಾಂಗಣದಲ್ಲಿ VMC ಟ್ರೋಫಿ 2025 ಆವೃತ್ತಿ 5 ಪಡೆದುಕೊಳ್ಳುವಾಗ ಕೊನೆಯ ಚೆಂಡಿನಲ್ಲಿ ವಿಕೆಟ್ ಅನ್ನು ಪಡೆದುಕೊಳ್ತಾ ಇದೆ. ಪ್ರಕಾಶ್ ರವರ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಮಾರಿಗುಡಿ ಫ್ರೆಂಡ್ಸ್ ತಂಡ. ಅದೇ ರೀತಿ ಈ ಒಂದು ಪದ್ಮಶಾಲಿ ಯುವ ಬಾಂಧವರಿಗೆ ಕ್ರಿಕೆಟ್ ಅನ್ನು ಪ್ರಥಮವಾಗಿ ಆಯೋಜಿಸಿದ್ದು ಕೂಡ ವೀರಭದ್ರ ಮಹಾಮಾಯಿ ಕ್ರಿಕೆಟರ್ಸ್ ಸಂಘ ಬೆಟ್ಟು. ಯಾಕೆಂದರೆ ನಾವು ಇದಕ್ಕೆ ಅಭಿನಂದನೆ ಸಲ್ಲಿಸಲೇಬೇಕು. ಸತತ ಪ್ರಥಮವಾಗಿ VMC ಟ್ರೋಫಿಯನ್ನು ಆಯೋಜಿಸಿದ ನಂತರ ಪದ್ಮಶ್ರೀ ಮಿಜಾರು ತಂಡ ಅಲ್ಲಿ ಕೂಡ ಪದ್ಮಶ್ರೀ ಟ್ರೋಫಿಯನ್ನು ಆಯೋಜಿಸಿತು. ತದನಂತರ ಈ ವರ್ಷದಲ್ಲಿ ಹಲವಾರು ಪಂದ್ಯಾಕೂಟವನ್ನು ಈ ಒಂದು ಪದ್ಮಶ್ರೀ ಯುವ ಬಾಂಧವರು ಕೂಡ ಕೋಣಾಜಿಯಲ್ಲಿ ಕ್ರಿಕೆಟನ್ನು ಆಯೋಜಿಸಿದರು, ಸಾನೂರಿನಲ್ಲಿ ಕೂಡ ಕ್ರಿಕೆಟನ್ನು ಆಯೋಜಿಸಿದರು, ಅದೇ ರೀತಿ ಕಾರ್ಕಳದಲ್ಲಿ ಕೂಡ ಕ್ರಿಕೆಟನ್ನು ಆಯೋಜಿಸಿದರು, ಅದೇ ರೀತಿ ಮುದ್ರಾಡಿಯಲ್ಲಿ ಇನ್ನೂ ಆಗಬೇಕಷ್ಟೇ, ಅದೇ ರೀತಿ ಮಂಗಳೂರಿನಲ್ಲಿ ಕ್ರಿಕೆಟನ್ನು ಆಯೋಜಿಸಿತ್ತು. ಸತತವಾಗಿ ಈ ವರ್ಷದಲ್ಲಿ 5 ಕಡೆಯಲ್ಲಿ ಈ ಯುವ ಬಾಂಧವರನ್ನು ಓಡಿಸುವಂಥ ಕ್ರಿಕೆಟ್ ಪಂದ್ಯಾಟಕ್ಕೆ ಪ್ರಥಮವಾಗಿ ನಾಂದಿ ಆಡಿದ್ದೆ ವೀರಭದ್ರ ಮಹಾಮಾಯಿ ಕ್ರಿಕೆಟರ್ಸ್ ಸಂಘ ಬೆಟ್ಟು. ನಾವು ಅಭಿನಂದನೆ ಸಲ್ಲಿಸಲೇಬೇಕು. ಇಂಥ ಯುವ ಬಾಂಧವರನ್ನು ಒಡ್ಡಿಸುವಂಥ ಈ ಒಂದು ಕ್ರಿಕೆಟ್ ಪಂದ್ಯಾಕೂಟ ನಡೀತಾ ಇದೆ. ತೃತೀಯ ಓವರಿನ ದ್ವಿತೀಯ ಚೆಂಡು ಕೂಡ ಅಗಲ ಚೆಂಡೆಂಬ ನಿಶಾನೆ ಬರ್ತಾ ಇದೆ. ತಂಡದ ಖಾತೆಯಲ್ಲಿ 12. 3ನೇ ಕ್ರಮಾಂಕದಲ್ಲಿ ನೀಲಯರ್ ಇವರನ್ನು ಪರಿಚಯಿಸ್ತಾ ಇದೆ. ಕ್ಲೀನ್ ಬೋಲ್ಡ್. ಇಲ್ಲಿ ದಾಮೋದರ್ ಕ್ಲೀನ್ ಬೋಲ್ಡ್ ಆಗುತ್ತಾ 2ನೇ ವಿಕೆಟ್ ಅನ್ನು ಕಳೆದುಕೊಳ್ತಾನೆ.
ದೀಪಕ್ ಇವರನ್ನು ಪರಿಚಯಿಸ್ತಾರೆ. ಯಾಕೆಂದರೆ ದೀಪಕ್ ಬಗ್ಗೆ ಹೇಳುವುದಾದ್ರೆ ಪ್ರಥಮವಾಗಿ ಈ ಒಂದು ಸಂಘ ಬಿಟ್ಟು ತಂಡಕ್ಕೆ ನಾನು ವೀಕ್ಷಕ ವಿವರಣೆಯಾಗಿ ಬರುವಾಗ ಪ್ರಥಮವಾಗಿ VMC ಟ್ರೋಫಿ 2025 ಆಯೋಜಿಸಿದಂಥ ದೀಪಕ್ ಬಹಳ ಮುತುವರ್ಜಿ ಎಂದು ಇದ್ದರು ಈ ಒಂದು ಕ್ರೀಡಾಕೂಟಕ್ಕೆ ಆಯೋಜಿಸಲು. ಅದರ ಮುತುವರ್ಜಿಯ ಯಶಸ್ವಿ 5ನೇ ವರ್ಷಕ್ಕೆ ಕೂಡ ಕಾಳಿ ಇಡ್ತಾರೆ. ದೀಪಕ್ ಮುತುವರ್ಜಿ ಕೂಡ ತದನಂತರ ಅದಕ್ಕೆ ಯುವಕರು ಒಗ್ಗೂಡಿಸಿಕೊಂಡು ಈ ಒಂದು 4 ವರ್ಷವನ್ನು ಪೂರ್ಣಗೊಳಿಸಿ 5 ವರ್ಷದಲ್ಲಿ ಕೂಡ VMC ಟ್ರೋಫಿಯನ್ನು ಆಯೋಜಿಸುತ್ತಾರೆ. ದೀಪಕ್ 4ನೇ ಕ್ರಮಾಂಕದಲ್ಲಿ ಪರಿಚಯಿಸುತ್ತಾರೆ. ತೃತೀಯ ಬಾರಿಗೆ ಎಸೆತಗಾರಿಕೆ ವಿಭಾಗದಲ್ಲಿ ಶ್ರೀಧರ್ ಒಂಟಿ ಓಟವನ್ನು ಸಂಪಾದಿಸಿಕೊಳ್ಳುತ್ತಾ ತಂಡದ ಖಾತೆಯಲ್ಲಿ 13 ಚೆಂಡುಗಳು ಮುಕ್ತಾಯವನ್ನು ಕಾಣಿಕೊಳ್ಳುವಾಗ ಶರತ್ ಚತುರ್ಥ ಬಾರಿಗೆ ಅಗಲ ಚೆಂಡು 22 ಮುಖಿನ ಓಟಗಳ ಸಂಪಾದನೆ ತಂಡದ ಖಾತೆಯಲ್ಲಿ 15. ಚತುರ್ಥ ಬಾರಿಗೆ ಶರತ್ ಬಹಳ ಲಯವಾದ ಎಸೆತವನ್ನು ಎದುರಿಸಬೇಕಾಗಿದೆ ದೀಪಕ್. ಇಲ್ಲಿ ಲೀಲಾಧರ್ ಬೇಡವಾದ ಓಟಕ್ಕೆ ರನ್ಔಟಿಗೆ ಬಲಿಯಾಗ್ತಾದ್ರೆ 3ನೇ ವಿಕೆಟ್ ಅನ್ನು ಕೂಡ ಕಳೆದುಕೊಳ್ತಾರೆ ಮಾರಿಗುಡಿ ಫ್ರೆಂಡ್ಸ್ ತಂಡ. ಮಾಡಿ ಮುಂದಿನ ಪಂದ್ಯಾಕೂಟದ ಆಧಾರ್ ವೆರಿಫಿಕೇಶನ್ಗೋಸ್ಕರ SFC ಸಿದ್ದಕಟ್ಟೆ ಬಿ ಹಾಗೆ GK ಕ್ರಿಕೆಟರ್ಸ್ ಕೋನಾಜೆ ಎರಡೂ ತಂಡದ ಆಟಗಾರರು ದಯಮಾಡಿ ವೇದಿಕೆಯ ಬಳಿ ಧಾವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. 15 ತಂಡದ ಖಾತೆಯಲ್ಲಿ 15. 5ನೇ ಕ್ರಮಾಂಕದಲ್ಲಿ ಜೀವನ್ ದಾಸ್ ಇವರನ್ನು ಪರಿಚಯಿಸುತ್ತಾರೆ ಮಾರಿಗುಡಿ ಫ್ರೆಂಡ್ಸ್ ತಂಡ. ಶರತ್ 4 ಚೆಂಡುಗಳು ಮುಕ್ತಾಯವನ್ನು ಕಾಣ್ಕೊಳ್ತಾರೆ. ಪಂಚಮ ಬಾರಿಗೆ ಎದುರಿಸಬೇಕಾಗಿದೆ ದೀಪಕ್. ಬಹಳ ಲಯವಾದ ಚೆಂಡು, ನೆಲಕ್ಕಚ್ಚಿ ಬಂದಂಥ ಚೆಂಡು ಚುಕ್ಕಿ ಆಗ್ತಾದೆ. ತೃತೀಯ ಓವರಿನ ಕೊನೆಯ ಒಂದು ಚೆಂಡು ಬಾಕಿ ಉಳಿಯುತ್ತದೆ. ಶರತ್ ಟು ದೀಪಕ್. ಇಲ್ಲಿ ಗೂಟ ರಕ್ಷಣೆ ವಿಭಾಗದಲ್ಲಿ ಎಡವಟ್ಟು 22 ಮುಖಿನ ಓಟಗಳ ಸಂಪಾದನೆ 3 ಓವರ್ ಮುಕ್ತಾಯವನ್ನು ಕಾಣಿಕೊಳ್ಳುವಾಗ ತಂಡದ ಖಾತೆಯಲ್ಲಿ 16 3 ವಿಕೆಟ್ ಅನ್ನು ಕಳೆದುಕೊಳ್ಳುತ್ತಾ ಕೊನೆಯ ಊರಿನ ಎಸೆತಗಾರಿಕೆಯಲ್ಲಿ ಪದ್ಮಶ್ರೀ ಪರವಾಗಿ ದೇವಿ ಪ್ರಸಾದ್ ಇವರನ್ನು ಪರಿಚಯಿಸುತ್ತಾರೆ. ದುರ್ಗಾ ಪ್ರಸಾದ್ ಇವರನ್ನು ಪರಿಚಯಿಸುತ್ತಾರೆ. ಎದುರಿಸಬೇಕಾಗಿದೆ ದೀಪಕ್ ತಮ್ಮ ದೇಹಕ್ಕೆ ತಕ್ಕಂತ ಹೊಡೆತವನ್ನು ಬಾರಿಸಿದ್ರೆ ಈಗ ಒಂದು ಪಂದ್ಯಾಟ ಬಹಳ ತಿರುವನ್ನು ಪಡೆದುಕೊಳ್ಳಬಹುದು. ಶರವೇಗದ ಹೊಡೆತಕ್ಕೆ ಮಣೆ ಮಾಡಿದ ಒಂಟಿ ಓಟಗಳು ನೋಡಿ, ಇಲ್ಲಿ ದೀಪಕ್ ದೇಹ ದೊಡ್ಡದಿದ್ರು ಕೂಡ ಅವಳಿಗೆ ಕರೆಯನ್ನು ರವಾನಿಸಿಕೊಳ್ಳುತ್ತಾ ಅವಳಿ ಓಟಗಳು ಕೂಡ ಪೂರ್ಣವನ್ನು ಕಾಣ್ಕೊಳ್ತಾರೆ. ಅವಳಿ ಓಟಗಳ ಮುಖೇನ ತಂಡದ ಖಾತೆಯಲ್ಲಿ 18. ದ್ವಿತೀಯ ಬಾರಿಗೆ ದುರ್ಗಾ ಪ್ರಸಾದ್ ಟು ದೀಪಕ್. ಬಹಳ ಸುಂದರ ಶೈಲಿಯ ದಾಂಡುಗಾರಿಕೆ ದೀಪಕ್ ರವರ ದಾಂಡುಗಳ ಮುಖೇನ ಬರ್ತಾರೆ. ತಂಡದ ಖಾತೆಯಲ್ಲಿ 1 ಓಟುಗಳ ಹೆಚ್ಚುವರಿ 19. ತೃತೀಯ ಬಾರಿಗೆ ದುರ್ಗಾ ಪ್ರಸಾದ್ ಟು ಜೀವನ್ ದಾಸ್. ನಾಜೂಕಿನ ದಾಂಡುಗಾರಿಕೆಯಲ್ಲಿ ಜೀವನ್ ದಾಸ್ ಇವರನ್ನು ಬರ್ತಾರೆ. 20 ಓಟಗಳ ಸಂಪಾದನೆ ತಂಡದ ಖಾತೆಯಲ್ಲಿ 20. 3 ಚೆಂಡುಗಳು ಮುಕ್ತಾಯವನ್ನು ಕಾಣಿಕೊಳ್ಳುವಾಗ ಚತುರ್ಥ ಬಾರಿಗೆ ದುರ್ಗಾ ಪ್ರಸಾದ್ ವರುಣರವರ ಸಲಹೆಯನ್ನು ಪಡೆದುಕೊಳ್ಳುತ್ತಾ ಚೆಂಡನ್ನು ಎದುರಿಸಬೇಕಾಗಿದೆ ದೀಪಕ್. ನಾಜೂಕಿನ ದಾಂಡುಗಾರಿಕೆಯಲ್ಲಿ ದೀಪಕ್ ಒಂಟಿ ಅವಳಿಗೆ ಕರೆಯನ್ನು ರವಾನಿಸಿಕೊಳ್ಳುವಾಗ ಇಲ್ಲಿ ಜೀವನ್ ದಾಸ್ ರನ್ಔಟಿಗೆ ಬಲಿಯಾಗ್ತಾದನೆ. ತನ್ನ ಖಾತೆಯಲ್ಲಿ 21. ನಾಲ್ಕನೇ ವಿಕೆಟ್ ಅನ್ನು ಕಳೆದುಕೊಳ್ತಾರೆ. 2 ಚೆಂಡುಗಳು ಬಾಕಿ ಉಳಿಯುತ್ತಾರೆ. ಲಾಸ್ಟ್ 2 ಬಾಲ್ ಟು ಗೋ. ದಿವಾಕರ್ ಇವರನ್ನು ಪರಿಚಯಿಸುತ್ತಾರೆ. 6ನೇ ಕ್ರಮಾಂಕದಲ್ಲಿ ರನ್ನರ್ ಆಗಿ ಜೀವನ್ ದಾಸ್. ಸ್ಟ್ರೈಕ್ ವಿಭಾಗದಲ್ಲಿ ದೀಪಕ್ ಪಂಚಮ ಬಾರಿಗೆ ಎಸೆಬೇಕಾಗಿದೆ ದುರ್ಗಾ ಪ್ರಸಾದ್.
20 ಓಟಗಳ ಸಂಪಾದನೆಯನ್ನು ಪಡೆದುಕೊಳ್ಳುತ್ತಾ ತಂಡದ ಖಾತೆಯಲ್ಲಿ 22. ಇನ್ನಿಂಗ್ಸ್ನ ಕೊನೆಯ ಒಂದು ಚೆಂಡು ಬಾಕಿ ಉಳಿಯುತ್ತಾರೆ. ದಯಮಾಡಿ GK ಕ್ರಿಕೆಟರ್ಸ್ ಕೋನಾಜೆ ತಂಡದ ಆಟಗಾರರು ದಯಮಾಡಿ ಆಧಾರ್ ವೆರಿಫಿಕೇಶನ್ ಹಾಗೆ ಚಿಮ್ಮಿಕೆಗಾಗಿ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ದಯಮಾಡಿ GK ಕ್ರಿಕೆಟರ್ಸ್ ಕೋನಾಜೆ ತಂಡದ ಎಲ್ಲ ಆಟಗಾರರು ದಯಮಾಡಿ ವಿಜಯ ವೇದಿಕೆ ಹತ್ತ ಧಾವಿಸಬೇಕು. ಕೊನೆಯ ಚೆಂಡಿನಲ್ಲಿ ರನ್ಔಟ್ ಮುಖೇನ ಇನ್ನಿಂಗ್ಸ್ ಕೂಡ ಮುಕ್ತಾಯವನ್ನು ಕಾಣ್ಕೊಳ್ತಾ ಇದೆ. 24 ಚೆಂಡಿನಲ್ಲಿ 23 ಓಟಗಳ ಗುರಿಯನ್ನು ಪಡೆದುಕೊಳ್ತಾ ಇದೆ ಪದ್ಮಶ್ರೀ ಮೀಜಾರು ತಂಡ. ಈ ಒಂದು ವೀರಭದ್ರ ಮಹಾಮಾಯಿ ಕ್ರಿಕೆಟರ್ಸ್ ಸಂಘಬೆಟ್ಟು ತಂಡ ಆಯೋಜಿಸಿದಂತ VMC ಟ್ರೋಫಿ 2025ರಲ್ಲಿ ನಾವು ಮನವರಿಕೆಯನ್ನು ಮಾಡಿಕೊಳ್ಳಬೇಕಾಗಿದೆ. ಯಾಕೆಂದ್ರೆ 4 ವರ್ಷದಲ್ಲಿ ಈ ಒಂದು ಪಂದ್ಯಾಕೂಟದಲ್ಲಿ ಬಹಳ ಪ್ರೋತ್ಸಾಹವಾಗಿ ನಿಂತಂತ ನಮ್ಮ ಆತ್ಮೀಯರಾದಂಥ ದತ್ತರಾಜ್ ಶೆಟ್ಟಿಗಾರ್ ಇವರನ್ನು ನಾವು ಇಲ್ಲಿ ಮನವರಿಕೆ ಮಾಡಿಕೊಳ್ಳಬೇಕಾಗಿದೆ. ಯಾಕೆಂದರೆ ಇಲ್ಲಿನ ಯುವಕರಿಗೆ ಬೆನ್ನೆಲುಬಾಗಿದ್ದಂಥವರು ತಮ್ಮ ಅಕಾಲಿಕ ಮರಣ ತಮಗೆ ಬಹಳ ಸಂಕಟವನ್ನು ಉಂಟು ಮಾಡಿದರೂ ಕೂಡ ಅವರ ನೆನಪು ಇಲ್ಲಿ ಶಾಶ್ವತವಾಗಿ ಉಳಿಯಬೇಕೆಂಬ ನಿರೀಕ್ಷೆಯಲ್ಲಿ ವೀರಭದ್ರ ಮಹಾಮಾಯಿ ಕ್ರಿಕೆಟರ್ಸ್ ತಂಡ ವೇದಿಕೆಯನ್ನು ನಿರ್ಮಿಸಿತ್ತು. ಕೀರ್ತಿಶೇಷ ದತ್ತರಾಜ್ ಶೆಟ್ಟಿಗಾರ್ ವೇದಿಕೆ ಎಂಬ ಅವರ ವೇದಿಕೆಯನ್ನು ನಿರ್ಮಿಸಿ ಯುವಕರಿಗೆ ಪ್ರೋತ್ಸಾಹ ನೀಡಿದಂಥ ದತ್ತರಾಜ್ರವರ ನೆನಪು ಇಲ್ಲಿ ಶಾಶ್ವತವಾಗಿ ಇರಬೇಕಂತ ಆಶಯವಿತ್ತು ವೀರಭದ್ರ ಮಹಾಮಾಯಿ ಕ್ರಿಕೆಟರ್ಸ್ ತಂಡ. ಅದೇ ರೀತಿ ಸಂಘಬೆಟ್ಟು ತಂಡದ ಪದ್ಮಶ್ರೀ ಯುವ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಕೀರ್ತಿಶೇಷರಾದಂಥ ದತ್ತರಾಜ್ ಇವರಿಗೆ ದೇವರು ಅಲ್ಲಿ ಶಾಂತಿ ನೆಮ್ಮದಿಯನ್ನು ಕೊಡಲಿ ಎನ್ನುವ ಆಶಯ ಕೂಡ ನಮ್ಮೆಲ್ಲರಿಗಿದೆ. ಯಾಕೆಂದರೆ ಪ್ರತಿಯೊಂದು ಕ್ರೀಡೆಗೆ ಪ್ರೋತ್ಸಾಹ ನೀಡಿದಂಥ ದತ್ತರಾಜ್ ತಮ್ಮನ್ನು ಅಗಲಿದ್ರು ಕೂಡ ಅವರ ನೆನಪು ಇಲ್ಲಿ ಶಾಶ್ವತವಾಗಿರ್ತಾರೆ. ಆದಷ್ಟು ಬೇಗ ಕ್ರೀಡಾಂಗಣಕ್ಕೆ ಆಗಮಿಸಿಕೊಳ್ಳಿ. ಅದೇ ರೀತಿ ಸತತ 4 ವರ್ಷದಲ್ಲಿ VMC ಟ್ರೋಫಿಯನ್ನು ಪೂರೈಸಿದಂಥ ವೀರಭದ್ರ ತಂಡ ಈ ಬಾರಿ ನೇರ ಪ್ರಸಾರದ ಮಾಡಬೇಕೆಂದ ಇಚ್ಛೆ ಇತ್ತು. ಆ ಇಚ್ಛೆಗೆ ಇನ್ನಿತ ಈ ಕ್ರಿಕೆಟ್ ಪಂದ್ಯಾಕೂಟಗೆ ಈ ಪೊರ್ತುಗ ನಮ್ಮೊಟ್ಟಿಗೆ ಜೊತೆಯಾದಿಪುನ ಚಿತ್ನ ಶ್ರೀ ಮಹಮ್ಮಾಯಿ ಕ್ಷೇತ್ರದ ಮುಖಲ್ಯಾದಿಪುನ ಚಿತ್ನ ಶ್ರೀಯುತ ಶೇಖರ ಅಮ್ಮೆಂಬಳ ಮೇರೆನೆ ವೇದಿಕೆಗೆ ಬರೆಯತ್ತೆ ಮೋಕಿಡ್ ಎದುಕೊನೊಂದಿಲ್ಲ ಶ್ರೀಯುತರೇನೆ ಗೋವರ್ಧನ್ ಶೆಟ್ಟಿಗರ್ ಮೇರೆ ವೇದಿಕೆಗೆ ಲೆತ್ತೊಂದು ಬರೋದಿರಡ ವಿನಂತಿನ ಮಲ್ತೊಂದಿಲ್ಲ ಈ ಪೊರ್ತುಗ ನಮ್ಮೊಟ್ಟಿಗೆ ಜೊತೆಯಾದಿಪುನ ಚಿತ್ನ ಶ್ರೀಯುತ ಶೇಖರ್ ಅಮ್ಮೆಂಬಳ ಇರೇನೆ ಕಾರ್ಯಕ್ರಮಕ್ಕೆ ಮೋಕಿಡ್ ಎದುಕೊನೊಂದು ವೇದಿಕೆ ಬರ್ತದೆ ಉಪಸ್ಥಿತರಾವಡನಿರಡ ವಿನಂತಿನ ಮಲ್ತೊಂದಿಲ್ಲ. ಅದೇ ರೀತಿ ನೇರ ಪ್ರಸಾರದ ವೀಕ್ಷಣೆಯಲ್ಲಿದೆ ನಮನ ಮೀಡಿಯಾ 24x7 ಮಂಜೇಶ್ವರ ನಮ್ಮ ಮೀಡಿಯಾ 24x7 ಮಂಜೇಶ್ವರ. ಹದ್ದಿನ ಗಣಿನಲ್ಲಿ ಕೆಮರಾಮ್ಯಾನ್ಗಳು ಈ ಒಂದು ಕ್ರೀಡಾಕೂಟದ ಪ್ರತಿಯೊಂದು ಚೆಂಡು ಪ್ರತಿಯೊಂದು ಆಟಗಾರರ ಚಿತ್ರಣವನ್ನು ಸೆರೆ ಇಡುತ್ತಾ ನಾಳೆಯ ದಿವಸ ಬಹಳ ಅದ್ಭುತವಾದ ಕ್ಯಾಚ್ ಸಿಕ್ಸರ್ ಬಡೆದಂಥ ಹೊಡೆತಗಳು ಸ್ಟೇಟಸ್ ಅಲ್ಲಿ ರಾರಾಜಿಸಬಹುದು. ಯಾಕೆಂದ್ರೆ ನಮ್ಮ ಮೀಡಿಯಾ 24x7 ಮಂಜೇಶ್ವರ ಅದರ ಸಿಬ್ಬಂದಿ ವರ್ಗಕ್ಕೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಕ್ರೀಡಾಕೂಟದಲ್ಲಿ ಬಹಳ ದೂರದಿಂದ ಬಂದು ನೇರ ಪ್ರಸಾರವನ್ನು ಮಾಡುವಂತ ನಮ್ಮ ಮೀಡಿಯಾ 24x7 ಅಭಿನಂದನೆಗಳು. ಅದೇ ರೀತಿ ಈ ಒಂದು ಕ್ರೀಡಾಕೂಟದಲ್ಲಿ ಎಂಪರ್ ಆಗಿ ಕಾರ್ಯನಿರ್ವಹಿಸಿದರೆ 4 ಎಂಪರ್ಗಳು ನಮ್ಮೊಟ್ಟಿಗಿದ್ದಾರೆ, ಅವರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಯಾಕೆಂದ್ರೆ ಕ್ರಿಕೆಟ್ ಪಂದ್ಯದಲ್ಲಿ ಅಡೆತಡೆಗಳು ಉಂಟಾಗುವುದು ಸಹಜ. ಆದರೆ ಹದ್ದಿನ ಗಣ್ಣಿನ ಮುದ್ದಿನ ಎಂಪರ್ಗಳು 4 ಎಂಪರ್ಗಳು ಈ ಒಂದು ಕ್ರೀಡಾಕೂಟದಲ್ಲಿ ರಾಜಾರಿಸ್ತಾರೆ. ಅವರಿಗೂ ಕೂಡ ವೀರಭದ್ರ ಮಹಾಮಾಯಿ ಕ್ರಿಕೆಟರ್ಸ್ ಸಂಘಬೆಟ್ಟು ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ ದ್ವಿತೀಯ ಇನ್ನಿಂಗ್ಸ್ ಆರಂಭವನ್ನು ಕಾಣ್ಕೊಳ್ಳುವಾಗ ಎಳೆಯ ಹುಡುಗ ಅಂಚನೆ ಈ ಕಾರ್ಯಕ್ರಮಕ್ಕೆ ಇತ್ತಾನೆ ಎಂಗ್ಲೊಟ್ಟಿಗೆ ಮತ್ತೆ ಜೊತೆಯ ಚಿತ್ನ ಶ್ರೀಯುತ ಪ್ರವೀಣ್ ಶೆಟ್ಟಿಗರ್ ಭದ್ರ ಇರ್ಲ ವೇದಿಕೆಗೆ ಬರೋದಿರಡ ವಿನಂತಿನ ಮಲ್ತೊಂದಲ್ಲ ಅದೇ ಮಲ್ತದೆ ವೇದಿಕೆ ಇರ್ಲ ಓಲಗ ಓಡೊಂದಿರಡ ವಿನಂತಿನ ಮಲ್ತೊಂದಲ್ಲ. ಈ ಕಾರ್ಯಕ್ರಮದ ಜೊತೆ ನಿಪುಣ ಚಿತ್ನ ಶ್ರೀಯುತ ಶೇಖರ್ ಅಮ್ಮೆಂಬಳ ಇರೇನಲ್ಲ ಅಂಚನೆ ಪ್ರವೀಣ್ ಶೆಟ್ಟಿಗರ್ ಇರೇನಲ್ಲ ಏನಿತ ಕ್ರಿಕೆಟ್ ಪಂದ್ಯಾಕೂಟಕ್ಕೆ ಆತ್ಮೀಯವನ ಚಿತ್ನ ಸ್ವಾಗತನ ಬಯಸೊಂದಲ್ಲ. ಸ್ಟ್ರೈಕ್ ಬದಲಿ ಕಾರ್ತಿಕ್, ನಾನ್ ಸ್ಟ್ರೈಕ್ ಬದಲಿ ದುರ್ಗಾ ಪ್ರಸಾದ್. ಅದೇ ರೀತಿ ಲತೀಶ್ ಎಳೆಯ ಹುಡುಗ ಈ ಒಂದು ಅಂತರ್ಜಾಲ ಯುಗದಲ್ಲಿ ಮೊಬೈಲ್ ಅನ್ನು ಹಿಡಿದುಕೊಂಡು ಮನೆಯಲ್ಲಿ ಕೂತ್ಕೊಳ್ಳುವಂತ ಸಮಯದಲ್ಲಿ ಕ್ರಿಕೆಟ್ಗೆ ಬಹಳ ಆಸಕ್ತಿಯನ್ನು ತೋರಿಸಿದಂತ ಆಟಗಾರ ಲತೀಶ್ ತೃತೀಯ ಬಾರಿಗೆ ಎದುರಿಸಬೇಕಾಗಿದೆ ಕಾರ್ತಿಕ್. ಬಹಳ ನಾಜೂಕಿನ ಚೆಂಡು ಲತೀಶ್ ಇಲ್ಲಿ ಯಶಸ್ವಿ ಎಸೆತಗಾರನ ಆಗ್ತಾ ಇದ್ದಾನೆ. ಹದಿಮೂರು ವರ್ಷದ ಎಳೆಯ ಹುಡುಗ ಲೆಗ್ ಸ್ಪಿನ್ ಮಾದರಿ ಎಸೆತಗಾರಿಕೆಯಲ್ಲಿ ಈ ಒಂದು ಪದ್ಮಶ್ರೀ
ಕ್ರಿಕೆಟಿನಲ್ಲಿ ರಾರಾಜಿಸಿದಂಥ ಆಟಗಾರ ಸಾನೂರಲ್ಲಿರ್ಬೋದು, ಮಂಗಳೂರಿನಲ್ಲಿರ್ಬೋದು. ಅದೇ ರೀತಿ ಈ ಒಂದು ವರ್ಷದಲ್ಲಿ 5 ಕ್ರೀಡಾಕೂಟಗಳು ಆಯೋಜಿಸಿದೆ. ಪ್ರತಿಯೊಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂಥ ಲತೀಶ್ ಈ ಒಂದು ಮಾರಿಗುಡಿ ಫ್ರೆಂಡ್ಸ್ ಪರವಾಗಿ ಯಶಸ್ವಿ ಎಸೆತಗಾರನಾಗಿ ಮೂಡಿ ಬರ್ತಾ ಇದ್ದಾನೆ. 3ನೇ ಕ್ರಮಾಂಕದಲ್ಲಿ ರಂಜನ್ ಇವರನ್ನು ಪರಿಚಯಿಸ್ತಾ ಇದೆ. ಲತೀಶ್ ಅವರ ಚತುರ್ಥ ಚೆಂಡನ್ನು ಎದುರಿಸಬೇಕಾಗಿದೆ. ಪವರ್ ಪ್ಲೇ ವಿಭಾಗದಲ್ಲಿ ಲತೀಶ್ ಬಹಳ ಲಯವಾದ ಚೆಂಡನ್ನು ಎಸೆಯುತ್ತಾ ಇದ್ದಾನೆ. ಬಹಳ ಲಯವಾದ ಚೆಂಡು, ದಾಂಡು ಚೆಂಡಿನ ಸ್ಪರ್ಶವನ್ನೇ ಕಾಣಿಕೊಳ್ಳದೆ ಗೂಟ ರಕ್ಷಣಾ ಭದ್ರ ಬೊಗಸಿಗೆ ಚೆಂಡು ಸೇರಿಕೊಳ್ಳುತ್ತಾ ಚುಕ್ಕಿಯಾಗ್ತಾ ಇದೆ. ಪಂಚಮ ಬಾರಿಗೆ ಲತೀಶ್ ಎದುರಿಸಬೇಕಾಗಿದೆ. ರಂಜನ್ ಪಂಚಮ ಬಾರಿಗೆ ಬಹಳ ಸುಂದರ ಶೈಲಿಯ ಚೆಂಡಾಗಿತ್ತು. ಒಂಟಿ ಓಟಗಳ ಸಂಪಾದನೆಯನ್ನು ಪಡೆದುಕೊಳ್ಳುತ್ತಾ ತಂಡದ ಖಾತೆಯಲ್ಲಿ 5 ಚೆಂಡುಗಳು ಮುಕ್ತಾಯವನ್ನು ಕಾಣಿಕೊಳ್ಳುವಾಗ ಪವರ್ ಪ್ಲೇ ವಿಭಾಗದಲ್ಲಿ ಹೆಳೆಯ ಹುಡುಗ ದಾಂಡುಗಾರರನ್ನು ಕಟ್ಟಿಯಾಗುವಲ್ಲಿ ಯಶಸ್ವಿಯಾಗುತ್ತಾ ಕೊನೆಯ ಒಂದು ಚೆಂಡು ಬಾಕಿ ಉಳಿಯುತ್ತದೆ. ಎದುರಿಸಬೇಕಾಗಿದೆ ದುರ್ಗಪ್ರಸಾದ್. ಬಹಳ ಸುಂದರ ಶೈಲಿಯ ಚೆಂಡಾಗಿತ್ತು. ದುರ್ಗಪ್ರಸಾದ್ ರವರ ದಾಂಡಿನ ಅಂಚಿಗೆ ಬಡಿದಂಥ ಚೆಂಡು ಒಂಟಿ ಓಟಗಳ ಸಂಪಾದನೆ ಮುಖೇನ ಪ್ರಥಮ ಓವರ್ ಮುಕ್ತಾಯದಲ್ಲಿ ತಂಡದ ಖಾತೆಯಲ್ಲಿ 6. ಇನ್ನುಳಿದ 18 ಚೆಂಡಿಗೆ ಬೇಕಾಗಿದೆ 17 ಓಟಗಳು. ದ್ವಿತೀಯ ಓವರಿನ ಎಸೆತಗಾರಿಕೆಯಲ್ಲಿ ಜೀವನ್ ದಾಸ್ ತಮ್ಮ ಎಸೆತಕ್ಕೆ ತಕ್ಕಂತ ಕ್ಷೇತ್ರರಕ್ಷಕರನ್ನು ಸಜ್ಜುಗೊಳಿಸುತ್ತಾರೆ. ಸರಿಯಾಗಿ ಆಟಗಾರರು ಗಮನಿಸಿಕೊಳ್ಳಿ. ಒಂದು ಇನ್ನಿಂಗ್ಸ್ಗೆ 20 ನಿಮಿಷಗಳು. ಜೀವನ್ ದಾಸ್ ಎದುರಿಸಬೇಕಾಗಿದೆ ದುರ್ಗಪ್ರಸಾದ್. ದ್ವಿತೀಯ ಊರಿನ ಎಸೆತಗಾರಿಕೆಯಲ್ಲಿ 18 ಚೆಂಡಿಗೆ ಬೇಕಾಗಿದೆ 17. ಬಹಳ ಸುಂದರ ಶೈಲಿಯ ಚೆಂಡು, ನೆಲಕ್ಕಚ್ಚಿ ಬಂದಂತ ಚೆಂಡು, ಒಂಚಿ ಓಟಗಳು ಸಂಪಾದನೆ. ಇಲ್ಲಿ ದುರ್ಗಪ್ರಸಾದ್ ಬೇಡವಾದ ಓಟ. ಥ್ರೋ ಬಹಳ ಅದ್ಭುತವಾಗಿತ್ತು. ಈ ಥ್ರೋಗೆ ದುರ್ಗಪ್ರಸಾದ್ ಬಲಿಯಾಗ್ತಾ ಇದ್ದಾನೆ. ಕಲೆಕ್ಟ್ ಕೂಡ ಜೀವನ್ ದಾಸ್ ಬಹಳ ಅದ್ಭುತವಾಗಿ ಮಾಡಿದ್ರು. ಇಲ್ಲಿ ದುರ್ಗಪ್ರಸಾದ್ ರವರ ಬಹಳ ಅಮೂಲ್ಯವಾದ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಪದ್ಮಶ್ರೀ ಮಿಜಾರು ತಂಡ. 17 ಚೆಂಡುಗಳು ಬಾಕಿ ಉಳಿಯುತ್ತಾ ಇದೆ. 16 ಓಟಗಳ ಅವಶ್ಯಕತೆ. 4ನೇ ಕ್ರಮಾಂಕದಲ್ಲಿ ಶರತ್ ಇವರನ್ನು ಪರಿಚಯಿಸ್ತಾ ಇದೆ ಪದ್ಮಶ್ರೀ ಮಿಜಾರು ತಂಡ. ದ್ವಿತೀಯ ಬಾರಿಗೆ ಶಿವಶಂಕರ್ ಪಲ್ಲೆ ನೆಕ್ಸ್ಟ್ ಮ್ಯಾಚ್ ಟಾಸ್ ಒನ್ ಬೈ ಸಿದ್ದಗಟ್ಟೆ BS. ನೋ ಬಾಲ್ ಎಂಬ ನಿಶಾನೆ ಬರ್ತಾರೆ. ಒಂಟಿ ಅವಳಿಗೆ ಕರೆಯನ್ನು ರಮಣಿಸಿಕೊಳ್ತಾ ಇದ್ದೀನಿ. ಅವಳಿ ಓಟಗಳು ಪ್ಲಸ್ ನೋ ಬಾಲ್. ಸಾರಿ ಏನೋ ಒಂದು ಎಡವಟ್ಟು. ರೌಂಡ್ ದ ವಿಕೆಟ್ ಬಾಲ್ ಮಾಡಿದ, ಆದರೆ ನೋ ಬಾಲ್ ನೀಡಿದ್ರು. ಆದರೆ ಸರಿಯಾದ ಎಸೆತ ಅಂತ ಎಂಪೈರ್ ಅವರಿಂದ ನಿರ್ಣಯ ಬರ್ತಾ ಇದೆ. ಅವಳಿ ಓಟಗಳ ಸೇರ್ಪಡೆಗಳ ಮುಖೇನ ತಂಡದ ಖಾತೆಯಲ್ಲಿ ಒಂಟಿ ಓಟಗಳ ಸಂಪಾದನೆಯನ್ನು ಪಡೆದುಕೊಳ್ಳುತ್ತಾ ತಂಡದ ಖಾತೆಯಲ್ಲಿ 10. 3 ಚೆಂಡುಗಳು ಮುಕ್ತಾಯವನ್ನು ಕಾಣಿಕೊಳ್ಳುವ ಚತುರ್ಥ ಬಾರಿಗೆ ಜೀವನ್ ದಾಸ್ ಟು ಶರತ್. ಸುಂದರ ಶೈಲಿಯ ಚೆಂಡು, ಒಳ ತಿರುವನ್ನು ಪಡೆದುಕೊಂಡಂತ ಚೆಂಡು. ಶರತ್ ವೀಕ್ಷಿಸುವ ಮೂಲದಲ್ಲಿ ಗೂಟ ರಕ್ಷಣಾ ಭದ್ರ ಬೊಗಸಿಗೆ ಚೆಂಡು ಸೇರಿಕೊಳ್ಳುತ್ತಾ ಚುಕ್ಕಿಯಾಗ್ತಾ ಇದೆ. ಪಂಚಮ ಬಾರಿಗೆ ಬಹಳ ವೇಗದ ಹೊಡೆತ ಶರತ್ ಇವರಿಂದ ಸ್ಟ್ರೈಟ್ ಡ್ರೈವ್ ಮುಖೇನ ಚುರುಕಿನ ಕ್ಷೇತ್ರ ರಕ್ಷಣೆ ದಾಮೋದರರಿಂದ ಕಾಣಿಕೊಳ್ಳುವ ಒಂಟಿ ಓಟಗಳು ಪೂರ್ಣವನ್ನು ಕಾಣಿಕೊಳ್ತಾ ಇದೆ ತಂಡದ ಖಾತೆಯಲ್ಲಿ. 11 5 ಚೆಂಡುಗಳು ಮುಕ್ತಾಯವನ್ನು ಕಾಣಿಕೊಳ್ಳುವಾಗ ದ್ವಿತೀಯ ಓವರಿನ ಕೊನೆಯ ಬಾರಿಗೆ ಎದುರಿಸಬೇಕಾಗಿದೆ ರಂಜನ್.
ಒಂಟಿ ಓಟಗಳ ಸಂಪಾದನೆ ಮುಖೇನ ದ್ವಿತೀಯ ಓವರ್ ಕೂಡ ಮುಕ್ತಾಯವನ್ನು ಕಾಣ್ಕೊಳ್ತಾ ಇದೆ. ದ್ವಿತೀಯ ಓವರ್ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ 12, ಇನ್ನುಳಿದ 12 ಚೆಂಡಿಗೆ ಬೇಕಾಗಿದೆ 11 ಓಟಗಳು. ಸರಿಯಾಗಿ 12 ಚೆಂಡಿಗೆ 12 ಓಟವನ್ನು ಸಂಪಾದಿಸ್ತಾ ಇದೆ ಮಿಜಾರು ತಂಡ. ಇನ್ನುಳಿದ 12 ಚೆಂಡಿಗೆ ಬೇಕಾಗಿದೆ 11 ಓಟಗಳು. ಬಹಳ ಚರ್ಚೆ ಕೂಡ ನಡೆಸ್ತಾ ಇದ್ದಾನೆ ದೀಪಕ್. ಯಾರ ಕೈಗೆ ಚೆಂಡು 3ನೇ ಓವರನ್ನು ನೀಡಬಹುದು, 3ನೇ ಓವರಿನಲ್ಲಿ ಕಟ್ಟಿ ಹಾಕಿದ್ರೆ ಪಂದ್ಯಾಟವನ್ನು ಹಿಡಿತವನ್ನು ಸಾಧಿಸಬಹುದ ನಿರೀಕ್ಷೆ ದೀಪಕ್ ರವರಿಗಿದೆ. ಯಾರ ಕೈಗೆ ಚೆಂಡು? ದೀಪಕ್ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಭರವಸೆಯಿಂದ ತಂಡದ ನಾಯಕ ದೀಪಕ್ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾನೆ. ಯಾವ ರೀತಿ ರಂಜನ್ ಅದೇ ರೀತಿ ಶರತ್ ಇವರನ್ನು ಕಟ್ಟಿ ಹಾಕಬಹುದೆಂಬ ನಿರೀಕ್ಷೆ ಇದೆ ಎಂದು ನೆರೆದಿರುವಂತಹ ಪ್ರೇಕ್ಷಕರಿಗೆ. 23 ಟಾರ್ಗೆಟ್ 11 ಔಟ್ ಪದ್ರಾಡಾಂಡ್. ದೀಪಕ್ ಎದುರಿಸಬೇಕಾಗಿದೆ ರಂಜನ್. ಲಾಲಿಪಾಪ್ ಮಾದರಿಯ ಚೆಂಡಾಗಿತ್ತು. ಇಲ್ಲಿ ಸ್ಟಂಪ್ ಔಟಿಗೆ ಬಲಿಯಾಗ್ತಾ ಇದ್ರೆ ಚೆಂಡು ಚುಕ್ಕಿಯಾಗುತ್ತಾ ಇದೆ. 11ಕ್ಕೆ ಬೇಕಾಗಿದೆ 11. ಭರವಸೆಯಿಂದ ತಂಡದ ನಾಯಕ ಚೆಂಡನ್ನು ಕೈಗೆತ್ತಿಕೊಂಡು ಚೆಂಡನ್ನು ಎಸೆದ. ಆದರೆ ಯಶಸ್ವಿ ಸಿಗುತ್ತಾ ಇದೆ ಪ್ರಥಮ ಚೆಂಡಿಗೆ ದೀಪಕ್ ಇವರಿಗೆ. ಹೊಸ ದಾಂಡುಗಾರ ವರುಣ್ ಇವರನ್ನು ಪರಿಚಯಿಸ್ತಾ ಇದೆ ಮಿಜಾರು ತಂಡ. ಒಂಟಿ ಅವಳಿ ಓಟಗಳಿಗೆ ಮನೆ ಮಾತಾದ ಆಟಗಾರ ವರುಣ್. ಇನ್ನುಳಿದ 11 ಚೆಂಡಿಗೆ ಬೇಕಾಗಿದೆ 11 ಓಟಗಳು. ಯಾವ ರೀತಿ ಈ ಒಂದು ಪದ್ಮಶ್ರೀ ಮಿಜಾರು ತಂಡ ಓಟವನ್ನು ಸಂಪಾದಿಸಬಹುದು, ಅಲ್ಲ ಮಾರಿಗುಡಿ ಫ್ರೆಂಡ್ಸ್ ತಂಡ ಎದುರಾಳಿಯನ್ನು ಕಟ್ಟಿ ಹಾಕಬಹುದು. ಬಹಳ ನಿರೀಕ್ಷೆ ಇದೆ ಎಂದು 12:30 ಸಂದರ್ಭದಲ್ಲಿ ದೀಪಕ್ ಎದುರಿಸಬೇಕಾಗಿದೆ ಅರುಣ್. ಅರುಣ್ ಬಲಿಷ್ಠ ದಾಂಡುಗಾರರಾದರೆ ಈ ದೀಪಕ್ ಬಲಿಷ್ಠ ಎಸೆತಗಾರ. ತಂಡದ ನಾಯಕನು ಕೂಡ ಹೌದು. ಭರವಸೆಯ ಮುಖೇನ ಚೆಂಡನ್ನು ಎಸೆಯುತ್ತಾ ಇದ್ದಾನೆ. ಬಹಳ ಸುಂದರ ಶೈಲಿಯ ಚೆಂಡು. ಅದಕ್ಕೆ ತಕ್ಕಂಥ ಉತ್ತರ ಪ್ರಕಾಶ್ ಅವರಿಂದ ಬಹಳ ಚುರುಕಿನ ಕ್ಷೇತ್ರರಕ್ಷಣೆ ಕಾಣ್ಕೊಳ್ತಾ ಇದೆ. 10 ಚೆಂಡುಗಳು ಬಾಕಿ ಉಳಿಯುತ್ತಾ ಇದೆ. 10 ಓಟಗಳ ಅವಶ್ಯಕತೆ. ತೃತೀಯ ಬಾರಿಗೆ ದೀಪಕ್ ಟು ಶರತ್. ಸುಂದರ ಶೈಲಿಯ ಚೆಂಡಾಗಿತ್ತು ಶರತ್. ಇಲ್ಲಿ ಚೆಂಡು ಚುಕ್ಕಿಯಾಗ್ತಾ ಇದೆ. ಒಡೆಯುವ ತವಕದಲ್ಲಿದ್ದಂಥ ಚೆಂಡು ದಾಂಡು ಚೆಂಡಿನ ಸ್ಪರ್ಶವನ್ನೇ ಕಾಣಿಕೊಳ್ಳುತ್ತದೆ. ಗೂಟ ರಕ್ಷಕರ ಭದ್ರ ಬೊಗಸಿಗೆ ಚೆಂಡು ಸೇರಿಕೊಳ್ಳುತ್ತಾ ಇದೆ. 9 ಚೆಂಡುಗಳು ಬಾಕಿ ಉಳಿಯುತ್ತಾ ಇದೆ. 10 ಓಟಗಳ ಅವಶ್ಯಕತೆ. ಚತುರ್ಥ ಬಾರಿಗೆ ದೀಪಕ್ ಟು ಶರತ್. ಶರವೇಗದ ಹೊಡೆತಕ್ಕೆ ಶರತ್ ಮಣೆ ಮಾಡಿದ. ಒಂಟಿ ಚುರುಕಿನ ಕ್ಷೇತ್ರರಕ್ಷಣೆ ಮಾಡಿಕೊಳ್ತಾ ಇದ್ದಾರೆ ಇಲ್ಲಿ ಕ್ಷೇತ್ರರಕ್ಷಕರು. ಒಂಟಿ ಓಟಗಳು ಪೂರ್ಣವನ್ನು ಕಾಣ್ಕೊಳ್ತಾರೆ. ಇನ್ನುಳಿದ 8 ಚೆಂಡಿಗೆ ಬೇಕಾಗಿದೆ 9 ಓಟಗಳು. ಸ್ಟ್ರೈಕ್ ಭಾಗದಲ್ಲಿ ಅರುಣ್ ಪಂಚಮ ಚೆಂಡನ್ನು ಎದುರಿಸಬೇಕಾಗಿದೆ, ಎಸೆಯಬೇಕಾಗಿದೆ ದೀಪಕ್. ದೀಪಕ್ ಕೊಂಚ ಮಟ್ಟಿನಲ್ಲಿ ಎಡವಟ್ಟನ್ನು ಮಾಡಿಕೊಂಡ್ರು, ಚೆಂಡನ್ನು ಹಿಡಿಯಬಹುದಿತ್ತು. ಆದರೆ ಒಂಟಿ ಓಟವನ್ನು ಸಂಪಾದನೆ ತಂಡದ ಖಾತೆಯಲ್ಲೇ 15. ಶಿವಶಂಕರ್ SFC ಸಿದ್ದಕಟ್ಟೆ ಬಿ ಟಾಸ್ ವಿನ್ ಆದ ಫೀಲ್ಡಿಂಗ್ ಆಯ್ಕೆ ಮಾಡಿದ್ದಾರೆ. ಎಸ್ ಸ್ಟಂಪ್ ಇಲ್ಲಿ ದೀಪಕ್ ಸತತವಾಗಿ 2ನೇ ವಿಕೆಟ್ ಅನ್ನು ಪಡೆದುಕೊಳ್ಳುತ್ತಾ ಇದ್ದಾನೆ. ಪ್ರಥಮ ಚೆಂಡಿಗೆ ವಿಕೆಟ್ ಅನ್ನು ಪಡೆದುಕೊಂಡ, ಕೊನೆಯ ಚೆಂಡಿಗೆ ವಿಕೆಟ್ ಅನ್ನು ಪಡೆದುಕೊಂಡ. ಪಂದ್ಯಾಟ ಕೊಂಚ ಮಟ್ಟಿನಲ್ಲಿ ತಿರುವನ್ನು ಪಡೆದುಕೊಳ್ತಾ ಇದೆ. ಇನ್ನುಳಿದ 6 ಚೆಂಡಿಗೆ ಬೇಕಾಗಿದೆ 8. 6ಕ್ಕೆ ಬೇಕಾಗಿದೆ 8. ಯಾರಿಗೆ ಉಂಟು ದ್ವಿತೀಯ ಸುತ್ತಿನ ನಂಟು? ಕೊನೆಯ ಓವರಿನ ಎಸೆತಗಾರಿಕೆ ಯಾರಾಗಬಹುದು? ಆರನೇ ಕ್ರಮಾಂಕದಲ್ಲಿ ಲೋಕೇಶ್ ಅವರನ್ನು ಪರಿಚಯಿಸ್ತಾ ಇದೆ. ಅದೇ ರೀತಿ ಮೆಗನ್ ಹೇಳೆಯ ಹುಡುಗನ ಕೈಗೆ ಚೆಂಡನ್ನು ಕೊಡ್ತಾ ಇದ್ದಾನೆ ತಂಡದ ನಾಯಕ ದೀಪಕ್. ಮೆಗನ್ 6 ಚೆಂಡಿನಲ್ಲಿ 8 ಓಟವನ್ನು ಕಟ್ಟಿ ಹಾಕಬೇಕಾಗಿದೆ. ಇಲ್ಲಿ ದಂಡಿಸಬೇಕಾಗಿದೆ ಅರುಣ್. ಸ್ಟ್ರೈಕ್ ಭಾಗದಲ್ಲಿ ವರುಣ್, ನಾನ್ ಸ್ಟ್ರೈಕ್ ಭಾಗದಲ್ಲಿ ಲೋಕೇಶ್. 6ಕ್ಕೆ ಬೇಕಾಗಿದೆ 8. ಯಾರಿಗೆ ಉಂಟು ದ್ವಿತೀಯ ಸುತ್ತಿನ ನಂಟು?
ಇಲ್ಲಿ ದೀಪಕ್ ಚೆಂಡಿಗೆ ತಕ್ಕಂತೆ ಕ್ಷೇತ್ರಕ್ಷಣ ಸಜ್ಜುಗೊಳಿಸುತ್ತಾ ಕೊನೆಯ ಊರಿನ ಪ್ರಥಮ ಚೆಂಡು ಸುಂದರ ಶೈಲಿಯ ಚೆಂಡಾಗಿತ್ತು. ಒಡೆಯುವ ತವಕದಲ್ಲಿದ್ದಂಥ ವರುಣ್ ಕೊಂಚ ಮಟ್ಟಿನಲ್ಲಿ ಎಡವಟ್ಟನ್ನು ಮಾಡಿಕೊಂಡ್ರು ಕೂಡ ಒಂಟಿ ಓಟವನ್ನು ಸಂಪಾದಿಸಿಕೊಳ್ತಾ ಇದ್ದಾನೆ. 5ಕ್ಕೆ ಬೇಕಾಗಿದೆ 7. 5 ಚೆಂಡುಗಳು ಬಾಕಿ ಉಳಿಯುತ್ತದೆ. 7 ಓಟಗಳ ಅವಶ್ಯಕತೆ. ಎಡಗೈ ಆಟಗಾರ ಲೋಕೇಶ್ ಆನ್ ದ ಸ್ಟ್ರೈಕ್ ಭಾಗದಲ್ಲಿ ಲೋಕೇಶ್ ಕೊಂಚ ಮಟ್ಟಿನ ಕ್ಷೇತ್ರಕ್ಷಣ ಬದಲಾವಣೆಯನ್ನು ಕಾಣಿಕೊಳ್ಳಬೇಕಾಗಿದೆ ಎಡಗೈ ಆಟಗಾರನಿಗೆ. ದ್ವಿತೀಯ ಬಾರಿಗೆ ಮೆಗಾನ್ ಇಲ್ಲಿ ಗಾಳಿಯಲ್ಲಿದ್ದ ಚೆಂಡು 6. ಲೋಕೇಶ್ ಅವರ ದಾಂಡುಗಳು ಮುಗಿನ 6 ಬರುತ್ತಾ ಪಂದ್ಯಾಟ ಸಮಬಲದ ಸಾಧನೆಯಲ್ಲಿ ಒಂಟಿ ಓಟಗಳ ಅವಶ್ಯಕತೆ ಇನ್ನೂ ಕೂಡ ಇದೆ. 4 ಚೆಂಡುಗಳು ಬಾಕಿ ಉಳಿಯುತ್ತಾರೆ. 1 ಓಟಗಳ ಅವಶ್ಯಕತೆ ಬಾಕಿ ಉಳಿಯುತ್ತದೆ. ಅಲ್ಪ ಮೈಕ ಬಂದು ಮಲ್ಪಲಿ ಇರ್ಪಾತಿರ್ನಂಗ್ಲೆ ಕೇಂಡು ಈ ಮುಖೇನ ಪಂದ್ಯಾಟವನ್ನು ಜಯಗಳಿಸುತ್ತದೆ. ಅಭಿನಂದನೆಗಳು ಪದ್ಮಶ್ರೀ ಮಿಜಾರು ದಡ್ಡಿ. ಅದೇ ರೀತಿ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂಥ ಮಾರಿಗುಡಿ ಫ್ರೆಂಡ್ಸ್ ತಂಡಕ್ಕೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಮುಂದಿನ ವೀಕ್ಷಕರಲ್ಲಿ ಬದಲಾವಣೆಯನ್ನು ಕೂಡ ಕಾಣ್ಕೊಳ್ತಾ ಇದ್ದಾವೆ. ಶೀಶಾ ಇವರನ್ನು ಮುಂದಿನ ವೀಕ್ಷಕರೇ ವೇದಿಕೆಗೆ ಆಹ್ವಾನಿಸಿಕೊಳ್ಳುತ್ತಾ ಪ್ರಸ್ತುತ ಪಂದ್ಯ ಪದ್ಮಶ್ರೀ ಕ್ರಿಕೆಟ್ಸ್ ಮಿಜಾರ್ ದಡ್ಡಿ ಬಿ ತಂಡದ ಕಳೆದ ಪಂದ್ಯದಲ್ಲಿ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಶರತ್ ರವರ ಪಾಲಾಗುತ್ತೆ. ದಯವಿಟ್ಟು ಶರತ್ ರವರು ಮುಖ್ಯ ವೇದಿಕೆಯಲ್ಲಿ ಒಂದು ತಮ್ಮ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಪ್ರಸ್ತುತ ಪಂದ್ಯದಲ್ಲಿ SFC ಸಿದ್ದಗಟ್ಟೆ ಬಿ, ಅದೇ ರೀತಿ JK ಕ್ರಿಕೆಟರ್ಸ್ ಗುಣಾಜೆ ಆಟಗಾರರು ದಯವಿಟ್ಟು ಮೈದಾನವನ್ನು ಸಜ್ಜು ಮಾಡಿಬೇಡಿ. SFC ಸಿದ್ದಗಟ್ಟೆ ಬಿ, ಅದೇ ರೀತಿ JK ಕ್ರಿಕೆಟರ್ಸ್ ಗುಣಾಜೆ 2 ತಂಡದ ಆಟಗಾರರು ದಯವಿಟ್ಟು ಮೈದಾನವನ್ನು ಆದಷ್ಟು ಬೇಗ ಸಜ್ಜು ಮಾಡಿಬೇಡಿ. 12 ಸ್ಟಾರ್ ಕ್ರಿಕೆಟರ್ಸ್ ಪಯ್ಯಾರಬೆಟ್ಟು ತಂಡದ ಎಲ್ಲ ಆಟಗಾರರು ದಯಮಾಡಿ ವೇದಿಕೆಯ ಬಳಿ ಧಾವಿಸಬೇಕು. 12 ಸ್ಟಾರ್ ಕ್ರಿಕೆಟರ್ಸ್ ಪಯ್ಯಾರಬೆಟ್ಟು ತಂಡದ ಆಟಗಾರರು ಆಧಾರ್ ವೆರಿಫಿಕೇಷನ್ಗೋಸ್ಕರ ದಯಮಾಡಿ ವೇದಿಕೆಯ ಬಳಿ ಧಾವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ನಾಣ್ಯ ಚಿಮಿಕೆಯನ್ನು SFC ಸಿದ್ದಕಟ್ಟೆ ಬಿ ತಂಡ ಗೆದ್ದುಕೊಂಡು ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡ್ತಾ ಇದ್ದಾರೆ. ದಾಂಡುಗಾರಿಕೆ ವಿಭಾಗದಲ್ಲಿ ಇರುವ ಜೋಡಿಗಳು ಮೈದಾನದ ಒಳಭಾಗದಲ್ಲಿ ಟೀಮ್ JK ಕ್ರಿಕೆಟರ್ಸ್ ಕೊನಾಜೆ ಪರವಾಗಿ ಆಗಮಿಸುವಾಗ, ದಾಳಿಗಾರಿಕೆ ವಿಭಾಗದಲ್ಲಿ ಆರಂಭಿಕ ಓವರ್ ನಂಬರ್ 1 ಅರ್ಥಾತ್ ಪವರ್ ಪ್ಲೇ ಭಾಗವನ್ನು ಎಸೆಯಲು SFC ಸಿದ್ದಕಟ್ಟೆ ಬಿ ಪರವಾಗಿ JK ಕ್ರಿಕೆಟರ್ಸ್ ಕೊನಾಜೆ ತಂಡದ 12 ಆಟಗಾರ ದಯವಿಟ್ಟು ಬನ್ನಿ. JK ಕ್ರಿಕೆಟರ್ಸ್ ಕೊನಾಜೆ ತಂಡದ 12 ಆಟಗಾರ ದಯವಿಟ್ಟು ಬರಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದಂಥ ಶರತ್ ದಯಮಾಡಿ ವೇದಿಕೆಯ ಬಳಿ ಧಾವಿಸಬೇಕು. ಶ್ರೀಯುತ ಶರತ್ ಅವರು ದಯಮಾಡಿ ಮುಖ್ಯ ವೇದಿಕೆಯ ಬಳಿ ಧಾವಿಸಿ ತಮ್ಮ ಪ್ರಶಸ್ತಿಯನ್ನು ಪಡೆದುಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕಳೆದ ಪಂದ್ಯದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ತನ್ನ ಅದ್ಭುತವಾದಂಥ ಪ್ರದರ್ಶನದೊಂದಿಗೆ ಪಂದ್ಯ ಗೆಲ್ಲಲು ಬಹುಮುಖ್ಯ ಪಾತ್ರವನ್ನು ತೋರ್ಪಡಿಸತಕ್ಕಂಥ ಶರತ್ ರವರು ದಯವಿಟ್ಟು ತಮ್ಮ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಮುಖ್ಯ ವೇದಿಕೆಯಲ್ಲಿ ಸ್ವೀಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ.
ಎಸ್ ರೆಡಿ ತೀರ್ಪುಗಾರರೇ, ಪಂದ್ಯಕ್ಕೆ ಹಸಿರು ಬಣ್ಣದ ನಿಶಾನೆ ನೀಡುತ್ತಾ ಪಂದ್ಯವನ್ನು ಮುಂದುವರಿಸಬೇಡಿ. ಇಲ್ಲಿ ಆರಂಭದ ಕ್ರಮಾಂಕದ ದಾಂಡುಗಾರಿಕೆಯಲ್ಲಿ ಮನು ಜೊತೆಗೂಡುತ್ತಾ ಮಿಥುನ್ ರವರ ಆಗಮನವಾಗುತ್ತಾ ಇದೆ. ಇಲ್ಲಿ ದಾಳಿಗಾರಿಕೆಯಲ್ಲಿ ಆರಂಭಿಕ ಓವರ್ ಅನ್ನು ಕೈಗೆತ್ತುವಂತ ಎಸೆತಗಾರ ಪ್ರದೀಪ್. ಓವರ್ ನಂಬರ್ 1 ದ್ವಿತೀಯ ಚೆಂಡು ಬಲಹಸ್ತ ಬಲಗೂಟದೊಂದಿಗೆ ಎಡಗೈ ದಾಂಡುಗಾರನ ಕಡೆಗೆ ಸಾದ ದಂಡನೆ. ಇದು ಲೀಲಾಜಾಲವಾದ ದಂಡನೆ ಬರುತ್ತಾ ಇದೆ. ಇಲ್ಲಿ ದಾಂಡುಗಾರ ಮನು ಬ್ಯಾಟ್ ಮುಖಾಂತರ ಬರುತ್ತಾ ಇದೆ. ದೊಡ್ಡ ಹೊಡೆತ. कॉलेज में लड़की नहीं है तो पढ़ने में क्या मजा, कॉलेज में लड़की नहीं है तो पढ़ने में क्या मजा, क्रिकेट में मनु के बल्ले से चक्का नहीं है तो देखने में क्या मजा. ಖಂಡಿತ ಆರಂಭದ ಸಮಯದಲ್ಲಿ ಪವರ್ ಪ್ಲೇ ಓವರ್ ಚಾಲ್ತಿಯಲ್ಲಿರುವಾಗ ತನ್ನ ಭರ್ಜರಿಯಾದ ಹೊಡೆತಗಳ ಮುಖಾಂತರವಾಗಿ ತಂಡಕ್ಕೆ ಓಟವನ್ನು ಕಲೆ ಹಾಕೊಳ್ಳಿ ಪ್ರಮುಖ ಪಾತ್ರವನ್ನು ತೋರ್ಪಡಿಸಿದ ಮನು ಇಲ್ಲಿ ನಿರ್ಗಮನದ ಹಾದಿಯನ್ನು ಹಿಡಿತಾ ಇದೆ. ಕಾರಣ ಏಟಿಗೆ ತಿರುಗೇಟು, ಸೇಡಿಗೆ ಸೇಡು, ಮುಯಿಗೆ ಮುಯಿ. ಮೈದಾನದ ಒಳಭಾಗದಲ್ಲಿ ಪ್ರದೀಪ್ ರವರ ಕೈಚಲ್ಕ ಹೊರಬೀಳುತ್ತಾ ಇದೆ. ಇಲ್ಲಿ ಕಮ್ ಬ್ಯಾಕ್ ಅನ್ನು ಬಹಳಷ್ಟು ಅದ್ಭುತ ರೀತಿಯಲ್ಲಿ ಮಾಡುವ ಮುಖಾಂತರವಾಗಿ ಸಿಕ್ಸರ್ ದಂಡಿಸ್ತಕ್ಕಂಥ ಆಟಗಾರ ಮನೂರವರ ಇನ್ನಿಂಗ್ಸ್ಗೆ ಪೂರ್ಣ ವಿರಾಮವನ್ನು ನೀಡುತ್ತದೆ. ಪ್ರದೀಪ್ ರವರ ದಾಳಿಗಾರಿಕೆಯಲ್ಲಿ 3 ಚೆಂಡುಗಳು ಒಟ್ಟಾಗಿ ಓವರ್ ನಂಬರ್ 1 ಮುಕ್ತಾಯ. ಆರಂಭಿಕ ಓವರ್ ನಂಬರ್ 1 3 ಚೆಂಡು ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ. 6 ಓಟಗಳು ಮಾತ್ರ ಉಳಿತಾ ಇದೆ. ಓವರ್ ನಂಬರ್ 1 3 ಚೆಂಡುಗಳು. ನಂಬರ್ 3 ಕ್ರಮಾಂಕದಲ್ಲಿ ನೂತನ ಕ್ರಮಾಂಕದ ದಾಂಡುಗಾರನಾಗಿ ಚಿತ್ತರಂಜನ್ ರವರ ಆಗಮನವಾಗುತ್ತಾ ಇದೆ. ಓವರಿನ 3 ಚೆಂಡುಗಳು ಮುಕ್ತಾಯ. 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಓವರ್ ನಂಬರ್ 1 4ನೇ ಚೆಂಡನ್ನು ಪ್ರದೀಪ್ ಮುಂದುವರೆಸಬೇಕಾಗಿದೆ. ಇಲ್ಲಿ ಎಡಗೈ ದಾಂಡುಗಾರ ಚಿತ್ತರಂಜನ್ ಕಡೆಗೆ ಮತ್ತೆ ಭೂಮಿ ತಾಯಿಗೆ ಅಪ್ಪಿಕೊಂಡು ಬಂದಂಥ ಚೆಂಡಾಗಿತ್ತು. ಇಲ್ಲಿ ಶಾರ್ಟ್ ಕವರ್ಸ್ ಭಾಗದಲ್ಲಿ ಕ್ಷೇತ್ರರಕ್ಷಕ ಆ ಚೆಂಡನ್ನು ತಡೆ ಹಿಡಿಯುವ ಮುಖಾಂತರವಾಗಿ ಯಾವುದೇ ರೀತಿಯ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಒಟ್ಟಾಗಿ 4 ಚೆಂಡುಗಳು ಈ ಓವರಿನ ಮುಕ್ತಾಯ. ಕೊನೆ 2 ಚೆಂಡುಗಳು ಮಾತ್ರ ಬಾಕಿ ಇದೆ. ಅರ್ಥಾತ್ ಪವರ್ ಪ್ಲೇ ಓವರಿನ 5ನೇ ಚೆಂಡು ಇದು. ವೈಡ್ ಅನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಅಡ್ಡ ಚೆಂಡು ಬರುವ ಮುಖಾಂತರವಾಗಿ ಅತಿರಿಕ್ತ ಖಾತೆಯಲ್ಲಿ ಓಟಗಳನ್ನು ಬಿಟ್ಟುಕೊಡುತ್ತಾ ಇದರಲ್ಲಿ ದಾಳಿಗಾರರು ಇಲ್ಲಿ ಎಚ್ಚೆತ್ತುಕೊಂಡು ದಾಳಿಗಾರಿಕೆಯನ್ನು ಮುಂದುವರಿಸಲೇಬೇಕಾಗಿದ್ದು. ಪವರ್ ಪ್ಲೇ ಓವರ್ ಮತ್ತೆ ಇಲ್ಲಿ ತಪ್ಪುಗಳನ್ನು ಮಾಡ್ತಾ ಇದರಲ್ಲಿ 1 ಬಳಕೆಯಲ್ಲಿ ಅವಳಿಗೆ ಕರೆಯನ್ನು ನೀಡುವಾಗ ಇಲ್ಲಿ 1ಕ್ಕೆ ಮಾತ್ರ ಅವಕಾಶಗಳು. ಇಲ್ಲಿ 1 ಓಟಗಳು ಬರುವ ಮುಖಾಂತರವಾಗಿ ಓವರ್ ನಂಬರ್ 1 5 ಚೆಂಡುಗಳು ಮುಕ್ತಾಯ. ಕೊನೆಯ 1 ಚೆಂಡು ಮಾತ್ರ ಬಾಕಿ. ಲಾಸ್ಟ್ ಬಾಲ್ ಆಫ್ ದ ಫಸ್ಟ್ ಓವರ್. ಆರಂಭಿಕ ಓವರ್ ನಂಬರ್ 1 ಕೊನೆಯ 1 ಚೆಂಡು ಮಾತ್ರ ಬಾಕಿ. ಇದು ಕೊನೆಯ ಚೆಂಡು. ಇಲ್ಲಿ ಡಿಫೆನ್ಸಿವ್ ಶಾಟ್ ದಂಡಿಸ್ತಕ್ಕಂಥ ಪ್ರಯತ್ನ, ರಕ್ಷಣಾತ್ಮಕ ರೀತಿಯಲ್ಲಿ ದಂಡನೆ ಬೀಸುವ ಪ್ರಯತ್ನವನ್ನು ಪಟ್ಟರು. ಚುಕ್ಕಿ ಚೆಂಡಾಗುವ ಮುಖಾಂತರವಾಗಿ ಆರಂಭಿಕ ಓವರ್ ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. 6 ಚೆಂಡುಗಳು ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 8 ಓಟಗಳು ಜಮೆಯಾಗಿದೆ. 6 ಬಾಲ್ಸ್ ಕಂಪ್ಲೀಟೆಡ್, 8 ಆನ್ ದ ಸ್ಕೋರ್ ಬೋರ್ಡ್. ದಾಳಿಗಾರಿಕೆ ವಿಭಾಗದಲ್ಲಿ ಆರಂಭಿಕ ಇನ್ನಿಂಗ್ಸಿನ ದ್ವಿತೀಯ ಓವರ್ನ ಎಸೆಯಲು ದಾಳಿಗಾರ ಪ್ರಶಾಂತ್ ರವರ ಆಗಮನವಾಗುತ್ತಾ ಇದೆ. ದಾಂಡುಗಾರಿಕೆಯ ಮುಖ್ಯ ವಿಭಾಗದಲ್ಲಿ ಎಡಗೈ ದಾಂಡುಗಾರ ಚಿತ್ತರಂಜನ್ ಎದುರಿಸಬೇಕಾಗಿದೆ ಪ್ರಶಾಂತ್ ರವರ ಆರಂಭಿಕ ದಾಳಿಯನ್ನು. ಇದು ಬಲಹಸ್ತ ಬಲಗೂಟದೊಂದಿಗೆ ಎಡಗೈ ದಾಂಡುಗಾರನ ಕಡೆಗೆ ಇಲ್ಲಿ ದೊಡ್ಡ ಹೊಡೆದಣಿಸುವ ಪ್ರಯತ್ನವನ್ನು ಪಟ್ಟು ಇಲ್ಲಿ ಬಾಲರ್ಸ್ ಬ್ಯಾಕ್ ಡ್ರೈವ್ ಮಾಡುವ ಮುಖಾಂತರವಾಗಿ ಇಲ್ಲಿ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟರು ಕ್ಷೇತ್ರ ರಕ್ಷಕರು. ಒಟ್ಟಾಗಿ ಈ ಓವರಿನ 1 ಚೆಂಡು ಮುಕ್ತಾಯ ಮಾತ್ರ. 9 ಅಂಕಿಅಂಶ ಪಟ್ಟಿಯಲ್ಲಿ ಜಮೆಯಾಗುತ್ತಾ ಇದೆ. 9 ಆನ್ ದ ಸ್ಕೋರ್ ಬೋರ್ಡ್. ಓವರಿನ ದ್ವಿತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ ಪ್ರಶಾಂತ್. ರೈಟ್ ಆರ್ಮ್ ರೌಂಡ್ ದ ವಿಕೆಟ್ ದಾಳಿಯ ಮುಖಾಂತರವಾಗಿ ಬಲಗೈ ದಾಂಡುಗಾರನ ಕಡೆಗೆ ಇಲ್ಲಿ ದೊಡ್ಡ ಹೊಡೆತದ ಪ್ರಯತ್ನವನ್ನು ಪಟ್ಟರೆ ಇಲ್ಲಿ ಸೀಮಾ ರೇಖೆಯ ಗಡಿ ಭಾಗವನ್ನು ದಾಟುತ್ತಾ ಇದೆ ಚೆಂಡು. ಈ ಷಟಕ ಬರುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿ ನೇರವಾಗಿ 15ರಲ್ಲಿ ಜಮೆಯಾಗುತ್ತಾ ಇದೆ. 15 ಆನ್ ದ ಸ್ಕೋರ್ ಬೋರ್ಡ್. ಓವರಿನ ದ್ವಿತೀಯ ಚೆಂಡು ಇಲ್ಲಿ ಮಾತ್ರ ಮುಕ್ತಾಯ. ದ್ವಿತೀಯ ಓವರ್ ಪ್ರಗತಿಯಲ್ಲಿ ಬರುತ್ತಾ ಇದೆ. 2ನೇ ಓವರಿನ ತೃತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ಮತ್ತೆ ಇಲ್ಲಿ ದಾಳಿಯಲ್ಲಿ ಪ್ರಶಾಂತ್ ಚೆಂಡನ್ ಅಣ್ಣ ಎಕಡ್ದ ಮ್ಯಾನ್ ಆಫ್ ದಿ ಮ್ಯಾಚ್ ದರ್ ಬೈಜೀರ್ ಶರತ್
ವೈಟ್ +1 ಅವಳಿ ಓಟಗಳ ಸೇರ್ಪಡೆಯಾಗುತ್ತಾ ಇದೆ. ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ದಾಂಡುಗಾರ ಎಡಗೈ ದಾಂಡುಗಾರ ಚಿತ್ತರಂಜನ್ ಸ್ಟ್ರೈಕರ್ ತುದಿಯಲ್ಲಿ ಕಾದಿರಿಸುವಾಗ ಅಂಕಿಅಂಶ ಪಟ್ಟಿಯಲ್ಲಿ 17 ಓಟಗಳು ಜಮೆಯಾಗುತ್ತಾ ಇದೆ. ಇದು ತೃತೀಯ ಚೆಂಡು ದಂಡಿಸಿದರಲ್ಲಿ ಇದರೊಂದಿಗೆ ಇಲ್ಲಿ ಅದ್ಭುತ ತಡೆಯನ್ನು ಕೂಡ ಹಿಡಿತಾ ಇದರಲ್ಲಿ ಒಂದರ ಬಳಿಕ ಅವಳಿ ಓಟಗಳು ಬರುತ್ತಾ ಇದೆ. ಅವಳಿ ಓಟಗಳು ಕೂಡ ಸಂಪೂರ್ಣ 2 ಓಟಗಳು ಬರುವ ಮುಖಾಂತರವಾಗಿ ಖಾತೆಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ. ಒಟ್ಟು ಮೊತ್ತ ಇಲ್ಲಿ 19 ಓಟಗಳು, 19 ಆನ್ ದ ಸ್ಕೋರ್ ಬೋರ್ಡ್. ಓವರಿನ 3 ಚೆಂಡುಗಳು ಮುಕ್ತಾಯ ಮಾತ್ರ, 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. ಇದು 4ನೇ ಚೆಂಡು ಪ್ರಶಾಂತ್ ಕಡೆಯಿಂದ. ಆಫ್ ಸೆಮಿ ತೀರ ಹೊರಭಾಗದಲ್ಲಿ ಚಲಿಸತಕ್ಕಂಥ ಚೆಂಡು ವೈಡ್ ಎನ್ನತಕ್ಕಂಥ ತೀರ್ಪು ಬರುವ ಮುಖಾಂತರವಾಗಿ ಇಲ್ಲಿ ಗಳಿಕೆಯಲ್ಲಿ 1 ಓಟಗಳ ಹೆಚ್ಚುವರಿ, 20 ಒಟ್ಟು ಗಳಿಕೆಯಲ್ಲಿದೆ. ಆರಂಭದ 3 ಚೆಂಡು ಮುಕ್ತಾಯವಾದ ಬಳಿಕ 4ನೇ ಚೆಂಡಿಗೆ ಪ್ರಹಾರವನ್ನು ಕೊಟ್ಟರು ಇಲ್ಲಿ ಚಿತ್ತರಂಜನ್. ಆದರೆ 1 ಬೌನ್ಸ್ ನೇರವಾಗಿ ಕ್ಷೇತ್ರ ರಕ್ಷಕ ಕೈ ಸೇರುವ ಮುಖಾಂತರವಾಗಿ ಇಲ್ಲಿ 1ಕ್ಕೆ ಮಾತ್ರ ಅವಕಾಶಗಳು. ಓವರಿನ 4 ಚೆಂಡುಗಳು ಮುಕ್ತಾಯ, ಕೊನೆಯ 2 ಚೆಂಡುಗಳು ಇಲ್ಲಿ ಮಾತ್ರ ಬಾಕಿ ಉಳಿತಾ ಇದೆ. 5ನೇ ಚೆಂಡು ಇದು. 5ನೇ ಚೆಂಡಿಗೆ ಮತ್ತೆ ಪ್ರಹಾರಗಳು ಬರುತ್ತಾ ಇದೆ. ಶಕ್ತಿಯುತವಾದ ದಂಡನೆ ಇದು. ದಾಂಡುಗಾರ ಮಿಥುನ್ ಬ್ಯಾಟ್ ಮುಖಾಂತರ ಮೊಳಗುತ್ತಾ ಇದೆ ದ್ವಿತೀಯ ಸಿಕ್ಸರ್. ಈ ಸಿಕ್ಸರ್ ಬರುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ 27 ಓಟಗಳು. ಓವರಿನ ಕೊನೆಯ 1 ಚೆಂಡು ಬಾಕಿ ಉಳಿತಾ ಇದೆ. ಓವರ್ ನಂಬರ್ 2ರ ಕೊನೆಯ 1 ಚೆಂಡು ಬಾಕಿ ಇಲ್ಲಿ. ಓವರ್ ನಂಬರ್ 2ರ ಕೊನೆಯ 1 ಚೆಂಡು ಬಾಕಿ ಉಳಿತಾ ಇದೆ. ಸಿಕ್ಸರ್ಗಳ ವೀರ ಮಿಥುನ್ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತಾ ಇದೆ ಈ ಸಮಯದಲ್ಲಿ. ಕಾರಣ ತನ್ನ ಶಕ್ತಿಯುತವಾದ ಹೊಡೆತಗಳೊಂದಿಗೆ ಚೆಂಡು ನೇರವಾಗಿ ಸೀಮಾರೇಖೆಯ ಗಡಿಯನ್ನು ದಾಟುತ್ತಾ ಇದೆ. ಮತ್ತೆ ದೊಡ್ಡ ಹೊಡೆತದ ಪ್ರಯತ್ನವನ್ನ ಪಟ್ಟರು. ಮಗದೊಂದು ದೊಡ್ಡ ಹೊಡೆತ. ಕನ್ಸರ್ವೇಟಿವ್ ಸಿಕ್ಸರ್ಸ್, ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಸ್ ರೇಸಿಂಗ್ ಫ್ರಮ್ ದ ಮೈಟಿ ಬ್ಲೇಡ್ ಆಫ್ ಮಿಥುನ್ ಹಿಯರ್. ಇದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಸಿಕ್ಸರ್ಗಳ ಸುರಿಮಳೆ ಕಾಣಸಿಗುವಾಗ ಆರಂಭಿಕ 2 ಓವರ್ಗಳು ಮುಕ್ತಾಯದ ಹಾದಿಯನ್ನು ನೀಡುವಾಗ 33 ಒಟ್ಟು ಗಳಿಕೆಯಲ್ಲಿ ಬಂದಾಗಿದೆ. 33 ಆನ್ ದ ಸ್ಕೋರ್ ಬೋರ್ಡ್. ಹನ್ನೆರಡು ಚೆಂಡುಗಳಲ್ಲಿ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 33 ಓಟಗಳು ಜಮೆಯಾಗಿದೆ. 12 ಬಾಲ್ಸ್ ಕಂಪ್ಲೀಟೆಡ್, 33 ಆನ್ ದ ಸ್ಕೋರ್ ಬೋರ್ಡ್. ಆರಂಭಿಕ ಇನ್ನಿಂಗ್ಸಿನ 2 ಓವರ್ಗಳ ಆಟ ಇನ್ನೂ ಕೂಡ ಬಾಕಿ ಉಳಿತಾ ಇದೆ ಇಲ್ಲಿ. ಬೌಲರ್ ಪುದರ್ ದಾಳಿಯಲ್ಲಿ ಧನುಷ್ ಓವರಿನ ಆರಂಭಿಕ ಚೆಂಡನ್ನು ಎಸೆಯಬೇಕಾಗಿದೆ. ಇಲ್ಲಿ ಆರಂಭದ ಚೆಂಡು ಸುಲಭದ ಚೆಂಡಾಗಿತ್ತು. ಇಲ್ಲಿ ಕ್ಷಣ ಮಾತ್ರ ಗಾಳಿಯಲ್ಲಿ ಇದ್ದಂಥ ಚೆಂಡು ಇಲ್ಲಿ ಇರುವ ಕ್ಷೇತ್ರ ರಕ್ಷಕರ ನಡುವೆ ದಾಳಿಗಾರ ಕ್ಯಾಚ್ ಅನ್ನು ಪಡೆಯುವ ಮುಖಾಂತರ ಕಾಟನ್ ಬೋಲ್ಡ್ ಆಗುವ ಮುಖಾಂತರವಾಗಿ ಇಲ್ಲಿ ಎಡಗೈ ದಾಂಡುಗಾರ ಚಿತ್ತರಂಜನ್ ರವರ ಇನ್ನಿಂಗ್ಸ್ ಕೊನೆಗೊಳ್ಳುತ್ತಾ ಇದೆ. ಆರಂಭದ ಚೆಂಡಿನಲ್ಲಿ ಎಳೆಯ ವಯಸ್ಸಿನಲ್ಲಿ ತನ್ನ ಅಮೋಘವಾದ ದಾಳಿಗಳೊಂದಿಗೆ ದೊಡ್ಡ ಮಟ್ಟ ದಾಂಡುಗಾರನ ಕಟ್ಟಿ ಹಾಕಿ ತಂಡ ಬಯಸಿದ್ದ ದಾಳಿಯನ್ನು ತೋರ್ಪಡಿಸುವಂತೆ ಎಸೆತಗಾರ ಈ ಸಮಯದಲ್ಲಿ ಟೀಮ್ SFC ಸಿದ್ದಕಟ್ಟೆ ಪರವಾಗಿ ಕಾಣಸಿಗುತ್ತಾ ಇದ್ದಾರೆ. ದಾಳಿಯಲ್ಲಿ ಧನುಷ್ ತನ್ನ ಕಂತಿನ ದ್ವಿತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ನೂತನ ಕ್ರಮಾಂಕದಲ್ಲಿ ಆಗಮಿಸತಕ್ಕಂಥ ಬಲಗೈ ಪ್ರಬಲ ದಾಂಡುಗಾರ ಧನರಾಜ್ ಕಡೆಗೆ. ಇದು ದ್ವಿತೀಯ ಚೆಂಡು ದಂಡಿಸತಕ್ಕಂಥ ಪ್ರಯತ್ನ ಇಲ್ಲಿ 1ಕ್ಕೆ ಮಾತ್ರ ಅವಕಾಶಗಳು ಇದೆ. ಪುಟ್ಟಾಗಿ ಗಳಿಕೆಯಲ್ಲಿ 1 ಓಟಗಳು ಹೆಚ್ಚುವರಿ ಕಾಣಸಿಗುವಾಗ 34 ಓಟು ಅಂಕಿಅಂಶ ಪಟ್ಟಿಯಲ್ಲಿ ಜಮೆ ಆಗುತ್ತಾ ಇದೆ. 2 ಚೆಂಡುಗಳು ಓವರಿನ ಮಾತ್ರ ಮುಕ್ತ. ಇದು ತೃತೀಯ ಚೆಂಡು ಬರುತ್ತಾ ಇದೆ. ತೃತೀಯ ಚೆಂಡಿಗೆ ದೊಡ್ಡ ಹೊಡೆತ ದಂಡಿಸುವಂತ ಪ್ರಯತ್ನವನ್ನು ಪಟ್ಟರೆ ಇಲ್ಲಿ ಕ್ಷಣ ಮಾತ್ರ ಗಾಳಿಯಲ್ಲಿದ್ದಂಥ ಚೆಂಡು ನೇರವಾಗಿ ಕವರ್ಸ್ ಭಾಗದ ಕ್ಷೇತ್ರ ರಕ್ಷಕನ ಭದ್ರ ಬಗಸಲಿ ಚೆಂಡಿರಿಸುತ್ತಾ ಇದೆ. ಇದರೊಂದಿಗೆ ತಂಡದ ಭರವಸೆಯ ಆಟಗಾರ ಸಿಕ್ಸರ್ಗಳ ಆಟಗಾರನ ನಿರ್ಗಮನದ ಹಾದಿಯನ್ನು ಹಿಡಿತಾ ಇದ್ದಾರೆ. ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ 34 ಓಟಗಳು. ಓವರಿನ 3 ಚೆಂಡುಗಳು ಮುಕ್ತಾಯ, 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಈ ಸಮಯದಲ್ಲಿ ಓವರಿನ 4ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ದಾಳಿಗಾರ ಇಷ್ಟರ ತನಕ ತನ್ನ ಅದ್ಭುತವಾದ ದಾಳಿಗಳೊಂದಿಗೆ ಲಯಬದ್ಧತೆ ಎಸೆತಗಳೊಂದಿಗೆ ದಾಂಡುಗಾರನ ಕಟ್ಟಿಹಾಕಿ ಯಾವುದೇ ರೀತಿಯ ದೊಡ್ಡ ಹೊಡೆತಗಳಿಗೆ ಅವಕಾಶವನ್ನು ಬಿಟ್ಟುಕೊಡುತ್ತನ
ಶ್ರೇಷ್ಠ ಹಾಗೂ ಕರಾರುಮುಕ್ತ ದಾಳಿಯೊಂದಿಗೆ ಸಂಘಟಿಸಬಲ್ಲಂತ ಹೋರಾಟವನ್ನು ಮಾಡುತ್ತಾ ಇದ್ದಾರೆ ಇಲ್ಲಿ ದಾಳಿಗಾರ. ಇಲ್ಲಿ ನೆಲ ಕಚ್ಚಿ ಬಂದಂಥ ಚೆಂಡು ಇಲ್ಲಿ ನೇರವಾಗಿ ಗೂಟಕ್ಕೆ ಸ್ಪರ್ಶವಾಗುತ್ತಾ ಇದೆ. ಇದರೊಂದಿಗೆ ಮಗದೊಂದು ವಿಕೆಟ್ ಮೇಲೆ ವಿಕೆಟ್ಗಳು. ವಿಕೆಟ್ ಟೇಕಿಂಗ್ ಓವರ್ ಅನ್ನು ಸಂಘಟಿಸುತ್ತದೆ ಯುವ ಪ್ರತಿಭಾನ್ವಿತ ದಾಳಿಗಾರ ಧನುಷ್ ಕಡೆಯಿಂದ. ಇಲ್ಲಿ ಅದ್ಭುತ ರೀತಿಯ ಎಸೆತಗಳು, ಸಮಯ ಸಂದರ್ಭ ಎಲ್ಲವನ್ನ ಅರಿತುಕೊಂಡು ತನ್ನ ಅದ್ಭುತವಾದಂಥ ಎಸೆತವನ್ನು ಈ ಸಮಯದಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಕಾರಣ ಆರಂಭಿಕ 2 ಓವರ್ಗಳು ದುಬಾರಿಯಾಗಬಲ್ಲಂಥ ಓವರ್ಗಳಾಗಿತ್ತು. ಒಟ್ಟಾಗಿ 34 ಅಂಕಿಅಂಶ ಪಟ್ಟಿಯಲ್ಲಿ ಕಾಣಸಿಗುವಾಗ ಓವರಿನ ಕೊನೆಯ 2 ಚೆಂಡುಗಳ ಆಟ ಇಲ್ಲಿ ಬಾಕಿ ಇದೆ. ಲಾಸ್ಟ್ 2 ಬಾಲ್ಸ್ ಲೆಫ್ಟ್ ಆಫ್ ದ ಥರ್ಡ್ ಓವರ್. ತೃತೀಯ ಓವರ್ನ ಕೊನೆಯ 2 ಚೆಂಡುಗಳು ಬಾಕಿ ಇದೆ. ಇಲ್ಲಿ ಓವರಿನ 5ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ನೂತನ ಕ್ರಮಾಂಕದಲ್ಲಿ ಆಗಮಿಸ್ತಕ್ಕಂಥ ಬಲಗೈ ದಾಂಡುಗಾರ ನಟರಾಜ್ ಕಡೆಗೆ. ದಂಡಿನ ಅಂಚಿಗೆ ತಗುಲಿದ ಚೆಂಡು ಇದು. ದಾಂಡುಗಾರ ದಂಡಿಸ್ತಕ್ಕಂಥ ಗುರಿಯಾಗಿ ಕೇವಲ 1 ಓಟಗಳಿಗೆ ಅಲ್ಲಿ ಮಾತ್ರ ಚಲಿಸ್ತಾ ಇದೆ. ಒಟ್ಟಾಗಿ 5 ಚೆಂಡುಗಳು ಈ ಓವರಿನ ಮುಕ್ತಾಯ. ಕೊನೆಯ 1 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಧನುಷ್ ಓವರಿನ ಕೊನೆಯ ಚೆಂಡು ಇದು. ಕೊನೆಯ ಚೆಂಡಿಗೆ ಮುನ್ನುಗ್ಗಿ ದಂಡಿಸುವ ಪ್ರಯತ್ನ. ಇಲ್ಲಿ ಕ್ಷಣ ಮಾತ್ರ ಗಾಳಿಯಲ್ಲಿದ್ದಂಥ ಚೆಂಡು ಇಲ್ಲಿ ನೇರವಾಗಿ ಲಾಂಗ್ ಆಫ್ ಭಾಗದ ಕ್ಷೇತ್ರ ರಕ್ಷಕನ ಭದ್ರ ಬೊಗಸೆಯಲ್ಲಿ ಚೆಂಡು ರುಸುಲ್ತಾ ಇದೆ. ಇದರೊಂದಿಗೆ ಕ್ಯಾಚ್ ಔಟ್ ರೂಪದಲ್ಲಿ ಮಗದೊಂದು ವಿಕೆಟ್ ಅನ್ನು ಬಿಟ್ಟುಕೊಡುತ್ತಾ ಇದೆ ತಂಡ. ಒಟ್ಟಾಗಿ 3 ಓವರ್ಗಳ ಆಟ ಮುಕ್ತಾಯ. 3 ಓವರ್ಗಳು ಮುಕ್ತಾಯ ಕಾಣಸಿಗುವಾಗ 35 ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ ಜಮೆ ಆಗುತ್ತಾ ಇದೆ. 35 ಆನ್ ದ ಸ್ಕೋರ್ ಬೋರ್ಡ್. ಎಸೆದಂತ ತೃತೀಯ ಓವರ್ನಲ್ಲಿ ಧನುಷ್ ಕೇವಲ 2 ಓಟವನ್ನು ಬಿಟ್ಟುಕೊಟ್ಟು 4 ವಿಕೆಟ್ಗಳನ್ನು ಪಡೆಯುತ್ತಾ ಇದರಲ್ಲಿ ಅದ್ಭುತವಾದ ಓವರ್ ಅನ್ನು ಸೃಷ್ಟಿ ಮಾಡುತ್ತಾ ಇದರಲ್ಲಿ SFC ಸಿದ್ದಕಟ್ಟೆ ಪಾಲಯದಲ್ಲಿ. ನೂತನ ಕ್ರಮಾಂಕದ ದಾಂಡುಗಾರನಾಗಿ ಕಿಶೋರ್ ಅವರ ಆಗಮನವಾಗುತ್ತಾ ಇದೆ. ಆರಂಭಿಕ ಇನ್ನಿಂಗ್ಸಿನ ಕೊನೆಯ 1 ಓವರ್ಗಳ ಆಟ ಇಲ್ಲಿ ಬಾಕಿ ಉಳಿತಾ ಇದೆ. ಕೊನೆಯ 6 ಚೆಂಡುಗಳು ಇಲ್ಲಿ ಮಾತ್ರ ಬಾಕಿ. ಉಳಿತಕ್ಕಂಥ 6 ಚೆಂಡುಗಳಲ್ಲಿ ಎಷ್ಟು ಓಟವನ್ನು ಕಲೆ ಮಾಡಬಹುದು ಕಾದು ನೋಡಬೇಕಾಗಿದೆ ಈ ಸಮಯದಲ್ಲಿ. ಇದು ಓವರಿನ ಆರಂಭಿಕ ಚೆಂಡು. ಇದು ಆರಂಭಿಕ ಚೆಂಡಿಗೆ ದೊಡ್ಡ ಹೊಡೆತದ ಪ್ರಯತ್ನವನ್ನು ಪಟ್ಟರೆ ಇಲ್ಲಿ ಚುಕ್ಕಿ ಚೆಂಡಾಗುವ ಮುಖಾಂತರವಾಗಿ ಇಲ್ಲಿ ಯಾವುದೇ ರೀತಿಯ ಓಟಗಳು ಬರ್ತಾ ಇಲ್ಲ. ಇದು ದ್ವಿತೀಯ ಚೆಂಡಿಗೆ ದಂಡಿಸಿದರು. ಕ್ಷಣ ಮಾತ್ರ ಗಾಳಿಯಲ್ಲಿ ಇದ್ದಂಥ ಚೆಂಡಿಯಲ್ಲಿ ನೇರವಾಗಿ ಸ್ಕ್ವೇರ್ ಲೆಗ್ ಭಾಗದ ಕ್ಷೇತ್ರ ಕೈ ಸೇರುತ್ತಾ ಇದೆ. ಇಲ್ಲಿ ದಂಡಿಸತಕ್ಕಂಥ ಪ್ರಯತ್ನವನ್ನು ಪಟ್ಟರೆ ಇಲ್ಲಿ ಅದರ ಹೆಚ್ಚಾಗುವ ಮುಖಾಂತರವಾಗಿ ಕ್ಯಾಚ್ ಔಟ್ ರೂಪದಲ್ಲಿ ನಟರಾಜ್ ರವರ ಇನ್ನಿಂಗ್ಸ್ ಕೊನೆಗೊಳ್ಳುತ್ತಾ ಇದೆ. ನಟರಾಜ್ ರವರ ಸ್ಥಾನವನ್ನು ತುಂಬಲು ನೂತನ ಕ್ರಮಾಂಕದ ದಂಡುಗಾರನಾಗಿ ಚೇತನ್ ರವರ ಆಗಮನವಾಗುತ್ತಾ ಇದೆ. ಇಲ್ಲಿ ಪುನೀತ್ ಎಸೆತಗಾರಿಕೆಯಲ್ಲಿ ಕೊನೆಯ ಕ್ಷಣದಲ್ಲಿ ಅದ್ಭುತವಾದಂಥ ಎಸೆತಗಳನ್ನು ಈ ಸಮಯದಲ್ಲಿ ತೋರ್ಪಡಿಸ್ತಾ ಇದರಲ್ಲಿ 2 ಚೆಂಡುಗಳು ಇಷ್ಟರ ತನಕ ಮುಕ್ತಾಯ. ಯಾವುದೇ ರೀತಿಯ ಓಟವನ್ನು ಬಿಟ್ಟುಕೊಡದೆ ತಂಡ ಬಯಸಿದ ಓವರ್ಗಳನ್ನು ಸಂಘಟಿಸ್ತಾ ಇದ್ದಾರೆ. ಇಲ್ಲಿ 2 ಚೆಂಡುಗಳಲ್ಲಿ ಮಾತ್ರ ಮುಕ್ತಾಯ. ಓವರಿನ 3ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ಅದ್ಭುತವಾದ ಎಸೆತ. ಇದರೊಂದಿಗೆ ಮಗದೊಂದು ವಿಕೆಟ್ ಅನ್ನು ಪಡೆಯುತ್ತಾ ಇದ್ದಾರೆ ಪುನೀತ್. ಕ್ಲೀನ್ ಬೌಲ್ ಆಗುತ್ತಾ ಇದ್ದಾರೆ ದಾಂಡುಗಾರ ಚೇತನ್. ಬಂದ ದಾರಿಯಲ್ಲಿ ಸುಂಕವಿಲ್ಲದಂತೆ ಹೋಗಬೇಕಾಗಿದೆ. ಕಾರಣ ತಾನು ಎದುರಿಸಿದ ಆರಂಭಿಕ ಚೆಂಡಿಗೆ ತನ್ನ ವಿಕೆಟ್ ಅನ್ನು ಬಿಟ್ಟುಕೊಟ್ಟಾಗಿದೆ. ಈ ಸಮಯದಲ್ಲಿ 3 ಚೆಂಡುಗಳ ಆಟ ಮುಕ್ತಾಯ. 3 ಚೆಂಡುಗಳ ಆಟ ಇನ್ನು ಕೂಡ ಬಾಕಿ ಉಳಿತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 35 ಆನ್ ದ ಸ್ಕೋರ್ ಬೋರ್ಡ್. ನೂತನ ಕ್ರಮಾಂಕದ ದಾಂಡುಗಾರನಾಗಿ SFC ಸಿದ್ದಕಟ್ಟೆ ಎ ತಂಡದ ಕಪ್ತಾನ ದಯಮಾಡಿ ನಿತ್ಯ ಪ್ರಕಾಶ್ ಅವರು ವೇದಿಕೆ ಬಳಿ ಧಾವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ನಾನು ಚಿಮಿಕೆಗಾಗಿ ತಮಗೋಸ್ಕರ 12 ಸ್ಟಾರ್ ಕ್ರಿಕೆಟರ್ಸ್ ಪೈಯರ್ ಬೆಟ್ಟಿನ ಕಪ್ತಾನರು ಕಾಯ್ತಾ ಇದ್ದಾರೆ. ದಯಮಾಡಿ ನಿತ್ಯ ಪ್ರಕಾಶ್ ಮನೋಹರ್ ಕಡೆಗೆ ಸೇಯಬೇಕಾಗಿದೆ. ಮತ್ತೆ ಅದ್ಭುತ ದಾಳಿ. ಇದು ಮಗದೊಂದು ಚುಕ್ಕೆ ಚೆಂಡು. ಡಾಟೆಡ್ ಡೆಲಿವರಿ ಕಮ್ಸ್ ಹಿಯರ್. ದಾಳಿಗಾರ ಪುನೀತ್ ಯಾವುದೇ ರೀತಿಯ ಅವಕಾಶಗಳನ್ನು ಬಿಟ್ಟುಕೊಡುತ್ತಾ ಇಲ್ಲ. ದಾಂಡುಗಾರಿಗೆ ತನ್ನ ದಂಡುವಿನ ಮುಖಾಂತರವಾಗಿ ಓಟವನ್ನು ಕಲೆ ಮಾಡಲು ಇಲ್ಲಿ ಮತ್ತೆ ದಂಡಿಸತಕ್ಕಂಥ ಪ್ರಯತ್ನ. ಕ್ಷಣ ಮಾತ್ರ ಗಾಳಿಯಲ್ಲಿ ಇದ್ದಂಥ ಚೆಂಡು. ಮಗದೊಂದು ಕ್ಯಾಚ್ ಔಟ್ ರೂಪದಲ್ಲಿ ವಿಕೆಟ್ ಅನ್ನು ಪಡೆಯುತ್ತಾ ಇದ್ದಾರೆ. ಇಲ್ಲಿ ನೇರವಾಗಿ ಲಾಂಗ್ ಹಂತದಲ್ಲಿ ನಿಂತ ಕ್ಷೇತ್ರ ರಕ್ಷಕ ಓಡೋಡಿ ಬಂದು ಆ ಚೆಂಡನ್ನು ತಡೆ ಹಿಡಿದು ಪಡೆದು ಕ್ಯಾಚ್ ಔಟ್ ರೂಪದಲ್ಲಿ ದಾಂಡುಗಾರ ಮನೋಹರ್ ಅವರ ಇನ್ನಿಂಗ್ಸ್ ಕೂಡ ಅಂತ್ಯ ಮಾಡುತ್ತಾ ಇದ್ದಾರೆ. ಒಟ್ಟಾಗಿ ಅಂಕಿಅಂಶ ಪಟ್ಟಿಯಲ್ಲಿ 35 ಓಟಗಳು. 5 ಚೆಂಡುಗಳು ಮುಕ್ತಾಯ. ಕೊನೆಯ 1 ಚೆಂಡು ಇಲ್ಲಿ ಮಾತ್ರ ಬಾಕಿ ಉಳಿತಾ ಇದೆ. ಇಷ್ಟರ ತನಕ ಯಾವುದೇ ರೀತಿಯ ಓಟವನ್ನು ಬಿಟ್ಟುಕೊಡದ ಈ ಓರ್ವ ಎಸೆತಗಾರ ಟೂರ್ನಮೆಂಟ್ನ ಪ್ರಥಮ ಮೇಡನ್ ಓವರ್ ಅನ್ನು ದಾಖಲು ಮಾಡಬಹುದೇ ಪುನೀತ್ ಕಾದು ನೋಡಬೇಕಾಗಿದೆ. ಇಲ್ಲಿ ಕೊನೆಯ 1 ಚೆಂಡು ಬಾಕಿ ಇದೆ. ನೂತನ ಕ್ರಮಾಂಕದಲ್ಲಿ ಬಂದಂತ ಆಟಗಾರ ಪುನೀತ್ ರವರ ಆಗಮನವಾಗುತ್ತಾ ಇದೆ. ಕೊನೆಯ ಚೆಂಡು ಇದು. ಕೊನೆಯ ಚೆಂಡು. ಮಗದೊಂದು ವಿಕೆಟ್. ಇದರೊಂದಿಗೆ ಪ್ರಥಮ ಮೇಡನ್ ಓವರ್ ಅನ್ನು ಮಾಡಿದ ಟೂರ್ನಮೆಂಟ್ನ ಪ್ರಥಮ ಮೇಡನ್ ಓವರ್ ಅನ್ನು ಎಸೆಯುತ್ತಾ ಇದ್ದಾರೆ ಪುನೀತ್. ಅದ್ಭುತವಾದಂಥ ದಾಳಿಗಳು, ಅದ್ಭುತವಾದ ಸ್ಪೆಲ್ಗಳನ್ನು ಕೊನೆಯ ಕ್ಷಣದಲ್ಲಿ
ಟೀಮ್ ಎಸ್ಎಫ್ಸಿ ಸಿದ್ಧಗಟ್ಟೆ ತಂಡ ತೋರ್ಪಡಿಸ್ತಾ ಇದೆ. ಇನ್ನು ವಿಜಯಕ್ಕಾಗಿ 36 ಓಟಗಳ ಅವಶ್ಯಕತೆ ಇದೆ 24 ಚೆಂಡುಗಳ ಮುಂದೆ. ಆರಂಭಿಕ 2 ಓವರ್ ದುಬಾರಿಯಾಗಬಲ್ಲಂತ ಓವರ್ ಆಗಿತ್ತು. 33 ಓಟವನ್ನು ಬಿಟ್ಟುಕೊಟ್ಟಂತ ಆರಂಭಿಕ 2 ಓವರ್ಗಳು ತೃತೀಯ ಹಾಗೂ ಚತುರ್ಥ ಓವರ್ಗಳು ಕೇವಲ ಬಿಟ್ಟುಕೊಟ್ಟದ್ದು 2 ಓಟಗಳನ್ನು ಮಾತ್ರ. ಒಟ್ಟಾಗಿ 35 ಓಟವನ್ನು ಗಳಿಸಿಕೊಂಡು 36 ಎನ್ನ ಸವಾಲನ್ನು ಬಿಟ್ಟುಕೊಡುತ್ತಾ ಇದ್ದಾರೆ. ದಾಳಿಗಾರಿಕೆಯಲ್ಲಿ ಕೂಡ ತನ್ನ ಲಯಬದ್ಧತೆ ದಾಳಿಗಳನ್ನು ತೃತೀಯ ಓವರ್ನಲ್ಲಿ ಧನುಷ್ ಎಳೆಯ ಪ್ರತಿಭೆ ಬಿಟ್ಟುಕೊಟ್ಟಂತ 2 ಓಟಗಳ ಮುಂದೆ 4 ವಿಕೆಟ್ಗಳನ್ನು ಪಡೆದುಕೊಂಡು ಅದ್ಭುತ ರೀತಿಯ ಹೋರಾಟ ಬಲದ ಸಂಗ್ರಹಿತ ಹೋರಾಟವನ್ನು ಮಾಡಿಕೊಂಡು ಇದನ್ನು ಲಯಬದ್ಧತೆ ದಾಳಿಯನ್ನು ತೋರ್ಪಡಿಸಿದರು. ಕೊನೆಯ ಕ್ಷಣದಲ್ಲಿ ಟೂರ್ನಮೆಂಟ್ನ ಪ್ರಥಮ ಮೇಡನ್ ಓವರ್ ಅನ್ನು ದಾಖಲು ಮಾಡಿದ ಪುನೀತ್ ಯಾವುದೇ ರೀತಿಯ ಓಟವನ್ನು ಬಿಟ್ಟುಕೊಡದೆ 4 ವಿಕೆಟ್ಗಳನ್ನು ಪಡೆಯುತ್ತಾ ಇದ್ದಾರೆ. ಇಲ್ಲಿ ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯ 35 ಅಂಕಿಅಂಶ ಪಟ್ಟಿಯಲ್ಲಿ 36 ಸವಾಲನ್ನು ಬೆನ್ನಟ್ಟಬೇಕಾಗಿದೆ 24 ಚೆಂಡುಗಳ ಮುಂದೆ. ಕ್ಷೇತ್ರ ರಕ್ಷಣೆ ಸಜ್ಜು ಮಾಡಬೇಡಿ, ಅದೇ ರೀತಿ ದಾಂಡುಗಾರಿಕೆಯನ್ನು ಕೂಡ ಸಜ್ಜು ಮಾಡಬೇಕಂತ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ದಂಡುಗಾರ ಆದಷ್ಟು ಬೇಗ ದಂಡುಗಾರಿಕೆಯನ್ನು ಸಜ್ಜು ಮಾಡಿಬಿಡಿ. ಇಪ್ಪತ್ತ ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಇಲ್ಲಿ ವಿಜಯಕ್ಕಾಗಿ 36 ಓಟಗಳ ಅವಶ್ಯಕತೆ, 6 ಸಿಕ್ಸರ್ಗಳು ಬಂದದ್ದೇ ಆದಲ್ಲಿ ಪಂದ್ಯವನ್ನು ನೇರವಾಗಿ ಗೆಲ್ಲಬಹುದು ಟೀಮ್ ಎಸ್ಎಫ್ಸಿ ಸಿದ್ಧಗಟ್ಟೆ ತಂಡ. ದಯವಿಟ್ಟು ಎಸ್ಎಫ್ಸಿ ಸಿದ್ಧಗಟ್ಟೆ ತಂಡದ 12 ಆಟಗಾರ ದಯವಿಟ್ಟು ಇಲ್ಲಿ ಬನ್ನಿ. ಎಸ್ಎಫ್ಸಿ ಸಿದ್ಧಗಟ್ಟೆ ತಂಡದ 12 ಆಟಗಾರ ದಯವಿಟ್ಟು ಇಲ್ಲಿ ಬರಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಆರಂಭಿಕ ಚೆಂಡೆಯಲ್ಲಿ ದಂಡಿಸತಕ್ಕಂಥ ಪ್ರಯತ್ನದಲ್ಲಿ ಸ್ಪ್ಯಾಕ್ ಡ್ರೈವ್ ಮಾಡುವ ಪ್ರಯತ್ನವನ್ನು ಪಟ್ಟರಲ್ಲಿ ಚುಕ್ಕಿ ಚೆಂಡಾಗುವ ಮುಖಾಂತರವಾಗಿ ಇಲ್ಲಿ ಆರಂಭಿಕ ಓವರ್ ನಂಬರ್ 1 ಒಂದು ಚೆಂಡೆಯಲ್ಲಿ ಮುಕ್ತಾಯವಾಗುತ್ತಾ ಇದೆ. ದಂಡಿಸುವಂತ ಪ್ರಯತ್ನವನ್ನು ಪಟ್ಟರಲ್ಲಿ ಮಗದ ಮೇಲೆ ಚುಕ್ಕಿ ಚೆಂಡುಗಳು ಲಯವಾದ ದಾಳಿಯನ್ನು ಕಂಡುಕೊಳ್ಳುತ್ತಾ ಇದ್ದಾವೆ. 2 ಚೆಂಡುಗಳು ಇಲ್ಲಿ ಮುಕ್ತಾಯ. ಓವರಿನ ತೃತೀಯ ಚೆಂಡು, ಇದು ತೃತೀಯ ಚೆಂಡು. ಇಲ್ಲಿ ಓಟದ ಕರೆಯನ್ನು ಕೊಟ್ಟರು, ಮನವಲ್ಲದ ಓಟವಾಗಿತ್ತು. ಇದರೊಂದಿಗೆ ಗೂಟ ರಕ್ಷಕ ಚೆಂಡನ್ನ ತಡೆ ಹಿಡಿದು ಚೆಂಡನ್ನ ಗೂಟಕ್ಕೆ ಸ್ಪರ್ಶ ಮಾಡುವ ಮುಖಾಂತರವಾಗಿ ವಿಕೆಟ್ ಅನ್ನ ಪಡೆಯುತ್ತಾ ಇದ್ದಾರೆ. ಇಲ್ಲಿ ಶಿವಶಂಕರ್, ನೆಕ್ಸ್ಟ್ ದ ಟಾಸ್ ಎಸ್ಎಫ್ಸಿ ಸಿದ್ಧಗಟ್ಟೆ ಎ. ಮುಂದಿನ ಪಂದ್ಯದ ಅದೃಷ್ಟದ ನಾಣಿ ಚಿಮ್ಮಿಕೆಯನ್ನ ಎಸ್ಎಫ್ಸಿ ಸಿದ್ಧಗಟ್ಟೆ ಈ ತಂಡ ಜಯಿಸ್ತಾ ಇದೆ. ಎಸ್ಎಫ್ಸಿ ಸಿದ್ಧಗಟ್ಟೆ ಬಿ ತಂಡದ 12 ಆಟಗಾರ ದಯವಿಟ್ಟು ನಮ್ಮ ಜೊತೆ ಬಂದು ಸಹಕರಿಸಿ. ಆರಂಭಿಕ ಓವರ್ ನಂಬರ್ 1 ಪ್ರಗತಿಯಲ್ಲಿದೆ. ಓವರ್ ನಂಬರ್ 1 ಪ್ರಗತಿಯಲ್ಲಿರುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಯಾವುದೇ ರೀತಿಯ ಓಟವನ್ನು ಬಿಟ್ಟುಕೊಡದೆ 3 ಚೆಂಡುಗಳ ಆಟ ಮುಕ್ತಾಯ. ಪವರ್ ಪ್ಲೇ ಓವರ್ ಚಾಲ್ತಿಯಲ್ಲಿದೆ. ಪವರ್ ಪ್ಲೇನ ಸಂಪೂರ್ಣ ಲಾಭವನ್ನು ಪಡೆಯಲೇಬೇಕಾಗಿದೆ ಎಸ್ಎಫ್ಸಿ ಸಿದ್ಧಗಟ್ಟೆ ದಾಂಡುಗಾರರು. ಇಲ್ಲಿ ಕಾರಣ 36 ಎನ್ನತಕ್ಕಂಥ ಬೃಹತ್ ಮೊತ್ತವನ್ನು ಬೆನ್ನಿಟ್ಟುವ ಪರಿಸ್ಥಿತಿಯಲ್ಲಿದೆ. ಆರಂಭಿಕ 3 ಚೆಂಡುಗಳು ಲಯಬದ್ಧತೆ ದಾಳಿಯೊಂದಿಗೆ ಓಟಗಳನ್ನು ಬಿಟ್ಟುಕೊಡತಕ್ಕಂಥ ದಾಳಿಗಾರ. ಇಲ್ಲಿ ದಂಡಿಸತಕ್ಕಂಥ ಪ್ರಯತ್ನ ಸ್ಕ್ವೇರ್ ಲೆಗ್ ಭಾಗವನ್ನು ವಂಚಿಸತಕ್ಕಂಥ ಚೆಂಡು. ಇದು 1 ಬಳಿಕ ಅವಳಿಗೆ ಕರೆಯನ್ನು ಕೊಟ್ಟರು. ಇಲ್ಲಿ ಅವಳಿ ಓಟಗಳು ಸಂಪೂರ್ಣಗೊಳ್ಳುತ್ತಾ ಇದೆ. ಖಾತೆ ಶುಭಾರಂಭ. ಈ 2 ಓಟಗಳು ಬರುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ 2 ಓಟಗಳು ಬಂದಾಗಿದೆ. 4 ಚೆಂಡುಗಳು ಮುಕ್ತಾಯ. ಓವರಿನ ಕೊನೆಯ
ಎರಡು ಚೆಂಡುಗಳು ಬಾಕಿ ಇದೆ ಇಲ್ಲಿ. ಲಾಸ್ಟ್ 2 balls ಲೆಫ್ಟ್ ಫಾರ್ ದ ಫಸ್ಟ್ ಓವರ್. ಆರಂಭಿಕ ಓವರಿನ ಕೊನೆ 2 ಚೆಂಡು ಬಾಕಿ ಇದು. 5ನೇ ಚೆಂಡು ಇಲ್ಲಿ ಶಾರ್ಟ್ ಮಿಡ್ ಡೌನ್ ಭಾಗದಲ್ಲಿ ಚಲಿಸತಕ್ಕಂಥ ಚೆಂಡು ಇಲ್ಲಿ ಒಂದು ಸುಲಭ ಇಲ್ಲಿ ಮತ್ತೆ ಅವಳಿಗೆ ಕರೆಯನ್ನು ಕೊಡುವಾಗ ಇಲ್ಲಿ ಕ್ಷೇತ್ರ ರಕ್ಷಣೆ ತಪ್ಪನ್ನು ಮಾಡುತ್ತಾ ಇದ್ದಾರೆ ಇಲ್ಲಿ. ಇದರೊಂದಿಗೆ 5 ಚೆಂಡುಗಳು ಮುಕ್ತಾಯ. ಕೊನೆಯ 1 ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್ ಲೆಫ್ಟ್ ಆಫ್ ದ ಫಸ್ಟ್ ಓವರ್. ಶಿವಶಂಕರ್ ಸಿದ್ದಕಟ್ಟೆ SFC ಟಾಸ್ ವಿನ್ ಅದೇ ಫೀಲ್ಡಿಂಗ್ ತಂದೇರೆ. ಮುಂದಿನ ಪಂದ್ಯ SFC ಸಿದ್ದಕಟ್ಟೆ. ಈ ತಂಡ ನಾಣ್ಯ ಚಿಮ್ಮಿಕೆಯನ್ನು ಜಯಿಸಿಕೊಂಡು ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡುತ್ತಾ ಇದ್ದಾರೆ. ಎದುರಾಳಿ ತಂಡ 12 ಸ್ಟಾರ್ ಕ್ರಿಕೆಟ್ಸ್ ಕೂಡ ಸಜ್ಜಾಗಿರಬೇಕೆಂದು ಕೇಳಿಕೊಳ್ತಾ ಇದ್ದಾವೆ. ಇಲ್ಲಿ ಆರಂಭಿಕ ಓವರ್ ನಂಬರ್ 1 ಕೊನೆಯ 1 ಚೆಂಡು ಮಾತ್ರ ಬಾಕಿ ಇದೆ. 5 ಚೆಂಡುಗಳು ಮುಕ್ತಾಯ. ಪವರ್ ಪ್ಲೇ ಓವರಿನ ಕೊನೆಯ ಚೆಂಡು ಇದು ದಯಾನಂದ್ ಕಡೆಯಿಂದ ಎಡಗೈ ದಾಂಡುಗಾರನ ಕಡೆಯಲ್ಲಿ. ಕೊನೆಯ ಚೆಂಡಿಗೆಯಲ್ಲಿ ಯಾವುದೇ ರೀತಿಯ ಓಟಗಳನ್ನು ಬಿಟ್ಟುಕೊಡದೆ ಲಯಬದ್ಧತೆಯ ಎಸೆತದೊಂದಿಗೆ ಓವರ್ ನಂಬರ್ 1 ಮುಕ್ತಾಯ. ಇಲ್ಲಿ ಆರಂಭಿಕ ಓವರ್ ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ 3 ಓಟಗಳು. ಕ್ಷಮಿಸಿ, 3ರಲ್ಲಿದೆ ಖಾತೆ. ಇನ್ನುಳಿತಕ್ಕಂಥ 18 ಚೆಂಡುಗಳು ವಿಜಯಕ್ಕಾಗಿ 33 ಓಟಗಳು ಬೇಕಾಗಿದೆ. 33 more runs required from the last 18 deliveries. 18 ಚೆಂಡುಗಳ ಮುಂದೆ 33 ಓಟಗಳು ಇನ್ನು ಬೇಕಾಗಿದೆ. ದಾಳಿಯಲ್ಲಿ ದ್ವಿತೀಯ ಇನ್ನಿಂಗ್ಸಿನ ದ್ವಿತೀಯ ಓವರನ್ನು ಸಂಘಟಿಸಲು ದಾಳಿಗಾರ ಮನೋಹರ್ ರವರ ಆಗಮನವಾಗುತ್ತಾ ಇದೆ. ಆರಂಭಿಕ ಚೆಂಡೆಯಲ್ಲಿ ತಡೆ ಹಿಡಿಯಬಲ್ಲಂತ ಚೆಂಡಾಗಿತ್ತು. ಇಲ್ಲಿ ಪಾಯಿಂಟ್ ಭಾಗದಲ್ಲಿ ನಿಂತದ ಕ್ಷೇತ್ರ ರಕ್ಷಕನ ವಂಚಿಸಿಕೊಂಡಂಥ ಚೆಂಡು ನೇರವಾಗಿ ಇಲ್ಲಿ ಪಾಯಿಂಟ್ ಭಾಗದಲ್ಲಿ ಚೆಂಡು ಚಲಿಸುವ ಕ್ಷೇತ್ರ ರಕ್ಷಕ ಚೆಂಡನ್ನು ತಡೆ ಹಿಡಿದು ಒಂಟಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟರು. 1 ಹೆಚ್ಚುವರಿಯಾದ ಗಳಿಕೆಯಲ್ಲಿ 4 ಓಟಗಳು ಬಂದಾಗಿದೆ. ಇದು ಓವರ್ ನಂಬರ್ 2ರ ದ್ವಿತೀಯ ಚೆಂಡು ಎಡಗೈ ದಾಂಡುಗಾರನ ಕಡೆಯಲ್ಲಿ ಮತ್ತೆ ಅದೇ ಜಾಗವನ್ನು ಗುರಿಯಾಗಿ ಇಟ್ಟುಕೊಂಡು ರನ್ಔಟ್ ಆಗುವ ಇಲ್ಲಿ ಒಂಟಿ ಓಟಗಳು. ತೀರ್ಪುಗಾರಿಂದ ನೋ ಬಾಲ್ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ನೋ ಬಾಲ್ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ ಇಲ್ಲಿ. ಇದರೊಂದಿಗೆ ಫ್ರೀ ಹಿಟ್ ಚೆಂಡು ಬರುತ್ತಾ ಇದೆ ಇಲ್ಲಿ. ನೋ ಬಾಲ್ ಎನ್ನತಕ್ಕಂಥ ಚೆಂಡು
ನೋ ಬಾಲ್ ಎನ್ನತಕ್ಕಂಥ ತೀರ್ಪು ಹೊರಬೀಳ್ತಾ ಇದೆ. ಫ್ರೀ ಹಿಟ್ ಚೆಂಡು ಬರುತ್ತಾ ಇದೆ ಇಲ್ಲಿ. ಆರಂಭಿಕ ಒಂದು ಚೆಂಡಿಯಲ್ಲಿ ಮುಕ್ತಾಯ. ಫ್ರೀ ಹಿಟ್ ಚೆಂಡು ಬರುತ್ತಾ ಇದೆ. ಮನೋಹರ್ ಕಡೆಯಿಂದ ಬಲಗೈ ದಾಂಡುಗಾರನ ಕಡೆಗೆಯಲ್ಲಿ ದಂಡಿಸತಕ್ಕಂಥ ಪ್ರಯತ್ನ ಇಲ್ಲಿ ಯಾವುದೇ ರೀತಿಯ ಅಪಾಯಗಳಿಲ್ಲ. ಫ್ರೀ ಹಿಟ್ ಚೆಂಡು ಆಗಿತ್ತು ಇಲ್ಲಿ. ಮತ್ತೆ ಇಲ್ಲಿ ಒಂದು ಓಟಗಳು ಹೆಚ್ಚುವರಿ ಆಗುತ್ತಾ ಇದೆ. ಇದರೊಂದಿಗೆ ಗಳಿಕೆಯಲ್ಲಿ 2 ಚೆಂಡುಗಳ ಆಟ ಮುಕ್ತಾಯ. ಮನೋಹರ್ ದಾಳಿಯಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 7 ಓಟಗಳು ಜಮೆಯಾಗುತ್ತಾ ಇದೆ. 7 ಆನ್ ದ ಸ್ಕೋರ್ ಬೋರ್ಡ್. ಮನೋಹರ್ ಮತ್ತೆ ಎಸ್ತೆಯಲ್ಲಿ ರಕ್ಷಣಾತ್ಮಕ ರೀತಿಯಲ್ಲಿ ದಂಡಿಸತಕ್ಕಂಥ ಪ್ರಯತ್ನವನ್ನು ಪಟ್ಟರೆ ಇಲ್ಲಿ ಒಂದು ಸುಲಭದಲ್ಲಿ ಮತ್ತೆ ಜಮೆಯಾಗುತ್ತಾ ಇದೆ. ವಿಕೆಟ್ಗಳ ನಡುವೆ ಚುರುಕಿನ ಓಟಗಳನ್ನು ಇರುವ ಜೋಡಿಗಳು ತೋರ್ಪಡಿಸುವ ಮುಖಾಂತರವಾಗಿ ಒಂದರ ಹೆಚ್ಚುವರಿ ಓವರಿನ 3 ಚೆಂಡುಗಳು ಇಲ್ಲಿ 3 ಚೆಂಡುಗಳು ಮುಕ್ತಾಯ. ಓವರಿನ 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. 4ನೇ ಚೆಂಡು. ಇದು ಮನೋಹರ್ ಕಡೆಯಿಂದ ವೇಗಯುತವಾಗಿ ಬಂದಂಥ ಚೆಂಡಿಗೆ ಇಲ್ಲಿ ಯಾವುದೇ ರೀತಿಯಲ್ಲಿ ದಂಡುವಿನ ಮುಖಾಂತರವಾಗಿ ಉತ್ತರಗಳೇ ಸಿಗುತ್ತಾ ಇಲ್ಲ. ಮನೋಹರ್ ತನ್ನ ಲಯಬದ್ಧತೆಯ ದಾಳಿಗಳೊಂದಿಗೆ ಇಲ್ಲಿ ದಾಂಡುಕಾರನ್ನ ತಡೆ ಹಿಡಿಯಬಲ್ಲಂತೆ ಎಸೆತಗಾರಿಕೆಯನ್ನು ತೋರ್ಪಡಿಸಿದ್ದಾರೆ. ಈ ಸಮಯದಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 9 ಓಟಗಳು ಜಮೆಯಾಗಿರುವಾಗ ಅಂಕಿಅಂಶ ಪಟ್ಟಿಯಲ್ಲಿ 9 ಇದೆ. ಓವರಿನ 4 ಚೆಂಡು ಮುಕ್ತ. ಇದು 5ನೇ ಚೆಂಡು. ಇದು ಎಡಗೈ ದಾಂಡುಗಾರನ ಕಡೆಯಲ್ಲಿ ಪಾಯಿಂಟ್ ಭಾಗದಲ್ಲಿ ಇದ್ದಂಥ ಕ್ಷೇತ್ರರಕ್ಷಕ ಎಡವಿಕೊಳ್ಳುವಾಗ ಡಿ ಪಾಯಿಂಟ್ ಭಾಗದ ಕ್ಷೇತ್ರರಕ್ಷಕ ಚೆಂಡನ್ನು ಹಿಡಿದು 1 ಓಟಗಳಿಗೆ ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಇದರೊಂದಿಗೆ 5 ಚೆಂಡುಗಳು ಮುಕ್ತಾಯ. ಓವರಿನ ಕೊನೆಯ 1 ಚೆಂಡು ಇಲ್ಲಿ ಮಾತ್ರ ಬಾಕಿ ಇದೆ. ದ್ವಿತೀಯ ಓವರಿನ ಕೊನೆಯ ಚೆಂಡನ್ನು ಎಸೆಯಬೇಕಾಗಿದೆ ಇಲ್ಲಿ ಮನೋಹರ್ ಕಡೆಯಿಂದ ಬಲಗೈ ದಾಂಡುಗಾರನ ಕಡೆಗೆ ಇಲ್ಲಿ ಕೊನೆಯ ಕ್ಷಣದಲ್ಲಿ ದಂಡಿನ ಅಂಚಿಕೆ ತಗಿಲಿ ಒಂಟಿ ಓಟದತ್ತ ಮುಖ ಮಾಡುತ್ತಾ ಇದೆ. ಇದರೊಂದಿಗೆ 2 ಓವರ್ಗಳ ಆಟ ಮುಕ್ತಾಯ. 2 overs ಕಂಪ್ಲೀಟೆಡ್. ಸ್ಕೋರ್ ಬೋರ್ಡ್ ಮೂವ್ಸ್ ಟು 11 ಆನ್ ದ ಬೋರ್ಡ್. 11 ಅಂಕಿಅಂಶ ಪಟ್ಟಿಯಲ್ಲಿದೆ. ಆರಂಭಿಕ 2 ಓವರ್ಗಳಲ್ಲಿ ಮುಕ್ತಾಯ. 12 balls ಕಂಪ್ಲೀಟೆಡ್. 11 ಆನ್ ದ ಸ್ಕೋರ್ ಬೋರ್ಡ್. ಇನ್ನುಳಿದಂಥ 12 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 25 ಓಟಗಳು ಬೇಕಾಗಿದೆ. 12 balls ಲೆಫ್ಟ್. 25 more runs required to win this match. 12 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 25 ಓಟಗಳು ಬಂದಾಗಿದೆ. ದಾಳಿಯಲ್ಲಿ ಚೇತನ್ ರವರ ಆಗಮನವಾಗುತ್ತಾ ಇದೆ. ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 11 ಓಟಗಳು ಕಾಣಸಿಗುವಾಗ ಇನ್ನು ವಿಜಯಕ್ಕಾಗಿ ಕೊನೆಯ ಕ್ಷಣದಲ್ಲಿ ಉಳಿತಕ್ಕಂಥ 12 ಚೆಂಡುಗಳ ಮುಂದೆ 25 ಓಟಗಳು ಬೇಕಾಗಿದೆ. ಅದ್ಭುತವಾದ ಎಸೆತ ಇದು. ನೇರವಾಗಿ ಕ್ಷೇತ್ರ ರಕ್ಷಕನ ಕೈನ ಅಂಚಿಗೆ ತಗಲಿ ಶಾರ್ಟ್ ಕವರ್ಸ್ ಭಾಗದನ್ನು ವಂಚಿಸಿಕೊಂಡದ ಚೆಂಡು ಒಂದರತ್ತ ಮುಖ ಮಾಡ್ತಾ ಇದೆ. ಇಲ್ಲಿ 1 ಹೆಚ್ಚುವರಿ ಬರುವ ಮುಖಾಂತರವಾಗಿ ಖಾತೆಯಲ್ಲಿ ಜಮೆಯಾಗುತ್ತಾ ಇದೆ. ಇಲ್ಲಿ 12 ಆನ್ ದ ಸ್ಕೋರ್ ಬೋರ್ಡ್. ಓವರಿನ ಆರಂಭಿಕ 1 ಚೆಂಡು ಮುಕ್ತ. ಇದು ದ್ವಿತೀಯ ಚೆಂಡು. ದಂಡಿಸಿದರೆ ಇಲ್ಲಿ ತಡೆ ಹಿಡಿಯಬಲ್ಲಂತೆ ಎಸೆತಗಾರಿಕೆವಾಗಿತ್ತು. ಇಲ್ಲಿ ರಕ್ಷಣಾತ್ಮಕ ರೀತಿಯಲ್ಲಿ 1 ಓಟವನ್ನು ಕಲೆ ಮಾಡುವ ಮುಖಾಂತರವಾಗಿ ಇಲ್ಲಿ ಗಳಿಕೆಯಲ್ಲಿ 1 ಹೆಚ್ಚುವರಿ ಇದೆ. 13 ಅಂಕಿಅಂಶ ಪಟ್ಟಿಯಲ್ಲಿ ಒಂಟಿ ಓಟಗಳು ಬಂದದ್ದೇ ಆದಲ್ಲಿ ಪಂದ್ಯದ ಮೇಲೆ ಹಿಡಿತವನ್ನು ಸದಲು ಕಷ್ಟ ಇದೆ. ದೊಡ್ಡ ಹೊಡೆತಗಳು ಬೇಕಾಗಿದೆ. SFC ಸಿದ್ದಗಟ್ಟೆ ಪಾಲಯದಲ್ಲಿ ದೊಡ್ಡ ಹೊಡೆತಗಳಿಗೆ ಯಾವುದೇ ರೀತಿಯ ಅವಕಾಶವನ್ನು ಬಿಟ್ಟುಕೊಡುತ್ತಾ ಇಲ್ಲ ಟೀಮ್ JK ಕ್ರಿಕೆಟರ್ಸ್ ಕೊನಾಜೆ ತಂಡ. ತೃತೀಯ ಓವರ್ ಪ್ರಗತಿಯಲ್ಲಿದೆ. ಓವರಿನ ಆರಂಭದ 3 ಚೆಂಡುಗಳ ಆಟ ಮುಕ್ತಾಯ. 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಇರುವಾಗ ಇದು 4ನೇ ಚೆಂಡು. ಇಲ್ಲಿ ಮತ್ತಡೆಯನ್ನು ಹಿಡಿತಾ ಇದ್ದಾರೆ ಇಲ್ಲಿ, ಆದರೆ ಯಾವುದೇ ರೀತಿಯ ಓಟಗಳು ಬರುತ್ತಾ ಇಲ್ಲ. ಅದ್ಭುತವಾದ ಎಸೆತಗಳು ಈ ಸಮಯದಲ್ಲಿ JK ಕ್ರಿಕೆಟರ್ಸ್ ಪಾಲಯದಲ್ಲಿ ಎಸೆಯುತ್ತಾ ಇದ್ದಾರೆ ಎಸೆತಗಾರರು. ಇಲ್ಲಿ ಇದು 3ನೇ ಓವರಿನ 5ನೇ ಚೆಂಡು. ಅದ್ಭುತವಾದ ಕ್ಷೇತ್ರ ರಕ್ಷಣೆ. ಇದು ಚೂರುಕಿನ ಕ್ಷೇತ್ರ ರಕ್ಷಣೆಯಲ್ಲಿ. ಹಲೋ, ನಮ್ಮ ಈ ಕಾರ್ಯಕ್ರಮಕ್ಕೆ ದೇವಸ್ಥಾನದ ವಾರಾಹಿ ಪಾತ್ರಿಗಳಾದಂತಹ ಶ್ರೀಯುತ ರಾಮಚಂದ್ರ ಪದ್ಮಶಾಲಿ ಇವರು ಆಗಮಿಸಿದ್ದಾರೆ. ಇವರಿಗೆ
ವಿಎಂಸಿ ಕ್ರಿಕೆಟರ್ ಸಂಘಬೆಟ್ಟು ಸಿದ್ದಕಟ್ಟೆಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಓವರಿನ ಕೊನೆಯ ಒಂದು ಚೆಂಡು ಬಾಕಿ ಇದೆ. ಲಾಸ್ಟ್ ಬಾಲ್ ಆಫ್ ದ ಓವರ್ ನಂಬರ್ 3 ಇನ್ ಪ್ರೋಗ್ರೆಸ್. ತೃತೀಯ ಓವರಿನ ಕೊನೆಯ ಒಂದು ಚೆಂಡು ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 15 ಓಟಗಳು ಮಾತ್ರ. ಇಲ್ಲಿ ಬಂದ ತಕ್ಷಣವೇ ಇಲ್ಲಿ ದಂಡಿಸುವಂತ ಪ್ರಯತ್ನವನ್ನು ಪಟ್ಟರೆ ಇಲ್ಲಿ ಹಿಡಗೈ ದಾಂಡುಗಾರ ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 15 ಕಾಣಸಿಗುವಾಗ 3 ಓವರ್ಗಳು ಮುಕ್ತಾಯ. ಕೊನೆಯ 6 ಚೆಂಡುಗಳಿಗೆ ಇನ್ನು ವಿಜಯಕ್ಕಾಗಿ 21 ಓಟಗಳು ಬೇಕಾಗಿದೆ. 6 balls left, 21 required runs to win this match. 6 ಚೆಂಡುಗಳು 21 ಓಟಗಳನ್ನು ವಿಜಯಕ್ಕಾಗಿ ಬೇಕಾಗಿದೆ ಇಲ್ಲಿ. ಆರು ಚೆಂಡುಗಳು ಬಾಕಿ ಇದೆ. ಇನ್ನು ವಿಜಯಕ್ಕಾಗಿ 21 ಓಟಗಳು ಬೇಕಾಗಿದೆ ಇಲ್ಲಿ. ನೂತನ ಕ್ರಮಾಂಕದ ದಾಂಡುಗಾರಿಕೆಯಲ್ಲಿ ತಾರನಾಥ್ ರವರ ಆಗಮನವಾಗುತ್ತಾ ಇದೆ ಇಲ್ಲಿ. ದಾಳಿಯಲ್ಲಿ ಧನರಾಜ್ ಆರಂಭಿಕ ಚೆಂಡಿಗೆ ಇಲ್ಲಿ ದೊಡ್ಡ ಹೊಡೆದಂಡಿಸುವ ಪ್ರಯತ್ನ. ಇಲ್ಲಿ ಕ್ಷಣ ಮಾತ್ರ ಗಾಳಿಯಲ್ಲಿ ಇದ್ದಂತಹ ಚೆಂಡು ಇಲ್ಲಿ ನೇರವಾಗಿ ಇಲ್ಲಿ ಕ್ಷೇತ್ರ ಆರಕ್ಷಕನ ಭದ್ರ ಬೊಗಸಲ್ಲಿ ಚೆಂಡು ಇರಿಸುತ್ತಾ ಇದೆ. ಕ್ಯಾಚ್ ಔಟ್ ರೂಪದಲ್ಲಿ ಧನರಾಜ್ ತಾನ್ ಎದುರಿಸಿದ ಆರಂಭಿಕ ಚೆಂಡು. ಗೋಲ್ಡನ್ ಡಿಸ್ಮಿಸಲ್ ಫಾರ್ ದ ಬ್ಯಾಟರ್ ತಾರನಾಥ್. ತನ್ನ ಉದ್ದರಿಯನ್ನು ಕಳೆಕೊಳ್ಳುತ್ತಾ ಇದ್ದಾರೆ ಈ ಸಮಯದಲ್ಲಿ. ಅಂಕಿಅಂಶ ಪಟ್ಟಿಯಲ್ಲಿ 15 ಓಟಗಳು ಮಾತ್ರ. ಇನ್ನು ಕೂಡ ಪಂದ್ಯ ಜೀವಂತವಾಗಿ ಇದೆ. 5ರ ಮುಂದೆ 21 ಓಟಗಳು. ಸಿಕ್ಸರ್ಗಳ ಸಿರಿಮಳೆ ಬಂದದ್ದೇ ಅದಲ್ಲಿ ಪಂದ್ಯವನ್ನು ಇಲ್ಲಿ ಗೆಲ್ಲಬಹುದು ಟೀಮ್ SFC ಸಿದ್ದಕಟ್ಟೆ ತಂಡ. ಆದರೆ ಇಷ್ಟರ ತನಕ ಯಾವುದೇ ರೀತಿಯ ದೊಡ್ಡ ಹೊಡೆತಗಳಿಗೆ ಕಿಂಚಿತ್ತು ಅವಕಾಶ ನೀಡಿಕೊಡುತ್ತಾ ಇಲ್ಲ GK ಕ್ರಿಕೆಟರ್ಸ್ ಕೊಣಾಜೆ ತಂಡ. ಉಳಿತಾ ಇದೆ ಇನ್ನಿಂಗ್ಸಿನ 5 ಚೆಂಡುಗಳು. ಆ 5 ಚೆಂಡುಗಳ ಮುಂದೆ 21 ಓಟಗಳು ಗೆಲುವಿಗಾಗಿ ಬೇಕಾಗಿದೆ. ಇದು ದ್ವಿತೀಯ ಚೆಂಡು. ನೆಲಕಚ್ಚಿ ಬಂದಂಥ ಚೆಂಡಿಗೆ ಇಲ್ಲಿ ದಂಡಿಸುವಂಥ ಪ್ರಯತ್ನ. ಇಲ್ಲಿ ಮತ್ತೆ ಇಲ್ಲಿ 1 ಓಟಗಳಿಗೆ ಮಾತ್ರ ಕಷ್ಟಗಳು ಇದೆ. 2 ಚೆಂಡುಗಳು ಇಲ್ಲಿ ಮುಕ್ತಾಯ. ಓವರಿನ 4 ಚೆಂಡುಗಳು ಬಾಕಿ. ಸುಲಭದ ಚೆಂಡಿಗೆ ದೊಡ್ಡ ಹೊಡೆತ ದಂಡಿಸಿದ್ರು. ಇಲ್ಲಿ ಕ್ಷಣ ಮಾತ್ರ ಗಾಡಿಯಲ್ಲಿ ಇದ್ದಂಥ ಚೆಂಡಿಲಿ ಮತ್ತೆ ಅದೇ ಕ್ಷೇತ್ರ ರಕ್ಷಕ ಮಗದೊಂದು ಕ್ಯಾಚ್ ಅನ್ನು ಪಡೆಯುತ್ತಾ ಇದ್ದಾರೆ. ಇಲ್ಲಿ ಕ್ಯಾಚ್ ಔಟ್ ಪಡುವ ಮುಖಾಂತರವಾಗಿ ಇಲ್ಲಿ ವಿಕೆಟ್ ಅನ್ನು ಬಿಟ್ಟುಕೊಡುತ್ತಾ ಇದೆ SFC ಸಿದ್ದಕಟ್ಟೆ ತಂಡ. ಇಲ್ಲಿ ದೊಡ್ಡ ಹೊಡೆತಗಳು ಬರಲೇಬೇಕಾಗಿತ್ತು. ಆ ದೊಡ್ಡ ಹೊಡೆತಗಳು ಬರಲೇಬೇಕಾದಂಥ ದೃಢ ನಿರ್ಧಾರದೊಂದಿಗೆ ಇಲ್ಲಿ ದಾಂಡುಗಾರ ದಂಡಿಸುವ ತವಕದಲ್ಲಿ ಇರುವಾಗ ಇಲ್ಲಿ ಕೊನೆಯ ಕ್ಷಣದಲ್ಲಿ ಕ್ಷೇತ್ರ ರಕ್ಷಕ ಆ ಚೆಂಡನ್ನು ಪಡೆಯುವ ಮುಖಾಂತರವಾಗಿ ಕ್ಯಾಚ್ ಔಟ್ ರೂಪದಲ್ಲಿ ದಾಂಡುಗಾರ ಇಲ್ಲಿ ನೂತನ ಕ್ರಮಾಂಕದಲ್ಲಿ ಪುನೀತ್ ದಾಂಡುಗಾರಿಕೆ ಮುಖ್ಯ ವಿಭಾಗದಲ್ಲಿ ಗುಡಿಸುವ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಸ್ವೀಪ್ ಮಾಡುವ ಮುಖಾಂತರವಾಗಿ ಚೆಂಡು 1 ಓಟಗಳತ್ತ ಮುಖ ಮಾಡುತ್ತಾ ಇದೆ. ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 17. ಪಂದ್ಯದ ಮೇಲೆ ಬಹುತೇಕ ಹಿಡಿತವನ್ನು ಸಾಧಿಸ್ತಾ ಇದೆ GK ಕ್ರಿಕೆಟರ್ಸ್ ಕೊಣಾಜೆ ತಂಡ. ಇದು 5ನೇ ಚೆಂಡು. ಮತ್ತೆ ಇಲ್ಲಿ ದೊಡ್ಡ ಹೊಡೆತದ ನೋಟಗಳನ್ನು ಇಟ್ಟುಕೊಳ್ಳುತ್ತಾ ಇದ್ದಾರೆ. ಯಾವುದೇ ರೀತಿಯ ಚೆಂಡಿಗೂ ದಂಡಿಗೂ ಸಂಪರ್ಕಗಳಿಗೆ ಅವಕಾಶಗಳಿಲ್ಲ. ಇದು ಕೊನೆಯ ಚೆಂಡು ಕೂಡ ಚುಕ್ಕಿ ಆಗುವ ಮುಖಾಂತರವಾಗಿ ಪಂದ್ಯವನ್ನು ಜಯಿಸ್ತಾ ಇದೆ ಇಲ್ಲಿ ಟೀಮ್ GK ಕ್ರಿಕೆಟರ್ಸ್ ಕೊಣಾಜೆ ತಂಡ. ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ GK ಕ್ರಿಕೆಟರ್ಸ್ ಕೊಣಾಜೆ ತಂಡಕ್ಕೆ. ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ ಟೀಮ್ SFC ಸಿದ್ದಕಟ್ಟೆ B ತಂಡಕ್ಕೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಉದ್ಯಮಿಗಳು ಶ್ರೀಯುತರಾದಂತಹ ಆನಂದ ಶೆಟ್ಟಿಗಾರ್ ಉರಡಂಗಿ ಇವರು ಆಗಮಿಸಿದ್ದಾರೆ. ಇವರನ್ನು ಪ್ರೀತಿಪೂರ್ವಕವಾಗಿ ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಆನಂದ ಶೆಟ್ಟಿಗಾರ್ ಉರಡಂಗಿ ಇವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ.
ಈ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ತನ್ನ ದಂಡುವಿನ ಮುಖಾಂತರವಾಗಿ ಕಲಾತ್ಮಕ ಶೈಲಿಯ ಹೊಡೆತಗಳೊಂದಿಗೆ 3 ಸಿಕ್ಸರ್ಗಳ ವೀರ ಜಿಕೆ ಕ್ರಿಕೆಟರ್ಸ್ ಕೊಡಂಜೆ ತಂಡದವರು ಆಧಾರ ಸ್ತಂಭ ಮಿಥುನ್ ರವರ ಪಾಲಾಗುತ್ತಾ ಇದೆ. ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ ದಯವಿಟ್ಟು ಮಿಥುನ್ ರವರೇ ಮುಖ್ಯ ವೇದಿಕೆಗೆ ಬಂದು ನಮ್ಮ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಪಡೆಯಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಒಂದೇ ಪಡೆದೇ ಬರು ಒಂದೇ 6 ಜೊತೆ 12 ಸ್ಟಾರ್ ಕ್ರಿಕೆಟರ್ಸ್ ತಂಡದ 12 ಆಟಗಾರ ದಯವಿಟ್ಟು ಇಲ್ಲಿ ಬನ್ನಿ. 12 ಸ್ಟಾರ್ ಕ್ರಿಕೆಟರ್ಸ್ ತಂಡದ 12 ಆಟಗಾರ ದಯವಿಟ್ಟು ಇಲ್ಲಿ ಬರಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಸ್ಟಾರ್ ಕ್ರಿಕೆಟರ್ಸ್ ತಂಡದ 12 ಆಟಗಾರ ಅಡ್ಡ ಚೆಂಡು ಬರಿತಾ ಇದೆ. ಇದರೊಂದಿಗೆ ಖಾತೆ ಶುಭಾರಂಭ ವೈಟ್ ಬರುವ ಮುಖಾಂತರವಾಗಿ ಆರಂಭಿಕ ಓಟವನ್ನು ಗಳಿಸ್ತಾ ಇದೆ. ಇಲ್ಲಿ ಇದರೊಂದಿಗೆ ಆರಂಭಿಕ ಓವರಿನ ಆರಂಭಿಕ 1 ಚೆಂಡು ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 1 ಓಟಗಳು ಸಮಯಾಗುತ್ತಾ ಇದೆ. ಓವರ್ ನಂಬರ್ 1ರ ದ್ವಿತೀಯ ಚೆಂಡು ರೈಟ್ ಆರ್ಮ್ ರೌಂಡ್ ದ ವಿಕೆಟ್ ದಾಳಿಯಲ್ಲಿ ಬಲಗೈ ದಾಂಡುಗರ್ನ ಕಡೆಗೆ ಮತ್ತೆ ವೈಡ್ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಅಡ್ಡ ಚೆಂಡು ಬಳಿಕ ಅಡ್ಡ ಚೆಂಡುಗಳು ತಪ್ಪಿನ ಮೇಲೆ ತಪ್ಪನ್ನ ಮಾಡುತ್ತಾ ಇದ್ದಾರೆ ದಾಳಿಗಾರ. ಇಲ್ಲಿ ದಂಡಿಸತಕ್ಕಂಥ ಪ್ರಯತ್ನ ಇಲ್ಲಿ ಡಿಪ್ ಮಿಡ್ ವಿಕೆಟ್ ಭಾಗವನ್ನು ಗುರಿಯಾಗಿಟ್ಟುಕೊಂಡು ದಂಡಿಸುವಾಗ 1ರ ಬಳಿಕ ಅವಳಿ ಓಟಗಳು ಕೂಡ ಸಂಪೂರ್ಣಗೊಳ್ಳುತ್ತಾ ಇದೆ. 2 ಓಟಗಳ ಹೆಚ್ಚುವರಿ ಬರುವ ಮುಖಾಂತರವಾಗಿ ಗಳಿಕೆಯಲ್ಲಿ ಒಟ್ಟು ಜಮೆಯಾಗುತ್ತಾ ಇದೆ. ಒಟ್ಟು ಮೊತ್ತ 4 ಓಟಗಳು. 4 ಆನ್ ದ ಸ್ಕೋರ್ ಬೋರ್ಡ್. ಓವರಿನ 2 ಚೆಂಡು ಮಾತ್ರ ಮುಕ್ತಾಯ. 4 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ತೃತೀಯ ಬಾರಿ ದಾಳಿಯನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ದಂಡನ್ನು ತಿರುಗಿಸುವ ಪ್ರಯತ್ನವನ್ನು ಪಡೆಯಲಿ ಸ್ವಿಚ್ ಹಿಟ್ನ ಪ್ರಯತ್ನವನ್ನು ಪಡೆಯುವಾಗ ಇಲ್ಲಿ ದಂಡಿನ ಕೊನೆಯ ಕ್ಷಣದಲ್ಲಿ ಅಂಚಿಗೆ ತಗಲುವ ಮುಖಾಂತರವಾಗಿ ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶಗಳು ಇದೆ. ಚೆಂಡು ನೇರವಾಗಿ ಶಾರ್ಟ್ ಥರ್ಡ್ ಮ್ಯಾನ್ ಭಾಗವನ್ನು ಚಲಿಸುವಾಗ 1ಕ್ಕೆ ಮಾತ್ರ ಹೆಚ್ಚುವರಿ. ಇಲ್ಲಿ ಓವರಿನ ಆರಂಭಿಕ 3 ಚೆಂಡುಗಳು ಮುಕ್ತಾಯ. ಆ 3 ಚೆಂಡುಗಳಿಗೆ ದಾಂಡುಗಾರರು ರಕ್ಷಣಾತ್ಮಕ ರೀತಿಯಲ್ಲಿ ಓಟವನ್ನು ಕಲೆ ಮಾಡುತ್ತಾ ಇದ್ದಾರೆ. ಯಾವುದೇ ರೀತಿಯ ದೊಡ್ಡ ಹೊಡೆತಗಳಿಗೆ ಇಲ್ಲಿ ಅವಕಾಶಗಳನ್ನು ಬಿಟ್ಟುಕೊಡುತ್ತಾ ಇಲ್ಲ. ಪವರ್ ಪ್ಲೇ ಓವರ್ ಚಾಲ್ತಿಯಲ್ಲಿದೆ. ಇದನ್ನು ದಂಡಿಸತಕ್ಕಂಥ ಪ್ರಯತ್ನದಲ್ಲಿ ಅದ್ಭುತವಾದ ಕ್ಷೇತ್ರ ರಕ್ಷಣೆ. ಇದು ನೇರವಾಗಿ ಕ್ಷೇತ್ರ ರಕ್ಷಕನ ಕೈ ಸೇರಿದ ಚೆಂಡು. ಇಲ್ಲಿ ಯಾವುದೇ ರೀತಿಯ ಓಟಗಳಿಗೆ ಬಿಟ್ಟುಕೊಡದೆ 4 ಚೆಂಡುಗಳು ಈ ಓವರಿನ ಮುಕ್ತಾಯ. ಕೊನೆಯ 2 ಚೆಂಡು ಬಾಕಿ ಇದೆ. ಇಲ್ಲಿ ಮಗದೊಮ್ಮೆ ಸೊಗಸಾದ ದಾಳಿ. ಇದು ಕರಾರು ಮೊತ್ತವಾದ ದಾಳಿಗಳು. ಇಲ್ಲಿ ಈ ದಾಳಿಗಳಿಗೆ ಇಲ್ಲಿ ದಾಂಡುಗಾರರ ಮುಖಾಂತರವಾಗಿ ಯಾವುದೇ ರೀತಿಯ ಉತ್ತರಗಳಿಲ್ಲ. ಒಟ್ಟಾಗಿ ಆರಂಭಿಕ ಓವರ್ ನಂಬರ್ 1ರ 5 ಚೆಂಡುಗಳು ಮುಕ್ತಾಯವಾಗಿದೆ. ಓವರಿನ ಕೊನೆಯ 1 ಚೆಂಡು ಮಾತ್ರ ಬಾಕಿ. ಕೊನೆಯ ಚೆಂಡು ಇದು ನೆಲ ಕಚ್ಚಿ ಬಂದಂಥ ಚೆಂಡಾಗುತ್ತಾ ಇದೆ. ಇಲ್ಲಿ ತೀರ್ಪುಗಾರಿಗೆ ಜೋರದ ಮನವಿಯನ್ನು ಕೊಟ್ಟರು, ಆದರೆ ನಕಾರಾತ್ಮಕ ಉತ್ತರ. ಯಾವುದೇ ರೀತಿಯ ಅಪಾಯಗಳೇ ಇಲ್ಲ. ಆದರೆ ಓವರ್ ನಂಬರ್ 1 ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. 6 ಚೆಂಡುಗಳು ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 5 ಓಟಗಳು ಜಮೆಯಾಗುತ್ತಾ ಇದೆ. 6 balls completed, 5 on the scoreboard. ದ್ವಿತೀಯ ಓವರಿನ ಆರಂಭಿಕ ಚೆಂಡೆಯಲ್ಲಿ ದಂಡಿಸತಕ್ಕಂಥ ಪ್ರಯತ್ನಗಳು ಇಲ್ಲಿ ಅದ್ಭುತವಾಗಿದ್ದು ಹೊಡೆತ. ಆದರೆ ಯಾವುದೇ ರೀತಿಯ ದೊಡ್ಡ ಹೊಡೆತಗಳು ಬರುತ್ತಾ ಇಲ್ಲ. 1ಕ್ಕೆ ಮಾತ್ರ ಅವಕಾಶಗಳನ್ನು ಬಿಟ್ಟುಕೊಡುತ್ತಾ ಇದೆ ಇಲ್ಲಿ ಕ್ಷೇತ್ರ ರಕ್ಷಣೆ ವಿಭಾಗ. SFC ಸಿದ್ದಕಟ್ಟೆ ವಿರುದ್ಧವಾಗಿ
12 ಸ್ಟಾರ್ ಕ್ರಿಕೆಟ್ ಸ್ಪೈರ್ ಬೆಟ್ಟು ನೋಡಿ ಪಂದ್ಯ ಸಾಗಿ ಬರ್ತಾ ಇದೆ. ಪ್ರಸ್ತುತ ಪಂದ್ಯ ಬಹುರೋಚಕ ಪಂದ್ಯ ಇದು. ಎರಡು ತಂಡದಲ್ಲೂ ಕೂಡ ಬಲಿಷ್ಠ ಬಲಾಢ್ಯ ಆಟಗಾರ ಪಟ್ಟಿಗಳೇ ಕಾಣಸಿಗುತ್ತಾ ಇದೆ. ಒಂದು ಕಡೆಯಲ್ಲಿ ಸಿದ್ದಕಟ್ಟೆ ಭಾಗದಲ್ಲಿ ಬಹಳಷ್ಟು ಹೆಸರನ್ನು ಗಳಿಸ್ತಕ್ಕಂಥ SFC ಸಿದ್ದಕಟ್ಟೆಯಲ್ಲಿ ನೋ ಬಾಲ್ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ತೀರ್ಪುಗಾರಿಂದ +1 ಅವಳಿ ಓಟಗಳ ಸೇರ್ಪಡೆ. ನೋ ಬಾಲ್ +1 ಅವಳಿ ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ಜಮೆ ಆಗುತ್ತಾ ಇದೆ. ಫ್ರೀ ಹಿಟ್ ಚೆಂಡು ಚಾಲ್ತಿಯಲ್ಲಿದೆ. ಫ್ರೀ ಹಿಟ್ ಚೆಂಡು ಬರುವಾಗ ಇಲ್ಲಿ ಬಲಗೈ ದಂಡುಗಾರ ಯಾವ ರೀತಿಯಲ್ಲಿ ಆ ಫ್ರೀ ಹಿಟ್ ಚೆಂಡಿನ ಲಾಭವನ್ನು ಪಡೆಯಬಹುದು. ವೈಡ್ ಎನ್ನತಕ್ಕಂಥ ತೀರ್ಪು. ಫ್ರೀ ಹಿಟ್ ಇನ್ನೂ ಕೂಡ ಚಾಲ್ತಿಯಲ್ಲಿದೆ. ಇಲ್ಲಿ ಕಾದು ನೋಡಬೇಕಾಗಿದೆ. ಇಲ್ಲಿ ವೈಡ್ ಬಳಿಕ ವೈಡ್ಲಿ ತಪ್ಪಿನ ಮೇಲೆ ತಪ್ಪುಗಳು ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆ ಆಗುತ್ತಾ ಇದೆ 10. ಫ್ರೀ ಹಿಟ್ ಚೆಂಡು ಇನ್ನೂ ಕೂಡ ಲಭ್ಯವಾಗಿ ಕಾಣಸಿಗುತ್ತಾ ಇದೆ. ಬಲಗೈ ದಾಂಡುಗಾರನೆ ಕಾದು ನೋಡಬೇಕಾಗಿದೆ. ಫ್ರೀ ಚೆಂಡನ್ನು ಯಾವ ರೀತಿಯಲ್ಲಿ ದಂಡಿಸುತ್ತಾರೆ ಎಂದು. ಇಲ್ಲಿ ಫ್ರೀ ಹಿಟ್ ಚೆಂಡು ಇದು ದಂಡಿಸಿದರಾದರೆ ಅಲಾಂಗ್ ವಿತ್ ಗ್ರೌಂಡ್ ಆಗಿ ಹೋದಂಥ ಚೆಂಡು ಇಲು ಕೇವಲ 1ಕ್ಕೆ ಮಾತ್ರ ಸೀಮಿತವಾಗುತ್ತಾ ಇದೆ. 2 ಚೆಂಡುಗಳು ಓವರ್ ನಂಬರ್ 2ರ ಮುಕ್ತಾಯವಾಗುತ್ತಾ ಇದೆ. ಓವರಿನ ತೃತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ಎಡಗೈ ತಾಂಡುಗಾರನ ಕಡೆಗೆ ಇದು ಓವರಿನ ತೃತೀಯ ಚೆಂಡು. ನೆಲಕಚ್ಚಿ ಬಂದಂಥ ಚೆಂಡಿಗೆ ಸ್ಪ್ಯಾಕ್ಟರ್ ಮಾಡುವ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಚೆಂಡನ್ನು ತಡೆ ಹಿಡಿಯುವ ಮುಖಾಂತರವಾಗಿ 1 ಓಟಗಳ ಹೆಚ್ಚುವರಿ. ಇದರೊಂದಿಗೆ ಗಳಿಕೆಯಲ್ಲಿ ಆರಂಭಿಕ 3 ಚೆಂಡುಗಳು ಮುಕ್ತಾಯ 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. 12 ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ ಕಾಣಸಿಗುತ್ತಾ ಇದೆ. ದೊಡ್ಡ ಹೊಡೆದ ಗುರಿಯನ್ನು ಇಟ್ಟುಕೊಂಡು ಇಲ್ಲಿ ದಂಡಿಸತಕ್ಕಂಥ ಪ್ರಯತ್ನವನ್ನು ಪಟ್ಟರು. ಅದರಲ್ಲಿ ಯಾವುದೇ ರೀತಿಯ ದೊಡ್ಡ ಹೊಡೆಗಳು ಬರದೆ ನೇರವಾಗಿ 1ರತ್ತ ಮಾತ್ರ ಮುಖ ಮಾಡಿದ ಚೆಂಡು. ಇಲ್ಲಿ 4 ಚೆಂಡುಗಳ ಆಟ ಮುಕ್ತಾಯ. ಇಲ್ಲಿ 12 ಮಾತ್ರ ಗಳಿಕೆಯಲ್ಲಿ. 4 ಬಾಲ್ಸ್ ಕಂಪ್ಲೀಟೆಡ್, 12 ಆನ್ ದ ಸ್ಕೋರ್ ಬೋರ್ಡ್. ಓವರಿನ 5ನೇ ಚೆಂಡು ಇದು. 5ನೇ ಚೆಂಡು ಸುಲಭದ ಚೆಂಡಾಗುತ್ತಾ ಇದೆ. ಟಾಪ್ ಎಡ್ಜ್ ಆಗುತ್ತಾ ಇದೆ ಇಲ್ಲಿ. ಆದರೆ ಕ್ಷೇತ್ರ ರಕ್ಷಕ ಯಾವುದೇ ತಪ್ಪನ್ನು ಮಾಡದ ಕ್ಯಾಚ್ ಅನ್ನು ಪಡೆಯುವ ಮುಖಾಂತರವಾಗಿ ದಾಂಡುಗಾರ ಕರುಣಾಕರ್ ಅವರ ಇನ್ನಿಂಗ್ಸ್ ಇಲ್ಲಿ ಕೊನೆಗೊಳ್ಳುತ್ತಾ ಇದೆ. ಇಲ್ಲಿ ದಂಡಿನ ಅಂಚಿಗೆ ತಗಲತಕ್ಕಂಥ ಚೆಂಡಾಗಿತ್ತು. ಅಲ್ಲಿ ಕ್ಷಣ ಮಾತ್ರ ಗಾಳಿಲಿದ್ದಂಥ ಚೆಂಡು. ಇದರೊಂದಿಗೆ ಕರುಣಾಕರ್ ಇನ್ನಿಂಗ್ಸ್ ಮುಕ್ತಾಯ ಕಾಣಿಸಿ ಕರುಣಾಕರ್ ಅವರ ಸ್ಥಾನವನ್ನು ತುಂಬಲು ನೂತನ ಕ್ರಮಾಂಕದಲ್ಲಿ ನಂಬರ್ 3ರ ಕ್ರಮಾಂಕದಲ್ಲಿ ಸಂಜೀವರ್ ಅವರ ಆಗಮನವಾಗುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 12 ಓಟಗಳು ಮಾತ್ರ. ಓವರಿನ 5 ಚೆಂಡುಗಳು ಮುಕ್ತಾಯ. ಕೊನೆಯ 1 ಚೆಂಡು ಬಾಕಿ ಇದೆ. ಓವರಿನ ಕೊನೆಯ ಚೆಂಡು ಇದು. ನೆಲಕಚ್ಚಿ ಬಂದಂಥ ಚೆಂಡಾಗುತ್ತಾ ಇದೆ. ಇಲ್ಲಿ ದಾಳಿಗಾರ ತಡೆಯನ್ನು ಹಿಡಿಯುವ ಮುಖಾಂತರವಾಗಿ ಯಾವುದೇ ರೀತಿಯಲ್ಲಿ ಓಟಗಳಿಗೆ ಅವಕಾಶವನ್ನು ಬಿಟ್ಟುಕೊಡದೆ ದ್ವಿತೀಯ ಓವರ್ ಮುಕ್ತಾಯ. ಆರಂಭಿಕ 2 ಓವರ್ಗಳು ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಜಮೆಯಾಗುತ್ತಾ ಇದೆ 12 ಓಟಗಳು ಮಾತ್ರ. 12 ಆನ್ ದ ಸ್ಕೋರ್ ಬೋರ್ಡ್. ಇನ್ನು ಕೂಡ ಆರಂಭಿಕ ಇನ್ನಿಂಗ್ಸಿನ 2 ಓವರ್ಗಳು ಬಾಕಿ ಇದೆ. ಇಲ್ಲಿ 13 ಅಂಕಿಅಂಶ ಪಟ್ಟಿಯಲ್ಲಿ ಜಮೆಯಾಗುತ್ತಾ ಇದೆ. ಕ್ಷಮಿಸಿ, 13 ಆನ್ ದ ಸ್ಕೋರ್ ಬೋರ್ಡ್. ಹಲೋ ದೇವಸ್ಥಾನದ ಹಾಲ್ಡ್ ಒಣಸದ ವ್ಯವಸ್ಥೆ ಶುರುವಾತನು ಬೈದಿನಂಚಿನ ಮಾತ ಕ್ರೀಡಾಭಿಮಾನಿಲು ಒಣಸನ್ನು ಸ್ವೀಕಾರ ಪಡೋದು VMC ಕ್ರಿಕೆಟರ್ಸ್ ಪ್ರಭಾದಕ್ಕೆ ಒಂದಿಲ್ಲ. ದೇವಸ್ಥಾನದ ಹಾಲ್ಡ್ ಒಣಸದ ವ್ಯವಸ್ಥೆ ಸ್ಟಾರ್ಟ್ ಆತನು ಬೈದಿನಂಚಿನ ಮಾತ ಕ್ರೀಡಾಭಿಮಾನಿಲು ಒಣಸು ಪಡೋದಕ್ಕೆ ಏನೊಂದಿಲ್ಲ. ಆರಂಭದ ಇನ್ನಿಂಗ್ಸಿನ ತೃತೀಯ ಓವರ್ ಅನ್ನು ಎಸೆಯುವಂತ ದಾಳಿಗಾರ ಗೌತಮ್ ಎಸೆದಂತ ಆರಂಭಿಕ ಚೆಂಡಿನಲ್ಲಿ ಯಶಸ್ಸನ್ನು ಕಂಡುಕೊಳ್ಳುವ ಮುಖಾಂತರವಾಗಿ ತನ್ನ ಓವರಿನ ದ್ವಿತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಬಲಗೈ ದಾಂಡುಗಾರನ ಕಡೆಗೆಯಲ್ಲಿ ಓವರ್ ನಂಬರ್ 3 ಚಲಾವಣೆಯಲ್ಲಿ ಓವರಿನ ದ್ವಿತೀಯ ಚೆಂಡು ಇದು. ಬಲಹಸ್ತ ಬಲಗೂಟದೊಂದಿಗೆ ಬಲಗೈ ದಾಂಡುಗಾರನ ಕಡೆಗೆಯಲ್ಲಿ ದಂಡಿಸಕ್ಕಂಥ ಪ್ರಯತ್ನ. ಇಲ್ಲಿ ಮನವಲ್ಲದ ಓಟ. ಇಲ್ಲಿ ಓಟಕ್ಕೆ ಇಲ್ಲಿ ಮನವನ್ನು ಮಾಡತಕ್ಕಂಥ ಸ್ಟ್ರೈಕ್ ಅರ್ಥದಲ್ಲಿ ನಿಂತ ದಾಂಡುಗಾರ ಇಲ್ಲಿ. ಇದರೊಂದಿಗೆ
ಮನವಲ್ಲದ ಓಟಕ್ಕೆ ಒಂದು ಉದ್ದರಿನ ರನ್ಔಟ್ ರೂಪದಲ್ಲಿ ಬಿಟ್ಟುಕೊಡಬೇಕಾಗಿದೆ. ಈ ಸಮಯದಲ್ಲಿ ಅಂಕಿಅಂಶ ಪಟ್ಟಿ 13ರಲ್ಲಿ ಸ್ಥಗಿತವಾಗುತ್ತಾ ಇದೆ. ಓವರಿನ ಆರಂಭಿಕ 2 ಚೆಂಡುಗಳ ಮುಕ್ತಾಯ. ಆರಂಭಿಕ ಚೆಂಡು ಇಲ್ಲಿ ಕ್ಲೀನ್ ಬೋಲ್ಡ್ ಆಗುವ ಮುಖಾಂತರವಾಗಿ ವಿಕೆಟ್ ಅನ್ನು ಪಡೆದ ಬಳಿಕ ದ್ವಿತೀಯ ಚೆಂಡಿಗೆ ರನ್ಔಟ್ ರೂಪದಲ್ಲಿ ವಿಕೆಟ್ ಅನ್ನು ಪಡೆಯುತ್ತಾ ಇದ್ದಾರೆ. ಇಲ್ಲಿ ಅಂಕಿಅಂಶ ಪಟ್ಟಿ 13 ಮುಖ ಮಾಡುವಾಗ ಓವರಿನ 4 ಚೆಂಡುಗಳು, ಅರ್ಥಾತ್ ಆರಂಭದ ಇನ್ನಿಂಗ್ಸಿನ ಕೊನೆಯ 10 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಓವರಿನ ತೃತೀಯ ಚೆಂಡನ್ನು ಮುಂದುವರೆಸಬೇಕಾಗಿದೆ. ಇಲ್ಲಿ ತೃತೀಯ ಚೆಂಡಿಲ್ಲಿ ಅಲಾಂಗ್ ವಿತ್ ಕಾರ್ಪೆಟ್ ಆಗಿ ಬಂದಂಥ ಚೆಂಡಾಗುತ್ತಾ ಇದೆ. ಇಲ್ಲಿ ಚುಕ್ಕೆ ಚೆಂಡಾಗುವ ಮುಖಾಂತರವಾಗಿ ಇಲ್ಲಿ ಯಾವುದೇ ರೀತಿಯ ಓಟಗಳು ಬರುತ್ತಾ ಇಲ್ಲ. ಲಯಬದ್ಧತೆಯ ದಾಳಿಗಳಿದು. 3 balls ಕಂಪ್ಲೀಟೆಡ್, 3 ball ಲೆಫ್ಟ್ ಆಫ್ ದ ಥರ್ಡ್ ಓವರ್. ತೃತೀಯ ಓವರಿನ 3 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಇದ್ದು 4ನೇ ಚೆಂಡು. ಅದ್ಭುತವಾಗಿ ಎಸೆದಲ್ಲಿ ನೆಲಕಚ್ಚಿ ಬಂದಂಥ ಚೆಂಡಾಗಿತ್ತು. ತೂಲೆಬ್ಬಿಸುವ ದಾಳಿ ತಕ್ಕಂಥ ಎಸೆತವಾಗಿದ್ರು ಕೂಡ ಆ ಚೆಂಡಿಗೆ ಅನುಸಾರವಾಗಿ ದಂಡುಗಾರ ದಂಡಿಸುವ ಮುಖಾಂತರವಾಗಿ ಒಂಟಿ ಓಟವನ್ನು ಕಲೆ ಮಾಡುತ್ತಾ ಇದ್ದಾರೆ. ಇಲ್ಲಿ 4 ಚೆಂಡುಗಳ ಆಟ ಮುಕ್ತಾಯವಾಗುತ್ತಾ ಇದೆ. ಓವರಿನ ಕೊನೆಯ 2 ಚೆಂಡುಗಳು ಬಾಕಿ ಇದೆ. ಇಲ್ಲಿ ಅದ್ಭುತವಾಗಿತ್ತು ಎಸೆತಗಾರಿಕೆಯಲ್ಲಿ. ಒಳತಿರುವನ್ನು ಕಂಡುಕೊಳ್ಳುವ ಮುಖಾಂತರವಾಗಿ ಇಲ್ಲಿ ಲೆಗ್ ಬೈಸ್ ರೂಪದಲ್ಲಿ 1 ಓಟಗಳ ಹೆಚ್ಚುವರಿ ಬರುತ್ತಾ ಇದೆ. ಇದರೊಂದಿಗೆ ಓವರಿನ ಆರಂಭಿಕ 5 ಚೆಂಡುಗಳು ಮುಕ್ತಾಯಗೊಳ್ಳುತ್ತಾ ಇದೆ. ಕೊನೆಯ 1 ಚೆಂಡು ಮಾತ್ರ ಬಾಕಿ. ಲಾಸ್ಟ್ ಬಾಲ್ ಲೆಫ್ಟ್ ಆಫ್ ದ ಫಸ್ಟ್. ತೃತೀಯ ಓವರಿನ ಕೊನೆಯ 1 ಚೆಂಡು. ಆರಂಭಿಕ 2 ಓವರ್ಗಳು ಮುಕ್ತಾಯವಾದ ಬಳಿಕ ತೃತೀಯ ಓವರಿನ ಕೊನೆಯ 1 ಚೆಂಡು ಮಾತ್ರ ಬಾಕಿ ಇದೆ. ಬಲಗೈ ದಾಂಡುಗಾರನ ಕಡೆಗೆ ಮುಂದುವರಿಸಬೇಕಾಗಿದೆ ಗೌತಮ್. ತನಕಂತಿನ ಕೊನೆಯ ಚೆಂಡನ್ನು ಇಲ್ಲಿ ಡೀಪ್ ಸ್ಕ್ವೇರ್ ಆಗುತ್ತೆ. ಚೆಂಡು ಚಲಿಸ್ತಾ ಇದೆ. ಕ್ಷೇತ್ರ ರಕ್ಷಕ ಇಲ್ಲದ ಜಾಗವಾಗುತ್ತಾ ಇದೆ. ಒಂದು ಸುಲಭ ಬಳಿಕ ಅವಳಿಗೆ ಕರೆಯನ್ನು ಕೊಟ್ಟರು. ಇಲ್ಲಿ ಅವಳಿ ಓಟಗಳು ಕೂಡ ಸಂಪೂರ್ಣ ಆಗುವ ಮುಖಾಂತರವಾಗಿ ಇಲ್ಲಿ ಓವರ್ ನಂಬರ್ 3 ಕೊನೆಗೊಳ್ಳುತ್ತಾ ಇದೆ. 3 overs ಕಂಪ್ಲೀಟೆಡ್. ಅಂಕಿಅಂಶ ಪಟ್ಟಿಯಲ್ಲಿ ಜಮೆ ಆಗುತ್ತಾ ಇದೆ. ಒಟ್ಟು ಮೊತ್ತ 16 ಓಟಗಳು, 16 ಆನ್ ದ ಸ್ಕೋರ್ ಬೋರ್ಡ್. ಆರಂಭಿಕ ಇನ್ನಿಂಗ್ಸಿನ ಕೊನೆಯ ಓವರ್ ಅನ್ನು ಸಂಘಟಿಸಲು ದಾಳಿಗಾರ ಶಿವಪ್ರಸಾದ್ ರವರ ಆಗಮನವಾಗುತ್ತಾ ಇದೆ. ಆರಂಭಿಕ 18 ಚೆಂಡುಗಳಲ್ಲಿ 16 ಓಟವನ್ನು ಗಳಿಸಿಕೊಳ್ಳುತ್ತಾ ಇದೆ ಟೀಮ್ 12 ಸ್ಟಾರ್ ಕ್ರಿಕೆಟರ್ಸ್ ಪಾಯರಬಿಟ್ಟು ತಂಡ. ಉಳಿತಕ್ಕಂಥ ಕೊನೆಯ 6 ಚೆಂಡುಗಳ ಅವಕಾಶ ಇದು. 6 ಚೆಂಡುಗಳು ಬಾಕಿ ಇರುವಾಗ ಆರಂಭಿಕ ಚೆಂಡಿಗೆ ದಂಡಿಸಿದ್ರೆ ಇಲ್ಲಿ 1 ಸುಲಭ. ಇಲ್ಲಿ 1ಕ್ಕೆ ಮಾತ್ರ ಅವಕಾಶಗಳು ನೀಡುತ್ತಾ ಇದ್ದಾರೆ ಕ್ಷೇತ್ರ ರಕ್ಷಕರು. ಅದ್ಭುತವಾದಂಥ ಚುರುಕಿನ ಕ್ಷೇತ್ರ ರಕ್ಷಣೆ ತೋರ್ಪಡಿಸುವ ಮುಖಾಂತರವಾಗಿ 1ಕ್ಕೆ ಮಾತ್ರ ಅವಕಾಶ ಇದೆ. 1 ಓಟಗಳು ಬಂದ ಬಳಿಕ ಇದು ದ್ವಿತೀಯ ಚೆಂಡು. ನೇರವಾಗಿ ಗೂಟಕ್ಕೆ ಸ್ಪರ್ಶವಾಗುತ್ತಾ ಇದೆ. ಇಲ್ಲಿ ನೆಲಕಚ್ಚಿ ಬಂದಂಥ ಚೆಂಡಾಗಿತ್ತು. ಇಲ್ಲಿ ಬಹುವೇಗನೆ ಬಂದಂಥ ದಾಳಿಯಾಗಿತ್ತು. ಆ ಬಹುವೇಗದಲ್ಲಿ ಬಂದಂಥ ಚೆಂಡು ನೇರವಾಗಿ ಗುಟ್ಟಕ್ಕೆ ಸ್ಪರ್ಶವಾಗುವ ಮುಖಾಂತರವಾಗಿ ಇಲ್ಲಿ ಮಗದೊಂದು ವಿಕೆಟನ್ನು ಬಿಟ್ಟುಕೊಡುತ್ತಾ ಇದ್ದಾರೆ ಇಲ್ಲಿ ಟೀಮ್ 12 ಸ್ಟಾರ್ ಕ್ರಿಕೆಟ್ ಸ್ಪೈರ್ ಬಿಟ್ಟು ತಂಡ. ಇಲ್ಲಿ ದೊಡ್ಡ ಹೊಡೆತವನ್ನು ಈ ಸಮಯದಲ್ಲಿ ದಂಡಿಸಲೇಬೇಕಾಗಿದೆ. ಇದು ಕೊನೆಯ 4 ಚೆಂಡುಗಳ ಅವಕಾಶ ಇನ್ನು ಕೂಡ ಬಾಕಿ ಉಳಿತಾ ಇದೆ. ಇಲ್ಲಿ 17 ಅಂಕಿಅಂಶ ಪಟ್ಟಿಯಲ್ಲಿದೆ. ಓವರಿನ 3ನೇ ಚೆಂಡು ಇದು. ಇಲ್ಲಿ ಓಟಕ್ಕೆ ಕರೆಯನ್ನು ಕೊಟ್ಟರು. ಇಲ್ಲಿ ದಂಡಿನ ಅಂಚಿಗೆ ಕೊನೆಯ ಕ್ಷಣದಲ್ಲಿ ತಗುಲುವಾಗ 1 ಓಟಗಳು ವಿಕೆಟ್ಗಳ ನಡುವೆ ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಇಲ್ಲಿ ಓವರಿನ ಆರಂಭಿಕ 3 ಚೆಂಡುಗಳು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. 3 ಚೆಂಡುಗಳು ಇನ್ನು ಕೂಡ ಬಾಕಿ ಉಳಿತಾ ಇದೆ. ಇಲ್ಲಿ ಮತ್ತೆ ದಂಡಿಸಿದ್ರು. ಮತ್ತೆ ಇಲ್ಲಿ ಯಾವುದೇ ರೀತಿ ದೊಡ್ಡ ಹೊಡೆತಗಳು ಬರುತ್ತಾ ಇಲ್ಲ. ಕೇವಲ ಒಂಟಿ ಓಟಗಳು ಮಾತ್ರ ಕಾಣಸಿಗುತ್ತಾ ಇದೆ. ಇಲ್ಲಿ ಇದರೊಂದಿಗೆ ಮಗದೊಂದು ಓಟ ಬರುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಜಮೆಯಾಗುತ್ತಾ ಇದೆ 20 ಆನ್ ದ ಸ್ಕೋರ್ ಬೋರ್ಡ್. ಲೆಗ್ ಬೈಸ್ ರೂಪದಲ್ಲಿ ಮಗದೊಂದು ಓಟಗಳು ಹೆಚ್ಚುವರಿ ಆಗುತ್ತಾ ಇದೆ. ರಕ್ಷಣಾತ್ಮಕ ರೀತಿಯಲ್ಲಿ ಓಟವನ್ನು ಕಲೆ ಮಾಡುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ. ಒಟ್ಟು ಮೊತ್ತ ಇಲ್ಲಿ 21 ಓಟ. ಕೊನೆಯ 1 ಚೆಂಡುಗಳ ಆಟ ಬಾಕಿ ಇದೆ. ಆರಂಭಿಕ ಇನ್ನಿಂಗ್ಸಿನ ಕೊನೆಯ 1 ಚೆಂಡು ಇದು. ಕೊನೆಯ ಚೆಂಡಿಗೆ 1 ಸುಲಭೆಯಲ್ಲಿ 1ಕ್ಕೆ ಮಾತ್ರ ಅವಕಾಶ ಇರುವ ಮುಖಾಂತರವಾಗಿ ಆರಂಭದ ಇನ್ನಿಂಗ್ಸ್ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 22 ಓಟ, 23 ಸವಾಲನ್ನು ಬೆನ್ನಟ್ಟಬೇಕಾಗಿದೆ SFC ಸಿದ್ದಕಟ್ಟೆ ತಂಡ. 24 ಚೆಂಡುಗಳ ಮುಂದೆ ವಿಜಯಕ್ಕಾಗಿ ಬೇಕಾಗಿದೆ 23 ಓಟಗಳು. 23 is the required target to win this match for the side of SFC ಸಿದ್ದಕಟ್ಟೆ.
ಮೈದಾನವನ್ನು ಸಜ್ಜು ಮಾಡಿಬಿಡಿ ಆಟಗಾರರ ದಯವಿಟ್ಟು. SFC ಸಿದ್ಧಗಟ್ಟೆ ಇದೇ ರೀತಿ 12 ಸ್ಟಾರ್ ಕ್ರಿಕೆಟ್ ಸ್ಪೈರ್ ಬಿಟ್ಟು 2 ತಂಡಗಾರರು ದಯವಿಟ್ಟು ಮೈದಾನವನ್ನು ಸಜ್ಜು ಮಾಡಿಬಿಡಿ. ನಮ್ಮ ಜವನಿಯರ್ ಕಿನ್ನಿಗೋಳಿ ವಿರುದ್ಧವಾಗಿ VFC ಮ್ಯಾಂಗ್ಳೂರ್ ಬಿ 2 ತಂಡದ ನಾಯಕರು ದಯವಿಟ್ಟು ನಾಣ್ಯ ಚಿಮ್ಮಿಗೆ ಬಂದು ಬಿಡಿ. ನಮ್ಮ ಜವನಿಯರ್ ಕಿನ್ನಿಗೋಳಿ ವಿರುದ್ಧವಾಗಿ VFC ಮ್ಯಾಂಗ್ಳೂರ್ ಬಿ ಮುಂದಿನ ಪಂದ್ಯ ನಿಮಗಾಗಿ 2 ತಂಡದ ನಾಯಕರು ದಯವಿಟ್ಟು ನಾಣ್ಯ ಚಿಮ್ಮಿಕೆಗೋಸ್ಕರ ಬಂದು ಬಿಡಿ. VFC ಮ್ಯಾಂಗ್ಳೂರ್ ಬಿ ವಿರುದ್ಧವಾಗಿ ನಮ್ಮ ಜವನಿಯರ್ ಕಿನ್ನಿಗೋಳಿ. ನಿತ್ಯ ಪ್ರಕಾಶ್ ಜೊತೆ ಕೊಡುತ್ತಾ ಪದ್ಮರಾಜ್ ಅವರ ಆಗಮನವಾಗುತ್ತಾ ಇದೆ. ಆರಂಭಿಕ ಕ್ರಮಾಂಕದಲ್ಲಿ SFC ಸಿದ್ಧಗಟ್ಟೆ ಎ ಪರವಾಗಿ ಇರುವ ಜೋಡಿಗಳು ಮೈದಾನದ ಒಳಭಾಗದಲ್ಲಿ ಕಾಣಸಿಗುವಾಗ ಇಲ್ಲಿ ದಾಳಿಯಲ್ಲಿ ಕರುಣಾಕರ್ ಆರಂಭಿಕ ಓವರಿನ ಆರಂಭಿಕ ಚೆಂಡಿಯಲ್ಲಿ ಚಿಪ್ ಮಾಡುವ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ದಾಂಡುಗಾರ 1 ಓಟಗಳು ಬರುವ ಮುಖಾಂತರವಾಗಿ ಇಲ್ಲಿ ಖಾತೆ ಶುಭಾರಂಭವಾಗುತ್ತಾ ಇದೆ. 1 ಚೆಂಡು ಮುಕ್ತಾಯವಾಗಿದೆ. 1ರಲ್ಲಿ ಅಂಕಿಅಂಶ ಪಟ್ಟಿ ಕಾಣಸಿಗುತ್ತಾ ಇದೆ. ಇಲ್ಲಿ ಓವರ್ ನಂಬರ್ 1ರ ದ್ವಿತೀಯ ಚೆಂಡು ಕರುಣಾಕರ್ ಕಡೆಯಿಂದ ಬಲಗೈ ದಾಂಡುಗಾರನ ಕಡೆಗೆ ಇಲ್ಲಿ ದಂಡಿಸಿದ್ರು. ಇಲ್ಲಿ ದೊಡ್ಡ ಹೊಡೆತದ ಪ್ರಯತ್ನವನ್ನಿಟ್ಟು 1 ಸುಲಭ ಇಲ್ಲಿ ಬಳಿಕ ಅವಳಿಗೆ ಕರೆಯನ್ನು ನೀಡುವಾಗ ಇಲ್ಲಿ ಅವಳಿ ಓಟಗಳು ಕೂಡ ಜಮೆಯಾಗುತ್ತಾ ಇದೆ. 2 more added to the scoreboard. ಇದರೊಂದಿಗೆ ಆರಂಭಿಕ ಓವರಿನ ಆರಂಭಿಕ 2 ಚೆಂಡು ಮುಕ್ತಾಯವಾದ ಬಳಿಕ ತೃತೀಯ ಚೆಂಡು ದಂಡನ್ನು ತಿರುಗಿಸಿದ್ರೆ ಇಲ್ಲಿ ಉಲ್ಟಾ ದಂಡಿನ ಪ್ರಯತ್ನವನ್ನು ಪಡೆಯುವಾಗ ಇಲ್ಲಿ ಶಾರ್ಟ್ ಪಾಯಿಂಟ್ ಭಾಗದಲ್ಲಿ ಚೆಂಡು ಚಲಿಸ್ತಾ ಇದೆ. 1ಕ್ಕೆ ಮಾತ್ರ ಅವಕಾಶಗಳು ಬರುತ್ತಾ ಇದೆ. ಇದರೊಂದಿಗೆ 3 ಚೆಂಡುಗಳು ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 4 ಓಟಗಳು ಬಂದಾಗಿದೆ. 3 balls completed, 4 on the scoreboard. ಕರುಣಾಕರ್ ಓವರ್ ನಂಬರ್ 1ರ 4ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ನಮ್ಮ ಜವನಿಯರ ಕಿನ್ನಿಗೋಳಿ ತಂಡ ನಾಣ್ಯ ಚಿಮ್ಮಿಕೆಯಲ್ಲಿ ಜಯಶಾಲಿಯಾಗಿ ತಮ್ಮ ಆಯ್ಕೆಯನ್ನು ಆದಷ್ಟು ಬೇಗ ತಿಳಿಸಬೇಕು. ಆರಂಭಿಕ 4 ಚೆಂಡುಗಳಲ್ಲಿ ಮುಕ್ತಾಯ. ಓವರಿನ 5ನೇ ಚೆಂಡೆಯಲ್ಲಿ ಕಾಲಿಗೆ ಸ್ಪರ್ಶವಾದಂಥ ಚೆಂಡು. ಇದು ಲ್ಯಾಗ್ ಬೈಸ್ ರೂಪದಲ್ಲಿ 1 ಓಟಗಳ ಹೆಚ್ಚುವರಿಯಲ್ಲಿ 5 ಚೆಂಡುಗಳ ಆಟ ಮುಕ್ತಾಯಗೊಳ್ಳುತ್ತಾ ಇದೆ. ಪವರ್ ಪ್ಲೇ ಓವರ್ ಪ್ರಗತಿಯಲ್ಲಿದೆ. ಓವರ್ ನಂಬರ್ 1ರ ಕೊನೆಯ 1 ಚೆಂಡು ಮಾತ್ರ ಬಾಕಿ. ಲಾಸ್ಟ್ ಬಾಲ್ ಆಫ್ ದ ಫಸ್ಟ್ ಓವರ್. ಆರಂಭಿಕ ಓವರ್ ನಂಬರ್ 1ರ ಕೊನೆಯ ಚೆಂಡು ಇದು. ಕೊನೆಯ ಚೆಂಡಿಗೆ ದಂಡಿಸಿದ್ರಲ್ಲಿ ಕ್ಷೇತ್ರ ರಕ್ಷಕ ಇಲ್ಲದ ಜಾಗವಾಗಿ ತಡೆ ಹಿಡಿಯುವ ಪ್ರಯತ್ನವನ್ನು ಪಟ್ಟರು. ಆದರೆ ಸೀಮಾ ರೇಖೆ ಗಡಿಯನ್ನು ದಾಟುತ್ತಾ ಇದೆ. ಬೌಂಡರಿ ಬರುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ 10 ಓಟಗಳು. 10 ಆನ್ ದ ಸ್ಕೋರ್ ಬೋರ್ಡ್. ಇನ್ನುಳಿತಕ್ಕಂಥ 18 ಚೆಂಡುಗಳ ಮುಂದೆ ವಿಜಯಕ್ಕಾಗಿ ಬೇಕಾಗಿದೆ 13 ಓಟಗಳು. 18 balls left, 13 more runs required to win this match. ಓವರ್ ನಂಬರ್ 1 ಮುಕ್ತಾಯವಾಗಿದೆ. ಇಲ್ಲಿ ಇನ್ನುಳಿದಂಥ 18 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 13 ಓಟಗಳು ಬೇಕಾಗಿದೆ. ಇಲ್ಲಿ 18 ಚೆಂಡುಗಳು ಬಾಕಿ ಇದೆ. 13 ಓಟಗಳು ಇನ್ನೂ ಬೇಕಾಗಿದೆ. ಇಲ್ಲಿ ದಯವಿಟ್ಟು ಗಮನಿಸಿ, ನಮ್ಮ ಜವನಿಯರ ಕಿನ್ನಿಗೋಳಿ ತಂಡ ನಾಣ್ಯ ಚಿಮ್ಮಿಕೆಯಲ್ಲಿ ವಿಜಯಶಾಲಿಯಾಗಿ ಫೀಲ್ಡಿಂಗನ್ನು ಆಯ್ದುಕೊಂಡಿದೆ. PFC ತಂಡದವರು ಗಮನಿಸಬೇಕು, ನಮ್ಮ ಜವನಿಯರು ಕಿನ್ನಿಗೋಳಿ ತಂಡ ನಾಣ್ಯ ಚಿಮ್ಮಿಕೆಯಲ್ಲಿ ವಿಜಯಶಾಲಿಯಾಗಿ ಫೀಲ್ಡಿಂಗನ್ನು ಆಯ್ದುಕೊಂಡಿದೆ. 2 ತಂಡದ ಆಟಗಾರರು ಪಂದ್ಯಾಟ ಮುಗಿದ ತಕ್ಷಣ ರೆಡಿಯಾಗಿರಬೇಕು. ಸಮಯದ ಅಭಾವ ಇರುವುದರಿಂದ ಆದಷ್ಟು ಬೇಗ ನಾವು ಪಂದ್ಯಾಟವನ್ನು ಮುಗಿಸಬೇಕಾಗಿದೆ. ಅದ್ಭುತವಾಗಿ ಕ್ಷೇತ್ರರಕ್ಷಣೆ. ಕೇವಲ 1ಕ್ಕೆ ಮಾತ್ರ ಅವಕಾಶ ಇರುವಾಗ ಇಲ್ಲಿ ಓವರಿನ ಆರಂಭಿಕ
ಒಂದು ಚೆಂಡು ಇಲ್ಲಿ ಮುಕ್ತಾಯ. ಆರಂಭಿಕ ಚೆಂಡಿಗೆ 1 ಓಟಗಳು ಬಂದಾಗಿದೆ. ಇಲ್ಲಿ ದ್ವಿತೀಯ ಚೆಂಡು ಗೂಟ ರಕ್ಷಣೆ ಕಂಚಮಟ್ಟಿನ ಗೆಡವಿಕೊಳ್ಳುವಾಗ ವೈಡ್ ಎನ್ನತಕ್ಕಂಥ ತೀರ್ +1 ಅವಳಿ ಓಟಗಳ ಸೇರ್ಪಡೆಯಲ್ಲಿ. ಇದರೊಂದಿಗೆ ಗಳಿಕೆಯಲ್ಲಿ 2 ಓಟಗಳು ಹೆಚ್ಚುವರಿ ಕಾಣಸಿಗುವಾಗ ಖಾತೆಯಲ್ಲಿ 13 ಓಟಗಳು ಬಂದಾಗಿದೆ. ಇದು ಓವರಿನ ದ್ವಿತೀಯ ಚೆಂಡು. ದಂಡನ್ನು ತಿರುಗಿಸುವ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಕಾಲಿಗೆ ಸ್ಪರ್ಶವಾದಂಥ ಚೆಂಡು. ಇದು ಲೆಗ್ ಬೈಸ್ ರೂಪದಲ್ಲಿ ಮಗದೊಂದು ಓಟಗಳು ಹೆಚ್ಚುವರಿ ಆಗುತ್ತಾ ಇದೆ ಖಾತೆಯಲ್ಲಿ. ಒಟ್ಟಾಗಿ ಇಲ್ಲಿ 2 ಚೆಂಡುಗಳ ಆಟ ಮುಕ್ತಾಯ. 14ರಲ್ಲಿ ಅಂಕಿಅಂಶ ಪಟ್ಟಿ ಜಮೆ ಆಗುತ್ತಾ ಇದೆ. ಓವರಿನ ತೃತೀಯ ಚೆಂಡಲ್ಲಿ ದಂಡಿಸ್ತಕ್ಕಂಥ ಪ್ರಯತ್ನ. ಡಿಫೆನ್ಸಿವ್ ಶಾಟನ್ನು ಗುರಿಯಾಗಿಟ್ಟುಕೊಂಡು ದಂಡಿಸಿದ್ರು. ರಕ್ಷಣಾತ್ಮಕ ರೀತಿಯಲ್ಲಿ ದಂಡನ್ನು ಬೀಸುವ ಮುಖಾಂತರವಾಗಿ 1 ಓಟಗಳನ್ನು ಕಲೆ ಮಾಡುತ್ತಾ ಇದರಲ್ಲಿ ಇರುವ ಜೋಡಿಗಳು. ವಿಕೆಟ್ಗಳ ನಡುವೆ ಚುರುಕಿನ ಓಟಗಳು ಬರುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ 15 ಓಟಗಳು ಈಗಾಗಲೇ ಬಂದಾಗಿದೆ. ದ್ವಿತೀಯ ಓವರಲ್ಲಿ ಸ್ಪೆಕ್ಟ್ರಾ ತಪ್ಪನ್ನು ಮಾಡುತ್ತಾ ಇದರಲ್ಲಿ ನೋ ಬಾಲ್ ಬರುವ ಮುಖಾಂತರವಾಗಿ ಇಲ್ಲಿ ತಪ್ಪನ್ನು ಮಾಡುತ್ತಾ ಇದರಲ್ಲಿ ದಾಳಿಗಾರ. ನೋ ಬಾಲ್ +1 ಅವಳಿ ಓಟಗಳ ಸೇರ್ಪಡೆಯಲ್ಲಿ. ಫ್ರೀ ಹಿಟ್ ಚೆಂಡು ಬರುತ್ತಾ ಇದೆ. ಇಲ್ಲಿ ಪಿಚ್ಚಿನ ತೀರ ಹೊರಭಾಗದಲ್ಲಿ ಚಲಿಸತಕ್ಕಂಥ ಚೆಂಡಾಗಿತ್ತು. ನೋ ಬಾಲ್ ಬಳಿಕ ಫ್ರೀ ಹಿಟ್ ಚೆಂಡಿಗೆ ಭರ್ಜರಿಯಾದ ಪ್ರಹಾರವನ್ನು ದಂಡಿಸಿದ್ರು. ಇದರೊಂದಿಗೆ 1 ಬೌನ್ಸ್ ಇಂಟು ದಿ ಫ್ಯಾನ್ಸ್. ಬೌಂಡರಿ ಬರುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಓಟು ಜಮೆ ಆಗುತ್ತಾ ಇದೆ. ಈ ಸಮಯದಲ್ಲಿ 21 ಓಟ. ಓವರಿನ ಆರಂಭಿಕ 4 ಚೆಂಡುಗಳ ಆಟ ಮಾತ್ರ ಮುಕ್ತಾಯ. ಕೊನೆಯ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ವಿಜಯಕ್ಕೂ ಕೂಡ ಇನ್ನು 2 ಓಟಗಳು ಬೇಕಾಗಿದೆ. ಇಲ್ಲಿ ದಂಡನ್ನು ತಿರುಗಿಸುವ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ವೈಡ್ ಬರುವ ಮುಖಾಂತರವಾಗಿ ಇಲ್ಲಿ ಪಂದ್ಯ ಸವಾಲು +1. ಇದರೊಂದಿಗೆ ಪಂದ್ಯವನ್ನ ಜಯಿಸ್ತಾ ಇದೆ ಟೀಮ್ SFC ಸಿದ್ಧಗಟ್ಟೆಯನ್ನು ಜಯಿಸ್ತಾ ಇದೆ. ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಟೀಮ್ SFC ಸಿದ್ಧಗಟ್ಟೆ ತಂಡಕ್ಕೆ. ಧನ್ಯವಾದಗಳು. 11 ಸ್ಟಾರ್ ಕ್ರಿಕೆಟರ್ಸ್ ಪಾಯರಬಿಟ್ಟು ತನಗೆ ತನ್ನ ಅದ್ಭುತವಾದ ಪ್ರದರ್ಶನ ಹೊರಹಾಕಿ VMC ಟ್ರೋಫಿ 2020ಗೆ ತಮ್ಮ ನೋಂದಣಿ ಮಾಡಿದ ನಿಮಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಕಳೆದ ಪಂದ್ಯದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ. ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಭರ್ಜರಿಯಾದ ಪ್ರಹಾರಗಳೊಂದಿಗೆ ತನ್ನ ಬ್ಯಾಟ್ ಮುಖಾಂತರ ಕಲಾತ್ಮಕ ಶೈಲಿಯ ಹೊಡೆತವನ್ನು ದಂಡಿಸತಕ್ಕಂಥ ಆಟಗಾರ ನಿತ್ಯ ಪ್ರಕಾಶ್ ರವರ ಪಾಲಾಗುತ್ತಾ ಇದೆ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ. ದಯವಿಟ್ಟು ನಿತ್ಯ ಪ್ರಕಾಶ್ ರವರೇ ಮುಖ್ಯ ವೇದಿಕೆಯಲ್ಲಿ ಬಂದು ತಮ್ಮ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಪಡೆಯಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಜವನೀರ್ ಕಿನ್ನಿಗೋಳಿ, ಅದೇ ರೀತಿ VFC ಮ್ಯಾಂಗ್ಳೂರ್ B ಆಟಗಾರರು ದಯವಿಟ್ಟು ಮೈದಾನವನ್ನು ಸಜ್ಜು ಮಾಡಿಬಿಡಿ. ನಮ್ಮ ಜವನೀರ್ ಕಿನ್ನಿಗೋಳಿ ಅದೇ ರೀತಿ VFC ಮ್ಯಾಂಗ್ಳೂರ್ B 2 ತಂಡದ ಆಟಗಾರರು ದಯವಿಟ್ಟು ಮೈದಾನವನ್ನು ಆದಷ್ಟು ಬೇಗ ಸಜ್ಜು ಮಾಡಬೇಕಾ ಕೇಳಿಕೊಳ್ತಾ ಇದ್ದೇವೆ. అందట కరెక్ట్ నాన్న ఒక అకుల్ నెర అరుళ్ళేరా ದೇವಸ್ಥಾನದ ಹಾಲಿನಲ್ಲಿ ಊಟದ ವ್ಯವಸ್ಥೆ ಪ್ರಾರಂಭ ಆಗಿದೆ. ಬಂದಿರತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳು ಊಟವನ್ನು ಸ್ವೀಕರಿಸಬೇಕು. ನಮಗೆ ಇವತ್ತಿನ ಶುಚಿಯಾದ ಈ ಓಟದ ವ್ಯವಸ್ಥೆಯನ್ನು ಮಾಡಿಸಿದವರು ನಮ್ಮೆಲ್ಲರ ಆತ್ಮೀಯರು, ನಮ್ಮ ಮಾರ್ಗದರ್ಶಕರು ಆಗಿರ್ತಕ್ಕಂಥ ನೋಣಯ್ಯ ಶೆಟ್ಟಿಗಾರ್ ಮೈಲ್ಬೆಟ್ಟು. ಇವರಿಗೆ VMC ಕ್ರಿಕೆಟರ್ ಸಂಘಬೆಟ್ಟು ಸಿದ್ದಕಟ್ಟೆಯ ಪರವಾಗಿ ಆತ್ಮೀಯವಾದ ಒಂದು ಧನ್ಯವಾದವನ್ನು ನಾವು ಸಲ್ಲಿಸಬೇಕು. ಏಕೆಂದರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮ್ಮ ಬೆನ್ನೆಲುಬಾಗಿ ನಿಂತಹ ಒಬ್ಬರು ನೋಣಯ್ಯ ಮಾಸ್ಟರ್ ಅಂತ ಸಿದ್ದಗಟ್ಟೆ ಸಂಘಬೆಟ್ಟು ಪರಿಸರದ ಹೆಸರಾಂತ ಉದ್ಯಮಿಗಳು ಆಗಿರ್ತಕ್ಕಂಥ ನೋಣಯ್ಯ ಶೆಟ್ಟಿಗಾರ್ ಮೈಲ್ಬೆಟ್ಟು ಇವರನ್ನು ಮತ್ತೊಮ್ಮೆ ನಾವು ಚಪ್ಪಾಳೆಯ ಮುಖಾಂತರ ಅವರನ್ನು ಒಂದು ಗೌರವಿಸಬೇಕು. ಯಾಕಂದರೆ ನಮಗೆ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಬೆನ್ನೆಲುಬಾಗಿ ನಮ್ಮ ಜೊತೆ ಇರುವಂಥ ವ್ಯಕ್ತಿ ಆ ನೋಣಯ್ಯ ಶೆಟ್ಟಿಗಾರ್. ಈ ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ದಯವಿಟ್ಟು ಸುರೇಂದ್ರ ಶೆಟ್ಟಿಗಾರ್ ಅವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮೆಲ್ಲರ ನೆಚ್ಚಿನ ಆಟಗಾರ ನಿತ್ಯ ಪ್ರಕಾಶ್ ಇವರ ಪಾಲಾಗಿದೆ ಈ ಪಂದ್ಯಶ್ರೇಷ್ಠ ಪ್ರಶಸ್ತಿ.
ವನಸ್ಥ ವ್ಯವಸ್ಥೆ ರೆಡಿ ಆತನು ಹಂಚನೆ VMC ಮ್ಯಾಂಗ್ಳೂರ್ 12th ಪ್ಲೇಯರ್ ಬರೋಡು. ನಮ್ಮ ಈ ಕಾರ್ಯಕ್ರಮಕ್ಕೆ ಗೋಪಾಲ ಶೆಟ್ಟಿಗಾರ್ ಒಕ್ಕಾಡಿಗೋಳು ಇವರು ಆಗಮಿಸಿದ್ದಾರೆ. ಅವರನ್ನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ದಯವಿಟ್ಟು ಗೌತಮ್ ಶೆಟ್ಟಿಗಾರ್ ಇವರು ಗೋಪಾಲ್ ಶೆಟ್ಟಿಗಾರ್ ಇವರನ್ನು ದಯವಿಟ್ಟು ವೇದಿಕೆಗೆ ಕರೆತರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪ್ರಥಮ ಓವರಿನ ಎಸೆತಗಾರಿಕೆಯಲ್ಲಿ ದಿನೇಶ್ ನಮ್ಮ ಜವನೇರ್ ಕಿನ್ನುಗೋಳಿ ಪರವಾಗಿ ಪ್ರಥಮ ಚೆಂಡಿಗೆನೆ ಬೌಂಡ್ರಿ ಬರ್ತಾ ಇದೆ. ತಂಡದ ಖಾತೆ ಶುಭಾರಂಭವನ್ನು ಕಾಣ್ಕೊಳ್ತಾ ಇದೆ. ಪ್ರಥಮ ಚೆಂಡಿಗೆ ಬೌಂಡ್ರಿ ಮುಖೇನ ತಂಡದ ಖಾತೆ ಶುಭಾರಂಭವನ್ನು ಕಾಣ್ಕೊಳ್ತಾ ಇದೆ. ಇಷ್ಟಾಗಿ ಬದಲಿ ಚಿತ್ತರಂಜನ್ ದ್ವಿತೀಯ ಬಾರಿಗೆ ಇಲ್ಲಿ ಕೂಡ ಲೆಗ್ ಸೈಡ್ ಇಲ್ಲಿ ಬೇಡವಾದ ಓಡಾಟ ಡೈರೆಕ್ಟ್ ಹಿಟ್ ಈ ಮುಖೇನ ಪ್ರಥಮ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಬೌಂಡ್ರಿಯನ್ನು ಬಾರಿಸಿದಂತ ದಾಂಡುಗಾರ ಬೇಡದ ಓಟಗಳಿಗೆ ಮನೆ ಮಾಡಿಕೊಳ್ಳುತ್ತಾ ಪ್ರಥಮ ವಿಕೆಟ್ ರನ್ಔಟ್ ಮುಖೇನ ಪತನವನ್ನು ಕಾಣ್ಕೊಳ್ತಾ ಇದೆ. ಪ್ರಥಮ ಸುತ್ತಿನ ಕೊನೆಯ ಪಂದ್ಯಾಕೂಟ ನಡೆಯುತ್ತಾ ಇದೆ. ಅದೇ ರೀತಿ ದ್ವಿತೀಯ ಸುತ್ತಿನ ಪ್ರಥಮ ಪಂದ್ಯಾಕೂಟದ ಪ್ರಥಮ ಕರೆಯನ್ನು ರವಾನಿಸ್ತಾ ಇದ್ದಾನೆ. SSC ಸಾನೂರು ವಿರುದ್ಧವಾಗಿದೆ ಪದ್ಮಶಾಲಿ ಮುಚ್ಚೂರು. ಎರಡು ತಂಡದ ನಾಯಕರಿಗೆ ಪ್ರಥಮ ಕರೆಯನ್ನು ರವಾನಿಸ್ತಾ ಇದ್ದೇವೆ. ದ್ವಿತೀಯ ಸುತ್ತಿನ ಪ್ರಥಮ ಪಂದ್ಯಾಕೂಟದ ಪ್ರಥಮ ಕರೆಯನ್ನು ರವಾನಿಸಿಕೊಳ್ಳುವಾಗ SSC ಸಾನೂರು ವಿರುದ್ಧವಾಗಿದೆ ಪದ್ಮಶಾಲಿ ಮುಚ್ಚೂರು. ಎರಡು ತಂಡದ ನಾಯಕರು ಇರುವಿಕೆಯನ್ನು ಗುರುತಿಸಿಕೊಳ್ಳಿ ಮುಂದಿನ ಪಂದ್ಯಾಕೂಟಕ್ಕೆ. ತೃತೀಯ ಬಾರಿಗೆ ಎದುರಿಸಬೇಕಾಗಿದೆ ಹೊಸ ಆಟಗಾರ ಮೂರು ಚೆಂಡುಗಳು ಮುಕ್ತಾಯವನ್ನು ಕಾಣ್ಕೊಳ್ಳುವಾಗ ತಂಡದ ಖಾತೆಯಲ್ಲಿ 1 ವಿಕೆಟ್ ಅನ್ನು ಕಳೆದುಕೊಳ್ಳುತ್ತಾ ಈ ಬಾರಿ ಉಮೇಶ್ ರವರು ಚುರುಕಿನ ಓಟಾಟಗಳು ಕಾಣ್ಕೊಳ್ತಾ ಇದೆ. ಉಮೇಶ್ ರವರ ದಾಂಡುಗಳ ಮುಖೇನ ತಂಡದ ಖಾತೆಯಲ್ಲಿ 4 ಚೆಂಡುಗಳು ಮುಕ್ತಾಯವನ್ನು ಕಾಣ್ಕೊಳ್ಳುವಾಗ ಸ್ಟ್ರೈಕ್ ಭಾಗದಲ್ಲಿ ಕಿರಣ್ ಪಂಚಮ ಚೆಂಡನ್ನು ದಿನೇಶ್ ರವರು ಎಸೆಯಬೇಕಾಗಿದೆ, ಎದುರಿಸಬೇಕಾಗಿದೆ ಕಿರಣ್. ಶರವೇಗದ ಹೊಡೆತಕ್ಕೆ ಮನೆ ಮಾಡಿದ ಶರವೇಗದ ಕ್ಷೇತ್ರರಕ್ಷಣೆ ಕಾಣ್ಕೊಳ್ಳುವಾಗ ಒಂಟಿ ಅವಳಿಗೆ ಕರಿಯನ್ನು ರವಾನಿಸಿಕೊಳ್ಳುತ್ತಾ ಅವಳಿ ಓಟಗಳು ಪೂರ್ಣವನ್ನು ಕಾಣ್ಕೊಳ್ತಾ ಇದೆ. ತಂಡದ ಖಾತೆಯಲ್ಲಿ 8 ಕೊನೆಯ 1 ಚೆಂಡು ಬಾಕಿ ಉಳಿಯುತ್ತಾ ಇದೆ. ಎದುರಿಸಬೇಕಾಗಿದೆ ಕಿರಣ್. ಕ್ಲೀನ್ ಬೋಲ್ಡ್ ಕೊನೆಯ ಚೆಂಡಿನಲ್ಲಿ ಕಿರಣ್ ರವರು ಕ್ಲೀನ್ ಬೋಲ್ಡ್ ಮುಖೇನ ದ್ವಿತೀಯ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಮ್ಯಾಂಗ್ಳೂರ್ ತಂಡ ದ್ವಿತೀಯ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಪವರ್ ಪ್ಲೇ ವಿಭಾಗದಲ್ಲಿ 8 ಓಟಗಳ ಸೇರ್ಪಡೆಯೊಂದಿಗೆ 2 ವಿಕೆಟ್ ಅನ್ನು ಕಳೆದುಕೊಂಡಂತ VFC ಮ್ಯಾಂಗ್ಳೂರ್ ತಂಡ ದ್ವಿತೀಯ ಓವರಿನ ಎಸೆತಗಾರಿಕೆಯಲ್ಲಿ ನಮ್ಮ ಜವನೇರ್ ಕಿನ್ನಿಗೋಳಿ ಪರವಾಗಿ ಎಸೆತಗಾರ ಇಶಿತ್.
ಅವಳಿ ಓಟಗಳ ಸೇರ್ಪಡೆಯನ್ನು ಕಾಣ್ಕೊಳ್ತಾ ಇದೆ. ದ್ವಿತೀಯ ಓವರಿನ 3 ಚೆಂಡುಗಳು ಮುಕ್ತಾಯವನ್ನು ಕಾಣ್ಕೊಳ್ಳುವಾಗ ತಂಡದ ಖಾತೆಯಲ್ಲಿ 13. ನಿಶಿತ್ ಚತುರ್ಥ ಬಾರಿಗೆ ಎದುರಿಸಬೇಕಾಗಿದೆ ಉಮೇಶ್. ಬಹಳ ಸುಂದರ ಶೈಲಿ ನೆಲಕಚ್ಚಿ ಬಂದಂತ ಚೆಂಡು, ಅದಕ್ಕೆ ತಕ್ಕಂತ ಹೊಡೆತ ಉಮೇಶ್ ರವರ ದಾಂಡುಗಳ ಮುಖೇನ ಬರುವಾಗ ತಂಡದ ಖಾತೆಯಲ್ಲಿ 14. 4 ಚೆಂಡುಗಳು ಮುಕ್ತಾಯವನ್ನು ಕಾಣಿಕೊಳ್ಳುವಾಗ ಪಂಚಮ ಬಾರಿಗೆ ಎದುರಿಸಬೇಕಾಗಿದೆ ಹೊಸ ಆಟಗಾರ ಪ್ರವೀಣ್ ಸ್ಟ್ರೈಕ್ ಭಾಗದಲ್ಲಿ. ಇಲ್ಲಿ ಕೂಡ ಸುಂದರ ಶೈಲಿಯ ಓಟಕ್ಕೆ ಮಣೆ ಮಾಡಿಕೊಳ್ತಾ ಇದ್ದಾರೆ 2 ದಾಂಡುಗಾರರು ಪ್ರವೀಣ್, ಅದೇ ರೀತಿ ಉಮೇಶ್. ಒಂಟಿ ಅವಳಿ ಓಟಗಳ ಮುಖೇನ ತಂಡವನ್ನು ಮೇಲೆತ್ತಾ ಇದ್ದಾರೆ 2 ದಾಂಡುಗಾರರು. ತಂಡದ ಖಾತೆಯಲ್ಲಿ 15. ಕೊನೆಯ 1 ಚೆಂಡು ಬಾಕಿ ಉಳಿಯುತ್ತದೆ. ನಿಶಿತ್ ಎದುರಿಸಬೇಕಾಗಿದೆ ಉಮೇಶ್. ಕ್ಲೀನ್ ಬಾಲ್. ಇಲ್ಲಿ ಉಮೇಶ್ ಬಹಳ ಅಮೂಲ್ಯವಾದ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ವಿಎಫ್ಸಿ ಮ್ಯಾಂಗ್ಳೂರ್. ಉಮೇಶ್ ಅವರ ಮೇಲೆ ಭರವಸೆಯಿಂದ ಆಟಗಾರರಿದ್ರು, ಆದರೆ ಈ ಭರವಸೆಯನ್ನು ನಿಶಿತ್ ಬಹಳ ಚಾಣಕ್ಯದಿಂದ ವಿಕೆಟ್ ಅನ್ನು ಕಬಳಿಸಿಕೊಳ್ಳುತ್ತಾ 2 ಓವರ್ ಮುಕ್ತಾಯವನ್ನು ಕಾಣಿಕೊಳ್ಳುವಾಗ ತಂಡದ ಖಾತೆಯಲ್ಲಿ 15. 3 ವಿಕೆಟ್ ಅನ್ನು ಕಳೆದುಕೊಳ್ಳುತ್ತಾ ವಿಎಫ್ಸಿ ಮ್ಯಾಂಗ್ಳೂರ್ ತಂಡ. ತೃತೀಯ ಓವರಿನ ಎಸೆತಗಾರಿಕೆಯಲ್ಲಿ ಸಂಪತ್, ಅದೇ ರೀತಿ 5ನೇ ಕ್ರಮಾಂಕದಲ್ಲಿ ಶೈಲೇಶ್ ಇವರನ್ನು ಪರಿಚಯಿಸ್ತಾ ಇದೆ ಮ್ಯಾಂಗ್ಳೂರ್ ತಂಡ. ಕಿನ್ನಿಗೋಳಿ ಪರವಾಗಿ ಸಂಪತ್ ತೃತೀಯ ಓವರಿನ ಎಸೆತಗಾರಿಕೆಯಲ್ಲಿ ತಮ್ಮ ಎಸೆತಕ್ಕೆ ತಕ್ಕಂತ ಕ್ಷೇತ್ರರಕ್ಷಣೆಯನ್ನು ಸಜ್ಜುಗೊಳಿಸುತ್ತಾ ಪ್ರಥಮ ಚೆಂಡನ್ನು ಎದುರಿಸಬೇಕಾಗಿದೆ. ನೋ ಬಾಲ್ ಎಂಬ ನಿಶಾನೆ ಬರ್ತಾ ಇದೆ. ತೃತೀಯ ಓವರಿನ ಪ್ರಥಮ ಚೆಂಡನ್ನು ಸಂಪತ್ ಪ್ರಥಮವಾಗಿ ಎಸೆಯಬೇಕಾಗಿದೆ. ಇಲ್ಲಿ ಅಗಲ ಚೆಂಡೆಂಬ ನಿಶಾನೆ ಬರ್ತಾ ಇದೆ ತಂಡದ ಖಾತೆಯಲ್ಲಿ 17. ಇಲ್ಲಿ ಕೂಡ ಅಗಲ ಚೆಂಡೆಂಬ ನಿಶಾನೆ ಬರ್ತಾ ಇದೆ. ಫ್ರೀ ಹಿಟ್ ಚೆಂಡು ಚಾಲ್ತಿಯಲ್ಲಿದೆ ತಂಡದ ಖಾತೆಯಲ್ಲಿ 18. ಸ್ಟಗಿ ಬದಲಿ ಪ್ರವೀಣ್ ಬಹಳ ಲಯವಾಗಿ ಚೆಂಡನ್ನು ಎಸೆಯಬೇಕಾಗಿದೆ. ಇಲ್ಲಿ ಲಾಲಿಪಾಪ್ ಮಾದರಿಯ ಚೆಂಡಾಗಿತ್ತು. ಶರವೇಗದಲ್ಲಿ ಚೆಂಡು ಧಾವಿಸಿಕೊಳ್ಳುತ್ತಾ 1 ಬೌನ್ಸ್ ಫಾರ್ ಬೌಂಡ್ರಿ. ಸತತ 3 ಚೆಂಡುಗಳು ಲಯವಿಲ್ಲದ ಚೆಂಡಾಗಿತ್ತು. ತದನಂತರ ಲಯಕ್ಕೆ ಬಂದಂತ ಚೆಂಡಲ್ಲಿ ಪ್ರವೀಣ್ ರವರು ದಂಡಿಸುವಾಗ ಬೌಂಡ್ರಿ. ತಂಡದ ಖಾತೆಯಲ್ಲಿ 22. ದ್ವಿತೀಯ ಬಾರಿಗೆ ಸಂಪತ್ ಎದುರಿಸಬೇಕಾಗಿದೆ ಪ್ರವೀಣ್. ಇಲ್ಲಿ ಕೂಡ ಶರವೇಗದ ಬಹಳ ಅದ್ಭುತವಾದ ಕ್ಷೇತ್ರರಕ್ಷಣೆ ಕಾಣ್ಕೊಳ್ತಾ ಇದೆ. ಕ್ಯಾಚ್ಗೆ ಒಂದು ಅವಕಾಶ ಪಟ್ಟು ಕ್ಯಾಚ್ ಅನ್ನು ಕೈ ಚೆಲ್ಲುತ್ತಾ 1 ಓಟಗಳ ಸಂಪಾದನೆ. ತಂಡದ ಖಾತೆಯಲ್ಲಿ 23. 2 ಚೆಂಡುಗಳು ಮುಕ್ತಾಯವನ್ನು ಕಾಣಿಕೊಳ್ಳುವಾಗ ತಂಡದ ಖಾತೆಯಲ್ಲಿ 23. ಒಂಜಿ ಸೈಡ್ ದಂಗದುಂಡು ವಿಕೆಟ್ ಅಣ್ಣ ಸರ್ತ ಮಲ್ಪಲೆ ಇರನ ಜೀವ ಗಟ್ಟಿಂಡತೆ ಒಂದು ಬೊಟ್ಟಲೇಕ್ ಯಾನೆ ಇರ್ತು ಹೋಚಿ ಒಂಟಿ ಓಟಗಳ ಸಂಪಾದನೆಯನ್ನು ಪಡೆದುಕೊಳ್ಳುತ್ತಾ ತಂಡದ ಖಾತೆಯಲ್ಲಿ 24. 3 ಚೆಂಡುಗಳು ಮುಕ್ತಾಯವನ್ನು ಕಾಣಿಕೊಳ್ಳುವಾಗ ಸಂಪತ್ ಚತುರ್ಥ ಚೆಂಡನ್ನು ಎಸೆಯಬೇಕಾಗಿದೆ, ಎದುರಿಸಬೇಕಾಗಿದೆ ಪ್ರವೀಣ್. ಮುಂದೆ ಬಂದು ಹೊಡೆಯುವ ತವಕದಲ್ಲಿ ಶರವೇಗದ ಕ್ಷೇತ್ರರಕ್ಷಣೆ ಕಾಣಿಕೊಳ್ಳುತ್ತಾ ಬಹಳ ಬಲವಾದ ಮನವಿ, ನಕಾರಾತ್ಮಕ ಉತ್ತರ. 1 ಓಟಗಳು ಪೂರ್ಣವನ್ನು ಕಾಣಿಕೊಳ್ತಾರೆ. ತಂಡದ ಖಾತೆಯಲ್ಲಿ 25. ಲಾಸ್ಟ್ 2 ಬಾಲ್ ಟು ಗೋ. 2 ಚೆಂಡುಗಳು ಬಾಕಿ ಉಳಿಯುತ್ತಾರೆ. ಪಂಚಮ ಬಾರಿಗೆ ಎದುರಿಸಬೇಕಾಗಿದೆ ಶೈಲೇಶ್. ಬಹಳ ಸುಂದರ ಶೈಲಿ ಕ್ಷೇತ್ರರಕ್ಷಣೆ ಕಾಣಿಕೊಳ್ತಾ ಇದೆ. 1 ಓಟವನ್ನು ಸಂಪಾದಿಸುವಲ್ಲಿ ಯಶಸ್ವಿಯಾಗ್ತಾ ಆದರೆ ವಿಎಫ್ಸಿ ಮ್ಯಾಂಗ್ಳೂರ್ ಪರವಾಗಿ ದಾಂಡುಗಾರರು ಶೈಲೇಶ್, ಅದೇ ರೀತಿ ಪ್ರವೀಣ್.
ಕೊನೆಯ ಬಾರಿಗೆ ಸಂಪಾತ್ ಎದುರಿಸಬೇಕಾಗಿದೆ ಪ್ರವೀಣ್. ಮುಂದೆ ಬಂದು ಹೊಡೆಯುವ ತವಕದಲ್ಲಿ ಶರವೇಗದ ಹೊಡೆತಕ್ಕೆ ಮನೆ ಮಾಡಿದ. ಒಂಟಿ ಓಟಗಳು ಪೂರ್ಣವನ್ನು ಕಾಣ್ಕೊಳ್ಳುವಾಗ 3 ಓವರ್ ಮುಕ್ತಾಯವನ್ನು ಕಾಣ್ಕೊಳ್ತಾ ಇದೆ ತಂಡದ ಖಾತೆಯಲ್ಲಿ 27. ಬೌಲಿಂಗ್ ವಿಭಾಗದಲ್ಲಿ ಪ್ರಥಮ ಇನ್ನಿಂಗ್ಸ್ನ ಕೊನೆಯ ಓವರಿನ ಎಸೆತಗಾರಿಕೆಯಲ್ಲಿ ಶರಣ್ ಎದುರಿಸಬೇಕಾಗಿದೆ ಪ್ರವೀಣ್. ಒಂಟಿ ಓಟಗಳ ಸಂಪಾದನೆಯನ್ನು ಪಡೆದುಕೊಳ್ತಾ ಇದೆ. ಒಂಟಿ ಓಟಗಳ ಮುಖೇನ ತಂಡದ ಖಾತೆಯಲ್ಲಿ 28. ಎರಡು ಚೆಂಡುಗಳಿಗೆ 2 ಓಟಗಳು. ಬೌಲಿಂಗ್ ವಿಭಾಗದಲ್ಲಿ ಶರಣ್ ತೃತೀಯ ಬಾರಿಗೆ ಎಸೆಯಬೇಕಾಗಿದೆ ದಾಂಡುಗಾರ ಪ್ರವೀಣ್ ರಿವರಿಗೆ. ಸುಂದರ ಶೈಲಿಯ ಚೆಂಡಾಗಿತ್ತು. ಇಲ್ಲಿ ಗೂಟ ರಕ್ಷಕ ಒಂದು ತಪ್ಪನ್ನು ಮಾಡ್ತಾ ಇದ್ದಾನೆ. ಸ್ಟಂಪೌಟಿಗೆ ಅವಕಾಶವಿತ್ತು, ಅದನ್ನು ಕೈ ಚೆಲ್ತಾ ಇದ್ದಾನೆ. ಚತುರ್ಥ ಬಾರಿಗೆ ಎಸೆಯಬೇಕಾಗಿದೆ ಶರಣ್, ಎದುರಿಸಬೇಕಾಗಿದೆ ಪ್ರವೀಣ್. ಮುಂದೆ ಬಂದು ಹೊಡೆಯುವ ತವಕದಲ್ಲಿ ಆಟಗಾರ ಒಂಟಿ ಓಟಗಳು ಮಾತ್ರ ಪೂರ್ಣವನ್ನು ಕಾಣ್ಕೊಳ್ತಾ ಇದೆ. ಒಂಟಿ ಓಟಗಳ ಮುಖೇನ ತನ್ನದ ಖಾತೆಯಲ್ಲಿ 30. 4 ಚೆಂಡುಗಳು ಮುಕ್ತಾಯವನ್ನು ಕಾಣ್ಕೊಳ್ತಾ ಇದೆ. ಪಂಚಮ ಬಾರಿಗೆ ಶರಣ್ ಟು ಶೈಲೇಶ್. ಇಲ್ಲಿ ಕೂಡ ಅವಕಾಶವಿತ್ತು ಸ್ಟಂಪೌಟಿಗೆ, ರನ್ಔಟಿಗೆ ಅವಕಾಶ, ರನ್ಔಟಿಗೆ ಬಲಿಯಾಗ್ತಾ ಇದ್ರಿ. ಇನ್ನಿಂಗ್ಸ್ನ ಕೊನೆಯ 1 ಚೆಂಡು ಬಾಕಿ ಉಳಿಯುತ್ತಾ ಇದೆ. ಸುವಾಸೇರಿ ಬಂಜಿ ನಿಲಿಕ್ಕೆ ಉಂತೇರ ಅಂದರೆ ಕಂತ ಬಗ್ಗರೆ ಮತ್ತು ಬಂಗ ಬಾಲ್ ಪತ್ತನ್ನು ಮಾತ್ರ. ಇನ್ನಿಂಗ್ಸ್ನ ಕೊನೆಯ ಚೆಂಡು ಬಾಕಿ ಉಳಿಯುತ್ತಾ ಇದೆ. ಈ ಬಾರಿ ಗಾಳಿಯಲ್ಲಿದೆ ಚೆಂಡು, ಕ್ಯಾಚ್ ಔಟ್ಗೆ ಅವಕಾಶ. ಇಲ್ಲಿ ಕ್ಯಾಚ್ ಅನ್ನು ಕೈ ಚೆಲ್ಲುತ್ತಾ ಅವಳಿ ಓಟಿಗೆ ಕರಿಯನ್ನು ರವಣಿಸಿಕೊಳ್ಳುತ್ತಾ ಅವಳಿ ಓಟಗಳು ಕೂಡ ಪೂರ್ಣವನ್ನು ಕಾಣ್ಕೊಳ್ಳುವಾಗ ಇನ್ನಿಂಗ್ಸ್ ಕೂಡ ಮುಕ್ತಾಯವನ್ನು ಕಾಣ್ಕೊಳ್ತಾ ಇದೆ. ತಂಡದ ಖಾತೆಯಲ್ಲಿ 32, 33 ಓಟಗಳ ಗುರಿಯನ್ನು ಪಡೆದುಕೊಳ್ತಾ ಇದೆ ನಮ್ಮ ಜವನೇರ್ ಕಿನ್ನಿಗೋಳಿ ತಂಡ VFC ಮ್ಯಾಂಗ್ಳೂರ್ ಪರವಾಗಿ. ಪ್ರಥಮ ಸುತ್ತಿನ ಕೊನೆಯ 1 ಇನ್ನಿಂಗ್ಸ್ ಬಾಕಿ ಉಳಿಯುತ್ತಾ ಇದೆ. ತದನಂತರ ದ್ವಿತೀಯ ಸುತ್ತು ಆರಂಭವನ್ನು ಕಂಡುಕೊಳ್ಳುವಾಗ ಬಲಿಷ್ಠ ತಂಡಗಳು ನಮ್ಮೊಟ್ಟಿಗೆ ಇದೆ. ಪ್ರಥಮ ಪಂದ್ಯಾಟದಲ್ಲಿ ಜಯಗಳಿಸಿದ ತಂಡಗಳು ಈ ರೀತಿ ಇದೆ. ಶೆಟ್ಟಿಗಾರ್ ಯುವ ವೇದಿಕೆ ಮುದ್ರಾಡಿ, ಮಾರಿಗುಡಿ ಫ್ರೆಂಡ್ಸ್ ಸಂಗಬೆಟ್ಟು ಎ, GK ಕ್ರಿಕೆಟರ್ಸ್ ಕೋನಾಜಿ, ಅದೇ ರೀತಿ SSC ಸಾನೂರು, ಪದ್ಮಶಾಲಿ ಮುಚ್ಚೂರು, ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜಾರು ದಡ್ಡಿ ಬಿ, SFC ಸಿದ್ದಕಟ್ಟೆ. ಈ ಒಂದು ತಂಡಗಳು ದ್ವಿತೀಯ ಸುತ್ತಿನಲ್ಲಿ ಉಳಿತಾ ಇದೆ. ನಮ್ಮ ಜವನೇರ್ ಕಿನ್ನಿಗೋಳಿ ವಿರುದ್ಧವಾಗಿದೆ VFC ಮ್ಯಾಂಗ್ಳೂರ್. ದ್ವಿತೀಯ ಇನ್ನಿಂಗ್ಸ್ ಆರಂಭವನ್ನು ಕಾಣ್ಕೊಳ್ಳುವಾಗ ದಾಂಡುಗಾರರಾಗಿ ಕಿನ್ನಿಗೋಳಿ ಪರವಾಗಿ ಭಾಸ್ಕರ್, ಅದೇ ರೀತಿ ದಿನೇಶ್ ರವರನ್ನು ದಾಂಡುಗಾರಿಕೆ ಈ ಭಾಗದಲ್ಲಿ ಕಾಣ್ಕೊಳ್ತಾ ಇದ್ದಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ
ದೇವಸ್ಥಾನದ ಮುಕ್ಕಲ್ದಿಯವರಾದಂಥ ಭೋಜ ಶೆಟ್ಟಿಗಾರ್ ಯಾನಿ MS ಇವರು ಆಗಮಿಸಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಭೋಜ ಶೆಟ್ಟಿಗಾರ್ ಸಂಘ ಬಿಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸ್ಟ್ರೈಕ್ ಬದಲಿ ಭಾಸ್ಕರ್, ನಾನ್ ಸ್ಟ್ರೈಕ್ ಬದಲಿ ದಿನೇಶ್. ಪ್ರಥಮ ಎಸೆತಗಾರಿಕೆಯಲ್ಲಿ ಚಿತ್ತರಂಜನ್. ಪವರ್ ಪ್ಲೇ ವಿಭಾಗದ ಎಸೆತಗಾರಿಕೆ ಪ್ರಥಮ ಚೆಂಡು ಚುಕ್ಕಿಯಾಗ್ತಾ ಇದೆ. 24 ಚೆಂಡು 33 ಓಟಗಳ ಗುರಿಯನ್ನು ಪಡೆದುಕೊಂಡಂತ ಕಿನ್ನಿಗೋಳಿ ತಂಡ. ಮುಚ್ಚೂರು ಹಾಗೂ ಸಾಣೂರು ಎರಡು ತಂಡದ ಕಪ್ತಾನ ಟಾಸ್ಗಾಗಿ ಧಾವಿಸಬೇಕು. ಎರಡೂ ತಂಡದ ಕಪ್ತಾನ ಆದಷ್ಟು ಬೇಗ ಪಂದ್ಯಾಟವನ್ನು ನಾವು ಆದಷ್ಟು ಬೇಗ ಮುಗಿಸಬೇಕಾಗಿದೆ. ಯಾಕಂದರೆ ಒಂದು ಕಡೆಯಿಂದ ವರುಣನ ಕೃಪೆ ಇದೆ, ಮತ್ತೊಂದೆಡೆ ಬೇಗನೆ ಕತ್ತಲಾಗುವ ಪರಿಸ್ಥಿತಿ. ಎರಡು ಪರಿಸ್ಥಿತಿಗೆ ಹೊಂದಿಕೊಂಡು ನಾವು ಪಂದ್ಯಾಟವನ್ನು ಆದಷ್ಟು ಬೇಗ ಮುಗಿಸಬೇಕಾಗಿದೆ. ದಯವಿಟ್ಟು ಸಹಕರಿಸಬೇಕು. ಸಾಣೂರು ತಂಡದ ಕಪ್ತಾನ ಮುಚ್ಚೂರು ತಂಡದ ಕಪ್ತಾನ ಕಾಯ್ತಾ ಇದ್ದಾರೆ. ದ್ವಿತೀಯ ಚೆಂಡಿನಲ್ಲಿ ಭಾಸ್ಕರ್ ಅವರ ವಿಕೆಟ್ ಅನ್ನು ಕಳೆದುಕೊಳ್ಳುವಾಗ 3ನೇ ಕ್ರಮಾಂಕದಲ್ಲಿ ಹೊಸ ದಾಂಡುಗಾರ ಸಂಪತ್ ಇವರನ್ನು ಪರಿಚಯಿಸ್ತಾ ಇದೆ ಕಿನ್ನಿಗೋಳಿ ತಂಡ. ಪವರ್ ಪ್ಲೇ ವಿಭಾಗದಲ್ಲಿ ದ್ವಿತೀಯ ಚೆಂಡಿನಲ್ಲಿ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಮುಚ್ಚೂರು ಪ್ರಥಮ ಪಂದ್ಯಾಟದಲ್ಲಿ ಜಯಗಳಿಸಿದ ಮುಚ್ಚೂರು ತಂಡದ ಕಪ್ತಾನ ಆದಷ್ಟು ಬೇಗ ಟಾಸ್ಗಾಗಿ ಧಾವಿಸಬೇಕು. ತಮಗಿದು ಕೊನೆಯ ಕರೆ. ಚೆಂಡು ಚುಕ್ಕಿ ಆಗ್ತಾ ಇದೆ. ಪಂದ್ಯಾಟವನ್ನು ನಾವು ಆದಷ್ಟು ಬೇಗ ಮುಗಿಸಬೇಕಾಗಿದೆ. ಬ್ಯಾಕ್ ಟು ಬ್ಯಾಕ್ 2 ಚೆಂಡುಗಳು ಚುಕ್ಕಿಯಾಗುತ್ತಾ 4 ಚೆಂಡುಗಳು ಮುಕ್ತಾಯವನ್ನು ಕಾಣ್ಕೊಳ್ಳುವಾಗ ಓಟಗಳ ಸಂಪಾದನೆಯನ್ನು ಕಾಣ್ಕೊಳ್ತಾ ಇಲ್ಲ ಕಿನ್ನಿಗೋಳಿ ತಂಡ. ಪಂಚಮ ಬಾರಿಗೆ ಚಿತ್ತರಂಜನ್ ತೂರ್ ಸಂಪಾತ್. ಈ ಬಾರಿ ಗಾಳಿಯಲ್ಲಿದ್ದ ಚೆಂಡು ಆಫ್ ಸೈಡ್ಗೆ ತಪ್ಪಿದಂತ ಚೆಂಡು ಒಂಟಿ ಅವಳಿಗೆ ಕರಿಯನ್ನು ರವಾನಿಸಿಕೊಳ್ಳುವಾಗ 1 ಬೌನ್ಸ್ ಟು ಬೌಂಡ್ರಿ. 4 ಓಟಗಳು ಸಂಪತ್ ರವರ ದಾಂಡುಗಳ ಮುಖೇನ ಬರ್ತಾ ತಂಡದ ಖಾತೆ ಶುಭಾರಂಭವನ್ನು ಕಾಣ್ಕೊಳ್ತಾ ಇದೆ. ಪವರ್ ಪ್ಲೇ ವಿಭಾಗದ ಕೊನೆಯ ಒಂದು ಚೆಂಡು ಬಾಕಿ ಉಳಿಯುತ್ತಾ ಇದೆ. ಎದುರಿಸಬೇಕಾಗಿದೆ ಸಂಪತ್. ಇಲ್ಲಿ ಚೆಂಡು ಚುಕ್ಕಿಯಾಗುತ್ತಾ ಪ್ರಥಮ ಓವರ್ ಮುಕ್ತಾಯವನ್ನು ಕಾಣ್ಕೊಳ್ಳುವಾಗ ತಂಡದ ಖಾತೆಯಲ್ಲಿ 4. ಇನ್ನುಳಿದ 18 ಚೆಂಡುಗಳು ಬೇಕಾಗಿದೆ 29. 18 ಚೆಂಡುಗಳು ಬಾಕಿ ಉಳಿಯುವಾಗ 29 ಓಟಗಳ ಅವಶ್ಯಕತೆ. ದ್ವಿತೀಯ ಓವರಿನ ಎಸೆತಗಾರಿಕೆಯಲ್ಲಿ VFC ಮ್ಯಾಂಗ್ಳೂರ್ ಪರವಾಗಿ ಪ್ರವೀಣ್. ಎದುರಿಸಬೇಕಾಗಿದೆ ದಿನೇಶ್. 18 ಚೆಂಡುಗಳು ಬೇಕಾಗಿದೆ 29 ಓಟಗಳು. ಬಹಳ ಸುಂದರ ಶೈಲಿಯ ಚೆಂಡಾಗಿತ್ತು ಪ್ರವೀಣ್ ರವರಿಂದ. 20 ಓಟಗಳು ಸಂಪಾದನೆಯನ್ನು ಪಡೆದುಕೊಳ್ಳುತ್ತಾ ತಂಡದ ಖಾತೆಯಲ್ಲಿ 5. 1 ಚೆಂಡುಗಳು ಮುಕ್ತಾಯವನ್ನು ಕಾಣ್ಕೊಳ್ಳುವಾಗ ಅಗಲ ಚೆಂಡೆಂಬ ನಿಶಾನೆ ಬರ್ತಾ ಇದೆ. ವೈಟ್ ಬಾಲ್. ತಂಡದ ಖಾತೆಯಲ್ಲಿ 6. 1 ಚೆಂಡುಗಳು ಮುಕ್ತಾಯವನ್ನು ಕಾಣ್ಕೊಳ್ಳುವಾಗ ದ್ವಿತೀಯ ಬಾರಿಗೆ ಪ್ರವೀಣ್ ಟು ಸಂಪಾತ್. ಕ್ಲೀನ್ ಬಾಲ್ಡ್. ಕ್ಲೀನ್ ಬೋಲ್ಡ್ ಮುಖೇನ ದ್ವಿತೀಯ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಕಿನ್ನಿಗೋಳಿ ತಂಡ. 4ನೇ ಕ್ರಮಾಂಕದಲ್ಲಿ ಹೊಸ ದಾಂಡುಗಾರನ್ನು ಪರಿಚಯಿಸ್ತಾ ಇದೆ ಶ್ರವಣ್ ಇವರನ್ನು ಪರಿಚಯಿಸ್ತಾ ಇದೆ ಕಿನ್ನಿಗೋಳಿ ತಂಡ. ಮುಂದಿನ ಪಂದ್ಯಾಟದಲ್ಲಿ ಸಾನೂರು ತಂಡ ನನ್ನ ಚಿಮ್ಮಿಕೆಯನ್ನು ಜಯಗಳಿಸ್ತಾ ಇದೆ. ತಮ್ಮ ನಿರ್ಧಾರವನ್ನು ಆದಷ್ಟು ಬೇಗ ತಿಳಿಸಿಕೊಡಿ. ಅದೇ ರೀತಿ ಮುಚ್ಚೂರು ತಂಡ ಕೂಡ ರೆಡಿಯಾಗಿರಿ. ತೃತೀಯ ಬಾರಿಗೆ ಪ್ರವೀಣ್ ಟು.
ಚತುರ್ಥ ಬಾರಿಗೆ ಶ್ರವಣ್. ಇಲ್ಲಿ ಬೇಕು ಬೇಡಗಳ ಓಡಾಟ, ಓಟಗಳು ಕಾಣ್ಕೊಳ್ತಾ ಇಲ್ಲ, ಚೆಂಡು ಚುಕ್ಕಿ ಆಗ್ತಾರೆ. ಪಂಚಮ ಬಾರಿಗೆ ಪ್ರವೀಣ್ ಟು ಶ್ರವಣ್. ಲೆಗ್ ಬೈ ಮುಖೇನ ಓಟಗಳ ಸಂಪಾದನೆ ತಂಡದ ಖಾತೆಯಲ್ಲಿ 7. ಕೊನೆಯ ಒಂದು ಚೆಂಡು ಬಾಕಿ ಉಳಿಯುತ್ತದೆ. ಲಾಸ್ಟ್ 1 ಬಾಲ್ ಟು ಗೋ. ಒಂಟಿ ಓಟಗಳ ಸಂಪಾದನೆ ಅವಳಿಗೆ ಕರೆಯನ್ನು ರವಾನಿಸಿಕೊಳ್ತಾ ಇದ್ರಿ. ಇಲ್ಲಿ ಅವಳಿ ಓಟಗಳು ಕೂಡ ಪೂರ್ಣವಾಗುವಾಗ ದ್ವಿತೀಯ ಓವರ್ ಮುಕ್ತಾಯವನ್ನು ಕಾಣ್ಕೊಳ್ತಾ ಇದೆ. ತಂಡದ ಖಾತೆಯಲ್ಲಿ 9. 2 ಓವರ್ ಮುಕ್ತಾಯದ ಹಂತದಲ್ಲಿ ತಂಡದ ಖಾತೆಯಲ್ಲಿ 9. 12 ಚೆಂಡುಗಳು ಬಾಕಿ ಉಳಿಯುತ್ತಾ ಇದೆ. 24 ಓಟಗಳ ಅವಶ್ಯಕತೆ. ಬೌಲಿಂಗ್ ಭಾಗದಲ್ಲಿ ಜಗದೀಶ್ ತೃತೀಯ ಓವರಿನ ಎಸೆತಗಾರಿಕೆಯಲ್ಲಿ 12 ಚೆಂಡುಗಳು ಬಾಕಿ ಉಳಿಯುತ್ತಾರೆ. 24 ಓಟಗಳ ಅವಶ್ಯಕತೆ. ಸ್ಟ್ರೈಕ್ ವಿಭಾಗದಲ್ಲಿ ಶ್ರವಣ್ ಈ ಬಾರಿ 1 ಡಿಕ್ಲೇರ್ಡ್. ದ್ವಿತೀಯ ಬಾರಿಗೆ ಜಗದೀಶ್ ಟು ಶ್ರವಣ್. ಒಂಟಿ ಓಟಗಳು ಪೂರ್ಣವನ್ನು ಕಾಣ್ಕೊಳ್ತಾ ಇದೆ. 2 ಚೆಂಡಿಗೆ 2 ಓಟಗಳು, 10 ಚೆಂಡುಗಳು ಬಾಕಿ ಉಳಿಯುತ್ತಾ ಇದೆ. 22 ಓಟಗಳ ಅವಶ್ಯಕತೆ. ಸ್ಟ್ರೈಕ್ ಬದಲಿ ದಿನೇಶ್ ತೃತೀಯ ಬಾರಿಗೆ. ರನ್ಔಟ್ಗೆ ಬಲಿಯಾಗ್ತಾ ಇದ್ದಾರೆ ಶ್ರವಣ್. 3ನೇ ವಿಕೆಟ್ ಅನ್ನು ಕೂಡ ಕಳೆದುಕೊಳ್ತಾ ಇದೆ ನಮ್ಮ ಜವನೀರ್ ಕಿನ್ನಿಗೋಳಿ ತಂಡ. 9 ಚೆಂಡುಗಳು ಬಾಕಿ ಉಳಿಯುತ್ತಾರೆ. 9 ಚೆಂಡಿಗೆ ಬೇಕಾಗಿದೆ 22. ಹೊಸ ದಾಂಡುಗಾರನ್ನು ಪರಿಚಯಿಸುತ್ತಾರೆ ಶ್ರೀಪತಿ. ಚತುರ್ಥ ಬಾರಿಗೆ ಜಗದೀಶ್ ಟು ದಿನೇಶ್. ಚೆಂಡು ಚುಕ್ಕಿ ಆಗ್ತಾ ಇದೆ. 8ಕ್ಕೆ ಬೇಕಾಗಿದೆ 22. ಪಂಚಮ ಬಾರಿಗೆ ರನ್ಔಟ್ಗೆ ಬಲಿಯಾಗ್ತಾ ಆದರೆ ಇಲ್ಲಿ ಚೆಂಡು ಚುಕ್ಕಿ ಆಗುತ್ತಾ, ರನ್ಔಟ್ಗೆ ಬಲಿಯಾಗುತ್ತಾ. ತಂಡದ ಖಾತೆಯಲ್ಲಿ 11ಕ್ಕೆ ಸ್ಥಗಿತವನ್ನು ಕಾಣ್ಕೊಳ್ತಾರೆ. ಇನ್ನು ಬೇಕಾಗಿದೆ 22 ಓಟಗಳು. ಚೆಂಡುಗಳು ಬಾಕಿ ಉಳಿಯುತ್ತಾರೆ 7. ಲಾಸ್ಟ್ ಬಾಲ್. ಸ್ಟ್ರೈಕ್ ಬದಲಿ ಹಿಶಿತ್. ಈ ಮುಖೇನ ಬಂದಂತ ಪ್ರಥಮ ಚೆಂಡಿಗೆ ವಿಕೆಟ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ಕೊಳ್ತಾರೆ. ತಂಡದ ಖಾತೆ 11ಕ್ಕೆ ಸ್ಥಗಿತವನ್ನು ಕಾಣ್ಕೊಳ್ಳುವಾಗ ಇನ್ನುಳಿದ 6 ಚೆಂಡಿಗೆ ಬೇಕಾಗಿದೆ 22 ಓಟಗಳು. ಕೊನೆಯ ಓವರಿನ ಎಸೆತಗಾರಿಕೆಯಲ್ಲಿ ಮಂಗಳೂರು ಪರವಾಗಿ ಶ್ರವಣ್. ಕೊನೆಯ ಓವರಿನ ಎಸೆತಗಾರಿಕೆಯಲ್ಲಿ ವಿಘ್ನೇಶ್ ಎದುರಿಸಬೇಕಾಗಿದೆ ಶ್ರೀಪತಿ. ಒಂಟಿ ಓಟಗಳ ಸೇರ್ಪಡೆಯನ್ನು ಪಡೆದುಕೊಳ್ತಾ ಇದೆ. ಇನ್ನುಳಿದ 5 ಚೆಂಡಿಗೆ ಬೇಕಾಗಿದೆ 21.
ಆಫ್ ಸೈಡ್ಗೆ ತಬ್ಬಿದಂಥ ಚೆಂಡು, ಒಂಟಿ ಓಟಗಳ ಸಂಪಾದನೆ, 2 ಚೆಂಡಿಗೆ 2 ಓಟವನ್ನು ಬಿಟ್ಟುಕೊಡುತ್ತಾ 4 ಚೆಂಡುಗಳು ಬಾಕಿ ಉಳಿಯುತ್ತಾರೆ. 20 ಓಟಗಳ ಅವಶ್ಯಕತೆ. ಒಂಟಿ ಓಟಗಳ ಸಂಪಾದನೆಯನ್ನು ಪಡೆದುಕೊಳ್ತಾ 3 ಚೆಂಡುಗಳು ಮುಕ್ತಾಯವನ್ನು ಕಾಣಿಕೊಳ್ಳುವಾಗ ತಂಡದ ಖಾತೆಯಲ್ಲಿ 14. ಚತುರ್ಥ ಬಾರಿಗೆ ಲೆಗ್ ಬೈ ಮುಖೇನ ಓಟಗಳ ಸೇರ್ಪಡೆ, 4 ಚೆಂಡಿಗೆ 4 ಓಟಗಳು. ಇನ್ನಿಂಗ್ಸ್ನ 2 ಚೆಂಡುಗಳು ಮಾತ್ರ ಬಾಕಿ ಉಳಿಯುತ್ತಾರೆ. ಪ್ರಥಮ ಸುತ್ತಿನ 2 ಚೆಂಡುಗಳು ಮಾತ್ರ ಬಾಕಿ ಉಳಿಯುತ್ತಾರೆ. ಪಂದ್ಯಾಟವನ್ನು ವಿಎಂಸಿ ಮ್ಯಾಂಗ್ಳೂರು ತಂಡ 99% ಜಯಗಳಿಸಾಗಿದೆ. ಕೊನೆಯ 1 ಚೆಂಡು ಬಾಕಿ ಉಳಿಯುತ್ತಾರೆ. ಈ ಮುಖೇನ ಪಂದ್ಯಾಟವನ್ನು ಜಯಗಳಿಸುತ್ತಾರೆ ವಿಎಫ್ಸಿ ಮ್ಯಾಂಗ್ಳೂರು ತಂಡ. ಮುಂದಿನ ಪಂದ್ಯಾಕೂಟಗಳು ದ್ವಿತೀಯ ಸುತ್ತಿನ ಪಂದ್ಯಾಕೂಟಗಳು ನಡೆಯುತ್ತಾರೆ. ವಿಎಫ್ಸಿ ಟ್ರೋಫಿ 2025 ಆವೃತ್ತಿ 5ರ ದ್ವಿತೀಯ ಸುತ್ತಿನ ಪಂದ್ಯಾಟಗಳು ಆರಂಭವನ್ನು ಕಾಣ್ಕೊಳ್ತಾರೆ. ಜಿ ಆತ್ಮೀಯ ಕ್ರೀಡಾಭಿಮಾನಿಗಳ ಬೈದಂಚಿನ ಮಾತೆರೆಗ್ಲ ವನಸದ ವ್ಯವಸ್ಥೆ ಮಲ್ಲ ನೀರಿನ ಮಾತ ವನಸ ಅತ್ಯಜ ಮಾಡ್ತಿದೆ
ವನಸ್ಸನ ಸ್ವೀಕಾರ ಮಲ್ಪಡು ನಿಖಿಲ ವಿನಂತಿನ ಮಲ್ತೊಂದಲ್ಲ ಕ್ರಿಕೆಟ್ ಪಂದ್ಯ ಕೂಟಡೆ ನನ್ನ ಗೊಬ್ಬರ ಬಾಕಿ ಪುನಃ ಚಿತ್ತ ತಂಡದಾಗಲಿ ಎರ್ಮಾತ ಫ್ರೀ ಇಲ್ಲಾರದೆ ಮಲ್ತದೆ ಆಯ್ನಾತು ಬೇಗ ಪೋದು ವನಸ್ ಮಲ್ತ ಬಲೆ ನಿಖಿಲ ವಿನಂತಿನ ಮಲ್ತೊಂದಲ್ಲ ಅಂಚನೆ ಇನ್ನಿತ್ತ ದಿನ ಈ ಕ್ರಿಕೆಟ್ ಪಂದ್ಯ ಕೂಟಗೆ ವನಸದ ಪ್ರಾಯೋಜಕತ್ವವನ್ನು ಮಲ್ದಿನಾರೆ ನಮ್ಮ ಸಿದ್ಧಗಟ್ಟದ ಉದ್ಯಮಿಗಳು ಶ್ರೀಯುತ ನೋನ್ನಯ್ಯ ಶೆಟ್ಟಿಗರ್ ಪ್ರತಿ ವರ್ಷ ನಮ್ಮ ಕಾರ್ಯಕ್ರಮಕ್ಕೆ ಬರೆಯ ತುಂಜಿ ಬೆನ್ನೆಲುಬಾದ ಪುನಃಚಿತ್ನಾರೆ ಈ ವರ್ಷಲ ಈ ಕ್ರಿಕೆಟ್ ಪಂದ್ಯ ಕೂಟ ಮಲ್ಪ ಒಂದು ಪಂದಗನೆ ನಿಖಲಿಗೆ ವನಸ್ದ ವ್ಯವಸ್ಥೆ ಎನ್ನ ಲೆಕ್ಕ ಉಂಡು ಪಂಡದೆ ಇನ್ನಿತ ದಿನ ವನಸ್ದ ವ್ಯವಸ್ಥೆ ಮಲ್ತಿನ ಚಿತ್ತ ಶ್ರೀಯುತ ನೋನ್ನಯ್ಯ ಶೆಟ್ಟಿಗರ್ ಮೇರೆಗೆ ಉಡದಿನ ಸೊಲ್ಮೇಲಿನ ಸಂದಾಯಿತ ಮಲ್ತನಲ್ಲ ಎರಡ ಮಾತ ವನಸ್ ಅತಿ ಜನ ಮಲ್ತದೆ ವನಸ್ಸಿನ ಸ್ವೀಕಾರ ಮಲ್ಪಲೆ ನಿಖಲ ವಿನಂತಿನ ಮಲ್ತನಲ್ಲ ಮಹಾಗಣಪತಿ ಕಲ್ಯಾಣ ಮಂಟಪಡೆ ವನಸ್ದ ವ್ಯವಸ್ಥೆ ಪ್ರಾರಂಭ ಆಗ್ತದೆ. ಎರಡು ತಂಡದ 12 ಆಟಗಾರರು ದಯವಿಟ್ಟು ಇಲ್ಲಿ ಬಂದುಬೇಡಿ. ದಾಳಿಯಲ್ಲಿ ಶರತ್ ಓವರ್ ನಂಬರ್ 1 ಆರಂಭಿಕ ಚೆಂಡನೆ ಸೇಬೇಕಾಗಿದೆ. ಇಲ್ಲಿ ಈ ಪಂದ್ಯ ಸಾಗಿರುವಾಗ ದ್ವಿತೀಯ ಸುತ್ತಿನ ಪಂದ್ಯ ಇದು. ಆರಂಭಿಕ ಚೆಂಡಿಗೆ ದಂಡಿಸಿದ್ರು. ಕವರ್ ಪಾಯಿಂಟ್ ಭಾಗದಲ್ಲಿ ಚೆಂಡು ಚಲಿಸ್ತಾ ಇದೆ. ಒಂದು ಸುಲಭೆಯಲ್ಲಿ ಒಂದಕ್ಕೆ ಮಾತ್ರ ಅವಕಾಶಗಳು ಬರುತ್ತಾ ಇದೆ. ಕತೆ ಶುಭಾರಂಭಗೊಳ್ಳುತ್ತಾ ಇದೆ. ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಓವರ್ ನಂಬರ್ 1 ಆರಂಭಿಕ ಒಂದು ಚೆಂಡು ಮುಕ್ತಾಯ ಕಾಣಸಿಗುವ ಗಳಿಕೆಯಲ್ಲಿ ಕೂಡ 1 ಓಟಗಳು ಬಂದಾಗಿದೆ. ಶರತ್ ದಾಳಿಯಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಮಾಡುತ್ತಾ ತನ್ನ ಓವರಿನ ದ್ವಿತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಆರಂಭಿಕ ಒಂದು ಚೆಂಡಲ್ಲಿ ಮಾತ್ರ ಮುಕ್ತಾಯ. ಇದು ದ್ವಿತೀಯ ಚೆಂಡೆಯಲ್ಲಿ ಅಡ್ಡ ಚೆಂಡು ಗೂಡಿಸುವ ಒಂದು ಅವಳಿ ಓಟಗಳ ಸೇರ್ಪಡೆಯಾಗುತ್ತಾ ಇದೆ. White+1 2 ಹೆಚ್ಚುವರಿ ಬರುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ 3 ಓಟಗಳು. ಆರಂಭಿಕ ಓವರ್ ನಂಬರ್ 1 ಒಂದು ಚೆಂಡು ಇಲ್ಲಿ ಮಾತ್ರ ಮುಕ್ತಾಯ. ತನಗಂತಿನ ದ್ವಿತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ದ್ವಿತೀಯ ಚೆಂಡಲ್ಲಿ ಅಲಾಂಗ್ ವಿತ್ ಗ್ರೌಂಡ್ ಆಗಿ ಬಂದಂತ ಚೆಂಡಲ್ಲಿ ಕ್ಷೇತ್ರ ರಕ್ಷಕ ಇಲ್ಲದ ಜಾಗ ತಡೆಯನ್ನು ಹಿಡಿತಾ ಇದ್ರೆ ಅದ್ಭುತವಾದ ಸೇವ್ ಇದು.
ಬೌಂಡರಿ ಅನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಇದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 4 ಓಟಗಳ ಸೇರ್ಪಡೆಯಾಗುತ್ತಾ ಇದೆ. ಒಟ್ಟು ಖಾತೆಯಲ್ಲಿ ಜಮೆಯಾಗುತ್ತಾ ಇದೆ ಇಲ್ಲಿ ಒಟ್ಟು ಮೊತ್ತ. ಈ 4 ಓಟಗಳು ಬರುವ ಮುಖಾಂತರವಾಗಿ ಖಾತೆಯಲ್ಲಿ ಬೌಂಡರಿ ಅನ್ನತಕ್ಕಂಥ ತೀರ್ಪು ಹೊರಬಿದ್ದಾಗಿದೆ. ಇಲ್ಲಿ ಪಂದ್ಯವನ್ನು ದಯವಿಟ್ಟು ಮುಂದುವರಿಸಿ. ಗಳಿಕೆಯಲ್ಲಿ ಈ 4 ಓಟಗಳು ಬರುವ ಮುಖಾಂತರವಾಗಿ ಒಟ್ಟು ಖಾತೆಯಲ್ಲಿ ಜಮೆಯಾಗುತ್ತಾ ಇದೆ. ಒಟ್ಟು ಮೊತ್ತ 7 ಓಟಗಳು. 7 ಆನ್ ದ ಸ್ಕೋರ್ ಬೋರ್ಡ್. ಆರಂಭಿಕ 2 ಚೆಂಡುಗಳು ಇಲ್ಲಿ ಮುಕ್ತಾಯ. ಓವರ್ ನಂಬರ್ 1ರ 4 ಚೆಂಡುಗಳು ಇನ್ನು ಬಾಕಿ ಉಳಿತಾ ಇದೆ. ಇಲ್ಲಿ ಓವರಿನ ತೃತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ದಾಳಿಗಾರಿಕೆಯಲ್ಲಿ ಶರತ್ ಬಲಗೈ ದಾಂಡುಗಾರರ ಕಡೆಗೆ ಮುಂದುವರಿಸಬೇಕಾಗಿದೆ. ಓವರಿನ ತೃತೀಯ ಚೆಂಡು ತಡೆಯನ್ನು ಹಿಡಿತಾ ಇದ್ದಾರೆ. ಇಲ್ಲಿ ಒಲ್ಲವ ಮನಸ್ಸಿನ ಓಟವಾಗಿತ್ತು. ಇಲ್ಲಿ ರನ್ಔಟ್ಗೆ ಅವಕಾಶ ಇತ್ತು. ಆ ರನ್ಔಟ್ನ ಅವಕಾಶವನ್ನು ಕೂಡ ಕೈ ಚೆಲ್ಲುತ್ತಾ ಇದ್ದಾರೆ ಸ್ಕ್ವೇರ್ ಲೆಗ್ ಭಾಗದ ಕ್ಷೇತ್ರ ರಕ್ಷಕ. 1 ಓಟಗಳು ಹೆಚ್ಚುವರಿಯಾಗುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ 3 ಚೆಂಡುಗಳು ಮುಕ್ತಾಯ. ಕಾಣಸಿಗುವಾಗ 8 ಅಂಕಿಅಂಶ ಪಟ್ಟಿಯಲ್ಲಿ ಜಮೆಯಾಗುತ್ತಾ ಇದೆ. ಓವರ್ ನಂಬರ್ 1ರ ಆರಂಭಿಕ 3 ಚೆಂಡುಗಳು ಮುಕ್ತಾಯ. ಓವರಿನ 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. ತನಕಂತಿನ 4ನೇ ಚೆಂಡು ಇದು. ಶರತ್ ಕಡೆಯಿಂದ ಎಡಗೈ ದಾಂಡುಗಾರ ಅಕ್ಷಯ್ ಕಡೆಗೆ ಇಲ್ಲಿ ದೊಡ್ಡ ಹೊಡೆತದ ನೋಟದಲ್ಲಿದ್ದರು ಇಲ್ಲಿ ಅಕ್ಷಯ್. ಆದರೆ ಯಾವುದೇ ರೀತಿಯ ಚೆಂಡಿಗೂ ಹಾಗೂ ದಂಡಿಗೂ ಸರಿಯಾದ ಸಂಪರ್ಕ ಇಲ್ಲದ ಕಾರಣ ಒಂದರ ಹೆಚ್ಚುವರಿಯಾಗುತ್ತಾ ಇದೆ. ಇಲ್ಲಿ ಆರಂಭಿಕ 4 ಚೆಂಡುಗಳ ಆಟ ಮುಕ್ತಿ. ಇದು 5ನೇ ಚೆಂಡೆಯಲ್ಲಿ ದಂಡಿಸಿದರಲ್ಲಿ ರಕ್ಷಣಾತ್ಮಕ ರೀತಿಯಲ್ಲಿ ದಂಡಿಸತಕ್ಕಂಥ ಪ್ರಯತ್ನದಲ್ಲಿ ಮತ್ತೆ ಓಟಕ್ಕೆ ಕರೆ ನೀಡಿದರು ಇಲ್ಲಿ. ಆದರೆ ಯಾವುದೇ ರೀತಿಯ ಓಟಗಳಿಲ್ಲ. ಕೊನೆಯ 1 ಚೆಂಡು ಮಾತ್ರ ಬಾಕಿ. ಲಾಸ್ಟ್ ಬಾಲ್ ಆಫ್ ದ ಫಸ್ಟ್ ಓವರ್. ಆರಂಭಿಕ ಓವರ್ ನಂಬರ್ 1ರ ಕೊನೆಯ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಓವರಿನ ಕೊನೆಯ ಚೆಂಡನ್ನು ಶರತ್ ಎಸೆಯಬೇಕಾಗಿದೆ. ಇಲ್ಲಿ ಬಲಗೈ ದಾಂಡುಗಾರನ ಕಡೆಗೆ ಕೊನೆಯ ಚೆಂಡು. ಇಲ್ಲಿ ನೇರ ವಿಭಾಗವನ್ನು ಗುರಿಯಾಗಿಟ್ಟುಕೊಂಡು ದಂಡಿಸುವಂಥ ಪ್ರಯತ್ನದಲ್ಲಿದ್ದರು. ಆದರೆ ನೇರವಾಗಿ ದಾಳಿಗಾರ ಚೆಂಡನ್ನು ಕ್ಷಣದಲ್ಲಿ ಪಡೆಯುವ ಮುಖಾಂತರವಾಗಿ ಯಾವುದೇ ರೀತಿಯ ಓಟಗಳಿಗೆ ಅವಕಾಶ ಇಲ್ಲದೆ ಆರಂಭಿಕ ಓವರ್ ನಂಬರ್ 1 ಮುಕ್ತಾಯ. 6 ಚೆಂಡುಗಳು ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ. ಒಟ್ಟು ಮೊತ್ತಗಳು 9. ದಾಳಿಗಾರಿಕೆಯಲ್ಲಿ ಯಶ್ವಿನ್ ರವರ ಆಗಮನವಾಗುತ್ತಾ ಇದೆ. ಆರಂಭಿಕ ಇನ್ನಿಂಗ್ಸಿನ ದ್ವಿತೀಯ ಓವರನ್ನು ಕೈಗೆತ್ತುವಂಥ ದಾಳಿಗಾರ ಈ ಯಶ್ವಿನ್ ತನಕಂದಿನ ಆರಂಭಿಕ ಚೆಂಡನ್ನು ಮುಂದುವರಿಸಬೇಕಾಗಿದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ದಾಳಿಯಲ್ಲಿ ಎಡಗೈ ದಾಂಡುಗಾರ ಅಕ್ಷಯ್ ಕಡೆಗೆ ಆರಂಭಿಕ ಚೆಂಡು. ಇದು ನೆಲಗಚ್ಚಿ ಬಂದ ಚೆಂಡಿಗೆ ಭರ್ಜರಿಯಾದ ಪ್ರಹಾರದ ಪ್ರಯತ್ನವನ್ನು ಪಟ್ಟರು ಇಲ್ಲಿ
ಸೀಮಾ ರೇಖೆ ಹೊರಭಾಗದಲ್ಲಿ ದೊಡ್ಡ ಹೊಡೆತ ದಾಖಲಾಗುತ್ತಾ ಇದೆ. ಈ ಷಟ್ಕ ಬರುವ ಮುಖಾಂತರವಾಗಿ ನೇರ ಹೊಡೆತ ಬರುತ್ತಾ ಇದೆ. ಇಲ್ಲಿ ಷಟ್ಕದ ರವಾನೆ ಬರುತ್ತಾ ಇದೆ. ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 15 ಓಟಗಳು ಜಮೆಯಾಗುತ್ತಾ ಇದೆ. 15 ಆನ್ ದ ಸ್ಕೋರ್ ಬೋರ್ಡ್, 15 ಒಟ್ಟು ಗಳಿಕೆಯಲ್ಲಿ ಬರುತ್ತಾ ಇದೆ. ಆರಂಭದ ಚೆಂಡಿನಲ್ಲಿ ಗರ್ಜನೆ ಹೊಡೆದಿದ್ದು. ದ್ವಿತೀಯ ಚೆಂಡು ಕ್ಲೀನ್ ಬೋಲ್ಡ್ ಆಗುತ್ತಾ ಇದ್ದಾರೆ. ಇಲ್ಲಿ ಶ್ರೇಷ್ಠ ಮಟ್ಟಿನ ದಾಳಿದು ಕಮ್ ಬ್ಯಾಕ್ ಅನ್ನು ಮಾಡುತ್ತಾ ಇದ್ದಾರೆ ದಾಳಿಗಾರ. ಆರಂಭಿಕ ಚೆಂಡಿಗೆ ಸಿಕ್ಸರ್ ಅನ್ನು ಬಿಟ್ಟುಕೊಟ್ಟರು ಕೂಡ ದ್ವಿತೀಯ ಚೆಂಡಿಗೆ ಕಮ್ ಬ್ಯಾಕ್ ಅನ್ನು ಮಾಡುವ ಮುಖಾಂತರವಾಗಿ ಆ ದಾಂಡುಗಾರನ ವಿಕೆಟ್ ಅನ್ನು ಪಡೆಯುತ್ತಾ ಇದರಲ್ಲಿ ಅದ್ಭುತವಾದ ದಾಳಿ ಇದು. ಇದರೊಂದಿಗೆ 2 ಚೆಂಡುಗಳು ಓವರ್ ನಂಬರ್ 2ರ ಮುಕ್ತಾಯವಾಗುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 15 ಓಟಗಳು ಜಮೆಯಾಗುತ್ತಾ ಇದೆ. 15 ಆನ್ ದ ಸ್ಕೋರ್ ಬೋರ್ಡ್, 15ರಲ್ಲಿ ಗಳಿಕೆ ಇದೆ. ನೂತನ ಕ್ರಮಾಂಕದ ದಾಂಡುಗಾರನಾಗಿ ಮತ್ತೋರ್ವ ಬಲಾಢ್ಯ ಹೊಡೆತಗಳಿಗೆ ಬಹಳಷ್ಟು ಹೆಸರುವಾಸಿಯಾದ ಆಟಗಾರ ಮುಖೇಶ್ ರವರ ಆಗಮನವಾಗುತ್ತಾ ಇದೆ. ಇಲ್ಲಿ ಆರಂಭಿಕ 2 ಚೆಂಡುಗಳ ಆಟ ಮಾತ್ರ ಮುಕ್ತಾಯ. ಇಲ್ಲಿ ಓವರ್ ನಂಬರ್ 2ರ 3ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ದಂಡಿಸ್ತಕ್ಕಂಥ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ವಿಕೆಟ್ಗಳನ್ನು ಚುರುಕಿನ ಓಟಗಳು, 1 ಓಟಗಳೇ ಹೆಚ್ಚುವರಿ. 1 more added to the scoreboard and scoreboard jumps to 16. 16 ಗಳಿಕೆಯಲ್ಲಿದೆ. 3 ಚೆಂಡುಗಳಲ್ಲಿ ಮುಕ್ತಾಯ. ಓವರಿನ 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದ್ದು. 4ನೇ ಚೆಂಡು ಇದು. ಮತ್ತೆ ದಂಡಿಸ್ತಕ್ಕಂಥ ಪ್ರಯತ್ನ, ಕ್ಷಣ ಮಾತ್ರ ಕಳ್ಳಿದ್ದಂಥ ಚೆಂಡು. ಇಲ್ಲಿ ನೇರವಾಗಿ ಇಲ್ಲಿ ದೊಡ್ಡ ಹೊಡೆತ ರವಾನೆ ಆಗುತ್ತಾ ಇದೆ. ಶಾಟ್, ಅದ್ಭುತವಾದ ಹೊಡೆತ ಇದು. ದ ಬ್ಯಾಟರ್ ಚೇತನ್ hitting a massive hit from his bat here. ಇದರೊಂದಿಗೆ ಈ ಸಿಕ್ಸರ್ ಬರುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ 22, 22 ಆನ್ ದ ಸ್ಕೋರ್ ಬೋರ್ಡ್. 22ರಲ್ಲಿ ಗಳಿಕೆ ಇದೆ. ಓವರಿನ 5ನೇ ಚೆಂಡು ಇದು. ಮತ್ತೆ ಅದೇ ಶೈಲಿ ಹೊಡೆತಕ್ಕೆ ಪ್ರಯತ್ನವನ್ನು ಪಟ್ಟರು ಇಲ್ಲಿ. ಆದರೆ ಇಲ್ಲಿ ಯಾವುದೇ ರೀತಿಯ ಓಟಗಳು ಇಲ್ಲ. ಚುಕ್ಕಿ ಚೆಂಡಾಗುವ ಮುಖಾಂತರವಾಗಿ 5 ಚೆಂಡುಗಳು ಈ ಓವರಿನ ಮುಕ್ತಾಯ. ಓವರ್ ನಂಬರ್ 2ರ ಕೊನೆಯ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಕೊನೆಯ ಚೆಂಡಿಗೆ ಮತ್ತೆ ಅದೇ ಶೈಲಿಯ ಹೊಡೆತ ಪ್ರಯತ್ನವನ್ನು ಪಟ್ಟರು ಇಲ್ಲಿ. ಮಗದೊಮ್ಮೆ ಇಲ್ಲಿ ದೊಡ್ಡ ಹೊಡೆತ ಬರುತ್ತಾ ಇದೆ. ಓವರಿನ 3ಯ ಸಿಕ್ಸರ್ ದಾಖಲಾಗುತ್ತಾ ಇದೆ. ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಈ ಸಿಕ್ಸರ್ ಬರುವ ಮುಖಾಂತರವಾಗಿ ಒಟ್ಟು ಗಳಿಕೆಯಲ್ಲಿ ಜಮೆಯಾಗುತ್ತಾ ಇದೆ 28 ಓಟಗಳು. 28 ಆನ್ ದ ಸ್ಕೋರ್ ಬೋರ್ಡ್. 2 ಓವರ್ಗಳು ಮುಕ್ತಾಯ. 12 ಚೆಂಡುಗಳು ಒಟ್ಟಾಗಿ ಮುಕ್ತಾಯ. 28ರಲ್ಲಿ ಗಳಿಕೆ ಇದೆ. ಪವನ್ ದಾಳಿಯಲ್ಲಿ ಆರಂಭಿಕ ಚೆಂಡು ಇದು. ತೀರ್ಪುಗಾರರಿಗೆ ಜೋರಾದ ಮನವಿಯನ್ನು ಕೊಟ್ಟರು. ತೀರ್ಪುಗಾರರ ಕೈಗಗನಕ್ಕೆ ಇರುವ ಮುಖಾಂತರವಾಗಿ ಉದ್ದರಿಯನ್ನು ಬಿಟ್ಟುಕೊಡುತ್ತಾ ಇದರಲ್ಲಿ ದಾಂಡುಗಾರ ಮುಖೇಶ್ ಮುನ್ನುಗ್ಗಿ ದಂಡಿಸುವ ಪ್ರಯತ್ನದಲ್ಲಿದ್ದರು. ಆದರೆ ದಾಂಡುಗಾರ ಮುನ್ನುಗ್ಗಿಸಿ ಬರುವ ಶೈಲಿಯನ್ನು ನೋಡಿ ಗಳಿಕೆಯಲ್ಲಿ 28 ಓಟ. 28 ಆನ್ ದ ಸ್ಕೋರ್ ಬೋರ್ಡ್. ಆರಂಭಿಕ 1 ಚೆಂಡು ಇಲ್ಲಿ ಮುಕ್ತಾಯ. ಆರಂಭದಲ್ಲಿ ಪವನ್ ಅದ್ಭುತವಾದ ದಾಳಿಯೊಂದಿಗೆ ಇಲ್ಲಿ ವಿಕೆಟ್ ಅನ್ನು ಪಡೆಯುವ ಮುಖಾಂತರವಾಗಿ 1 ಚೆಂಡು ಇಲ್ಲಿ ಮಾತ್ರ ಮುಕ್ತಾಯ. ತನಕಂತಿನ ದ್ವಿತೀಯ ಚೆಂಡಿದು ಪವನ್ ಮತ್ತೆ ನೆಲಕಚ್ಚಿ ಬಂದಂತಹ ಚೆಂಡು ಇಲ್ಲಿ ಉಲ್ಟಾದರಿನ ಪ್ರಯತ್ನವನ್ನು ಪಟ್ಟರು. ದಾಂಡುಗಾರ ಎಡವಿಕೊಳ್ಳುವಾಗ ಗೂಟ ಆರಕ್ಷಕ ಕೂಡ ತಪ್ಪನ್ನು ಮಾಡುವ ಮುಖಾಂತರವಾಗಿ ಇರುವ ಜೋಡಿಗಳಿಗೆ ವಿಕೆಟ್ಗಳ ನಡುವೆ 1 ಓಟವನ್ನು ಓಡಲು ಅವಕಾಶವನ್ನು ಮಾಡಿಕೊಟ್ರು. ಇಲ್ಲಿ ಪವನ್ ಓವರಿನ 2 ಚೆಂಡುಗಳ ಇಲ್ಲಿ ಮುಕ್ತಾಯ. ತನಕಂತಿನ ತೃತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ಬಲಗೈ ಬಲಾಡಿ ಆಟಗಾರ ಚೇತನ್ ಕಡೆಗೆ ಮುಂದುವರಿಸಬೇಕಾಗಿದೆ. ಇಲ್ಲಿ ಆಫ್ ಸ್ಟಂಪಿನ ತೀರ ಹೊರಭಾಗದಲ್ಲಿ ಚಲಿಸಿದ ಚೆಂಡು ವೈಡ್ ಅನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ತೀರ್ಪುಗಾರರ ಮುಖಾಂತರವಾಗಿ ಅಡ್ಡ ಚೆಂಡು ಬರುವ ಮುಖಾಂತರವಾಗಿ 1ರ ಹೆಚ್ಚುವರಿ ಇದೆ. ಗಳಿಕೆಯಲ್ಲಿ ಆರಂಭಿಕ 2 ಚೆಂಡು ಮಾತ್ರ ಮುಕ್ತ. ಇದು ತೃತೀಯ ಚೆಂಡು. ನೇರ ಭಾಗದಲ್ಲಿ ಚೆಂಡು ಚಲಿಸ್ತಾ ಇದೆ. ಕ್ಷೇತ್ರ ರಕ್ಷಕ ಶರತ್ ರವರ ಭದ್ರ ಬಗಸಲ್ಲಿ ಚೆಂಡು ಕಾಣಸಿಗುತ್ತಾ ಇದೆ. ಇದರೊಂದಿಗೆ ತಂಡಕ್ಕೆ ಆಸರೆಯಾಗಿ ನಿಂತುಕೊಂಡದನ್ನು ದಂಡುವಿನ ಮುಖಾಂತರವಾಗಿ ಓಟಗಳನ್ನು ಕಲೆ ಹಾಕಬಲ್ಲಂಥ ದಾಂಡುಗಾರ ಚೇತನ್ ಇನ್ನಿಂಗ್ಸ್ ಇಲ್ಲಿ ಕೊನೆಗೊಳ್ಳುತ್ತಾ ಇದೆ. ನೂತನ ಕ್ರಮಾಂಕದ ದಾಂಡುಗಾರನಾಗಿ ದರ್ಶನ್ ರವರ ಆಗಮನವಾಗುತ್ತಾ ಇದೆ.
ದಂಡಿಸಿದರಲ್ಲಿ ಫೈನಲ್ ಭಾಗದಲ್ಲಿ ಚೆಂಡು ಚಲಿಸ್ತಾ ಇದ್ದಾದರೆ ಒಂದಕ್ಕೆ ಮಾತ್ರ ಇಲ್ಲಿ ಅವಕಾಶಗಳು ಇದೆ. ಒಂದಕ್ಕೆ ಹೆಚ್ಚುವರಿ ಆಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಓವರ್ ನಂಬರ್ 3ರ ಆರಂಭಿಕ 4 ಚೆಂಡುಗಳು ಇಲ್ಲಿ ಮುಕ್ತಾಯ. ಓವರಿನ ಕೊನೆಯ 2 ಚೆಂಡುಗಳು ಇಲ್ಲಿ ಬಾಕಿ ಉಳಿತಾ ಇದೆ. ಇದು 5ನೇ ಚೆಂಡು. ಪವನ್ ಮುಂದುವರಿಸಬೇಕಾಗದಲ್ಲಿ ಮತ್ತೆ ಇಲ್ಲಿ ಸುಲಭದಲ್ಲಿ 1 ಓಟಗಳನ್ನು ಕಲೆ ಮಾಡ್ತಾ ಇದ್ರೆ ಇರುವ ಜೋಡಿಗಳು. 5 ಚೆಂಡುಗಳು ಇಲ್ಲಿ ಮುಕ್ತಾಯವಾಗುತ್ತಾ ಇದೆ. ಓವರಿನ ಕೊನೆಯ 1 ಚೆಂಡುಗಳು ಇಲ್ಲಿ ಮಾತ್ರ ಬಾಕಿ ಉಳಿತಾ ಇದೆ. ಪವನ್ ಫಾರ್ ದ ಫೈನಲ್ ಟೈಮ್ ಇಸ್ ಓವರ್, ಬೌಲಿಂಗ್ ಮಾರ್ಕ್ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಟು ದ ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್. ಮತ್ತೆ ಇಲ್ಲಿ ದೊಡ್ಡ ಹೊಡೆದಂಡಿಸಲು ಪ್ರಯತ್ನವನ್ನು ಪಟ್ಟರು. ನೇರವಾಗಿ ಲಾಂಗ್ ಒಂದು ತುದಿಯಲ್ಲಿ ಚೆಂಡು ಚಲಿಸುವಾಗ ಶಿವರ್ ಅವರ ಭದ್ರವಾಗಿ ಸೇರುವ ಮುಖಾಂತರವಾಗಿ ಇಲ್ಲಿ ಚುಕ್ಕಿ 1 ಓಟಗಳಿಗೆ ಮಾತ್ರ ಅವಕಾಶಗಳು. ಇದರೊಂದಿಗೆ ಆರಂಭಿಕ 3 ಓವರ್ಗಳು ಇಲ್ಲಿ ಮುಕ್ತಾಯವಾಗುತ್ತಾ ಇದೆ. 3 ಓವರ್ಸ್ ಕಂಪ್ಲೀಟೆಡ್. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಜಮೆ ಆಗುತ್ತಾ ಇದೆ 33. 18 ಚೆಂಡುಗಳು ಮುಕ್ತಾಯ, 33 ಗಳಿಕೆಯಲ್ಲಿದೆ. ಮುಂದಿನ ಪಂದ್ಯ ಶೆಟ್ಟಿಗಾರ್ ಯುವ ವೇದಿಕೆ ಮುದ್ರಾಡಿ ವಿರುದ್ಧವಾಗಿ ಮಾರಿಗುಡಿ ಫ್ರೆಂಡ್ಸ್ ಸಂಘಬೆಟ್ಟಿಗೆ 2 ತಂಡದ ನಾಯಕರ ದೇವನಾಣಿ ಚಿಮಿಕೆ ಬಂದುಬಿಡಿ. ಶೆಟ್ಟಿಗಾರ್ ಯುವ ವೇದಿಕೆ ಮುದ್ರಾಡಿ ವಿರುದ್ಧವಾಗಿ ಟೀಮ್ ಮಾರಿಗುಡಿ ಫ್ರೆಂಡ್ಸ್ ಸಂಘಬೆಟ್ಟಿಗೆ 2 ತಂಡದ ನಾಯಕರ ದೇವನಾಣಿ ಚಿಮಿಕೆ ಬಂದುಬಿಡಿ. ದೊಡ್ಡ ಹೊಡೆದ ಬರುತ್ತಾ ಇದೆ ಇಲ್ಲಿ. ಸ್ವೀಟ್ ಕನೆಕ್ಷನ್ ಫ್ರಮ್ ದ ಮೈಟಿ ಬ್ಲೇಡ್ ಆಫ್ ದರ್ಶನ್ ಹಿಯರ್. ಈ ಸಿಕ್ಸರ್ ಬರುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಜಮೆ ಆಗುತ್ತಾ ಇದೆ. ಒಟ್ಟು ಮೊತ್ತ 39, 39 ಆನ್ ದ ಸ್ಕೋರ್ ಬೋರ್ಡ್. ಆರಂಭಿಕ ಇನ್ನಿಂಗ್ಸಿನ ಕೊನೆಯ ಓವರ್ ಚಾಲ್ತಿಯಲ್ಲಿ ಬರುತ್ತಾ ಇದೆ. ಇದು ದ್ವಿತೀಯ ಚೆಂಡು ಮತ್ತೆ ಅದೇ ಶೈಲಿಯ ಹೊಡೆತಕ್ಕೆ ಪ್ರಹಾರವನ್ನು ಕೊಟ್ಟರು. ಮತ್ತೆ ನೇರ ವಿಭಾಗದಲ್ಲಿ ಸಿಕ್ಸರ್. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಸ್ ರೇಸಿಂಗ್ ಫ್ರಮ್ ದ ಮೈಟಿ ಬ್ಲೇಡ್ ಆಫ್ ದರ್ಶನ್ ಹಿಯರ್. ಇದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 45 ಓಟಗಳು ಜಮೆಗೊಳ್ಳುತ್ತಾ ಇದೆ. ರಲ್ಲಿ ಗಳಿಕೆ ಇದೆ. ದರ್ಶನ್ ತಾನು ಎದುರಿಸಿದ ಈ ಓವರಿನ 2 ಚೆಂಡುಗಳಿಗೆ 2 ಸಿಕ್ಸರ್ಗಳನ್ನು ದಂಡಿಸಿ ಆಗಿದೆ. ಇಲ್ಲಿ 3ನೇ ಚೆಂಡಿಗೆ ಮತ್ತೆ ದೇಶದಲ್ಲಿ ಹೊಡೆತಕ್ಕೆ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಹ್ಯಾಟ್ರಿಕ್ ಸಿಕ್ಸರ್ ಬರೀತಾ ಇದೆ. ಟೂರ್ನಮೆಂಟಿನ ಪ್ರಥಮ ಹ್ಯಾಟ್ರಿಕ್ ಸಿಕ್ಸರ್ ದಾಖಲು ಮಾಡುತ್ತಾ ಇದೆ ದರ್ಶನ್. ಅಂಕಿಅಂಶ ಪಟ್ಟಿಯಲ್ಲೂ ಕೂಡ ಅರ್ಧ ಶತಕದ ಗರಿಯನ್ನು 51ರಲ್ಲಿ ಖಾತೆ ಕೂಡ ಕಾಣಸಿಗುತ್ತಾ ಇದೆ. ಟೂರ್ನಮೆಂಟ್ನ ಪ್ರಥಮ ತಂಡ ಅತಿ ಉಚ್ಚವಾಗಿ ಓಟಗಳನ್ನು ಕಲೆ ಮಾಡುತ್ತಾ ಇದೆ. ಟೀಮ್ ಸಿ ಸಾನೂರ್ ತಂಡ ಇಲ್ಲಿ ಅಗ್ರ ಕ್ರಮಾಂಕದಲ್ಲಿ ತನ್ನ ದಾಂಡುಗಾರಿಕೆಯನ್ನು ತೋರ್ಪಡಿಸೋದ್ರಲ್ಲಿ ಮತ್ತೆ ತೀರ್ಪುಗಾರರ ಕೈಗಗಣಿಕೆ ಇರುವ ಮುಖಾಂತರವಾಗಿ ಇಲ್ಲಿ ದಾಳಿಗಾರ ಕಂಬ್ಯಾಕ್ ಅನ್ನು ಮಾಡುತ್ತಾ ಇದ್ದಾರೆ. ಒಟ್ಟಾಗಿ ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಒಂದು ಗೌರವಾನ್ವಿತ ಮೊತ್ತ 51 ಓಟ, 51 ಆನ್ ದ ಸ್ಕೋರ್ ಬೋರ್ಡ್. 51 ಓಟಗಳು ಖಾತೆಯಲ್ಲಿ ಜಮೆ ಆಗುತ್ತಾ ಇದೆ. ಇಲ್ಲಿ ಓವರಿನ ಕೊನೆಯ 2 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಕೊನೆಯ 2 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಇಲ್ಲಿ ಆರಂಭಿಕ ಇನ್ನಿಂಗ್ಸಿನ ಕೊನೆಯ 2 ಚೆಂಡು ಇಲ್ಲಿ ಬಾಕಿ. ನೂತನ ಕ್ರಮಾಂಕದ ದಾಂಡುಗಾರನಾಗಿ ಕೃಷ್ಣರವರ ಆಗಮನವಾಗುತ್ತಾ ಇದೆ. ಆರಂಭಿಕ 4 ಚೆಂಡುಗಳು ಇಲ್ಲಿ ಮಾತ್ರ ಮುಕ್ತಾಯ. ಓವರ್ ನಂಬರ್ 4ರ 2 ಚೆಂಡುಗಳು ಅರ್ಥಾತ್ ಆರಂಭದ ಇನ್ನಿಂಗ್ಸಿನ ಕೊನೆಯ 2 ಚೆಂಡುಗಳಾಟ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. 51 ಅಂಕಿಅಂಶ ಪಟ್ಟಿಯಲ್ಲಿ 51 ಆನ್ ದ ಸ್ಕೋರ್ ಬೋರ್ಡ್. ಓವರಿನ 5ನೇ ಚೆಂಡು ಇದು. ದಾಳಿಗಾರಿಕೆ ವಿಭಾಗದಿಂದ ರಾಜೇಶ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ದಾಳಿಯಲ್ಲಿ ಶಾರ್ಟ್ ಪಿಚ್ ಆಗಿ ಬಂದಂಥ ಚೆಂಡಾಗಿತ್ತು. ಇಲ್ಲಿ ಒಂದು ಸುಲಭ ಬಳಕೆಯಲ್ಲಿ ಅವಳಿಗೆ ಒಟ್ಟಿಗೆ ಕರೆಯನ್ನು ಕೊಟ್ಟರು. ಇಲ್ಲಿ ಅವಳಿ ಓಟಗಳು ಕೂಡ ಸಂಪೂರ್ಣವಾಗುವ ಮುಖಾಂತರವಾಗಿ 2ರ ಹೆಚ್ಚುವರಿ ಬರುತ್ತಾ ಇದೆ. ಗಳಿಕೆಯಲ್ಲಿ ಈ 2 ಓಟಗಳು ಬರುವ ಮುಖಾಂತರವಾಗಿ ಖಾತೆಯಲ್ಲಿ 53 ಓಟಗಳು, 53 ಆನ್ ದ ಸ್ಕೋರ್ ಬೋರ್ಡ್. 5ರೊಂದಿಗೆ ನೇರವಾಗಿ ಗುಟ್ಟಕ್ಕೆ ಸ್ಪರ್ಶವಾಗುವ ಮುಖಾಂತರವಾಗಿ ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆ ಆಗುತ್ತಾ ಇದೆ 53. 54 ಸವಾಲನ್ನು ಬೆನ್ನಟ್ಟಬೇಕಾಗಿದೆ 24 ಚೆಂಡುಗಳ ಮುಂದೆ. 24 ಚೆಂಡುಗಳ ಆಟ ಬಾಕಿ ಇದೆ. ಇಲ್ಲಿ ವಿಜಯಕ್ಕಾಗಿ 54 ಓಟಗಳು ಬೇಕಾಗಿದೆ. ಮುಂದಿನ ಪಂದ್ಯ ಟೀಮ್ ಶೆಟ್ಟಿಗಾರ್ ಯುವ ವೇದಿಕೆ ಮುದ್ರಾಡಿ ವಿರುದ್ಧವಾಗಿ ಮಾರಿಗುಡಿ ಫ್ರೆಂಡ್ಸ್ ಸಂಘಬೆಟ್ಟಿಗೆ 2 ತಂಡದ ನಾಯಕರ ದೇವನಾಣಿ ಚಿಮಿಕೆ ಬಂದುಬಿಡಿ. ಇಲ್ಲಿ ಟೀಮ್ ಶೆಟ್ಟಿಗಾರ್ ಯುವ ವೇದಿಕೆ ಮುದ್ರಾಡಿ ವಿರುದ್ಧವಾಗಿ ಮಾರಿಗುಡಿ ಫ್ರೆಂಡ್ಸ್ ಸಂಘಬೆಟ್ಟಿಗೆ 2 ತಂಡದ ನಾಯಕರ ದೇವನಾಣಿ ಚಿಮಿಕೆ ಬಂದುಬಿಡಿ. ಮುಂದಿನ ಪಂದ್ಯ ನಿಮಗಾಗಿರುತ್ತದೆ. 54 ಸವಾಲನ್ನು ಬೆನ್ನಟ್ಟಬೇಕಾಗಿದೆ ಟೀಮ್ ಪದ್ಮಶಾಲಿ ಮುಚ್ಚೂರು ತಂಡ.
ಏರುಪೇರು ಕಟ್ಟಿಟ್ಟ ಬುತ್ತಿಯಲ್ಲಿ ನೆನಪಿಟ್ಟುಕೊಳ್ಳಿ, ಓಡುವಾಗ ತಮ್ಮ ತಮ್ಮ ದೇಹದ ಅಂಗಾಂಗದ ಮೇಲೆ ಜಾಗೃತರಾಗಿರಿ. ಇಂದು ನೀವು ಆಡುವುದಾದರೆ ನಾಳೆಯ ದಿನ ನಿಮ್ಮ ಮನೆಯವರಿಗೋಸ್ಕರ ನೀವು ದುಡಿಯಲೇಬೇಕು. ಭಾನುವಾರದ ಆಟ ಸೋಮವಾರದ ಮನೆಯ ಊಟ ಆಗಬಾರದು, ಸೋಮವಾರ ದುಡಿಯುವ ಬಟ್ಟಲಾಗಿರಬೇಕು ಎನ್ನತಕ್ಕಂಥ ಮಾತನ್ನು ಹೇಳುತ್ತಾ ಆಡುವಾಗ ಆಟಗಾರರು ದಯವಿಟ್ಟು ಕ್ಷೇಮದಿಂದ ಆಡಿ ಗಮನಿಸಿಕೊಂಡೇ ಕ್ಷೇತ್ರ ರಕ್ಷಣೆ ಮಾಡಬೇಕೆನ್ನತಕ್ಕಂಥ ವಿನಂತಿಯನ್ನು ಮಾಡುತ್ತಾ ಮತ್ತೆ ಪಂದ್ಯತ ಬರುತ್ತಾ ಇದ್ದೇವೆ. ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯ ಕಾಣಸಿಗುವಾಗ 24 ಚೆಂಡುಗಳಲ್ಲಿ ಬರೋಬ್ಬರಿ 53 ಓಟವನ್ನು ಗಳಿಸಿಕೊಂಡು 54ನ ಸವಾಲನ್ನು ಬಿಟ್ಟುಕೊಡುತ್ತಾ ಇದೆ ಎಸ್ಎಸ್ಸಿ ಸಾನೂರ್ ತನ್ನ ಎದುರಾಳಿ ಮಿಜಾರ್ ಸ್ಟ್ರೈಕರ್ಸ್ ತಂಡಕ್ಕೆಲ್ಲಿ. ಅಣ್ಣ ನೆಕ್ಸ್ಟ್ ಟಾಸ್ ಆಮೇಲೆ ಶೆಟ್ಟಿಗಾರ್ ಯುವ ವೇದಿಕೆ ಮುದ್ರಾಡಿ ವಿರುದ್ಧವಾಗಿ ಮಾರಿಗುಡಿ ಫ್ರೆಂಡ್ಸ್ ಸಂಘಬೆಟ್ಟಿಗೆ ನಾಯಕರು ದಯವಿಟ್ಟು ನಾಣಚಿಮಿಕೆಗೆ ಬಂದುಬೇಡಿ. ಟೀಮ್ ಶೆಟ್ಟಿಗಾರ್ ಯುವ ವೇದಿಕೆ ಮುದ್ರಾಡಿ ವಿರುದ್ಧವಾಗಿ ಮಾರಿಗುಡಿ ಫ್ರೆಂಡ್ಸ್ ಸಂಘಬೆಟ್ಟಿಗೆ ತಂಡದ ನಾಯಕರು ದಯವಿಟ್ಟು ನಾಣಚಿಮಿಗೆ ಬಂದುಬೇಡಿ. ಮುಂದಿನ ಪಂದ್ಯ ನಿಮಗಾಗಿರುತ್ತೆ, ದಯವಿಟ್ಟು ಆಟಗಾರರು ಆರಂಭದ ಕ್ರಮಾಂಕದ ದಾಂಡುಗಾರಿಕೆಯಲ್ಲಿ ರಾಜೇಶ್ ಜೊತೆ ಕೊಡುತ್ತಾ ಶರತ್ ರವರ ಆಗಮನವಾಗುತ್ತಾ ಇದೆ. ನರೇಶ್ ದಾಳಿಗಾರಿಕೆ ವಿಭಾಗದಲ್ಲಿ ಚೆಂಡನ್ನ ಕೈಗೆತ್ತುತ್ತಾ ಆರಂಭಿಕ ಪವರ್ ಪ್ಲೇ ಓವರ್ ಅನ್ನು ಎಸೆಯಲು ಸಿದ್ಧರಾಗುತ್ತಾ ಇದರಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಗಮನಿಸುತ್ತಾ ಓವರ್ ನಂಬರ್ 1ರ ಆರಂಭಿಕ ಚೆಂಡಿಗೆಯಲ್ಲಿ ದಂಡಿಸತಕ್ಕಂತ ಟಾಸ್ ಒನ್ ಬೈ ಮುದ್ರಾಡಿ. ನೆಕ್ಸ್ಟ್ ಮ್ಯಾಚ್ ದ ಟಾಸ್ ಮುದ್ರಾಡಿ. ಮುಂದಿನ ಪಂದ್ಯದ ಅದೃಷ್ಟದ ರಾಣಿ ಚಿಮಿಕೆಯನ್ನ ಶೆಟ್ಟಿಗಾರ್ ಯುವ ವೇದಿಕೆ ಮುದ್ರಾಡಿ ತಂಡ ಜಯಿಸ್ತಾ ಇದೆ. ತಮ್ಮ ನಿರ್ಣಯವನ್ನು ತಿಳಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಅಂಕಿಅಂಶ ಪಟ್ಟಿಯಲ್ಲಿ ಯಾವುದೇ ರೀತಿಯ ಓಟುಗಳನ್ನು ಬಿಟ್ಟುಕೊಡುತ್ತಾ ಇಲ್ಲ. 2 ಚೆಂಡುಗಳ ಆಟ ಮುಕ್ತಾಯವಾಗುತ್ತೆ. ರೀತಿಯ ಚೆಂಡಿಗೆ ಬರುತ್ತಾ ಇದೆ ದೊಡ್ಡ ಹೊಡೆತದ ಪ್ರಯತ್ನ, ಆದರೆ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ನಿಂತಹ ಕ್ಷೇತ್ರ ಅಕ್ಷಯ್ ರವರ ಭದ್ರಭಾಗದಲ್ಲಿ ಸೇರಿರ್ತಕ್ಕಂಥ ಚೆಂಡು ಇದರೊಂದಿಗೆ ಕ್ಯಾಚ್ ಔಟ್ ರೂಪದಲ್ಲಿ ಗೋಲ್ಡನ್ ಟೆಕ್ ಆಗುವ ಮುಖಾಂತರವಾಗಿ ಯಾವುದೇ ರೀತಿಯ ಓಟವನ್ನು ಸಂಪಾದಿಸದೆ ನೇರವಾಗಿ ನಿರ್ಗಮನದ ಹಾದಿಯನ್ನು ಹಿಡಿತಾ ಇದ್ದಾರೆ ಇಲ್ಲಿ. ರಕ್ಷಣಾತ್ಮಕ ರೀತಿಯಲ್ಲಿ ದಂಡಿಸತಕ್ಕಂಥ ಪ್ರಯತ್ನದಲ್ಲಿ ಚುಕ್ಕಿ ಚೆಂಡಾಗುವ ಮುಖಾಂತರವಾಗಿ 4 ಚೆಂಡುಗಳು ಇಲ್ಲಿ ಮುಕ್ತಾಯ. ಪವರ್ ಪ್ಲೇ ಓವರ್ ಚಾಲ್ತಿಯಲ್ಲಿದೆ. ಓವರಿನ ಕೊನೆಯ 2 ಚೆಂಡುಗಳು ಬಾಕಿ ಉಳಿತಾ ಇದ್ದಿದ್ದು. ಓವರಿನ 5ನೇ ಚೆಂಡಿಯಲ್ಲಿ 5ನೇ ಚೆಂಡಿಗೆ ದಂಡಿಸತಕ್ಕಂಥ ಪ್ರಯತ್ನಗಳು. ಇಲ್ಲಿ ಫೈನ್ ಲೆಗ್ ಭಾಗದಲ್ಲಿ ಚಲಿಸತಕ್ಕಂಥ ಚೆಂಡು ಇದು 1ಕ್ಕೆ ಮಾತ್ರ ಅವಕಾಶಗಳು ಇದೆ. ಇದರೊಂದಿಗೆ 5 ಚೆಂಡುಗಳ ಆಟ ಮುಕ್ತಾಯ. ಓವರಿನ ಕೊನೆಯ 1 ಚೆಂಡು ಬಾಕಿ ಉಳಿತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲೂ ಕೂಡ 1 ಬರಿತಾ ಇದೆ. ಇದು ಓವರಿನ ಕೊನೆಯ ಚೆಂಡು. ಇದು ಲಯಬದ್ಧತೆ ತಾಳಿಯೊಂದಿಗೆ ಇಲ್ಲಿ ದಾಂಡುಗಾರನ ತಡೆ ಹಿಡಿತಾ ಇದರಲ್ಲಿ. ಇದರೊಂದಿಗೆ ಆರಂಭಿಕ ಓವರ್ ಮುಕ್ತಾಯ. 6 ಚೆಂಡುಗಳು ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 1 ಓಟಗಳು ಮಾತ್ರ ಜಮೆ ಆಗುತ್ತಾ ಇದೆ. ಇನ್ನುಳಿದಂಥ 18 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 52 ಓಟಗಳು ಬೇಕಾಗಿದೆ. ಇಲ್ಲಿ 53 ಓಟಗಳು ಇನ್ನು ಬೇಕು, ಕ್ಷಮಿಸಿ, ಉಳಿತಕ್ಕಂಥ 18 ಚೆಂಡುಗಳ ಮುಂದೆ 53 ಓಟಗಳು ಇನ್ನು ಬೇಕಾಗಿದೆ. ವೈಡ್ ಅನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಅಡ್ಡ ಚೆಂಡು. ದರ್ಶನ್ ದಾಳಿಯಲ್ಲಿ ಓವರಿನ ಆರಂಭಿಕ ಚೆಂಡು ಇದು. ಇಲ್ಲಿ ದೊಡ್ಡ ಹೊಡೆತದ ಪ್ರಯತ್ನ, ನೇರವಾಗಿ ಕ್ಲೀನ್ ಬೌಲ್ಡ್ ಆಗುತ್ತಾ ಇದ್ದಾರೆ ಇಲ್ಲಿ.
ಅಡ್ಡ ಚೆಂಡು ಬರುವ ಮುಖಾಂತರವಾಗಿ ಒಂದರ ಹೆಚ್ಚುವರಿಯಲ್ಲಿ ಮತ್ತೆ ಇಲ್ಲಿ ಲಯಕ್ಕೆ ಮರಳಿ ಬರುತ್ತಾ ಇದ್ದಾರೆ ದಾಳಿಗಾರ. ತೊಟ್ಟೆ ಡೆಲಿವರಿ ಇದು ಅವಕಾಶ ಇರತಕ್ಕಂಥ ಚೆಂಡಾಗುತ್ತಾ ಇದೆ. ಲಯಬದ್ಧತೆ ದಾಳಿಗಳೊಂದಿಗೆ ಇಲ್ಲಿ ದಾಂಡುಗಾರನ ತಡೆ ಹಿಡಿತಾ ಇದ್ದಾರೆ ಇಲ್ಲಿ ದಾಳಿಗಾರ ದರ್ಶನ್. ಇಲ್ಲಿ 3 ಚೆಂಡುಗಳು ಓವರ್ ನಂಬರ್ 2 ಮುಕ್ತಾಯವಾಗುತ್ತಾ ಇದೆ. ತನಗಂತಿನ 4ನೇ ಚೆಂಡನ್ನು ದರ್ಶನ್ ಮುಂದುವರಿಸಬೇಕಾಗಿದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ದಾಳಿಯಲ್ಲಿ ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಶರತ್ ಕಡಗೆಲೆ ಗೂಟಗಳ ಹಿಂಬದಲ್ಲಿದ್ದಂಥ ಗೂಟ ರಕ್ಷಕತನ ಅದ್ಭುತವಾದ ಕೈಚಲಕ ಮಾಡುವ ಮುಖಾಂತರವಾಗಿ ಶರತ್ ರವರ ಇನ್ನಿಂಗ್ಸ್ಗೆ ಕೂಡ ಅಂತ್ಯವನ್ನು ಮಾಡುತ್ತಾ ಇದ್ದಾರೆ ಇಲ್ಲಿ. ಮಗದೊಂದು ಉದ್ದರಣೆ ಬಿಟ್ಟು ಕೊಡ್ತಾ ಇದೆ. ಕಾಟನ್ ಬೋಲ್ಡ್ ಆಗುವ ಮುಖಾಂತರವಾಗಿ ಮಗದೊಂದು ಉದ್ದರಣೆ ನಷ್ಟ ಮಾಡ್ತಾ ಇದೆ ಟೀಮ್ ಪದ್ಮಶಾಲಿ ಮುಚ್ಚೂರು ತಂಡ. ಆರಂಭಿಕ ಓವರಿನ 5 ಚೆಂಡುಗಳಲ್ಲಿ ಒಟ್ಟಾಗಿ ಮುಕ್ತಾಯಗೊಳ್ಳುತ್ತಾ ಇದೆ. ಕೊನೆಯ ಒಂದು ಚೆಂಡು ಮಾತ್ರ ಬಾಕಿ. ಲಾಸ್ಟ್ ಬಾಲ್ ಆಫ್ ದ ಸೆಕೆಂಡ್ ಓವರ್. ದ್ವಿತೀಯ ಓವರಿನ ಕೊನೆಯ ಒಂದು ಚೆಂಡು ಬಾಕಿ ಇದೆ. ದರ್ಶನ್ ತನಗಂತಿನ ಕೊನೆಯ ಚೆಂಡು ಇಲ್ಲಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ದಾಳಿಯಲ್ಲಿ ಅದ್ಭುತವಾದ ಎಸೆತವಾಗುತ್ತಾ ಇದೆ. ಇಲ್ಲಿ ಓಟಗಳಿಗೆ ಕರೆಯನ್ನು ಕೊಟ್ಟರು. ವಿಕೆಟ್ಗಳ ನಡುವೆ ಇಲ್ಲಿ ಒಂಟಿ ಓಟಗಳು ಕೂಡ ಇಲ್ಲಿ ಸಂಪೂರ್ಣವಾಗುತ್ತಾ ಇದೆ. ಈ ಸಂಪೂರ್ಣವಾಗುವ ಮುಖಾಂತರವಾಗಿ ಓವರ್ ನಂಬರ್ 2 ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ. ಒಟ್ಟು ಮೊತ್ತ ಇಲ್ಲಿ 5 ಓಟಗಳು. 5 ಆನ್ ದ ಸ್ಕೋರ್ ಬೋರ್ಡ್. ಆರಂಭಿಕ 2 ಓವರ್ಗಳು ಮುಕ್ತಾಯವಾಗುತ್ತಾ ಇದೆ. ನಿಯಂತ್ರಿಸಬಲ್ಲಂತ ದಾಳಿಗಾರಿಕೆಯನ್ನು ತೋರ್ಪಡಿಸತಕ್ಕಂಥ ತಂಡ ಇದು SSC ಸಾನೂರಲ್ಲಿ. ಸೋಗಸಾದ ದಾಳಿ ಇದು. ಭೂಮಿ ತಾಯಿಗೆ ಅಪ್ಪಿಕೊಂಡು ಬಂದಂಥ ಚೆಂಡಾಗಿತ್ತು. ಚೆಂಡಿಗೂ ದಂಡಿಗೂ ಯಾವುದೇ ರೀತಿಯ ಸಂಪರ್ಕಗಳಿಗೆ ಅವಕಾಶಗಳನ್ನು ಬಿಟ್ಟುಕೊಡುತ್ತಾ ಇಲ್ಲ. ದಂಡಿನ ಅಂಚಿಗೆ ತಗಲತಕ್ಕಂಥ ಚೆಂಡಿದು. ಬೂಟ್ ರಕ್ಷಣೆ ಕಂಚವನ್ನು ತಪ್ಪನ್ನು ಮಾಡುವ ಮುಖಾಂತರವಾಗಿ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟರು ಕ್ಷೇತ್ರ ರಕ್ಷಕರು. ಕೃಷ್ಣ ದಾಳಿಯಲ್ಲಿ ಆರಂಭಿಕ 2 ಚೆಂಡುಗಳಲ್ಲಿ ಮುಕ್ತಾಯ. ತನ್ನ ಓವರಿನ ತೃತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಮತ್ತೆ ಭರ್ಜರಿಯಾದ ಪ್ರಹಾರಗಳಿಗೆ ಪ್ರಯತ್ನವನ್ನು ಮಾಡುತ್ತಾ ಇದರಲ್ಲಿ ಈ ಸಮಯದಲ್ಲಿ ಕೇವಲ ಒಂಟಿ ಓಟಗಳಿಗೆ ಮಾತ್ರ ಸೀಮಿತವಾಗುತ್ತಾ ಇದೆ ಚೆಂಡು. ಇಲ್ಲಿ ಓವರಿನ ಆರಂಭದ 3 ಚೆಂಡು ಮುಕ್ತಾಯ, 3 ಚೆಂಡು ಬಾಕಿ ಇದೆ. ತನಗಂತಿನ 4ನೇ ಚೆಂಡು ಇದು. ನೆಲೆಗಚ್ಚಿ ಬಂದಂಥ ಚೆಂಡಿಗೆ ತಕ್ಕ ಉತ್ತರಗಳು ಬರುತ್ತಾ ಇದೆ. ತನ್ನ ದಂಡವಿನ ಮುಖಾಂತರವಾಗಿ ಮತ್ತೆ ಸುಲಭದ ರೀತಿಯಲ್ಲಿ ಒಂಟಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡುವಾಗ ಓವರ್ ನಂಬರ್ 3 ಚಾಲ್ತಿಯಲ್ಲಿ ತೃತೀಯ ಓವರಿನ 4 ಚೆಂಡುಗಳು ಮುಕ್ತಾಯ. ಕೊನೆಯ 2 ಚೆಂಡು ಬಾಕಿ ಇದೆ. 5ನೇ ಚೆಂಡು ನೇರ ವಿಭಾಗದಲ್ಲಿ ಚೆಂಡು ಚಲಿಸ್ತಾ ಇದೆ. ಬೌಲರ್ಸ್ ಬ್ಯಾಕ್ ಡ್ರೈವ್ ಮಾಡುವ ಮುಖಾಂತರವಾಗಿ ಮತ್ತೆ 1ಕ್ಕೆ ಮಾತ್ರ ಇಲ್ಲಿ ಅವಕಾಶಗಳು. ಒಟ್ಟು ಗಳಿಕೆಯಲ್ಲಿ ಈ 1 ಓಟಗಳು ಬರುವ ಮುಖಾಂತರವಾಗಿ ಖಾತೆಯಲ್ಲಿ ಜಮೆಯಾಗುತ್ತಾ ಇದೆ 9. ತನಕಂತಿನ ಕೊನೆಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಬಲಹಸ್ತ ಬಲಗೂಟದೊಂದಿಗೆ ಎಡಗೈ ದಾಂಡುಗಾರನ ಕಡೆಗೆ ಚಿಪ್ ಮಾಡುವ ಪ್ರಯತ್ನವನ್ನು ಪಟ್ಟರು. ಅದ್ಭುತ ಕ್ಷೇತ್ರ ರಕ್ಷಣೆ. ಇಲ್ಲಿ ರನ್ ಔಟ್ ರೂಪದಲ್ಲಿ ಮಗದೊಂದು ಉದ್ದರಿ. ಪವನ್ ರವರು ನಿರ್ಗಮನದ ಹಾದಿಯನ್ನು ಹಿಡಿಯಬೇಕಾಗಿದೆ ಈ ಸಮಯದಲ್ಲಿ. ಮೂರು ಓವರ್ಗಳು ಇಲ್ಲಿ ಮುಕ್ತಾಯ. 3 overs ಕಂಪ್ಲೀಟೆಡ್. ಸ್ಕೋರ್ ಬೋರ್ಡ್ ಮೂವ್ಸ್ ಟು 9 ಆನ್ ದ ಬೋರ್ಡ್. 9 ಗಳಿಕೆ ಇದೆ. ನೂತನ ಕ್ರಮಾಂಕದ ದಾಂಡುಗಾರನಾಗಿ ಶಿವಶಂಕರ್ ರವರ ಆಗಮನವಾಗುತ್ತಾ ಇದೆ. ಅನಿಲ್ ದಾಳಿಯಲ್ಲಿ ಆರಂಭಿಕ ಚೆಂಡು ಇದು.
ಆರಂಭಿಕ ಚೆಂಡು ಇದು ದಂಡಿಸಿದ್ರಲ್ಲಿ ಎಡಗೈ ತಾಂಡುಗಾರಾದರೆ ಒಂಟು ಓಟಗಳಿಗೆ ಮಾತ್ರ ಅವಕಾಶಗಳು ಲಭ್ಯವಾಗುತ್ತಾ ಇದೆ ಈ ಸಮಯದಲ್ಲಿ. ಇದು ಓವರಿನ ದ್ವಿತೀಯ ಚೆಂಡು. ದೊಡ್ಡ ಹೊಡೆತದ ಪ್ರಯತ್ನದಲ್ಲಿ ತೀರ್ಪುಗಾರರ ಕೈ ಗಗನಕ್ಕೆ ಇರುವ ಮುಖಾಂತರವಾಗಿ ಇಲ್ಲಿ ವಿಕೆಟನ್ನು ಬಿಟ್ಟುಕೊಡುತ್ತಾ ಇದ್ದಾರೆ ಶಿವಶಂಕರ್. ತನ್ನ ಎದುರಿಸಿದ ಆರಂಭಿಕ ಚೆಂಡಿಗೆ ತನ್ನ ಉದ್ದರಿಯನ್ನು ಬಿಟ್ಟುಕೊಡುವ ಮುಖಾಂತರವಾಗಿ ಪಂದ್ಯದ ಮೇಲೆ ಬಹುತೇಕ ಹಿಡಿತವನ್ನು ಸಾಧಿಸ್ತಾ ಇದೆ SC ಸಾನೂರು ತಂಡ. ಇಲ್ಲಿ ದೊಡ್ಡ ಹೊಡೆತದ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಕ್ಷಣ ಮಾತ್ರ ಗಾಳಿಯಲ್ಲಿ ತೇಲಾಡಿದ ಚೆಂಡಿಲಿ ಸೀಮಾರೇಖೆಯ ಗಡಿಯನ್ನು ದಾಟುತ್ತಾ ಇದೆ. ಯಶ್ವಿನ್ ತಾನು ಎದುರಿಸಿದ ಆರಂಭಿಕ ಚೆಂಡಿನಲ್ಲಿ ಸಿಕ್ಸರ್ ಬರುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಜಮೆಯಾಗುತ್ತಾ ಇದೆ. ಇಲ್ಲಿ ಒಟ್ಟು ಮೊತ್ತ 16 ಓಟಗಳು. ಅನಿಲ್ ದಾಳಿಯಲ್ಲಿ ಇಲ್ಲಿ ಮತ್ತೆ ದಂಡಿಸಿ ಕವರ್ಸ್ ಭಾಗವನ್ನು ಗುರಿಯಾಗಿಟ್ಟುಕೊಂಡು ದಂಡಿಸಿದ್ರು. ಒಂದು ಸುಲಭೆಯಲ್ಲಿ ಒಂದಕ್ಕೆ ಮಾತ್ರ ಅವಕಾಶಗಳನ್ನು ಬಿಟ್ಟುಕೊಡುತ್ತಿದ್ದಾರೆ ಈ ಸಮಯದಲ್ಲಿ. ಇದರೊಂದಿಗೆ ಗಳಿಕೆಯಲ್ಲಿ ಒಟ್ಟು ಜಮೆಯಾಗುತ್ತಾ ಇದೆ 17. ಅಡ್ಡ ಚೆಂಡು ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಇಲ್ಲಿ ಅಡ್ಡ ಚೆಂಡು ಬರುವ ಮುಖಾಂತರವಾಗಿ ಗಳಿಕೆಯಲ್ಲಿ ಒಟ್ಟು ಜಮೆಯಾಗುತ್ತಾ ಇದೆ. ಒಟ್ಟು ಮೊತ್ತ 18. ಇಲ್ಲಿ ಮತ್ತೆ ರಕ್ಷಣಾತ್ಮಕ ರೀತಿಯಲ್ಲಿ ಒಂಟಿ ಓಟವನ್ನು ಕಲೆ ಮಾಡುವ ಮುಖಾಂತರವಾಗಿ ಓವರಿನ ಆರಂಭಿಕ 5 ಚೆಂಡುಗಳು ಮುಕ್ತಾಯ. ಕೊನೆಯ ಒಂದು ಚೆಂಡು ಮಾತ್ರ ಬಾಕಿ ಇದೆ. ಇದರೊಂದಿಗೆ ಪಂದ್ಯವನ್ನಲ್ಲಿ ಜಯಿಸ್ತಾ ಇದೆ ಟೀಮ್ SSC ಸಾನೂರು ತಂಡ. ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ SSC ಸಾನೂರು ತಂಡಕ್ಕೆ. ಧನ್ಯವಾದಗಳು ಟೀಮ್ ಪದ್ಮಶಾಲಿ ಮುಚ್ಚೂರು ತಂಡಕ್ಕೆ.
ಆರಂಭಿಕ ಚೆಂಡೆಯಲ್ಲಿ ನಿಯಂತ್ರಿಸಬಲ್ಲದ ದಾಳಿಯೊಂದಿಗೆ ಇಲ್ಲಿ ಆರಂಭದ ಚೆಂಡಿಗೆಯಲ್ಲಿ ಯಾವುದೇ ರೀತಿಯ ಉತ್ತರಗಳು ಬರುತ್ತಾ ಇಲ್ಲ. ಚುಕ್ಕಿ ಚೆಂಡಾಗುತ್ತಾ ಇದೆ. ಟೀಮ್ ಮಾರಿಗುಡಿ ಫ್ರೆಂಡ್ಸ್ ಸಂಘ ಬಿಟ್ಟು ಈ ತಂಡ ಕ್ಷೇತ್ರ ರಕ್ಷಣೆ ವಿಭಾಗದಲ್ಲಿ ಕಾಣುವುದಾದರೆ, ದಾಂಡುಗಾರಿಕೆ ಮುಖ್ಯ ವಿಭಾಗದಲ್ಲಿ ಶೆಟ್ಟಿಗಾರ್ ಯುವ ವೇದಿಕೆ ಮುದ್ರಾಡಿ ಪರವಾಗಿ ಆರಂಭಿಕ 2 ಪ್ರಬಲ ಬ್ಯಾಟರ್ಸ್ಗಳು ಕಾಣಸಿಗುತ್ತಾ ಇದರಲ್ಲಿ. ಓವರ್ ನಂಬರ್ 1 ಜೈರಾಜ್ ದಾಳಿಯಲ್ಲಿ ತನ್ನ ಗಂತಿನ ದ್ವಿತೀಯ ಚೆಂಡು ರೈಟ್ ಆರ್ಮ್ ರೌಂಡ್ ದ ವಿಕೆಟ್. ದಂಡಿಸತಕ್ಕಂಥ ಪ್ರಯತ್ನ ಇಲ್ಲಿ ಶಾರ್ಟ್ ಕವರ್ಸ್ ಭಾಗವನ್ನು ಗುರಿಯಾಗಿಟ್ಟುಕೊಂಡು ದಂಡಿಸಿರಲಿ. ಅದ್ಭುತವಾದ ಹೊಡೆತವಾಗಿತ್ತು. ನೇರವಾಗಿ ಡೀಪ್ ಕವರ್ಸ್ ಭಾಗದ ಹೊರಭಾಗದಲ್ಲಿ ಚೆಂಡು ಬೌಂಡರಿ ಎತ್ತ ಚಲಿಸ್ತಾ ಇದೆ. ಈ ಬೌಂಡರಿ ಬರುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಜಮೆ ಆಗುತ್ತಾ ಇದೆ. ಒಟ್ಟು ಮೊತ್ತಗಳು 4 ಓಟಗಳು. ಇಲ್ಲಿ ಖಾತೆ ಶುಭಾರಂಭ. ಆರಂಭಿಕ 2 ಚೆಂಡುಗಳು ಮುಕ್ತಾಯ, 4ರಲ್ಲಿ ಗಳಿಕೆ ಬರೀತಾ ಇದೆ. ಆರಂಭಿಕ ಓವರ್ ನಂಬರ್ 1ರ 2 ಚೆಂಡುಗಳು ಇಲ್ಲಿ ಮುಕ್ತಾಯವಾಗುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 4 ಓಟಗಳು ಬರುತ್ತಾ ಇದೆ. ದಾಂಡುಗಾರ ಪ್ರಜ್ವಲ್ ಬ್ಯಾಟ್ ಮುಖಾಂತರ ಇಲ್ಲಿ ಸಿಡಿಲಬ್ಬರದ ಹೊಡೆತಗಳು ಹೊರಬೀಳುತ್ತಾ ಇದೆ. ಈ ಸಮಯದಲ್ಲಿ 2 ಚೆಂಡು ಮುಕ್ತಾಯ. ತನ್ನ ಓವರಿನ ತೃತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಉಲ್ಟಾದನ್ನ ಪ್ರಯತ್ನವನ್ನು ಪಟ್ಟರೆ ಇಲ್ಲಿ ನೆಲಕಚ್ಚಿ ಬಂದಂಥ ಚೆಂಡಿಗೆ ಇಲ್ಲಿ ಯಾವುದೇ ರೀತಿಯ ಸರಿಯಾದ ಉತ್ತರಗಳು ಸಿಗುತ್ತಾ ಇಲ್ಲ. ಇದರೊಂದಿಗೆ ಚುಕ್ಕಿ ಚೆಂಡಾಗುತ್ತಾ ಇದೆ. ಓವರಿನ ಆರಂಭದ 3 ಚೆಂಡು ಮುಕ್ತಾಯ. ಓವರ್ ನಂಬರ್ 1ರ 3 ಚೆಂಡು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ತನ್ನ ಕಂತಿನ 4ನೇ ಚೆಂಡು ಜೈರಾಜ್ ಬಲಹಸ್ತ ಬಲಗೂಟದೊಂದಿಗೆ ಇಲ್ಲಿ ನೆಲ ಕಚ್ಚಿ ಬಂದ ಚೆಂಡಾಗಿತ್ತು. ಮತ್ತೆ ಲಯಬದ್ಧತೆ ದಾಳಿಯಲ್ಲಿ ದಾಂಡುಗಾರ ಸೈಡಿನ ಗುರಿಯಾಗಿಟ್ಟುಕೊಂಡು ದಂಡಿಸುವ ಪ್ರಯತ್ನದಲ್ಲಿ ಇದ್ರು ಪ್ರಜ್ವಲ್. ಅದರಲ್ಲಿ ಯಾವುದೇ ರೀತಿಯ ಸಂಪರ್ಕಗಳು ಇಲ್ಲದ ಕಾರಣ ಚುಕ್ಕಿ ಚೆಂಡಾಗಿ ದಾಖಲಾಗುತ್ತಾ ಇದೆ. 4 ಚೆಂಡುಗಳು ಇಲ್ಲಿ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 4 ಓಟಗಳು ಜಮೆ ಆಗುತ್ತಾ ಇದೆ. ಓವರ್ ನಂಬರ್ 1ರ ಕೊನೆಯ 2 ಚೆಂಡುಗಳು ಮಾತ್ರ ಬಾಕಿ. ಪ್ರಜ್ವಲ್ ಎದುರಿಸಬೇಕಾಗಿದೆ ಜೈರಾಜ್ ಓವರಿನ 5ನೇ ಚೆಂಡನ್ನು. ಅದ್ಭುತವಾದ ಎಸೆತ ಇದು. ಶ್ರೇಷ್ಠ ಮಾಟಿನ ದಾಳಿದು. ಎಕ್ಸ್ಟ್ರೀಮ್ ಪೇಸ್ ಆಗಿ ಬಂದಂಥ ಚೆಂಡಾಗಿತ್ತು. ಇಲ್ಲಿ ಚೆಂಡಿಗೆ ಅನುಸಾರವಾಗಿ ದಾಂಡುಗಾರ ಪ್ರಜ್ವಲ್ ದಂಡಿಸುವ ಪ್ರಯತ್ನದಲ್ಲಿ ಇರುವಾಗ ಇಲ್ಲಿ ಚೆಂಡು ನೇರವಾಗಿ ಸೀಮಾರೇಖೆ ಸನಿಯನ್ನು ಪಾರು ಮಾಡುತ್ತಾ ಇದೆ. ಇಲ್ಲಿ ಇದರೊಂದಿಗೆ ಬೌಂಡರಿ ಬರುವ ಮುಖಾಂತರವಾಗಿ 8 ಗಳಿಕೆಯಲ್ಲಿ ಕೊನೆಯ 1 ಚೆಂಡುಗಳ ಆಟ ಮಾತ್ರ ಬಾಕಿ ಇದೆ. ಓವರ್ ನಂಬರ್ 1ರ ಕೊನೆಯ ಚೆಂಡು ಜೈರಾಜ್ ರೈಟ್ ಆರ್ಮ್ ರೌಂಡ್ ದ ವಿಕೆಟ್ ದಾಳಿಯಲ್ಲಿ ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಪ್ರಜ್ವಲ್ ಕಡೆಗೆ ಮುಂದುವರಿಸಬೇಕಾಗಿದೆ. ಆರಂಭಿಕ ಪವರ್ ಪ್ಲೇ ಓವರಿನ ಕೊನೆಯ ಚೆಂಡು. ಸುಲಭದ ಚೆಂಡಿಗೆಯಲ್ಲಿ ದೊಡ್ಡ ಹೊಡೆತದ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ತೀರ್ಪುಗಾರಿಗೆ ಜೋರಾದ ಮನವಿಯನ್ನು ನೀಡುವಾಗ ಇಲ್ಲಿ ಯಾವುದೇ ರೀತಿಯ ಉತ್ತರಗಳು ಸಿಗುತ್ತಾ ಇಲ್ಲ. ಚುಕ್ಕಿ ಚೆಂಡಾಗುವ ಮುಖಾಂತರವಾಗಿ ಇಲ್ಲಿ ಆರಂಭಿಕ ಓವರ್ ನಂಬರ್ 1 ಮುಕ್ತಾಯವಾಗುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 6 ಚೆಂಡುಗಳು ಮುಕ್ತಾಯ ಕಾಣಸಿಗುವಾಗ 8 ಒಟ್ಟು ಖಾತೆಯಲ್ಲಿ ಜಮೆ ಆಗುತ್ತಾ ಇದೆ. 6 balls completed, 8 on the scoreboard. ಕಳೆದ ಪಂದ್ಯದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ದರ್ಶನ್ ರವರ ಪಾಲಾಗುತ್ತಾ ಇದೆ. SSC ಸಾನುಡ್ತ ದರ್ಶನ್ ದಯವಿಟ್ಟು ತಮ್ಮ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಮುಖ್ಯ ವೇದಿಕೆಯಿಂದ ಪಡೆಯಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ದಾಳಿಯಲ್ಲಿ ವಸಂತ್ ಆರಂಭಿಕ ಇನ್ನಿಂಗ್ಸಿನ ದ್ವಿತೀಯ ಓವರನ್ನು ಕೈಗೆತ್ತುವಂಥ ದಾಳಿಗಾರ. ತನ್ನ ಓವರಿನ ಆರಂಭಿಕ ಚೆಂಡನ್ನು ಎಸೆಯಬೇಕಾಗಿದೆ. ಇಲ್ಲಿ ಬಲಗೈ ದಾಂಡುಗಾರ ಪ್ರತಿ ಕಡೆಗೆ ಆರಂಭಿಕ ಚೆಂಡೆಯಲ್ಲಿ ಕ್ಷೇತ್ರ ರಕ್ಷಣೆ ವೈಫಲ್ಯತೆ ಬರುತ್ತಾ ಇದೆ. ಇದರೊಂದಿಗೆ ಇಲ್ಲಿ ಸೀಮಾರೇಖೆ ಸರಿಯನ್ನು ಪಾರು ಮಾಡ್ತಾ ಇದೆ. ಮತ್ತು ಇಲ್ಲಿ ಡೀಪ್ ಕವರ್ಸ್ ಭಾಗದ ಹೊರಭಾಗದಲ್ಲಿ ಚೆಂಡು ಚಲಿಸುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ 4 ಓಟುಗಳ ಸೇರ್ಪಡೆ. 4 more added to the scoreboard. ಇದರೊಂದಿಗೆ 12 ಒಟ್ಟು ಗಳಿಕೆಯಲ್ಲಿ ಜಮೆ ಆಗುತ್ತೆ. 12 on the scoreboard. ದಾಳಿಯಲ್ಲಿ ವಸಂತ್ ತನ್ನದೇ ಆದ ಶೈಲಿಯಲ್ಲಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ದಾಳಿಯಲ್ಲಿ ಬಲಗೈ ದಾಂಡುಗಾರ ಪ್ರತಿ ಕಡೆಗೆ ಮತ್ತೆ ದಂಡಿಸಿದಲ್ಲಿ ಕ್ಷೇತ್ರ ರಕ್ಷಕ ಇಲ್ಲದ ಜಾಗವಾಗುತ್ತಾ ಇದೆ. ಆದರೆ ಇಲ್ಲಿ ಕ್ಷೇತ್ರ ರಕ್ಷಕ ಯಾವುದೇ ತಪ್ಪನ್ನು ಮಾಡದೆ ತನ್ನ ಕ್ಷಣ ವೇಗದಲ್ಲಿ ಚೆಂಡನ್ನು ಪಡೆಯುವ ಮುಖಾಂತರವಾಗಿ ಇಲ್ಲಿ ಅವಳಿ ಓಟಗಳಿಗೆ ಮಾತ್ರ ಅವಕಾಶವನ್ನು ಬಿಟ್ಟುಕೊಟ್ಟರು. 2 ಓಟಗಳ ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚುವರಿ ಕಾಣಸಿಗುವಾಗ 14 ಒಟ್ಟು ಖಾತೆಯಲ್ಲಿ ಜಮೆ ಆಗುತ್ತಾ ಇದೆ. ಆರಂಭಿಕ 2 ಚೆಂಡುಗಳು ಓವರ್ ನಂಬರ್ 2ರ ಮುಕ್ತಾಯ ಮಾತ್ರ. ಇಲ್ಲಿ ಓವರಿನ ತೃತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಮುಂದಿನ ಪಂದ್ಯ ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜಾರ್ದಡ್ಡಿ ಬಿ ವಿರುದ್ಧವಾಗಿ SFC ಸಿದ್ದಕಟ್ಟೆ ಎ. 2 ತಂಡ ನಾಯಕರ ದಯವಿಟ್ಟು ನಾನು ಚಿಮಿಗೆ ಬಂದುಬಿಡಿ. ಈ ತನ್ ಮಾಧ್ಯೆ ದೊಡ್ಡ ಹೊಡೆತ ಇದು.
ಅದ್ಭುತವಾಗಿತ್ತು ಪ್ರಹಾರ ಇಲ್ಲಿ. ಓವರಿನ ತೃತೀಯ ಚೆಂಡಿಗೆ ದೊಡ್ಡ ಹೊಡೆತ ಬರುವ ಮುಖಾಂತರವಾಗಿ 20ರಲ್ಲಿ ಗಳಿಕೆ ಇದೆ. ಇರುವ ಜೋಡಿಗಳು ಸ್ಫೋಟಕವಾದ ದಾಂಡುಗಾರಿಕೆಯನ್ನು ತೋರ್ಪಡಿಸ್ತಾ ಇದೆ. ಇಲ್ಲಿ ತಪ್ಪನ್ನು ಮಾಡಿಬಿಟ್ರು. ಇಲ್ಲಿ ರಕ್ಷಣಾತ್ಮಕ ರೀತಿಯಲ್ಲಿ ಶಾರ್ಟ್ ಕವರ್ಸ್ ಭಾಗವನ್ನು ಗುರಿಯಾಗಿ ಇಟ್ಟುಕೊಂಡು ದಂಡಿಸುವ ಪ್ರಯತ್ನದಲ್ಲಿದ್ದರು. ಆದರೆ ಕ್ಷೇತ್ರ ಆರಕ್ಷಕ ಕಾತು ನಿಂತ ಗಿಡುಗನ ರೀತಿಯಲ್ಲಿ ಆ ಚೆಂಡನ್ನು ಪಡೆಯುವ ಮುಖಾಂತರವಾಗಿ ಇಲ್ಲಿ ಕ್ಯಾಚ್ ಔಟ್ ರೂಪದಲ್ಲಿ ಹೊಡಿಬಡಿಯ ದಾಂಡುಗಾರ ಪ್ರತೀಕ್ ರವರ ಇನ್ನಿಂಗ್ಸ್ಗೆ ಅಂತ್ಯ ಮಾಡುತ್ತಾ ಇದ್ದಾರೆ. ಕ್ಯಾಚ್ ಔಟ್ ರೂಪದಲ್ಲಿ ಆರಂಭಿಕ ಜೋಡಿ ಇಲ್ಲಿ ಕೊನೆಗೊಳ್ಳುತ್ತಾ ಇದೆ. ಫಸ್ಟ್ ವಿಕೆಟ್ ಹ್ಯಾಸ್ ಫಾಲನ್ ಡೌನ್ ಫ್ರಮ್ ದ ಸೈಡ್ ಆಫ್ ಶೆಟ್ಟಿಗಾರ್ ಯುವ ವೇದಿಕೆ ಮುದ್ರಾಣಿಯಲ್ಲಿ. ಮುಂದಿನ ಪಂದ್ಯ ಟೀಮ್ SFC ಸಿದ್ದಕಟ್ಟೆ ಎ ವಿರುದ್ಧವಾಗಿ ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜಾರ್ ದಡ್ಡಿ ಬಿ. ಎರಡು ತಂಡ ನಾಯಕರ ದಯವಿಟ್ಟು ಚಿಮಿಕೆ ಬಂದುಬಿಡಿ. ಟೀಮ್ ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜಾರ್ ದಡ್ಡಿ ಬಿ ವಿರುದ್ಧವಾಗಿ SFC ಸಿದ್ದಕಟ್ಟೆ ಎ. ಎರಡು ತಂಡದ ನಾಯಕರ ದಯವಿಟ್ಟು ಚಿಮಿಕೆ ಬರಬೇಕೆಂದು ಕೇಳಿಕೊಳ್ತಾ ಇದ್ದಾವೆ. ದಾಳಿಯಲ್ಲಿ ವಸಂತ್ ತನ್ನ ಓವರಿನ 5ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ಬಲಗೈ ದಾಂಡುಗಾರನ ಕಡೆಗೆ ಮತ್ತೆ ಇಲ್ಲಿ ಭರ್ಜರಿಯಾದ ಪ್ರಹಾರದ ಪ್ರಯತ್ನ ಇಲ್ಲಿ, ಆದರೆ ಸರಿಯಾದ ಕನೆಕ್ಷನ್ಗಳು ಇಲ್ಲದ ಕಾರಣ ಇಲ್ಲಿ ಕ್ಯಾಚ್ ಔಟ್ ರೂಪದಲ್ಲಿ ಮಗದೊಂದು ವಿಕೆಟ್ ಅನ್ನು ಭೇಟಿ ಕೊಡುತ್ತಾ ಇದೆ. ಇಲ್ಲಿ ತಂಡ ಒಟ್ಟಾಗಿ 5 ಚೆಂಡುಗಳು ಮುಕ್ತಾಯಗೊಳ್ಳುತ್ತಾ ಇದೆ. ಓವರಿನ ಕೊನೆಯ ಚೆಂಡು ಅರ್ಥಾತ್ ದ್ವಿತೀಯ ಓವರಿನ 1 ಚೆಂಡುಗಳ ಆಟ ಇಲ್ಲಿ ಬಾಕಿ. 20ರಲ್ಲಿ ಗಳಿಕೆ ಇರುವಾಗ ನೂತನ ಕ್ರಮಾಂಕದ ದಾಂಡುಗಾರನಾಗಿ ಗಣೇಶ್ ರವರ ಆಗಮನವಾಗುತ್ತಾ ಇದೆ. ಇಲ್ಲಿ ಗಣೇಶ್ ನೂತನ ಕ್ರಮಾಂಕದಲ್ಲಿ ಬರತಕ್ಕಂಥ ಆಟಗಾರ. 20ರಲ್ಲಿ ಗಳಿಕೆ ಇದೆ, ಉಳಿತಾ ಇದೆ ಓವರ್ ನಂಬರ್ 2ರ ಕೊನೆಯ 1 ಚೆಂಡು. ಆ ಉಳಿತಕ್ಕಂಥ 1 ಚೆಂಡಿನಲ್ಲಿ ಎಷ್ಟು ಓಟವನ್ನು ಗಳಿಸಬಹುದು, ಓವರ್ ನಂಬರ್ 2ರ ಕೊನೆಯ ಚೆಂಡನ್ನು ವಸಂತ್ ಯಾವ ರೀತಿಯಲ್ಲಿ ಸಂಘಟಿಸಬಹುದು, ಎಲ್ಲವೂ ಇಲ್ಲಿ ಪ್ರಶ್ನೆಯಾಗಿ ಬಾಕಿ ಇರುವಾಗ ಓವರಿನ ಕೊನೆಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ಬಲಗೈ ದಾಂಡುಗಾರ ಗಣೇಶ್ ಕಡೆಗೆ ಗುಡಿಸುವ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಗುಡಿಸುವ ಮುಖಾಂತರವಾಗಿ ಒಂದು ಸುಲಭದಲ್ಲಿ 1ಕ್ಕೆ ಮಾತ್ರ ಅವಕಾಶಗಳು ಇದೆ. 1 more attitude scorer and ಸೆಕೆಂಡ್ ಓವರ್ ಕಂಪ್ಲೀಟೆಡ್. ದ್ವಿತೀಯ ಓವರ್ ಮುಕ್ತಾಯ. ಇಲ್ಲಿ 2 ಓವರ್ಗಳು ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 21-21 ಆನ್ ದ ಸ್ಕೋರ್ ಬೋರ್ಡ್. 12 ಚೆಂಡುಗಳ ಆಟ ಮುಕ್ತಾಯವಾಗಿದೆ. ಗಳಿಕೆಯಲ್ಲಿ 21 ಓಟ ಬರುವ ಮುಖಾಂತರವಾಗಿ ಉಳಿತಕ್ಕಂಥ ಆರಂಭದ ಇನ್ನಿಂಗ್ಸಿನ ಕೊನೆಯ 12 ಚೆಂಡುಗಳಲ್ಲಿ ಎಷ್ಟು ಓಟಗಳನ್ನು ಕಲೆ ಮಾಡಬಹುದು ದಾಂಡುಗಾರಿಕೆ ವಿಭಾಗ ಕಾದು ನೋಡಬೇಕಾಗಿದೆ. ಇದು ಓವರ್ ನಂಬರ್ 3ರ ಆರಂಭಿಕ ಚೆಂಡೆಯಲ್ಲಿ ನೇರವಾಗಿ ಉಲ್ಟಾದನ್ನ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಕಾಲಿಗೆ ಸ್ಪರ್ಶವಾದಂಥ ಚೆಂಡೆಯಲ್ಲಿ ಬೈಸ್ ರೂಪದಲ್ಲಿ 1 ಓಟಗಳಿಗೆ ಹೆಚ್ಚುವರಿ ಇದೆ ಗಳಿಕೆಯಲ್ಲಿ. ಆರಂಭಿಕ 1 ಚೆಂಡುಗಳ ಆಟ ಮುಕ್ತಾಯ. ಓವರ್ ನಂಬರ್ 3ರ ದ್ವಿತೀಯ ಚೆಂಡನ್ನು ಆರಂಭದ ಕ್ರಮಾಂಕದಲ್ಲಿ ಬಂದಂಥ ಆಟಗಾರ ಪ್ರಜ್ವಲ್ ಎದುರಿಸಬೇಕಾಗಿದೆ. ಇಲ್ಲಿ ದೊಡ್ಡ ಹೊಡೆದ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಚೆಂಡು ನೇರವಾಗಿ ರೇಖೆ ಹೊರಭಾಗದಲ್ಲಿ ದೊಡ್ಡ ಹೊಡೆತ ದಾಖಲಾಗುತ್ತಾ ಇದೆ. ಇಲ್ಲಿ ಪ್ರಜ್ವಲ್ ಬ್ಯಾಟ್ ಮುಖಾಂತರ ಮೊಳಗುತ್ತಾ ಇದೆ ದೊಡ್ಡ ಹೊಡೆತ. ಈ ಸಿಕ್ಸರ್ ಬರುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಕಾಣಸಿಗುತ್ತಾ ಇದೆ. ಒಟ್ಟು ಮೊತ್ತಗಳು ಇಲ್ಲಿ 28. ಇಲ್ಲಿ ಜೀವದಾನಗಳು ಲಭ್ಯವಾಗುತ್ತಾ ಇದೆ. ಇಲ್ಲಿ ಅಪಾಯಕಾರಿ ಆಟಗಾರ ಪ್ರಜ್ವಲ್ ರವರಿಗೆ ಜೀವದಾನ ಸಿಕ್ಕಿಯಾಗಿದೆ. ಕಾದು ನೋಡಬೇಕಾಗಿದೆ ಈ ಜೀವದಾನ ಯಾವ ರೀತಿಯಲ್ಲಿ ಉಪಯೋಗಿಸ್ತಾರೆ, ಯಾವ ರೀತಿಯಲ್ಲಿ ದೊಡ್ಡ ಹೊಡೆತಗಳನ್ನು ದಂಡಿಸ್ತಾರೆ ಎಂದು ಈ ಪ್ರಜ್ವಲ್ ಎಲ್ಲವೂ ಇಲ್ಲಿ ಪ್ರಶ್ನೆಯಾಗಿ ಬಾಕಿ ಉಳಿತಾ ಇದೆ. 29 ಇರತಕ್ಕಂಥ ಅಂಕಿಅಂಶ ಪಟ್ಟಿ 29 ಆನ್ ದ ಸ್ಕೋರ್ ಬೋರ್ಡ್. ಉಳಿತಾ ಇದೆ ಓವರಿನ ಕೊನೆಯ 3 ಚೆಂಡುಗಳು.
ಓವರಿನ ಆರಂಭಿಕ 3 ಚೆಂಡುಗಳು ಮುಕ್ತಾಯವಾಗಿದೆ. ಅದ್ಭುತವಾದ ಕ್ಷೇತ್ರ ರಕ್ಷಣೆ ಇದು. ತಡೆಯನ್ನು ಹಿಡಿತಾ ಇದರಲ್ಲಿ ದಾಳಿಗಾರಲ್ಲಿ ಅದ್ಭುತವಾಗಿದ್ದು ತಡೆ. ಇದರೊಂದಿಗೆ ಯಾವುದೇ ರೀತಿಯ ಓಟಗಳನ್ನು ಬಿಟ್ಟುಕೊಡದೆ ಇಲ್ಲಿ ದಾಂಡುಗಾರನ ಕಟ್ಟಿ ಹಾಕುತ್ತಾ ಇದ್ರೆ ಎಸೆತಗಾರ ದಿವಾಕರ್. ಇಲ್ಲಿ 4 ಚೆಂಡುಗಳು ಒಟ್ಟಾಗಿ ಮುಕ್ತಾಯ. ಓವರಿನ ಕೊನೆಯ 2 ಚೆಂಡು ಇಲ್ಲಿ ಬಾಕಿ ಉಳಿತಾ ಇದೆ. ಇದು ಓವರಿನ 5ನೇ ಚೆಂಡು. ನೋ ಬಾಲ್ ಎನ್ನತಕ್ಕಂಥ ತೀರ್ಪು ಹೊರ ಬೀಳುತ್ತಾ ಇದೆ. ಫ್ರೀ ಹಿಟ್ ಚೆಂಡು ಇಲ್ಲಿ ಬರಿತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ. ಒಟ್ಟು ಮೊತ್ತ ಇಲ್ಲಿ 30 ಓಟಗಳು. 30 ಆನ್ ದ ಸ್ಕೋರ್ ಬೋರ್ಡ್. ಫ್ರೀ ಹಿಟ್ ಚೆಂಡು ಬರಿತಾ ಇದೆ ಇಲ್ಲಿ. ಫ್ರೀ ಹಿಟ್ ಚೆಂಡಿಗೆ ದಂಡಿಸತಕ್ಕಂಥ ಪ್ರಯತ್ನ ಇಲ್ಲಿ ಒಂದು ಸುಲಭೆಯಲ್ಲಿ 1ಕ್ಕೆ ಮಾತ್ರ ಅವಕಾಶಗಳು. ಇದರೊಂದಿಗೆ 5 ಚೆಂಡುಗಳ ಆಟ ಮುಕ್ತಾಯ. ಓವರಿನ ಕೊನೆಯ 1 ಚೆಂಡುಗಳು ಅರ್ಥಾತ್ ತೃತೀಯ ಓವರಿನ 1 ಚೆಂಡು ಬಾಕಿ ಉಳಿತಾ ಇದೆ ಈ ಸಮಯದಲ್ಲಿ. ನವೀನ್ ದಾಳಿಯಲ್ಲಿ ಓವರಿನ ಕೊನೆಯ ಚೆಂಡು. ಓವರ್ ನಂಬರ್ 3ರ ಕೊನೆಯ ಚೆಂಡನ್ನು ಎಸೆಯಬೇಕಾಗಿದೆ. ಮತ್ತೆ ಇಲ್ಲಿ ಬಿಗಿ ಪ್ರಹಾರದ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಚಲಿಸತಕ್ಕಂಥ ಚೆಂಡಿಲ್ಲಿ 1 ಸುಲಭೆಯಲ್ಲಿ ಬಳಿಕೆಯಲ್ಲಿ ಮತ್ತೆ ಅವಕಾಶಗಳು. ಮತ್ತೆ ಇಲ್ಲಿ ಜೀವಧನಗಳು ಲಭ್ಯವಾಗುತ್ತಾ ಇದೆ ಇಲ್ಲಿ ಪ್ರಜ್ವಲ್ ಕಡೆಗೆ. ಇದರೊಂದಿಗೆ ಓವರ್ ನಂಬರ್ 3 ಮುಕ್ತಾಯ. 3 ಓವರ್ಸ್ ಕಂಪ್ಲೀಟೆಡ್ ಅಂಡ್ ಸ್ಕೋರ್ ಬೋರ್ಡ್ ಮೂವ್ಸ್ ಟು 32. 32 ಒಟ್ಟು ಗಳಿಕೆಯಲ್ಲಿ 3 ಓವರ್ಗಳು ಮುಕ್ತಾಯ. 32 ಒಟ್ಟು ಖಾತೆಯಲ್ಲಿ ಜಮೆಯಾಗುತ್ತಾ ಇದೆ. 18 ಚೆಂಡುಗಳು ಆರಂಭದ ಇನ್ನಿಂಗ್ಸಿನ ಮುಕ್ತಾಯಗೊಂಡಾಗಿದೆ. 32ರಲ್ಲಿ ಗಳಿಕೆ ಇರುವಾಗ ಆರಂಭದ ಇನ್ನಿಂಗ್ಸಿನ ಕೊನೆಯ 6 ಚೆಂಡುಗಳ ಆಟ ಮಾತ್ರ ಬಾಕಿ. ಗಳಿಕೆಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ 32 ಓಟಗಳು. ಆರಂಭದ ಇನ್ನಿಂಗ್ಸಿನ ಕೊನೆಯ 1 ಓವರಲ್ಲಿ ಮಾತ್ರ ಬಾಕಿ ಇದೆ. ಆರಂಭದ ಚೆಂಡಲ್ಲಿ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಚಲಿಸತಕ್ಕಂಥ ಚೆಂಡು ಇದು. ಕೇವಲ 1ಕ್ಕೆ ಮಾತ್ರ ಅವಕಾಶಗಳಿದೆ. ಇದರೊಂದಿಗೆ ಆರಂಭಿಕ 1 ಚೆಂಡು ಮುಕ್ತಾಯ. ಆರಂಭದ ಇನ್ನಿಂಗ್ಸಿನ 5 ಚೆಂಡುಗಳು ಇನ್ನು ಕೂಡ ಬಾಕಿ. ಇದು ದ್ವಿತೀಯ ಚೆಂಡು. ದಿಕ್ ತೈ ಎನ್ನತಕ್ಕಂಥ ರೀತಿಯಲ್ಲಿ ಬಂದಂಥ ಚೆಂಡಿಗೆ ದೊಡ್ಡ ಹೊಡೆತ ಬರುತ್ತಾ ಇದೆ. ಶಕ್ತಿಯುತವಾದಂಥ ಹೊಡೆತ ಬರುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ 6 ಓಟಗಳ ಸೇರ್ಪಡೆ. ಈ ಸಿಕ್ಸರ್ ಬಂದಾದ ಬಳಿಕ ಗಳಿಕೆಯಲ್ಲಿ 39 ಓಟ ಒಟ್ಟು ಅಂಕಿಅಂಶ ಪಟ್ಟಿಯಲ್ಲಿ ಕಾಣಸಿಗುತ್ತಾ ಇದೆ. ಆರಂಭಿಕ 2 ಚೆಂಡು ಇಲ್ಲಿ ಮಾತ್ರ ಮುಕ್ತಾಯ. ಇದು ಓವರಿನ ತೃತೀಯ ಚೆಂಡು. ಮತ್ತೆ ಇಲ್ಲಿ 1 ಓಟಗಳು ಹೆಚ್ಚುವರಿಯಾಗುತ್ತಾ ಇದೆ. ಈ 1 ಓಟ ಬರುವ ಮುಖಾಂತರವಾಗಿ ಗಳಿಕೆಯಲ್ಲಿ ಆರಂಭಿಕ 3 ಚೆಂಡುಗಳು ಮಾತ್ರ ಮುಕ್ತಾಯ. ಓವರಿನ 3 ಚೆಂಡುಗಳು ಇನ್ನು ಕೂಡ ಬಾಕಿ. ಸುಲಭದ ಚೆಂಡಿಗೆ ಇಲ್ಲಿ ದೊಡ್ಡ ಹೊಡೆತ ದಂಡಿಸುವ ಪ್ರಯತ್ನ. ಇಲ್ಲಿ ಕ್ಷಣ ಮಾತ್ರ ಗಾಳಿಯಲ್ಲಿ ಇದ್ದಂಥ ಚೆಂಡೆಯಲ್ಲಿ ಕ್ಷೇತ್ರ ರಕ್ಷಕ ಕುಮಾರ್ ಅವರ ಭದ್ರ ಬಗೆ ಸೇರ್ತಾ ಇದ್ದ. ಇದರೊಂದಿಗೆ ಅಂಕಿಅಂಶ ಪಟ್ಟಿ 39ರಲ್ಲಿ ಸ್ಥಗಿತವಾಗುತ್ತಾ ಇದೆ. ಆರಂಭಿಕ 4 ಚೆಂಡುಗಳು ಇಲ್ಲಿ ಮುಕ್ತಾಯ ಮಾತ್ರ. ಓವರಿನ ಕೊನೆಯ 2 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ನೂತನ ಕ್ರಮಾಂಕದಲ್ಲಿ ಬಲಗೈ ಮತ್ತೋರ್ವ ಅನುಭವಿ ಆಟಗಾರ ಸಚಿನ್ ರವರ ಆಗಮನವಾಗುತ್ತಾ ಇದೆ. ಅದ್ಭುತವಾಗಿ ಇಲ್ಲಿ ನೇರವಾಗಿ ಮಗದೊಂದು ವಿಕೆಟ್ ಅನ್ನು ಬಿಟ್ಟುಕೊಡುತ್ತಾ ಇದೆ ಇಲ್ಲಿ ಟೀಮ್. ಶೆಟ್ಟಿಗಾರ್ ಯುವ ವೇದಿಕೆ ಮುದ್ರಾಡಿ ತಂಡ 40 ಒಟ್ಟು ಗಳಿಕೆಯಲ್ಲಿ ಬರ್ತಾ ಇದೆ. 40 ಆನ್ ದ ಸ್ಕೋರ್ ಬೋರ್ಡ್.
40ರಲ್ಲಿದೆ ಅಂಕಿಅಂಶ ಪಟ್ಟಿ. ಓವರಿನ ಕೊನೆಯ 1 ಚೆಂಡುಗಳ ಆಟ ಬಾಕಿ ಉಳಿತು. ಲಾಸ್ಟ್ ಬಾಲ್ ಆಫ್ ದ ಫಸ್ಟ್ ಇನ್ನಿಂಗ್ಸ್. ಆರಂಭಿಕ ಇನ್ನಿಂಗ್ಸಿನ ಕೊನೆಯ 1 ಚೆಂಡು ಮಾತ್ರ ಬಾಕಿ ಇದೆ. 40ರಲ್ಲಿದೆ ಗಳಿಕೆ. ವೈಡ್ ಎನ್ನತಕ್ಕಂಥ ತೀರ್ಪು ಇದೆ ಇಲ್ಲಿ. ಲೆಗ್ ಆಫ್ ಸ್ಟೆಂಪಿನ ತೀರ ಹೊರಭಾಗದಲ್ಲಿ ಚಲಿಸುವಂಥ ಚೆಂಡು ಇದು. ವೈಡ್ ಬರುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ 1 ಓಟಗಳ ಸೇರ್ಪಡೆ. ದಾಳಿ ಭೂಮಿ ತಾಯಿಯನ್ನು ಅಪ್ಪಿಕೊಂಡು ಬಂದಂಥ ಚೆಂಡು ಅಲಾಂಗ್ ವಿತ್ ಕಾರ್ಪೆಟ್ ಆಗಿ ಹೋದಂಥ ಚೆಂಡಾಗಿತ್ತು. ಆದರೆ ಕೊನೆಯ ಕ್ಷಣದಲ್ಲಿ ತಿರುವನ್ನು ಬಹಳಷ್ಟು ಕಂಡುಕೊಂಡು ಆಫ್ ಸ್ಟೆಂಪಿನ ತೀರ ಹೊರಭಾಗದಲ್ಲಿ ಚಲಿಸುವ ಮುಖಾಂತರವಾಗಿ ತೀರ್ಪುಗಾರಿಂದ ವೈಡ್ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಇಲ್ಲಿ 1 ಚೆಂಡು ಇನ್ನು ಕೂಡ ಬಾಕಿ ಇದೆ. 41ರಲ್ಲಿದೆ ಗಳಿಕೆ. ಇದು ಓವರಿನ ಕೊನೆಯ ಚೆಂಡು, ಅರ್ಥಾತ್ ಆರಂಭದ ಇನ್ನಿಂಗ್ಸಿನ ಕೊನೆಯ ಚೆಂಡು. ಮತ್ತೆ ಇದೇ ತಪ್ಪುಗಳು. ಮತ್ತೆ ಇಲ್ಲಿ ಆಫ್ ಸ್ಟೆಂಪಿನ ತೀರ ಹೊರಭಾಗದಲ್ಲಿ ಚಲಿಸತಕ್ಕಂಥ ಚೆಂಡು ಮತ್ತೆ ಇಲ್ಲಿ ವೈಡ್ ಬರುವ ಮುಖಾಂತರವಾಗಿ ಮಗದೊಂದು ಓಟಗಳ ಸೇರ್ಪಡೆಯಾಗುತ್ತಾ ಇದೆ. ಓವರಿನ ಕೊನೆಯ 1 ಚೆಂಡು ಬಾಕಿ ಇದೆ. ಇಲ್ಲಿ ಕೊನೆಯ ಚೆಂಡು ಸುಲಭದ ಚೆಂಡಿಗೆ ದೊಡ್ಡ ಹೊಡೆತ ದಂಡಿಸುವ ಪ್ರಯತ್ನ ಇಲ್ಲಿ. ಆದರೆ ನೇರವಾಗಿ ಕ್ಷೇತ್ರ ರಕ್ಷಕನ ಕೈ ಸೇರಿದ ಚೆಂಡು ಕ್ಯಾಚ್ ಔಟ್ ರೂಪದಲ್ಲಿ ಆರಂಭದ ಇನ್ನಿಂಗ್ಸ್ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ ಜಮೆಯಾಗುತ್ತಾ ಇದೆ. 42 ಓಟ 43 ಎನ್ನ ಸವಾಲನ್ನು ಬೆನ್ನಟ್ಟಬೇಕಾಗಿದೆ. 24 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 43 ಓಟಗಳು ಬೇಕಾಗಿದೆ. ನೆಕ್ಸ್ಟ್ ಟಾಸ್ ಕಡಪರ್ಲೇನಾ. ಮುಂದಿನ ಪಂದ್ಯ ಎಸ್ಎಫ್ಸಿ ಸಿದ್ದಕಟ್ಟೆ ಎ ವಿರುದ್ಧವಾಗಿ ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜಾರ್ ದಡ್ಡಿ ಬಿ. 2 ತಂಡದ ನಾಯಕರ ದಯವಿಟ್ಟು ನಾಣಿಸಿಕೆ ಬಂದುಬೇಡಿ. ಮುಂದಿನ ಪಂದ್ಯ ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜಾರು ದಡ್ಡಿ ಬಿ ವಿರುದ್ಧವಾಗಿ ಎಸ್ಎಫ್ಸಿ ಸಿದ್ದಕಟ್ಟೆ ಎ. 2 ತಂಡದ ನಾಯಕರ ದಯವಿಟ್ಟು ನಾಣಿಸಿಕೆಗೋಸ್ಕರ ಬಂದುಬೇಡಿ. ದಯವಿಟ್ಟು ಮೈದಾನವನ್ನು ಸಜ್ಜು ಮಾಡಿಬಿಡಿ. ಆಟಗಾರ ದಯವಿಟ್ಟು ಮೈದಾನವನ್ನು ಆದಷ್ಟು ಬೇಗ ಸಜ್ಜು ಮಾಡಬೇಕಾ ಕೇಳಿಕೊಳ್ತಾ ಇದ್ದಾವೆ. ದಯಮಾಡಿ ಮಿಜಾರ್ ದಡ್ಡಿ ತಂಡದ ಭಕ್ತಾಂದರು ದಯಮಾಡಿ ವೇದಿಕೆ ವೇಳೆ ಧಾವಿಸಿ. ಆಟಗಾರ ದಯವಿಟ್ಟು ಮೈದಾನವನ್ನು ಆದಷ್ಟು ಬೇಗ ಸಜ್ಜು ಮಾಡಿಬಿಡಿ. ದಂಡುಗಾರ ದಯವಿಟ್ಟು ದಂಡುಗಾರೆಯ ತುದಿ ತಳ್ಳಬೇಕೆಂದು ಕೇಳಿಕೊಳ್ತಾ ಇದ್ದಾವೆ. ಟಾಸ್ ಒನ್ ಬೈ ಮಿಜಾರ್.
ಗಣೇಶ್ ದಾಳಿಯಲ್ಲಿ ಆರಂಭಿಕ ಚೆಂಡಿಗೆಯಲ್ಲಿ ದೊಡ್ಡ ಹೊಡೆತದ ಪ್ರಯತ್ನ, ಇಲ್ಲಿ ಸೀಮಾ ರೇಖೆಯ ಹೊರಭಾಗದಲ್ಲಿ ಬರುತ್ತಾ ಇದೆ ಸಿಕ್ಸರ್ ಬರಲೇಬೇಕಾಗಿದ್ದು ಟೀಮ್ ಮಾರಿಗುಡಿ ಫ್ರೆಂಡ್ಸ್ ಸಂಗಬೆಟ್ಟು ಎ ಪಾಲಯದಲ್ಲಿ. ಕಾರಣ 43 ಎನ್ನತಕ್ಕಂಥ ಬೃಹತ್ಮತ್ವವನ್ನು ಬೆನ್ನಟ್ಟುವ ಸ್ಥಿತಿಗತಿಯಲ್ಲಿದೆ ಈ ಪಂದ್ಯ. ಇಲ್ಲಿ ಆರಂಭದ ಚೆಂಡಿಗೆ ಸಿಕ್ಸರ್ ಬರುವ ಮುಖಾಂತರವಾಗಿ ಉಳಿತಕ್ಕಂಥ 23 ಚೆಂಡುಗಳ ಮುಂದೆ ವಿಜಯಕ್ಕಾಗಿ ಇನ್ನೂ 37 ಓಟಗಳು ಬೇಕಾಗಿದೆ. ಇದು ದ್ವಿತೀಯ ಚೆಂಡು, ಸುಲಭದ ಚೆಂಡಿಗೆ ಮತ್ತೆ ದಂಡಿಸುವ ಪ್ರಯತ್ನ, ಆದರೆ ಇರುವ ಕ್ಷೇತ್ರ ರಕ್ಷಕರ ನಡುವೆ ಕ್ಷೇತ್ರ ರಕ್ಷಕ ಪ್ರಜ್ವಲ್ ರವರ ಭದ್ರವಾಗಿ ಸೇರಿದ ಚೆಂಡು. ಇಲ್ಲಿ ಸಿಕ್ಸರ್ನ ಬಳಿಕ ಕಮ್ ಬ್ಯಾಕ್ ಅನ್ನು ಮಾಡತಕ್ಕಂಥ ದಾಳಿಗಾರ ಗಣೇಶ್ ಆ ದಂಡುಗಾರನ ವಿಕೆಟ್ ಅನ್ನು ಪಡೆಯುವಲ್ಲಿ ಯಶಸ್ಸನ್ನು ಕಂಡುಕೊಂಡು ತಂಡಕ್ಕೆ ಆಧಾರವಾಗಿ ಉಂಟುಕೊಂಡು ದಂಡಿಸಬಲ್ಲಂತ ಆಟಗಾರ ವಸಂತ ಅವರ ಇನ್ನಿಂಗ್ಸ್ಗೆ ಅಂತ್ಯ ನೀಡುತ್ತಾ ಇದ್ದಾರೆ. ಇಲ್ಲಿ ಆರಂಭಿಕ 2 ಚೆಂಡುಗಳು ಇಲ್ಲಿ ಮುಕ್ತಾಯ. ನೂತನ ಕ್ರಮಾಂಕದ ದಾಂಡುಗಾರನಾಗಿ ನಂಬರ್ 3ರ ಕ್ರಮಾಂಕದಲ್ಲಿ ದೀಪಕ್ ರವರ ಆಗಮನವಾಗುತ್ತಾ ಇದೆ. ಆರಂಭಿಕ ಚೆಂಡಿಗೆ ಸಿಕ್ಸರ್ ಬಂದಾಗಿದೆ. ಇಲ್ಲಿ ಕಾದು ನೋಡಬೇಕಾಗಿದೆ. 2 ಚೆಂಡುಗಳು ಆರಂಭಿಕ ಓವರ್ ನಂಬರ್ 1ರ ಮಾತ್ರ ಮುಕ್ತಾಯ. ಪವರ್ ಪ್ಲೇ ಓವರ್ ಇನ್ನು ಕೂಡ ಚಾಲ್ತಿಯಲ್ಲಿದೆ. ಇದು ಓವರಿನ ತೃತೀಯ ಚೆಂಡು. ರೈಟ್ ಆರ್ಮ್ ರೌಂಡ್ ದ ವಿಕೆಟ್ ದಾಳಿಯಲ್ಲಿ ಇದರೊಂದಿಗೆ ಕ್ಲೀನ್ ಬೋಲ್ಡ್ ಆಗುವ ಮುಖಾಂತರವಾಗಿ ಇಲ್ಲಿ ಮಗದೊಂದು ಹುದ್ದರಿಯನ್ನು ಬಿಟ್ಟುಕೊಡುತ್ತಾ ಇದೆ ಟೀಮ್ ಮಾರಿಗುಡಿ ಫ್ರೆಂಡ್ಸ್ ಸಂಘಬಿಟ್ಟು ಈತನ ವಿಕೆಟ್ನ ಮೇಲೆ ವಿಕೆಟ್ಗಳನ್ನು ಬಿಟ್ಟುಕೊಡುತ್ತಾ ಇದೆ. ಈ ಸಮಯದಲ್ಲಿ ಆರಂಭಿಕ ಪವರ್ ಪ್ಲೇ ಓವರ್ನ ಸಂಪೂರ್ಣ ಲಾಭವನ್ನು ಪಡೆಯಬೇಕಾಗಿತ್ತು ಟೀಮ್ ಮಾರಿಗುಡಿ ಫ್ರೆಂಡ್ಸ್ ಸಂಘಬಿಟ್ಟು ಈ ತಂಡ. ಆದರೆ ಈ ಸಮಯದಲ್ಲಿ ಗಣೇಶ್ ಆರಂಭದಲ್ಲಿ ಮಾಡತಕ್ಕಂಥ ತಪ್ಪಿಗೆಯಲ್ಲಿ ವಿಕೆಟ್ ಅನ್ನು ಪಡೀತಾ ಇದ್ದಾರೆ. ತನ್ನ ಓವರಿನ 3 ಚೆಂಡುಗಳು ಮುಕ್ತಾಯ. ಕಂತಿನ 4ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ನೂತನ ಕ್ರಮಾಂಕದಲ್ಲಿ ಆಗಮಿಸತಕ್ಕಂಥ ಮತ್ತೋರ್ವ ಪ್ರತಿಭಾನ್ವಿತ ದಾಣುಗಾರ ಜಯರಾಜ್ ಕಡೆಗೆ. ಈತ ಕ್ರಿಕೆಟ್ ಪಂದ್ಯ ಕೊಟ್ಟಾಗ ಪುರ್ತುಕನ ಮಟ್ಟಿಗೆ ಜೊತೆ ಒಂದಿಪ್ಪಿನ ಚಿತ್ತ ಶ್ರೀ ವೀರಭದ್ರ ಟೆಕ್ಸ್ಟೈಲ್ದ ಮಾಲಕೇರನ ಚಿತ್ನ ಶ್ರೀ ಯೋಗೀಶ್ ಶೆಟ್ಟಿಗರ್ ಮೇರೆನೆ ಈತ ಕ್ರಿಕೆಟ್ ಪಂದ್ಯ ಕೊಟ್ಟಾಗ ಆತ್ಮೀಯವಾದ ಚಿತ್ನ ಸ್ವಾಗತನ ವಹಿಸೋದಿಲ್ಲ. ಅದ್ಭುತವಾಗಿ ವ್ಯವಸ್ಥೆಗಾರಿಕೆಯಲ್ಲಿ ಯಾವುದೇ ರೀತಿಯ ಇತರ ಖಾತೆಯಲ್ಲಿ ಓಟಗಳಿಗೆ ಅವಕಾಶಗಳೇ ಇಲ್ಲ. ದಾಂಡುಗಾರ ಗುಡಿಸುವ ಪ್ರಯತ್ನವನ್ನು ಪಟ್ಟರು ಇಲ್ಲಿ, ಆದರೆ ಚೆಂಡಿಗೂ ದಂಡಿಗೂ ಸಂಪರ್ಕ ಇಲ್ಲದ ಕಾರಣ ಚುಕ್ಕೆ ಚೆಂಡಾಗಿ ದಾಖಲಾಗುತ್ತಾ ಇದೆ ಚೆಂಡು. ಒಟ್ಟಾಗಿ ಆರಂಭಿಕ ಓವರ್ ನಂಬರ್ 1ರ ಆರಂಭದ 4 ಚೆಂಡುಗಳು ಮುಕ್ತಾಯ. ಕೊನೆಯ 2 ಚೆಂಡುಗಳು ಮಾತ್ರ ಬಾಕಿ ಇದ್ದಿದ್ದು. 5ನೇ ಚೆಂಡು ಪಾಯಿಂಟ್ ಭಾಗದಲ್ಲಿ ದಂಡಿಸತಕ್ಕಂಥ ಪ್ರಯತ್ನವನ್ನು ಪಟ್ಟರು ಇಲ್ಲಿ ರಕ್ಷಣಾತ್ಮಕ ರೀತಿಯಲ್ಲಿ ಒಂಟಿ ಓಟಗಳನ್ನು ಕಳೆ ಮಾಡುವ ಮುಖಾಂತರವಾಗಿ 5 ಚೆಂಡುಗಳ ಆಟ ಮುಕ್ತಾಯಗೊಂಡಾಗಿದೆ. ಓವರ್ ನಂಬರ್ 1ರ ಕೊನೆಯ ಚೆಂಡು ಗಳಿಕೆಯಲ್ಲಿ 7 ಆನ್ ದ ಸ್ಕೋರ್ ಬೋರ್ಡ್. ಇದು ಕೊನೆಯ ಚೆಂಡು ಗಣೇಶ್ ಕಡೆಯಿಂದ ಉಲ್ಟಾ ದಂಡಿನ ಪ್ರಯತ್ನವನ್ನು ಪಟ್ಟರು, ಆದರೆ ಇಲ್ಲಿ ಲೆಗ್ ಸ್ಟಂಪಿನ ತೀರ ಹೊರಭಾಗದಲ್ಲಿ ಚಲಿಸತಕ್ಕಂಥ ಚೆಂಡು ನೋ ಬಾಲ್ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಇಲ್ಲಿ ನೋ ಬಾಲ್ ಬರುವ ಮುಖಾಂತರವಾಗಿ ದಾಂಡುಗಾರಿಕೆಯಲ್ಲಿ ಫ್ರೀ ಹಿಟ್ನ ಲಾಭಾಂಶ ಇದೆ. ಕಾದು ನೋಡಬೇಕು ಕುಮಾರ್. ದಾಂಡುಗಾರಿಕೆ ಮುಖ್ಯ ವಿಭಾಗದಲ್ಲಿ 43 ಎನ್ನತಕ್ಕಂಥ ಗುರಿಯನ್ನು ಬೆನ್ನಟ್ಟುವ ಸ್ಥಿತಿಗಳಿರತಕ್ಕಂಥ ಪಂದ್ಯದಲ್ಲಿ ಯಾವ ರೀತಿಯಲ್ಲಿ ಫ್ರೀ ಹಿಟ್ ಚೆಂಡಿಗೆ ದಂಡಿಸ್ತಾರೆ ಎಂದು ಇಲ್ಲಿ ದಂಡಿಸಿದ್ರು. 1 ಬೌನ್ಸ್ 2 ಬೌನ್ಸ್ ಟು ದಿ ಫ್ಯಾನ್ಸ್. ಅದ್ಭುತವಾದ ಹೊಡೆತ. ಇದು ಖಾಲಿ ಜಾಗವಾಗಿತ್ತು. ಪವರ್ ಪ್ಲೇ ಓವರ್ ಪ್ರಗತಿಯಲ್ಲಿತ್ತು. ದಾಂಡುಗಾರ ಅದೆಲ್ಲವನ್ನು ಗಮನಿಸಿಕೊಂಡು ನೇರವಾಗಿ ಲಾಂಗ್ ಆನ್ ಭಾಗವನ್ನು ಗುರಿಯಾಗಿಟ್ಟುಕೊಂಡು ದಂಡಿಸಿದ್ರು. 12 ಗಳಿಕೆಯಲ್ಲಿ 12 ಆನ್ ದ ಸ್ಕೋರ್ ಬೋರ್ಡ್. ಇನ್ನು ವಿಜಯಕ್ಕಾಗಿ 31 ಓಟಗಳ ಅವಶ್ಯಕತೆ ಇದೆ ಉಳಿತಕ್ಕಂಥ 18 ಚೆಂಡುಗಳ ಮುಂದೆ. ಆರಂಭಿಕ 6 ಚೆಂಡುಗಳಲ್ಲಿ 12 ಓಟವನ್ನು ಗಳಿಸ್ತಾ ಇದೆ ತಂಡ. ಇನ್ನು ಉಳಿತಕ್ಕಂಥ 18 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 31 ಓಟಗಳು ಬೇಕಾಗಿದೆ. ಅದ್ಭುತವಾದ ಎಸೆತೆಯಲ್ಲಿ ಲಯವಾದ ದಾಳಿಯೊಂದಿಗೆ ಆರಂಭಿಕ 1 ಚೆಂಡು ಇಲ್ಲಿ ಚುಕ್ಕಿ ಚೆಂಡಾಗಿ ದಾಖಲಾಗುತ್ತಾ ಇದೆ. ಅದ್ಭುತವಾಗಿತ್ತು ಇಲ್ಲಿ ಖಾಲಿ ಸಾಗೋದ ಮುಖಾಂತರವಾಗಿ 1 ಬೌನ್ಸ್ ಕ್ಷೇತ್ರ ರಕ್ಷಕ ಚೆಂಡನ್ನು ಪಡೆಯುವ ಮುಖಾಂತರವಾಗಿ ಇಲ್ಲಿ
ಒಟ್ಟು ಗಳಿಕೆಯಲ್ಲಿ ಒಂದರ ಹೆಚ್ಚುವರಿ ಬರುತ್ತಾ ಇದೆ. ಇಲ್ಲಿ ಗಳಿಕೆಯಲ್ಲಿ ಜಮೆಯಾಗುತ್ತಾ ಇದೆ 13 ಆನ್ ದ ಸ್ಕೋರ್ ಬೋರ್ಡ್. 2 ಚೆಂಡುಗಳು ಇಲ್ಲಿ ಆರಂಭಿಕ ಓವರ್ ನಂಬರ್ 3ರ ಮುಕ್ತಾಯ ಮಾತ್ರ. ದ್ವಿತೀಯ ಓವರ್ನ ಆರಂಭಿಕ 2 ಚೆಂಡುಗಳು ಮಾತ್ರ ಇಲ್ಲಿ ಮುಕ್ತಾಯ. ಓವರಿನ ತೃತೀಯ ಚೆಂಡು ಇದು. ರೈಟ್ ಆರ್ಮ್ ಓವರ್ ದ ವಿಕೆಟ್ ದಾಳಿಯಲ್ಲಿ ನೆಲಗಚ್ಚಿ ಬಂದಂತ ಚೆಂಡಾಗಿತ್ತು. ಇಲ್ಲಿ ದಂಡಿಸುವ ಪ್ರಯತ್ನ ಮಾಡಿಬಿಟ್ರು. ಕ್ಷೇತ್ರ ರಕ್ಷಣೆ ತಪ್ಪನ್ನ ಮಾಡುವ ಮುಖಾಂತರವಾಗಿ ವಿಕೆಟ್ಗಳ ನಡುವೆ ಒಂಟಿ ಓಟಗಳನ್ನ ದಾಖಲು ಮಾಡುತ್ತಾ ಇದ್ದಾರೆ ಇರುವ ಜೋಡಿಗಳು. ಮತ್ತೆ ಇಲ್ಲಿ ಒಂದು ಓಟವನ್ನು ದಾಖಲು ಮಾಡ್ತಾ ಇದೆ ಇರುವ ಜೋಡಿಗಳು. ರಕ್ಷಣಾತ್ಮಕ ರೀತಿಯಲ್ಲಿ ಪ್ರತಿ ಒಂದು ಚೆಂಡಿಗೆ ಅನುಸಾರವಾಗಿ ಓಟಗಳನ್ನು ಕಲೆ ಮಾಡುವ ಮುಖಾಂತರವಾಗಿ ಗಳಿಕೆಯಲ್ಲಿ 15 ಓಟಗಳು ಜಮೆಯಾಗುತ್ತಾ ಇದೆ. 15 ಆನ್ ದ ಸ್ಕೋರ್ ಬೋರ್ಡ್. ಓವರ್ ನಂಬರ್ 2 ಚಾಲ್ತಿಯಲ್ಲಿದೆ. ದ್ವಿತೀಯ ಓವರಿನ 4 ಚೆಂಡುಗಳು ಮುಕ್ತಾಯ. ಇದು 5ನೇ ಚೆಂಡು. ದಾಳಿಗಾರಿಕೆ ವಿಭಾಗದಲ್ಲಿ ಅನಿಕೇತ್ ತನಗಂದಿನ 5ನೇ ಚೆಂಡು. ಆಫ್ ಸ್ಟಂಪಿನ ತೀರ ಹೊರಭಾಗದಲ್ಲಿ ಚಲಿಸತಕ್ಕಂಥ ಚೆಂಡಾಗುತ್ತಾ ಇದೆ. ವೈಡ್ ಬರುವ ಮುಖಾಂತರವಾಗಿ ಅತಿರಿಕ್ತ ಖಾತೆಯಲ್ಲಿ ಓಟಗಳ ಹೆಚ್ಚುವರಿ. ಇನ್ನು ಕೂಡ 2 ಚೆಂಡುಗಳ ಆಟ ಬಾಕಿ ಇದೆ. ಇಲ್ಲಿ ಇದು ಓವರಿನ 5ನೇ ಚೆಂಡಿಗೆ ಇಲ್ಲಿ ಭರ್ಜರಿಯಾದ ಪ್ರಹಾರದ ಪ್ರಯತ್ನವನ್ನ ಪಟ್ಟು ಇಲ್ಲಿ ಕ್ಷೇತ್ರ ರಕ್ಷಕರು ಇಲ್ಲಿ ಚೆಂಡನ್ನ ಪಡೆಯುವಲ್ಲಿ ಯಶಸ್ಸನ್ನ ಕಂಡುಕೊಳ್ಳುತ್ತಾ ಇದ್ದಾರೆ. ಕ್ಯಾಚ್ ಔಟ್ ರೂಪದಲ್ಲಿ ದೊಡ್ಡ ಹೊಡೆದ ದಂಡಿಸತಕ್ಕಂಥ ಆಟಗಾರ ಕುಮಾರ್ ಇನ್ನಿಂಗ್ಸ್ ಇಲ್ಲಿ ಕೊನೆಗೊಳ್ಳುತ್ತಾ ಇದೆ. ಇದರೊಂದಿಗೆ ಮಗದೊಂದು ವಿಕೆಟ್ ಅನ್ನು ಬಿಟ್ಟುಕೊಡುವ ಮುಖಾಂತರವಾಗಿ ಇಲ್ಲಿ ದ್ವಿತೀಯ ಓವರಿನ ಕೊನೆಯ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. 5 balls ಕಂಪ್ಲೀಟೆಡ್. ಲಾಸ್ಟ್ ಬಾಲ್ ಲೆಫ್ಟ್ ಆಫ್ ದ ಸೆಕೆಂಡ್ ಓವರ್. ದ್ವಿತೀಯ ಓವರಿನ 1 ಚೆಂಡು ಬಾಕಿ ಇರುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ 16. 16 ಆನ್ ದ ಸ್ಕೋರ್ ಬೋರ್ಡ್. 16 ಗಳಿಕೆಯಲ್ಲಿದೆ. ಒಂದು ದೊಡ್ಡ ಹೊಡೆತ ಈ ಸಮಯದಲ್ಲಿ ದಂಡುವಿನ ಮುಖಾಂತರವಾಗಿ ಬರಲೇಬೇಕಾಗಿದೆ ಉದಯ್. ಈ ಸಮಯದಲ್ಲಿ ಉದಯೋನ್ಮುಖ ದಾಂಡುಗಾರಿಕೆಯನ್ನ ತಂಡಕ್ಕೆ ತೋರ್ಪಡಿಸಲೇಬೇಕಾಗಿದೆ. 43 ಗುರಿಯನ್ನು ಬೆನ್ನಟ್ಟುವ ಸ್ಥಿತಿಗತಿಯಲ್ಲಿದೆ ಪಂದ್ಯ. ಇದು ಓವರ್ ನಂಬರ್ 2ರ ಕೊನೆಯ ಚೆಂಡು. ಅನಿಕೇತ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ದಾಳಿಯಲ್ಲಿ ಬಲಗೈ ದಂಡುಗರನ ಕಡೆಗೆ ಶಾರ್ಟ್ ಪಾಯಿಂಟ್ ಭಾಗವನ್ನು ಗುರಿಯಾಗಿ ಇಟ್ಟುಕೊಂಡು ದಂಡಿಸಿದರು. ಚೆಂಡು ಕೋರ್ ಪಾಯಿಂಟ್ ಭಾಗದಲ್ಲಿ ಚಲಿಸುವಾಗ 1ಕ್ಕೆ ಮಾತ್ರ ಇಲ್ಲಿ ಸೀಮಿತವಾಗುತ್ತಾ ಇದೆ. ಇದರೊಂದಿಗೆ 2 ಓವರ್ಗಳು ಇಲ್ಲಿ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಜಮೆ ಆಗುತ್ತಾ ಇದೆ 17. ಅಂಕಿಅಂಶ ಪಟ್ಟಿಯಲ್ಲಿ 17 ಓಟಗಳು. 12 ಚೆಂಡುಗಳ ಮುಂದೆ ವಿಜಯಕ್ಕಾಗಿ ಇನ್ನು ಬೇಕಾಗಿದೆ 26 ಓಟಗಳು. ಗುಡ್ ರಕ್ಷಣೆಯಲ್ಲಿ ಕಂಚಮಡಿನ ತಪ್ಪನ್ನು ಮಾಡುವ ಮುಖಾಂತರವಾಗಿ ವೈಟ್ +1 ಅವಳಿ ಓಟಗಳಿಗೆ ಅವಕಾಶವನ್ನು ಬಿಟ್ಟುಕೊಡುವಾಗ 2 ಓಟಗಳ ಸೇರ್ಪಡೆಯಾಗುತ್ತಾ ಇದೆ. ಈ ಗಳಿಕೆಯಲ್ಲಿ 2 ಓಟಗಳು ಬಂದಾದ ಬಳಿಕ ಒಟ್ಟು ಖಾತೆಯಲ್ಲಿ ಜಮೆ ಆಗುತ್ತಾ ಇದೆ 19. ದೊಡ್ಡ ಹೊಡೆತದ ಪ್ರಯತ್ನವನ್ನು ಪಟ್ಟು ಪ್ರಹಾರಕ್ಕೆ ಮುಖವನ್ನು ಮಾಡತಕ್ಕಂಥ ಆಟಗಾರೆಯಲ್ಲಿ ಆದರೆ ಗುಡ್ ರಕ್ಷಣೆಯಲ್ಲಿ ಕಂಚಮಡಿನ ತಪ್ಪನ್ನು ಮಾಡುವ ಮುಖಾಂತರವಾಗಿ ಮಗದೊಂದು ಓಟ ಸಂಪೂರ್ಣವಾಗುತ್ತಾ ಇದೆ. ಇಪ್ಪತ್ತು ಗಳಿಕೆಯಲ್ಲಿದೆ. 23 ಓಟಗಳು ಇನ್ನೂ ಬೇಕಾಗಿದೆ ವಿಜಯಕ್ಕಾಗಿ. ಇಲ್ಲಿ ಮುನ್ನುಗ್ಗಿ ದಂಡಿಸುವ ಪ್ರಯತ್ನವನ್ನು ಪಟ್ಟರಲ್ಲಿ ಲಾಂಗ್ ಆನ್ ಭಾಗದಲ್ಲಿ ಚಲಿಸತಕ್ಕಂಥ ಚೆಂಡು. ಆದರೆ ಗುರು ಭೂವೇಗನ ಚೆಂಡನ್ನು ತಡೆ ಹಿಡಿದು ಕ್ಷೇತ್ರ ರಕ್ಷಣೆ ಮಾಡುವ ಮುಖಾಂತರವಾಗಿ 1ಕ್ಕೆ ಮಾತ್ರ ಅವಕಾಶವನ್ನು ಬಿಟ್ಟುಕೊಟ್ಟರು. ಇಲ್ಲಿ ಒಟ್ಟಾಗಿ ಓವರ್ ನಂಬರ್ 3 ಚಾಲ್ತಿಯಲ್ಲಿ ಓವರಿನ ತೃತೀಯ ಚೆಂಡೆಯಲ್ಲಿ ಮತ್ತೆ ದಂಡಿಸತಕ್ಕಂಥ ಪ್ರಯತ್ನ. ಕ್ಷಣ ಮಾತ್ರ ಗಾಳಿಯಲ್ಲಿದ್ದಂಥ ಚೆಂಡು ಇಲ್ಲಿ ಮಗದೊಂದು ಕ್ಯಾಚ್ ಔಟ್ ರೂಪದಲ್ಲಿ ವಿಕೆಟ್ ಅನ್ನು ಬಿಟ್ಟುಕೊಡುತ್ತಾ ಇದರಲ್ಲಿ ಮಾರಿಗುಡಿ ಫ್ರೆಂಡ್ಸ್ ಸಂಘ ಬಿಟ್ಟು ಈ ತಂಡ ಗಳಿಕೆಯಲ್ಲಿ 21 ಓವರಿನ ಆರಂಭಿಕ 3 ಚೆಂಡುಗಳು ಮುಕ್ತಾಯ. 3 ಚೆಂಡುಗಳು ಬಾಕಿ ಉಳಿತಾ ಇದೆ. ತನಕ 4ನೇ ಚೆಂಡನ್ನ ಮುಂದುವರಿಸಬೇಕಾಗಿದೆ. ಇಲ್ಲಿ ದಾಳಿಗಾರ ನೂತನ ಕ್ರಮಾಂಕದಲ್ಲಿ ಆಗಮಿಸತಕ್ಕಂಥ ಯುವಕರ ಕಡೆಗೆ
ಇಲ್ಲಿ ದಿವಾಕರ್ ತನ್ನ ಅನುಭವದ ದಾಂಡುಗಾರಿಕೆಯನ್ನು ಈ ಸಮಯದಲ್ಲಿ ತೋರ್ಪಡಿಸಲೇಬೇಕಾಗಿದೆ. ಇಲ್ಲಿ ದಂಡಿಸತಕ್ಕಂಥ ಪ್ರಯತ್ನ ಇಲ್ಲಿ, ಆದರೆ ರಕ್ಷಣಾತ್ಮಕ ರೀತಿಯಲ್ಲಿ ಚೆಂಡು ಚಲಿಸ್ತಾ ಇದೆ. ಇಲ್ಲಿ ಅಲಾಂಗ್ ವಿತ್ ಗ್ರೌಂಡ್ ಆಗಿ ಹೋದಂಥ ಚೆಂಡು ಇದು. ಒಂದು ಸುಲಭೆಯಲ್ಲಿ ಒಂದಕ್ಕೆ ಮಾತ್ರ ಅವಕಾಶಗಳು. ಇದರೊಂದಿಗೆ ಖಾತೆಯಲ್ಲಿ ಜಮೆಯಾಗುತ್ತಾ ಇದೆ. ಓವರ್ ನಂಬರ್ 3ರ 4 ಚೆಂಡುಗಳು ಮುಕ್ತಾಯ ಕಾಣಸಿಗುವಾಗ 22 ಓಟಗಳು. ದಂಡಿಸುವಂಥ ಪ್ರಯತ್ನವನ್ನು ಪಟ್ಟರೆ ಇಲ್ಲಿ ಮತ್ತೆ ಇಲ್ಲಿ ಚುರುಕಿನ ಕ್ಷೇತ್ರ ರಕ್ಷಣೆ ಇದು. 1 ಓಟಗಳು ಮಾತ್ರ ಹೆಚ್ಚುವರಿ ಆಗುವಾಗ 5 ಚೆಂಡುಗಳ ಆಟ ಮುಕ್ತಾಯವಾಗುತ್ತಾ ಇದೆ. ಕೊನೆಯ 1 ಚೆಂಡುಗಳು ಇಲ್ಲಿ ಬಾಕಿ ಉಳಿದು. ಲಾಸ್ಟ್ ಬಾಲ್ ಆಫ್ ದ 3rd ಓವರ್, ತೃತೀಯ ಓವರಿನ ಕೊನೆಯ 1 ಚೆಂಡು ಬಾಕಿ. ತಡೆಯನ್ನು ಹಿಡಿದು ದಾಳಿಗಾರ ಹಾಫ್ ಸ್ಟಾಪ್ ಅನ್ನು ಮಾಡುವ ಮುಖಾಂತರವಾಗಿ ಪ್ರಜ್ವಲ್ ಚೆಂಡನ್ನು ತಕ್ಷಣ ಮಾತ್ರದಲ್ಲಿ ಹಿಡಿದುಕೊಂಡು ಗೂಟು ರಕ್ಷಣೆ ನೀಡುವ ಸಮಯದಲ್ಲಿ 1 ಓಟಗಳನ್ನು ಸಂಪೂರ್ಣ ಮಾಡುತ್ತಾ ಇದ್ದಾರೆ. ಇದರೊಂದಿಗೆ 3 ಓವರ್ಗಳ ಪೈಕಿ ಮುಕ್ತಾಯಲ್ಲಿ 3 ಓವರ್ಗಳು ಮುಕ್ತಾಯ ಅಂಕಿಅಂಶ ಪಟ್ಟಿಯಲ್ಲಿ 24 ಓಟಗಳು ಜಮೆಯಾಗುತ್ತಾ ಇದೆ. ಇನ್ನು 6 ಚೆಂಡುಗಳ ಆಟ ಬಾಕಿ ಇದೆ. ವಿಜಯಕ್ಕಾಗಿ ಉಳಿತಕ್ಕಂಥ 6 ಚೆಂಡುಗಳ ಮುಂದೆ ಇನ್ನು ಬೇಕಾಗಿದೆ 19 ಓಟಗಳು. 6 balls left, 19 more runs required to win this match for team Marigudi Sangamettu A. ಗುರು ದಾಳಿಯಲ್ಲಿ 6 ಚೆಂಡುಗಳು 19 ಓಟವನ್ನು ತಡೆ ಹಿಡಿಯಲು ಬಂದಂತೆ ಈ ದಾಳಿಗಾರಿಯಲ್ಲಿ ಆರಂಭಿಕ ಚೆಂಡು ಇದು. ಆರಂಭದ ಚೆಂಡಿಗೆ ಇಲ್ಲಿ ಓಟಕ್ಕೆ ಕರೆಯನ್ನು ಕೊಟ್ಟರು. ಇಲ್ಲಿ 1 ಸುಲಭ. ಇನ್ನು 5ರ ಮುಂದೆ 18 ಓಟಗಳು. 5ರ ಮುಂದೆ 3 ಸಿಕ್ಸರ್ಗಳ ಅವಶ್ಯಕತೆ ಇದು. ರೋಚಕತೆಯ ಕುತೂಹಲಕಾರಿಯ ಪಂದ್ಯ ಇದು. ಗೆಲ್ಲುವವರು ಯಾರು, ಸೋಲುವವರು ಎಲ್ಲವೂ ಇಲ್ಲಿ ಪ್ರಶ್ನೆಯಾಗಿ ಬಾಕಿ ಉಳಿತಾ ಇದೆ. ಇದು 3 ಸಿಕ್ಸರ್ಗಳ ಅವಶ್ಯಕತೆ ಇದೆ. ಉಳಿತಕ್ಕಂಥ 5 ಚೆಂಡುಗಳ ಮುಂದೆ 5 to go, 18 to get. ಇದು ದ್ವಿತೀಯ ಚೆಂಡು. ಗುರು ಕಡೆಯಿಂದ ಇಲ್ಲಿ ಒತ್ತಡದ ಸನ್ನಿವೇಶವನ್ನು ತೋರ್ಪಡಿಸ್ತಾ ಇದ್ದಾರೆ. ಇಲ್ಲಿ ಮನವಲ್ಲದ ಓಟಕ್ಕೆ ಮನವನ್ನು ಮಾಡಿದ್ರೆ ಇಲ್ಲಿ ದಿವಾಕರ್ ನೇರವಾಗಿ ರನ್ಔಟ್ ರೂಪದಲ್ಲಿ ತನ್ನ ವಿಕೆಟ್ ಅನ್ನು ಬಿಟ್ಟುಕೊಡಬೇಕಾಗಿದೆ. ಈ ಸಮಯದಲ್ಲಿ ವೈಡ್ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ ತೀರ್ಪುಗಾರರಿಂದ. ಐದು ಚೆಂಡುಗಳು ಇನ್ನು ಕೂಡ ಬಾಕಿ ಇದೆ. ಇನ್ನು ವಿಜಯಕ್ಕಾಗಿ 17 ಓಟಗಳು ಬೇಕಾಗಿದೆ. 5ರ ಮುಂದೆ 17 ಓಟಗಳು ಇನ್ನು ವಿಜಯಕ್ಕಾಗಿ. ದಂಡಿಸಿದ್ರಲ್ಲಿ ಕಾರ್ಪೊರೇಟ್ ಭಾಗವನ್ನು ಗುರಿಯಾಗಿಟ್ಟುಕೊಂಡು ದಂಡಿಸುವಾಗ ಇಲ್ಲಿ 1 ಸುಲಭ, 1ಕ್ಕೆ ಇಲ್ಲಿ ಮಗದೊಂದು ವಿಕೆಟ್ ಅನ್ನು ರನ್ಔಟ್ ರೂಪದಲ್ಲಿ ಬಿಟ್ಟುಕೊಡುತ್ತಾ ಇದರಲ್ಲಿ ಒಟ್ಟು ಗಳಿಕೆಯಲ್ಲಿ ಜಮೆ ಆಗುತ್ತಾ ಇದೆ. ಇಲ್ಲಿ ಒಟ್ಟು ಮೊತ್ತ 27 ಓಟಗಳು. ಅಂಕಿಅಂಶ ಪಟ್ಟಿಯಲ್ಲಿ 27 ಓಟಗಳು ಕಾಣಸಿಗುವಾಗ ಓವರಿನ ಆರಂಭಿಕ 2 ಚೆಂಡು ಮಾತ್ರ ಮುಕ್ತಾಯಗೊಳ್ಳುತ್ತಾ ಇದೆ. 4 ಚೆಂಡುಗಳು ಇನ್ನು ಕೂಡ ಬಾಕಿ ಇದೆ. ಇಲ್ಲಿ ದಂಡಿಸುವಂತ ಪ್ರಯತ್ನ ಇಲ್ಲಿ ಮತ್ತೆ ಇಲ್ಲಿ ಕಾಲಿಗೆ ಸ್ಪರ್ಶವಾಗತಕ್ಕಂಥ ಚೆಂಡು. ಇದರೊಂದಿಗೆ 1ಕ್ಕೆ ಮಾತ್ರ ಇಲ್ಲಿ ಅವಕಾಶಗಳು. ಇಲ್ಲಿ 3 ಚೆಂಡುಗಳು ಮುಕ್ತಾಯವಾಗುತ್ತಾ ಇದೆ. 3 ಚೆಂಡುಗಳ ಆಟ ಇನ್ನು ಕೂಡ ಬಾಕಿ ಉಳಿದು. ಇದು ನಿರ್ಣಾಯಕ ಚೆಂಡು, ದಂಡಿಸಲೇಬೇಕಾದ ಚೆಂಡಾಗುತ್ತಾ ಇದೆ ಇಲ್ಲಿ ಮಾರಿಗುಡಿ ಪಾಲಯದಲ್ಲಿ. ಇದರೊಂದಿಗೆ ಇಲ್ಲಿ ದಾಳಿಗಾರ ಒತ್ತಡದ ಸನ್ನಿವೇಶವನ್ನು ಸೃಷ್ಟಿ ಮಾಡುವ ಮುಖಾಂತರ ವೈಟ್ +1 ಅವಳಿ ಓಟಗಳ ಸೇರ್ಪಡೆ ಅವಕಾಶಗಳು ಇನ್ನು ಕೂಡ ಜೀವಂತವಾಗಿದೆ. ಇನ್ನು ಕೊನೆಯ 3 ಚೆಂಡುಗಳಿಗೆ ವಿಜಯಕ್ಕಾಗಿ 13 ಓಟಗಳು ಬೇಕಿರುವಾಗ 3 ಚೆಂಡು ಬಾಕಿ. 13 ಓಟ ವಿಜಯಕ್ಕಾಗಿ, ಕ್ಷಮಿಸಿ 14 ಓಟ ವಿಜಯಕ್ಕಾಗಿ ಬೇಕಾಗಿದೆ. ಇಲ್ಲಿ ದಂಡಿಸುವಂತ ಪ್ರಯತ್ನದಲ್ಲಿ ಆದರೆ ಲಯಬದ್ಧತೆ ದಾಳಿ ಇದು, ಉರಿ ಚೆಂಡ ದಾಳಿ ಇದು. ಚೆಂಡಿಗೆ ಯಾವುದೇ ರೀತಿಯ ಬ್ಯಾಟ್ಗಳ ಮುಖಾಂತರ ಉತ್ತರಗಳು ಬರುತ್ತಾ ಇಲ್ಲ. ಕೊನೆಯ 2 ಚೆಂಡುಗಳು ಬಾಕಿ ಇದೆ. 2 ಸಿಕ್ಸರ್ ಬಂದದ್ದೇ ಆದಲ್ಲಿ ಯಾವ ರೀತಿಯಲ್ಲಿ ತಪ್ಪನ್ನು ಮಾಡಿದ ದಾಳಿಗಾರ ಎದುರಾಳಿ ತಂಡಕ್ಕೆ ಅವಕಾಶಗಳು ನೀಡಬಹುದು. ಆದರೆ ಇಲ್ಲಿ ಯಾವುದೇ ರೀತಿಯ ದೊಡ್ಡ ಹೊಡೆತಿಗೆ ಅವಕಾಶಗಳಿಲ್ಲ. 1 ಓಟ ಮಾತ್ರ ಇಲ್ಲಿ ಸಂಪೂರ್ಣವಾಗುತ್ತಾ ಇದೆ ವಿಕೆಟ್ಗಳ ನಡುವೆ. ಇನ್ನು ಕೊನೆಯ 1 ಚೆಂಡು ಮಾತ್ರ ಬಾಕಿ. ಸಮಯಕ್ಕೆ ಮೀರಿ ಪಂದ್ಯ ಸಾಗಿ ಬರುತ್ತಾ ಇದೆ. ಓರ್ವ ಕ್ಷೇತ್ರ ರಕ್ಷಕ ಸರ್ಕಲ್ನ ಒಳಭಾಗದಲ್ಲಿ ಬರಬೇಕಾಗಿದೆ. ಇಲ್ಲಿ ತಪ್ಪನ್ನು ಮಾಡುತ್ತಾ ಇದೆ ಕ್ಷೇತ್ರ ರಕ್ಷಣೆ ವಿಭಾಗ. ಗುರು ಓವರಿನ ಕೊನೆಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ಬಲಗೈ ದಾಂಡುಗಾರನ ಕಡೆಗೆ ರೈಟ್ ಆರ್ಮ್ ಓವರ್ ದ ವಿಕೆಟ್ ದಾಳಿಯಲ್ಲಿ ಕೊನೆಯ ಚೆಂಡು ನೆಲೆ ಕಚ್ಚಿ ಬಂದಂತಹ ಚೆಂಡು. ಇದು ನೇರವಾಗಿ ಗೂಟಕ್ಕೆ ಸ್ಪರ್ಶವಾಗುತ್ತಾ ಇದೆ. ಕ್ಲೀನ್ ಬೋಲ್ಡ್ ಆಗುವ ಮುಖಾಂತರವಾಗಿ ಇನ್ನಿಂಗ್ಸ್ ಮುಕ್ತಾಯ ಆದ ರೀತಿ ಪಂದ್ಯವನ್ನಲ್ಲಿ ಜಯಿಸ್ತಾ ಇದೆ ಟೀಮ್
ಮುದ್ರಾಡಿ ತಂಡ. ಅಭಿನಂದನೆ ಸಲ್ಲಿಸ ಮುದ್ರಾಡಿ ತಂಡಕ್ಕೆ. ಧನ್ಯವಾದಗಳು ಮಾರಿಗುಡಿ ಫ್ರೆಂಡ್ಸ್ ಸಂಘಬೆಟ್ಟು ತಂಡಕ್ಕೆ. ಈ ಪಂದ್ಯದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ದಂಡುಗಾರಿಕೆ ವಿಭಾಗದಲ್ಲಿ ಬಂತು. ಆರಂಭಿಕ ಕ್ರಮಾಂಕದಲ್ಲಿ ತನ್ನ ಅದ್ಭುತವಾದ ಪ್ರದರ್ಶನ ಹೊರಹಾಕಿ ಲೀಲಾ ಜಾಲವಾಗಿ ದಂಡನ್ನು ಬೀಸಿ ಈ ಪಂದ್ಯದ ಪಂದ್ಯ ಪುರುಷೋತ್ತಮಗೆ ಭಾಜನರಾದಕ್ಕಿಂತ ಪ್ರಜ್ವಲ್ ರವರೇ ದಯವಿಟ್ಟು ಮುಖ್ಯ ವೇದಿಕೆಗೆ ಬಂದು ಬಿಡಿ. ತಮ್ಮ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡೆಯಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಮಾಡಿ ಮುದ್ರಾಡಿ ತಂಡದ ಪ್ರಜ್ವಲ್ ರವರು ವಿಜಯ ವೇದಿಕೆಯತ್ತ ಧಾವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಪ್ರಥಮ ಸುತ್ತಿನ ಕೊನೆಯ ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿ ಬಾಕಿ ಇದೆ. ಈ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿ ಜಗದೀಶ್ ಇವರ ಪಾಲಾಗ್ತಾ ಇದೆ. VFC ಮ್ಯಾಂಗ್ಳೂರ್ ಪರವಾಗಿ ಬಿ ತಂಡದ ಜಗದೀಶ್ ಇವರ ಪಾಲಾಗ್ತಾ ಇದೆ. ಪ್ರಥಮ ಸುತ್ತಿನ ಕೊನೆಯ ಪಂದ್ಯಾಕೂಟದ ಪಂದ್ಯಶ್ರೇಷ್ಠ ಪ್ರಶಸ್ತಿ. ಅದೇ ರೀತಿ ಈ ಒಂದು ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾಗ್ತಾ ಇದ್ದಾರೆ ಪ್ರಜ್ವಲ್ ಶೆಟ್ಟಿಗಾರ್ ಯುವ ವೇದಿಕೆ ಮುದ್ರಾಡಿ ತಂಡದ ಪ್ರಜ್ವಲ್ ರವರು ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾಗ್ತಾ ಇದ್ದಾರೆ. ದಯಮಾಡಿ ಜಗದೀಶ್ ಹಾಗೆ ಪ್ರಜ್ವಲ್ ರವರು ವಿಜಯ ವೇದಿಕೆಯತ್ತ ಧಾವಿಸಬೇಕು. ಪುನೀತ್ ಸ್ಕೋರರ್ ಪುನೀತ್ ಎಲ್ಲಿದ್ರು ಕೂಡ ವೇದಿಕೆಗೆ ಆಗಮಿಸಿ ಕೇಳಿಕೊಳ್ತಾ ಇದ್ದಾವೆ. ಮುದ್ರಾಡಿ ತಂಡದ ಪ್ರಜ್ವಲ್ ರವರು ದ್ವಿತೀಯ ಸುತ್ತಿನ ಮೂರನೇ ಪಂದ್ಯಾಕೂಟ ನಡೀತಾ ಇದೆ. SFC ಸಿದ್ದಕಟ್ಟೆ ವಿರುದ್ಧವಾಗಿದೆ. ಪದ್ಮಶ್ರೀ ಮಿಚಾರು ಇನ್ನಿಂಗ್ಸ್ನ ಪ್ರಥಮ ಚೆಂಡು ಚಾಲನೆಯಲ್ಲಿ ವರುಣರವರ ಪ್ರಥಮ ಚೆಂಡು ಇಲ್ಲಿ ಅಗಲ ಚೆಂಡೆಂಬ ನಿಶಾನೆ ಬರುವಾಗ ಬೈಸ್ ಮುಖೇನ ಒಂಟಿ ಓಟಗಳ ಸೇರ್ಪಡೆ ತಂಡದ ಖಾತೆ ಅಗಲ ಚೆಂಡುಗಳ ಮುಖೇನ ಶುಭಾರಂಭವನ್ನು ಕಾಣ್ಕೊಳ್ತಾ ಇದೆ SFC ಸಿದ್ದಕಟ್ಟೆ ಪರವಾಗಿ. ಇಷ್ಟಾಗಿ ಬದಲಿ ನಿತ್ಯ ಪ್ರಕಾಶ್ ಇಲ್ಲಿ ಬೇಕು ಬೇಡಗಳ ಓಡಾಟ ಅವಕಾಶವಿತ್ತು. ಈ ಅವಕಾಶವನ್ನು ಕೈ ಚೆಲ್ತಾ ಇದ್ದಾರೆ. ರನ್ ಔಟ್ಗೆ ಬಂದ ಅವಕಾಶ, ಬಹಳ ಅಮೂಲ್ಯವಾದ ವಿಕೆಟ್ ಅನ್ನು ಪಡೆದುಕೊಳ್ಳುವಂತ ಅವಕಾಶವಿತ್ತು ಮಿಚಾರ್ ತಂಡಕ್ಕೆ. ಆದರೆ ಇಲ್ಲಿ ಕೈ ಚೆಲ್ತಾ ಇದ್ದಾರೆ. ಒಂಟಿ ಓಟಗಳ ಸೇರ್ಪಡೆಯನ್ನು ಪಡೆದುಕೊಳ್ಳುತ್ತಾ ತಂಡದ ಖಾತೆಯಲ್ಲಿ 3. ನಿತ್ಯ ಪ್ರಕಾಶ್ ಟೈಗಿ ಭಾಗದಲ್ಲಿ ಚೆಂಡು ಚುಕ್ಕಿ ಆಗ್ತಾ ಇದೆ. ಪ್ರಥಮ ಓವರಿನ 2 ಚೆಂಡುಗಳು ಮುಕ್ತಾಯವನ್ನು ಕಾಣ್ಕೊಳ್ಳುವಾಗ ತಂಡದ ಖಾತೆಯಲ್ಲಿ 3. ತೃತೀಯ ಚೆಂಡನ್ನು ಎಸೆಯಬೇಕಾಗಿದೆ ಮಿಚಾರು ಪರವಾಗಿ. ಅರುಣ್ ಇವರು ಎದುರಿಸಬೇಕಾಗಿದೆ ಪ್ರಕಾಶ್.
ಅಲ್ಪ ದಯಮಾಲ್ತದೆ ಮಾರಿಗುಡಿ ಫ್ರೆಂಡ್ಸ್ ಮಾತ ಆಟಗಾರರ ಲೈನ್ ಅಂಪೈರ್ ಅದು ಸಹಕಾರ ಮಲ್ಪಡೊಂದು ವಿನಂತಿ ಮಾಡ್ತೊಂದಲ್ಲ. ಒಂಟಿ ಓಟಗಳ ಸೇರ್ಪಡೆಗಳ ಮುಖೇನ ತಂಡದ ಖಾತೆಯಲ್ಲಿ 4-3 ಚೆಂಡುಗಳು ಮುಕ್ತಾಯವನ್ನು ಕಾಣಿಕೊಳ್ಳುವಾಗ ಚತುರ್ಥ ಬಾರಿಗೆ ಎದುರಿಸಬೇಕಾಗಿದೆ ಪದ್ಮರಾಜ್. ಎಡಗೈ ದಾಂಡುಗಳ ಮುಖೇನ ಬರ್ತಾ ಇದೆ ಶರವೇಗದ ಬೌಂಡ್ರಿ. ತಂಡದ ಖಾತೆಯಲ್ಲಿ 8 ರಿವರ್ಸ್ ಅನ್ನು ಮಾಡಿದುಕೊಂಡಂತಹ ಪದ್ಮರಾಜ್ ಇವರ ದಾಂಡುಗಳ ಮುಖೇನ 4 ಓಟಗಳ ಸೇರ್ಪಡೆ. ತಂಡದ ಖಾತೆಯಲ್ಲಿ 8-4 ಚೆಂಡುಗಳು ಮುಕ್ತಾಯವನ್ನು ಕಾಣಿಕೊಳ್ಳುವಾಗ ಪಂಚಮ ಬಾರಿಗೆ ವರುಣ್ SFC ತಂಡದ ದಾಂಡುಗಾರರನ್ನು ಕಟ್ಟಿ ಹಾಕಲೇಬೇಕಾದ ಪವರ್ ಪ್ಲೇ ವಿಭಾಗದ ಪ್ರಥಮ ಓವರಿನ ಓಟ ಬಹಳ ಸುಂದರ ಶೈಲಿಯ ಚೆಂಡಾಗಿತ್ತು. ಇಲ್ಲಿ ಚೆಂಡು ಚುಕ್ಕಿ ಆಗ್ತಾ ಇದೆ. ಕೊನೆಯ ಒಂದು ಚೆಂಡು ಬಾಕಿ ಉಳಿಯುತ್ತಾ ಇದೆ. ಲಾಸ್ಟ್ 1 ಬಾಲ್ ಚುಗ ಎನ್ಮ ಪವರ್ ಪ್ಲೇ ವಿಭಾಗದ ಕೊನೆಯ ಒಂದು ಚೆಂಡು ಬಾಕಿ ಉಳಿಯುತ್ತಾ ಇದೆ. ಎದುರಿಸಬೇಕಾಗಿದೆ ಪದ್ಮರಾಜ್. ಇಲ್ಲಿ ಕೂಡ ರಿವರ್ಸ್ ಶಿಪ್ಗೆ ಮಣೆ ಮಾಡಿದ್ರು, ಆದರೆ ಸರಿಯಾದ ದಾಂಡು ಚೆಂಡಿನ ಸ್ಪರ್ಶವನ್ನು ಕಾಣಿಕೊಳ್ಳದೆ ಚೆಂಡು ಚುಕ್ಕಿ ಆಗ್ತಾ ಇದೆ. ಪ್ರಥಮ ಓವರ್ ಮುಕ್ತಾಯದ ಹಂತದಲ್ಲಿ ತಂಡದ ಖಾತೆಯಲ್ಲಿ 8 ಯಾವುದೇ ವಿಕೆಟ್ ಅನ್ನು ಕಳೆದುಕೊಳ್ಳದೆ SFC ಸಿದ್ದಕಟ್ಟೆ ತಂಡ. ದ್ವಿತೀಯ ಓವರಿನ ಎಸೆತಗಾರಿಕೆಯಲ್ಲಿ ಬಹಳ ಚರ್ಚೆ ಕೂಡ ನಡೆಯುತ್ತಾ ಇದೆ. ಪದ್ಮಶ್ರೀ ಮಿಜಾರು ಪರವಾಗಿ ಯಾರ ಕೈಗೆ ಚೆಂಡು ಎಂದು ಕಾದು ನೋಡಬೇಕಾಗಿದೆ. ಯಶ್ ರಾಜ್ ರವರ ಕೈಗೆ ಚೆಂಡು ಹೋಗ್ತಾ ಇದೆ. ದ್ವಿತೀಯ ಓವರಿನ ಎಸೆತಗಾರಿಕೆಯಲ್ಲಿ ಎದುರಿಸಬೇಕಾಗಿದೆ ನಿತ್ಯ ಪ್ರಕಾಶ್. 2 ಬಲಿಷ್ಠ ದಾಂಡುಗಳು SFC ಸಿದ್ದಕಟ್ಟೆ ಪರವಾಗಿ. ಅದೇ ರೀತಿ ಪದ್ಮಶ್ರೀ ಮಿಜಾರು ತಂಡ ಕೂಡ ಈ ವರ್ಷದ ಸೀಸನ್ನಲ್ಲಿ ಸತತವಾಗಿ 4 ಸೆಮಿಫೈನಲ್ ಅಲ್ಲಿ ಪಂದ್ಯಾಕೂಟದಲ್ಲಿ ಸೆಣಸಾಡಿದಂಥ ತಂಡ ಈ 2 ತಂಡಗಳು SFC ಸಿದ್ದಕಟ್ಟೆ, ಅದೇ ರೀತಿ ಪದ್ಮಶ್ರೀ ಮಿಜಾರು ತಂಡ. ಯಶ್ ರಾಜ್ ದ್ವಿತೀಯ ಓವರಿನ ಪ್ರಥಮ ಚೆಂಡನ್ನು ಎದುರಿಸಬೇಕಾಗಿದೆ ನಿತ್ಯ ಪ್ರಕಾಶ್. ಬಹಳ ಸುಂದರ ಶೈಲಿಯ ನೆಲ ಕಚ್ಚಿ ಬಂದಂತ ಚೆಂಡು, ಅವಕಾಶವಿತ್ತು, ಆದರೆ ಒಂಟಿ ಓಟಗಳು ಲೆಗ್ ಬೈ ಮುಖೇನ ಓಟಗಳ ಸೇರ್ಪಡೆ. ತಂಡದ ಖಾತೆಯಲ್ಲಿ 9. ಬಹಳ ಶರವೇಗದ ಚೆಂಡು, ಲೆಗ್ ಸ್ಪಿನ್ ಮಾದರಿಯ ಚೆಂಡು, ನೆಲ ಕಚ್ಚಿ ಬರುವಂತ ಚೆಂಡನ್ನು ಈ ಬಾರಿ ದ್ವಿತೀಯ ಚೆಂಡನ್ನು ಎದುರಿಸಬೇಕಾಗಿದೆ ಪದ್ಮರಾಜ್. ಫುಲ್ ಟ್ರಾಸ್ ಆಗಿ ಬಂದಂತ ಚೆಂಡು ಒಡೆಯುವ ತವಕದಲ್ಲಿದ್ದಂಥ ಪದ್ಮರಾಜ್ ಕೊಂಚ ಮಟ್ಟಿನ ಎಡವಟ್ಟನ್ನು ಮಾಡಿಕೊಂಡ ಚೆಂಡು ಗೂಟ ರಕ್ಷಣಾ ಭದ್ರ ಬೊಗಸಿಗೆ ಸೇರಿಕೊಳ್ಳುತ್ತಾ ಚೆಂಡು ಚುಕ್ಕಿಯಾಗ್ತಾ ಇದೆ. ತೃತೀಯ ಬಾರಿಗೆ ಯಶ್ ರಾಜ್ ಟು ಪದ್ಮರಾಜ್. ಸುಂದರ ಶೈಲಿ ಚೆಂಡು, ಅದಕ್ಕೆ ತಕ್ಕಂತ ಹೊಡೆತ ಒಂಟಿ ಓಟಗಳ ಪೂರ್ಣವನ್ನು ಕಾಣ್ಕೊಳ್ತಾ ಇದೆ. ಒಂಟಿ ಓಟಗಳ ಮುಖೇನ ತಂಡದ ಖಾತೆಯಲ್ಲಿ 10, 3 ಚೆಂಡುಗಳು ಮುಕ್ತಾಯವನ್ನು ಕಾಣ್ಕೊಳ್ಳುವಾಗ ಚತುರ್ಥ ಬಾರಿಗೆ ಎದುರಿಸಬೇಕಾಗಿದೆ ನಿತ್ಯ ಪ್ರಕಾಶ್. ಯಶ್ ರಾಜ್ ಇಲ್ಲಿ ತಮ್ಮ ಲಯವಾದ ಚೆಂಡನ್ನು 3 ಚೆಂಡುಗಳನ್ನು ಎಸೆದಾಗಿದೆ. ಚತುರ್ಥ ಚೆಂಡನ್ನು ಬಹಳ ಲಯವಾಗಿ ಪ್ರಕಾಶ್ ವರೆಗೆ ಎಸೆಯಬೇಕಾಗಿದೆ. ಇಲ್ಲಿದು ಗಾಳಿಯಲ್ಲಿದ್ದ ಚೆಂಡು ಈ ಮುಖೇನ ಪ್ರಥಮ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ನಿತ್ಯ ಪ್ರಕಾಶ್ ಅವರ ಮುಖೇನ ಪ್ರಥಮ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ನಾಲ್ಕು ಚೆಂಡುಗಳು ಮುಕ್ತಾಯವನ್ನು ಕಾಣಿಕೊಳ್ಳುವಾಗ ಪ್ರಥಮ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಪ್ರಥಮ ವಿಕೆಟ್ಗೆ 10 ರನ್ನಿನ ಜೊತೆಗಾರಿಕೆ ಇತ್ತು SFC ಸಿದ್ದಕಟ್ಟೆ ಪರವಾಗಿ. ಆದರೆ 3ನೇ ಕ್ರಮಾಂಕದಲ್ಲಿ ಹೊಸ ದಾಂಡುಗಾರನ್ನು ಪರಿಚಯಿಸ್ತಾ ಇದೆ SFC ಸಿದ್ದಕಟ್ಟೆ ತಂಡ. ಸುರೇಶ್ ಇವರನ್ನು ಪರಿಚಯಿಸ್ತಾ ಇದೆ. 3ನೇ ಕ್ರಮಾಂಕದಲ್ಲಿ ದ್ವಿತೀಯ ವಿಕೆಟಿನ ಜೊತೆಗಾರಿಕೆಗೆ ಪದ್ಮರಾಜ್ ರವರ ಜೊತೆಗಾರಿಕೆಯನ್ನು ಸೇರಿಕೊಳ್ಳಬೇಕಾಗಿದೆ. ದ್ವಿತೀಯ ಓವರಿನ 2 ಚೆಂಡುಗಳು ಬಾಕಿ ಉಳಿಯುತ್ತಾ ಇದೆ. ಯಶ್ ರಾಜ್ ಪಂಚಮ ಬಾರಿಗೆ ಎಂದು SFC ಸಿದ್ದಕಟ್ಟೆ ದಾಂಡುಗಾರ, ಹೊಸ ಕ್ರಮಾಂಕದಲ್ಲಿ ಬಂದಂತ ದಾಂಡುಗಾರ ಸುರೇಶ್ ರವರಿಗೆ ಪಂಚಮ ಚೆಂಡನ್ನು ಬಹಳ ಲಯವಾಗಿ ಎಸೆಯಬೇಕಾಗಿದೆ. ಇಲ್ಲಿ ಲಯವಲ್ಲದ ಚೆಂಡು, ಅಗಲ ಚೆಂಡೆಂಬ ನಿಶಾನೆ, ಬೈಸ್ ಮುಖೇನ ಒಂಟಿ ಓಟಗಳ ಸೇರ್ಪಡೆ.
ತಂಡದ ಖಾತೆಯಲ್ಲಿ 12. 4 ಚೆಂಡುಗಳು ಮುಕ್ತಾಯವನ್ನು ಕಾಣಿಕೊಳ್ಳುವಾಗ ಪುನೀತ್ ರವರೇ ಸ್ಕೋರರ್ ಆಗಿ ಬನ್ನಿ. ಬಹಳ ಸುಂದರ ಶೈಲಿಯ ಚೆಂಡು, ದಾಂಡು ಚೆಂಡಿನ ಸ್ಪರ್ಶವನ್ನೇ ಕಾಣಿಕೊಳ್ಳದೆ ಚೆಂಡು ಚುಕ್ಕಿಯಾಗ್ತಾ ಇದೆ. ಪುನೀತರೆ ಅಲ್ಲಿ ಕೊನೆಯ ಒಂದು ಚೆಂಡು ಬಾಕಿ ಉಳಿತಾರೆ. ದ್ವಿತೀಯ ಊರಿನ ಕೊನೆಯ ಚೆಂಡು ಬಾಕಿ ಉಳಿಯುತ್ತದೆ. ಎದುರಿಸಬೇಕಾಗಿದೆ ಪದ್ಮರಾಜ್. ಬೇಕು ಬೇಡ ಇಲ್ಲಿ ರನ್ ಔಟಿಗೆ ಬಲಿಯಾಗ್ತಾ ಆದರೆ ನೋಡಿ, ಚುರುಕಿನ ಕ್ಷೇತ್ರರಕ್ಷಣೆ ಕಾಣ್ಕೊಳ್ತಾ ಇದೆ ಪದ್ಮಶ್ರೀ ಮಿಜಾರ್ ಪರವಾಗಿ. ದ್ವಿತೀಯ ವಿಕೆಟ್ ಅನ್ನು ರನ್ಔಟ್ ಮುಖೇನ ಕಳೆದುಕೊಳ್ತಾ ಇದೆ. ಸುರೇಶ್ ರವರ ನಿರ್ಗಮನವನ್ನು ಕಾಣ್ಕೊಳ್ತಾ ಇದೆ ರನ್ಔಟ್ ಮುಖೇನ. 2 ಓವರ್ ಮುಕ್ತಾಯದ ಹಂತದಲ್ಲಿ ತಂಡದ ಖಾತೆಯಲ್ಲಿ 12. ತೃತೀಯ ಓವರಿನ ಎಸೆತಗಾರಿಕೆಯಲ್ಲಿ ಶರತ್ 2 ಓವರ್ ಮುಕ್ತಾಯದಲ್ಲಿ ಸರಾಸರಿ 6 ರಥ ತಕ್ಕಂತೆ 12 ಓಟವನ್ನು ಗಳಿಸಿಕೊಂಡಂತ ಎಸ್ಎಫ್ಸಿ ಸಿದ್ದಕಟ್ಟೆ ತಂಡ ತೃತೀಯ ಓವರಿನ ಎಸೆತಗಾರಿಕೆಯಲ್ಲಿ ಮಿಜಾರು ಪರವಾಗಿ ಶರತ್ ಇವರ ಕೈಗೆ ಚೆಂಡನ್ನು ರವಾನಿಸಿಕೊಳ್ತಾ ಇದೆ. ತಂಡದ ನಾಯಕ ಭರವಸೆಯನ್ನು ಇತ್ತು. ತೃತೀಯ ಓವರಿನ ಎಸೆತಗಾರಿಕೆ ಶರತ್ ಇವರಿಗೆ ಚೆಂಡನ್ನು ರವಾನಿಸಿಕೊಳ್ತಾ ಇದ್ದಾರೆ. ಎದುರಿಸಬೇಕಾಗಿದೆ ಪದ್ಮರಾಜ್. ವೈಟ್ ಚೆಂಡಂ ಅಗಲ ಚೆಂಡೆಂಬ ನಿಶಾನೆ ಬರ್ತಾ ಇದೆ. ತಂಡದ ಖಾತೆಯಲ್ಲಿ 13. ಬ್ಯಾಕ್ ಟು ಬ್ಯಾಕ್ ಅಗಲ ಚೆಂಡುಗಳು ರನ್ ಔಟಿಗೆ ಬಲಿಯಾಗ್ತಾ ಆದರೆ ಇಲ್ಲಿ ಪದ್ಮರಾಜ್. ತಂಡದ ಖಾತೆಯಲ್ಲಿ 14. ಹೊಸ ದಾಂಡುಗಾರನ್ನು ಪರಿಚಯಿಸ್ತಾ ಇದೆ. ವೈಡ್ ಬಾಲ್, ಓಕೆ, ರನ್ ಔಟ್. ತೃತೀಯ ಓವರಿನಲ್ಲಿ ಬಹಳ ಲಯವಾಗಿ ಚೆಂಡನ್ನು ಎಸೆಯಬೇಕಾಗಿದೆ ಶರತ್. ಸತತ 2 ಚೆಂಡುಗಳು ಅಗಲ ಚೆಂಡಾಗಿತ್ತು. ಶರತ್ ತೃತೀಯ ಓವರಿನ ಚೆಂಡನ್ನು ಬಹಳ ಲಯವಾಗಿ ಎಸೆಯಬೇಕಾಗಿದೆ. ಬ್ಯಾಕ್ ಟು ಬ್ಯಾಕ್, ಬ್ಯಾಕ್ ಟು ಬ್ಯಾಕ್. 4 ಅಗಲ ಚೆಂಡುಗಳು ಲಯವನ್ನೇ ಕೆಣಕೊಳ್ಳದಂತ ಚೆಂಡು. ಇಲ್ಲಿ ಸತತವಾಗಿ 4 ಚೆಂಡುಗಳು ಅಗಲ ಚೆಂಡುಗಳ ಮುಖೇನ ತಂಡದ ಖಾತೆಯಲ್ಲಿ 16. ಶರತ್ ಬಹಳ ಲಯವಾದ ಚೆಂಡಾಗಿತ್ತು, ಸುಂದರ ಶೈಲಿಯ ಚೆಂಡಾಗಿತ್ತು. 4 ಚೆಂಡುಗಳು ಅಗಲ ಚೆಂಡುಗಳ ಮುಖೇನ ಲಯವನ್ನು ಕಳ್ಕೊಂಡಂತ ಚೆಂಡು, ಬಹಳ ಸುಂದರ ಶೈಲಿಯ ನೆಲಕ್ಕಚ್ಚಿ ಬಂದಂತ ಚೆಂಡು ಚುಕ್ಕಿಯಾಗ್ತಾ ಇದೆ. ಶರತ್ ದ್ವಿತೀಯ ಬಾರಿಗೆ ಎದುರಿಸಬೇಕಾಗಿದೆ ಚರಣ್. ಶಿವಪ್ರಸಾದ್. ಬಹಳ ಲಯವಾದ ಚೆಂಡು, ಬಹಳ ಅಚ್ಚುಕಟ್ಟಾಗಿತ್ತು ಚೆಂಡು. ಅಗಲ ಚೆಂಡೆಂಬ ನಿಶಾನೆ ಬರ್ತಾ ಇದೆ.
ಅಗಲ ಚೆಂಡೆಂಬ ನಿಶಾನೆ ತಂಡದ ಖಾತೆಯಲ್ಲಿ 17. ಬಹಳ ಸುಂದರ ಶೈಲಿ ಚೆಂಡಾಗಿತ್ತು. ಲೆಗ್ ಬೈ ಮುಖೇನ ಓಟಗಳ ಸೇರ್ಪಡೆ ತಂಡದ ಖಾತೆಯಲ್ಲಿ 18. 2 ಚೆಂಡುಗಳು ಮುಕ್ತಾಯವನ್ನು ಕಾಣ್ಕೊಳ್ಳುವಾಗ ತೃತೀಯ ಓವರಿನ 2 ಚೆಂಡುಗಳು ಮಾತ್ರ ಮುಕ್ತಾಯವನ್ನು ಕಾಣ್ಕೊಳ್ತಾರೆ. ಸ್ಟ್ರೈಕ್ ವಿಭಾಗದಲ್ಲಿ ಚರಣ್ ಈ ಬಾರಿ ಶರತ್ ರವರ ತೃತೀಯ ಓವರಿನ ತೃತೀಯ ಚೆಂಡನ್ನು ಎದುರಿಸಬೇಕಾಗಿದೆ. ತೃತೀಯ ಬಾರಿಗೆ ಶರತ್ತು ಚರಣ್. ಬಹಳ ಸುಂದರ ಶೈಲಿಯ ಚೆಂಡಾಗಿತ್ತು. ದಾಂಡು ಚೆಂಡಿನ ಸ್ಪರ್ಶವನ್ನೇ ಕಾಣ್ಕೊಳ್ಳದೆ ಗೂಟ ರಕ್ಷಕನ ಭದ್ರ ಬೊಗಸೆಗೆ ಚೆಂಡು ಸೇರಿಕೊಳ್ಳುತ್ತಾ ಚುಕ್ಕಿಯಾಗ್ತಾ ಇದೆ. ಚತುರ್ಥ ಬಾರಿಗೆ ಶರತ್ ಟು ಚರಣ್. ಚತುರ್ಥ ಬಾರಿಗೆ ಎಡಗೈ ಆಟಗಾರ ಚರಣ್ ಇವರಿಗೆ ಚೆಂಡನ್ನು ಎಸೆಯಬೇಕಾಗಿದೆ ಶರತ್. ವಾಟ್ ಎ ಡೆಲಿವರಿ ಒಲ ತಿರುವನ್ನು ಪಡೆದುಕೊಳ್ಳುವಂತ ಚೆಂಡು. ದಾಂಡು ಚೆಂಡಿನ ಸ್ಪರ್ಶವನ್ನೇ ಕಾಣ್ಕೊಳ್ಳದೆ ಚೆಂಡು ಚುಕ್ಕಿಯಾಗ್ತಾ ಇದೆ. 4 ಚೆಂಡುಗಳು ಮುಕ್ತಾಯವನ್ನು ಕಾಣ್ಕೊಳ್ತಾ ಇದೆ. ಪಂಚಮ ಬಾರಿಗೆ ಶರತ್ ಟು ಚರಣ್. ಬಹಳ ಲಯವಾದ ಚೆಂಡು. ಪ್ರಥಮವಾಗಿ ಅಗಲ ಚೆಂಡು ಎಸೆದ ನಂತರ ಇಲ್ಲಿ ಶರತ್ ದಾಂಡುಗಾರರನ್ನು ಕಟ್ಟಿ ಹಾಕುವಲ್ಲಿ ಯಶಸ್ವಿಯಾಗ್ತಾ ಇದ್ದಾನೆ. ಸತತ 3 ಚೆಂಡುಗಳು ಚುಕ್ಕಿಯಾಗ್ತಾ ಇದೆ. ಕೊನೆಯ ಓವರಿನ 1 ಚೆಂಡುಗಳು ಬಾಕಿ ಉಳಿಯುತ್ತಾ ಇದೆ. ತೃತೀಯ ಓವರಿನ ಕೊನೆಯ 1 ಚೆಂಡು ಬಾಕಿ ಉಳಿಯುತ್ತಾ ಇದೆ. ಇಲ್ಲಿ ಕೊಂಚ ಮಟ್ಟಿನ ಲಯವನ್ನು ಕಳ್ಕೊಳ್ತಾ ಇದೆ. ಅಗಲ ಚೆಂಡಿನ ಮುಖೇನ ತಂಡದ ಖಾತೆಯಲ್ಲಿ 19. ವೈಡ್ ಡೆಲಿವರಿ ಅಗಲ ಚೆಂಡೆಂಬ ನಿಶಾನೆ ಬರ್ತಾ ಇದೆ. ತಂಡದ ಖಾತೆಯಲ್ಲಿ 20. ಸರಿಯಾಗಿ ಗಮನಿಸಿಕೊಳ್ಳುವುದಾದ್ರೆ ಶರತ್ ರವರ ಚೆಂಡು ಬಹಳ ಅದ್ಭುತವಾದ ಚೆಂಡಾಗಿತ್ತು. 20 ಓಟವನ್ನು ಮಾತ್ರ ಹೀಗೆ ಬಿಟ್ಟು ಕೊಟ್ಟರು ದಾಂಡುಗಳ ಮುಖೇನ. ತದನಂತರದ ಓಟಗಳು ಮಾತ್ರ ಅಗಲ ಚೆಂಡಿನಿಂದ ಬರ್ತಾ ಇದೆ. ಈ ಬಾರಿ ಬಹಳ ಲಯವಾದ ಚೆಂಡು ಚುಕ್ಕಿ ಆಗ್ತಾ ಇದೆ. ಶರತ್ ರವರ ಎಸೆತಗಾರಿಕೆಯಲ್ಲಿ 7 ಅಗಲ ಚೆಂಡುಗಳು. ಆದರೆ ಓಟಗಳನ್ನು ಬಿಟ್ಟುಕೊಟ್ಟದು ದಾಂಡುಗಳ ಮುಖೇನ 20 ಮಾತ್ರ. ತಂಡದ ಖಾತೆಯಲ್ಲಿ 20. 3 ಓವರ್ ಮುಕ್ತಾಯವನ್ನು ಕಾಣ್ಕೊಳ್ಳುವಾಗ ದುರ್ಗಪ್ರಸಾದ್ ಕೊನೆಯ ಓವರಿನ ಎಸೆತಗಾರಿಕೆಯಲ್ಲಿ ಪದ್ಮಶ್ರೀ ಮಿಜಾರ್ ಪರವಾಗಿ. ಸ್ಟ್ರೈಕ್ ವಿಭಾಗದಲ್ಲಿ ಶಿವಪ್ರಸಾದ್. ಸುಂದರ ಶೈಲಿಯ ಚೆಂಡಾಗಿತ್ತು. ಕ್ಲೀನ್ ಬೋಲ್ಡ್. ಶಿವಪ್ರಸಾದ್ ಇಲ್ಲಿ ದುರ್ಗಪ್ರಸಾದ್ ರವರ ಚೆಂಡಿಗೆ ಪ್ರಥಮ ಚೆಂಡಿಗೆ ಬೋಲ್ಡ್ ಆಗ್ತಾ ಆದರೆ ಉತ್ತಮ್ 6ನೇ ಕ್ರಮಾಂಕದಲ್ಲಿ ಉತ್ತಮ್ ಇವರನ್ನು ಪರಿಚಯಿಸುತ್ತಾರೆ. ದ್ವಿತೀಯ ಬಾರಿಗೆ ಇಲ್ಲಿ ರನ್ಔಟ್. ಚರಣ್ ರಿವರ್ ರನ್ಔಟ್ಗೆ ಬಲಿ ಆಗ್ತಾ ಇದ್ರೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಅನ್ನು ಪಡೆದುಕೊಳ್ತಾ ಇದೆ. ಬಹಳ ಲಯವಾದ ಚೆಂಡಾಗಿತ್ತು. ಪ್ರಥಮ ಓವರಿನಲ್ಲಿ 8 ಓಟವನ್ನು ಬಿಟ್ಟುಕೊಟ್ಟಂತ ಮಿಜಾರ್ ಸ್ಟ್ರೈಕರ್ ದ್ವಿತೀಯ ಓವರಿನಲ್ಲಿ 4 ಓಟವನ್ನು ಬಿಟ್ಟುಕೊಟ್ರು. ತದನಂತರ 3ನೇ ಓವರಿನಲ್ಲಿ 8 ಓಟವನ್ನು ಬಿಟ್ಟುಕೊಟ್ರು. ಕೊನೆಯ ಓವರಿನ 2 ಚೆಂಡಿನಲ್ಲಿ 2 ವಿಕೆಟ್ ಅನ್ನು ಕಳೆದುಕೊಂಡಾಗಿದೆ SFC ಸಿದ್ದಕಟ್ಟೆ ತಂಡ. 7ನೇ ಕ್ರಮಾಂಕದಲ್ಲಿ ಕಿರಣ್ ಇವರನ್ನು ಪರಿಚಯಿಸ್ತಾ ಇದೆ. ಇಲ್ಲಿ ಜೊತೆಗಾರಿಕೆಯಲ್ಲಿ ಎಡವಟ್ಟನ್ನು ಮಾಡಿಕೊಂಡಿತ್ತು SFC ಸಿದ್ದಕಟ್ಟೆ ತಂಡ. ಆದರೆ ಎಸೆತಗಾರರು ಅಗಲ ಚೆಂಡುಗಳ ಮುಖೇನ ಓಟವನ್ನು ಬಿಟ್ಟುಕೊಟ್ರು. ಅಣ್ಣ ತಮ್ಮಂದಿರ ಆಟ ಈ ಒಂದು ಕ್ರೀಡಾಂಗಣದಲ್ಲಿ ಕಾಣ್ಕೊಳ್ತಾ ಇದೆ. ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಅಣ್ಣ, ಸ್ಟ್ರೈಕ್ ವಿಭಾಗದಲ್ಲಿ ತಮ್ಮ. ತೃತೀಯ ಬಾರಿಗೆ ಗಾಳಿಯಲ್ಲಿದೆ ಚೆಂಡು. ಬ್ಯಾಕ್ ಟು ಬ್ಯಾಕ್ ನಾಟಕೀಯವಾಗಿ ಬದಲಾವಣೆಯನ್ನು ಕಾಣ್ಕೊಳ್ತಾ ಇದೆ.
ಸತತ 3 ಚೆಂಡಿನಲ್ಲಿ 3 ವಿಕೆಟ್ಗಳು, 2 ದುರ್ಗಾ ಪ್ರಸಾದನ ಬೊಗಸೆಗೆ ಆದರೆ 1 ರನ್ ಔಟ್. ಇಲ್ಲಿ ನಾಟಕೀಯ ಕುಸಿತಕ್ಕೆ ಕಾರಣಕರ್ತರಾಗ್ತಾ ಇದ್ದಾರೆ SFC ಸಿದ್ದಕಟ್ಟೆ ತಂಡದ ದಾಂಡುಗಾರರು. ಕಾರ್ತಿಕ್ 8ನೇ ಕ್ರಮಾಂಕದಲ್ಲಿ ಕಾರ್ತಿಕ್ ಅವರನ್ನು ಪರಿಚಯಿಸ್ತಾ ಇದೆ SFC ಸಿದ್ದಕಟ್ಟೆ ತಂಡ. ಚತುರ್ಥ ಬಾರಿಗೆ ದುರ್ಗ ಪ್ರಸಾದ್ ಎದುರಿಸಬೇಕಾಗಿದೆ ಕಾರ್ತಿಕ್. ಬಹಳ ಲಯವಾದ ಹೊಡೆತ, ಒಂಟಿ ಅವಳಿಗೆ ಕರಿಯನ್ನು ರಮಣಿಸಿಕೊಳ್ತಾ ಇದನಿ. ಅವಳಿ ಓಟಗಳು ಕೂಡ ಪೂರ್ಣವನ್ನು ಕಾಣ್ಕೊಳ್ತಾ ಇದೆ. ಟೈಮ್ ಔಟ್ ಎಂಬ ನಿಶಾನೆ ಬರ್ತಾ ಇದೆ. ಟೈಮ್ ಔಟ್ನಲ್ಲಿ ಒಬ್ಬ ಕ್ಷೇತ್ರರಕ್ಷಕ 30 ಗಜಗಳ ಒಳಗೆ ಆಗಮಿಸಿಕೊಳ್ಳತಕ್ಕದ್ದು. ಔಟ್ಫೀಲ್ಡ್ ನಲ್ಲಿ 5 ಕ್ಷೇತ್ರರಕ್ಷಕರಿರುವಾಗ ಟೈಮ್ ಔಟ್ ನಂತರ ಒಬ್ಬ ಕ್ಷೇತ್ರರಕ್ಷಕ 30 ಗಜಗಳ ಒಳಗೆ ಆಗಮಿಸಿಕೊಳ್ಳತಕ್ಕದ್ದು. ಇನ್ನುಳಿದ 2 ಚೆಂಡುಗಳು ಬಾಕಿ ಉಳಿಯುತ್ತಾ ಇದೆ ಇನ್ನಿಂಗ್ಸ್ನ ಪಂಚಮ ಬಾರಿಗೆ ದುರ್ಗ ಪ್ರಸಾದ್ ಟು ಕಾರ್ತಿಕ್. ಸುಂದರ ಶೈಲಿಯ ಚೆಂಡಾಗಿತ್ತು, ಕ್ಲೀನ್ ಬಾಲ್ಡ್. ತಂಡದ ಖಾತೆಯಲ್ಲಿ 22. ಉತ್ತಮ್ ಕೊನೆಯ 1 ಚೆಂಡನ್ನು ಎದುರಿಸಬೇಕಾಗಿದೆ. ಇನ್ನಿಂಗ್ಸ್ನ ಕೊನೆಯ 1 ಚೆಂಡು ಬಾಕಿ ಉಳಿಯುತ್ತಾ ಇದೆ. ಕೊನೆಯ ಬಾರಿಗೆ ದುರ್ಗ ಪ್ರಸಾದ್ ಟು ಎಡಗೈ ಆಟಗಾರ ಉತ್ತಮ್. ನೋ ಬಾಲ್ ಎಂಬ ನಿಶಾನೆ, ರನ್ ಔಟ್ಗೆ ಬಲಿಯಾಗ್ತಾ ಇದ್ದಾರೆ ಉತ್ತಮ್. ತಂಡದ ಖಾತೆಯಲ್ಲಿ ಓಕೆ ಈ ಮುಖೇನ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ಕೊಳ್ತಾ ಇದೆ. ಯಾವುದೇ ಓಟಗಳಿಲ್ಲ. ಕೊನೆಯ ಚೆಂಡಿನಲ್ಲಿ 23 ಓಟಗಳ ಗಳಿಕೆಯನ್ನು ಪಡೆದುಕೊಳ್ತಾ ಇದೆ ಪದ್ಮಶ್ರೀ ಮಿಜಾರು ತಂಡ. 22 ಓಟಗಳು 23 ಓಟಗಳ ಗಳಿಕೆಯನ್ನು ಪಡೆದುಕೊಳ್ತಾ ಇದೆ ಪದ್ಮಶ್ರೀ ಮಿಜಾರು ತಂಡ. SFC ತಂಡ ಅಣ್ಣ ಅಣ್ಣ ಬೇಗ ಬರೋಡು ಬೊಕ್ಕ ಕತ್ತಲೆ ಆಪುಂಡು ಬೊಕ್ಕ ಬೈಯಡ್ ಬರ್ಸ ಬರ್ಪುಂಡು ಬಂದಿರ್ ಸುರುಕಿ ದೀಪಕಿರ್ ಬಂತೀರ್ ಶಿವಶಂಕರ್ ಹಾ ನೆಕ್ಸ್ಟ್ ಒಂಜಿ ಟಾಸ್ ಕಡ್ಪರ್ಲೆ ನೆಟ್ಸ್ಗೆ ಟಾಸ್ಗೆ ತೊಂದುಲ್ಲೆ
ಜಿಕೆ ಕ್ರಿಕೆಟರ್ಸ್ ಕೋಣಾಜೆ ವಿರುದ್ಧವಾಗಿದೆ ವಿಎಫ್ಸಿ ಮ್ಯಾಂಗ್ಳೂರ್. ಎರಡು ತಂಡದ ನಾಯಕರು ನಾಣ್ಯ ಚಿಮ್ಮಿಕೆಗೆ ಆಗಮಿಸಿಕೊಳ್ಳಿ. ಜಿಕೆ ಕ್ರಿಕೆಟರ್ಸ್ ಕೋಣಾಜೆ ವಿರುದ್ಧವಾಗಿದೆ ವಿಎಫ್ಸಿ ಮ್ಯಾಂಗ್ಳೂರ್. ಎರಡು ತಂಡದ ನಾಯಕರು ಮುಂದಿನ ಪಂದ್ಯಾಟದ ನಾಣ್ಯ ಚಿಮ್ಮಿಕೆಗೆ ಆಗಮಿಸಿಕೊಳ್ಳಿ. ಸ್ಟ್ರೈಕ್ ವಿಭಾಗದಲ್ಲಿ ಈ ದುರ್ಗ ಪ್ರಸಾದ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಕಾರ್ತಿಕ್. ಪ್ರಥಮ ಓವರಿನ ಎಸೆತಗಾರಿಕೆಯಲ್ಲಿ ಉತ್ತಮ್. ಪವರ್ ಪ್ಲೇ ವಿಭಾಗದ ಎಸೆತಗಾರಿಕೆ ಉತ್ತಮ್ ರವರ ಎಸೆತಗಾರಿಕೆ 24 ಚೆಂಡು 23 ಓಟಗಳ ಮೊತ್ತ. ಪ್ರಥಮ ಚೆಂಡಿಗೆ ದುರ್ಗ ಪ್ರಸಾದ್ ರವರ ದಾಂಡುಗಳ ಮುಖೇನ ಬಹಳ ಅಮೂಲ್ಯವಾದ ಓಟಗಳು ಬರ್ತಾ ಇದೆ. ಬೌಂಡ್ರಿ ಎಂಬ ನಿಶಾನೆ ಬರ್ತಾ ಇದೆ. ಬೌಂಡ್ರಿಯ ಮುಖೇನ ತಂಡದ ಖಾತೆಯಲ್ಲಿ 4. ದ್ವಿತೀಯ ಬಾರಿಗೆ ಉತ್ತಮ್ ಟು ದುರ್ಗ ಪ್ರಸಾದ್. ಫುಲ್ ಟ್ರಸ್ ಆಗಿ ಬಂದಂತ ಚೆಂಡು ಒಡೆಯುವ ತವಕದಲ್ಲಿದ್ದ ಆಡುಗಾರ ಒಂಟಿ ಓಟಗಳ ಸೇರ್ಪಡೆ. ತರದ ಖಾತೆಯಲ್ಲಿ 5. 2 ಚೆಂಡುಗಳು ಮುಕ್ತಾಯವನ್ನು ಕಾಣಿಕೊಳ್ಳುವಾಗ ಸ್ಟ್ರೈಕ್ ವಿಭಾಗದಲ್ಲಿ ಈ ಬಾರಿ ಕಾರ್ತಿಕ್ ಸ್ಟ್ರೈಕ್ ರೊಟೇಟ್ ಅನ್ನು ಮಾಡಿಕೊಳ್ಳುತ್ತಾ ಉತ್ತಮ್ ರವರ ಪವರ್ ಪ್ಲೇ ವಿಭಾಗದ ಪ್ರಥಮ ಓವರಿನ 3ನೇ ಚೆಂಡನ್ನು ಎದುರಿಸಬೇಕಾಗಿದೆ. ಈ ಬಾರಿ ಬಹಳ ಅದ್ಭುತವಾದ ಶರವೇಗದ ಹೊಡೆತ ಕಾಣಿಕೊಳ್ತಾ ಇದೆ. ಇಲ್ಲಿ ಕೂಡ ಬೌಂಡ್ರಿ ಬರ್ತಾ ಇದೆ ಕಾರ್ತಿಕ್ ರವರ ದಾಂಡುಗಳ ವಿಭಾಗದಲ್ಲಿ. ಪ್ರಥಮ ಪವರ್ ಪ್ಲೇ ವಿಭಾಗದಲ್ಲಿ 2 ಬೌಂಡ್ರಿ ಬಂದಾಗಿದೆ. ಒಂಟಿ ಓಟವನ್ನು ಸಂಪಾದಿಸಿ ಆಗಿದೆ. 3 ಚೆಂಡುಗಳು ಮುಕ್ತಾಯವನ್ನು ಕಾಣಿಕೊಳ್ಳುವಾಗ ತಂಡದ ಖಾತೆಯಲ್ಲಿ 9. ಚತುರ್ಥ ಬಾರಿಗೆ ಉತ್ತಮ್ ಟು ಕಾರ್ತಿಕ್. ಶಿವಶಂಕರ್ ಪಲ್ಲೆ ನೆಕ್ಸ್ಟ್ ಟಾಸ್ ವಿಎಫ್ಸಿ. ಎಸ್, ಇಲ್ಲಿ ಕೂಡ ಬೌಂಡ್ರಿ ಬರ್ತಾ ಇದೆ. ಪವರ್ ಪ್ಲೇ ವಿಭಾಗದಲ್ಲಿ ದಾಂಡುಗಾರರು ಮೇಲ್ಬೈ ಸಾಧಿಸ್ತಾ ಇದ್ದಾರೆ. ದುರ್ಗ ಪ್ರಸಾದ್ ರವರ ಮುಖೇನ 1 ಬೌಂಡ್ರಿ ಬಂದ್ರೆ ಕಾರ್ತಿಕ್ ರವರ ಮುಖೇನ 2 ಬೌಂಡ್ರಿ ಬರುತ್ತಾ ತಂಡದ ಖಾತೆಯಲ್ಲಿ 13. 4 ಚೆಂಡುಗಳು ಮುಕ್ತಾಯವನ್ನು ಕಾಣಿಕೊಳ್ಳುವಾಗ ಪವರ್ ಪ್ಲೇ ವಿಭಾಗದಲ್ಲಿ 30 ಗಜಗಳ ಹೊರಗಡೆ 2 ಕ್ಷೇತ್ರರಕ್ಷಕರು ನಿಲ್ಲಲು ಅವಕಾಶ. ಇಲ್ಲಿ ಅಗಲ ಚೆಂಡೆಂಬ ನಿಶಾನೆ ಬರ್ತಾ ಇದೆ. ತಂಡದ ಖಾತೆಯಲ್ಲಿ 14. ಪಂಚಮ ಬಾರಿಗೆ ಇಲ್ಲಿ ಕೂಡ ಹೊಡೆತ, ಬಹಳ ಅದ್ಭುತವಾದ ಹೊಡೆತ. ಸೆಕ್ಸ ಪವರ್ ಪ್ಲೇ ವಿಭಾಗದಲ್ಲಿ ದಾಂಡುಗಾರರ ಗರ್ಜನೆ ಬಹಳ ಅದ್ಭುತವಾಗಿತ್ತು. ಮಿಜಾರ್ ಪರವಾಗಿ ಲಾಸ್ಟ್ 1 ಬಾಲ್ ಟು ಗೋ. ತಂಡದ ಖಾತೆಯಲ್ಲಿ 20. ಇನ್ನು ಬೇಕಾಗಿದೆ 3 ಓಟಗಳು ಮಾತ್ರ. ಕೊನೆಯ ಬಾರಿಗೆ ಇಲ್ಲಿ ಚೆಂಡು ಚುಕ್ಕಿಯಾಗ್ತಾ ಇದೆ. ಪ್ರಥಮ ಓವರ್ ಮುಕ್ತಾಯದ ಹಂತದಲ್ಲಿ ತಂಡದ ಖಾತೆಯಲ್ಲಿ 20. 18 ಚೆಂಡುಗಳು ಬಾಕಿ ಉಳಿಯುತ್ತಾ ಇದೆ. 3 ಓಟಗಳ ಅವಶ್ಯಕತೆ. ಮುಂದಿನ ಪಂದ್ಯಾಟಕ್ಕೆ ರೆಡಿಯಾಗಿರಿ. ಜಿಕೆ ಕ್ರಿಕೆಟರ್ಸ್ ಕೋಣಾಜೆ ವಿರುದ್ಧವಾಗಿದೆ ವಿಎಫ್ಸಿ ಮ್ಯಾಂಗ್ಳೂರ್ ಬಿ. ದ್ವಿತೀಯ ಓವರಿನ ಎಸೆತಗಾರಿಕೆಯಲ್ಲಿ ಶಿವಪ್ರಸಾದ್ ಎದುರಿಸಬೇಕಾಗಿದೆ ದುರ್ಗ ಪ್ರಸಾದ್. ಜಯಕ್ಕೆ ಬೇಕಾಗಿದೆ 3 ಓಟಗಳು ಮಾತ್ರ. ರಿವರ್ಸ್ ಶಿಪ್ಗೆ ಮಣೆ ಮಾಡಿದ ಈ ಮುಖೇನ ಪಂದ್ಯಾಟವನ್ನು ಜಯಗಳಿಸ್ತಾ ಇದೆ. ಅಭಿನಂದನೆಗಳು ಪದ್ಮಶ್ರೀ ಮಿಜಾರು ತಂಡ. ಅದೇ ರೀತಿ ಎಸ್ಎಫ್ಸಿ ಸಿದ್ದಕಟ್ಟೆ ತಂಡಕ್ಕೂ ಅಭಿನಂದನೆ ಸಲ್ಲಿಸುತ್ತಾರೆ. ವಿಎಫ್ಸಿ ಮಂಗಳೂರು ತಂಡ ನಾಣ್ಯ ಚಿಮ್ಮುವಿಕೆಯಲ್ಲಿ ವಿಜಯಶಾಲಿಯಾಗಿ ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿದೆ. ದಯವಿಟ್ಟು
ಕೋಣಾಜೆ ತಂಡದ ಆಟಗಾರರು ಆರಂಭಿಕ ದಾಂಡಿಗರು ಆದಷ್ಟು ಬೇಗ ಕಣಕ್ಕಿಳಬೇಕು. ಈ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾಗ್ತಾ ಇದ್ದಾರೆ ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜಾರ್ ಪರವಾಗಿ ಈ ದುರ್ಗ ಪ್ರಸಾದ್ ರವರು ಈ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಳ್ಳಿ. ವೀರಭದ್ರ ಮಹಮ್ಮಾಯಿ ಕ್ರಿಕೆಟರ್ಸ್ ಸಂಘಬೆಟ್ಟು ಸಿದ್ದಕಟ್ಟೆ ವಿಎಂಸಿ ಟ್ರೋಫಿ 2025 ಆವೃತ್ತಿ 5ರ ಪ್ರಥಮ ಸೆಮಿಫೈನಲ್ ಪಂದ್ಯಾಕೂಟ ಈ ರೀತಿ ಇದೆ. ಎಸ್ಎಸ್ಸಿ ಸಾನೂರು ವಿರುದ್ಧವಾಗಿದೆ ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜಾರು. ಅದೇ ರೀತಿ ಈಗಾಗಲೇ ಶೆಟ್ಟಿಗಾರ್ ಯುವ ವೇದಿಕೆ ಮುದ್ರಾಡಿ ತಂಡ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದೆ. ಈ ಒಂದು ಪಂದ್ಯಾಕೂಟದಲ್ಲಿ ಸ್ಟ್ರೈಕ್ ವಿಭಾಗದಲ್ಲಿ ದಯಾನಂದ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಮನೋಹರ್ ಯಾನೇ ಮನೋ. ಪ್ರಥಮ ಚೆಂಡು ಚುಕ್ಕಿ ಆಗ್ತಾ ಇದೆ ವಿಎಫ್ಸಿ ಮ್ಯಾಂಗ್ಳೂರ್, ಅದೇ ರೀತಿ ಜಿಕೆ ಕ್ರಿಕೆಟರ್ಸ್ ಕೋಣಾಜೆ. ಎರಡು ತಂಡಗಳು ಬಲಿಷ್ಠ ತಂಡಗಳು. ಒಂದು ಮಂಗಳೂರು ಪರಿಸರದ ತಂಡವಾದ್ರೆ ಇನ್ನೊಂದು ಗಡಿನಾಡ ಪ್ರದೇಶ ಕೋಣಾಜೆ ಪರದ ತಂಡ. ಎರಡು ಚೆಂಡುಗಳು ಬ್ಯಾಕ್ ಟು ಬ್ಯಾಕ್ ಚುಕ್ಕಿ ಚೆಂಡಾಗ್ತಾ ಇದೆ. ಪವರ್ ಪ್ಲೇ ವಿಭಾಗದಲ್ಲಿ ಎಸೆತಗಾರರಾಗಿ ಇಲ್ಲಿ ಪ್ರವೀಣ್ ದ್ವಿತೀಯ ಬಾರಿಗೆ, ಇಲ್ಲಿ ಕೂಡ ಚೆಂಡು ಚುಕ್ಕಿ ಆಗ್ತಾ ಇದೆ. ಪವರ್ ಪ್ಲೇ ವಿಭಾಗದಲ್ಲಿ ದಾಂಡುಗಾರರು ರನ್ ಅನ್ನು ಗಳಿಸಲೇಬೇಕಾದ ಒತ್ತಡದ ಸಮಯದಲ್ಲಿ 3 ಚೆಂಡುಗಳು ಚುಕ್ಕಿ ಆಗ್ತಾ ಇದೆ. ಚತುರ್ಥ ಬಾರಿಗೆ ಪ್ರವೀಣ್ ಟು ದಯಾನಂದ್. ಅಗಲ ಚೆಂಡೆಂಬ ನಿಶಾನೆ ಬರ್ತಾ ಇದೆ. ತಂಡದ ಖಾತೆ ಅಗಲ ಚೆಂಡುಗಳ ಮುಖೇನ ಶುಭಾರಂಭವನ್ನು ಕಾಣ್ಕೊಳ್ತಾ ಇದೆ. ಬಹಳ ಲಯವಾದ ಚೆಂಡು ಚುಕ್ಕಿ ಆಗ್ತಾ ಇದೆ. 4 ಚೆಂಡುಗಳು ಚುಕ್ಕಿ. ಪವರ್ ಪ್ಲೇ ವಿಭಾಗದಲ್ಲಿ ದಾಂಡುಗಾರರು ಎಡವಟ್ಟನ್ನು ಮಾಡಿಕೊಳ್ತಾ ಇದ್ದಾರೆ ದಯಾನಂದ್, ಅದೇ ರೀತಿ ಮನೋಹರ್. ಪಂಚಮ ಬಾರಿಗೆ ಪ್ರವೀಣ್ ಟು ದಯಾನಂದ್. ನಮ್ಮ ಈ ಕಾರ್ಯಕ್ರಮಕ್ಕೆ ಬಹಳ ಅದ್ಭುತವಾದ ಒಂದು ಕ್ಯಾಚ್ಗೆ ಅವಕಾಶವಿತ್ತು. ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಅವರಿಗೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ದಯವಿಟ್ಟು ಸಂಜು ಶೆಟ್ಟಿಗಾರ್ ಸಿದ್ದಕಟ್ಟೆ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕೊನೆಯ ಒಂದು ಚೆಂಡು ಬಾಕಿ ಉಳಿತ. ತಂಡದ ಖಾತೆಯಲ್ಲಿ 2. ಪ್ರವೀಣ್ ಎದುರಿಸಬೇಕಾಗಿದೆ ಎಡಗೈ ಆಟಗಾರ ಮನೋಹರ್. ಕೊಂಚ ಮಟ್ಟಿನ ಎಡಗೈ ಆಟಗಾರರಿಗೆ ಕ್ಷೇತ್ರರಕ್ಷಣೆ ಬದಲಾವಣೆಯನ್ನು ಕಾಣಿಕೊಳ್ತಾ ಇದೆ. ಕ್ಲೀನ್ ಬಾಲ್ಡ್. ಪವರ್ ಪ್ಲೇ ವಿಭಾಗದಲ್ಲಿ ವಿಎಫ್ಸಿ ಮ್ಯಾಂಗ್ಳೂರ್ ತಂಡ ಮೇಲುಗೈಯನ್ನು ಸಾಧಿಸ್ತಾ ಇದೆ. 2 ಓಟವನ್ನು ಬಿಟ್ಟುಕೊಟ್ಟು 1 ವಿಕೆಟ್ ಅನ್ನು ಕಬಳಿಸಿಕೊಳ್ತಾ ಇದೆ. ಪವರ್ ಪ್ಲೇ ವಿಭಾಗದಲ್ಲಿ ಓಟಗಳ ಗಳಿಕೆಯಲ್ಲಿ ಎಡವಟ್ಟನ್ನು ಮಾಡಿಕೊಂಡಂತಹ ಜಿಕೆ ಕ್ರಿಕೆಟರ್ಸ್ ಕೋಣಾಜೆ ತಂಡ 3ನೇ ಕ್ರಮಾಂಕದಲ್ಲಿ ಹೊಸ ದಾಂಡುಗಾರರನ್ನು ಕಳಿಸಿಕೊಡಬೇಕಾಗಿದೆ. ಹೊಸ ಆಟಗಾರ 3ನೇ ಕ್ರಮಾಂಕದಲ್ಲಿ ಚಿತ್ತರಂಜನ್.
ಎಸೆತಗಾರರಾಗಿ ಚಿತ್ತರಂಜನ್, ನಾಸ್ಟೈಗ್ ವಿಭಾಗದಲ್ಲಿ ಕೂಡ ಚಿತ್ತರಂಜನ್, ಸ್ಟ್ರೈಕ್ ವಿಭಾಗದಲ್ಲಿ ದಯಾನಂದ್, ನಾಸ್ಟೈಗ್ ವಿಭಾಗದಲ್ಲಿ ಚಿತ್ತರಂಜನ್, ಎಸೆತಗಾರರಾಗಿ ಕೂಡ ಚಿತ್ತರಂಜನ್ VFC ಮ್ಯಾಂಗ್ಳೂರ್ ಪರವಾಗಿ. ದ್ವಿತೀಯ ಓವರಿನ ಪ್ರಥಮ ಚೆಂಡು ಬಹಳ ಲಯವಾದ ಚೆಂಡಾಗಿತ್ತು. ದಯಾನಂದ್ ಇಲ್ಲಿ ಚೆಂಡು ಚುಕ್ಕಿ ಆಗ್ತಾ ಇದೆ. ಸತತವಾಗಿ ದಯಾನಂದ್ ಕೊಂಚ ಮಟ್ಟಿನಲ್ಲಿ ಎಡವುತ್ತಾ ಆದರೆ ದಾಂಡುಗಾರಿಕೆ ವಿಭಾಗದಲ್ಲಿ, ಪ್ರಥಮವಾಗಿ ಪವರ್ ಪ್ಲೇ ವಿಭಾಗದಲ್ಲಿ ಕೂಡ ಎಡವಿದ್ರು. ತದನಂತರ ಇಲ್ಲಿ ದ್ವಿತೀಯ ಓವರಿನ ಪ್ರಥಮ ಚೆಂಡು ಚುಕ್ಕಿಯಾಗುತ್ತಾ ದ್ವಿತೀಯ ಬಾರಿಗೆ ಒಂಟಿ ಓಟವನ್ನು ಸಂಪಾದಿಸಿಕೊಳ್ತಾ ಇದ್ರಿ. ಒಂಟಿ ಓಟಗಳ ಮುಖೇನ ತಂಡದ ಖಾತೆಯಲ್ಲಿ 3, 2 ಚೆಂಡುಗಳು ಮುಕ್ತಾಯವನ್ನು ಕಾಣ್ಕೊಳ್ತಾ ಇದೆ ತೃತೀಯ ಬಾರಿಗೆ. ಎಡಗೈ ಆಟಗಾರರಿಗೆ ಕ್ಷೇತ್ರಕ್ಷಣ ಬದಲಾವಣೆಯನ್ನು ಕಾಣ್ಕೊಳ್ತಾ ಇಲ್ಲಿ ಎಡಗೈ ಆಟಗಾರ ಚಿತ್ತರಂಜನ್ ಸ್ಟ್ರೈಕ್ ವಿಭಾಗದಲ್ಲಿ GK ಕ್ರಿಕೆಟರ್ಸ್ ಕೋಣಾಜೆ ಪರವಾಗಿ, ದಾರುಗಾರ ಕೂಡ ಚಿತ್ತರಂಜನ್. ಒಂಟಿ ಓಟಗಳ ಸೇರ್ಪಡೆ ತಂಡದ ಖಾತೆಯಲ್ಲಿ 4. ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ ದುರ್ಗಪ್ರಸಾದ್ ಇವರು ಬಂದು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ದುರ್ಗಪ್ರಸಾದ್ ರವರೇ ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಳ್ಳಿ. ಚತುರ್ಥ ಬಾರಿಗೆ ಚಿತ್ತರಂಜನ್ ಟು ದಯಾನಂದ್. ಸುಂದರ ಶೈಲಿಯ ಒಳ ತಿರುವನ್ನು ಪಡೆದುಕೊಂಡಂತ ಚೆಂಡು ಚುಕ್ಕಿಯಾಗ್ತಾರೆ. 4 ಚೆಂಡುಗಳು ಮುಕ್ತಾಯವನ್ನು ಕಾಣ್ಕೊಳ್ತಾ ಇದೆ ಪಂಚಮ ಬಾರಿಗೆ ಚಿತ್ತರಂಜನ್ ಟು ದಯಾನಂದ್. ಗಾಳಿಯಲ್ಲಿದೆ ಚೆಂಡು, ಇಲ್ಲಿ 6 ಮುಖೇನ ತಂಡದ ಖಾತೆಯಲ್ಲಿ 10. 5 ಚೆಂಡುಗಳು ಮುಕ್ತಾಯವನ್ನು ಕಾಣ್ಕೊಳ್ಳುವಾಗ ತಂಡದ ಖಾತೆಯಲ್ಲಿ 10. ದಯಾನಂದ್ ಇಲ್ಲಿ ಬಹಳ ಒತ್ತಡದಲ್ಲಿದ್ದರು. ಸತತವಾಗಿ ಚೆಂಡುಗಳು ಚುಕ್ಕಿಯಾಗುವಾಗ ಒತ್ತಡದ ಮುಖೇನ ತಾನು ಎದುರಿಸಿದಂತ ಪಂಚಮ ಚೆಂಡಿನಲ್ಲಿ 6 ಬರುತ್ತಾ ಕೊನೆಯ ಬಾರಿಗೆ ಲೆಗ್ ಬೈ ಮುಖೇನ ಓಟಗಳ ಸೇರ್ಪಡೆಯನ್ನು ಪಡೆದುಕೊಳ್ತಾ ಆದರೆ ತಂಡದ ಖಾತೆಯಲ್ಲಿ 11. 2 ಓವರ್ ಮುಕ್ತಾಯವನ್ನು ಕಾಣ್ಕೊಳ್ಳುವಾಗ 1 ವಿಕೆಟ್ ಅನ್ನು ಕಳೆದುಕೊಳ್ಳುತ್ತಾ GK ಕ್ರಿಕೆಟರ್ಸ್ ಕೋಣಾಜೆ ತಂಡ. VFC ಟ್ರೋಫಿ 2025 ಆವೃತ್ತಿ 5ರ ಪ್ರಥಮ ಸೆಮಿಫೈನಲ್ ಪಂದ್ಯಾಕೂಟ ನಡೀತಾ ಇದೆ. ಅದಕ್ಕೆ ನಾಣ್ಯ ಚಿಮ್ಮಿಕೆಗೆ ಕರೆಯನ್ನು ಕೂಡ ರವಾನಿಸ್ತಾ ಇದ್ದೇವೆ. SSC ಸಾನೂರು ವಿರುದ್ಧವಾಗಿದೆ ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜಾರುದ್ದಡ್ಡಿ. 2 ತಂಡದ ನಾಯಕರಿಗೆ ಪ್ರಥಮ ಕರೆಯನ್ನು ರವಾನಿಸಿಕೊಳ್ತಾ ಇದ್ದಾನೆ. ತೃತೀಯ ಓವರಿನ ಎಸೆತಗಾರಿಕೆಯಲ್ಲಿ ಶ್ರವಣ್, ಎದುರಿಸಬೇಕಾಗಿದೆ ದಯಾನಂದ್. ಅಗಲ ಚೆಂಡೆಂಬ ನಿಶಾನೆ ಬರ್ತಾ ಇದೆ. ವೈಟ್ ಬಾಲ್ ತಂಡದ ಖಾತೆಯಲ್ಲಿ 12. ಇಲ್ಲಿ ಕೂಡ ಅಗಲ ಚೆಂಡೆಂಬ ನಿಶಾನೆ. ಬ್ಯಾಕ್ ಟು ಬ್ಯಾಕ್ ಅಗಲ ಚೆಂಡುಗಳು ತಂಡದ ಖಾತೆಯಲ್ಲಿ 13. ಬಹಳ ಲಯವಾಗಿ ಚೆಂಡನ್ನು ಎಸೆಯಬೇಕಾಗಿದೆ. ಇಲ್ಲಿ ಬಹಳ ಲಯವಾದ ಚೆಂಡು ಚುಕ್ಕಿಯಾಗ್ತಾ ಇದೆ. ಕ್ಲೀನ್ ಬೋಲ್ಡ್. ಇಲ್ಲಿ ದಯಾನಂದ್ ದ್ವಿತೀಯ ಚೆಂಡಿಗೆ ಕ್ಲೀನ್ ಬೋಲ್ಡ್ ಆಗ್ತಾ ಇದ್ರೆ ಒಳ ತಿರುವನ್ನು ಪಡೆದುಕೊಂಡಂತ ಚೆಂಡು ದಾಂಡು ಚೆಂಡಿನ ಸ್ಪರ್ಶವನ್ನೇ ಕಾಣ್ಕೊಳ್ಳದೆ ಗೂಟಕ್ಕೆ ಮುತ್ತಿಡಿಕೊಳ್ಳುವಾಗ ನಾಲ್ಕನೇ ಕ್ರಮಾಂಕದಲ್ಲಿ ಮಿಥುನ್ ಇವರನ್ನು ಪರಿಚಯಿಸ್ತಾ ಇದೆ GK ಕ್ರಿಕೆಟರ್ಸ್ ಕೋಣಾಜೆ ತಂಡ. ತೃತೀಯ ಬಾರಿಗೆ ಬಹಳ ಸುಂದರ ಶೈಲಿಯ ಚೆಂಡಾಗಿತ್ತು. ಶ್ರವಣ್ ವಿರುದ್ಧ 20 ಓಟಗಳ ಸಂಪಾದನೆ ತಂಡದ ಖಾತೆಯಲ್ಲಿ 14.
3 ಚೆಂಡುಗಳು ಮುಕ್ತಾಯವನ್ನು ಕಾಣಿಕೊಳ್ಳುವಾಗ ತನ್ನದ ಖಾತೆಯಲ್ಲಿ 14. ಚತುರ್ಥ ಬಾರಿಗೆ ಶ್ರವಣ್ ಎದುರಿಸಬೇಕಾಗಿದೆ ಎಡಗೈ ಆಟಗಾರ ಚಿತ್ತರಂಜನ್ ಇವರು. ಪಂಚಮ ಬಾರಿಗೆ ಈ ಬಾರಿ ಲಾಂಗ್ ಸುಂದರ ಶೈಲಿಯ ಕ್ಯಾಚ್ ಔಟಿಗೆ ಬಲಿಯಾಗ್ತಾ ಇದ್ದಾರೆ ಚಿತ್ತರಂಜನ್. ಸರಿಯಾದ ಸಂದರ್ಭದಲ್ಲಿ ಚೆಂಡನ್ನು ವೀಕ್ಷಿಸಿಕೊಳ್ಳುವಾಗ ಚೆಂಡು ಬಂದುಕೊಂಡಾಗಿದೆ. ಸಿಂಗಲ್ ಹ್ಯಾಂಡ್ ಮುಖೇನ ಬಹಳ ಅದ್ಭುತವಾದ ಕ್ಯಾಚ್ ಔಟ್ಗೆ ಬಲಿಯಾಗ್ತಾ ಇದ್ದಾರೆ ಚಿತ್ತರಂಜನ್. ತೃತೀಯ ಓವರ್ನ ಕೊನೆಯ ಎಸೆತಗಾರಿಕೆಯಲ್ಲಿ ಶ್ರವಣ್ ಎದುರಿಸಬೇಕಾಗಿದೆ ಚೇತನ್. ಈ ಬಾರಿ ಗಾಳಿಯಲ್ಲಿ ಚೆಂಡು ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಅನ್ನು ಪಡೆದುಕೊಳ್ತಾ ಇದ್ದಾರೆ ಶ್ರವಣ್. ಜಗ್ಗು ಕೊನೆಯ ಓವರ್ನ ಎಸೆತಗಾರಿಕೆಯಲ್ಲಿ ಜಗ್ಗು ಎದುರಿಸಬೇಕಾಗಿದೆ. ಸ್ಟ್ರೈಕ್ ಭಾಗದಲ್ಲಿ ಮಿಥುನ್. ಸುಂದರ ಶೈಲಿ ಚೆಂಡಾಗಿತ್ತು, ಚೆಂಡು ಚುಕ್ಕಿ ಆಗ್ತಾ ಇದೆ. ದ್ವಿತೀಯ ಬಾರಿಗೆ ಇಲ್ಲಿ ಕೂಡ ಚೆಂಡು ಚುಕ್ಕಿ ಆಗ್ತಾ ಇದೆ. ತೃತೀಯ ಬಾರಿಗೆ ಜಗ್ಗು ಎದುರಿಸಬೇಕಾಗಿದೆ ಮಿಥು. ಬ್ಯಾಕ್ ಟು ಬ್ಯಾಕ್ ಚೆಂಡುಗಳು ಚುಕ್ಕಿ ಆಗ್ತಾ ಇದೆ. ಸತತ 3 ಚೆಂಡುಗಳು ಚುಕ್ಕಿ ಆಗ್ತಾ ಇದೆ. ಕೊನೆಯ ಓವರಿನಲ್ಲಿ ದಂಡಿಸಿಕೊಳ್ಳಬೇಕಾದ ಒತ್ತಡದಲ್ಲಿ ದಾಟುಗಾರರು ಚೆಂಡನ್ನು ಚುಕ್ಕಿಯಾಗಿ ಪರಿವರ್ತಿಸಿಕೊಳ್ಳುತ್ತಾ ತಂಡದ ಖಾತೆ 14ಕ್ಕೆ ಸ್ಥಗಿತವನ್ನು ಕಾಣ್ಕೊಳ್ತಾ ಇದೆ. ಈ ಬಾರಿ ಗಾಳಿಯಲ್ಲಿದೆ ಚೆಂಡು ಶರವೇಗದಲ್ಲಿದ್ದ ಕ್ಷೇತ್ರಕ್ಷಕ ಓಡಿಕೊಳ್ಳುತ್ತಾ ಭದ್ರ ಬೊಗಸಿಗೆ ಚೆಂಡು ಸೇರಿಕೊಳ್ತಾ ಇದೆ. ಈ ಮುಖೇನ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. 4 ಚೆಂಡುಗಳು ಮುಕ್ತಾಯವನ್ನು ಕಾಣಿಕೊಳ್ಳುವಾಗ 1 ವಿಕೆಟ್ ಅನ್ನು ಪಡೆದುಕೊಳ್ತಾ ಇದ್ದಾರೆ ಜಗ್ಗು ಎಸೆತಗಾರಿಕೆ ಭಾಗದಲ್ಲಿ. ಇನ್ನಿಂಗ್ಸ್ನ 2 ಚೆಂಡುಗಳು ಮಾತ್ರ ಬಾಕಿ ಉಳಿಯುತ್ತಾ ಇದೆ. ಬಹಳ ಸುಂದರ ಶೈಲಿ ಚೆಂಡಾಗಿತ್ತು. ಇಲ್ಲಿ ಬೈಸ್ ಮುಖೇನ ಓಟಗಳ ಸೇರ್ಪಡೆ ತಂಡದ ಖಾತೆಯಲ್ಲಿ
15. ಕೊನೆಯ ಒಂದು ಚೆಂಡು ಬಾಕಿ ಉಳಿಯುತ್ತದೆ. ಪ್ರಥಮ ಇನ್ನಿಂಗ್ಸ್ನ ಕೊನೆಯ ಒಂದು ಚೆಂಡು ಬಾಕಿ ಉಳಿಯುತ್ತದೆ. ಲಾಸ್ಟ್ ಒನ್ ಬಾಲ್ ಟು ಗೋ. ಈ ಬಾರಿ ಗಾಳಿಯಲ್ಲಿದೆ ಚೆಂಡು. ಕೊನೆಯ ಚೆಂಡಿಗೆ ಧನರಾಜ್ ರವರ ದಾಂಡುಗಳ ಮುಗಿನ ಸಿಕ್ಸರ್ ಬರ್ತಾ ಇದೆ. ತಂಡದ ಖಾತೆಯಲ್ಲಿ 21-22 ಓಟಗಳ ಗಳಿಕೆಯನ್ನು ಪಡೆದುಕೊಳ್ತಾ ಇದೆ VFC ಮ್ಯಾಂಗ್ಳೂರು ತಂಡ GK ಕ್ರಿಕೆಟರ್ಸ್ ಕೋಣಾಜೆ ಪರವಾಗಿ. ಈ ಒಂದು ವೀರಭದ್ರ ಮಹಾಮಾಯಿ ಕ್ರಿಕೆಟರ್ಸ್ ಆಯೋಜಿಸಿದಂತ VMC ಟ್ರೋಫಿ 2025ರ ದ್ವಿತೀಯ ಸುತ್ತಿನ ಕೊನೆಯ ಪಂದ್ಯಾಕೂಟದ ದ್ವಿತೀಯ ಇನ್ನಿಂಗ್ಸ್ ಬಾಕಿ ಉಳಿಯುತ್ತಾ ಇದೆ. ಅದೇ ರೀತಿ ಆವೃತ್ತಿ 5ರ ಪ್ರಥಮ ಸೆಮಿಫೈನಲ್ ಪಂದ್ಯಾಕೂಟ ಕಾರ್ಕಳ ಪರಿಸರದ ಒಂದು ತಂಡವಾದಂಥ SSC ಸಾನೂರು ತಂಡ, ಅದೇ ರೀತಿ ಮಿಜಾರು ಪರಿಸರದ ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜಾರು ತಂಡ ಪ್ರಥಮ ಸೆಮಿಫೈನಲ್ ಅಲ್ಲಿ VMC ಟ್ರೋಫಿ 2025 ಆವೃತ್ತಿ 5ರಲ್ಲಿ ಪ್ರಥಮ ಸೆಮಿಫೈನಲ್ ಅಲ್ಲಿ ಸೆಣಸಾಡ್ತಾ ಇದೆ. ಎರಡು ತಂಡದ ನಾಯಕರು ನಾಣ್ಯ ಚಿಮ್ಮಿಕೆಗೆ ಆಗಮಿಸಿಕೊಳ್ಳಿ. ನಾವಿನ್ನು ಈ ಒಂದು ಪಂದ್ಯಾಕೂಟದಲ್ಲಿ 3 ಹೆಜ್ಜೆಗಳು ಮಾತ್ರ ಬಾಕಿ ಉಳಿಯುತ್ತಾ ಇದ್ದೇವೆ. 2 ಸೆಮಿಫೈನಲ್ ಪಂದ್ಯಾಕೂಟ, 1 ಫೈನಲ್ ಪಂದ್ಯಾಕೂಟ ನಡೀಲಿಕ್ಕಿದೆ. ಬಹಳ ಯಶಸ್ವಿಯಾಗಿ 4 ವರ್ಷಗಳಿಂದ ಈ ಒಂದು VFC ಟ್ರೋಫಿ 2025 ಆಯೋಜಿಸಿದಂತ ವೀರಭದ್ರ ಮಹಾಮಾಯಿ ಕ್ರಿಕೆಟರ್ಸ್ ಸಂಘಬೆಟ್ಟು ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಯಾಕೆಂದ್ರೆ ಪದ್ಮಶಾಲಿ ಯುವ ಬಾಂಧವರನ್ನು ಒಗ್ಗೂಡಿಸಿದಂತ ಪ್ರಥಮ ಕ್ರಿಕೆಟ್ ಪಂದ್ಯಾಟಕ್ಕೆ ನಾಂದಿ ಹಾಡಿದಂತ ಕ್ರೀಡಾಂಗಣ ಈ ಸಂಘಬೆಟ್ಟು ಕ್ರೀಡಾಂಗಣ. ಯಾಕಂದ್ರೆ ದೀಪಕ್ ಇವರ ಸಾರಥ್ಯದಲ್ಲಿ ಪ್ರಥಮವಾಗಿ 4 ವರ್ಷಗಳ ಮುಂಚೆ ಈ ಒಂದು ಪದ್ಮಶ್ರೀ ಟ್ರೋಫಿಯನ್ನು ಆಯೋಜಿಸಿತು. ತದನಂತರ ಮಿಜಾರ್ ಪರಿಸರದಲ್ಲಿ ಈ ಒಂದು ಇಂಥದೇ ಒಂದು ಟ್ರೋಫಿಯನ್ನು ಆಯೋಜಿಸಿದ್ರು. ತದನಂತರ ಮುದ್ರಾಡಿ ಪರಿಸರ, ತದನಂತರ ಕಾರ್ಕಳ ಪರಿಸರ, ತದನಂತರ ಸಾಣೂರು ಪರಿಸರ, ಅದೇ ರೀತಿ ಈ ಸಾರಿ GK ಕೋಣಾಜೆ ಪರಿಸರದಲ್ಲಿ, ಅದೇ ರೀತಿ ಮಂಗಳೂರು ಪರಿಸರದಲ್ಲಿ ಕೂಡ ಇಂಥದೇ ಪದ್ಮಶ್ರೀ ಯುವ ಬಾಂಧವರಿಗೆ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜಿಸಿ ಯಶಸ್ವಿಯಾಗಿ ಪ್ರತಿಯೊಂದು ಪಂದ್ಯಾಟಗಳು ಯಶಸ್ವಿಯ ಹೆಜ್ಜೆಯನ್ನು ಇಡ್ತಾ ಇದೆ. ಅದೇ ರೀತಿ 5ನೇ ವರ್ಷದಲ್ಲಿ ಯಶಸ್ವಿ ಹೆಜ್ಜೆಯನ್ನು ಇಟ್ಟಂತ ವೀರಭದ್ರ ಮಹಾಮಾಯಿ ಕ್ರಿಕೆಟರ್ಸ್ ತಂಡದ ಎಲ್ಲ ಆಟಗಾರರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ಪ್ರತಿಯೊಂದು ಬೆಳಗಿನ ಉಪಹಾರದ ಸೇವೆ ಇರಬಹುದು, ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರುವುದು, ಎಲ್ಲ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದಂತ ವೀರಭದ್ರ ಮಹಾಮಾಯಿ ಕ್ರಿಕೆಟರ್ಸ್ ಸಂಘಬೆಟ್ಟು ತಂಡಕ್ಕೆ ಅಭಿನಂದನೆ ಸಲ್ಲಿಸುತ್ತಾ ದ್ವಿತೀಯ ಇನ್ನಿಂಗ್ಸ್ಗೆ ನಾವು ಬರ್ತಾ ಇದ್ದೀವಿ. ಅದೇ ರೀತಿ ನೇರ ಪ್ರಸಾರದ ವೀಕ್ಷಣೆಯಲ್ಲಿ ನಮ್ಮ ಮೀಡಿಯಾ 24x7 ಮಂಜೇಶ್ವರ ಬಹಳ ಕೆಮ್ಮರದ ಕಣ್ಣಿನಲ್ಲಿ ಪ್ರತಿಯೊಂದು ಚಿತ್ರಣವನ್ನು ಸೆರೆ ಇಡುತ್ತಾ ಬಹಳ ಅಚ್ಚುಕಟ್ಟಾಗಿ ಈ ಒಂದು ಕ್ರಿಕೆಟ್ ಪಂದ್ಯಾಟದ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಯಾಕೆಂದ್ರೆ ಊರಿನಲ್ಲಿದ್ದಂಥ ಪದ್ಮಶಾಲಿ ಯುವ ಬಾಂಧವರು, ಅದೇ ರೀತಿ ಪರ ಊರಿನಲ್ಲಿರುವಂಥ ಪದ್ಮಶಾಲಿ ಯುವ ಬಾಂಧವರು ಕೂಡ ಈ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ವೀಕ್ಷಿಸಬೇಕೆಂಬ ಆಶೆಯೊಂದಿಗೆ ನೇರ ಪ್ರಸಾರದಲ್ಲಿ ನಮ್ಮ ಮೀಡಿಯಾ 24x7 ಮಂಜೇಶ್ವರ ಇವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಶಿವಶಂಕರ್ ಸೆಮಿತ್ರ ಟಾಸ್ ಕೊಂಚ ಕಡಪುರ್ಲೆ ಬೇಗ 2 ಸರಿ ಲೆತ್ತೆ ಕೊಡೋರಲ್ಲಿ ಪ್ಲೇ ಬರ್ತಾ ಇರೋದಕ್ಕೆ ಪ್ರಥಮ ಚೆಂಡು ಓಟಗಳು ಲಭಿಸ್ತಾ ಇದೆ. ದೇನಂದ್ರ ಅವರಿಗೆ ಸಿದ್ಧಗಾರಿಕೆ ಭಾಗದಲ್ಲಿ ಕೊನೆಯ ಕರಿಯನ್ನು ರವಣಿಸ್ತಾ ಇದ್ದೇವೆ. ಸಾನೂರು ಅದೇ ರೀತಿ ಮಿಜಾರು ತಂಡದ ನಾಯಕರು ಆಗಮಿಸಿಕೊಳ್ಳಿ. ಸಮಯದ ಅವಕಾಶ ಬಹಳ ಕಮ್ಮಿ ಇದೆ. ದೀಪಕ್ ರವರ ಹವಾಮಾನ ಇಲಾಖೆಯ ಮಾತನ್ನು ಬೆಳಿಗ್ಗೆನೇ ಹೇಳಿದ್ರು. ಬಹಳ ಅದ್ಭುತವಾದ ಕ್ಯಾಚಿಗೆ ಬಲಿಯಾಗ್ತಾ ಇದ್ದಾರೆ ಇಲ್ಲಿ ಚಿತ್ತರಂಜನ್. ಪ್ರಥಮ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಕಿರಣ್ ರವರು ಕ್ಯಾಚ್ ಔಟಿಗೆ ಬಲಿಯಾಗ್ತಾ ಇದ್ದಾರೆ. ಪ್ರಥಮ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಇಲ್ಲಿ VFC ಮ್ಯಾಂಗ್ಳೂರ್ ತಂಡ. ಉಮೇಶ್ ಭರವಸೆಯ ದಾಂಡು ಕ್ರೀಡಾಂಗಣಕ್ಕೆ ಆಗಮಿಸಿಕೊಳ್ತಾ ಇದ್ರೆ VFC ಮ್ಯಾಂಗ್ಳೂರ್ ಪರವಾಗಿ ಉಮೇಶ್ ರವರ ಆಗಮನವನ್ನು ಕಾಣ್ಕೊಳ್ತಾ ಇದೆ. ಅದೇ ರೀತಿ GK ಕ್ರಿಕೆಟರ್ಸ್ ಕೋಣಾಜೆ ತಂಡ ಎಸೆತಗಾರಿಕೆ ಭಾಗದಲ್ಲಿ ಕೊಂಚ ಮಟ್ಟಿನಲ್ಲಿ ಎದುರಾಳಿಯನ್ನು ಕಟ್ಟಿ ಹಾಕಿದ್ರೆ ಈ ಒಂದು ಪಂದ್ಯಾಟ ಬಹಳ ಪೈಪೋಟಿಗೆ ಬರಬಹುದು. ಯಾಕೆಂದ್ರೆ ಮುಂದಿನ ಪಂದ್ಯಾಕೂಟ ಸೆಮಿಫೈನಲ್ ಪಂದ್ಯಾಕೂಟ. ಈ ಒಂದು ಪಂದ್ಯದಲ್ಲಿ ಜಯಿಸಿದಂತ ತಂಡ ಶೆಟ್ಟಿಗಾರ್ ಯುವ ವೇದಿಕೆ ಮುದ್ರಾಡಿ ತಂಡವನ್ನು ಸೆಣಸಾಡುತ್ತಿದೆ. ಯಾವ ರೀತಿಯೊಂದು ಪಂದ್ಯಾಟ ನಡೆಯಬಹುದು ದಯಾನಂದ್ ತೃತೀಯ ಬಾರಿಗೆ ಎದುರಿಸಬೇಕಾಗಿದೆ. ಉಮೇಶ್ ಬಹಳ ಸುಂದರ ಶೈಲಿಯ ಚೆಂಡಾಗಿತ್ತು, ಬಹಳ ಸುಂದರ ಶೈಲಿಯ ಚೆಂಡಾಗಿತ್ತು. ಚೆಂಡು ಚುಕ್ಕಿಯಾಗ್ತಾ ಇದೆ, ಅಗಲ ಚೆಂಡೆಂಬ ನಿಶಾನೆ ಬರ್ತಾ ಇದೆ. ವೈಟ್ ಬಾಲ್
ಇಲ್ಲಿ ಶಿವಶಂಕರ್ ಎಂಪರ್ ಅವರು ರಿವ್ಯೂ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಅಣ್ಣ ನಿರ್ಣಯ ಈ ಒಂಜಿ ಆಯೋಜಕರನ್ನ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ ರಿವ್ಯೂ ಪಂದು ಇತ್ತಿಜಿ ಆಂಡಲ ನಮ್ಮ ಮಾತ ಒಟ್ಟಿಗೆ ಗೊಬ್ಬುನು ಬಂದು ಒಂಜಿಗೆ ರಿಕ್ವೆಸ್ಟೆಡ್ ರಿವ್ಯೂ ದೇತು ಐಕನಿಗಳು ಬದ್ದರ ಅದು ಪುಡು ದಯಪಂಡ ಕೆಲವರ ಕ್ಯಾಮರಾಮ್ಯಾನ್ ಓಲಾಂಡಲ್ಲ ಇಪ್ಪುಡು ಐಕನಿಗಳು ರಿಕ್ವೆಸ್ಟ್ ಮಲ್ಪುಡು. ಎಸ್ ಎಂಪರ್ ನಿರ್ಣಯಕ್ಕೆ ಬದ್ಧರಾಗಿರಿ. ತಂಡದ ಖಾತೆಯಲ್ಲಿ ಎರಡು ಚೆಂಡುಗಳು ಮುಕ್ತಾಯವನ್ನು ಕಾಣಿಕೊಳ್ಳುವಾಗ ತಂಡದ ಖಾತೆಯಲ್ಲಿ 2. ಸರಿಯಾಗಿ ಗಮನಿಸಿಕೊಳ್ಳಿ ಆಟಗಾರರು, ರಿವ್ಯೂ ಅನ್ನು ಯಾವ ಕಾರಣಕ್ಕೂ ಆಯೋಜಕರು ನೀಡಲಿಲ್ಲ. ಯಾಕೆಂದ್ರೆ ರಿಕ್ವೆಸ್ಟಿನ ಮೇಲೆ ಒಂದು ರಿವ್ಯೂ ಅನ್ನು ಪಡೆದುಕೊಟ್ಟರಷ್ಟೇ. ಯಾಕೆಂದ್ರೆ ಕೆಲವು ಸರಿ ನೇರ ಪ್ರಸಾರದಲ್ಲಿ ಕೆಲವೊಂದು ಅಡೆತಡೆಗಳು ಬರಬಹುದು, ಅಂತರ್ಜಾಲ ಕಟ್ ಆಗಬಹುದು, ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿರಬಹುದು. ಅದಕ್ಕೆ ತಾವು ಬದ್ಧರಾಗಿರಬೇಕು ಮನವಿಯನ್ನು ಮಾಡಿಕೊಳ್ಳುತ್ತಾ ಪಂದ್ಯಾಟವನ್ನು ನಡೆಸಿಕೊಡಿ. ಎಸ್ ಮುಂದುವರಿಸಿ. ತೃತೀಯ ಬಾರಿಗೆ ದಯಾನಂದ್ ಎದುರಿಸಬೇಕಾಗಿದೆ ಉಮೇಶ್. 2 ಚೆಂಡುಗಳು ಮುಕ್ತಾಯವನ್ನು ಕಾಣಿಕೊಳ್ಳುವಾಗ ತಂಡದ ಖಾತೆಯಲ್ಲಿ 2.
ಪವರ್ ಪ್ಲೇ ವಿಭಾಗದ 2 ಚೆಂಡುಗಳು ಮುಕ್ತಾಯವನ್ನು ಕಾಣ್ಕೊಳ್ತಾ ಇದೆ. ತೃತೀಯ ಬಾರಿಗೆ ಬಹಳ ಸುಂದರ ಶೈಲಿಯ ಚೆಂಡಾಗಿತ್ತು. ಉಮೇಶ್ ತಟ್ಟಿ ಮುಟ್ಟಿ ಓಡುವ ಪ್ರಯತ್ನದಲ್ಲಿದ್ರು, ಸರಿಯಾದ ಹೊಡೆತ ದಾಂಡುಗಳ ಮುಖೇನ ಬರಲಿಲ್ಲ. ಚೆಂಡು ಚುಕ್ಕಿ ಆಗ್ತಾ ಇದೆ. 3 ಚೆಂಡುಗಳು ಮುಕ್ತಾಯವನ್ನು ಕಾಣ್ಕೊಳ್ತಾ ಇದೆ. ಚತುರ್ಥ ಬಾರಿಗೆ ದಯಾನಂದ್ ಟು ಉಮೇಶ್. ಬಹಳ ಒಂದು ಚಕ್ರವ್ಯೂಹ ಮಾದರಿಯ ಕ್ಷೇತ್ರಕ್ಷಣೆಯನ್ನು ಸಜ್ಜುಗೊಳಿಸ್ತಾ ಇದೆ. ಇಲ್ಲಿ ಬೇಕು ಬೇಡಗಳು ಓ ಮೈ ಗುಡ್ನೆಸ್, ಅವಕಾಶವಿತ್ತು. ಕೊಂಚ ಮಟ್ಟಿನಲ್ಲಿ ಜಿಕೆ ಕ್ರಿಕೆಟರ್ಸ್ ಕೋಣಾಜೆ ತಂಡದ ಕ್ಷೇತ್ರರಕ್ಷಕ ಎಡವಟ್ಟನ್ನು ಮಾಡಿಕೊಂಡ. ಅವಕಾಶವನ್ನು ಕೈಚೊಳ್ಳುವಾಗ 1 ಓಟಗಳು ಪೂರ್ಣವನ್ನು ಕಾಣ್ಕೊಳ್ತಾ ಇದೆ. ತಂಡದ ಖಾತೆಯಲ್ಲಿ 3-4 ಚೆಂಡುಗಳು ಮುಕ್ತಾಯವನ್ನು ಕಾಣ್ಕೊಳ್ಳುವಾಗ ಪಂಚಮ ಬಾರಿಗೆ ದಯಾನಂದ್ ಟು ಚಿತ್ತರಂಜನ್. ಈ ಬಾರಿ ಗಾಳಿಯಲ್ಲಿದೆ ಚೆಂಡು, ಕ್ಷೇತ್ರ ರಕ್ಷಕರ ಭದ್ರ ಬೊಗಸೆಗೆ ಚೆಂಡು ಸೇರಿಕೊಳ್ತಾ ಇದೆ. ದ್ವಿತೀಯ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಪವರ್ ಪ್ಲೇ ವಿಭಾಗದಲ್ಲಿ VFC ಮ್ಯಾಂಗ್ಳೂರು ತಂಡ. ಐದು ಚೆಂಡುಗಳು ಮುಕ್ತಾಯವನ್ನು ಕಾಣ್ಕೊಳ್ತಾ ಇದೆ. 2 ತಂಡಗಳು ಬಲಿಷ್ಠ ತಂಡಗಳು ಸೆಮಿಫೈನಲ್ಗೆ ಲಗ್ಗೆ ಇಡ್ಲಿಕ್ಕೆ ಬಹಳ ಪೈಪೋಟಿಯನ್ನು ನಡೆಸ್ತಾ ಇದೆ. ಪ್ರಥಮವಾಗಿ ದಾಂಡು ಮಾಡಿದಂಥ ಜಿಕೆ ಕ್ರಿಕೆಟರ್ಸ್ ಕೋಣಾಜೆ ತಂಡ ಪವರ್ ಪ್ಲೇ ವಿಭಾಗದಲ್ಲಿ 2 ಓಟವ ಗಳಿಕೆ ಮಾತ್ರ ಇತ್ತು. ಇಲ್ಲಿ 5 ಚೆಂಡುಗಳು ಮುಕ್ತಾಯವನ್ನು ಕಾಣ್ಕೊಳ್ಳುವಾಗ 3 ಗಳಿಕೆಯನ್ನು ಪಡೆದುಕೊಂಡಂತ VFC ಮ್ಯಾಂಗ್ಳೂರು ತಂಡ 2 ವಿಕೆಟ್ ಅನ್ನು ಎದುರಾಳಿಗಳಿಗೆ ಬಿಟ್ಟುಕೊಟ್ಟಾಗಿದೆ. ಇಲ್ಲಿ ಎಸೆತಗಾರರ ಕೈಚಲ್ಕ ಮೇಲುಗೈಯನ್ನು ಸಾಧಿಸಿಕೊಳ್ತಾ ಇದೆ. ಕೊನೆಯ ಬಾರಿಗೆ ಪ್ರವೀಣ್ ಎದುರಿಸಬೇಕಾಗಿದೆ. ಬಹಳ ಸುಂದರ ಶೈಲಿಯ ಚೆಂಡಾಗಿತ್ತು. ಪ್ರಥಮ ಓವರ್ ಮುಕ್ತಾಯವನ್ನು ಕಾಣ್ಕೊಳ್ಳುವಾಗ ತಂಡದ ಖಾತೆಯಲ್ಲಿ 3-2 ವಿಕೆಟ್ ಅನ್ನು ಕಳೆದುಕೊಳ್ಳುತ್ತಾ ಹದಿನೆಂಟು ಚೆಂಡುಗಳು ಬಾಕಿ ಉಳಿಯುತ್ತಾರೆ. 19 ಓಟಗಳ ಅವಶ್ಯಕತೆ. ಎಸೆತಗಾರ ಮನೋಹರ್ ಎದುರಿಸಬೇಕಾಗಿದೆ ಉಮೇಶ್. ಪವರ್ ಪ್ಲೇ ವಿಭಾಗ ಮುಗಿದ ನಂತರ 5 ಕ್ಷೇತ್ರರಕ್ಷಕರು 30 ಗಜಗಳವರೆಗೆ. ಇಲ್ಲಿ ತಟ್ಟಿ ಮುಟ್ಟಿ ಓಡುವಂತ ಓಟಗಾರ ಉಮೇಶ್ ಇಲ್ಲಿ ನಾಜೂಕಿನ ಆಟವನ್ನು ಪ್ರದರ್ಶಿಸಬೇಕಾದ ಒತ್ತಡದಲ್ಲಿದ್ದಾರೆ. 20 ಓಟಗಳ ಸೇರ್ಪಡೆ. ತಂಡದ ಖಾತೆಯಲ್ಲಿ 4. ಚಿತ್ತರಂಜನ್ ಟು ಪ್ರವೀಣ್. ದ್ವಿತೀಯ ಬಾರಿಗೆ ಬಹಳ ಸುಂದರ ಶೈಲಿಯ ಚೆಂಡಾಗಿತ್ತು. ನೆಲಕ್ಕಚ್ಚಿ ಬಂದಂತ ಚೆಂಡು, ದಾಂಡು ಚೆಂಡಿನ ಸ್ಪರ್ಶವನ್ನೇ ಕಾಣ್ಕೊಳ್ಳದಿ ಚೆಂಡು ಚುಕ್ಕಿಯಾಗ್ತಾ ಇದೆ. ಸಾರಿ ಎಸೆತಗಾರಿಕೆ ಭಾಗದಲ್ಲಿ ಮನೋಹರ್ 3 ಚೆಂಡುಗಳು ಮುಕ್ತಾಯವನ್ನು ಕಾಣ್ಕೊಳ್ಳುವಾಗ ಚತುರ್ಥ ಬಾರಿಗೆ ಮನೋಹರ್ ಟು ಉಮೇಶ್. ಉಮೇಶ್ ನೋಡಿ ನಾಜೂಕಿನ ಆಟವನ್ನು ಪ್ರದರ್ಶಿಸಿದ್ದಾರೆ. ಒತ್ತಡವಿದೆ VFC ಮ್ಯಾಂಗ್ಳೂರು ತಂಡಕ್ಕೆ. 20 ಓಟವನ್ನು ಕಬಳಿಸಿಕೊಳ್ಳಬೇಕಾದ ಒತ್ತಡದಲ್ಲಿ ತಂಡದ ಖಾತೆಯಲ್ಲಿ 4 ಚೆಂಡುಗಳು ಮುಕ್ತಾಯವನ್ನು ಕಾಣ್ಕೊಳ್ಳುವಾಗ ಪಂಚಮ ಬಾರಿಗೆ ಮನೋಹರ್ ಟು ಪ್ರವೀಣ್. ಬಹಳ ಸುಂದರ ಶೈಲಿಯ ದಾಂಡುಗಾರಿಕೆ. 20 ಅವಳಿಗೆ ಕರೆಯನ್ನು ರವಾನಿಸಿದ. ಇಲ್ಲಿ ಎಡವಟ್ಟನ್ನು ಮಾಡಿಕೊಳ್ಳುವಂತ ಅವಕಾಶವಿತ್ತು. ಆದರೆ ಕ್ಷೇತ್ರರಕ್ಷಕ ಕೀಪರ್ ಎಂಡ್ ಕಡೆಗೆ ಥ್ರೋವನ್ನು ರವಾನಿಸಿಕೊಳ್ತಾ ಆದರೆ ಇಲ್ಲಿ 20 ಓಟಗಳು ಮಾತ್ರ ಸಿಗ್ತಾ ಇದೆ. ತಂಡದ ಖಾತೆಯಲ್ಲಿ 7. ಕೊನೆಯ 1 ಚೆಂಡು ಬಾಕಿ ಉಳಿಯುತ್ತಾ ಇದೆ. ಕೊನೆಯ ಬಾರಿಗೆ ಮನೋಹರ್ ಟು ಉಮೇಶ್. ಅಗಲ ಚೆಂಡುಗಳು ಬೈಸ್ಮುಖಿನ ಓಟಗಳ ಸಂಪಾದನೆ. ತಂಡದ ಖಾತೆಯಲ್ಲಿ 9. 13 ಚೆಂಡುಗಳು ಬಾಕಿ ಉಳಿಯುತ್ತಾರೆ. 13 ಓಟಗಳ ಅವಶ್ಯಕತೆ. ಕೊನೆಯ ಬಾರಿಗೆ ಲೆಗ್ ಬೈ ಮುಖೇನ ಓಟಗಳ ಸೇರ್ಪಡೆ. ತಂಡದ ಖಾತೆಯಲ್ಲಿ 10. 12 ಚೆಂಡುಗಳು ಬಾಕಿ ಉಳಿಯುತ್ತಾರೆ. 12 ಓಟಗಳ ಅವಶ್ಯಕತೆ. ಬಹಳ ನಿರ್ಣಾಯವಾದ ಓವರ್ ಈ ಒಂದು ಓವರ್ ಆಗಿರಬೇಕು. ಎದುರಾಳಿಯನ್ನು ಕಟ್ಟಿ ಹಾಕಿದ್ರೆ ಕೊನೆಯ ಓವರಿನಲ್ಲಿ ದಾಂಡುಗಾರರಿಗೆ ಒತ್ತಡವಿದೆ. ಯಾವ ರೀತಿ ಜಿಕೆ ಕ್ರಿಕೆಟರ್ಸ್ ಕೋಣಾಜೆ ತಂಡ 3ನೇ ಓವರನ್ನು ಯಾರ ಕೈಗೆ ಚೆಂಡನ್ನು ನೀಡಬಹುದು, ಬಹಳ ನಿರೀಕ್ಷೆ ಇದೆ ಈ ಒಂದು ಪಂದ್ಯಾಟ. 2 ತಂಡಕ್ಕೂ ಸೆಮಿಫೈನಲ್ಗೆ ಲಗ್ಗೆ ಇಡುವಂತ ಆಸೆ. ಆ ಆಸೆಯಲ್ಲಿ
ಯಾರು ಮೇಲುಗೈ ಸಾಧಿಸಬಹುದು? ಸ್ಟ್ರೈಕ್ ವಿಭಾಗದಲ್ಲಿ ಪ್ರವೀಣ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಉಮೇಶ್. ಮೂರನೇ ಓವರಿನ ಎಸೆತಗಾರಿಕೆಯಲ್ಲಿ ಚೇತನ್. ಬಹಳ ಸುಂದರ ಶೈಲಿಯ ಒಳ ತಿರುವನ್ನು ಪಡೆದುಕೊಂಡಂತ ಚೆಂಡು ಸ್ಟಂಪ್ ಔಟಿಗೆ ಬಲಿಯಾಗ್ತಾ ಆದರೆ ಪ್ರವೀಣ್. 11 ಚೆಂಡುಗಳು ಬಾಕಿ ಉಳಿಯುತ್ತಾರೆ, 12 ಓಟಗಳ ಅವಶ್ಯಕತೆ. ಇಲ್ಲಿ ಒತ್ತಡ ಬೀಳ್ತಾ ಇದೆ ಉಮೇಶ್ ರವರ ಮೇಲೆ. ನಾನ್ ಸ್ಟ್ರೈಕ್ ಬದಲಿ ಉಮೇಶ್ ನಿಲ್ಲಲೇಬೇಕಾದ ಒತ್ತಡದಲ್ಲಿದ್ದಾರೆ. ಇಲ್ಲಿ ಬಂದಂತ ಹೊಸ ದಾಂಡುಗಾರರು ಸ್ಟ್ರೈಕ್ ಅನ್ನು ರೊಟೇಟ್ ಮಾಡಿಕೊಡಬೇಕಾಗಿದೆ ಉಮೇಶ್ ರವರಿಗೆ. ಯಾವ ರೀತಿ ಬಂದಂತ ಹೊಸ ದಾಂಡುಗಾರ ಸ್ಟ್ರೈಕ್ ಅನ್ನು ರೊಟೇಟ್ ಮಾಡಿಕೊಳ್ಳಬಹುದೇ? ಅಲ್ಲ, ಇಲ್ಲಿ ಎಸೆತಗಾರ ಮೇಲುಗೈಯನ್ನು ಸಾಧಿಸಬಹುದೇ ಚೇತನ್? 11 ಚೆಂಡುಗಳು ಬಾಕಿ ಉಳಿಯುತ್ತಾ ಇದೆ, 12 ಓಟಗಳ ಅವಶ್ಯಕತೆ. ಬ್ಯಾಟ್ಸ್ಮನ್ ಪುದರ್ ಶೈಲೇಶ್. ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ ಚೇತನ್. ಬಹಳ ಸುಂದರ ಶೈಲಿಯ ಹೊಡೆತಕ್ಕೆ ಮನೆ ಮಾಡಿದಂತ ಚೇತನ್ ಒಂಟಿ ಅವಳಿಗೆ ಕರೆಯನ್ನು ರವಾನಿಸಿದ ಉಮೇಶ್. ಓ ಮೈ ಗುಡ್ನೆಸ್, ಅವಕಾಶವಿತ್ತು. ಚೇತನ್ ಕೊಂಚ ಮಟ್ಟಿನಲ್ಲಿ ಎಡವಟ್ಟನ್ನು ಮಾಡಿಕೊಂಡ. ಶರವೇಗದಲ್ಲಿ ಜಿಂಕೆ ಮರಿಯ ಓಟಾಟ. ಉಮೇಶ್ ಅವಳಿಗೆ ಕರೆಯನ್ನು ರವಾನಿಸಿಕೊಂಡ. ಆದರೆ ಶೈಲೇಶ್ ಆ ಕರೆಯನ್ನು ಸ್ವೀಕರಿಸಿಕೊಳ್ಳುತ್ತಾ ಅವಳಿ ಓಟಗಳ ಸೇರ್ಪಡೆ ತಂಡದ ಖಾತೆಯಲ್ಲಿ 12. 10 ಚೆಂಡುಗಳು ಬಾಕಿ ಉಳಿಯುತ್ತದೆ, 10 ಓಟಗಳ ಅವಶ್ಯಕತೆ. ತೃತೀಯ ಬಾರಿಗೆ ಬಹಳ ನಾಜೂಕಿನ ಆಟ ಬರ್ತಾ ಇದೆ. ಉಮೇಶ್ ಇಲ್ಲಿ 20 ಓಟಗಳು ಮಾತ್ರ ಸೇರ್ಪಡೆಯನ್ನು ಪಡೆದುಕೊಳ್ಳುತ್ತಾ ತಂಡದ ಖಾತೆಯಲ್ಲಿ 13. 9 ಚೆಂಡುಗಳು ಬಾಕಿ ಉಳಿಯುತ್ತದೆ, 9 ಓಟಗಳ ಅವಶ್ಯಕತೆ. ಸ್ಟ್ರೈಕ್ ಭಾಗದಲ್ಲಿ ಉಮೇಶ್ ಎದುರಿಸಬೇಕಾಗಿದೆ ಚೇತನ್ ರವರ ಚತುರ್ಥ ಬಾರಿಗೆ ಎಸೆಯುವಂತ ಚೆಂಡನ್ನು. ಸುಂದರ ಶೈಲಿ ದಾಂಡುಗಾರಿಕೆ ಉಮೇಶ್ ರವರಿಂದ. ತಂಡಕ್ಕೆ ಬೇಕಾದಂತ ಜವಾಬ್ದಾರಿಯುತವಾದ ದಾಂಡುಗಾರಿಕೆ ಬರ್ತಾ ಇದೆ ಉಮೇಶ್ ರವರಿಂದ. 4 ಚೆಂಡುಗಳು ಮುಕ್ತಾಯವನ್ನು ಕಾಣ್ಕೊಳ್ಳುವಾಗ ತಂಡದ ಖಾತೆಯಲ್ಲಿ 14. 8ಕ್ಕೆ ಬೇಕಾಗಿದೆ 8. ಬಹಳ ನಾಜೂಕಿನ ಆಟ. ಶೈಲೇಶ್ ಅದೇ ರೀತಿ ಉಮೇಶ್ ರವರಿಂದ. ಚೇತನ್ ರವರ ತೃತೀಯ ಊರಿನ ಕೊನೆಯ 1 ಚೆಂಡು ಬಾಕಿ ಉಳಿಯುತ್ತದೆ. ಎದುರಿಸಬೇಕಾಗಿದೆ ಉಮೇಶ್. ಕೊಂಚ ಮಟ್ಟಿನಲ್ಲಿ ಕ್ಷೇತ್ರರಕ್ಷಣೆ ಬದಲಾವಣೆಯನ್ನು ಕಾಣ್ಕೊಳ್ತಾರೆ ಉಮೇಶ್ ರವರಿಗೆ. 7ಕ್ಕೆ ಬೇಕಾಗಿದೆ 7. ಬಹಳ ನಾಜೂಕಿನ ಆಟ ಉಮೇಶ್ ರವರು ಬರ್ತಾರೆ. 6 ಚೆಂಡಿನಲ್ಲಿ 6 ಓಟವನ್ನು ಸಂಪಾದಿಸಿಕೊಳ್ತಾರೆ. ಇನ್ನು 6ಕ್ಕೆ ಬೇಕಾಗಿದೆ 6. ಸೆಮಿಫೈನಲ್ಗೆ 6 ಓವರ್ ಯಾರು ಕಾದು ನೋಡುವ. ಕೊನೆಯ ಓವರಿನ ಎಸೆತಗಾರ ಯಾರಾಗಬಹುದು? ಯಾರ ಕೈಗೆ ಜಿಕೆ ಕ್ರಿಕೆಟರ್ಸ್ ಕೋನಾಜೆ ತಂಡದ ನಾಯಕ ಚೆಂಡನ್ನು ನೀಡಬಹುದು? ಬಹಳ ನಿರೀಕ್ಷೆ ಇದೆ. 2 ತಂಡಗಳಿಗೆ ಬಹಳ ಆಸೆ ಕೂಡ ಇದೆ ಸೆಮಿಫೈನಲ್ಗೆ ಲಗ್ಗೆಡುಗೆ. ಕೊನೆಯ ಓವರಿನ ಎಸೆತಗಾರಿಕೆಯಲ್ಲಿ ಧನ್ರಾಜ್ ರವರ ಕೈಗೆ ಚೆಂಡನ್ನು ರವಾನೆಯಾಗಿಕೊಳ್ತಾರೆ. ನೋಡಿ, ಪ್ರಥಮ ಇನ್ನಿಂಗ್ಸ್ ನಲ್ಲಿ ಕೊನೆಯ ಚೆಂಡಿನಲ್ಲಿ ಧನ್ರಾಜ್ 6 ಅನ್ನು ಬಾರಿಸಿದ್ರು. ಆ ಓಟಗಳು ಈ ಒಂದು VFC ಮ್ಯಾಂಗ್ಳೂರ್ ತಂಡಕ್ಕೂ ಬೇಕಾಗಿದೆ. ಆದರೆ ಕೊನೆಯ ಓವರಿನ ಎಸೆತಗಾರಿಕೆಯಲ್ಲಿ ಕೂಡ ಧನ್ರಾಜ್ ರವರ ಕೈಗೆ ಚೆಂಡನ್ನು ಭರವಸೆಯ ಮುಖೇನ ತಂಡದ ನಾಯಕನ್ನು ನೀಡ್ತಾ ಇದ್ದಾನೆ. ಲಾಲಿಪಾಪ್ ಮಾದರಿಯ ಚೆಂಡಾಗಿತ್ತು. ಒಂಟಿ ಅವಳಿಗೆ ಕರೆಯನ್ನು ರವಾನಿಸಿಕೊಳ್ತಾ ಇದ್ದಾನೆ. ಇಲ್ಲಿ ಅವಳಿ ಓಟಗಳು ಕೂಡ ಪೂರ್ಣಗೊಳ್ತಾ ಇದೆ. 5ಕ್ಕೆ ಬೇಕಾಗಿದೆ 4. 5 ಚೆಂಡುಗಳು ಬಾಕಿ ಉಳಿಯುತ್ತದೆ, 4 ಓಟಗಳ ಅವಶ್ಯಕತೆ. ಧನ್ರಾಜ್ ಇಲ್ಲಿ ಉಮೇಶ್ ರವರ ದಾಂಡನ್ನು ವಂಚಿಸಲೇಬೇಕಾದ ಚೆಂಡನ್ನು ಎಸೆಯಬೇಕಾಗಿದೆ. ಉಮೇಶನ ಮೇಲೆ ಮ್ಯಾಂಗ್ಳೂರ್ ತಂಡಕ್ಕೆ ಭರವಸೆ ಇದೆ. ನೋಡಿ, ಆ ಭರವಸೆಯನ್ನು ಹುಸಿಗೊಳಿಸ್ತಾ ಅಲ್ಲ ಉಮೇಶ್. 20 ಓಟಗಳ ಸಂಪಾದನೆ, 20 ಓಟಗಳ ಮುಖೇನ ತಂಡದ ಖಾತೆಯಲ್ಲಿ 19. 4 ಚೆಂಡುಗಳು ಬಾಕಿ ಉಳಿಯುತ್ತದೆ, 3 ಓಟಗಳ ಅವಶ್ಯಕತೆ. ಧನ್ರಾಜ್ ಎದುರಿಸಬೇಕಾಗಿದೆ ಈ ಬಾರಿ ಶೈಲೇಶ್. ಬ್ಯಾಕ್ ಟು ದ ಬೌಲರ್
ರನ್ ಔಟ್. 3ಕ್ಕೆ ಬೇಕಾಗಿದೆ 3. ಸಂದರ್ಭ ಸಮಯಕ್ಕೆ ತಕ್ಕಂತೆ ಉಮೇಶ್ ರವರಿಗೆ ಸ್ಟ್ರೈಕ್ ಇದೆ. ಇಲ್ಲಿ ಉಮೇಶ್ ರವರು ಯಾವ ರೀತಿ ಸಮಯ ಸಂದರ್ಭ ತಕ್ಕಂತೆ ಆಟವನ್ನು ತೋರ್ಪಡಿಸಬೇಕಾಗಿದೆ. ಯಾಕೆಂದ್ರೆ ಹೊಸ ದಾಂಡುಗಾರ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಆಗಮಿಸಿಕೊಳ್ಳುವಾಗ ಸ್ಟ್ರೈಕ್ ವಿಭಾಗದಲ್ಲಿ ಉಮೇಶ್ 3 ಚೆಂಡುಗಳು ಬಾಕಿ ಉಳಿಯುತ್ತದೆ. 3 ಓಟಗಳ ಅವಶ್ಯಕತೆ. ಬಹಳ ಪೈಪೋಟಿ ಇದೆ. ಈ ಒಂದು 2 ತಂಡಗಳು ಸೆಮಿಫೈನಲ್ಗೆ ಲಗ್ಗೆಯಿಡಲಿಕ್ಕೆ ಬಹಳ ಪೈಪೋಟಿಯನ್ನು ನಡೆಸಿಕೊಳ್ತಾ ಇದೆ. ಹೊಸ ಆಟಗಾರ ನಾನ್ ಸ್ಟ್ರೈಕ್ ಬದಲಿ ಈಶ್ವ ಇವರನ್ನು ಪರಿಚಯಿಸ್ತಾ ಇದೆ ವಿಎಫ್ಸಿ ಮ್ಯಾಂಗ್ಳೂರು ತಂಡ. ಚತುರ್ಥ ಬಾರಿಗೆ ಧನ್ರಾಜ್ ಟು ಉಮೇಶ್. ಒಂಟಿ ಅವಳಿಗೆ ಕರೆಯನ್ನು ರವಾನಿಸಿಕೊಳ್ತಾ ಇದ್ದಾನೆ. ಎಲ್ಲಿ ಎಡವಟ್ಟನ್ನು ಮಾಡಿಕೊಂಡ ಕ್ಷೇತ್ರರಕ್ಷಕ. ಅವಳಿ ಓಟಗಳು ಕೂಡ ಪೂರ್ಣವನ್ನು ಕಾಣ್ಕೊಳ್ತಾ ಇದೆ. ಇಲ್ಲಿ 3ನೇ ಓಟಕ್ಕೆ ಕರೆಯನ್ನು ರವಾನಿಸಿಕೊಳ್ಳುತ್ತಾ ಪಂದ್ಯಾಟವನ್ನು ಜಯಗಳಿಸ್ತಾ ಇದೆ. ಇಲ್ಲಿ ಉಮೇಶನ ಮೇಲೆ ವಿಎಫ್ಸಿ ಮ್ಯಾಂಗ್ಳೂರು ತಂಡಕ್ಕೆ ಭರವಸೆ ಇತ್ತು. ಆ ಭರವಸೆಯ ಮುಖೇನ ತಂಡವನ್ನು ಸೆಮಿಫೈನಲ್ಗೆ ಲಗ್ಗೆ ಇಡ್ತಾರೆ. ಅಭಿನಂದನೆಗಳು ವಿಎಫ್ಸಿ ಮ್ಯಾಂಗ್ಳೂರು ತಂಡ. ಅದೇ ರೀತಿ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತಹ ಜಿಕೆ ಕ್ರಿಕೆಟರ್ಸ್ ಕೋಣಾಜೆ ತಂಡಕ್ಕೂ ಅಭಿನಂದನೆ ಸಲ್ಲಿಸ್ತಾ ಇವೆ. ಮುಂದಿನ ಪಂದ್ಯಾಕೂಟ ಸೆಮಿ ಫೈನಲ್ ಪಂದ್ಯಾಕೂಟ. ವಿಎಂಸಿ ಟ್ರೋಫಿ 2025ರ ಪ್ರಥಮ ಸೆಮಿಫೈನಲ್ ಪಂದ್ಯಾಕೂಟ ನಡೀತಾ ಇದೆ. SSC ಸಾನೂರು ವಿರುದ್ಧವಾಗಿದೆ ಪದ್ಮಶ್ರೀ ಕ್ರಿಕೆಟರ್ಸ್ ಮೀಜಾರು. ಮುಂದಿನ ವೀಕ್ಷಕ ವಿವರಣೆಯಲ್ಲಿ ಬದಲಾವಣೆಯನ್ನು ಕೂಡ ಕಾಣ್ಕೊಳ್ತಾ ಇದ್ರೆ ಮುಂದಿನ ವೀಕ್ಷಕ ವಿವರಣೆ ಬದಲಾವಣೆಯನ್ನು ಕಾಣ್ಕೊಳ್ತಾ ಶೀರ್ಷವರಿಗೆ ಮೈಕ್ ಅನ್ನು ರವಾನಿಸಿಕೊಳ್ತಾ ಇದ್ರಿ. ಈ ಒಂದು ಪಂದ್ಯಾಕೂಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಭಾಜನರಾಗ್ತಾ ಇದ್ರಿ ಶ್ರವಣ್. ವಿಎಫ್ಸಿ ಮ್ಯಾಂಗ್ಳೂರು ತಂಡದ ಶ್ರವಣ್ ರವರು ಈ ಒಂದು ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾಗ್ತಾ ಇದ್ರಿ. ತಾವು ಬಂದು ಈ ಒಂದು ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಳ್ಳಿ. ಈ ವರ್ಷದ ಕ್ರಿಕೆಟ್ ಪಂದ್ಯಾಕೂಟಕ್ಕೆ ಈ ಪೊರ್ತುನ ಮೊಟ್ಟಿಗೆ ಜೊತೆ ಒಂದಿಪ್ಪಿನ ಚಿತ್ತ ನಮ್ಮ ಹಿರಿಯ ಆಟಗಾರರೇ ಶ್ರೀಯುತ ಗಣೇಶ್ ಶೆಟ್ಟಿಗರ ಮೇಲಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸುವುದಿಲ್ಲ.
ಆರಂಭಿಕ ಸೆಮಿಫೈನಲ್ ನಂಬರ್ 1 ಚಾಲ್ತಿಯಲ್ಲಿ ಬರುತ್ತಾ ಇದೆ. ಲಯವಾದ ದಾಳಿಯೊಂದಿಗೆ ಇಲ್ಲಿ ಆರಂಭಿಕ ಓವರ್ ನಂಬರ್ 1 ಒಂದು ಚೆಂಡು ಇಲ್ಲಿ ಮುಕ್ತಾಯ. ದಾಳಿಗಾರಿಕೆಯಲ್ಲಿ ಆರಂಭಿಕ ಓವರ್ನ ಎಸೆಯಲು ಪವರ್ ಪ್ಲೇ ಓವರ್ ಚಾಲ್ತಿಯಲ್ಲಿರುವಾಗ ತಂಡದ ನಾಯಕನ ಭರವಸೆಯ ಆಟಗಾರ ಅರುಣ್ ದಾಳಿಯಲ್ಲಿ ಓವರಿನ ದ್ವಿತೀಯ ಚೆಂಡು ಇದು. ದಂಡಿಸತಕ್ಕಂಥ ಪ್ರಯತ್ನವನ್ನು ಪಟ್ಟರು, ಕಾಲಿಗೆ ಸ್ಪರ್ಶವಾದಂಥ ಚೆಂಡು ಇದು. ಲೆಗ್ ಬೈಸ್ ರೂಪದಲ್ಲಿ 1 ಓಟಗಳ ಹೆಚ್ಚುವರಿ. ಇದರೊಂದಿಗೆ ಗಳಿಕೆಯಲ್ಲಿ ಓವರ್ ನಂಬರ್ 1 2 ಚೆಂಡುಗಳು ಮುಕ್ತಾಯ ಕಾಣಸಿಗುವಾಗ ಖಾತೆ ಶುಭಾರಂಭವಾಗುತ್ತಾ ಇದೆ. 2 ಚೆಂಡುಗಳು ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 1 ಓಟಗಳು. 2 balls ಕಂಪ್ಲೀಟೆಡ್, 1 ಆನ್ ದ ಸ್ಕೋರ್ ಬೋರ್ಡ್. ಇದು ಓವರಿನ ತೃತೀಯ ಚೆಂಡು. ಇಲ್ಲಿ ಬೌಲರ್ಸ್ ಬ್ಯಾಕ್ ಡ್ರೈವ್ ಮಾಡೋ ಪ್ರಯತ್ನ, ಹಾಫ್ ಸ್ಟಾಪ್ ಅನ್ನು ಮಾಡತಕ್ಕಂಥ ದಾಳಿಗಾರ ಇಲ್ಲಿ ಒಲ್ಲವ ಮನಸ್ಸಿನ ಓಟವಾಗಿತ್ತು. ಇದರೊಂದಿಗೆ ಓರ್ವ ಕ್ಷೇತ್ರ ರಕ್ಷಕ ಇಲ್ಲಿ ನಿರ್ಗಮನದ ಹಾದಿಯನ್ನು ಹಿಡಿಯಬೇಕಾಗಿದೆ. ಇಲ್ಲಿ ದಾಂಡುಗಾರ ಪ್ರವೀಣ್ ರವರ ಇನ್ನಿಂಗ್ಸ್ ಇಲ್ಲಿ ಪೂರ್ಣ ವಿರಾಮ ಬೀಳುತ್ತಾ ಇದೆ. ಅದ್ಭುತವಾದ ಎಸೆತ, ಸ್ಟೇ ಉತ್ತಮ ತಡೆಯನ್ನು ಕೂಡ ದಾಳಿಗಾರ ಮಾಡುವ ಮುಖಾಂತರವಾಗಿ ಆರಂಭಿಕ ಉದ್ದರಿನ ರನ್ಔಟ್ ರೂಪದಲ್ಲಿ ಬಿಟ್ಟುಕೊಡುತ್ತಾ ಇದೆ SSC ಸಾಣೂರು ತಂಡ. ಓವರ್ ನಂಬರ್ 1 ಚಾಲ್ತಿಯಲ್ಲಿ ಪವರ್ ಪ್ಲೇ ಓವರ್ ಪ್ರಗತಿಯಲ್ಲಿದೆ. ಓವರಿನ 4ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 1 ಓಟಗಳು ಮಾತ್ರ. ಓವರ್ ನಂಬರ್ 1 4ನೇ ಚೆಂಡು ಇದು. ದಾಳಿಯಲ್ಲಿ ಅರುಣ್ ಕಳೆದ ಪಂದ್ಯದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ VFC ತಂಡದ ಶ್ರವಣ್ ರವರ ಪಾಲಾಗಿದೆ. ಶ್ರವಣ್ ರವರು ದಯವಿಟ್ಟು 3 ವಿಕೆಟ್ ಅನ್ನು ಪಡೆದುಕೊಂಡು 3 ಓಟವನ್ನು ಮಾತ್ರ ಬಿಟ್ಟುಕೊಟ್ಟು ಕಳೆದ ಪಂದ್ಯದ ಪಂದ್ಯ ಪುರುಷೋತ್ತಮಕ್ಕೆ ಭಾಜನರಾಗುತ್ತಾ ಇದ್ದಾರೆ. ದಯವಿಟ್ಟು ಶ್ರವಣ್ ರವರು ಮುಖ್ಯ ವೇದಿಕೆ ಬಂದು ತಮ್ಮ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಒಂದಕ್ಕೆ ಹೆಚ್ಚುವರಿ ಆಗುತ್ತಾ ಇದೆ. ಇಲ್ಲಿ 1 ಓಟಗಳು ಹೆಚ್ಚುವರಿ ಕಾಣಿಸುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆ ಆಗುತ್ತಾ ಇದೆ. ಇಲ್ಲಿ ಒಟ್ಟು ಮೊತ್ತ 2 ಓಟಗಳು ಮಾತ್ರ. ಆರಂಭಿಕ ಓವರ್ ನಂಬರ್ 1 4 ಚೆಂಡುಗಳು ಮುಕ್ತಾಯವಾಗುತ್ತಾ ಇದೆ. ಓವರಿನ ಕೊನೆಯ 2 ಚೆಂಡುಗಳು ಮಾತ್ರ ಬಾಕಿ. ಇದು ಸೆಮಿಫೈನಲ್ ಕದನ. ಗೆದ್ದರೆ ನೇರವಾಗಿ ಫೈನಲ್ ಹತ್ಯೆನ ಲಗ್ಗಿಡಬಹುದು. ಯಾವ ತಂಡ ಇಲ್ಲಿ ಫೈನಲ್ಗೆ ಲಗ್ಗಿಡ್ತದೆ ಕಾದು ನೋಡಬೇಕಾಗಿದೆ. ಇಲ್ಲಿ ಮಾತೇಲಿ ತೀರ್ಪುಗಾರಿಂದ ವೈಡ್ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಅಡ್ಡ ಚೆಂಡು ಬರುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆ ಆಗುತ್ತಾ ಇದೆ. 1 ಹೆಚ್ಚುವರಿ ಗಳಿಕೆಯಲ್ಲಿ ಜಮೆ ಆಗುತ್ತಾ ಇದೆ. ಇಲ್ಲಿ ಒಟ್ಟು ಮೊತ್ತ 3 ಓಟಗಳು. ಓವರಿನ ಕೊನೆಯ 2 ಚೆಂಡುಗಳಾಟ ಇನ್ನೂ ಕೂಡ ಬಾಕಿ ಇದೆ. ಇಲ್ಲಿ ದಂಡಿಸತಕ್ಕಂಥ ಪ್ರಯತ್ನದಲ್ಲಿ ಶಾರ್ಟ್ ಕೋಟ್ಸ್ ಭಾಗವನ್ನು ವಂಚಿಸತಕ್ಕಂಥ ಚೆಂಡು ಇದು. 1 ಸುಲಭ ಬಳಕೆಯಲ್ಲಿ ಅವಳಿಗೆ ಕರೆಯಿತು. ಇಲ್ಲಿ ಅವಳಿ ಓಟಗಳು ಕೂಡ ಸಂಪೂರ್ಣವಾಗುವ ಮುಖಾಂತರವಾಗಿ 2 ಹೆಚ್ಚುವರಿ ಆಗುತ್ತಾ ಇದೆ. ಇಲ್ಲಿ ಗಳಿಕೆಯಲ್ಲಿ 2 ಓಟಗಳು ಬರುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ 5 ಓಟಗಳು ಜಮೆ ಆಗುತ್ತಾ ಇದೆ. ಓವರಿನ ಕೊನೆಯ ಚೆಂಡು ಇದು. ಕೊನೆಯ ಚೆಂಡು ರಕ್ಷಣೆ ದಂಡಿಸತಕ್ಕಂಥ ಪ್ರಯತ್ನ. ಇಲ್ಲಿ ನೇರ ಗುರಿ ಬಿದ್ದದಲ್ಲಿ ಖಂಡಿತ ಅಪಾಯವಿತ್ತು. ಇಲ್ಲಿ ಯಾವುದೇ ರೀತಿಯ ಅಪಾಯಗಳು ಒಂಟಿ ಓಟಗಳು ಹೆಚ್ಚುವರಿಯಾಗಿದೆ. ಇದರೊಂದಿಗೆ ಓವರ್ ನಂಬರ್ 1 ಮುಕ್ತಾಯ. ಆರಂಭಿಕ ಓವರ್ ನಂಬರ್ 1 ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 6 ಓಟಗಳು ಜಮೆ ಆಗುತ್ತಾ ಇದೆ. 6 balls ಕಂಪ್ಲೀಟೆಡ್, 6 ಆನ್ ದ ಸ್ಕೋರ್ ಬೋರ್ಡ್. ಆರು ಖಾತೆಯಲ್ಲಿದೆ. 6 ಆನ್ ದ ಸ್ಕೋರ್ ಬೋರ್ಡ್. 6ರಲ್ಲಿದೆ ಗಳಿಕೆ. ಆರಂಭಿಕ ಇನ್ನಿಂಗ್ಸಿನ ದ್ವಿತೀಯ ಓವರಿನ ಆರಂಭದ ಚೆಂಡಿಗೆ ದೊಡ್ಡ ಹೊಡೆದ ಪ್ರಯತ್ನವನ್ನು ಪಟ್ರಿ. ಇಲ್ಲಿ ಚೆಂಡು ನೇರವಾಗಿ ಲಾಂಗ್ ಆನ್ ಭಾಗದ ಕ್ಷೇತ್ರ ರಕ್ಷಕನ ಭದ್ರಭಗ ಸೇರುವ ಮುಖಾಂತರವಾಗಿ ಇಲ್ಲಿ ಆರಂಭಿಕ ಕ್ರಮಾಂಕದಲ್ಲಿ ಆಗಮಿಸತಕ್ಕಂಥವರು ತಂಡದ ನಾಯಕನ ಭರವಸೆಯ ಜೀವಾಲು ಆಟಗಾರ ನಿರ್ಗಮನದ ಹಾದಿಯನ್ನು ಹಿಡಿತಾ ಇದ್ದಾರೆ. ಇಲ್ಲಿ ಇದರೊಂದಿಗೆ ಚೇತನ್ ಇನ್ನಿಂಗ್ಸ್ ಕೊನೆಗೊಳ್ಳುತ್ತಾ ಇದೆ. ದ್ವಿತೀಯ ಓವರಿನ ಆರಂಭಿಕ ಚೆಂಡಿಗೆ ಯಶಸ್ಸನ್ನು ಕಂಡುಕೊಂಡಂತ ದಾಳಿಗಾರ ಈ ಓರ್ವ ಯುವ ಪ್ರತಿಭಾನ್ವಿತ ಎಸೆತಗಾರ
ದಾಳಿಯಲ್ಲಿ ಯಶ್ರಾಜ್ ಓವರಿನ ಆರಂಭಿಕ ಒಂದು ಚೆಂಡು ಮುಕ್ತಾಯವಾಗುತ್ತಾ ಇದೆ. ನೂತನ ಕ್ರಮಾಂಕದ ದಾಂಡುಗಾರನಾಗಿ ನಂಬರ್ 3ರ ಕ್ರಮಾಂಕದಲ್ಲಿ ಬಲಾಢ್ಯ ಹೊಡೆತಗಳ ವೀರ ಬಲಗೈ ಮತ್ತೋರ್ವ ಪ್ರಬಲ ದಾಂಡುಗಾರ ಮುಖೇಶ್ ರವರ ಆಗಮನವಾಗುತ್ತಾ ಇದೆ. ಇದರೊಂದಿಗೆ ಓವರಿನ ದ್ವಿತೀಯ ಚೆಂಡು ರೈಟ್ ಆರ್ಮ್ ರೌಂಡ್ ದ ವಿಕೆಟ್ ದಾಳಿಯಲ್ಲಿ ಬಲಗೈ ದಾಂಡುಗಾರ ಮುಖೇಶ್ ಕಡೆಗೆ ಮುಂದುವರಿಸಬೇಕಾಗಿದೆ. ಇಲ್ಲಿ ಅದ್ಭುತವಾದ ಎಸೆತ ಇದು ಲಯಬದ್ಧತೆಯ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಈ ಸಮಯದಲ್ಲಿ ದಾಳಿಗಾರ ಚುಕ್ಕಿ ಚೆಂಡಾಗುವ ಮುಖಾಂತರವಾಗಿ ಇಲ್ಲಿ ಯಾವುದೇ ರೀತಿಯ ಓಟಗಳಿಗೆ ಅವಕಾಶಗಳೇ ಬರುತ್ತಾ ಇಲ್ಲ. ಇದರೊಂದಿಗೆ ಓವರಿನ ಆರಂಭಿಕ 2 ಚೆಂಡು ಮುಕ್ತಾಯವಾಗುತ್ತಾ ಇದೆ. ತನಕಂತಿನ ತೃತೀಯ ಚೆಂಡನ್ನ ಬಲಹಸ್ತ ಬಲಗೂಟದೊಂದಿಗೆ ಮುಂದುವರಿಸಬೇಕಾಗಿದೆ. ಇಲ್ಲಿ ಬಲಗೈ ದಾಂಡುಗರ ಮುಖೇಶ್ ದಂಡಿಸುವಂತ ಪ್ರಯತ್ನ. ಇಲ್ಲಿ 1 ಬೌನ್ಸ್ ನೇರವಾಗಿ ಕ್ಷೇತ್ರ ರಕ್ಷಕ ಚೆಂಡನ್ನ ಪಡೆಯುವ ಮುಖಾಂತರವಾಗಿ ಇಲ್ಲಿ 1ಕ್ಕೆ ಮಾತ್ರ ಅವಕಾಶಗಳನ್ನು ವಿಕೆಟ್ಗಳನ್ನು ಓಡಲು ಕ್ಷೇತ್ರ ರಕ್ಷಕರು ಮಾಡಿಕೊಡುತ್ತಾ ಇದ್ದಾರೆ. 1ರ ಹೆಚ್ಚುವರಿ ಬರುವ ಮುಖಾಂತರವಾಗಿ 3 ಚೆಂಡುಗಳ ಆಟ ಮುಕ್ತಾಯ. ಓವರಿನ 3 ಚೆಂಡುಗಳ ಆಟ ಇನ್ನು ಕೂಡ ಬಾಕಿ ಇದೆ. ಇಲ್ಲಿ ಓವರಿನ 4ನೇ ಚೆಂಡು ಇದು ದಂಡಿನ ಅಂಚಿಗೆ ತಗಲಿದ ಚೆಂಡು. ಇಲ್ಲಿ ದಂಡಿನ ಅಂಚಿಗೆ ತಗಲುವ ಮುಖಾಂತರವಾಗಿ ಇಲ್ಲಿ 1ಕ್ಕೆ ಮಾತ್ರ ಅವಕಾಶಗಳು ಇದೆ. ಗಳಿಕೆಯಲ್ಲಿ ಓವರ್ ನಂಬರ್ 2ರ 4 ಚೆಂಡುಗಳು ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಜಮೆಯಾಗುತ್ತಾ ಇದೆ 8 ಓಟಗಳು. ಓವರಿನ ಕೊನೆ 2 ಚೆಂಡುಗಳು ಇನ್ನು ಕೂಡ ಬಾಕಿ ಇದೆ. ಇದು ಓವರ್ ನಂಬರ್ 2ರ 5ನೇ ಚೆಂಡು ರೈಟ್ ಆರ್ಮ್ ರೌಂಡ್ ದ ವಿಕೆಟ್ ದಾಳಿಯಲ್ಲಿ ಬಲಗೈ ದಾಂಡುಗಾರ ದಂಡಿಸಿದ್ರೆ ಇಲ್ಲಿ ಮತ್ತೆ 1 ಬೌನ್ಸ್ ನೇರವಾಗಿ ಕ್ಷೇತ್ರ ರಕ್ಷಕ ಚೆಂಡನ್ನ ತಡೆ ಹಿಡಿಯುವಾಗ 1 ಓಟಗಳಿಗೆ ಅವಕಾಶಗಳನ್ನು ಬಿಟ್ಟುಕೊಡುತ್ತಾ ಇದೆ. ಇಲ್ಲಿ ಇದರೊಂದಿಗೆ 5 ಚೆಂಡುಗಳ ಆಟ ಮುಕ್ತಾಯಗೊಳ್ಳುತ್ತಾ ಇದೆ. ಓವರ್ ನಂಬರ್ 2ರ ಕೊನೆಯ 1 ಚೆಂಡು ಮಾತ್ರ ಬಾಕಿ ಇದೆ. ಇಲ್ಲಿ ಕೊನೆಯ ಬಾರಿ ಎಸೆಯಬೇಕಾಗಿದೆ. ಇಲ್ಲಿ ತೀರ್ಪುಗಾರನ್ನ ಬಿಡುತ್ತಾ ಬಲಗೈ ದಾಂಡುಗಾರ ಕೃಷ್ಣ ಕಡೆಗೆ. ಇದರೊಂದಿಗೆ ಆರಂಭಿಕ 2 ಓವರ್ಗಳು ಮುಕ್ತಾಯವಾಗುತ್ತಾ ಇದೆ. 2 ಓವರ್ಸ್ ಕಂಪ್ಲೀಟೆಡ್. ಅಂಕಿಅಂಶ ಪಟ್ಟಿಯಲ್ಲಿ 10 ಓಟಗಳು ಕಾಣಸಿಗುತ್ತಾ ಇದೆ. ಮುಂದಿನ ಪಂದ್ಯದ ನಾಣ್ಯ ಕರೆ ನೀಡಿದ ಸೆಮಿಫೈನಲ್ ನಂಬರ್ 2 ಶೆಟ್ಟಿಗಾರ್ ಯುವ ವೇದಿಕೆ ಮುದ್ರಾಡಿ ವಿರುದ್ಧವಾಗಿ ವಿಎಫ್ಸಿ ಮ್ಯಾಂಗ್ಳೂರ್ ಬಿ. 2 ತಂಡದ ನಾಯಕರು ನಾಣ್ಯ ಬಂದುಬಿಡಿ. ಶೆಟ್ಟಿಗಾರ್ ಯುವ ವೇದಿಕೆ ಮುದ್ರಾಡಿ ವಿರುದ್ಧವಾಗಿ ವಿಎಫ್ಸಿ ಮ್ಯಾಂಗ್ಳೂರ್ ಬಿ. 2 ತಂಡದ ನಾಯಕರು ನಾಣ್ಯ ಬಂದುಬಿಡಿ. ಎಸ್, ಪಂದ್ಯವನ್ನು ಮುಂದುವರಿಸಿಬಿಟ್ಟು ಆಟಗಾರ ದಯವಿಟ್ಟು ವರುಣನ ಆರ್ಭಟ ಯಾವುದೇ ಸಮಯದಲ್ಲಿ ಕೂಡ ಬರಬಹುದು. ಎಸ್, ಮತ್ತೆ ಪಂದ್ಯತೆ ಬರುತ್ತಾ ಇದೆ. ಇಲ್ಲಿ ನಾವು ಪ್ರಸ್ತುತ ದ್ವಿತೀಯ ಓವರ್ ಮುಕ್ತಾಯದ ಹಾದಿಯನ್ನು ಹಿಡಿದ ತೃತೀಯ ಓವರಿನ ಆರಂಭಿಕ ಚೆಂಡು ಇದು. ದುರ್ಗಾ ದಾಳಿಯಲ್ಲಿ ಬಲಗೈ ದಾಂಡುಗಾರ ಕೃಷ್ಣ ಕಡೆಗೆ ಮುಂದುವರಿಸಬೇಕಾಗಿದೆ. ಇಲ್ಲಿ ಆರಂಭಿಕ ಚೆಂಡು ಅಲಾಂಗ್ ವಿತ್ ಗ್ರೌಂಡ್ ಆಗಿ ಹೋಗ್ತಕ್ಕಂಥ ಚೆಂಡು ಇದು. ಅದ್ಭುತವಾದ ಕ್ಷೇತ್ರ ರಕ್ಷಣೆ ಮಾಡುವ ಮುಖಾಂತರವಾಗಿ ಇಲ್ಲಿ 1ಕ್ಕೆ ಮಾತ್ರ ಅವಕಾಶಗಳನ್ನು ಬಿಟ್ಟುಕೊಟ್ರು. ಇದು ಸೆಮಿಫೈನಲ್ ಕದನ. ಗೆದ್ದಂತ ತಂಡ ನೇರವಾಗಿ ಫೈನಲ್ ಹಂತದಲ್ಲಿ ವಿರಾಜಮಾನವಾಗಬಹುದು. ವಿಎಂಸಿ ಟ್ರೋಫಿ 2025ರ ಪ್ರಥಮ ತಂಡವಾಗಿ ಫೈನಲ್ನ ಹಗ್ಗೆಯನ್ನು ಹಿಡತಕ್ಕಂಥ ತಂಡ ಯಾವುದು? ಎಲ್ಲವೂ ಇಲ್ಲಿ ಪ್ರಶ್ನೆಯಾಗಿ ಬಾಕಿ ಉಳಿತಾ ಇದೆ. ಸ್ಪ್ಯಾಕ್ ಡ್ರೈವ್ ಇಲ್ಲಿ
ಮತ್ತೆ ಕ್ಷೇತ್ರ ರಕ್ಷಕೆಯಲ್ಲಿ ಓಟದ ಕರೆಯನ್ನು ಕೊಟ್ಟರೆ ಇಲ್ಲಿ ಒಲಮ ಮಾಡಿಸಿದ ರನ್ ಔಟ್ ಏನತಕ್ಕಂಥ ತೀರ್ಪು ಇದು. ರನ್ ಔಟ್ ಏನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಇಲ್ಲಿ ಮನವಲ್ಲದ ಓಟಕ್ಕೆ ಮುಖವನ್ನ ಮಾಡಿದ್ರು. ಸೆಮಿಫೈನಲ್ ಏನತಕ್ಕಂಥ ನಿರ್ಣಾಯಕ ಸುತ್ತಿನಲ್ಲಿ ಕೃಷ್ಣ ತನ್ನ ಲೀಲಾಜಾಲವಾದ ದಾಂಡುಗಾರಿಕೆಯನ್ನು ತೋರ್ಪಡಿಸಲೇಬೇಕಾಗಿತ್ತು. ಆದರೆ ಈ ಸಮಯದಲ್ಲಿ ವಿಕೆಟ್ ಅನ್ನು ಬಿಟ್ಟುಕೊಡುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ. ಒಟ್ಟು ಮೊತ್ತ 12 ಓಟಗಳು. 12 ಆನ್ ದ ಸ್ಕೋರ್ ಬೋರ್ಡ್. ನೂತನ ಕ್ರಮಾಂಕದ ದಾಂಡುಗಾರನಾಗಿ ಸಮಯಕ್ಕೆ ಅನುಸಾರವಾಗಿ ಈ ಸಮಯದಲ್ಲಿ ತಂಡದ ನಾಯಕ ಅಕ್ಷಯ್ ರವರನ್ನ ಕಲಿಸಿಕೊಳ್ಳುತ್ತಾ ಇದ್ದಾರೆ. ಇಲ್ಲಿ ಕಾದು ನೋಡಬೇಕಾಗಿದೆ. ಇಲ್ಲಿ ಆರಂಭಿಕ 2 ಚೆಂಡುಗಳು ಮುಕ್ತಾಯ. ಓವರ್ ನಂಬರ್ 3 ಪ್ರಗತಿಯಲ್ಲಿದೆ. ಓವರ್ ನಂಬರ್ 3 ಪ್ರಗತಿಯಲ್ಲಿದೆ. ತೃತೀಯ ಓವರಿನ ತೃತೀಯ ಚೆಂಡು ದುರ್ಗಾ ಕಡೆಯಿಂದ ಮುಖೇಶ್ ಕಡೆಗೆ ದಂಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಸುಲಭದಲ್ಲಿ ಇಲ್ಲಿ ಒಂದಕ್ಕೆ ಮಾತ್ರ ಅವಕಾಶಗಳು ಬರುವ ಮುಖಾಂತರವಾಗಿ 3 ಚೆಂಡುಗಳ ಆಟ ಮುಕ್ತಾಯ. 3 ಚೆಂಡುಗಳು ಈ ಓವರ್ನ ಬಾಕಿ ಉಳಿತಾ ಇದೆ. ಮುಂದಿನ ಪಂದ್ಯ ಸೆಮಿಫೈನಲ್ ನಂಬರ್ 2 ಶೆಟ್ಟಿಗಾರ್ ಯುವ ವೇದಿಕೆ ಮುದ್ರಾಡಿ ವಿರುದ್ಧವಾಗಿ VFC ಮ್ಯಾಂಗ್ಳೂರ್ ಬಿ. ನಾಯಕರು ದಯವಿಟ್ಟು ನಾಣಿ ಚಿಮ್ಮಿಗೆ ಬಂದು ಬಿಡಿ. VFC ಮ್ಯಾಂಗ್ಳೂರ್ ಬಿ ವಿರುದ್ಧವಾಗಿ ಶೆಟ್ಟಿಗಾರ್ ಯುವ ವೇದಿಕೆ ಮುದ್ರಾಡಿ. 2 ತಂಡದ ನಾಯಕರು ದಯವಿಟ್ಟು ನಾಣಿ ಚಿಮ್ಮಿಗೆ ಬಂದು ಬಿಡಿ. ಕಾಲಿಗೆ ಸ್ಪರ್ಶವಾದಂತಹ ಚೆಂಡು ಇದು. ಕಾಲಿಗೆ ಸ್ಪರ್ಶವಾಗುವ ಮುಖಾಂತರವಾಗಿ ಇಲ್ಲಿ 1 ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚುವರಿ. ಲೆಗ್ ಬೈಸ್ ರೂಪದಲ್ಲಿ 1 ಹೆಚ್ಚುವರಿ ಇದೆ. 4 ಚೆಂಡುಗಳು ಈ ಓವರಿನ ಮುಕ್ತಾಯ. ಓವರ್ ನಂಬರ್ 3 ಪ್ರಗತಿಯಲ್ಲಿ ಬರುತ್ತಾ ಇದೆ. ತೃತೀಯ ಓವರಿನ ಕೊನೆಯ 2 ಚೆಂಡುಗಳ ಆಟ ಇಲ್ಲಿ ಬಾಕಿ ಉಳಿತಾ ಇದೆ. ಇದು ಓವರ್ ನಂಬರ್ 3ರ 5ನೇ ಚೆಂಡು. ಮುಖೇಶ್ ಕಡೆಗೆ ಇಲ್ಲಿ ಮುನ್ನುಗ್ಗಿ ದಂಡಿಸುವ ಪ್ರಯತ್ನ. ಒಂದು ಸುಲಭದಲ್ಲಿ ಒಂದಕ್ಕೆ ಮಾತ್ರ ಅವಕಾಶವನ್ನು ಬಿಟ್ಟುಕೊಟ್ರು. ಇದರೊಂದಿಗೆ ಓವರಿನ 5 ಚೆಂಡುಗಳು ಮುಕ್ತಾಯ. ಕೊನೆಯ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಎಡಗೈ ಪ್ರಬಲ ಬ್ಯಾಟರ್ ಅಕ್ಷಯ್ ದಂಡುಗಾರಿಕೆ ಮುಖ್ಯ ವಿಭಾಗದಲ್ಲಿ ಸುಲಭದ ಚೆಂಡಿಗೆ ದೊಡ್ಡ ಹೊಡೆತ ದಂಡಿಸ್ತಾ ಇದ್ದಾರೆ. ಇದರೊಂದಿಗೆ ಚೆಂಡು ನೇರವಾಗಿ 6 ರವಾನೆ ಆಗುತ್ತಾ ಇದೆ. ಲೀಲಾಜಾಲವಾದ ದಂಡನೆ ಇದು. ಅಕ್ಷಯ್ ತಂಡ ಬಯಸಿದ್ದ ಸಮಯದಲ್ಲಿ ದೊಡ್ಡ ಹೊಡೆತವನ್ನು ದಂಡಿಸ್ತಾ ಇದ್ದಾರೆ. ಇಲ್ಲಿ ಇದರೊಂದಿಗೆ ಅಂಕಿಅಂಶ ಪಟ್ಟಿ ನೇರವಾಗಿ 21ರಲ್ಲಿ ಜಮೆಯಾಗುತ್ತಾ ಇದೆ. 21 ಆನ್ ದ ಸ್ಕೋರ್ ಬೋರ್ಡ್. 21ರಲ್ಲಿ ಗಳಿಕೆ ಇದೆ. ಓವರ್ ನಂಬರ್ 3 ಮುಕ್ತಾಯ ಉಳಿತಾ ಇದೆ. ಆರಂಭದ ಇನ್ನಿಂಗ್ಸಿನ ಕೊನೆಯ 1 ಓವರ್ಗಳು ಇನ್ನು ಮಾತ್ರ ಬಾಕಿ ಇದೆ. ಪಂದ್ಯವನ್ನು ಆದಷ್ಟು ಬೇಗ ಮುಂದುವರಿಸಿಕೊಡಿ ಆಟಗಾರ ದಯವಿಟ್ಟು. ಆರಂಭದ ಇನ್ನಿಂಗ್ಸ್ನ ಕೊನೆಯ ಓವರ್ ಇದು. ಆರಂಭಿಕ ಚೆಂಡೆಯಲ್ಲಿ ಲೆಗ್ ಬೈಸ್ ರೂಪದಲ್ಲಿ ಓಟಗಳನ್ನು ಕಲೆ ಮಾಡ್ತಾ ಇದ್ದಾರೆ ಇರುವ ಜೋಡಿಗಳು. ವಿಕೆಟ್ಗಳ ನಡುವೆ ಚುರುಕಿನ ಓಟಗಳು ಕಾಣಸಿಗುವಾಗ ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಓವರಿನ ಆರಂಭಿಕ 1 ಚೆಂಡು ಮುಕ್ತಾಯ. ಸಿಕ್ಸರ್ಗಳ ವೀರಹಿತ. ಓವರಿನ ದ್ವಿತೀಯ ಚೆಂಡನ್ನು ಎದುರಿಸಬೇಕಾಗಿದೆ ಅಕ್ಷಯ್. ಓವರ್ ನಂಬರ್ 3ರ ಕೊನೆಯ ಚೆಂಡಿಗೆ 1 ಸಿಡಿಲ ಬರೆದ ಹೊಡೆತವನ್ನು ದಂಡಿಸತಕ್ಕಂಥ ಆಟಗಾರ. ಆತ್ಮವಿಶ್ವಾಸ ಬಂದಾಗಿದೆ. ಇಲ್ಲಿ ದಂಡಿಸಬಹುದೇ ಕಾದು ನೋಡಬೇಕಾಗಿದೆ. ಇಲ್ಲಿ ಅವಳಿ ಓಟಗಳು ಮಾತ್ರ. ಮತ್ತೆ ಇಲ್ಲಿ ದಂಡಿನ ಅಂಚಿಗೆ ತಗಲಿತಕ್ಕಂಥ ಚೆಂಡು ಇದು. 1 ಸುಲಭದಲ್ಲಿ ಬಳಿಕ ಅವಳಿ ಕೂಡ ಸಂಪೂರ್ಣ ತೃತೀಯ ಓಟದ ಕರೆಯನ್ನು ಕೊಟ್ಟರೆ ಇಲ್ಲಿ ರನ್ ಔಟ್ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಇಲ್ಲಿ ಅವಳಿ ಓಟಗಳು ಮಾತ್ರ ಸಂಪೂರ್ಣಗೊಳ್ಳುತ್ತಾ ಇದೆ. ಈ 2 ಓಟಗಳು ಬರುವ ಮುಖಾಂತರವಾಗಿ 26 ಒಟ್ಟು ಖಾತೆಯಲ್ಲಿದೆ. 26 ಆನ್ ದ ಸ್ಕೋರ್ ಬೋರ್ಡ್. 26 ಗಳಿಕೆ ಇದೆ. ಆರಂಭಿಕ 3 ಚೆಂಡುಗಳ ಆಟ ಮುಕ್ತಾಯ. ಓವರಿನ 3 ಚೆಂಡುಗಳು
ಮೂರು ಚೆಂಡುಗಳು ಮುಕ್ತಾಯ. ಓವರಿನ 3 ಚೆಂಡುಗಳು ಬಾಕಿ ಉಳಿತಾ ಇದೆ. ಇಲ್ಲಿ 26ರಲ್ಲಿ ಗಳಿಕೆ ಇದೆ. 26 ಆನ್ ದ ಸ್ಕೋರ್ ಬೋರ್ಡ್. ಓವರ್ ನಂಬರ್ 4ನೇ ಚೆಂಡನ್ನ ಬಲಗೈ ಪ್ರಬಲ ಬ್ಯಾಟರ್ ದರ್ಶನ್ ಕಡೆಗೆ ಮುಂದುವರಿಸಬೇಕಾಗಿದೆ. ಇಲ್ಲಿ ಓವರ್ ನಂಬರ್ 4 ಪ್ರಗತಿಯಲ್ಲಿದೆ. ಓವರಿನ 4ನೇ ಚೆಂಡನ್ನ ಮುಂದುವರಿಸಬೇಕಾಗಿದೆ. ಇಲ್ಲಿ ಲಯಬದ್ಧವಾದ ದಾಳಿಯನ್ನು ಕಂಡುಕೊಳ್ಳುತ್ತಾ ಇದ್ದೇವೆ. ಇಲ್ಲಿ ಚುಕ್ಕಿ ಚೆಂಡಾಗುವ ಮುಖಾಂತರವಾಗಿ ಇಲ್ಲಿ ಯಾವುದೇ ರೀತಿಯ ಓಟಗಳಿಗೆ ಅವಕಾಶಗಳಿಲ್ಲ. ದಾಂಡುಗಾರ ವಂಚನೆಗೊಳಗಾಗುತ್ತಾ ಇದ್ದಾರೆ. ಇದರೊಂದಿಗೆ ಇಲ್ಲಿ ಮುಂದಿನ ಪಂದ್ಯದ ಅದೃಷ್ಟದ ನಾಣ್ಯ ಚಿಮಿಕೆಯನ್ನ ಸೆಮಿಫೈನಲ್ ನಂಬರ್ 2ರ ನಾಣ್ಯ ಚಿಮಿಕೆಯನ್ನ VFC ಮ್ಯಾಂಗ್ಳೂರ್ ಬಿ ತಂಡ ಜಯಿಸ್ತಾ ಇದೆ. ದೊಡ್ಡ ಹೊಡೆತದ ಪ್ರಯತ್ನವನ್ನು ಒಟ್ಟು ಪ್ರಹಾರಕ್ಕೆ ಇಲ್ಲಿ ನೋಟವನ್ನು ಇಟ್ಟುಕೊಳ್ಳುವಾಗ ಒಂದು ಸುಲಭೆಯಲ್ಲಿ ಇದರೊಂದಿಗೆ ಅವಳಿಗೆ ವಿಕೆಟ್ಗಳನ್ನು ಬಿಟ್ಟುಕೊಡುತ್ತಾ ಇದ್ದಾರೆ. ಇಲ್ಲಿ ಸಮಯಕ್ಕೆ ಮೀರಿ ಪಂದ್ಯ ಸಾಗಿ ಬರುತ್ತಾ ಇದೆ. ಇಲ್ಲಿ ಪೂರ್ವ ಕ್ಷೇತ್ರ ರಕ್ಷಕ ಸರ್ಕಲ್ನ ಹೊಲಭಾಗದಲ್ಲಿ ಬರಬೇಕಾಗಿದೆ. ಈ ಸಮಯದಲ್ಲಿ 5 ಚೆಂಡುಗಳು ಈ ಓವರಿನ ಮುಕ್ತಾಯ, ಅರ್ಥಾತ್ ಆರಂಭದ ಇನ್ನಿಂಗ್ಸಿನ ಕೊನೆಯ 1 ಚೆಂಡು ಬಾಕಿ ಇದೆ. 27ರಲ್ಲಿ ಗಳಿಕೆ ಇದೆ. 27 ಒಂದು ಸ್ಕೋರ್ ಬೋರ್ಡ್. ಕೊನೆಯ 1 ಚೆಂಡುಗಳ ಆಟ ಮಾತ್ರ ಬಾಕಿ. ಇದು ಆರಂಭದ ಇನ್ನಿಂಗ್ಸಿನ ಕೊನೆಯ ಚೆಂಡು. ಎಡಗೈ ಅಪಾಯಕಾರಿಯ ದಾಂಡುಗಾರ ಅಕ್ಷಯ್ ಸ್ಟ್ರೈಕರ್ ತುದಿಯಲ್ಲಿ ಕೊನೆಯ ಚೆಂಡಿಗೆ ರಕ್ಷಣಾತ್ಮಕ ರೀತಿಯಲ್ಲಿ ದಂಡಿಸಿದ್ರು. ಒಂದು ಸುಲಭ. ಇಲ್ಲಿ ರನ್ಔಟ್ ರೂಪದಲ್ಲಿ 1ಕ್ಕೆ ಮಾತ್ರ ಅವಕಾಶಗಳಿದೆ. 28 ಖಾತೆಯಲ್ಲಿ 29 ಸವಾಲನ್ನು ಬೆನ್ನಟ್ಟಬೇಕಾಗಿದೆ. 24 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 29 ಓಟವನ್ನು ಬೆನ್ನಟ್ಟಬೇಕಾಗಿದೆ. 24 ಚೆಂಡುಗಳ ಮುಂದೆ ವಿಜಯಕ್ಕಾಗಿ. ದಯವಿಟ್ಟು 2 ದೊಡ್ಡ ಆಟಗಾರರ ವಿನಂತಿ, ಆದಷ್ಟು ಬೇಗ ಮೈದಾನವನ್ನು ಸಜ್ಜು ಮಾಡಿ. ವರುಣನ ಆರ್ಭಟಗಳು ಯಾವ ರೀತಿಯಲ್ಲಿ ಯಾವ ಸಮಯದಲ್ಲಿ ಕೂಡ ಬರಬಹುದು. ದೇವರ ಆಶೀರ್ವಾದ ನಮ್ಮ ಜೊತೆ ಇಷ್ಟರ ತನಕ ಇದೆ. ಆ ದೇವರು ಕೊಟ್ಟ ಆಶೀರ್ವಾದವನ್ನು ನಾವು ಸಂಪೂರ್ಣವಾಗಿ ಲಾಭಯುತಕ್ಕೆ ಪಡೆಯಬೇಕು. ನಿಮ್ಮ ಸಹಕಾರ ಕೂಡ ಅತಿ ಮುಖ್ಯವಾಗಿರುತ್ತದೆ. ಈ ಒಂದು ಸುಂದರವಾದ ಪಂದ್ಯವನ್ನು ಆಯೋಜಿಸುವಲ್ಲಿ ಬಹಳಷ್ಟು ಕಷ್ಟವಿದೆ. ವೀರಭದ್ರ ಮಹಾಮಾಯಿ ಕ್ರಿಕೆಟರ್ಸ್ ಸಂಘ ಬಿಟ್ಟು ಸಿದ್ಧಗಟ್ಟೆ ನಡೆಯತಕ್ಕಂಥ ಅದ್ದೂರಿಯ VMC ಟ್ರೋಫಿ 2025 ಇಷ್ಟರ ತನಕ ದೇವರ ಆಶೀರ್ವಾದ ಬಹಳಷ್ಟು ಸುಂದರ ರೀತಿಯಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತಾ ಇದೆ. ಕೊನೆಯ ಈ ಪಂದ್ಯದ ಬಳಿಕ 2 ಪಂದ್ಯಗಳು ಮಾತ್ರ ಬಾಕಿ ಉಳಿತಾ ಇದೆ. ಆದಷ್ಟು ಬೇಗ 2 ತಂಡದ ಆಟಗಾರರು ಮೈದಾನವನ್ನು ಸಜ್ಜು ಮಾಡಿ ನಮಗೆ ಸಹಕಾರ ಮಾಡಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ತಂಡದ ಉಳಿತಕ್ಕಂಥ ಎಲ್ಲ ಆಟಗಾರರ ಕಳಕಳಿಯ ವಿನಂತಿ ಇದು, ಆದಷ್ಟು ಬೇಗ ಮೈದಾನವನ್ನು ಸಜ್ಜು ಮಾಡಿಬಿಡಿ. ಈಗಾಗಲೇ ಕ್ಷೇತ್ರ ರಕ್ಷಣೆಯನ್ನು ಸಜ್ಜು ಮಾಡಿ ಆಗಿದೆ. ದಾಂಡುಗಾರಿಕೆಯನ್ನು ದಯವಿಟ್ಟು ಆಟಗಾರರು ಸಜ್ಜು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. 29 ಸವಾಲಿದೆ. 24 ಚೆಂಡುಗಳ ಮುಂದೆ ವಿಜಯಕ್ಕಾಗಿ. ಸವಾಲನ್ನು ಬೆನ್ನಟ್ಟಬೇಕಾಗಿದೆ. 24 ಚೆಂಡುಗಳ ಮುಂದೆ ವಿಜಯಕ್ಕಾಗಿ. ಇಲ್ಲಿ ದಯವಿಟ್ಟು ದಾಂಡುಗಾರ ಆದಷ್ಟು ಬೇಗ ಮೈದಾನವನ್ನು ಸಜ್ಜು ಮಾಡಿಬಿಡಿ. ಎಸ್ ರೆಡಿ ತೀರ್ಪುಗಾರರೇ, ಪಂದ್ಯಕ್ಕೆ ಹಸಿರು ಬಣ್ಣದ ನಿಶಾನೆ ನೀಡಿದ ಪಂದ್ಯವನ್ನು ಮುಂದುವರಿಸಬೇಡಿ. ಇಲ್ಲಿ ದಾಳಿಗಾರಿಕೆ ವಿಭಾಗದಲ್ಲಿ ದಾಳಿಗಾರ ನರೇಶ್ ದಾಳಿಯಲ್ಲಿ ಆರಂಭಿಕ ಚೆಂಡು ಸೊಗಸಾದ ದಾಳಿ. ಇದು ದಾಂಡುಗಾರಿಗಳಿಗೆ ದಂಡಿಸಲು ಕಿಂಚಿತ್ ಅವಕಾಶ ನೀಡುತ್ತಾ ಇಲ್ಲ ದಾಳಿಗಾರ. ಪವರ್ ಪ್ಲೇ ಓವರ್ ಪ್ರಗತಿಯಲ್ಲಿದೆ. ದಂಡುಗಾರರಿಗೆ ಸ್ವರ್ಗ ತಾನೇ ಇರತಕ್ಕಂಥ ಓವರ್ನಲ್ಲಿ ಕೂಡ ಕಟ್ಟಿಯ ಕಬಲಂತೆ ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾರೆ. ಇಲ್ಲಿ ಫುಲ್ ಟಾಸ್ ಆಗಿ ಬಂದಂತ ಚೆಂಡಾಗುತ್ತಾ ಇದೆ. ಇಲ್ಲಿ ತೀರ್ಪುಗಾರರಿಂದ ವೈಡ್ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಅಡ್ಡ ಚೆಂಡು ಬರುವ ಮುಖಾಂತರವಾಗಿ ಖಾತೆ ಶುಭಾರಂಭ. 1 ಚೆಂಡು ಮುಕ್ತಾಯ, 1 ಗಳಿಕೆಯಲ್ಲಿ. ಇದು ಓವರ್ ನಂಬರ್ 1ರ ದ್ವಿತೀಯ ಚೆಂಡು. ಸುಲಭದ ಚೆಂಡಿಗೆ ದಂಡಿಸತಕ್ಕಂಥ ಪ್ರಯತ್ನವನ್ನು ಪಟ್ಟರೆ ಇಲ್ಲಿ ಜಿ ಪಾಯಿಂಟ್ ಭಾಗದಲ್ಲಿ ಚೆಂಡು ಚಲಿಸ್ತಾ ಇದೆ. ಇದರೊಂದಿಗೆ ಚೆಂಡನ್ನ
ತಡೆ ಹಿಡಿಯುವಲ್ಲಿ ಯಶಸ್ಸನ್ನು ಕಂಡುಕೊಂಡಂತಹ ಕ್ಷೇತ್ರ ರಕ್ಷಕ. ಆದರೆ ವಿಕೆಟ್ಗಳ ನಡುವೆ ಚುರುಕಿನ ಓಟಗಳು ಬರುವ ಮುಖಾಂತರವಾಗಿ 3 ಓಟಗಳು ಒಟ್ಟು ಖಾತೆಯಲ್ಲಿ ಜಮೆಯಾಗುತ್ತಾ ಇದೆ. 3 more added to the scoreboard. ಒಟ್ಟು ಗಳಿಕೆಯಲ್ಲಿ 4 ಓಟಗಳು ಆರಂಭಿಕ. 2 ಚೆಂಡುಗಳು ಇಲ್ಲಿ ಮಾತ್ರ ಮುಕ್ತಾಯ. ಓವರ್ ನಂಬರ್ 1 ಆರಂಭಿಕ. 2 ಚೆಂಡುಗಳು ಇಲ್ಲಿ ಮಾತ್ರ ಮುಕ್ತಾಯ. ಇಲ್ಲಿ ದಂಡಿಸತಕ್ಕಂಥ ಪ್ರಯತ್ನ, ಇಲ್ಲಿ ಯಾವುದೇ ರೀತಿಯ ಓಟುಗಳಿಗೆ ಇಲ್ಲಿ ಅವಕಾಶಗಳಿಲ್ಲ. ತಡೆಯನ್ನು ಹಿಡಿತಾ ಇದ್ದಾರೆ ಗೂಟ ರಕ್ಷಕ. ಚುಕ್ಕಿ ಚೆಂಡಾಗುವ ಮುಖಾಂತರವಾಗಿ ಎಸೆದಂತ ಓವರ್ ನಂಬರ್ 1 3 ಚೆಂಡುಗಳು ಸಂಪೂರ್ಣವಾಗಿ ಮುಕ್ತಾಯಗೊಳ್ಳುತ್ತಾ ಇದೆ. ತನಕಂತಿನ 4ನೇ ಚೆಂಡನ್ನ ಬಲಗೈ ದಾಂಡುಗಾರನ ಕಡೆಗೆ ಮುಂದುವರಿಸುವಾಗ ಇಲ್ಲಿ ಓಟದ ಕರೆಯನ್ನು ಕೊಟ್ಟರು. ಇಲ್ಲಿ ನೇರ ಗುರಿ ಬಿದ್ದದ್ದಾದಲ್ಲಿ ಖಂಡಿತವಾಗಿ ಅಪಾಯಿತು. ತಪ್ಪನ್ನು ಮಾಡಿದ್ರು. 1 ಬಳಿಕ ಅವಳಿ ಓಟಗಳು ಸಂಪೂರ್ಣಗೊಳ್ಳುತ್ತಾ ಇದೆ. ಈ 2 ಓಟಗಳು ಬರುವ ಮುಖಾಂತರವಾಗಿ ಒಟ್ಟು ಖಾತೆಯಲ್ಲಿ ಜಮೆ ಆಗುತ್ತಾ ಇದೆ. 6 ಓಟಗಳು ಉಳಿತಾ ಇದೆ. ಓವರ್ ನಂಬರ್ 1 ಕೊನೆಯ 2 ಚೆಂಡುಗಳು ಬಾಕಿ ಇದೆ. ಲಾಸ್ಟ್ 2 balls ಲೆಫ್ಟ್ ಆಫ್ ದ ಫಸ್ಟ್ ಓವರ್. ಓವರ್ ನಂಬರ್ 1 5ನೇ ಚೆಂಡು ಇದು. ದಾಳಿಯಲ್ಲಿ ನರೇಶ್ ತನ್ನ ಪಂಚ ಬೆರಳುಗಳ ಸಹಾಯದೊಂದಿಗೆ ಓವರಿನ ಪಂಚಮ ಚೆಂಡನ್ನು ಮುಂದುವರಿಸಬೇಕಾಗಿದೆ. ತನ್ನ ಅನಿಸಿಕೆ ತೆಗೆದು ಚೆಂಡು ಇದು. ಇಲ್ಲಿ 1 ಓಟಗಳಿಗೆ ಮಾತ್ರ ಅವಕಾಶಗಳು ಇದೆ. 1 ಓಟಗಳು ಬರುವ ಮುಖಾಂತರವಾಗಿ 5 ಚೆಂಡುಗಳು ಮುಕ್ತಾಯ. ಗಳಿಕೆಯಲ್ಲಿ 7 ಓಟಗಳು ಕಾಣಸಿಗುತ್ತಾ ಇದೆ. ಓವರಿನ ಕೊನೆಯ 1 ಚೆಂಡು ಬಾಕಿ. ದುರ್ಗಾ ಆಡುವ ತುದಿಯಲ್ಲಿ ಆರಂಭಿಕ ಓವರಿನ ಕೊನೆಯ ಚೆಂಡನ್ನು ಎದುರಿಸಬೇಕಾಗಿದೆ. ಇಲ್ಲಿ ಲೆಗ್ ಸ್ಟೆಂಪಿನ ತೀರ ಹೊರಭಾಗದಲ್ಲಿ ಚಲಿಸಿದ ಚೆಂಡು. ತೀರ್ಪುಗಾರರು ನೇರವಾಗಿ ವೈಡ್ ಎನ್ನತಕ್ಕಂಥ ತೀರ್ಪನ್ನು ಹೊರಹಾಕುವಾಗ ಅತಿರಿಕ್ತಿಕ ಖಾತೆಯಲ್ಲಿ 1 ಹೆಚ್ಚುವರಿ ಬಂದಾಗಿದೆ. ಇದು ಕೊನೆಯ ಚೆಂಡು. ಸೋಗಸಾದ ದಾಳಿ ಆಗಿತ್ತು. ಇಲ್ಲಿ ಕೊನೆಯ ಚೆಂಡು ಚುಕ್ಕಿಯಾಗುವ ಮುಖಾಂತರವಾಗಿ ಆರಂಭಿಕ ಓವರ್ ನಂಬರ್ 1 ಮುಕ್ತಾಯ. ಆರಂಭಿಕ ಓವರ್ ನಂಬರ್ 1 ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಜಮೆ ಆಗುತ್ತಾ ಇದೆ. ಒಟ್ಟು ಮೊತ್ತ 8 ಓಟಗಳು. 6 ಚೆಂಡು ಮುಕ್ತಾಯವಾಗಿದೆ. 8ರಲ್ಲಿದೆ ಗಳಿಕೆ. ಉಳಿತಕ್ಕಂಥ ಕೊನೆಯ 18 ಚೆಂಡುಗಳ ಮುಂದೆ ವಿಜಯಕ್ಕಾಗಿ ಇನ್ನು 21 ಓಟಗಳು ಬೇಕಾಗಿದೆ. ತಡೆ ಹಿಡಿಯಬಲ್ಲಂತ ಎಸೆತಗಾರಿಕೆಯನ್ನು ಈ ಸಮಯದಲ್ಲಿ ತೋರ್ಪಡಿಸಲೇಬೇಕಾಗಿದೆ. ಕಾರಣ ಗೆದ್ದಂತ ನೇರವಾಗಿ ಫೈನಲ್ ಹತ್ಯೆಯನ್ನು ಲಗ್ಗಿಡಬಹುದು. ಒಂದು ಕಡೆಯಲ್ಲಿ SSC ಸಾನೂರು, ಮಗದೊಂದು ಭಾಗದಲ್ಲಿ ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜಾರ್ ದಡ್ಡಿ. 2 ತಂಡದಲ್ಲೂ ಬಲಿಷ್ಠ ಬಲಾಢ್ಯ ಆಟಗಾರ ಪಟ್ಟಿ ಕಾಣಸಿಕ್ಕರೂ ಕೂಡ ಈ ಸಮಯದಲ್ಲಿ ಸೆಮಿಫೈನಲ್ ನಂಬರ್ 1ರಲ್ಲಿ ಗೆಲ್ಲತಕ್ಕಂಥ ತಂಡ ಯಾವುದು ಇಲ್ಲಿ ಕಾದು ನೋಡಬೇಕಾಗಿದೆ. ಇಲ್ಲಿ ರಕ್ಷಣಾತ್ಮಕ ರೀತಿಯಲ್ಲಿ ದಂಡನ್ನು ಬೀಸ್ತಾ ಇದ್ದಾರೆ. ಇದರೊಂದಿಗೆ 1 ಹೆಚ್ಚುವರಿ ಬರುವ ಮುಖಾಂತರವಾಗಿ ಗಳಿಕೆಯಲ್ಲಿ ಓವರ್ ನಂಬರ್ 2 ಆರಂಭಿಕ 1 ಚೆಂಡು ಮುಕ್ತಾಯ. ದರ್ಶನ್ ದಾಳಿಯಲ್ಲಿ ತನ್ನ ಓವರಿನ ದ್ವಿತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಆರಂಭಿಕ 1 ಚೆಂಡುಗಳ ಆಟ ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಇನ್ನುಳಿದಂಥ 17 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 20 ಓಟಗಳು ಬೇಕಾಗಿದೆ. ಇದು ದ್ವಿತೀಯ ಓವರಿನ ದ್ವಿತೀಯ ಚೆಂಡು. ಬಲಗೈ ಎಸೆತಗಾರ ದರ್ಶನ್, ಬಲಗೈ ದಾಂಡುಗಾರ ದುರ್ಗಾ ಕಡೆಗೆ ಮುಂದುವರಿಸಬೇಕಾಗಿದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್. ದಾಳಿಯಲ್ಲಿ ದೊಡ್ಡ ಹೊಡೆತದ ಪ್ರಯತ್ನವನ್ನು ಪಟ್ಟರು. ಬಾಲ್ ಈಸ್ ಹೈ ಅಪ್ ಆನ್ ದಿ ಏರ್. ಗಾಳಿಯಲ್ಲಿ ತೇಲಾಡುವ ಚೆಂಡು ನೇರವಾಗಿ ಕ್ಷೇತ್ರ ರಕ್ಷಕನ ಭದ್ರ ಬೊಗಸೆಯಲ್ಲಿ ಕಾಣಸಿಗುವ ಮುಖಾಂತರವಾಗಿ ಕ್ಯಾಚ್ ಔಟ್ ರೂಪದಲ್ಲಿ ವಿಕೆಟ್ ಅನ್ನು ಬಿಟ್ಟುಕೊಡುತ್ತಾ ಇದೆ ಟೀಮ್ ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜಾರ್ ತಂಡ. ವಿಕೆಟ್ ಅನ್ನು ಬಿಟ್ಟುಕೊಡುತ್ತಾ ಇದ್ದಾರೆ ಈ ಸಮಯದಲ್ಲಿ. ಆರಂಭಿಕ ಉದ್ದರಿ ನಷ್ಟ ಮಾಡುತ್ತಾ ಇದೆ. ಸೆಮಿಫೈನಲ್ ನಂಬರ್ 1ರ ದ್ವಿತೀಯ ಇನ್ನಿಂಗ್ಸಿನ ಪ್ರಥಮ ಉದ್ದರಿಯನ್ನು ಬಿಟ್ಟುಕೊಡುತ್ತಾ ಇದೆ ಈ ಸಮಯದಲ್ಲಿ. ಓವರ್ ನಂಬರ್ 2ರ ಆರಂಭಿಕ 2 ಚೆಂಡುಗಳು ಮುಕ್ತಾಯ. ಓವರಿನ 4 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. ಇಲ್ಲಿ ಆದಷ್ಟು ಬೇಗ ಪಂದ್ಯವನ್ನು ಮುಂದೂಡಿಸಬೇಡಿ. ನೀಡಿತಕ್ಕಂಥ ಸಮಯದ ಅನುಸಾರವಾಗಿ ನಾವು ಪಂದ್ಯವನ್ನು ಮುಕ್ತಾಯಿಸಬೇಕಾಗಿದೆ ಆಟಗಾರರೇ. ಇಲ್ಲಿ ದರ್ಶನ್ ಮತ್ತೆ ದಾಳಿಯಲ್ಲಿ
ಸುಲಭದ ಚೆಂಡಿಗೆ ಭರ್ಜರಿಯಾದ ಪ್ರಹಾರದ ಪ್ರಯತ್ನ. ಇಲ್ಲಿ ಗಾಳಿಯಲ್ಲಿದ್ದಂತಹ ಚೆಂಡು ಮಗದೊಂದು ವಿಕೆಟ್ ಅನ್ನು ಬಿಟ್ಟುಕೊಡುತ್ತಾ ಇದೆ ಇಲ್ಲಿ ಟೀಮ್ ವಿಜಾರ್ ಜಡಿ ತಂಡ. ಇಲ್ಲಿ ತಪ್ಪಿನ ಮೇಲೆ ತಪ್ಪುಗಳನ್ನು ಮಾಡುತ್ತಾ ಇದ್ದಾರೆ. ಇಲ್ಲಿ ಇದರೊಂದಿಗೆ ಅಂಕಿಅಂಶ ಪಟ್ಟಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ. ಇಲ್ಲಿ 9 ಓಟಗಳು ಮಾತ್ರ. ಆರಂಭಿಕ 3 ಚೆಂಡುಗಳ ಆಟ ಮುಕ್ತಾಯ. ಓವರಿನ 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಓವರ್ ನಂಬರ್ 2 4ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ಅವಕಾಶಗಳು ಇನ್ನೂ ಕೂಡ ಇದೆ. 2 ತಂಡಕ್ಕೂ ಕೂಡ ಗೆಲುವಿನ ನಿರೀಕ್ಷೆಯ ಮೊತ್ತದಲ್ಲಿ ಸಮಾನವಾದ ಹೋರಾಟವನ್ನು 2 ತಂಡ ಕೂಡ ಮಾಡುತ್ತಾ ಇದೆ ಈ ಸಮಯದಲ್ಲಿ. ಓವರಿನ ಆರಂಭಿಕ 3 ಚೆಂಡುಗಳ ಆಟ ಮುಕ್ತಾಯ. ಓವರ್ ನಂಬರ್ 2ರ 3 ಚೆಂಡುಗಳು ಇನ್ನು ಕೂಡ ಬಾಕಿ ಉಳಿತಾ ಇದೆ. ದಾಳಿಯಲ್ಲಿ ದರ್ಶನ್ ತನ್ನ ಕಂತಿನ 4ನೇ ಚೆಂಡು ರೈಟ್ ಆರ್ಮ್ ಓವರ್ ದ ವಿಕೆಟ್. ದಾಳಿಯಲ್ಲಿ ನೂತನ ಕ್ರಮಾಂಕದಲ್ಲಿ ಆಗಮಿಸತಕ್ಕಂಥ ಬಲಗೈ ದಂಡುಗಾರನ ಕಡೆಗೆ ಮುಂದುವರಿಸಬೇಕಾಗಿದೆ ತನ್ನ ಕಂತಿನ 4ನೇ ಚೆಂಡನ್ನ. ಉಲ್ಟಾ ದಂಡಿನ ಪ್ರಯತ್ನವನ್ನು ಪಟ್ಟರೆ ಇಲ್ಲಿ ದಂಡಿನ ಅಂಚಿಗೆ ತಗಲತಕ್ಕಂಥ ಚೆಂಡು ಇಲ್ಲಿ ಹಿಂಗೆಡ್ಜ್ ಆಗುವ ಮುಖಾಂತರವಾಗಿ ಇಲ್ಲಿ 1ಕ್ಕೆ ಇಲ್ಲಿ ಅವಕಾಶಗಳು ಇದೆ. ಓವರಿನ 5ನೇ ಚೆಂಡು ಇದು. ಸೊಗಸಾಗಿತ್ತು ದಾಳಿಗಾರಿಕೆಯಲ್ಲಿ. ಕೂಟರಕ್ಷಣೆಯಲ್ಲಿ ಕೂಟರಕ್ಷಕ ಎಡವಿಕೊಳ್ಳುವಾಗ ಒಂಟಿ ಓಟಗಳು ವಿಕೆಟ್ಗಳ ನಡುವೆ ಓಟಗಳು ಸಂಪೂರ್ಣವಾಗುತ್ತಾ ಇದೆ. ಓವರಿನ 5 ಚೆಂಡುಗಳು ಈ ಸಮಯದಲ್ಲಿ ಮುಕ್ತಾಯ. ಓವರ್ ನಂಬರ್ 2ರ ಕೊನೆಯ 1 ಚೆಂಡು ಮಾತ್ರ ಬಾಕಿ ಇದೆ. ದಾಳಿಗಾರ ದರ್ಶನ್ ತನ್ನ ಕಂತಿನ ಕೊನೆಯ ಚೆಂಡು. ಮತ್ತೆ ಸ್ವಿಚ್ ಇಟ್ಟ ಪ್ರಯತ್ನವನ್ನು ಪಟ್ಟರು. ಅದ್ಭುತವಾದ ಕನೆಕ್ಷನ್. ಇದು ಶ್ರೇಷ್ಠ ಮಾಟಿನ ಹೊಡೆತ. ಇದು ಲೀಲಾಜಾಲವಾದ ದಂಡನೆ. ಸಿಕ್ಸರ್ ಬೇಕಿದ್ದ ಸಮಯದಲ್ಲಿ ಬಲಗೈ ದಾಂಡುಗರ ರಂಜನ್ ಎಡಗೈ ದಾಂಡುಗರನಾಗಿ ಸ್ವಿಚ್ ಇಟ್ ದಂಡಿಸುವ ಮುಖಾಂತರವಾಗಿ ಬಂದಂತ ಆ ಒಂದು ಸಿಕ್ಸರ್ ಪಂದ್ಯದ ಮೇಲೆ ಬಹುತೇಕ ಹಿಡಿತವನ್ನು ಹಿಡಿಯಲು ಸಿಕ್ಸರ್ ಅನ್ನು ರವಾನೆ ಮಾಡುತ್ತಾ ಇದೆ ಈ ಸಮಯದಲ್ಲಿ. ಈ ಸಿಕ್ಸರ್ ಬರುವ ಮುಖಾಂತರವಾಗಿ ಗಳಿಕೆಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ 17. ಇನ್ನು ಉಳಿದಂತ 12 ಚೆಂಡುಗಳ ಮುಂದೆ ವಿಜಯಕ್ಕಾಗಿ ಇನ್ನು ಬೇಕಾಗಿದೆ 12 ಓಟಗಳು ಬೇಕಾಗಿದೆ. ಹನ್ನೆರಡು ಚೆಂಡುಗಳ ಮುಂದೆ ವಿಜಯಕ್ಕಾಗಿ ಇನ್ನು 12 ಓಟಗಳು ಬೇಕಾಗಿದೆ. ಸ್ವಿಚ್ ಹಿಟ್ ಬರುವ ಮುಖಾಂತರವಾಗಿ ಪಂದ್ಯಕ್ಕೆ ಆಸರೆಯಾಗಿರತಕ್ಕಂಥ ರಂಜನ್ ನಾನ್ ಸ್ಟ್ರೈಕರ್ ಭಾಗದಲ್ಲಿ ದಾಂಡುಗಾರಿಕೆ ಮುಖ್ಯ ವಿಭಾಗದಲ್ಲಿ ಆರಂಭದ ಕ್ರಮಾಂಕದಲ್ಲಿ ಬಂದಂತ ದಾಂಡುಗಾರ ಈತ. ಇಲ್ಲಿ ಗುಡಿಸುವ ಪ್ರಯತ್ನವನ್ನು ಪಟ್ಟರು. ಸೋಗಸಾದ ದಂಡನೆ. ಡೀಪ್ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಚೆಂಡು ಚಲಿಸ್ತಾ ಇದೆ. 1ರ ಬಳಿಕೆಯಲ್ಲಿ ಅವಳಿ ಓಟಗಳು 2 ರನ್ಸ್ ಕಂಪ್ಲೀಟೆಡ್. 2 ಓಟಗಳು ಕೂಡ 1 ಶಾಟ್. ಅವಳಿ ಓಟಗಳು ಸೇರ್ಪಡೆಯಾಗುತ್ತಾ ಇದೆ. ಮತ್ತೆ ಇಲ್ಲಿ ಒಂಟಿ ಓಟವನ್ನ ಗಳಿಸ್ತಾ ಇದೆ ಇರುವ ಜೋಡಿಗಳು ವಿಕೆಟ್ಗಳ ನಡುವೆ. ಇಲ್ಲಿ ಓವರಿನ ಆರಂಭಿಕ 2 ಚೆಂಡುಗಳು ಮುಕ್ತಾಯ. ಕೃಷ್ಣ ದಾಳಿಯಲ್ಲಿ ಓವರ್ ನಂಬರ್ 3ರ ತೃತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಮತ್ತೆ ಸ್ವಿಚ್ ಹಿಟ್ನ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಓಟಕ್ಕೆ ಕರೆಯನ್ನು ನೀಡಿದ್ರು. ಇಲ್ಲಿ ಅಪಾಯಕಾರಿಯ ಓಟ. ಇಲ್ಲಿ ತೀರ್ಪುಗಾರಿಗೆ ಜೋರಾದ ಮನವಿಯನ್ನು ಕೊಟ್ಟರು. ಇಲ್ಲಿ ತೀರ್ಪುಗಾರಿಂದ ಔಟ್ ಎನ್ನತಕ್ಕಂಥ ತೀರ್ಪು ಹೊರ ಬೀಳುತ್ತಾ ಇದೆ. ದಯವಿಟ್ಟು ಪಂದ್ಯವನ್ನು ಮುಂದುವರಿಸಬೇಡಿ. ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆ ಆಗುತ್ತಾ ಇದೆ. ಇಲ್ಲಿ ಒಟ್ಟು ಮೊತ್ತ
ಆರಂಭಿಕ 3 ಚೆಂಡುಗಳು ಮುಕ್ತಾಯ. ಇಪ್ಪತ್ತರಲ್ಲಿ ಗಳಿಕೆ ಇದೆ. 20 ಆನ್ ದ ಸ್ಕೋರ್ ಬೋರ್ಡ್. ಓವರಿನ ಆರಂಭಿಕ 3 ಚೆಂಡುಗಳು ಮುಕ್ತಾಯ. ಓವರ್ ನಂಬರ್ 3ರ 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಇಲ್ಲಿ ತನಕಂತಿನ 4ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ತೀರ್ಪುಗಾರನ್ನು ಬಿಡುತ್ತಾ ರೈಟ್ ಆರ್ಮ್ ರೌಂಡ್ ದ ವಿಕೆಟ್ ದಾಳಿಯ ಮುಖಾಂತರವಾಗಿ ಇಲ್ಲಿ ಬಲಗೈ ತಾಂಡುವ ರಂಜನ್ ಕಡೆಗೆ ಇಲ್ಲಿ ದಂಡಿಸುವಂತ ಪ್ರಯತ್ನವನ್ನು ಪಟ್ಟರು. ಇಲ್ಲಿ 1 ಬೌನ್ಸ್ 2 ಬೌನ್ಸ್ ಅಲ್ಲಿ ಕ್ಷೇತ್ರ ರಕ್ಷಕ ಪಡೆಯುವ ಸಮಯದಲ್ಲಿ ಒಂದರ ಬಳಿಕ ಅವಳಿಕೆಯಲ್ಲಿ ಕರೆಗಳು ಇತ್ತು. ಇಲ್ಲಿ ಅವಳಿ ಓಟಗಳು ಕೂಡ ವಿಕೆಟ್ಗಳ ನಡುವೆ ಸಂಪೂರ್ಣಗೊಳ್ಳುತ್ತಾ ಇದೆ. ಗಳಿಕೆಯಲ್ಲಿ 22 ಓಟಗಳು. 22 ಆನ್ ದ ಸ್ಕೋರ್ ಬೋರ್ಡ್. 22ರಲ್ಲಿ ಖಾತೆ ಇದೆ. ಆರಂಭಿಕ 4 ಚೆಂಡುಗಳು ಮುಕ್ತಾಯ. ಓವರಿನ ಕೊನೆಯ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಇಲ್ಲಿ ಕೃಷ್ಣ ತನಕಂತಿನ 5ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಉಲ್ಟಾ ದಂಡ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ವೈಡ್ ಎನ್ನತಕ್ಕಂಥ ತೀರ್ಪು ಬರುವ ಮುಖಾಂತರವಾಗಿ ಅಡ್ಡ ಚೆಂಡು ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆ ಆಗುತ್ತಾ ಇದೆ. ಒಟ್ಟು ಮೊತ್ತ 23. ಓವರಿನ ಕೊನೆಯ 2 ಚೆಂಡು ಇನ್ನೂ ಕೂಡ ಬಾಕಿ ಇದೆ. ಇಲ್ಲಿ ಗೂಟು ರಕ್ಷಣೆಯಲ್ಲಿ ಕಂಚಮಟ್ಟಿನ ತಪ್ಪನ್ನು ಮಾಡುವ ಮುಖಾಂತರವಾಗಿ ವೈಸ್ ರೂಪದಲ್ಲಿ 1 ಓಟಗಳು ಹೆಚ್ಚುವರಿ ಆಗುತ್ತಾ ಇದೆ. ಇದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆ ಆಗುತ್ತಾ ಇದೆ. ಒಟ್ಟು ಮೊತ್ತ 24 ಓಟಗಳು. ಆರಂಭಿಕ 5 ಚೆಂಡುಗಳು ಮುಕ್ತಾಯ. ಕೊನೆಯ 1 ಚೆಂಡು ಮಾತ್ರ ಬಾಕಿ ಇದೆ. ಇದು ಓವರ್ ನಂಬರ್ 3ರ ಕೊನೆಯ ಚೆಂಡು. ಇಲ್ಲಿ ಕೊನೆಯ ಚೆಂಡು ಗುಡಿಸುವ ಪ್ರಯತ್ನವನ್ನು ಪಟ್ಟು ಇಲ್ಲಿ ರಕ್ಷಣಾತ್ಮಕ ರೀತಿಯಲ್ಲಿ 1 ಓಟಗಳನ್ನು ಗಳಿಸುವ ಮುಖಾಂತರವಾಗಿ ಖಾತೆಯಲ್ಲಿ 1ಕ್ಕೆ ಮಾತ್ರ ಇಲ್ಲಿ ಸೀಮಿತವಾಗುತ್ತಾ ಇದೆ. ಇಲ್ಲಿ ಕೊನೆಯದಾಗಿ 6 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 4 ಓಟಗಳು ಬೇಕಾಗಿದೆ. 6 ಚೆಂಡುಗಳ ಆಟ ಬಾಕಿ ಇದೆ. ವಿಜಯಕ್ಕಾಗಿ ಇನ್ನೂ 4 ಓಟಗಳು ಬೇಕಾಗಿದೆ. ಇಲ್ಲಿ ಆರು ಚೆಂಡುಗಳ ಆಟ ಬಾಕಿ ಇದೆ. ಇಲ್ಲಿ ವಿಜಯಕ್ಕಾಗಿ 4 ಓಟಗಳು ಬೇಕಾಗಿದೆ. ಇಲ್ಲಿ ಕುತೂಹಲಕಾರಿಯ ಪಂದ್ಯ ಇದು. ರೋಚಕತೆಯ ಪೈಪೋಟಿಯ ಪಂದ್ಯ ಇದು. ಸೆಮಿಫೈನಲ್ ನಂಬರ್ 1 ಪ್ರಗತಿಯಲ್ಲಿ ಬರುತ್ತಾ ಇದೆ. ಇದು ಕೊನೆಯ 6 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 4 ಓಟಗಳು ಬೇಕಾಗಿದೆ. ದಾಳಿಯಲ್ಲಿ ಅಕ್ಷಯ್, ದಾಂಡುಗಾರಿಕೆ ಮುಖ್ಯ ವಿಭಾಗದಲ್ಲಿ ದಾಂಡುಗಾರ ಅರುಣ್ ಜೊತೆಗೂಡುತ್ತಾ ರಂಜನ್ ಪಂದ್ಯಕ್ಕೆ ಮರು ಹಿಡಿತವನ್ನು ಸಾಧಿಸಬಲ್ಲಂತ ಆಟಗಾರ. ಇರುವ ಜೋಡಿಗಳು ಮೈದಾನದ ಒಳಭಾಗದಲ್ಲಿ ಕಾಣಸಿಗುವಾಗ ದಾಳಿಯಲ್ಲಿ ಅಕ್ಷಯ್ ಯಾವ ರೀತಿಯಲ್ಲಿ ಆ 6 ಚೆಂಡುಗಳ ಮುಂದೆ 4 ಓಟವನ್ನು ತಡೆ ಹಿಡಿಯಲು ತನ್ನ ಮಾಂತ್ರಿಕ ದಾಳಿಯನ್ನು ತೋರ್ಪಡಿಸುತ್ತಾರೆ ಎಂದು ಇಲ್ಲಿ ಬಲಗೈ ದಾಂಡುಗರ ಅರುಣ್ ಎದುರಿಸಬೇಕಾಗಿದೆ. ಓವರ್ ನಂಬರ್ 4ರ ಆರಂಭಿಕ ಚೆಂಡನ್ನ ಇಲ್ಲಿ ಅದ್ಭುತವಾದ ಹೊಡಿತ ಇದೆ. ನೋ ಬಾಲ್ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಇಲ್ಲಿ +1 ಅವಳಿ ಓಟಗಳ ಸೇರ್ಪಡೆ ಆಗುತ್ತಾ ಇದೆ. ಇಲ್ಲಿ ಅವಳಿ ಓಟಗಳು ಬರುವ ಮುಖಾಂತರವಾಗಿ ಇಲ್ಲಿ ಇನ್ನುಳಿದಂತ 6ರ ಮುಂದೆ ವಿಜಯಕ್ಕಾಗಿ ಕೇವಲ 2 ಓಟಗಳು ಬರುತ್ತಾ ಇದೆ. ಫ್ರೀ ಹಿಟ್ ಚೆಂಡು ಇದು. ರಂಜನ್ ಕಡೆಗೆ ಸ್ವಿಚ್ ಹಿಟ್ ಮಾಸ್ಟರ್ ಮಾತೆ ದಂಡಿಸಿದ್ರು. ಸೊಗಸಾದ ದಂಡನೆ. ಇದರೊಂದಿಗೆ ಇಲ್ಲಿ ಪಂದ್ಯವನ್ನ ಜಯಿಸ್ತಾ ಇದೆ ಟೀಮ್ ಪದ್ಮಶ್ರೀ ಕ್ರಿಕೆಟರ್ಸ್ ವಿಜಾರ್ದ ಎಂಟ್ರಿಂಗ್ ಇನ್ ಟು ದ ಮೆಗಾ ಫೈನಲ್ ಆಫ್ EMC ಟ್ರೋಫಿ 2025. ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಪದ್ಮಶ್ರೀ ಕ್ರಿಕೆಟರ್ಸ್ ವಿಜಾರ್ ತಂಡ. ಅದೇ ರೀತಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಟೀಮ್ SSC ಸಾನೂರು ತಂಡಕ್ಕೆ. ಇಷ್ಟರ ತನಕ ಬಹಳಷ್ಟು ಅದ್ಭುತ ರೀತಿಯ ಹೋರಾಟವನ್ನು ಮಾಡತಕ್ಕಂಥ SSC ಸಾನೂರು ತಂಡಕ್ಕೂ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ಈ ಪಂದ್ಯದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ರಂಜನ್ ದಯವಿಟ್ಟು ಬನ್ನಿ ಮುಖ್ಯ ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ತಮ್ಮ. ಉಲ್ಟಾ ದಂಡಿನ ಆ ಒಂದು ಸಿಕ್ಸರ್ ಮುಖಾಂತರವಾಗಿ ಈ ಪಂದ್ಯಕ್ಕೆ ಬಹುತೇಕ ಹಿಡಿತವನ್ನು ಸಾಧಿಸಲು ಬಹುಮುಖ್ಯ ಪಾತ್ರವಾಗಿತ್ತು. ದಯವಿಟ್ಟು ರಂಜನ್ ರವರೇ ಮುಖ್ಯ ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. VFC ಮ್ಯಾಂಗ್ಳೂರ್ ಬಿ ತಂಡ ನಾಣ್ಯ ಚಿಮಿಕೆ ಗೆದ್ದುಕೊಂಡು ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡುತ್ತಾ ಇದ್ದಾರೆ. ಇಲ್ಲಿ ಶೆಟ್ಟಿಗಾರ್ ಯುವ ವೇದಿಕೆ ಮುದ್ರಾಡಿ ದಾಂಡುಗಾರರೇ ದಯವಿಟ್ಟು ದಾಂಡುಗಾರಿಕೆಯನ್ನು ಸಜ್ಜು ಮಾಡಿಬಿಡಿ. ಮುದ್ರಾಡಿ ತಂಡದ ದಾಂಡುಗಾರರೇ ದಯವಿಟ್ಟು ದಾಂಡುಗಾರಿಕೆಯನ್ನು ಸಜ್ಜು ಮಾಡಿ.
ಸೆಮಿಫೈನಲ್ ನಂಬರ್ 2 ಚಾಲ್ತಿಯಲ್ಲಿದ್ದು ಆರಂಭಿಕ ಚೆಂಡು ರಕ್ಷಣಾತ್ಮಕ ರೀತಿಯಲ್ಲಿ ದಂಡಿಸ್ತಕ್ಕಂಥ ಪ್ರಯತ್ನ, ಎದುರಾಳಿ ತಂಡದವರು ಭರವಸೆ ದಾಂಡುಗಾರನಿಗೆ ಇಲ್ಲಿ ಜೀವದಾನ ನೀಡುತ್ತಾ ಇದ್ದಾರೆ. ಇಲ್ಲಿ ಕಾಟನ್ ಬೋಲ್ಡ್ಗೆ ಅವಕಾಶಗಳಿತ್ತು, ಆ ಅವಕಾಶವನ್ನ ಕೈ ಚೆಲ್ಲುವಾಗ ಇನ್ನು ಯಾವ ರೀತಿಯಲ್ಲಿ ಪ್ರಜ್ವಲಿಸ್ತಾರೆ ಮೈದಾನದ ಒಳಭಾಗದಲ್ಲಿ ಕಾದು ನೋಡಬೇಕಾಗಿದೆ. ಇದನ್ನು ದಂಡಿಸ್ತಕ್ಕಂಥ ಪ್ರಯತ್ನ ಇಲ್ಲಿ ಮತ್ತೆ ಇಲ್ಲಿ ಯಾವುದೇ ರೀತಿಯ ಓಟಗಳಿಗೆ ಅವಕಾಶಗಳಿಲ್ಲ. ಲಯಬದ್ಧತೆಯ ದಾಳಿ, ಇದು ಪವರ್ ಪ್ಲೇನ ದಾಳಿಗಳು ಇಲ್ಲಿ ಕನಸಿಗುತ್ತಾ ಇದೆ. ದಂಡುಗಾರಿಗೆ ಇಲ್ಲಿ ಸುವರ್ಣವಾದ ಅವಕಾಶ ಇರತಕ್ಕಂಥ ಓವರ್ ಸರಿಯಲ್ಲಿ ದೊಡ್ಡ ಹೊಡೆತಗಳಿಗೆ ಅವಕಾಶ ಇರತಕ್ಕಂಥ ಸಮಯಗಳು. ಈ 6 ಚೆಂಡುಗಳಲ್ಲಿ ಆರಂಭಿಕ 2 ಚೆಂಡುಗಳು ಲಯಬದ್ಧತೆ ರೀತಿಯಲ್ಲಿ ಚುಕ್ಕೆ ಚೆಂಡಾಗುತ್ತಾ ಇದೆ. ಇದು ತೃತೀಯ ಚೆಂಡು, ಇಲ್ಲಿ ವೇಗಯುತವಾಗಿ ಬಂದಂತ ಚೆಂಡು, ಇದು ಎಕ್ಸ್ಟ್ರೀಮ್ ಪೇಸ್ ಅನ್ನು ಕಂಡುಕೊಂಡಂತ ಚೆಂಡಾಗುತ್ತೆ. ಇಲ್ಲಿ ಆ ಚೆಂಡಿಗೆ ಇಲ್ಲಿ ಯಾವುದೇ ರೀತಿಯ ಉತ್ತರಗಳಿಗೆ ಬರುತ್ತಾ ಇಲ್ಲ. ಚುಕ್ಕೆ ಚೆಂಡಾಗುವ ಮುಖಾಂತರವಾಗಿ 3 ಡಾಟ್ ಡೆಲಿವರ್ಸ್ ಫ್ರಮ್ ದ ಹ್ಯಾಂಡ್ ಆಫ್ ಪ್ರವೀಣ್ ಓವರಿನ 4ನೇ ಚೆಂಡು. ಇದು ಸೊಗಸಾದ ದಾಳಿಯಲ್ಲಿ ಗೂಟ ರಕ್ಷಕೆಯಲ್ಲಿ ಜೋರಾದ ಮನವಿಯನ್ನು ಇಟ್ಟರಲ್ಲಿ ಸ್ಕ್ವೇರ್ ಲೆಗ್ ಭಾಗದ ತೀರ್ಪುಗಾರಿಗಾದರೆ ತೀರ್ಪುಗಾರಿಂದ ನಕಾರಾತ್ಮಕ ಉತ್ತರ ಬರುವ ಮುಖಾಂತರವಾಗಿ ಎಸೆದಂತ ಓವರ್ ನಂಬರ್ 1ರ 4 ಚೆಂಡುಗಳು ಮುಕ್ತಾಯ. 2 ಚೆಂಡುಗಳು ಬಾಕಿ ಇದೆ. ಇಷ್ಟರ ತನಕ ಬಹಳಷ್ಟು ಅದ್ಭುತ ರೀತಿಯಲ್ಲಿ ಈ ಹಂತ ತನಕ ಪ್ರಜ್ವಲ್ ಪ್ರತಿ ಹಂತದಲ್ಲೂ ಕೂಡ ತನ್ನ ಬ್ಯಾಟಿಂಗ್ ಮುಖಾಂತರವಾಗಿ ತಂಡಕ್ಕೆ ಆಸರೆಯಾಗದಂತ ಆಟಗಾರ. ಈ ಒಂದು ಪಂದ್ಯ ನಿರ್ಣಾಯಕ ಪಂದ್ಯ, ಇದು ಸೆಮಿಫೈನಲ್ ನಂಬರ್ 2ರ ಪಂದ್ಯ. ಈ ಒಂದು ಹಂತದಲ್ಲಿ ಯಾವುದೇ ರೀತಿಯ ಓಟಗಳಿಗೆ ಪ್ರವೀಣ್ ರವರ ಅವಕಾಶವನ್ನು ಬಿಟ್ಟುಕೊಡುತ್ತಾ ಇಲ್ಲ. ಪ್ರಜ್ವಲ್ ತನ್ನ ದಂಡುವಿನ ಮುಖಾಂತರವಾಗಿ ಓಟಗಳನ್ನು ಕಲೆ ಮಾಡಲೇಬೇಕಾಗಿದೆ. ಈ ಪಂದ್ಯವನ್ನು ಗೆಲ್ಲಬೇಕಾದರೆ ಇಲ್ಲಿ ಪವರ್ ಪ್ಲೇ ಓವರಿನ 5 ಚೆಂಡು ಮುಕ್ತಾಯ. ಇಲ್ಲಿ ಲಯಬದ್ಧತೆ ದಾಳಿ, ಇದರೊಂದಿಗೆ ಓವರ್ ನಂಬರ್ 1 ಮುಕ್ತಾಯ. ಅದ್ಭುತವಾದ ಓವರ್ ಕೊನೆಗೊಳ್ಳುತ್ತಾ ಇದೆ. ಮೇಡನ್ ಓವರ್ ಕಮ್ಸ್ ಇನ್ ಟು ಪ್ಲೇಯರ್. ಅದ್ಭುತವಾದ ಎಸೆಗಾರಿಕೆ ಆರಂಭಿಕ ಕ್ಷಣದಲ್ಲಿ ಈ ಟೂರ್ನಮೆಂಟಿನ ದ್ವಿತೀಯ ಮೇಡನ್ ಓವರ್ ಅನ್ನು ಸಂಘಟಿಸ್ತಾ ಇದ್ದಾರೆ ಪ್ರವೀಣ್. ಆರಂಭಿಕ ಮೇಡನ್ ಓವರ್ ಪುನೀತ್ ರವರು ಎಸೆದಿದ್ರು. ಆ ಬಳಿಕ ಈ ಸಮಯದಲ್ಲಿ ಸೆಮಿಫೈನಲ್ ಎನ್ನತಕ್ಕಂಥ ನಿರ್ಣಾಯಕ ಸುತ್ತಿನಲ್ಲಿ, ಅದು ಕೂಡ ಆರಂಭದ ಇನ್ನಿಂಗ್ಸಿನ ಆರಂಭಿಕ ಓವರ್, ಒಂದು ತಂಡ ಬಯಸಿದ್ದ ತಡೆ ಹಿಡಿಯಬಲ್ಲಂತ ದಾಳಿಗಾರಿಕೆಯನ್ನು ತೋರ್ಪಡಿಸತಕ್ಕಂಥ ತಂಡದ ತಾರಸ್ತಂಭ ಆಟಗಾರ ಪ್ರವೀಣ್ ಮುಖಾಂತರವಾಗಿ ಯಾವುದೇ ರೀತಿಯ ಓಟಗಳನ್ನು ಬಿಟ್ಟುಕೊಡುತ್ತಾ ಇಲ್ಲ ಈ ಸಮಯದಲ್ಲಿ. ಇದು ಓವರ್ ನಂಬರ್ 2ರ ಆರಂಭಿಕ ಚೆಂಡಲ್ಲಿ ಆರಂಭಿಕ 1 ಚೆಂಡಿಗೆ 1 ಓಟಗಳು ಬರುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಖಾತೆ ಶುಭಾರಂಭ. ಓವರ್ ನಂಬರ್ 2ರ 2ನೇ ಚೆಂಡು. ಇದು ದೊಡ್ಡ ಹೊಡೆತದ ಪ್ರಯತ್ನವನ್ನ ಪಟ್ರು ಇಲ್ಲಿ, ಆದರೆ ಇಲ್ಲಿ ನೇರವಾಗಿ ಕ್ಷೇತ್ರ ರಕ್ಷಕನ ಭದ್ರವಾಗಿಸಿ ಸೇರಿದ ಚೆಂಡು. ಇದರೊಂದಿಗೆ ಕ್ಯಾಚ್ ಔಟ್ ರೂಪದಲ್ಲಿ ತಂಡದ ಬೆನ್ನೆಲುಬಾದಂತ ಪ್ರಜ್ವಲ್ ಇನ್ನಿಂಗ್ಸ್ ಆರಂಭಿಕದಲ್ಲಿ ಕೊನೆಗೊಳ್ಳುತ್ತಾ ಇದೆ. ಯಾವುದೇ ರೀತಿಯ ಓಟವನ್ನು ಗಳಿಸದೆ ತನ್ನ ವಿಕೆಟ್ ಅನ್ನು ಬಿಟ್ಟುಕೊಡುತ್ತಾ ಇದ್ದಾರೆ ಇಲ್ಲಿ ಪ್ರಜ್ವಲ್. ಕಾದು ನೋಡಬೇಕು. ಬೆಳಗ್ಗೆಯಿಂದ ಇಲ್ಲಿಯವರೆಗೆ ನಮ್ಮೊಂದಿಗೆ ಇದ್ದು ವೀಕ್ಷಕ ವಿವರಣೆಯಲ್ಲಿ ನಮಗೆ ಸಹಕರಿಸಿದಂಥ, ಪ್ರತಿ ವರ್ಷವೂ ನಮ್ಮೊಂದಿಗೆ ಸಹಕಾರವನ್ನು ಕೊಟ್ಟಂಥ ವ್ಯಕ್ತಿ ಶಿವಶಂಕರ್. ಬೇರೆ ಕೆಲಸದ ನಿಮಿತ್ತ ಹೊರಡುವ ಅವರಿಗೆ ಒಂದು ಗೌರವವನ್ನು ಸಲ್ಲಿಸುವುದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ SS ಎಂಟರ್ಪ್ರೈಸಸ್ ಇದರ ಮಾಲಕರಾದಂಥ ಚಂದ್ರಹಾಸ್ ಶೆಟ್ಟಿಗಾರ್ ತಾವು ಶಿವಶಂಕರ್ ಇವರಿಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಡ್ತಾ ಇದ್ದೇವೆ. ಶಿವಶಂಕರ್ರೆ, ಪ್ರತಿ ವರ್ಷ ಮುಂದಿನ ವರ್ಷವೂ ತಮ್ಮ ಈ ಸೇವೆಯನ್ನು ಮುಂದುವರಿಸಿಕೊಂಡು ನಮಗೆ ಒಂದು ಆಸರೆಯಾಗಬೇಕು. ತಾವು ನಿಮ್ಮ ಈ ಸೇವೆಯನ್ನು ಸದಾ ನಾವು ಗುರುತಿಸ್ತೇವೆ. ಒಂಟಿ ಓಟಗಳ ಹೆಚ್ಚುವರಿಯಾಗುತ್ತಾ ಇದೆ. ಇಲ್ಲಿ ಗಳಿಕೆಯಲ್ಲಿ ಒಟ್ಟು ಮೊತ್ತ ಜಮೆ ಆಗುತ್ತಾ ಇದೆ. ಒಟ್ಟಾಗಿ 2 ಓಟಗಳು ಮಾತ್ರ. ಓವರಿನ 4 ಚೆಂಡುಗಳು ಮುಕ್ತಾಯ. ಓವರಿನ ಕೊನೆ 2 ಚೆಂಡುಗಳು ಬಾಕಿ ಇದೆ. ಇಲ್ಲಿ ಇದು 5ನೇ ಚೆಂಡು. ಡೀಪ್ ಕವರ್ಸ್ ಭಾಗದಲ್ಲಿ ಚೆಂಡು ಚೆಲ್ಲಿಸ್ತಾ ಇದೆ. ಇಲ್ಲಿ 1ಕ್ಕೆ ಮಾತ್ರ ಅವಕಾಶಗಳನ್ನು ಕೊಡುವಾಗ ಇಲ್ಲಿ ಓವರಿನ 5 ಚೆಂಡುಗಳ ಆಟ ಮುಕ್ತಾಯ. 3ರಲ್ಲಿದೆ ಗಳಿಕೆ. ಓವರ್ ನಂಬರ್ 2ರ ಕೊನೆಯ 1 ಚೆಂಡು ಮಾತ್ರ ಬಾಕಿ. ಕೊನೆಯ ಬಾರಿ ಸ್ವಿಚ್ ಹಿಟ್ ನ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಸೊಗಸಾದ ದಂಡನೆ. 1 ಬೌನ್ಸ್ ಇನ್ ಟು ದಿ ಫ್ಯಾನ್ಸ್. ಬೌಂಡರಿ ದಾಖಲಾಗುವ ಮುಖಾಂತರವಾಗಿ ಇಲ್ಲಿ
ಗುರು ಬ್ಯಾಟ್ ಮುಖಾಂತರ ಮೊಳಗುತ್ತಾ ಇದೆ 4 ಓಟಗಳು. ಇದರೊಂದಿಗೆ 12 ಚೆಂಡುಗಳು ಮುಕ್ತಾಯ. ಗಳಿಕೆಯಲ್ಲಿ 7 ಓಟಗಳು ಜಮೆಯಾಗುತ್ತಾ ಇದೆ. 12 ಬಾಲ್ಸ್ ಕಂಪ್ಲೀಟೆಡ್, 7 ಆನ್ ದ ಸ್ಕೋರ್ ಬೋರ್ಡ್. ಇನ್ನು ಕೂಡ 12 ಚೆಂಡುಗಳ ಆಟ ಬಾಕಿ ಇದೆ. ಉಳಿತಕ್ಕಂಥ 12 ಚೆಂಡುಗಳಲ್ಲಿ ಎಷ್ಟು ಘನತೆ ಗೌರವದ ಮೊತ್ತವನ್ನು ಕಲೆ ಮಾಡಬಹುದು? ಟೀಮ್ ಶೆಟ್ಟಿಗಾರ ಯುವ ವೇದಿಕೆ ಮುದ್ರಾಡಿ ತಂಡ ಕಾದು ನೋಡಬೇಕಾಗಿದೆ. ಇಲ್ಲೇ ಕ್ಷೇತ್ರಕ್ಷಣ ಆದಷ್ಟು ಬೇಗ ಸಜ್ಜು ಮಾಡಿಬಿಡಿ ಆಟಗಾರ, ದಯವಿಟ್ಟು ವಿನಂತಿಯನ್ನು ಮಾಡ್ತಾ ಇದ್ವಿ ತಮ್ಮಲ್ಲಿ. ಓವರ್ ನಂಬರ್ 3 ಪ್ರಗತಿಯಲ್ಲಿ ಬರುತ್ತಾ ಇದೆ. ತೃತೀಯ ಓವರಿನ ಆರಂಭಿಕ ಚೆಂಡು ಇದು. ರೈಟ್ ಆರ್ಮ್ ರೌಂಡ್ ದ ವಿಕೆಟ್ ದಾಳಿಯಲ್ಲಿ ಇಲ್ಲಿ ಆಫ್ ಸ್ಟಂಪಿನ ತೀರ ಹೊರಭಾಗದಲ್ಲಿ ಚಲಿಸುವ ಚೆಂಡು ಇದು. ವೈಡ್ ಬರುವ ಮುಖಾಂತರವಾಗಿ ಅತಿರಿಕ್ತಿಕ ಖಾತೆಯಲ್ಲಿ 1 ಹೆಚ್ಚುವರಿ ಬರುತ್ತಾ ಇದೆ. ಓವರಿನ ಆರಂಭಿಕ ಚೆಂಡನ್ನು ಇಲ್ಲಿ ಮತ್ತೆ ಮುಂದುವರೆಸಬೇಕಾಗಿದೆ. ಬಲಹಸ್ತ ಬಲಗೂಟದೊಂದಿಗೆ ಬಲಗೈ ದಾಂಡುಗಾರನ ಕಡೆಗೆ ದಂಡಿಸಿದ್ರು. ಅಪ್ ಅಂಡ್ ಓವರ್ ಇಲ್ಲಿ ಮತ್ತೆ ಇಲ್ಲಿ ಕ್ಷೇತ್ರ ರಕ್ಷಣೆ ಬಹಳಷ್ಟು ಅದ್ಭುತವಾಗಿ ಬರುತ್ತಾ ಇದೆ. ಕ್ಯಾಚ್ ಔಟ್ ಆಗುವ ಮುಖಾಂತರವಾಗಿ ಇಲ್ಲಿ ವಿಕೆಟ್ ಅನ್ನು ಬಿಟ್ಟುಕೊಡುತ್ತಾ ಇದೆ. ಇಲ್ಲಿ ಇದರೊಂದಿಗೆ ಗಳಿಕೆಯಲ್ಲಿ ಒಟ್ಟಾಗಿ 8 ಓಟಗಳು ಮಾತ್ರ. ಓವರಿನ ಆರಂಭಿಕ 1 ಚೆಂಡು ಮುಕ್ತಾಯವಾಗುತ್ತಾ ಇದೆ. ಶ್ರವಣ್ ದಾಳಿಯಲ್ಲಿ ಓವರಿನ ಆರಂಭಿಕ 1 ಚೆಂಡು ಮುಕ್ತಾಯ ತನಕಂತಿನ ದ್ವಿತೀಯ ಚೆಂಡನ್ನು ಮುಂದುವರೆಸಬೇಕಾಗಿದೆ. ಗಳಿಕೆಯಲ್ಲಿ ಒಟ್ಟಾಗಿ 8 ಓಟಗಳು ಮಾತ್ರ ಜಮೆಗೊಳ್ಳುತ್ತಾ ಇದೆ. ಇಲ್ಲಿ ಓವರ್ ನಂಬರ್ 3 ದ್ವಿತೀಯ ಚೆಂಡನ್ನು ಮುಂದುವರೆಸಬೇಕಾಗಿದೆ. ಇಲ್ಲಿ ಶ್ರವಣ್ ದಾಳಿಯಲ್ಲಿ ನೂತನ ಕ್ರಮಾಂಕದಲ್ಲಿ ಬಂದಂತ ಬಲಗೈ ಮತ್ತೋರ್ವ ಅನುಭವಿ ಆಟಗಾರ ಗಣೇಶ್ ಮುದ್ರಾಡಿ ಪರವಾಗಿ ಯಾವ ರೀತಿಯಲ್ಲಿ ಓಟಗಳನ್ನು ಕಲೆ ಮಾಡಬಹುದು? ಒತ್ತಡ ಸಮಯ ಅದಲ್ಲೂ ಕೂಡ ನಿರ್ಣಾಯಕ ಹಂತದ ಫೈನಲ್ ವಿರಾಜಮಾನಾಗತಕ್ಕಂಥ ಪಂದ್ಯದಲ್ಲಿ ಗಣೇಶ್ ಬ್ಯಾಟ್ ಮುಖಾಂತರ ಯಾವ ರೀತಿಯಲ್ಲಿ ಓಟಗಳು ಬರಬಹುದು? ಇಲ್ಲಿ ಕಾದು ನೋಡಬೇಕಾಗಿದೆ. ಇಲ್ಲಿ ದೊಡ್ಡ ಹೊಡೆತದ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಹೆಲಿಕಾಪ್ಟರ್ ಶಾಟ್ ದಂಡಿಸ್ತಕ್ಕಂಥ ಪ್ರಯತ್ನದಲ್ಲಿ ಇದ್ರು ಇಲ್ಲಿ ಬಲಗೈ ದಾಂಡುಗಾರ ಗಣೇಶ್. ಆದರೆ ಒಂಟಿ ಓಟಗಳಿಗೆ ಇಲ್ಲಿ ಮಾತ್ರ ಅವಕಾಶಗಳು. ಯಾವುದೇ ರೀತಿಯ ದೊಡ್ಡ ಹೊಡೆತಗಳು ಕೂಡ ಬರುತ್ತಾ ಇಲ್ಲ. ಗಳಿಕೆಯಲ್ಲಿ 9 ಓಟಗಳು ಜಮೆಯಾಗುತ್ತಾ ಇದೆ. 9 ಆನ್ ದ ಸ್ಕೋರ್ ಬೋರ್ಡ್. 2 ಚೆಂಡು ಮುಕ್ತಾಯ ಮಾತ್ರ. ಇದು ಓವರ್ ನಂಬರ್ 3 ತೃತೀಯ ಚೆಂಡು. ಪಿಚ್ಚಾಗಿ ಬಂದಂತ ಚೆಂಡಾಗಿತ್ತಾ ಇದು. 1 ಬೌನ್ಸ್. ಕ್ಷೇತ್ರ ರಕ್ಷಕ ಚೆಂಡನ್ನ ತಡೆ ಹಿಡಿದು ಕೇವಲ 1ಕ್ಕೆ ಇಲ್ಲಿ ಮಾತ್ರ ಅವಕಾಶಗಳು ನೀಡುತ್ತಾ ಇದರಲ್ಲಿ. ಇದರೊಂದಿಗೆ ಓವರಿನ 3 ಚೆಂಡುಗಳ ಮುಕ್ತಾಯ. 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. ಇಲ್ಲಿ ಸ್ವಿಚ್ ಹಿಟ್ನ ಪ್ರಯತ್ನವನ್ನು ಪಟ್ಟರೆ ಇಲ್ಲಿ, ಆದರೆ ತೀರ್ಪುಗಾರಿಂದ ಔಟ್ ಏನತಕ್ಕಂಥ ತೀರ್ಪು ಹೊರ ಬೀಳುತ್ತಾ ಇದೆ. ಇಲ್ಲಿ ಮುನ್ನುಗ್ಗಿ ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಕೊನೆಯ ಕ್ಷಣದಲ್ಲಿ ದಾಂಡುಗಾರ ಜಾಲಕ್ಕೆ ಹಿಡಿದುಕೊಳ್ಳುವಾಗ ಗೂಟ ರಕ್ಷಕ ಕ್ಷಣ ಮಾತ್ರದಲ್ಲಿ ಚೆಂಡನ್ನು ತಡೆ ಹಿಡಿದು ಗೂಟಕ್ಕೆ ಸ್ಪರ್ಶ ಮಾಡುವ ಮುಖಾಂತರವಾಗಿ ಇಲ್ಲಿ ಔಟ್ ಏನತಕ್ಕಂಥ ತೀರ್ಪು ಹೊರ ಬೀಳುತ್ತಾ ಇದೆ. ಆರಂಭಿಕ 4 ಚೆಂಡುಗಳು ಇಲ್ಲಿ ಮುಕ್ತಾಯ. ಓವರಿನ ಕೊನೆಯ 2 ಚೆಂಡುಗಳು ಬಾಕಿ ಇದೆ. ಇಲ್ಲಿ ಓವರ್ ನಂಬರ್ 3 ಪ್ರಗತಿಯಲ್ಲಿದೆ. ತೃತೀಯ ಓವರಿನ ಆರಂಭಿಕ 4 ಚೆಂಡುಗಳು ಮುಕ್ತಾಯ. ಕೊನೆಯ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಇಲ್ಲಿ ಇದು ಓವರ್ ನಂಬರ್ 3 5ನೇ ಚೆಂಡು. ಶ್ರವಣ್ ದಾಳಿಯಲ್ಲಿ ಲೆಗ್ ಬೈಸ್ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಇಲ್ಲಿ ಇದರೊಂದಿಗೆ ಒಂಟಿ ಓಟಗಳು ಮತ್ತೆ ಹೆಚ್ಚುವರಿಯಾಗುವ ಮುಖಾಂತರವಾಗಿ ಓವರಿನ 5 ಚೆಂಡುಗಳ ಆಟ ಮುಕ್ತಾಯ. ಕೊನೆಯ 1 ಚೆಂಡು ಬಾಕಿ ಇದೆ. ಲಾಸ್ಟ್ ಬಾಲ್ ಆಫ್ ದ ಥರ್ಡ್ ಓವರ್. ತೃತೀಯ ಓವರಿನ ಕೊನೆಯ 1 ಚೆಂಡು ಇಲ್ಲಿ ಮಾತ್ರ ಬಾಕಿ ಇದೆ. ಕೊನೆಯ ಬಾರಿ ಎಸೆಯಬೇಕಾಗಿದೆ. ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 11. ಇದು ಓವರ್ ನಂಬರ್ 3 ಕೊನೆಯ ಚೆಂಡು. ಶ್ರವಣ್ ಚೆಂಡನ್ನ ಭೂಮಿ ತಾಯಿಗೆ ಮುಟ್ಟಿಸಿ ಬಲಹಸ್ತ ಬಲಗೂಟದೊಂದಿಗೆ ಇಲ್ಲಿ ಸಿಗ್ತಾ ಇದರಲ್ಲಿ. ಕೊನೆಯ ಚೆಂಡಿಯಲ್ಲಿ ವೈಡ್ ಎನ್ನತಕ್ಕಂಥ ತೀರ್ಪು ಇದೆ. +1 ಅವಳಿ ಓಟಗಳ ಸೇರ್ಪಡೆ. 2 ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚುವರಿ ಬರುವಾಗ ಖಾತೆಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ. 13 ಓಟಗಳು. 13 ಆನ್ ದ ಸ್ಕೋರ್ ಬೋರ್ಡ್. ಕೊನೆಯ 1 ಚೆಂಡು ಮಾತ್ರ ಬಾಕಿ. ಕೊನೆಯ ಬಾರಿ ಶ್ರವಣ್ ಮುಂದುವರೆಸಬೇಕಾಗಿದೆ. ಇಲ್ಲಿ ರೈಟ್ ಆರ್ಮ್ ರೌಂಡ್ ದ ವಿಕೆಟ್ ದಾಳಿಯಲ್ಲಿ ಬಲಗೈ ದಂಡುಗಾರ ಮಂಜುನಾಥ್ ಕಡೆಗೆ ಉಲ್ಟಾದನ್ನ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ತಡೆಯನ್ನು ಹಿಡಿತಾ ಇದ್ದಾರೆ ಕ್ಷೇತ್ರ ರಕ್ಷಕ. ಇಲ್ಲಿ ಆರಂಭದ ಇನ್ನಿಂಗ್ಸಿನ ಕೊನೆಯ 1 ಓವರ್ ಮಾತ್ರ ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ
ಒಟ್ಟಾಗಿ ಜಮೆ ಆಗುತ್ತಾ ಇದೆ 14 ಓಟಗಳು. 18 ಬಾಲ್ಸ್ ಕಂಪ್ಲೀಟೆಡ್, 14 ಆನ್ ದ ಸ್ಕೋರ್ ಬೋರ್ಡ್. ಆರಂಭಿಕ ಇನ್ನಿಂಗ್ಸಿನ ಕೊನೆಯ 1 ಓವರಲ್ಲಿ ಮಾತ್ರ ಬಾಕಿ. ಲಾಸ್ಟ್ ಓವರ್ ಆಫ್ ದ ಫಸ್ಟ್ ಇನ್ನಿಂಗ್ಸ್. ಸೆಮಿಫೈನಲ್ ನಂಬರ್ 2ರ ಕೊನೆಯ ಓವರಲ್ಲಿ ಪ್ರಗತಿಯಲ್ಲಿ ಬರುತ್ತಾ ಇದೆ. ಆರಂಭದ ಇನ್ನಿಂಗ್ಸಿನ ಕೊನೆಯ ಓವರನ್ನು ಎಸೆಯಲು ದಾಳಿಗಾರಿಕೆ ವಿಭಾಗದಿಂದ ದಾಳಿಗಾರ ಜಗದೀಶ್ ರವರ ಆಗಮನವಾಗುತ್ತಾ ಇದೆ. ಶ್ರೇಷ್ಠ ಮಟ್ಟಿನ ದಾಳಿಯಲ್ಲಿ ತೀರ್ಪುಗಾರರಿಂದಲೇ ಔಟ್ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಇದರೊಂದಿಗೆ ಆರಂಭಿಕ ಚೆಂಡಿಗೆಯಲ್ಲಿ ವಿಕೆಟ್ ಅನ್ನು ಪಡೆಯುತ್ತಾ ಇದ್ದಾರೆ. ಒಂದು ಚೆಂಡು ಇಲ್ಲಿ ಓವರ್ ನಂಬರ್ 4ರ ಮುಕ್ತಾಯ. ಓವರಿನ 5 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಇಲ್ಲಿ ಆರಂಭಿಕ ಒಂದು ಚೆಂಡು ಇಲ್ಲಿ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ ಜಮೆ ಆಗುತ್ತಾ ಇದೆ 14 ಓಟಗಳು. 14 ಆನ್ ದ ಸ್ಕೋರ್ ಬೋರ್ಡ್. 14ರಲ್ಲಿ ಗಳಿಕೆ ಇದೆ. ಆರಂಭದ ಇನ್ನಿಂಗ್ಸಿನ ಕೊನೆಯ 5 ಚೆಂಡುಗಳ ಪೈಕಿ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಇಲ್ಲಿ ಓವರಿನ ದ್ವಿತೀಯ ಚೆಂಡು ಇದು. ರೈಟ್ ಆರ್ಮ್ ಓವರ್ ದ ವಿಕೆಟ್ ದಾಳಿಯಲ್ಲಿ ತೀರ್ಪುಗಾರ ಒಂಟಿ ಓಟಗಳಲ್ಲಿ ಮಾತ್ರ ಬರುತ್ತಾ ಇದೆ. ಇದರೊಂದಿಗೆ ಓವರಿನ 2 ಚೆಂಡುಗಳು ಮುಕ್ತ. ಇದು ತೃತೀಯ ಚೆಂಡು. ಉಲ್ಟಾ ದಂಡ ಪ್ರಯತ್ನವನ್ನು ಪಟ್ಟರು ಇಲ್ಲಿ, ಆದರೆ ಚೆಂಡಿಗೂ ದಂಡಿಗೂ ಸರಿಯಾದ ಸಂಪರ್ಕದಿಲ್ಲದ ಕಾರಣ ಲೆಗ್ ಬೈಸ್ ರೂಪದಲ್ಲಿ ಒಂಟಿ ಓಟವನ್ನು ಕಲೆ ಮಾಡುತ್ತಾ ಇದ್ದಾರೆ ಗುರು. ಒಟ್ಟಾಗಿ ಈ ಓವರಿನ 3 ಚೆಂಡುಗಳು ಮುಕ್ತ. ಇದು ಆರಂಭಿಕ ಇನ್ನಿಂಗ್ಸಿನ ಕೊನೆಯ ಓವರ್ ಚಾಲ್ತಿಯಲ್ಲಿದೆ. ಸೆಮಿಫೈನಲ್ ನಂಬರ್ 2 ಪ್ರಗತಿಯಲ್ಲಿ. ಆರಂಭಿಕ ಸೆಮಿಫೈನಲ್ ನಂಬರ್ 1ರಲ್ಲಿ ಟೀಮ್ ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜಾರ್ದಡ್ಡಿ ತಂಡ ಫೈನಲ್ ಹಂತದಲ್ಲಿ ವಿರಾಜಮಾನವಾಗಿ ತನ್ನ ಎದುರಾಳಿಯನ್ನು ಕಾತಿನಿಂದ ಕಾಯುವಾಗ ಇಲ್ಲಿ ಆರಂಭದ ಇನ್ನಿಂಗ್ಸಿನ ಕೊನೆಯ ಓವರ್ನಲ್ಲಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನು ಪಟ್ಟರು. ಒಂದರ ಬಳಿಕ ಅವಳಿ ಓಟಗಳು ಬರುವಾಗ 2 ಒಟ್ಟು ಖಾತೆಯಲ್ಲಿ ಹೆಚ್ಚುವರಿ ಆಗುತ್ತಾ ಇದೆ. ಖಾತೆಯಲ್ಲಿ ಒಟ್ಟಾಗಿ ಕಾಣಸಿಗುವಾಗ 18 ಓಟಗಳು. ಓವರಿನ 4 ಚೆಂಡುಗಳು ಮುಕ್ತಾಯ. ಕೊನೆಯ 2 ಚೆಂಡು ಬಾಕಿ ಇದೆ. ಇಲ್ಲಿ ಮತ್ತೆ ಇಲ್ಲಿ ದಂಡಿಸಿದೋದರೆ 1ಕ್ಕೆ ಮಾತ್ರ ಅವಕಾಶಗಳಿದೆ. ಇದರೊಂದಿಗೆ 5 ಚೆಂಡುಗಳು ಮುಕ್ತಾಯ. ಓವರಿನ ಕೊನೆಯ 1 ಚೆಂಡು ಬಾಕಿ ಉಳಿತಾ ಇದೆ. ಇಲ್ಲಿ ಕೊನೆಯ ಚೆಂಡು ಇದು. ಆರಂಭದ ಇನ್ನಿಂಗ್ಸಿನ ಕೊನೆಯ ಚೆಂಡು. 19 ಅಂಕಿಅಂಶ ಪಟ್ಟಿಯಲ್ಲಿ ಬಂದಾಗಿದೆ. ಕಾದು ನೋಡಬೇಕಾಗಿದೆ. ಇದು ಕೊನೆಯ ಚೆಂಡಿಗೆ ಇಲ್ಲಿ ಔಟ್ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಇದರೊಂದಿಗೆ ಆರಂಭದ ಇನ್ನಿಂಗ್ಸ್ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆ ಆಗುತ್ತಾ ಇದೆ 19 ಓಟ. 20 ಎನ್ನ ಸವಾಲನ್ನು ಬೆನ್ನಟ್ಟಬೇಕಾಗಿದೆ. 24 ಚೆಂಡುಗಳ ಮುಂದೆ ವಿಜಯಕ್ಕಾಗಿ ಫೈನಲ್ ಹಂತವನ್ನು ತಲುಪಲು ಟೀಮ್ VFC ಮ್ಯಾಂಗ್ಳೂರ್ ತಂಡ 24 ಚೆಂಡುಗಳ ಮುಂದೆ 20 ಓಟವನ್ನು ಗಳಿಸಬೇಕಾಗಿದೆ. ಆದರೆ ತಡೆ ಹಿಡಿಯಬಲ್ಲದೆಷ್ಟು ಇತಿಹಾಸಗಳು ಇದೆ ಕ್ರಿಕೆಟಿನಲ್ಲಿ. ಟೀಮ್ ಶೆಟ್ಟಿಗಾರ್ ಯುವ ವೇದಿಕೆ ಮುದ್ರಾಡಿ ತಂಡ ಆ 20 ಓಟವನ್ನು ತನ್ನ ಲಯಬದ್ಧತೆಯ ದಾಳಿಗಳೊಂದಿಗೆ, ತನ್ನ ಕ್ಷಣವೇಗದ ದಾಳಿಗಳೊಂದಿಗೆ ವಿಕೆಟ್ ಅನ್ನು ಪಡೆಯಬಲ್ಲಂತ ಎಸೆತವನ್ನು ಸಂಘಟಿಸಿ ದಾಂಡುಗಾರನ ಕಟ್ಟಿಹಾಕಿ ಪಂದ್ಯದ ಮೇಲೆ ಮರು ಹಿಡಿತವನ್ನು ಸಾಧಿಸಬಹುದು. ಕಾದು ನೋಡಬೇಕಾಗಿದೆ. ಇಲ್ಲಿ 24 ಚೆಂಡುಗಳ ಆಟ ಬಾಕಿ. ವಿಜಯಕ್ಕಾಗಿ 20 ಓಟಗಳು ಬೇಕಿರುವಾಗ ಯಾರು ಪಂದ್ಯವನ್ನು ಗೆಲ್ಲುವವರೆಂದು.
ಆರಂಭಿಕ ಚೆಂಡಿಲಿ ಗುಡಿಸುವ ಪ್ರಯತ್ನವನ್ನು ಬಟ್ರಲ್ಲಿ ಸ್ವೀಪ್ ಮಾಡುವ ಪ್ರಯತ್ನದಲ್ಲಿ ಇರುವಾಗ ಇಲ್ಲಿ ದಾಂಡುಗಾರರು ಲೆಗ್ ಬೈಸ್ ರೂಪದಲ್ಲಿ ಒಂಟಿ ಓಟವನ್ನ ಕಲೆ ಮಾಡುತ್ತಾ ಇದ್ದಾರೆ. ಇಲ್ಲಿ ಆರಂಭದ ಕ್ರಮಾಂಕದ ಜೋಡಿಯಲ್ಲಿ ಸಾಂಪ್ರದಾಯಿಕವಾಗಿ ಚಿತ್ತರಂಜನ್ ಜೊತೆಗೂಡುತ್ತಾ ಮತ್ತೋರ್ವ ಬಲಗೈ ದಾಂಡುಗಾರ ಕಿರಣ್ ರವರ ಆಗಮನವಾಗುತ್ತಾ ಇದೆ. ಇಲ್ಲಿ ಓವರಿನ ದ್ವಿತೀಯ ಚೆಂಡು ಇದು. ತಡೆ ಹಿಡಿಯಬಲ್ಲಂತೆ ಎಸೆತವನ್ನು ಸಂಘಟಿಸಿ ಇಲ್ಲಿ ಚುಕ್ಕಿ ಚೆಂಡನ್ನು ದಾಖಲು ಮಾಡುತ್ತಾ ಇದ್ದಾರೆ. ಒಟ್ಟಾಗಿ ಇಲ್ಲಿ ಓವರ್ ನಂಬರ್ 1ರ 2 ಚೆಂಡು ಇಲ್ಲಿ ಮುಕ್ತಾಯ. ತನ್ನ ಓವರಿನ ತೃತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ರೈಟ್ ಆರ್ಮ್ ರೌಂಡ್ ದ ವಿಕೆಟ್ ದಾಳಿಯಲ್ಲಿ ಲೋವರ್ಡ್ ಫುಲ್ ಟಾಸ್ ಆಗಿ ಬಂದಂತ ಚೆಂಡಾಗಿತ್ತು. ಇಲ್ಲಿ 1 ಬೌನ್ಸ್. ಕ್ಷೇತ್ರರಕ್ಷಕ ಗುರು ಚೆಂಡನ್ನು ತಡೆ ಹಿಡಿದು ಇಲ್ಲಿ ತೀರ್ಪುಗಾರಿಂದ ಔಟ್ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಇದರೊಂದಿಗೆ ಆರಂಭಿಕ ಜೋಡಿ ಇಲ್ಲಿ ಕೊನೆಗೊಳ್ಳುತ್ತಾ ಇದೆ. ಆರಂಭದ ಕ್ರಮಾಂಕದಲ್ಲಿ ಆಗಮಿಸತಕ್ಕಂಥ ಇರುವ ಜೋಡಿಗಳಲ್ಲಿ ಒಂದು ಪೈಕಿ ನಿರ್ಗಮನ ಹಾದಿಯನ್ನು ಹಿಡಿತಾ ಇದರಲ್ಲಿ ದಾಂಡುಗಾರ ಕಿರಣ್ ರವರ ಇನ್ನಿಂಗ್ಸ್ ಇಲ್ಲಿ ಕೊನೆಗೊಳ್ಳುತ್ತಾ ಇದೆ. ನೂತನ ಕ್ರಮಾಂಕದ ದಾಂಡುಗಾರಳಂಗಿ ಕಳೆದ ಪಂದ್ಯದ ಗೆಲ್ಲಲು ಪ್ರಮುಖ ಪಾತ್ರ ತನ್ನ ಒಂಟಿ ಅವಳಿ ಓಟಗಳೊಂದಿಗೆ ಪಂದ್ಯ ಗೆಲ್ಲಲು ಬಹುಮುಖ್ಯ ಪಾತ್ರವನ್ನು ನಿಭಾಯಿಸಿದಂತ ಆಟಗಾರ ಉಮೇಶ್ ರವರ ಆಗಮನವಾಗುತ್ತಾ ಇದೆ. ನಂಬರ್ 3ರ ಕ್ರಮಾಂಕದಲ್ಲಿ ಆಗಮಿಸುವಂತ ನೂತನ ಕ್ರಮಾಂಕದ ಆಟಗಾರ ಉಮೇಶ್ ಯಾವ ರೀತಿಯಲ್ಲಿ ಈ 20 ಎನ್ನತಕ್ಕಂಥ ಸವಾಲನ್ನು ಬೆನ್ನಿಟ್ಟುತ್ತಾರೆ ಕಾದು ನೋಡಬೇಕಾಗಿದೆ. ಆರಂಭಿಕ 2 ಚೆಂಡುಗಳಿಗೆ 2 ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ. ಮೂರು ಚೆಂಡುಗಳು ಮುಕ್ತಾಯವಾಗಿದೆ. ಇಲ್ಲಿ ಗಳಿಕೆಯಲ್ಲಿ 2 ಓಟಗಳು ಮಾತ್ರ. ಇದು ಓವರ್ ನಂಬರ್ 1ರ 4ನೇ ಚೆಂಡು. ಉಮೇಶ್ ದಾಂಡುಗಾರಿಕೆ ಮುಖ್ಯ ವಿಭಾಗದಲ್ಲಿ ಇಲ್ಲಿ ನೆಲ ಕಚ್ಚಿ ಬಂದಂತ ಚೆಂಡಿಲಿ ಅಲಾಂಗ್ ವಿತ್ ಕಾರ್ಪೆಟ್ ಆಗಿ ಬಂದಂತ ಚೆಂಡಾಗುತ್ತಾ ಇದೆ. ಇಲ್ಲಿ ಚೆಂಡಿಗೆ ಅನುಗುಣವಾಗಿ ರಕ್ಷಣಾತ್ಮಕ ರೀತಿಯಲ್ಲಿ ಓಟಗಳನ್ನು ಕಲೆ ಮಾಡುವ ಮುಖಾಂತರವಾಗಿ ಒಂಟಿ ಓಟವನ್ನ ಗಳಿಸುವ ಮುಖಾಂತರವಾಗಿ ಗಳಿಕೆಯಲ್ಲಿ 1ರ ಹೆಚ್ಚುವರಿ ಇದೆ. 3 ಒಟ್ಟು ಖಾತೆಯಲ್ಲಿ ಇರುವಾಗ ಆರಂಭಿಕ 4 ಚೆಂಡುಗಳ ಆಟ ಇಲ್ಲಿ ಮುಕ್ತಾಯ. ಇದು 5ನೇ ಚೆಂಡು. ಮತ್ತೆ ಇಲ್ಲಿ ಡಿಫೆನ್ಸಿವ್ ಶಾಟ್ ದಂಡಿಸತಕ್ಕಂಥ ಪ್ರಯತ್ನ ಇಲ್ಲಿ ಮತ್ತೆ ಒಂಟಿ ಓಟಗಳನ್ನು ಕಲೆ ಮಾಡುವ ಮುಖಾಂತರವಾಗಿ ಇಲ್ಲಿ 5 ಚೆಂಡುಗಳ ಆಟ ಮುಕ್ತಾಯವಾಗುತ್ತಾ ಇದೆ. ಓವರಿನ ಕೊನೆಯ 1 ಚೆಂಡು ಬಾಕಿ ಇದೆ. ಇಲ್ಲಿ ಲಾಸ್ಟ್ ಬಾಲ್ ಆಫ್ ದ ಫಸ್ಟ್ ಓವರ್. ಆರಂಭಿಕ ಓವರ್ ನಂಬರ್ 1ರ ಕೊನೆಯ 1 ಚೆಂಡು ಮಾತ್ರ ಬಾಕಿ. 4 ಗಳಿಕೆ. ಇದು ಓವರಿನ ಕೊನೆಯ ಚೆಂಡು. ಸೋಗಾಸಾದ ಲೆಗ್ ಸ್ಪಿನ್ ದಾಳಿ. ಇದು ತೀರುವನ್ನು ಕಂಡುಕೊಳ್ಳುವ ಮುಖಾಂತರವಾಗಿ ಇಲ್ಲಿ ಕೊನೆಯ ಕ್ಷಣದಲ್ಲಿ ದಂಡಿನ ಅಂಚಿಕೆ ತಗುಲುವ ಮುಖಾಂತರವಾಗಿ ಆರಂಭಿಕ ಓವರ್ ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. 6 ಚೆಂಡುಗಳ ಮುಕ್ತಾಯ ಕನಸಿಗುವಾಗ 5 ಖಾತೆಯಲ್ಲಿ ಇನ್ನುಳಿದಂತ 18 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 15 ಓಟಗಳು ಬೇಕಾಗಿದೆ. 18 ಚೆಂಡುಗಳ ಆಟ ಬಾಕಿ ಇದೆ. ವಿಜಯಕ್ಕಾಗಿ 15 ಓಟಗಳು ಬೇಕಾಗಿದೆ. ಇನ್ನು ಪಂದ್ಯವನ್ನು ದಯವಿಟ್ಟು ಆದಷ್ಟು ಬೇಗ ಮುಂದುವರಿಸಿ ಆಟಗಾರರೇ ತಮ್ಮಲ್ಲಿ ವಿನಂತಿಯನ್ನು ಮಾಡುತ್ತಾ ಇದ್ದೇವೆ. ಇಲ್ಲಿ ಮತ್ತೆ ಇಲ್ಲಿ ರಕ್ಷಣಾತ್ಮಕ ರೀತಿಯಲ್ಲಿ ತಡೆಯನ್ನು ಹಿಡಿತಾ ಇದ್ದಾರೆ. ಇಲ್ಲಿ ಇದರೊಂದಿಗೆ ಒಂಟಿ ಓಟಗಳ ಹೆಚ್ಚುವರಿ ಬರುವ ಮುಖಾಂತರವಾಗಿ ಇಲ್ಲಿ ಗಳಿಕೆಯಲ್ಲಿ 6 ಓಟಗಳು. ಇದು ಓವರಿನ ದ್ವಿತೀಯ ಚೆಂಡಲ್ಲಿ ಅದ್ಭುತವಾಗಿತ್ತು. ಹೊಡೆತಲ್ಲಿ 100 ಶಾಟ್ ದಂಡಿಸಿದ್ರಲ್ಲಿ ದಾಂಡುಗಾರ ಒಂಟಿ ಓಟಗಳು ಸುಲಭದಲ್ಲಿ ಬರುವ ಮುಖಾಂತರವಾಗಿ ಗಳಿಕೆಯಲ್ಲಿ 1ರ ಹೆಚ್ಚುವರಿ ಆಗುತ್ತಾ ಇದೆ. 2 ಚೆಂಡುಗಳು ಈ ಓವರ್ ನಂಬರ್ 2ರ ಮುಕ್ತಾಯವಾಗುತ್ತಾ ಇದೆ. ಅನಿಕೇತ್ ದಾಳಿಗಾರಿಕೆ ವಿಭಾಗದಲ್ಲಿ ಇರುವ ಜೋಡಿಗಳನ್ನು ತಡೆ ಹಿಡಿಯಬಲ್ಲಂತ
ಭರವಸೆಯೊಂದಿಗೆ ಚೆಂಡನ್ನು ಕೈಗೆತ್ತುವಾಗ ಇದು ತೃತೀಯ ಚೆಂಡಿಲಿ ಪಿಚ್ಚಾಗಿ ಬಂದಂತ ಚೆಂಡಾಗಿತ್ತು. ಇಲ್ಲಿ ದೊಡ್ಡ ಹೊಡೆದ ಪ್ರಯತ್ನ ನೀಡುವಾಗ ಇಲ್ಲಿ ವಿಕೆಟ್ಗಳ ನಡುವೆ ಮತ್ತೆ ಚುರುಕಿನ ಓಟಗಳು ಕಾಣಸಿಗುತ್ತಾ ಇದೆ. ಒಂದು ಓಟಗಳು ಮತ್ತೆ ಗಳಿಸ್ತಾ ಇದೆ ಇಲ್ಲಿ ಇರುವ ಜೋಡಿಗಳು. ಆರಂಭಿಕ 3 ಚೆಂಡುಗಳು ಓವರ್ ನಂಬರ್ 2ರ ಮುಕ್ತಾಯ. ಓವರ್ ನಂಬರ್ 2ರ 3 ಆಡ್ಲಿಕ್ಕೆ ಇದೆ. ಇಲ್ಲಿ ಮತ್ತೆ ಮಂಜುನಾಥ್ ವೈಡ್ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಇಲ್ಲಿ ಅಡ್ಡ ಚೆಂಡು ಬರುವ ಮುಖಾಂತರವಾಗಿ ಅತಿರಿಕ್ತ ಖಾತೆಯಲ್ಲಿ 1 ಹೆಚ್ಚುವರಿ 14 ಗಳಿಕೆಯಲ್ಲಿ ಬರುತ್ತಾ ಇದೆ. 14 ಆನ್ ದ ಸ್ಕೋರ್ ಬೋರ್ಡ್. ಅದ್ಭುತವಾಗಿತ್ತು ದಂಡನೆಯಲ್ಲಿ ಸಮಯಕ್ಕೆ ಅನುಸಾರವಾಗಿ ಓಟವನ್ನು ಕಲೆ ಮಾಡುತ್ತಾ ಇದರಲ್ಲಿ 1 ಸುಲಭ 1ಕ್ಕೆ ಮಾತ್ರ ಇಲ್ಲಿ ಅವಕಾಶಗಳು. ಇದರೊಂದಿಗೆ ಓವರಿನ ಆರಂಭದ 3 ಚೆಂಡುಗಳ ಆಟ ಮುಕ್ತಾಯ. ಓವರಿನ 3 ಚೆಂಡುಗಳು ಇನ್ನು ಕೂಡ ಬಾಕಿ 15. ಒಟ್ಟು ಖಾತೆಯಲ್ಲಿ 15 ಆನ್ ದ ಸ್ಕೋರ್ ಬೋರ್ಡ್. ಓವರಿನ 4ನೇ ಚೆಂಡು ಇದು. ಮತ್ತೆ ಇಲ್ಲಿ ತಡೆಯನ್ನು ಹಿಡಿಯುವ ಮುಖಾಂತರವಾಗಿ ಚುಕ್ಕಿ ಚೆಂಡನ್ನು ದಾಖಲು ಮಾಡ್ತಾ ಇದರಲ್ಲಿ 4 ಚೆಂಡುಗಳ ಆಟ ಮುಕ್ತಾಯ. ಓವರಿನ ಕೊನೆಯ 2 ಚೆಂಡುಗಳು ಬಾಕಿ ಇದೆ. ಮತ್ತೆ ಇಲ್ಲಿ ಒಂಟಿ ಓಟಗಳು ರಕ್ಷಣಾತ್ಮಕ ರೀತಿಯಲ್ಲಿ ಕಲೆ ಮಾಡುವ ಮುಖಾಂತರವಾಗಿ 5 ಚೆಂಡುಗಳ ಆಟ ಮುಕ್ತಾಯ. ಕೊನೆಯ 1 ಚೆಂಡು ಇಲ್ಲಿ ಬಾಕಿ ಉಳಿದು. ಲಾಸ್ಟ್ ಬಾಲ್ ಆಫ್ ದ ಥರ್ಡ್ ಓವರ್, ತೃತೀಯ ಓವರಿನ ಕೊನೆಯ ಚೆಂಡು ಇದು. ಕೊನೆಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಕೊನೆಯ ಚೆಂಡು ಶುಕ್ಮನ್ ಭಾಗದಲ್ಲಿ ಚಲಿಸತಕ್ಕಂಥ ಚೆಂಡು ಇದು. 1ಕ್ಕೆ ಅನುಗುಣವಾಗಿ ಓವರ್ ನಂಬರ್ 3 ಕೊನೆಗೊಳ್ಳುತ್ತಾ ಇದೆ. 3 ಓವರ್ಗಳು ಮುಕ್ತಾಯ. ಗಳಿಕೆಯಲ್ಲಿ ಒಟ್ಟಾಗಿ ಜಮೆ ಆಗುತ್ತಾ ಇದೆ. ಇಲ್ಲಿ ಒಟ್ಟು ಮೊತ್ತ 17 ಓಟಗಳು. ಇನ್ನು 6ರ ಮುಂದೆ 3 ಓಟಗಳು ಬೇಕಾಗಿದೆ. 6 ಚೆಂಡುಗಳು ಇನ್ನು ವಿಜಯಕ್ಕಾಗಿ 3 ಓಟಗಳು ಬೇಕಾಗಿದೆ. ಇಲ್ಲಿ ಕೊನೆಯ 6 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 3 ಓಟಗಳು ಬೇಕಾಗಿದೆ. ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜಾರ್ ದಡ್ಡಿ ತಂಡದ ನಾಯಕ ದಯವಿಟ್ಟು ಮುಖ್ಯ ವೇದಿಕೆ ಬಳಿ ಬನ್ನಿ. ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜಾರ್ ದಡ್ಡಿ ತಂಡದ ನಾಯಕ ದಯವಿಟ್ಟು ಮುಖ್ಯ ವೇದಿಕೆ ಬಳಿ ಬರಬೇಕೆಂದು ಕೇಳಿಕೊಳ್ತಾ ಇದ್ದಾವೆ. ಕೊನೆಯ 6 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 3 ಓಟಗಳು ಬೇಕಾಗಿದೆ. ಆರಂಭದಲ್ಲಿ ವೈಡ್ ಬರುವ ಮುಖಾಂತರವಾಗಿ ಅಡ್ಡ ಚೆಂಡು. ಇನ್ನುಳಿದಂತ 6ರ ಮುಂದೆ 2 ಓಟಗಳು ಬೇಕಾಗಿದೆ. ಇಲ್ಲಿ 6 ಚೆಂಡು ಬಾಕಿ, ಇನ್ನು 2 ಓಟಗಳು ವಿಜಯಕ್ಕಾಗಿ. ಇದು ಗೆಲ್ಲಲೇಬೇಕಾದಂತಹ ಹೋರಾಟದೊಂದಿಗೆ 2 ತಂಡಗಳು ಆಡ್ತಾ ಇದೆ ಪಂದ್ಯವನ್ನ. ಇಲ್ಲಿ ಕ್ವಾರ್ಲೆಗ್ ಭಾಗವನ್ನು ವಂಚಿಸತಕ್ಕಂಥ ಚೆಂಡು 1 ಸುಲಭ. ಇಲ್ಲಿ ಬಳಿಕ ಇಲ್ಲಿ ಅವಳಿಗೆ ಕರೆ ಕೊಟ್ಟರು. ಇದರೊಂದಿಗೆ ವಿನಿಂಗ್ ರನ್ಸ್ ಫಾರ್ ದ ಸೈಡ್ ಆಫ್ EFC Mangalore ಎಂಟ್ರಿಂಗ್ ಇನ್ ಟು ದ ಮೆಗಾ ಫೈನಲ್ ಆಫ್ EMC ಟ್ರೋಫಿ 2025. ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಟೀಮ್ VFC Mangalore. ಅದೇ ರೀತಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಟೀಮ್ ಶೆಟ್ಟಿಗಾರ್ ಯುವ ವೇದಿಕೆ ಮುದ್ರಾಡಿ ತಂಡಕ್ಕೆ. ಪದ್ಮಶ್ರೀ ಕ್ರಿಕೆಟರ್ಸ್ ಮುದ್ರಾಡಿ ನಾಯಕ, ಅದೇ ರೀತಿ VFC Mangalore ನಾಯಕ ದಯವಿಟ್ಟು ನನ್ನ ಚಿಮಿಕೆ ಬಂದುಬಿಡಿ. VFC Mangalore ನಾಯಕ ದಯವಿಟ್ಟು ನನ್ನ ಚಿಮಿಕೆ ಬಂದುಬಿಡಿ. ಈ ಪಂದ್ಯದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಪ್ರವೀಣ್ ರವರ ಪಾಲಾಗಿದೆ. ಪ್ರವೀಣ್ ದಯವಿಟ್ಟು ವೇದಿಕೆಗೆ ಬಂದು ತಮ್ಮ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಕೂಡ ಪಡೆಯಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಪ್ರವೀಣ್ ರವರೇ ದಯವಿಟ್ಟು ಮುಖ್ಯ ವೇದಿಕೆಗೆ ಬನ್ನಿ, ತಮ್ಮ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಪಡೆಯಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಆರಂಭಿಕ ಪವರ್ ಪ್ಲೇ ಓವರ್ನಲ್ಲಿ ಯಾವುದೇ ರೀತಿಯ ಓಟವನ್ನು ಬಿಟ್ಟುಕೊಡದೆ ಮೇಡನ್ ಓವರ್ ಅನ್ನು ಸಂಘಟಿಸತಕ್ಕಂಥ ದಾಳಿಗಾರಿ ಪ್ರವೀಣ್. ದಯವಿಟ್ಟು ಮುಖ್ಯ ವೇದಿಕೆಗೆ ಬಂದು ತಮ್ಮ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಪಡೆಯಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ
ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜಾರ್ ದಡ್ಡಿ ನಾಯಕ, VFC ಮ್ಯಾಂಗ್ಳೂರ್ ತಂಡದ ನಾಯಕ ದಯವಿಟ್ಟು ನನ್ನ ಚಿಮಿಗೆ ಬಂದು ಬಿಡಿ ಆದಷ್ಟು ಬೇಗ. ನಮ್ಮ ಈ ಕಾರ್ಯಕ್ರಮಕ್ಕೆ ಸಿದ್ದಕಟ್ಟೆ ಉದ್ಯಮಿಗಳಾದಂಥ ಶ್ರೀ ಮಾಧವ ಶೆಟ್ಟಿಗಾರ್ ಮಾತಾಪಿತ ಸಿದ್ದಕಟ್ಟೆ ಇವರು ಆಗಮಿಸಿದ್ದಾರೆ. ಅವರಿಗೆ VMC ಕ್ರಿಕೆಟರ್ಸ್ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಈ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪ್ರವೀಣ್ VFC ಮಂಗಳೂರು ತಂಡದ ಪರವಾಗಿ ಪಡೆದುಕೊಂಡಿದ್ದಾರೆ. ಅವರಿಗೆ ಮಾಧವ ಶೆಟ್ಟಿಗಾರ್ ಸಿದ್ದಕಟ್ಟೆ ಇವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. VFC ಮ್ಯಾಂಗ್ಳೂರ್ ನಾಯಕ, VFC ಮ್ಯಾಂಗ್ಳೂರ್ ನಾಯಕ ಅದೇ ರೀತಿ ಪದ್ಮಶ್ರೀ ಕ್ರಿಕೆಟ್ಸ್ ಮಡ್ಡಿ ನಾಯಕ ದಯವಿಟ್ಟು ನಾನು ಚಿಮಿಗೆ ಬನ್ನಿ. ಪದ್ಮಶ್ರೀ ಕ್ರಿಕೆಟ್ಸ್ ನಾಯಕ ದಯವಿಟ್ಟು ನಾನು ಚಿಮಿಗೆ ಬಂದು ಬಿಡಿ. ಪದ್ಮಶ್ರೀ ಕ್ರಿಕೆಟರ್ಸ್ ನಾಯಕ ದಯವಿಟ್ಟು ನಾನು ಚಿಮಿಗೆ ಬಂದು ಬಿಡಿ. ಇಲ್ಲಿ ಪದ್ಮಶ್ರೀ ಕ್ರಿಕೆಟರ್ಸ್ ನಾಯಕ, ಪದ್ಮಶ್ರೀ ಕ್ರಿಕೆಟರ್ಸ್ ನಾಯಕ ದಯವಿಟ್ಟು ನಾನು ಚಿಮಿಗೆ ಬರಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಪದ್ಮಶ್ರೀ ಕ್ರಿಕೆಟರ್ಸ್ ನಾಯಕ ದಯವಿಟ್ಟು ನಾನು ಚಿಮಿಗೋಸ್ಕರ ಬರಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಪದ್ಮಶ್ರೀ ತಂಡದ ನಾಯಕ ದಯವಿಟ್ಟು ನಾನು ಚಿಮಿಗೆ ಬನ್ನಿ. ಎದುರಾಳಿ ತಂಡದ ನಾಯಕ ನಿಮ್ಮನೆಯಲ್ಲಿ ಕಾಯ್ತಾ ಇದ್ದಾರೆ. VFC ಮ್ಯಾಂಗ್ಳೂರ್ ತಂಡದ ನಾಯಕ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಇಲ್ಲಿ ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜಾರ್ ಮಡ್ಡಿ ನಾಯಕ ದಯವಿಟ್ಟು ನಾನು ಚಿಮಿಗೋಸ್ಕರ ಬರಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಸೆಮಿಫೈನಲ್ ಹಂತದಲ್ಲಿ ತಲುಪಿಕೊಂಡ 4 ತಂಡಗಳ ಪೈಕಿಯಲ್ಲಿ 2 ತಂಡಗಳು ಫೈನಲ್ ಹಂತವನ್ನು ತಲುಪುತ್ತಾ ಇದೆ. ಆರಂಭದಲ್ಲಿ ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜಾರ್ ದಡ್ಡಿ ಬಿ, ಅದೇ ರೀತಿ VFC ಮ್ಯಾಂಗ್ಳೂರ್ ಬಿ, ಅದೇ ರೀತಿ ಸೆಮಿಫೈನಲ್ ಹಂತದ ತನಕ ಛಲಬಿಡದೆ ಹೋರಾಡತಕ್ಕಂಥ 2 ತಂಡಗಳು SSC ಸಾಣೂರ್, ಅದೇ ರೀತಿ ಶೆಟ್ಟಿಗಾರ್ ಯುವ ವೇದಿಕೆ ಮುದ್ರಾಡಿ. 2 ತಂಡದ ನಾಯಕರು ದಯವಿಟ್ಟು ಮುಖ್ಯ ವೇದಿಕೆ ಬಳಿ ಬನ್ನಿ. ಶೆಟ್ಟಿಗಾರ್ ಯುವ ವೇದಿಕೆ ಮುದ್ರಾಡಿ, ಅದೇ ರೀತಿ
SSC ಸಾನೂರ್ ತಂಡದ ನಾಯಕ ದಯವಿಟ್ಟು ಮುಖ್ಯ ವೇದಿಕೆ ಬಳಿ ಬರಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಶೆಟ್ಟಿಗಾರ್ ಯುವ ವೇದಿಕೆ ಮುದ್ರಾಡಿ ತಂಡದ ನಾಯಕ, ಅದೇ ರೀತಿ SSC ಸಾನೂರ್ ತಂಡದ ನಾಯಕ ದಯವಿಟ್ಟು ಮುಖ್ಯ ವೇದಿಕೆ ಬಳಿ ಬರಬೇಕೆಂದು ಕೇಳಿಕೊಳ್ತಾ ಇದ್ದೀವಿ. ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ತೃತೀಯ ಹಾಗೂ ಚತುರ್ಥ ಸ್ಥಾನದ ಟ್ರೋಫಿಯನ್ನು ಪಡೆಯಲು ನಾಣ್ಯ ಚಿಮ್ಮಿಕೆ ಮೂಲಕ ವಿಜಯ ತಂಡವನ್ನು ಘೋಷಿಸಲಾಗುವುದು. ದಯವಿಟ್ಟು 2 ತಂಡದ ಆಟಗಾರರು ಮುಖ್ಯ ವೇದಿಕೆ ಬಳಿ ಬರಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಎಸ್, ಪಂದ್ಯಕ್ಕೆ ಬರ್ತಾ ಇದ್ದೇವೆ. ಇಲ್ಲಿ ನಾವು ನಾಣ್ಯ ಚಿಮ್ಮಿಕೆಯನ್ನು ಗೆದ್ದುಕೊಂಡಂತ VFC ಮ್ಯಾಂಗ್ಳೂರ್ ತಂಡ ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡುತ್ತಾ ಇದ್ದಾರೆ. ಇಲ್ಲಿ ದಾಂಡುಗಾರಿಕೆಯನ್ನು ಸಜ್ಜು ಮಾಡಿಬಿಡಿ ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜಾರ್ ಡಿ ತಂಡ. ಎಸ್, ತೀರ್ಪುಗಾರರೇ, ಪಂದ್ಯಕ್ಕೆ ಹಸಿರು ಬಣ್ಣದ ನಿಶಾನೆ ನೀಡಿದ ಪಂದ್ಯವನ್ನು ಮುಂದುವರಿಸಬೇಡಿ. ಗ್ರ್ಯಾಂಡ್ ಫಿನಾಲೆ ಫೈನಲ್ ಪಂದ್ಯ ಆಗುತ್ತಾ ಇದೆ. ನಮ್ಮಲ್ಲಿರುವಂತಹ ಪ್ರಶ್ನೆಗೆ ಉತ್ತರ ಬೀಳುವಂತ ಪಂದ್ಯ. ಈ VMC ಟ್ರೋಫಿ 2025 ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸುವಂತ ತಂಡ ಯಾವುದು? ಒಂದು ಕಡೆಯಲ್ಲಿ VFC ಮ್ಯಾಂಗ್ಳೂರ್, ಆದರೆ ಮಗದೊಂದು ಭಾಗದಲ್ಲಿ ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜಾರ್. ಸೊಗಸಾದ ದಾಳಿ ಇದು. ಕಳೆದ ಸೆಮಿಫೈನಲ್ ನಂಬರ್ 2ರಲ್ಲಿ ಆರಂಭಿಕ ಓವರ್ ಅನ್ನು ಎಸೆದಂತ ಈ ಓರ್ವ ದಾಳಿಗಾರ 6 ಚೆಂಡುಗಳ ಮುಂದೆ ಯಾವುದೇ ರೀತಿಯ ಓಟವನ್ನ ಬಿಟ್ಟುಕೊಡದೆ ಚುಕ್ಕಿ ಚೆಂಡುಗಳ ಗಳಿಸಿಕೊಂಡು ಮೇಡನ್ ಓವರ್ ಅನ್ನು ಸಂಘಟಿಸತಕ್ಕಂಥ ಈ ಓರ್ವ ಎಸೆತಗಾರ ಪ್ರವೀಣ್ ಈ ಸಮಯದಲ್ಲಿ ಫೈನಲ್ ಹಂತದಲ್ಲಿ ಆರಂಭಿಕ ಚೆಂಡಿಗೆ ಆರಂಭಿಕ ವಿಕೆಟ್ ಅನ್ನು ಪಡೆದುಕೊಂಡು ಆರಂಭಿಕ ಜೊತೆಯಾಟಕ್ಕೆ ಮುರಿದಾಟವನ್ನು ನೀಡುತ್ತಾ ಇದೆ ಈ ಓರ್ವ ದಾಳಿಗಾರ. ಅದ್ಭುತವಾದ ಪ್ರಾರಂಭ ಇದು. ಡ್ರೀಮ್ ಸ್ಟಾರ್ಟ್ ಅನ್ನು ಕಂಡುಕೊಳ್ಳುತ್ತಾ ಇದೆ VFC ಮ್ಯಾಂಗ್ಳೂರ್ ತಂಡ. ಅದೇ ರೀತಿ ಈ ಟೂರ್ನಮೆಂಟಿನ ತೃತೀಯ ಸ್ಥಾನವಾಗಿ ಅದೃಷ್ಟದ ನಾಣ್ಯ ಚಿಮ್ಮಿಕೆ ಶೆಟ್ಟಿಗಾರ್ ಯುವ ವೇದಿಕೆ ಮುದ್ರಾಡಿ ಇವರ ಪಾಳಿಗೆ ಬೀಳಿಕೊಂಡು ತೃತೀಯ ಸ್ಥಾನವಾಗಿ ಶೆಟ್ಟಿಗಾರ್ ಯುವ ವೇದಿಕೆ ಮುದ್ರಾಡಿ ತಂಡ VMC ಟ್ರೋಫಿ 2025ಗೆ ಶಾಮೀಲಾಗುತ್ತಾ ಇದೆ. ಅದೇ ರೀತಿ ಈ ಟೂರ್ನಮೆಂಟಿನ ಚತುರ್ಥ ಸ್ಥಾನವಾಗಿ VMC ಟ್ರೋಫಿ 2025ರ ಚತುರ್ಥ ಸ್ಥಾನ SSC ಸಾನೂರ್. 2 ತಂಡಕ್ಕೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ದಾಂಡುಗಾರಿಕೆ ಮುಖ್ಯ ವಿಭಾಗದಲ್ಲಿ ಅರುಣ್, ಅದ್ಭುತವಾದ ದಾಳಿ ಇದು. ದಾಳಿಗೆ ತಕ್ಕ ಉತ್ತರ ಕಾರಣ ಅನುಭವದ ದಾಂಡುಗಾರ ಸ್ಟ್ರೈಕರ್ ತುದಿಯಲ್ಲಿ ಕಾಣಿಸಿಗುತ್ತಾ ಇದ್ದಾರೆ. ಇಲ್ಲಿ ಸಮಯ ಸಂದರ್ಭ ಎಲ್ಲವನ್ನ ಅರಿತುಕೊಂಡು ದಾಂಡುಗಾರ ಅರುಣ್ ದಂಡನ್ನ ಗುಡಿಸುವ ಮುಖಾಂತರವಾಗಿ ಆರಂಭಿಕ ಓಟವನ್ನು ಕಲೆ ಮಾಡುವಾಗ ಖಾತೆ ಶುಭಾರಂಭವಾಗಿದೆ. ಇಲ್ಲಿ ತೃತೀಯ ಚೆಂಡು ಪ್ರವೀಣ್, ಅದ್ಭುತವಾದ ದಾಳಿ ಇದು. ಓಟಕ್ಕೆ ಮನವನ್ನ ಮಾಡಿದ್ರೆ ಇಲ್ಲಿ ಮನವಲ್ಲದ ಓಟಗಳು, ಆದರೆ ವಿಕೆಟ್ಗಳ ನಡುವೆಯಲ್ಲಿ ಬೈಸ್ ರೂಪದಲ್ಲಿ ಒಂಟಿ ಓಟಗಳು ಹೆಚ್ಚುವರಿ ಆಗುತ್ತಾ ಇದೆ. ಇದು ಫೈನಲ್ನ ಕದನ. ಗೆದ್ದರೆ ಚಾಂಪಿಯನ್ಸ್. ಕಾದು ನೋಡಬೇಕಾಗಿದೆ. VMC ಟ್ರೋಫಿ 2025ರ ಚಾಂಪಿಯನ್ಸ್ ಪಟ್ಟವನ್ನ ಅಲಂಕರಿಸುವಂತ ತಂಡ ಯಾವುದೆಂದು. ಅಡ್ಡ ಚೆಂಡಿ ಅನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ವೈಡ್ ಬರುವ ಮುಖಾಂತರವಾಗಿ ಗಳಿಕೆಯಲ್ಲಿ 3 ಓಟಗಳು. VMC ಟ್ರೋಫಿ 2024ರ ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸಿದ ತಂಡ ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜಾರ್ ಡಿ ತಂಡ. ಅದೇ ರೀತಿಯ ಹೋರಾಟವನ್ನು ಸಂಘಟಿತ ಹೋರಾಟವನ್ನು ಮಾಡಿಕೊಂಡು 2025ರ ಪಂದ್ಯದಲ್ಲಿ ಕೂಡ ಫೈನಲ್ ಹಂತದ ತನಕ ತಲುಪಿಯಾಗಿದೆ. ಈ ವರ್ಷ ಕೂಡ ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸಬಹುದು. ಇಲ್ಲಿ ಕಾದು ನೋಡಬೇಕಾಗಿದೆ. ಇಲ್ಲಿ ಯಾರು ಗೆಲ್ಲುವವರು, ಯಾರು ಸೋಲುವವರು, ಗೆಲ್ಲವು ಇಲ್ಲಿ ಪ್ರಶ್ನೆಯಾಗಿ ಬಾಕಿ ಇರುವಾಗ ಪ್ರವೀಣ್ ತನ್ನ ಕ್ಷಣ ವೇಗದ ದಾಳಿಗಳನ್ನು ಮುಂದುವರಿಸುವಾಗ ಇಲ್ಲಿ
ಇಲ್ಲಿ ಒಂದರ ಬಳಿಕ ಅವಳಿ ಓಟಗಳು ಕೂಡ ವಿಕೆಟ್ಗಳ ನಡುವೆ ಹೆಚ್ಚುವರಿಯಾಗುತ್ತಾ ಇದೆ. ಗಳಿಕೆಯಲ್ಲಿ ಆರಂಭಿಕ 5 ಚೆಂಡುಗಳು ಮುಕ್ತಾಯ, 6ರಲ್ಲಿ ಗಳಿಕೆ ಇದೆ. ಉಳಿತಾ ಇದೆ ಓವರ್ ನಂಬರ್ 1ರ ಕೊನೆಯ ಚೆಂಡು. ಲಾಸ್ಟ್ ಬಾಲ್ ಆಫ್ ದ ಫಸ್ಟ್ ಓವರ್. ಶ್ರೇಷ್ಠ ಮಟ್ಟಿನ ಕ್ಷೇತ್ರ ರಕ್ಷಣೆಯಲ್ಲಿ ಅವಕಾಶವನ್ನು ಕೊಟ್ಟರು. ಇಲ್ಲಿ ಅರುಣ್ ಎನ್ನತಕ್ಕಂಥ ಆಟಗಾರನಿಗೆ ಅವಕಾಶಗಳು ನೀಡುವ ಮುಖಾಂತರವಾಗಿ ಓವರ್ ನಂಬರ್ 1 ಮುಕ್ತಾಯಗೊಳ್ಳುತ್ತಾ ಇದೆ. 6 ಚೆಂಡುಗಳು ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆ ಆಗುತ್ತಾ ಇದೆ ಒಟ್ಟು ಮೊತ್ತಗಳು 6 ಓಟಗಳು. 6 ಚೆಂಡುಗಳಿಗೆ 6 ಓಟವನ್ನು ಗಳಿಸ್ತಾ ಇದೆ ತಂಡ. ಲಾಸ್ಟ್ 18 ಬಾಲ್ಸ್ ಲೆಫ್ಟ್. ಆರಂಭದ ಇನ್ನಿಂಗ್ಸಿನ ಕೊನೆಯ 18 ಚೆಂಡುಗಳು. ಈ ಫೈನಲ್ ಹಂತದ ಕೊನೆಯ 18 ಚೆಂಡುಗಳು ಆರಂಭದ ಇನ್ನಿಂಗ್ಸಿನ ಬಾಕಿ ಉಳಿತಾ ಇದೆ. ತನ್ನ ದಂಡುವಿನ ಮುಖಾಂತರವಾಗಿ ತಪ್ಪನ್ನು ಮಾಡಿದ್ರು. ಇಲ್ಲಿ ತಪ್ಪಿಗೆ ಅನುಸಾರವಾಗಿ ರನ್ಔಟ್ ರೂಪದಲ್ಲಿ ವಿಕೆಟ್ಗಳನ್ನ ಬಿಟ್ಟುಕೊಡುತ್ತಾ ಇದ್ದಾರೆ. ಇಲ್ಲಿ ರನ್ಔಟ್ ರೂಪದಲ್ಲಿ ವಿಕೆಟ್ ಅನ್ನು ಬಿಟ್ಟುಕೊಡುವಾಗ ದುರ್ಗಾ ರವರ ಆಟ ಇಲ್ಲಿ ಕೊನೆಗೊಳ್ಳುತ್ತಾ ಇದೆ. ಮನವಲ್ಲದ ಓಟಗಳು ಇಲ್ಲಿ ಬ್ಯಾಟ್ ಮುಖಾಂತರ ಸರಿಯಾದ ಕನೆಕ್ಷನ್ಗಳು ಯಾವುದೇ ರೀತಿಯಲ್ಲಿ ಬರಲಿಲ್ಲ. ಆದರೆ ಓಟಕ್ಕೆ ಮುಖವನ್ನ ಮಾಡಿತಕ್ಕಂಥ ಇರುವ ಜೋಡಿಗಳು ರನ್ಔಟ್ ರೂಪದಲ್ಲಿ ವಿಕೆಟ್ ಅನ್ನು ಬಿಟ್ಟುಕೊಡುತ್ತಾ ಇದ್ದಾರೆ. ನೂತನ ಕ್ರಮಾಂಕದ ದಾಂಡುಗಾರನಾಗಿ ಕಳೆದ ಪಂದ್ಯದ ಹೀರೋ ದ ಸ್ವಿಚ್ ಹಿಟ್ ಮಾಸ್ಟರ್ ರಂಜನ್ ವಾಕ್ಸ್ ಇನ್ ಟು ದ ಮಿಡಲ್ ಆಸ್ ಅ ನಂಬರ್ 4 ಬ್ಯಾಟ್ಸ್ಮನ್. ನಂಬರ್ 4ರ ಕ್ರಮಾಂಕದಲ್ಲಿ ರಂಜನ್ ರವರ ಆಗಮನವಾಗುತ್ತಾ ಇದೆ. ಎಷ್ಟರ ತನಕ ರಂಜನ್ ಮೈದಾನದ ಒಳಭಾಗದಲ್ಲಿ ನಿಲ್ಲುತ್ತಾರೋ ಅಷ್ಟರ ತನಕ ಎದುರಾಳಿ ತಂಡಕ್ಕೆ ಅದು ಅಪಾಯವೇ ಸರಿ. ಇಲ್ಲಿ ಕಾದು ನೋಡಬೇಕಾಗಿದೆ. ಆರಂಭಿಕ 1 ಚೆಂಡು ಇಲ್ಲಿ ಮುಕ್ತಾಯ. ಓವರಿನ 5 ಚೆಂಡುಗಳು ಅರ್ಥಾತ್ ಆರಂಭದ ಇನ್ನಿಂಗ್ಸಿನ ಕೊನೆಯ 17 ಚೆಂಡುಗಳು ಬಾಕಿ ಇದೆ. ಈ ಸಮಯದಲ್ಲಿ ಓವರಿನ ದ್ವಿತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ದಾಳಿಯಲ್ಲಿ ಜಗದೀಶ್ ಓವರಿನ ದ್ವಿತೀಯ ಚೆಂಡು ಇದು ರೈಟ್ ಆರ್ಮ್ ಓವರ್ ದ ವಿಕೆಟ್. ಸೊಗಸಾಗಿದ್ದು ದಂಡನೆಯಲ್ಲಿ ಡೀಪ್ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಚೆಂಡು ಚಲಿಸ್ತಾ ಇದೆ. ಒಂದು ಸುಲಭೆಯಲ್ಲಿ ಬಳಿಕ ಅವಳಿಗೆ ಓಟಕ್ಕೆ ಕರೆಯನ್ನು ಕೊಟ್ಟರೆ ಇಲ್ಲಿ ಅವಳಿ ಕೂಡ ಸಂಪೂರ್ಣ ತೃತೀಯ ಓಟಕ್ಕೆ ಕರೆಯನ್ನು ನೀಡುವಾಗ ಇಲ್ಲಿ ತೃತೀಯ ಓಟ ಕೂಡ ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. 3 ಓಟಗಳ ಸೇರ್ಪಡೆಯಲ್ಲಿ ಇದರೊಂದಿಗೆ ಗಳಿಕೆಯಲ್ಲಿ ಈ 3 ಓಟಗಳು ಬರುವ ಮುಖಾಂತರವಾಗಿ ಖಾತೆಯಲ್ಲಿ ಜಮೆ ಆಗುತ್ತಾ ಇದೆ 9 ಆನ್ ದ ಸ್ಕೋರ್ ಬೋರ್ಡ್. 2 ಚೆಂಡುಗಳು ಇಲ್ಲಿ ಮುಕ್ತಾಯ. ಚಿತ್ತರಂಜನ್ ತನಗಂತಿನ ತೃತೀಯ ಚೆಂಡು ವೈಡ್ ಎನ್ನತಕ್ಕಂಥ ತೀರ್ಪು. +1 ಅವಳಿ ಓಟಗಳ ಸೇರ್ಪಡೆಯಾಗುತ್ತಾ ಇದೆ. 2 ಓಟಗಳು ಬರುವ ಮುಖಾಂತರವಾಗಿ ಗಳಿಕೆಯಲ್ಲಿ ಜಮೆ ಆಗುತ್ತಾ ಇದೆ 11 ಆನ್ ದ ಸ್ಕೋರ್ ಬೋರ್ಡ್. ಇಲ್ಲಿ ಆರಂಭಿಕ 2 ಚೆಂಡು ಮುಕ್ತ. ಇದು ತೃತೀಯ ಚೆಂಡು. ಲೆಗ್ ಬೈಸ್ ರೂಪದಲ್ಲಿ ಮಗದೊಂದು ಓಟವನ್ನು ಕಲೆ ಮಾಡುತ್ತಾ ಇದೆ ಇಲ್ಲಿ ಇರುವ ಜೋಡಿಗಳು. ಓವರಿನ 3 ಚೆಂಡುಗಳ ಆಟ ಮುಕ್ತಾಯ. 3 ಚೆಂಡುಗಳು ಇನ್ನು ಕೂಡ ಬಾಕಿ ಉಳಿತಾ ಇದೆ. ಇಲ್ಲಿ ತನ್ನ ಓವರಿನ 4ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಅದ್ಭುತವಾಗಿತ್ತು ಇಲ್ಲಿ ಎಸೆತ ತಿರುವನ್ನು ಕಂಡುಕೊಳ್ಳುವ ಮುಖಾಂತರವಾಗಿ ದಾಂಡುಗಾರ ಆದ ಚೆಂಡಿಗೆ ಅನುಗುಣವಾಗಿ ದಂಡಿಸಲು ವಿಫಲತೆ ಹಾದಿಯನ್ನು ಹಿಡಿಯುವಾಗ ಇಲ್ಲಿ 4 ಚೆಂಡುಗಳ ಆಟ ಮುಕ್ತಾಯ. ಓವರಿನ ಕೊನೆ 2 ಚೆಂಡು ಬಾಕಿ ಇದೆ. ಸ್ಕ್ವೇರ್ ಆಫ್ ದ ವಿಕೆಟ್ ದಂಡಿಸುವಂತ ಪ್ರಯತ್ನದಲ್ಲಿ ಇದ್ರು ಇಲ್ಲಿ ಬಲಗೈ ಪ್ರಬಲ ದಾಂಡುಗಾರ ಅನುಭವದ ಆಟಗಾರ ಅರುಣ್. ಆದರೆ 1 ಓಟಗಳು ಮಾತ್ರ ಬರುವ ಮುಖಾಂತರವಾಗಿ ಇಲ್ಲಿ 5 ಚೆಂಡುಗಳು ಈ ಓವರಿನ ಮುಕ್ತಾಯ. ಕೊನೆಯ 1 ಚೆಂಡು ಬಾಕಿ ಇದೆ. 12 ಒಟ್ಟು ಖಾತೆಯಲ್ಲಿ ಬರ್ತಾ ಇದೆ. ಕ್ಷಣ ಮಾತ್ರ ಗಾಳಿಯಲ್ಲಿ ತೇಲಾಡಿರುವ ಚೆಂಡು. ಬಾಲ್ ಇಸ್ ಹೈ ಅಪ್ ಆನ್ ದಿ ಏರ್. ನೇರವಾಗಿ ಇಲ್ಲಿ ಶಾರ್ಟ್ ವಿಕೆಟ್ ಭಾಗದಲ್ಲಿ ಇದ್ದಂತಹ ಕ್ಷೇತ್ರ ರಕ್ಷಕನ ಭದ್ರ ಬೊಗಸೆಯಲ್ಲಿ ಚೆಂಡು ಇರಿಸುತ್ತಾ ಇದೆ. ಮಗದೊಮ್ಮೆ ತಂಡಕ್ಕೆ ಕಳೆದ ಪಂದ್ಯದಲ್ಲಿ ಆಸರೆಯಾಗತಕ್ಕಂಥ ಬ್ಯಾಟರ್ ರಂಜನ್ ಇನ್ನಿಂಗ್ಸ್ ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. 2 ಓವರ್ಗಳ ಆಟ ಕೂಡ ಮುಕ್ತಾಯ. ಇಲ್ಲಿ 2 overs ಕಂಪ್ಲೀಟೆಡ್. 12 ಆನ್ ದ ಸ್ಕೋರ್ ಬೋರ್ಡ್. 13 ಗಳಿಕೆಯಲ್ಲಿ ಕ್ಷಮಿಸಿ 12 balls ಕಂಪ್ಲೀಟೆಡ್. 13 ಆನ್ ದ ಸ್ಕೋರ್ ಬೋರ್ಡ್. ಶ್ರವಣ್ ದಾಳಿಯಲ್ಲಿ ದೊಡ್ಡ ಹೊಡೆದ ಪ್ರಯತ್ನವನ್ನ ಮಾಡ್ರು. ಇಲ್ಲಿ ಅದ್ಭುತವಾದ ಕ್ಯಾಚ್ ಅನ್ನ ಪಡೆಯುವ ತವಕದಲ್ಲಿ ಇದ್ರು. ಇಲ್ಲಿ
ಆ ಚೆಂಡನ್ನ ರಕ್ಷಿಸುವಲ್ಲಿ ಯಶಸ್ಸನ್ನ ಕಂಡುಕೊಂಡು ಕೊನೆಯ ಕ್ಷಣದಲ್ಲಿ ಭೂಮಿ ತಾಯಿಗೆ ಸ್ಪರ್ಶವಾಗಿರ್ತಕ್ಕಂಥ ಚೆಂಡು ಇಲ್ಲಿ ಕೇವಲ ಆರಂಭಿಕ ಒಂದು ಚೆಂಡು ಇಲ್ಲಿ ಮುಕ್ತಾಯ. ಶ್ರವಣ್ ಓವರಿನ ದ್ವಿತೀಯ ಚೆಂಡು. ಶ್ರೇಷ್ಠ ಮಟ್ಟಿನ ದಾಳಿ ದುಃಖ ಮಾಡುತ್ತಾ ಇರೋದ ಕ್ಷಣ ವೇಗದ ದಾಳಿಯನ್ನ ಇಲ್ಲಿ ಮುಂದುವರಿಸುವಾಗ ಇಲ್ಲಿ ಒಂದಕ್ಕೆ ಮಾತ್ರ ಅವಕಾಶಗಳಿದೆ. ಒನ್ ಮೋರ್ ರೆಡಿ ಟು ದ ಸ್ಕೋರ್ ಬೋರ್ಡ್. ಸ್ಕೋರ್ ಬೋರ್ಡ್ ಜಂಪ್ಸ್ ಟು 15 ಆನ್ ದ ಬೋರ್ಡ್. 15 ಗಳಿಕೆ ಇಳಿದೆ. ತನ್ನ ಓವರಿನ ತೃತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಗೈ ಪ್ರಬಲ ಬ್ಯಾಟರ್ ಓವರಿನ ತೃತೀಯ ಚೆಂಡನ್ನು ಎದುರಿಸುವುದರಲ್ಲಿ ಇಲ್ಲಿ ದಂಡಿಸತಕ್ಕಂಥ ಪ್ರಯತ್ನ. ಇಲ್ಲಿ ಕ್ಷಣ ಮಾತ್ರ ಗಾಳಿಯಲ್ಲಿ ಇದ್ದಂತ ಚೆಂಡೆ ಇಲ್ಲಿ ಕೊನೆಯ ಕ್ಷಣದಲ್ಲಿ ತಪ್ಪನ್ನ ಮಾಡುತ್ತಾ ಇದ್ದಾರೆ. ಇಲ್ಲಿ ಮೂರು ಚೆಂಡುಗಳಲ್ಲಿ ಆಟ ಮುಕ್ತ. ಇಲ್ಲಿ 3 ಚೆಂಡುಗಳು ಇನ್ನು ಕೂಡ ಬಾಕಿ ಉಳಿತಾ ಇದೆ. ಗಳಿಕೆಯಲ್ಲಿ 16 ಓಟಗಳು ಜಮೆ ಆಗುತ್ತಾ ಇದೆ. ಓವರಿನ 4ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಮತ್ತಿಲ್ಲಿ ರಕ್ಷಣಾತ್ಮಕ ರೀತಿಯಲ್ಲಿ ದಂಡನ್ನು ಬೀಸುವ ಮುಖಾಂತರವಾಗಿ ಒಂದು ಓಟವನ್ನು ಕಲೆ ಮಾಡ್ತಾ ಇದ್ದಾರೆ. ಇಲ್ಲಿ ಗಳಿಕೆಯಲ್ಲಿ 4 ಚೆಂಡುಗಳ ಆಟ ಮುಕ್ತಾಯ. ಓವರಿನ ಕೊನೆಯ 2 ಚೆಂಡುಗಳು ಬಾಕಿ ಇದೆ. ತನಕಂದಿನ 5ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ಶ್ರೇಷ್ಠ ಮಟ್ಟಿನ ಎಸೆತದಲ್ಲಿ ಕ್ಲೀನ್ ಬೋಲ್ಡ್ ಆಗುತ್ತಾ ಇದ್ದಾರೆ. ಶ್ರವಣ್ ಬತ್ತಳಿಕೆಯಿಂದ ಬಿಟ್ಟ ಬಾನ ಎದುರಾಳಿಯ ಹೃದಯ ಸೀಳಿ ಹೋಗುವ ರೀತಿಯಲ್ಲಿ ಇತ್ತು. ಕ್ಲೀನ್ ಬೋಲ್ಡ್ ಆಗುವ ಮುಖಾಂತರವಾಗಿ ಇಲ್ಲಿ ಎಡಗೈ ದಂಡುಗರ ನಿರ್ಗಮನದ ಹಾದಿಯನ್ನು ಹಿಡಿತಾ ಇದ್ದಾರೆ. ಇದರೊಂದಿಗೆ ಓವರಿನ 5 ಚೆಂಡುಗಳು ಮುಕ್ತಾಯ. ಕೊನೆಯ 1 ಚೆಂಡು ಮಾತ್ರ ಬಾಕಿ. ಲಾಸ್ಟ್ ಬಾಲ್ ಆಫ್ ಥರ್ಡ್ ಓವರ್. ತೃತೀಯ ಓವರಿನ ಕೊನೆಯ 1 ಚೆಂಡು ಮಾತ್ರ ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 17 ಓಟಗಳು. 17 ಆನ್ ದ ಸ್ಕೋರ್ ಬೋರ್ಡ್. ಕೊನೆಯ 1 ಚೆಂಡುಗಳಲ್ಲಿ ಮಾತ್ರ ಬಾಕಿ ಉಳಿತಾ ಇದೆ. ಓವರ್ ನಂಬರ್ 3 ಪ್ರಗತಿಯಲ್ಲಿ ಇನ್ನು ಉಳಿತಾ ಇದೆ. ಆರಂಭದ ಇನ್ನಿಂಗ್ಸಿನ ಕೊನೆಯ 7 ಚೆಂಡುಗಳು. ಗಳಿಕೆಯಲ್ಲಿ ಒಟ್ಟಾಗಿ ಕಾಣಸಿಗುತ್ತಾ ಇದೆ 17 ಮಾತ್ರ. ಗಳಿಕೆಯಲ್ಲಿದೆ. 17 ಆನ್ ದ ಸ್ಕೋರ್ ಬೋರ್ಡ್. ಓವರಿನ ಕೊನೆಯ ಚೆಂಡು ಇದು. ದಾಳಿಯಲ್ಲಿ ಶ್ರವಣ್ ರೈಟ್ ಆರ್ಮ್ ರೌಂಡ್ ದ ವಿಕೆಟ್ ದಾಳಿಯ ಮುಖಾಂತರವಾಗಿ ಬಲಗೈ ದಂಡುಗಾರನ ಕಡೆಗೆ ಮುಂದುವರಿಸಬೇಕಾಗಿದೆ. ಓವರ್ ನಂಬರ್ 3 ಕೊನೆಯ ಚೆಂಡನ್ನ ಇಲ್ಲಿ ಕೊನೆಯ ಬಾರಿ ಚೆಂಡನ್ನ 2-3 ಬಾರಿ ಭೂಮಿ ತಾಯಿಗೆ ಮುಟ್ಟಿಸಿ ತನ್ನದೇ ಆದ ಶೈಲಿಯಲ್ಲಿ ಬಲಗೈ ದಾಂಡುಗಾರನ ಕಡೆ ಧರಿಸತಕ್ಕಂಥ ಪ್ರಯತ್ನ. ಇಲ್ಲಿ ಚೆಂಡು ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶಗಳು ಬರುತ್ತಾ ಇದೆ. ಇದರೊಂದಿಗೆ 3 ಓವರ್ಗಳು ಮುಕ್ತಾಯ. 18 ಖಾತೆಯಲ್ಲಿದೆ. ಹದಿನೆಂಟು ಚೆಂಡುಗಳು ಮುಕ್ತವಾಗಿದೆ. ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 18 ಓಟಗಳು ಜಮೆ ಆಗುತ್ತಾ ಇದೆ. ಓವರಿನ ಆರಂಭಿಕ ಚೆಂಡನ್ನು ಎಸೆಯುವಂತೆ ದಾಳಿಗಾರ ಜಗ್ಗು ದಾಳಿಯಲ್ಲಿ ಆರಂಭಿಕ ಚೆಂಡಿಗೆ ಇಲ್ಲಿ 1 ಓಟಗಳು ಬರುವ ಮುಖಾಂತರವಾಗಿ ಗಳಿಕೆಯಲ್ಲಿ ಯಾವುದೇ ರೀತಿಯ ಓಟಗಳು ಬರುತ್ತಾ ಇಲ್ಲ. ಇಲ್ಲಿ ಕ್ಷೇತ್ರ ರಕ್ಷಣೆ ತಪ್ಪುಗಳು. ಬೌಂಡರಿ ಬರುತ್ತಾ ಇದೆ. ಈ ಬೌಂಡರಿ ಬರುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ 22. ಖಾತೆಯಲ್ಲಿದೆ. ಓವರಿನ ತೃತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಟು ದ ರೈಟ್ ಹ್ಯಾಂಡೆಡ್ ಬ್ಯಾಟರ್. ಓವರಿನ ತೃತೀಯ ಚೆಂಡು ಇದು. ಇಲ್ಲಿ ದಂಡಿಸತಕ್ಕಂಥ ಪ್ರಯತ್ನ. ಹಾಫ್ ಸ್ಟಾಪ್ ಅನ್ನು ಮಾಡಿದ್ರಲ್ಲಿ ದಾಳಿಗಾರ. ಒಂದು ಸುಲಭೆಯಲ್ಲಿ ಬಳಿಕ ದ್ವಿತೀಯ ಓಟದ ಕರೆಯನ್ನು ಕೊಟ್ಟರು. ಇಲ್ಲಿ ದ್ವಿತೀಯ ಓಟ ಕೂಡ ಸಂಪೂರ್ಣಗೊಳ್ಳುತ್ತಾ ಇದೆ. 2 ಓಟಗಳು ಹೆಚ್ಚುವರಿಯಾಗುವ ಮುಖಾಂತರವಾಗಿ ಇಲ್ಲಿ ಮೂರು ಚೆಂಡುಗಳು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಓವರಿನ 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. ಇಲ್ಲಿ
4 ಅಂಕಿಅಂಶ ಪಟ್ಟಿಯಲ್ಲಿದೆ. 24 ಆನ್ ದ ಸ್ಕೋರ್ ಬೋರ್ಡ್. 24ರಲ್ಲಿ ಗಳಿಕೆ ಇದೆ. ಇಲ್ಲಿ ರನ್ ಔಟ್ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಇಲ್ಲಿ ಇದರೊಂದಿಗೆ ಓವರಿನ 4 ಚೆಂಡುಗಳು ಮುಕ್ತಾಯವಾಗುತ್ತಾ ಇದೆ. ಈ ಸಮಯದಲ್ಲಿ ಯಾವುದೇ ರೀತಿಯ ಎದುರಾಳಿಗಳಿಗೆ ಓಟಗಳನ್ನು ಬಿಟ್ಟು ಕೊಡುತ್ತಾ ಇಲ್ಲ ಇಲ್ಲಿ ದಾಳಿಗಾರಿಕೆ ವಿಭಾಗ. 24ರಲ್ಲಿ ಗಳಿಕೆ ಇದೆ. 24 ಆನ್ ದ ಸ್ಕೋರ್ ಬೋರ್ಡ್. ಲಾಸ್ಟ್ 2 ಬಾಲ್ಸ್ ಲೆಫ್ಟ್ ಹಿಯರ್. ಆರಂಭದ ಇನ್ನಿಂಗ್ಸಿನ ಕೊನೆಯ 2 ಚೆಂಡುಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ. ಆ 2 ಚೆಂಡುಗಳು ಬಾಕಿ ಇರುವಾಗ ಓವರಿನ 5ನೇ ಚೆಂಡನ್ನ ಮುಂದುವರಿಸಬೇಕಾಗಿದೆ. ಇಲ್ಲಿ ಜಗ್ಗು ದಾಳಿಯಲ್ಲಿ ಮುನ್ನುಗ್ಗಿ ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಮತ್ತೆ ಗುಟ್ರಕ್ಷಣೆಯಲ್ಲಿ ತಪ್ಪುಗಳು ಬರುವ ಮುಖಾಂತರವಾಗಿ ಬೈಸ್ ರೂಪದಲ್ಲಿ ಒಂಟಿ ಓಟಗಳನ್ನು ಹೆಚ್ಚುವರಿ ಮಾಡ್ತಾ ಇದೆ. ಇದರೊಂದಿಗೆ 5 ಚೆಂಡುಗಳು ಮುಕ್ತಾಯ. ಓವರಿನ ಕೊನೆಯ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಆರಂಭದ ಇನ್ನಿಂಗ್ಸಿನ ಕೊನೆಯ 1 ಚೆಂಡು ಬಾಕಿ ಇದೆ. 25ರಲ್ಲಿ ಗಳಿಕೆ ಇದೆ. 25 ಆನ್ ದ ಸ್ಕೋರ್ ಬೋರ್ಡ್ ಉಳಿತಾ ಇದೆ. ಆರಂಭದ ಇನ್ನಿಂಗ್ಸಿನ ಕೊನೆಯ ಚೆಂಡು ಅರ್ಥಾತ್ 4ನೇ ಓವರಿನ ಕೊನೆಯ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಇದು ಫೈನಲ್ ಹಂತದ ಆರಂಭದ ಇನ್ನಿಂಗ್ಸಿನ ಕೊನೆಯ ಚೆಂಡು. ಕೊನೆಯ ಬಾರಿ ಜಗ್ಗು ಚೆಂಡನ್ನು ಕೈಗೆತ್ತುತ್ತದನ್ನು ಈ ಟೂರ್ನಮೆಂಟಿನ ಕೊನೆಯ ಬಾರಿ ದಾಳಿಯನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ಕೊನೆಯ ಚೆಂಡಿಗೆ ಭರ್ಜರಿಯಾದ ಪ್ರಹಾರದ ನೋಟವನ್ನು ಇಟ್ಟುಕೊಂಡ್ರು. ಆದರೆ ರನ್ನಿಂಗ್ ಕ್ಯಾಚ್ ಅನ್ನು ಪಡೆಯುತ್ತಾ ಇದ್ದಾರೆ ಫೀಲ್ಡರ್. ಇದರೊಂದಿಗೆ ಆರಂಭದ ಇನ್ನಿಂಗ್ಸ್ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ. ಒಟ್ಟು ಮೊತ್ತ 25 ಓಟ. 26 ಎನ್ನುವ ಸವಾಲನ್ನು ಬೆನ್ನಟ್ಟಬೇಕಾಗಿದೆ 24 ಚೆಂಡುಗಳ ಮುಂದೆ. 26 ಓಟಗಳ ಅವಶ್ಯಕತೆ ಇದೆ 24 ಚೆಂಡುಗಳ ಮುಂದೆ. ದಯವಿಟ್ಟು ಆಟಗಾರರು ಆದಷ್ಟು ಬೇಗ ಮೈದಾನವನ್ನು ಸಜ್ಜು ಮಾಡಿ. ದಯವಿಟ್ಟು 2 ತಂಡ ಆಟಗಾರರ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಆಟಗಾರರೇ, ಮಳೆ ಬರುವ ಸಾಧ್ಯತೆಗಳು ಕಾಣಸಿಗುತ್ತಾ ಇದೆ. ಇಲ್ಲಿ ಇಷ್ಟರ ತನಕ ದೇವರ ಅನುಗ್ರಹ ನಮ್ಮ ಮೇಲೆ ಇದೆ. ದಯವಿಟ್ಟು ನೀಡತಕ್ಕಂಥ ಅನುಗ್ರಹ ದೇವರ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡು ಬಹಳ ಸುಂದರ ರೀತಿಯಲ್ಲಿ ಪಂದ್ಯವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಈ ಸಮಯದಲ್ಲಿ ಆಟಗಾರರು ಅದಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನು ಮಾಡಿಕೊಳ್ಳಬೇಕೆಂದು ನಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಮೈದಾನವನ್ನು ಸಜ್ಜು ಮಾಡಿಬಿಡಿ 2 ತಂಡದ ಆಟಗಾರರೇ. ದಯವಿಟ್ಟು ಆಟಗಾರರೇ ದಂಡುಗಾರಿಕೆಯನ್ನು ಆದಷ್ಟು ಬೇಗ ಸಜ್ಜು ಮಾಡಿಬಿಡಿ. ವರುಣನ ಆರ್ಭಟ ಯಾವುದೇ ಸಮಯದಲ್ಲೂ ಕೂಡ ಭೂಮಿಗೆ ಸ್ಪರ್ಶವಾಗಬಹುದು. ದಯವಿಟ್ಟು ವರುಣನ ಆರ್ಭಟ ಆರಂಭವಾಗುವ ಮುಂಚಿತವಾಗಿ ಈ ಒಂದು ಸುಂದರವಾದ ಫೈನಲ್ ಪಂದ್ಯ ಆದ ಬಳಿಕ ಗಣ್ಯ ಅತಿಥಿಗಳ ಉಪಸ್ಥಿತಿಯೊಂದಿಗೆ ಈ ಟೂರ್ನಮೆಂಟಿನ ಬಹುಮುಖ್ಯ ಅಂಗ್ಯ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಕೂಡ ಬರಲಿಕ್ಕಿದೆ. ಅದ ನಿಟ್ಟಿನಲ್ಲಿ ಆಟಗಾರರು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಆದಷ್ಟು ಬೇಗ ಪಂದ್ಯವನ್ನು ಮುಂದುವರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಇದು ದ್ವಿತೀಯ ಇನ್ನಿಂಗ್ಸಿನ ಆರಂಭಿಕ ಚೆಂಡು. ಇದು ಉಲ್ಟಾ ದಂಡಿನ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಆರಂಭಿಕ ಚೆಂಡು ಇದು ಚುಕ್ಕಿ ಚೆಂಡಾಗಿ ದಾಖಲಾಗುತ್ತಾ ಇದೆ. ಯಾವುದೇ ರೀತಿಯ ಓಟಗಳಿಗೆ ಅವಕಾಶಗಳಿಲ್ಲ. ಅರುಣ್ ದಾಳಿಯಲ್ಲಿ ತನ್ನ ಗಂದಿನ ದ್ವಿತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಆರಂಭಿಕ ಚೆಂಡು ಇದು ತಡೆ ಹಿಡಿಯಬಲ್ಲಂತ ದಾಳಿಯೊಂದಿಗೆ ಇಲ್ಲಿ ದ್ವಿತೀಯ ಚೆಂಡು ಸೊಗಸಾದ ದಾಳಿ. ಇದು ಅದ್ಭುತವಾದ ದಾಳಿ. ಇದು ಅದ್ಭುತದ ಲೈನ್ ಅನ್ನು ಬಳಕೆ ಮಾಡುತ್ತಾ ಇದರಲ್ಲಿ ದಾಳಿಗಾರ ಅರುಣ್ ಶ್ರೇಷ್ಠ ಮಟ್ಟಕ್ಕರ 6 ಮೊತ್ತವಾದ ದಾಳಿಗಳನ್ನೇ ಕಂಡುಕೊಳ್ಳುತ್ತಾ ಇದ್ದೇವೆ. ಈ ಸಮಯದಲ್ಲಿ 2 ಚೆಂಡುಗಳು ಮುಕ್ತಾಯ. 2 ಚುಕ್ಕಿ ಚೆಂಡುಗಳು. ಇದು ತೃತೀಯ ಚೆಂಡು ರೈಟ್ ಆರ್ಮ್ ರೌಂಡ್ ದ ವಿಕೆಟ್ ದಾಳಿಯಲ್ಲಿ ಸೊಗಸಾಗಿತ್ತು. ಇಲ್ಲಿ ದಾಳಿಯಲ್ಲಿ ಗೂಟ ರಕ್ಷಣೆ ಕಂಚಮಟ್ಟಿನಲ್ಲಿ ಎಡವಿಕೊಳ್ಳುವಾಗ ರೂಪದಲ್ಲಿ
ಒಂದು ಓಟಗಳು ಹೆಚ್ಚುವರಿ ಆಗುತ್ತಾ ಇದೆ. ದಂಡುಗಾರಿಗೆ ಅವಕಾಶಗಳು ಇತ್ತು ಇಲ್ಲಿ ವಿಕೆಟ್ಗಳ ನಡುವೆ ಓಟವನ್ನು ಸಂಪೂರ್ಣಗೊಳಿಸಲು. ಇಲ್ಲಿ ಖಾತೆ ಶುಭಾರಂಭಗೊಳ್ಳುತ್ತಾ ಇದೆ. ಒಂದು ಅಂಕಿಅಂಶ ಪಟ್ಟಿಯಲ್ಲಿ ಆರಂಭಿಕ 3 ಚೆಂಡುಗಳ ಪೈಕಿ ಇಲ್ಲಿ ಮುಕ್ತಾಯ. ಓವರಿನ 4ನೇ ಚೆಂಡು ಇದು. ರೈಟ್ ಆರ್ಮ್ ರೌಂಡ್ ದ ವಿಕೆಟ್ಗೆ ಭರ್ಜರಿಯಾದ ಪ್ರಹಾರವನ್ನು ದಂಡಿಸಿದ್ರು, ಆದರೆ ಘೋಷಿತ ಒಂಟಿಯತ್ತ ಮುಖ ಮಾಡುತ್ತಾ ಇದೆ. ಅದ್ಭುತವಾಗಿತ್ತು ದಾಂಡುಗಾರಿಕೆ, ಆದರೆ ಆ ಒಂದು ವಲಯ ಘೋಷಿತ ಒಂಟಿ ಎನ್ನತಕ್ಕಂಥ ವಲಯವಾಗುತ್ತಾ ಇದೆ. ಇದರೊಂದಿಗೆ 4 ಚೆಂಡುಗಳ ಮುಕ್ತಾಯ ಆಗುತ್ತಾ ಇದೆ. 6 balls ಕಂಪ್ಲೀಟೆಡ್, 2 ಆನ್ ದ ಸ್ಕೋರ್ ಬೋರ್ಡ್. ಇನ್ನುಳಿದಂತ 18 ಚೆಂಡುಗಳ ಮುಂದೆ ವಿಜಯಕ್ಕಾಗಿ ಬೇಕಾಗಿದೆ 24 ಓಟಗಳು. 18 ಚೆಂಡುಗಳ ಮುಂದೆ 24 ಓಟಗಳು ವಿಜಯಕ್ಕಾಗಿ ಬೇಕಾಗಿದೆ. ಹದಿನೆಂಟು ಚೆಂಡುಗಳ ಮುಂದೆ ವಿಜಯಕ್ಕಾಗಿ 24 ಓಟಗಳು ಬೇಕಾಗಿದೆ. ಇಲ್ಲಿ ದಾಳಿಯಲ್ಲಿ ಯಶ್ರಾಜ್ ಓವರ್ ನಂಬರ್ 2ರ ಆರಂಭಿಕ ಚೆಂಡುಯಲ್ಲಿ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ದಾಳಿಯ ಮುಖಾಂತರವಾಗಿ ಬಲಗೈ ದಾಂಡುಗಾರನ ಕಡೆಗೆ ಇದು ಸುಲಭದ ಚೆಂಡುಯಲ್ಲಿ ವೈಡ್ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಅಡ್ಡ ಚೆಂಡು ಬರುವ ಮುಖಾಂತರವಾಗಿ ಗಳಿಕೆಯಲ್ಲಿ 1 ಹೆಚ್ಚುವರಿ 3 ಒಟ್ಟು ಖಾತೆಯಲ್ಲಿ ಬರುತ್ತಾ ಇದೆ. ಓವರಿನ ಆರಂಭಿಕ ಚೆಂಡನ್ನ ಮತ್ತೆ ಮುಂದುವರಿಸಬೇಕಾಗಿದೆ. ಇಲ್ಲಿ ಪ್ರಥಮ ಚೆಂಡಲ್ಲಿ ಮತ್ತೆ ಇಲ್ಲಿ ವೈಡ್ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ವೈಡ್ ನ ಬಳಿಕ ವೈಡ್ಗಳು ಬರುತ್ತಾ ಇದೆ. ಕ್ರಮವಲ್ಲದ ದಾಳಿಯನ್ನು ಸಂಘಟಿಸಿದರೆ ಈ ಸಮಯದಲ್ಲಿ ದಾಳಿಗಾರ ಯಶ್ರಾಜ್ ಲಯಕ್ಕೆ ಮರಳಿ ಬರಲೇಬೇಕಾಗಿದೆ. ಈ ಸಮಯದಲ್ಲಿ ಇದು ಫೈನಲ್ ಕದನ, ಗೆದ್ದರೆ ಮಾತ್ರ ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸಬಹುದು. ಈ ಸಮಯದಲ್ಲಿ ಇಲ್ಲಿ ದಂಡಿಸತಕ್ಕಂಥ ಪ್ರಯತ್ನ ಅಪ್ ಅಂಡ್ ಓವರ್. ಇಲ್ಲಿ ಚೆಂಡು ನೇರವಾಗಿ ಚಿಪ್ ಸ್ಕ್ವೇರ್ ಲೈವ್ ಭಾಗದಲ್ಲಿ ಚಲಿಸುವಾಗ 1ರ ಬಳಿಕ ಅವಳಿಗೆ ಕರೆ ಇತ್ತು. ಇಲ್ಲಿ ತೀರ್ಪುಗಾರಿಗೆ ಜೋರಾದ ಮನವಿಯನ್ನು ಕೊಟ್ಟರು, ಅದರ ನಕಾರಾತ್ಮಕ ತೀರ್ಪು ಹೊರಬೀಳುತ್ತಾ ಇದೆ. ಅವಳಿ ಓಟಗಳು ವಿಕೆಟ್ಗಳ ನಡುವೆ ಸಂಪೂರ್ಣಗೊಳ್ಳುವಾಗ ಓವರ್ ನಂಬರ್ 2ರ ಆರಂಭಿಕ ಚೆಂಡು ಇಲ್ಲಿ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 6 ಓಟಗಳು ಜಮೆಯಾಗುತ್ತಾ ಇದೆ. ಓವರಿನ 1 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ತನಕಂತಿನ ದ್ವಿತೀಯ ಚೆಂಡು ಇದೆ ಯಶ್ರಾಜ್. ರಕ್ಷಣಾತ್ಮಕ ರೀತಿಯ ಹೊಡೆತ ಇದು. ಡಿಫೆನ್ಸಿವ್ ಶಾಟ್ ಅನ್ನು ದಂಡಿಸ್ತಾ ಇದ್ದಾರೆ. ಇಲ್ಲಿ ಮತ್ತೆ ಇಲ್ಲಿ 1ರ ಬಳಿಕ ಅವಳಿ ಓಟಗಳು ಕೂಡ ಸಂಪೂರ್ಣಗೊಳ್ಳುತ್ತಾ ಇದೆ. ಮತ್ತೆ 2 ಹೆಚ್ಚುವರಿ. ಎರಡು ಚೆಂಡುಗಳು ಇಲ್ಲಿ ಮಾತ್ರ ಮುಕ್ತಾಯಲ್ಲಿ. ಓವರಿನ 4 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ತನಕಂತಿನ ತೃತೀಯ ಚೆಂಡು ಇದು. ಸ್ವಿಚ್ ಹಿಟ್ನ ಪ್ರಯತ್ನವನ್ನು ಪಟ್ಟರು, ಆದರೆ ನೇರವಾಗಿ ಕ್ಲೀನ್ ಬೋಲ್ಡ್ ಆಗುವ ಮುಖಾಂತರವಾಗಿ ಮಗದೊಂದು ವಿಕೆಟ್ ಅನ್ನು ಬಿಟ್ಟುಕೊಡುತ್ತಾ ಇದೆ ಇಲ್ಲಿ VFC ಮ್ಯಾಂಗ್ಳೂರ್ ತಂಡ. ಆರಂಭಿಕ 3 ಚೆಂಡುಗಳು ಇಲ್ಲಿ ಮುಕ್ತಾಯ ಮಾತ್ರ. ಓವರಿನ 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಇಲ್ಲಿ ಉಳಿತಕ್ಕಂಥ ಒಟ್ಟಾಗಿ ದ್ವಿತೀಯ ಇನ್ನಿಂಗ್ಸಿನ 15 ಚೆಂಡುಗಳು ಬಾಕಿ ಉಳಿತಾ ಇದೆ. ಆ 15 ಚೆಂಡುಗಳ ಮುಂದೆ ವಿಜಯಕ್ಕಾಗಿ ಇನ್ನು ಬೇಕಾಗಿದೆ ಇಲ್ಲಿ 18 ಓಟಗಳು. ಕಾದು ನೋಡಬೇಕಾಗಿದೆ 15ರ ಮುಂದೆ 18 ಓಟಗಳನ್ನ ಯಾವ ರೀತಿಯಲ್ಲಿ ದಂಡುಗಾರಿಕೆ ವಿಭಾಗ ಕಲೆ ಮಾಡುವ ಪ್ರಯತ್ನವನ್ನು ಮಾಡುತ್ತಾರೆ ಎಂದು. ಇಲ್ಲಿ ಸೊಗಸಾಗಿದ್ದು ದಾಳಿ. ಇಲ್ಲಿ ಮತ್ತೆ ತಪ್ಪನ್ನ ಮಾಡಿದ್ರು. ಇಲ್ಲಿ ಮತ್ತೆ ತಪ್ಪು. ಇದರೊಂದಿಗೆ ಮಗದೊಂದು ವಿಕೆಟ್ ಅನ್ನು VFC ಮ್ಯಾಂಗ್ಳೂರ್ ತಂಡ ಬಿಟ್ಟುಕೊಡುತ್ತಾ ಇದೆ. ಈ ಸಮಯದಲ್ಲಿ ಒತ್ತಡವನ್ನು ಸೃಷ್ಟಿ ಮಾಡುತ್ತಾ ಇದೆ ಇಲ್ಲಿ ದಂಡುಗಾರಿಕೆ ವಿಭಾಗ. ಉಳಿದಂತ 14ರ ಮುಂದೆ ಇನ್ನು ವಿಜಯಕ್ಕಾಗಿ 18 ಓಟಗಳು ಬೇಕಾಗಿದೆ. 14ರ ಮುಂದೆ 18 ಓಟಗಳು ಇನ್ನು ಬೇಕಾಗಿದೆ ವಿಜಯಕ್ಕಾಗಿ. ಇಲ್ಲಿ ಆರಂಭಿಕ 4 ಚೆಂಡುಗಳು ಇಲ್ಲಿ ಮುಕ್ತಾಯ ಮಾತ್ರ. ಓವರಿನ ಕೊನೆಯ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಲಾಸ್ಟ್ 2 balls ಲೆಫ್ಟ್ ಆಫ್ ದ ಸೆಕೆಂಡ್ ಓವರ್. ದಾಳಿಯಲ್ಲಿ ಓವರ್ ನಂಬರ್ 2ರ ಕೊನೆಯ 2 ಚೆಂಡುಗಳು ಬಾಕಿ ಇದೆ. ಓವರಿನ 5ನೇ ಚೆಂಡು ಇದು. ಇಲ್ಲಿ ದಂಡಿಸತಕ್ಕಂಥ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ರಕ್ಷಣಾತ್ಮಕ ರೀತಿಯಲ್ಲಿ ದಂಡಿಸಿದ್ರು. 1 ಸಲಭೆಯಲ್ಲಿ 1ಕ್ಕೆ ಮಾತ್ರ ಅವಕಾಶಗಳಿದೆ. ಇದರೊಂದಿಗೆ 5 ಚೆಂಡುಗಳು ಮುಕ್ತಾಯ. ಕೊನೆಯ 1 ಚೆಂಡು ಮಾತ್ರ ಬಾಕಿ. ದ್ವಿತೀಯ ಓವರಿನ 1 ಚೆಂಡು ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 9 ಓಟಗಳು ಉಳಿತಾ ಇದೆ. ಓವರ್ ನಂಬರ್ 2ರ ಕೊನೆಯ 1 ಚೆಂಡು. ದಾಟುಗಾರಿಕೆ ಮುಖ್ಯ ವಿಭಾಗದಲ್ಲಿ ಉಮೇಶ್ 1 ಚೆಂಡು ಬಾಕಿ ಇದೆ. ಓವರ್ ನಂಬರ್ 2ರ ಕೊನೆಯ ಚೆಂಡನ್ನ
ಎಸೆಯಬೇಕಾಗಿದೆ ಇಲ್ಲಿ ದಾಳಿಗಾರ ಯಶರಾಜ್ 9 ಗಳಿಕೆಯಲ್ಲಿ. ಇದು ಓವರಿನ ಕೊನೆಯ ಚೆಂಡು ಸೊಗಸಾದ ದಂಡನೆಯಲ್ಲಿ ರಕ್ಷಣಾತ್ಮಕ ರೀತಿಯಲ್ಲಿ ಇಲ್ಲಿ ದಂಡನ್ನು ಬೀಸುವ ಪ್ರಯತ್ನವನ್ನು ಪಟ್ಟಿರಲಿ, ಯಾವುದೇ ರೀತಿಯ ಅಪಾಯಗಳಿಲ್ಲ. ಇದರೊಂದಿಗೆ 2 ಓವರ್ಗಳು ಮುಕ್ತಾಯವಾಗುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 10, ಇನ್ನುಳಿದಂತ 12 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 16 ಓಟಗಳ ಅವಶ್ಯಕತೆ ಇದೆ. 12 ಚೆಂಡುಗಳ ಆಟ ಬಾಕಿ ಇದೆ ಕ್ರೀಡಾಭಿಮಾನಿಗಳೇ. 16 ಓಟಗಳು ವಿಜಯಕ್ಕೆ ಬೇಕಿರುವಾಗ ಇಲ್ಲಿ ಅದೃಷ್ಟ ಎನ್ನೋದೇ ಇಲ್ಲ, ಪರಿಶ್ರಮವೇ ಇಲ್ಲ. ಅದೃಷ್ಟ ಎನ್ನೋದು ಲಿಫ್ಟ್ ಅಂತೆ, ಪರಿಶ್ರಮ ಎನ್ನುವುದು ಮೆಟ್ಟಲಂತೆ. ಅದೃಷ್ಟ ಕೈ ಕೊಟ್ಟರೂ ಕೂಡ ಪರಿಶ್ರಮದ ಮುಖಾಂತರವಾಗಿ ಮೇಲೇರಬಹುದು. ಇಲ್ಲಿ ಕ್ಷೇತ್ರ ರಕ್ಷಕರು ಎಚ್ಚೆತ್ತುಕೊಂಡು ಪ್ರತಿ ಒಂದು ಚೆಂಡನ್ನು ಬಹುವೇಗನೆ ಪಡೆದುಕೊಂಡು ಕ್ಷೇತ್ರ ರಕ್ಷಣೆ ಮಾಡಿದೆ. ಅದಲ್ಲಿ ಚುಕ್ಕಿ ಚೆಂಡನ್ನು ಬಹುವೇಗನೆ ಗೂಟ ರಕ್ಷಕ ಪಡೆದುಕೊಂಡು ಗುಟ್ಟಗಳ ಹಿಂಬದಲ್ಲಿ ತನ್ನ ಕೈಚಲಕವನ್ನು ತೋರ್ಪಡಿಸಿ ಆದಲ್ಲಿ ಪಂದ್ಯದ ಮೇಲೆ ಬಹುತೇಕ ಹಿಡಿತವನ್ನು ಸಾಧಿಸಬಹುದು. ಆದರೆ VFC ಮ್ಯಾಂಗ್ಳೂರ್ ತಂಡಕ್ಕೆ ಒಂದು ದೊಡ್ಡ ಹೊಡೆತ ಬಂದದ್ದೇ ಆದಲ್ಲಿ ಪಂದ್ಯದ ಚಿತ್ರಣವನ್ನೇ ಬದಲಾಯಿಸಬಹುದು. ದಾಂಡುಗಾರರಲ್ಲಿ ಆ ದೊಡ್ಡ ಹೊಡೆತ ದಂಡಿಸಬಲ್ಲ ಅವಕಾಶ ಇರತಕ್ಕಂಥ ಚೆಂಡಾಗಿತ್ತು. ಇಲ್ಲಿ ಫುಲ್ ಟಾಸ್ ಆಗಿ ಬಂದಂತ ಚೆಂಡಿಗೆ ಇಲ್ಲಿ ದಾಂಡುಗಾರ ರಕ್ಷಣಾತ್ಮಕ ರೀತಿಯಲ್ಲಿ ದಂಡನ್ನು ಬೀಸುವ ಮುಖಾಂತರವಾಗಿ ಒಂಟಿ ಓಟವನ್ನು ಕಲೆ ಮಾಡುತ್ತಾ ಇದ್ದಾರೆ. ಇಲ್ಲಿ ತೃತೀಯ ಓವರಿನ ಆರಂಭಿಕ 1 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ದ್ವಿತೀಯ ಚೆಂಡಿಗೆ ಮತ್ತೆ ಫುಲ್ ಟಾಸ್ ಆಗಿ ಬರತಕ್ಕಂಥ ಚೆಂಡಿಲಿ ಕ್ಷಣ ಮಾತ್ರ ಗಾಳಿಯಲ್ಲಿ ತೇಲಾಡತಕ್ಕಂಥ ಚೆಂಡಿಲಿ 1 ಸುಲಭ ಬಳಿಕ ಅವಳಿ ಓಟಗಳು ಕೂಡ ಇಲ್ಲಿ ಸಂಪೂರ್ಣವಾಗುತ್ತಾ ಇದೆ. ಈ 2 ಓಟಗಳು ಬರುವ ಮುಖಾಂತರವಾಗಿ ಗಳಿಕೆಯಲ್ಲಿ ಜಮೆಯಾಗುತ್ತಾ ಇದೆ 13. 13 ಆನ್ ದ ಸ್ಕೋರ್ ಬೋರ್ಡ್. 13ರಲ್ಲಿ ಗಳಿಕೆ ಇದೆ. ಆರಂಭಿಕ 2 ಚೆಂಡುಗಳು ಇಲ್ಲಿ ಮಾತ್ರ ಮುಕ್ತಾಯ. ಕೊನೆಯ 13 ಓಟಗಳ ಅವಶ್ಯಕತೆ ಇದೆ ಉಳಿತಕ್ಕಂಥ 10 ಚೆಂಡುಗಳ ಮುಂದೆ. ಇಲ್ಲಿ ತೀರ್ಪುಗಾರರಿಂದ ವೈಡ್ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. +1 ಅವಳಿ ಓಟಗಳ ಸೇರ್ಪಡೆ. ಇನ್ನು ಉಳಿದಂತ 10 ಚೆಂಡುಗಳು ವಿಜಯಕ್ಕಾಗಿ ಬೇಕಾಗಿದೆ 11 ಓಟಗಳು. 10 balls left, 11 more runs required to win this match. ದುರ್ಗಾ ಕಮ್ಬ್ಯಾಕ್ ಅನ್ನು ಮಾಡಲೇಬೇಕಾಗಿದೆ. 10 ಚೆಂಡುಗಳ ಆಟ ಬಾಕಿ ಇದೆ. 11 ಓಟಗಳು ವಿಜಯಕ್ಕಾಗಿ. ಕೊನೆಯ 10 ಚೆಂಡುಗಳು 11 ಓಟಗಳು ಬೇಕಾಗಿದೆ. ಇಲ್ಲಿ ರೋಚಕತೆಯ ಪಂದ್ಯ ಇದು, ಫೈನಲ್ನ ಕದನ ಇದು. ಇದರೊಂದಿಗೆ ಇಲ್ಲಿ ತಪ್ಪನ್ನು ಮಾಡಿದ ಕ್ಷೇತ್ರ ರಕ್ಷಕ 1ರ ಬಳಿಕೆಯಲ್ಲಿ ಅವಳಿಗೆ ಕರೆಯನ್ನು ಕೊಟ್ಟರು. ಇಲ್ಲಿ ವಿಕೆಟ್ಗಳ ನಡುವೆ ಚುರುಕಿನ ಓಟಗಳು. 2 more added to the scoreboard. ಈ 2 ಓಟಗಳು ಬರುವ ಮುಖಾಂತರವಾಗಿ ಗಳಿಕೆಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ. ಇಲ್ಲಿ ಒಟ್ಟು ಮೊತ್ತ 17 ಖಾತೆಯಲ್ಲಿ ಜಮೆಯಾಗುತ್ತಾ ಇದೆ. ಒಂಬತ್ತು ಚೆಂಡುಗಳು ಇನ್ನು ಕೊನೆಯದಾಗಿ ಬಾಕಿ ಉಳಿತಾ ಇದೆ. ಇನ್ನು ವಿಜಯಕ್ಕಾಗಿ ಕೂಡ 9 ಓಟಗಳು ಬೇಕಾಗಿದೆ. ಇಲ್ಲಿ ಮತ್ತೆ ಕಲಾತ್ಮಕ ಶೈಲಿಯ ಹೊಡೆತ ಇದು. ಲೀಲಾಜಾಲವಾಗಿ ದಂಡನ್ನು ಬೀಸುತ್ತಾ ಇದ್ದಾರೆ ಇರುವ ಜೋಡಿಗಳು. ವಿಕೆಟ್ಗಳ ನಡುವೆ ಶ್ರೇಷ್ಠ ಮಟ್ಟಿನ ದಾಂಡುಗಾರಿಕೆ ಇದು. ಇನ್ನು 8 ಚೆಂಡುಗಳ ಆಟ ಬಾಕಿ, 8 ಓಟಗಳು ವಿಜಯಕ್ಕಾಗಿ. ಕೊನೆಯ 2 ಚೆಂಡುಗಳು ಚುಕ್ಕಿ ಚೆಂಡನ್ನು ಮಾಡಿದ್ದೆ ಅದರಲ್ಲಿ ದುರ್ಗಾ ಮತ್ತೆ ಕಂಬ್ಯಾಕ್ ಅನ್ನು ತೋರ್ಪಡಿಸಬಹುದು. ಆದರೆ ದಾಳಿಗಾರರು ಎಸೆಯುವಂತ ಪ್ರತಿ ಒಂದು ಚೆಂಡಿಗೆ ಅನುಸಾರವಾಗಿ ತನ್ನ ದಂಡನ್ನ ಬಿಚ್ಚಿ ಹೊಡೆಯುವಲ್ಲಿ ಅದ್ಭುತ ರೀತಿಯ ಪಾತ್ರವನ್ನು ನಿಭಾಯಿಸಿದರೆ. ಇಲ್ಲಿ 1 ಚೆಂಡು ಬಾಕಿ ಇದೆ. ಒಟ್ಟಾಗಿ 7 ಓಟಗಳ ಅವಶ್ಯಕತೆ ಇದೆ ಉಳಿತಕ್ಕಂಥ 7 ಚೆಂಡುಗಳ ಮುಂದೆ. ನೆಲಕಚ್ಚಿ ಬಂದಂತ ಚೆಂಡಿಗಳಿಗೆ ಅದ್ಭುತ ರೀತಿಯ ದಂಡನ್ನು ತೋರ್ಪಡಿಸಿದ್ರಲ್ಲಿ 1 ಸುಲಭೆಯಲ್ಲಿ. ಇದರೊಂದಿಗೆ ಕೊನೆಯ 6 ಚೆಂಡುಗಳ ಮುಂದೆ ವಿಜಯಕ್ಕಾಗಿ ಇನ್ನು 6 ಓಟಗಳು ಬೇಕಾಗಿದೆ. 6 balls left, 6 more runs required to win this match. 6ರ ಮುಂದೆ 6 ಓಟಗಳು ಇನ್ನು ವಿಜಯಕ್ಕಾಗಿ ಬೇಕಾಗಿದೆ. ಮದಿಮೆ ಆತಿನ ಸುರುಟ್ಟು ಪನೊಂದಿತ್ತಲ ಆಳು ಮೇರೆ ಎನ್ನ ಬಂಗಾರದ ಕಂಡನಿ, ಮೇರೆ ಎನ್ನ ಬಂಗಾರದ ಕಂಡನಿ. ಮದಿಮೆ ಆತಿನ ಸುರುಟ್ಟು ಪನೊಂದಿತ್ತಲ ಆಳು ಮೇರೆ ಎನ್ನ ಬಂಗಾರದ ಕಂಡನಿ, ಮೇರೆ ಎನ್ನ ಬಂಗಾರದ ಕಂಡನಿ. ಮದಿಮೆ ಆಯ್ಬಕ ಚೂರು ಸಮಾಯಬಕ ಪಣದೊಲ್ಲಲು ಮೇರೆ ಎನ್ನ ಬಂಗಾರಪುರ ಕಂಡಿನಿ, ಮೇರೆ ಎನ್ನ ಬಂಗಾರಪುರ ಕಂಡಿನಿ ಎನ್ನತಕ್ಕಂಥ ಮಾತನ್ನು ಹೇಳುತ್ತಾ ಇದು ಫೈನಲ್ನ ಕದನ. ಗೆದ್ದರೆ ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸಬಹುದು. ಬಹಳಷ್ಟು ಕುತೂಹಲಕಾರಿಯಿಂದ ತುದಿಕಾಲಲ್ಲಿ ನಿಂತುಕೊಂಡು ಪಂದ್ಯದ ವೀಕ್ಷಣೆ ಕ್ರೀಡಾಭಿಮಾನಿಗಳು ಕಾಣಸಿಗುತ್ತಾ ಇದ್ದಾರೆ. ಈ 6 ಚೆಂಡುಗಳ ಆಟ ಬಾಕಿ ಇರುವಾಗ, 6 ಓಟಗಳು ವಿಜಯಕ್ಕೆ ಬೇಕಿರುವಾಗ ಇರುವ ಜೋಡಿಗಳು ಉಮೇಶ್ ಜೊತೆ ಕೂಡುತ್ತಾ ಪ್ರವೀಣ್ ರವರ ಜೊತೆಯಾಟ ಯಾವ ರೀತಿಯಲ್ಲಿ ದಾಂಡುಗಾರಿಕೆ ವಿಭಾಗಕ್ಕೆ ಹೊರತುಪಡಿಸಿ ಪಂದ್ಯವನ್ನು ಗೆಲ್ಲಲು ಪರಿಶ್ರಮವನ್ನು ಮಾಡಬಹುದು. ದಾಳಿಗಾರಿಕೆಯಲ್ಲಿ 6 ಚೆಂಡುಗಳ ಮುಂದೆ 6 ಓಟವನ್ನ ಯಾವ ರೀತಿಯಲ್ಲಿ ನಿಯಂತ್ರಿಸಬಲ್ಲಂತೆ ಎಸೆತಗಾರಿಕೆಯನ್ನು ತೋರ್ಪಡಿಸಬಹುದು ಈ ಓರ್ವ ದಾಳಿಗಾರ.
ಶರತ್ ದಾಳಿಯಲ್ಲಿ ಆರಂಭಿಕ ಚೆಂಡು ಗೂಟ ರಕ್ಷಣೆಯಲ್ಲಿ ಕಂಚಮಟ್ಟಿನ ತಪ್ಪುಗಳು ಬರುತ್ತಾ ಇದೆ. ಆರಂಭದ ಚೆಂಡಿಗೆ ಬೈಸ್ ರೂಪದಲ್ಲಿ 1 ಓಟಗಳ ಹೆಚ್ಚುವರಿ ಆಗುತ್ತಾ ಇದೆ. ಇನ್ನು 5 ಚೆಂಡುಗಳು ಬಾಕಿ ಇದೆ. ವಿಜಯಕ್ಕಾಗಿ 5 ಓಟಗಳು ಬೇಕಾಗಿದೆ. ಕೊನೆಯ 5 ಚೆಂಡುಗಳಿಗೆ 5 ಓಟಗಳು ಇನ್ನು ಬೇಕಾಗಿದೆ. ಇಲ್ಲಿ 5 to go 5 to get. 5ರ ಮುಂದೆ 5 ಓಟಗಳು ಇನ್ನು ವಿಜಯಕ್ಕಾಗಿ ಬೇಕಾಗಿದೆ. ಇಲ್ಲಿ ಕುತೂಹಲಕಾರಿಯ ಪಂದ್ಯ ಇದು. ಯಾವುದೇ ಸಮಯದಲ್ಲೂ ಕೂಡ ಸ್ಥಿತಿಗತಿಯನ್ನು ಬದಲಾಯಿಸಬಲ್ಲಂತ ಓವರ್ ಅನ್ನು ಸಂಘಟಿಸಬಲ್ಲ ಸಾಮರ್ಥ್ಯ ಹೊರತಕ್ಕಂಥ ದಾಳಿಗಾರ ಈ ಶರತ್. ಯಾವ ರೀತಿಯಲ್ಲಿ ಈ ಇರುವ ಜೋಡಿಗಳನ್ನ ಕಟ್ಟಿ ಹಾಕೋರ್ತಾರೆ ಎಂದು ಕಾದು ನೋಡಬೇಕಾಗಿದೆ ಈ ಸಮಯದಲ್ಲಿ. ಆರಂಭಿಕ 1 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. 5 ಚೆಂಡುಗಳ ಆಟ ಬಾಕಿದು. ಈ ಗೆಲ್ಲತಕ್ಕಂಥ ಪೈಕಿಗಳಲ್ಲಿ ಬಹಳಷ್ಟು ಜುಡ್ಡಿನ ಹೋರಾಟಗಳು 2 ತಂಡಗಳ ನಡುವೆ ಕಾಣಸಿಗುತ್ತಾ ಇದೆ. 5 ಚೆಂಡುಗಳು ಬಾಕಿ, ಇನ್ನು ವಿಜಯಕ್ಕಾಗಿ 5 ಓಟಗಳು. ಕ್ಷೇತ್ರ ರಕ್ಷಣೆಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಮಾಡುವ ಮುಖಾಂತರವಾಗಿ ಇಲ್ಲಿ ಕಾದು ನೋಡಬೇಕಾಗಿದೆ. ಶರತ್ ತನ್ನ ಓವರಿನ ದ್ವಿತೀಯ ಚೆಂಡನ್ನು ಮುಂದುವರಿಸ್ತಾ ಇದ್ದಾರೆ. ಇಲ್ಲಿ ತೀರ್ಪುಗಾರಿಂದ ವೈಡ್ ಅನ್ನತಕ್ಕಂಥ ತೀರ್ಪು +1 ಅವಳಿ ಓಟಗಳ ಸೇರ್ಪಡೆಯಾಗುತ್ತಾ ಇದೆ. 2 more added to the scoreboard. ವೆಲ್ಕಮ್ ಸ್ಕೋರ್ಸ್. ಇದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 23 ಓಟಗಳು ಜಮೆಯಾಗುತ್ತಾ ಇದೆ. ಇನ್ನು 5ರ ಮುಂದೆ ವಿಜಯಕ್ಕಾಗಿ 3 ಓಟಗಳು ಮಾತ್ರ ಬೇಕಾಗಿದೆ. ಇಲ್ಲಿ ಬಹುತೇಕ ಪಂದ್ಯದ ಮೇಲೆ ಹಿಡಿತವನ್ನ ಸಾಧಿಸ್ತಾ ಇದೆ VFC ಮ್ಯಾಂಗ್ಳೂರ್ ತಂಡ. 5 ಚೆಂಡುಗಳ ಮುಂದೆ 3 ಓಟಗಳು ಇನ್ನು ಬೇಕಾಗಿದೆ. ಇದು ಓವರಿನ ದ್ವಿತೀಯ ಚೆಂಡು. ಸೊಗಸಾದ ದಂಡನೆ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಚೆಂಡು ಚಲಿಸ್ತಾ ಇದೆ. 1 ಸುಲಭೆಯಲ್ಲಿ ಬಳಿಕ 1ಕ್ಕೆ ಮಾತ್ರ ಅವಕಾಶಗಳಿದೆ. ಇದರೊಂದಿಗೆ 24ರಲ್ಲಿ ಗಳಿಕೆ ಇದೆ. 24 ಆನ್ ದ ಸ್ಕೋರ್ ಬೋರ್ಡ್. ಕೊನೆಯ 2 ಚೆಂಡುಗಳು 2 ಓಟಗಳು ಬೇಕಾಗಿದೆ. ಉಳಿತಕ್ಕಂಥ 4 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 4ರ ಮುಂದೆ 2 ಓಟಗಳು ಇನ್ನು ವಿಜಯಕ್ಕಾಗಿ ಬೇಕಾಗಿದೆ. ಇಲ್ಲಿ ಕ್ಲೋಸ್ ಫೀಲ್ಡ್ ಸೆಟ್ ಅನ್ನು ಮಾಡಲಾಗುತ್ತಾ ಇದೆ. ಇಲ್ಲಿ ಕಾದು ನೋಡಬೇಕಾಗಿದೆ ಯಾವ ರೀತಿಯಲ್ಲಿ ಕ್ಲೋಸ್ ಫೀಲ್ಡ್ ಸೆಟ್ ಅನ್ನ ವಂಚಿಸಿಕೊಂಡು ದಾಂಡುಗಾರರು ಓಟವನ್ನು ಕಲೆ ಮಾಡುತ್ತಾರೆ ಎಂದು. ಇಲ್ಲಿ ಅದ್ಭುತವಾದ ಎಸೆತ. ಇದು ಶ್ರೇಷ್ಠ ಮಟ್ಟಿನ ದಾಳಿ ಆಗುತ್ತೆ. ಇಲ್ಲಿ ರನ್ ಔಟ್ ಆಗುವ ಸಾಧ್ಯತೆಗಳಿದೆ. ರನ್ ಔಟ್ ಅನ್ನತಕ್ಕಂಥ ತೀರ್ಪು. ಇಲ್ಲಿ ಕೊನೆಯ 3 ಚೆಂಡುಗಳು ಇನ್ನು ಕೂಡ ಬಾಕಿ, 2 ಓಟಗಳು ಇನ್ನು ಕೂಡ ಬೇಕಾಗಿದೆ. ಇಲ್ಲಿ ಕೊನೆಯ 3 ಚೆಂಡುಗಳ ಮುಂದೆ 2 ಓಟಗಳು. ಲಾಸ್ಟ್ 3 balls left, 2 more runs required to win this match. ಇಲ್ಲಿ ನೂತನ ಕ್ರಮಾಂಕದ ದಾಂಡುಗಾರನಾಗಿ ವೀಕ್ಷಿತ್ರವರ ಆಗಮನವಾಗುತ್ತಾ ಇದೆ. ಸ್ಟ್ರೈಕ್ ಅನ್ನ ಉಮೇಶ್ ಪಡೆದಾಗಿದೆ. ಇಲ್ಲಿ 3 ಚೆಂಡುಗಳ ಮುಂದೆ 2 ಓಟಗಳನ್ನ ಯಾವ ರೀತಿಯಲ್ಲಿ ಗಳಿಸ್ತಾರೆ ಇಲ್ಲಿ ಎಲ್ಲವೂ ಪ್ರಶ್ನೆ ಆಗುತ್ತಾ ಇದೆ. ಶರತ್ ತನ್ನ ಅದ್ಭುತವಾದ ದಾಳಿಗಳೊಂದಿಗೆ ದಾಂಡುಗಾರನ ತಡೆ ಹಿಡಿಯಬಲ್ಲಂತ ಸಾಮರ್ಥ್ಯದೊಂದಿಗೆ ಈ ಕ್ಷಣದಲ್ಲಿ ದಾಳಿಯನ್ನು ಸಂಘಟಿಸಲೇಬೇಕಾಗಿದೆ. ಕಾರಣ 3 ಚೆಂಡು ಬಾಕಿ, ಇಲ್ಲಿ 2 ಓಟಗಳು ವಿಜಯಕ್ಕಾಗಿ ಬೇಕಾಗಿದೆ. ಇದು ವೀರಭದ್ರ ಮಹಾಮಾಯಿ ಕ್ರಿಕೆಟ್ ಸಂಘ ಬಿಟ್ಟು ಆಯೋಜಿಸುವಂತಹ ಅದ್ದೂರಿಯ VMC ಟ್ರೋಫಿ 2025. ಇದು ರೋಚಕತೆ ಫೈನಲ್ನ ಕದನ. ಇದು ಚಾಂಪಿಯನ್ಸ್ ಪಟ್ಟಕ್ಕಾಗಿ ಹೋರಾಟ. ದಂಡಿಸಿದ್ರು ಇಲ್ಲಿ ಕ್ಷೇತ್ರ ರಕ್ಷಣೆ ಕಂಚಬಂಡ ತಪ್ಪು. ಇಲ್ಲಿ 1 ಓಟಗಳು ಬಂದಾಗಿದೆ. ಇದರೊಂದಿಗೆ ಪಂದ್ಯ ಸಮಬಲಗೊಳ್ಳುತ್ತಾ ಇದೆ. ಸ್ಕೋರ್ಸ್ ಆಲ್ ಲೆವೆಲ್ ಹಿಯರ್. ಉಳಿತಾ ಇದೆ ಇನ್ನು 2 ಚೆಂಡುಗಳು. ವಿಜಯಕ್ಕಾಗಿ 1 ಓಟಗಳು ಬೇಕಾಗಿದೆ. 2 ಚೆಂಡು ಬಾಕಿ, 1 ಓಟ ಬೇಕಾಗಿದೆ. 2 ಚೆಂಡುಗಳ ಮುಂದೆ ಇಲ್ಲಿ 1 ಓಟಗಳಲ್ಲಿ. ಇದರೊಂದಿಗೆ ಇಲ್ಲಿ ಗುಡ್ ರಕ್ಷಣೆ ಮತ್ತೆ ವೈಡ್. ಇದರೊಂದಿಗೆ VFC ಮ್ಯಾಂಗ್ಳೂರ್ ಚಾಂಪಿಯನ್ಸ್ ಆಫ್ VMC ಟ್ರೋಫಿ 2025 ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಟೀಮ್ VFC ಮ್ಯಾಂಗ್ಳೂರ್ ತಂಡಕ್ಕೆ. ಅದೇ ರೀತಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಟೀಮ್ ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜಾರ್ ದಡ್ಡಿ ತಂಡ ಕೂಡ ಅಭಿನಂದನೆಗಳು.
ವೀರಭದ್ರ ಮಹಮ್ಮಾಯಿ ಕ್ರಿಕೆಟರ್ ಸಂಘಬೆಟ್ಟು ಸಿದ್ದಕಟ್ಟೆ ಇದರ 5ನೇ ವರ್ಷದ VMC ಟ್ರೋಫಿ 2025 ಈ ಕಾರ್ಯಕ್ರಮ ಅದ್ದೂರಿಯಾಗಿ ಯಶಸ್ವಿಯಾಗಿ ಪೂರ್ಣಗೊಂಡಿತು. ಇದೀಗ ಅಂತಿಮ ಘಟ್ಟ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮದ ಅತಿಥಿಗಳನ್ನು ಗೌರವಿಸುವುದು ನಮ್ಮ ಕರ್ತವ್ಯ. ಬಂದಿರತಕ್ಕಂಥ ಅತಿಥಿಗಳಾದ ಶ್ರೀ ಮಾಧವ ಶೆಟ್ಟಿಗಾರ್ ಮಾತಾಪಿತ ಸಿದ್ದಕಟ್ಟೆ ವೇದಿಕೆಗೆ ಆಗಮಿಸಬೇಕು. ಹಾಗೂ ಅವರೊಂದಿಗೆ ದಿನೇಶ್ ಶೆಟ್ಟಿಗಾರ್ ಮಹಾರತ್ನ ಸಿದ್ದಕಟ್ಟೆ ತಾವು ಕೂಡ ಆಗಮಿಸಬೇಕು. ಅವರೊಂದಿಗೆ ಸಂಘಬೆಟ್ಟು ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಸುನಿಲ್ ಶೆಟ್ಟಿಗಾರ್ ಹಾಗೂ ದಿವಾಕರ ಶೆಟ್ಟಿಗಾರ್, SS ಎಂಟರ್ಪ್ರೈಸಸ್ ಇದರ ಮಾಲಕರಾದಂತಹ ಚಂದ್ರಹಾಸ್ ಶೆಟ್ಟಿಗಾರ್ ಹಾಗೂ ನಾಗೇಶ್ ಶೆಟ್ಟಿಗಾರ್ ತಾವು ಕೂಡ ಈ ಕಾರ್ಯಕ್ರಮಕ್ಕೆ ವೇದಿಕೆಗೆ ಆಗಮಿಸಬೇಕು. ಅವರೊಂದಿಗೆ ಉದ್ಯಮಿಗಳಾದಂತಹ ಆನಂದ ಶೆಟ್ಟಿಗಾರ್ ಉಡಂಗೆ ತಾವು ಕೂಡ ಈ ವೇದಿಕೆಗೆ ಆಗಮಿಸಬೇಕು. ಬಂದಿರತಕ್ಕಂಥ ಎಲ್ಲ ಅತಿಥಿಗಳನ್ನು ಕಿರಣ್ ಶೆಟ್ಟಿಗಾರ್ ತಾವು ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೂ ಜಯಲಕ್ಷ್ಮಿ ಶೆಟ್ಟಿಗಾರಿ ತಾವು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೂ ಹಿರಿಯ ಆಟಗಾರರಂತ ಸುರೇಂದ್ರ ಶೆಟ್ಟಿಗಾರ್ ತಾವು ಕೂಡ ವೇದಿಕೆಗೆ ಆಗಮಿಸಬೇಕು. ತೀರ್ಪುಗಾರರಾದ ಹಾಗೂ ವೀಕ್ಷಕ ವಿವರಣೆಯನ್ನು ನೀಡಿದ ಮೂವರು ತಾವು ವೇದಿಕೆಗೆ ಆಗಮಿಸಬೇಕು. ಬಂದಿರತಕ್ಕಂಥ ಅತಿಥಿಗಳಿಗೆ ಸ್ವಾಗತಿಸುವುದು ನಮ್ಮ ಧರ್ಮ. ಹಾಗಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸಂಘಬೆಟ್ಟಿನ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಂತ ಮಾತಾ ಪಿತಾ ಇಂಜಿನಿಯರ್ ವರ್ಕ್ಸ್ನ ಮಾಲಕರಾದಂತಹ ಮಾಧವ ಶೆಟ್ಟಿಗಾರ್ ಇವರು ಆಗಮಿಸಿದ್ದಾರೆ. ಅವರಿಗೆ VMC ಕ್ರಿಕೆಟರ್ಸ್ 2025 ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೂ ಬಂಟ್ವಾಳ ಭೂ ನ್ಯಾಯಮಂಡಳಿಯ ಸದಸ್ಯರಾದಂತಹ ದಿನೇಶ್ ಶೆಟ್ಟಿಗಾರ್ ಇವರು ಆಗಮಿಸಿದ್ದಾರೆ. ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೂ ಸಂಘಬೆಟ್ಟು ಗ್ರಾಮ ಪಂಚಾಯತ್ನ ಸದಸ್ಯರಾದಂಥ ಸುನಿಲ್ ಶೆಟ್ಟಿಗಾರ್ ಸಿದ್ದಕಟ್ಟಿಯವರಿದ್ದಾರೆ. ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೂ ಉದ್ಯಮಿಗಳಾದಂಥ ಆನಂದ ಶೆಟ್ಟಿಗಾರ್ ಉಡಂಗೆಯವರಿದ್ದಾರೆ. ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಂತಹ SS ಎಂಟರ್ಪ್ರೈಸಸ್ ಇದರ ಮಾಲಕರಾದಂತಹ ಚಂದ್ರಹಾಸ್ ಶೆಟ್ಟಿಗಾರ್ ಸಂಘಬೆಟ್ಟು ಇವರಿದ್ದಾರೆ. ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೂ ಹಿರಿಯ ಆಟಗಾರರು ನಮ್ಮೆಲ್ಲರ ಮಾರ್ಗದರ್ಶಕರು ಆದಂಥ ದಿವಾಕರ ಶೆಟ್ಟಿಗಾರ್ ಮೈಲ್ಬೆಟ್ಟು ಇವರಿದ್ದಾರೆ. ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೂ ಸಂಘಬೆಟ್ಟಿನ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಒಂದು ಸಹಕಾರವನ್ನು ಕೊಡ್ತಿರೋಂಥ ನಾಗೇಶ್ ಶೆಟ್ಟಿಗಾರ್ ಇವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೂ ನಮ್ಮೆಲ್ಲ ಹಿರಿಯ ಆಟಗಾರರು ನಮ್ಮ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಸುರೇಂದ್ರ ಶೆಟ್ಟಿಗಾರ್ ಇವರು ಸಂಘಬೆಟ್ಟು ಇವರಿದ್ದಾರೆ. ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೂ ನಮ್ಮೊಂದಿಗೆ ಮಹಿಳಾ ಸಂಘದ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಜಯಲಕ್ಷ್ಮಿ ಸಂಘಬೆಟ್ಟು ಇವರಿದ್ದಾರೆ. ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಂದಿರತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳಿಗೆ, ಕ್ರೀಡಾಪಟುಗಳಿಗೆ, ಆಡಿರ್ತಕ್ಕಂಥ ಎಲ್ಲ ಆಟಗಾರರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಮುಗಿಸ್ತಾ ಇದ್ದೇನೆ. ಇದೀಗ ತೀರ್ಪುಗಾರರಾಗಿ ನಮಗೆ ಸಹಕಾರವನ್ನು ನೀಡಿದ ಇಬ್ಬರು ತೀರ್ಪುಗಾರರು ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಒಂದು ಗೌರವ ಸ್ಮರಣಿಕೆಯನ್ನು ತಾವು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಈ ಒಂದು ಗೌರವ ಸ್ಮರಣಿಕೆಯನ್ನು ಮಾಧವ ಶೆಟ್ಟಿಗಾರ್ ಅವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ.
ಇಬ್ಬರು ಅತ್ಯುತ್ತಮ ರೀತಿಯ ತೀರ್ಪುಗಾರರು ನಮಗೆ ಸಿಕ್ಕಿದ್ದಾರೆ. ಒಬ್ಬರು ಮೋಹಿನ್, ಮತ್ತೊಬ್ಬರು ನೌಫಾಲ್. ಬೆಳಗ್ಗಿನಿಂದ ಯಾವುದೇ ಒಂದು ಚರ್ಚೆಗಳಿಲ್ಲದೆ ಪಂದ್ಯಾಟವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡಂಥ ತೀರ್ಪುಗಾರರು ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೆ ಒಂದು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಹಾಗೂ ಬೆಳಗ್ಗಿನಿಂದ ಇಲ್ಲಿಯವರೆಗೆ ಒಂದು ವೀಕ್ಷಕ ವಿವರಣೆಯನ್ನು ಕೊಟ್ಟಂತ ಶ್ರೀಶಾ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಕೂಡ ವೇದಿಕೆಗೆ ಬಂದು ನಮ್ಮ ಗೌರವ ಸ್ಮರಣಿಕೆಯನ್ನು ಒಂದು ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅವರಿಗೆ ದಿನೇಶ್ ಶೆಟ್ಟಿಗಾರ್ ಇವರು ಈ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇನ್ನು ಮುಂದಿನ ವಿಜೇತರಿಗೆ ಕೊಡುವ ಬಹುಮಾನವನ್ನು ಶ್ರೀಶಾ ಇವರು ನಡೆಸಿಕೊಡ್ತಾ ಇದ್ದಾರೆ. ಅವರಿಗೆ ಮೈಕನ್ನು ಒಪ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಧನ್ಯವಾದಗಳು ದೀಪಕ್ ಶೆಟ್ಟಿಗಾರ್ ಅವರು. ಬಹಳಷ್ಟು ಅದ್ಭುತ ರೀತಿಯ ಪಂದ್ಯವನ್ನು ಇಂದಿನ ದಿನ ವೀರಭದ್ರ ಮಹಾಮಾಯಿ ಕ್ರಿಕೆಟರ್ಸ್ ಸಂಘ ಬಿಟ್ಟು ಸಿದ್ದಗಟ್ಟೆ ಆಯೋಜಿಸ್ತಾ ಇದೆ. VMC ಟ್ರೋಫಿ 20-25 ದಿನದಗಂತ ನಾಮಧೇಯದೊಂದಿಗೆ ಬಹಳಷ್ಟು ಸುಂದರ ರೀತಿಯಲ್ಲಿ ಇಂದಿನ ದಿನ ಈ ಒಂದು ಪಂದ್ಯವನ್ನು ಆಯೋಜಿಸುವಾಗ ಬೆಳಗಿನ ಸಮಯ ಸೂರ್ಯ ಬರುವ ಸಮಯದಲ್ಲಿ ಮಾಡಿರ್ತಕ್ಕಂಥ ಈ ಒಂದು ಪ್ರಾರಂಭ, ಇಲ್ಲಿ ಸೂರ್ಯ ಅಸ್ತವಾಗುವ ಸಮಯ ಆಗುತ್ತಾ ಇದೆ. ಇಷ್ಟರ ತನಕ ಬಹಳಷ್ಟು ಸುಂದರ ರೀತಿಯಲ್ಲಿ ಆಟಗಾರರು ಬಹಳಷ್ಟು ಪ್ರೋತ್ಸಾಹನ ಮಾಡಿದ್ರು. 16 ತಂಡಗಳ ಪೈಕಿಯಲ್ಲಿ ಕೊನೆಯ ಕ್ಷಣದಲ್ಲಿ 2 ತಂಡಗಳು ಗ್ರ್ಯಾಂಡ್ ಫಿನಾಲೆ ಹಂತಕ್ಕೆ ಲಗ್ಗೆಯನ್ನು ಇಡ್ತಾ ಇದೆ ಇಲ್ಲಿ. ಹೀಗಾಗಿ ನಾವು ನೇರವಾಗಿ ಈಗಾಗಲೇ ವೈಯಕ್ತಿಕ ಬಹುಮಾನಗಳತ್ತ ನಾವು ನೋಟವನ್ನು ಇಟ್ಟುಕೊಳ್ಳುತ್ತಾ ಇದ್ವಿ. ಈ ಟೂರ್ನಮೆಂಟಿನಲ್ಲಿ ಅದ್ಭುತ ರೀತಿಯಲ್ಲಿ ಪ್ರದರ್ಶನ ಹೊರಹಾಕಿದಂಥ 16 ತಂಡಗಳ ಪೈಕಿಯಲ್ಲಿ 2 ತಂಡಗಳು ಫೈನಲ್ ಹಂತಕ್ಕೆ ಇಟ್ಟಿದ್ದು. ಒಂದು ಕಡೆಯಲ್ಲಿ VFC ಬ್ಯಾಂಗ್ಳೂರ್ ರೀತಿ ಪದ್ಮಶ್ರೀ ಮಿಜಾರ್ ದಡ್ಡಿ 2 ತಂಡಗಳಲ್ಲಿ ವೈಯಕ್ತಿಕ ಬಹುಮಾನಗಳು ಹೂಡುವಾಗ ಈ ಫೈನಲ್ ಪಂದ್ಯವನ್ನು ಗೆಲ್ಲಲು ಪ್ರಮುಖ ಪಾತ್ರವನ್ನು ನಿಭಾಯಿಸತಕ್ಕಂಥ VFC ತಂಡದ ಆಟಗಾರ ಯಾರ ಪಾಲಿಗೆ ಹೋಗಬಹುದು? ಫೈನಲ್ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಎನಿಗೆಸಸ್. ಫೈನಲ್ ಪಂದ್ಯದಲ್ಲಿ ಉಂತುಕೊಂಡು ತನ್ನ ದಂಡುವಿನ ಮುಖಾಂತರವಾಗಿ ಅದ್ಭುತ ರೀತಿಯ ಕಲಾತ್ಮಕ ಶೈಲಿಯ ಹೊಡೆತವನ್ನು ದಾಖಲು ಮಾಡಿ ಒಂಟಿಯ ಅವಳಿ ಓಟಗಳನ್ನು ನಿರಂತರವಾಗಿ ದಂಡಿಸತಕ್ಕಂಥ ಏಕಾಂಗಿ ಹೋರಾಟಗಾರ ಇಟ್ಸ್ ನನ್ ಅದರ್ ದೆನ್ ಉಮೇಶ್. VFC ಜೋರಾದ ಕೈ ಚಪ್ಪಲೆ ಬರಲಿ. ಉಮೇಶ್ ಅವರ ಪಾಲಾಗುತ್ತಾ ಇದೆ ಮ್ಯಾನ್ ಆಫ್ ದ ಮ್ಯಾಚ್ ಆಫ್ ದ ಮೆಗಾ ಫೈನಲ್. ಈ ಒಂದು ಪ್ರಶಸ್ತಿಯನ್ನ ನಮ್ಮ ಗಣ್ಯ ಅತಿಥಿಗಳಿಗೆ ಒರ್ವರು ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಜೋರಾದ ಕೈ ಚಪ್ಪಲೆ ಬರಲಿ ಉಮೇಶ್ ಇವರಿಗೆ. ಫೈನಲ್ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಗೆ ಭಾಜನರಾಗುತ್ತಾ ಇದ್ದಾರೆ. ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಉಮೇಶ್ ಅವರಿಗೆ. ಒಂದೊಮ್ಮೆ ನಿಲ್ಲಿ ಉಮೇಶ್ ಅವರ ಮುಖ್ಯ ವೇದಿಕೆಯಲ್ಲಿ. ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ ಬಂದಾಗಿದೆ. ಅದೇ ರೀತಿ ಫೈನಲ್ ಹಂತ ತನಕ ಪ್ರತಿ ಒಂದು ಹಂತದಲ್ಲೂ ಕೂಡ ಸೆಮಿಫೈನಲ್ ಹಂತವಾಗಿರಲಿ, ಕ್ವಾರ್ಟರ್ ಫೈನಲ್ ಹಂತವಾಗಿರಲಿ ತನ್ನ ಬ್ಯಾಟಿಂಗ್ ಮುಖಾಂತರವಾಗಿ ಅದ್ಭುತ ರೀತಿಯ ಓಟವನ್ನು ಕಲೆ ಮಾಡಿ ಈ ಟೂರ್ನಮೆಂಟಿನ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಗಳು ಉಮೇಶ್ ಪಾಲಾಗಿದೆ. ಉಮೇಶ್ ಅವರು ದಯವಿಟ್ಟು ಬನ್ನಿ. ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ಕೂಡ ಸ್ವೀಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಜೋರಾದ ಕೈ ಚಪ್ಪಲೆ ಬರಲಿ. ಇಂದಿನ VMC ಟ್ರೋಫಿ 20-25 ಮೆಗಾ ಫೈನಲ್ ಹಂತದ ಅದ್ಭುತ ರೀತಿಯ ಪ್ರದರ್ಶನ ಹೊರಹಾಕಿ ಬ್ಯಾಟಿಂಗ್ ಮುಖಾಂತರವಾಗಿ ಅದ್ಭುತ ರೀತಿಯ ಓಟವನ್ನ ಕಲೆ ಮಾಡಿ ಈ ಟೂರ್ನಮೆಂಟಿನ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿ ಉಮೇಶ್ ರವರ ಪಾಲಾಗುತ್ತಾ ಇದೆ. ಜೋರಾದ ಕೈ ಚಪ್ಪಲೆ ಬರಲಿ ಉಮೇಶ್ ಇವರಿಗೆ. ಅಭಿನಂದನೆ ಸಲ್ಲಿಸ ಉಮೇಶ್ ಇವರಿಗೆ. ಅದೇ ರೀತಿ ಈ ಟೂರ್ನಮೆಂಟಿನಲ್ಲಿ ಅದೆಷ್ಟೋ ಮಟ್ಟದ ದಾಂಡುಗಾರ ಇದ್ದರೂ ಕೂಡ ತನ್ನ ದಾಳಿಗಾರಿಕೆ ಮುಖಾಂತರವಾಗಿ ತನ್ನ ಕೈಚಲಕದ ಮುಖಾಂತರವಾಗಿ ಕ್ಷಣ ವೇಗದ ದಾಳಿಯೊಂದಿಗೆ ತಿರುವಿರುವಂತಹ ದಾಳಿಗಳೊಂದಿಗೆ ಆ ದಾಂಡುಗಾರನ ಕಟ್ಟಿ ಹಾಕಿದ ಓರ್ವ ದಾಳಿಗಾರ ದ ಬೆಸ್ಟ್ ಬೌಲರ್ ಆಫ್ ದ ಟೂರ್ನಮೆಂಟ್ ಟೀಮ್ ಪದ್ಮಶ್ರೀ ಮಿಜಾರ್ ತಂಡದ ಯಾರ ಪಾಲಿಗೆ ಆಗಬಹುದು ಈ ಬೆಸ್ಟ್ ಬೌಲರ್? ಯಶ್ರಾಜ್ ಪಾಲಾಗುತ್ತಾ ಇದೆ. ಯುವ ಪ್ರತಿಭಾನ್ವಿತ ದಾಳಿಗಾರ ತನ್ನ ಅದ್ಭುತವಾದ ದಾಳಿಯೊಂದಿಗೆ VMC ಟ್ರೋಫಿ 20-25 ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ತನ್ನ ಮಡಿಲಿಗೆ ಮಾಡಿಕೊಳ್ಳುತ್ತಾ ಇದ್ದಾರೆ. ಜೋರಾದ ಕೈ ಚಪ್ಪಲೆ ಬರಲಿ. ನಮ್ಮ ಗಣ್ಯ ಅತಿಥಿಗಳಿಗೆ ಹೊರವರದಂತೆ ಇವರಿಗೆ ಸ್ವೀಕರಿಸ್ತಾ ಇದ್ದಾರೆ, ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಯಶ್ರಾಜ್ ಇವರಿಗೆ. ಅದೇ ರೀತಿ ವೈಯಕ್ತಿಕ ಬಹುಮಾನಗಳ ರಾಜ ಮ್ಯಾನ್ ಆಫ್ ದ ಸೀರೀಸ್
ಈ ಒಂದು ಪ್ರಶಸ್ತಿ ಯಾರ ಪಾಲಿಗೆ ಹೋಗಬಹುದು? ದಾಳಿಗಾರಿಕೆಯಲ್ಲಿ, ದಾಂಡುಗಾರಿಕೆಯಲ್ಲಿ ತನ್ನ ಅದ್ಭುತವಾದ ಪ್ರದರ್ಶನ ಹೊರಹಾಕಿ ಈ ಒಂದು ಕ್ಷಣದಲ್ಲಿ ವಿಎಂಸಿ ಟ್ರೋಫಿ 2025ರ ವೈಯಕ್ತಿಕ ಬಹುಮಾನಗಳ ರಾಜ ವಿಎಫ್ಸಿ ಮ್ಯಾಂಗ್ಳೂರ್ ತಂಡದ ಯಾರ ಪಾಲಿಗೆ ಮ್ಯಾನ್ ಆಫ್ ದ ಸೀರೀಸ್? ಪ್ರವೀಣ್. ಎಸ್, ದ ರೈಟ್ ಆನ್ಸರ್. ಪ್ರವೀಣ್ ಪಾಲಾಗುತ್ತಾ ಇದೆ ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿ. ಅಭಿನಂದನೆ ಸಲ್ಲಿಸ್ತಾ ಇದ್ದ ಪ್ರವೀಣ್ ಇವರಿಗೆ ಈ ಒಂದು ಪ್ರಶಸ್ತಿಯನ್ನ ನಮ್ಮ ಗಣ್ಯ ಅತಿಥಿಗಳು ಹೊರಬರಾದಂತವರು ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಆತ್ಮೀಯ ಕ್ರೀಡಾಭಿಮಾನಿ ಬಂಧುಗಳೇ, ವೀರಭದ್ರ ಮಹಾಮಾಯಿ ಕ್ರಿಕೆಟರ್ಸ್ ಸಂಘಬೆಟ್ಟು ಸಿದ್ದಗಟ್ಟೆ ಸಮಾರೋಪ ಸಮಾರಂಭ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಹೊರಬರಾದಂಥ ನಮ್ಮ ಪ್ರೀತಿಯ ಅತಿಥಿಯಾದಂಥ ವೀರೇಂದ್ರ ಶೆಟ್ಟಿಗಾರ್ ನಮ್ಮ ಜೊತೆ ಇದ್ದಾರೆ. ಜೋರದ ಕೈಚಾಪಲ್ ನೀಡುವ ಮುಖಾಂತರವಾಗಿ ಇವರನ್ನು ಹಾರ್ದಿಕವಾಗಿ ಮುಖ್ಯ ವೇದಿಕೆಗೆ ಸ್ವಾಗತಿಸ್ತಾ ಇದ್ವಿ. ಪ್ರತಿ ಬಾರಿ ಕೂಡ ನಾವು ಪಂದ್ಯವನ್ನು ಮಾಡುವಾಗ ನಮಗೆ ಉತ್ತಮ ರೀತಿಯ ಮಾರ್ಗದರ್ಶನವನ್ನು ನೀಡಿ ನಮಗೆ ಉತ್ತಮವಾದ ಸಲಹೆ ನೀಡಿಕೊಟ್ಟಂತ ಮಾತ್ರ ವ್ಯಕ್ತಿಯಲ್ಲ, ಈ ಒಂದು ಪರಿಸರದವರ ಅದ್ಭುತವಾದ ಕ್ರಿಕೆಟ್ ಆಟಗಾರ ಹೌದು. ಜೋರದ ಕೈಚಾಪಲ್ ನಮ್ಮ ಪ್ರೀತಿಯ ಅತಿಥಿ ಅಂತ ವೀರೇಂದ್ರ ಶೆಟ್ಟಿಗಾರ್ ಇವರಿಗೆ ಸ್ವಾಗತಿಸ್ತಾ ಇದ್ದೇವೆ. ವೀರೇಂದ್ರ ಶೆಟ್ಟಿಗಾರ್ ನಿಮ್ಮನ್ನು ಕೂಡ ಪ್ರೀತಿಯಿಂದ ಈ ಒಂದು ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ಮತ್ತೆ ಇಲ್ಲಿ ನೇರವಾಗಿ ಬಹುಮಾನಗಳ ಮುಖವನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಈಗಾಗಲೇ 16 ತಂಡಗಳ ಪೈಕಿಯಲ್ಲಿ 4 ತಂಡಗಳು ಸೆಮಿಫೈನಲ್ ಹಂತಕ್ಕೆ ಲಗ್ಗೆಯನ್ನು ಹಿಡಿದು ಸೆಮಿಫೈನಲ್ ಹಂತದಲ್ಲಿ ಬಹಳಷ್ಟು ಅದ್ಭುತ ರೀತಿಯ ಪ್ರದರ್ಶನ ಹೊರಹಾಕಿ ತೃತೀಯ ಹಾಗೂ ಚತುರ್ಥ ಸ್ಥಾನಕ್ಕೆ ನಾಣ್ಯಚಿಮ್ಮಿಕೆಯ ಮೂಲಕ ವಿಜಯ ತಂಡವನ್ನು ಘೋಷಿಸಲಾಗಿತ್ತು. ಈ ಒಂದು ಟೂರ್ನಮೆಂಟಿನ ಚತುರ್ಥ ಸ್ಥಾನವಾಗಿ ಟೀಮ್ ಸಿ ಸಾನೂರ್ ತಂಡ ತಮ್ಮ ಮಡಿಲಿಗೆ ಮಾಡಿಕೊಳ್ಳುತ್ತಾ ಇದೆ. ಜೋರಾದ ಕೈ ಚಪ್ಪಳೆ ಬರಲಿ. ತಂಡದ ನಾಯಕ ಅದೇ ರೀತಿ ಆಟಗಾರರ ಜೊತೆಗೂಡಿ ಬಂದು ಈ ಪ್ರಶಸ್ತಿಯನ್ನ ಸ್ವೀಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಜೋರಾದ ಕೈ ಚಪ್ಪಳೆ ಬರಲಿ ಫಾರ್ ದ ಟೀಮ್ ಸಿ ಸಾನೂರ್. ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ SSC ಸಾನೂರ್ ತಂಡಕ್ಕೆ. ಬಹಳಷ್ಟು ಅದ್ಭುತ ರೀತಿಯ ಪ್ರದರ್ಶನ ಹೊರಹಾಕಿದಂತೆ SSC ಸಾನೂರ್ ತಮ್ಮ ಪ್ರೀತಿ ತಮ್ಮ ಸಹಕಾರ ನಮ್ಮ ಮೇಲೆ ಪ್ರತಿ ವರ್ಷ ಕೂಡ ಇದೇ ರೀತಿ ಇರಲಿ. ಅದೇ ರೀತಿ ಈ ಟೂರ್ನಮೆಂಟ್ನ ತೃತೀಯ ಸ್ಥಾನವನ್ನ ಟೀಮ್ ಶೆಟ್ಟಿಗಾರ್ ಯುವ ವೇದಿಕೆ ಮುದ್ರಾಡಿ ತಮ್ಮ ಮಡಿಲಿಗೆ ಮಾಡಿಕೊಳ್ಳುತ್ತಾ ಇದೆ. ಅದ್ಭುತವಾದ ಪ್ರದರ್ಶನ ಹೊರಹಾಕಿದಂತ ಶೆಟ್ಟಿಗಾರ್ ಯುವ ವೇದಿಕೆ ಮುದ್ರಾಡಿ ತಂಡ ತೃತೀಯ ಸ್ಥಾನವನ್ನು ಅಲಂಕರಿಸ್ತಾ ಇದೆ. ನಿಮಗೂ ಕೂಡ ಧನ್ಯವಾದಗಳು, ಅಭಿನಂದನೆಗಳು. ಅದೇ ರೀತಿ ಬೆಳಗಿನ ಕಾಲದಿಂದ ಯಾವುದೇ ರೀತಿಯ ಸುಡಿ ಬಿಸಿಲನ್ನು ಲೆಕ್ಕಿಸದೆ ತನ್ನ ಅದ್ಭುತ ರೀತಿಯ ಕೆಲಸ ಕಾರ್ಯವನ್ನು ಮಾಡಿಕೊಂಡು ಪಂದ್ಯದ ಯಶಸ್ಸಿಗೆ ಬಹುಮುಖ್ಯ ಪಾತ್ರವನ್ನು ನಿಭಾಯಿಸತಕ್ಕಂಥವ್ರು ಅತ್ಯಮೂಲ್ಯವಾದಂಥ ತೀರ್ಪುಗಾರ ಸಿದ್ದಕಟ್ಟೆ ಭಾಗದವರು ಹೆಸರಾಂತ ಕ್ರಿಕೆಟೇ ಕೂಡ ಹೌದು. ಜನಪ್ರಿಯ ಸಿದ್ದಕಟ್ಟೆ ತಂಡದ ಅವರು ಅದ್ಭುತವಾದ ಸಾರಥಿ ರವಿ ಸಿದ್ದಕಟ್ಟೆಯವರು ದಯವಿಟ್ಟು ಮುಖ್ಯ ವೇದಿಕೆಗೆ ಬನ್ನಿ. ನಮ್ಮ ಗಣ್ಯ ಅತಿಥಿಗಳಲ್ಲಿ ಹೊರಬರಾದಂಥವ್ರು ಇವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಇಂದಿನ ಸುಡಿ ಬಿಸಿಲನ್ನು ಲೆಕ್ಕಿಸಿ ನಮ್ಮ ತೀರ್ಪುಗಾರ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಬಹಳಷ್ಟು ಅದ್ಭುತ ರೀತಿಯಲ್ಲಿತ್ತು. ಅದರಲ್ಲೂ ಕೂಡ ಸಿದ್ದಕಟ್ಟೆ ಭಾಗದವರು ಹೆಸರಾಂತ ವ್ಯಕ್ತಿ ರವಿ ಸಿದ್ದಕಟ್ಟೆ, ನಿಮಗೂ ಕೂಡ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದರೆ ಅಭಿನಂದನೆಗಳು. ಅದೇ ರೀತಿ ಧನ್ಯವಾದಗಳು ರವಿ ಸಿದ್ದಕಟ್ಟೆ ನಿಮಗೆ. ಧನ್ಯವಾದಗಳು ರವಿರವರೇ. ಇಲ್ಲಿ ಕೊನೆಯದಾಗಿ 2 ಪ್ರಶಸ್ತಿಗಳು ಬಾಕಿ ಉಳಿತಾ ಇದೆ. ಆ 2 ಜುಡ್ಡಿನ ಹೋರಾಟದ ಪಂದ್ಯ ಆಗಿತ್ತು. ಫೈನಲ್ ಪಂದ್ಯ ಛಲಬಿಡದೆ ಹೋರಾಟವನ್ನು ಮಾಡತಕ್ಕಂಥ 2 ತಂಡಗಳು ಪೈಪೋಕಿಯಲ್ಲಿ ಕೊನೆಯ ಕ್ಷಣದಲ್ಲಿ ರನ್ನರ್ಸ್ ಪಟ್ಟವನ್ನ ತನ್ನ ಹೋರಾಟದೊಂದಿಗೆ ಟೀಮ್ ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜಾರ್ ದಡ್ಡಿ ಪಾಲಯವಾಗುತ್ತಾ ಇದೆ. ಜೋರಾದ ಕೈ ಚಪ್ಪಲೆ ಬರಲಿ. ರನ್ನರ್ಸ್ ಪಟ್ಟವನ್ನು ಅಲಂಕರಿಸ್ತಾ ಇದೆ ವಿಎಂಸಿ ಟ್ರೋಫಿ 2025. ಈ ಒಂದು ಪ್ರಶಸ್ತಿಯನ್ನ ತಮ್ಮ ತಂಡದ ಎಲ್ಲ ಆಟಗಾರರು ಸಾಲಾಗಿ ಬಂದು ಬೆಳ್ಳಿಯ ಪದಕವನ್ನ ಪಡೆದುಕೊಂಡು ಟ್ರೋಫಿಯನ್ನು ನಮ್ಮ ಗಣ್ಯ ಅತಿಥಿಗಳು ಜೊತೆಗೂಡಿ ನೀಡುತ್ತಾರೆ. ಜೋರಾದ ಕೈ ಚಪ್ಪಲೆ ಬರಲಿ ಫಾರ್ ದ ಟೀಮ್ ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜಾರ್ ದಡ್ಡಿ. ರನ್ನರ್ಸ್ ಪಟ್ಟವನ್ನು ಅಲಂಕರಿಸ್ತಾ ಇದೆ ವಿಎಂಸಿ ಟ್ರೋಫಿ 2025. ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜಾರ್ ದಡ್ಡಿ ರನ್ನರ್ಸ್ ಆಫ್ ವಿಎಂಸಿ ಟ್ರೋಫಿ 2025. 16 ತಂಡಗಳ ಪೈಕಿಯಲ್ಲಿ
ಎಲ್ಲ ಬಲಿಷ್ಠ ತಂಡವನ್ನ ಸೋಲಿಸಿ ಕೊನೆಯ ಕ್ಷಣದಲ್ಲಿ ಫೈನಲ್ ಹಂತಕ್ಕೆ ತಲುಪಿತಕ್ಕಂಥ ತಂಡ ಇದು ಟೀಮ್ ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜಾರ್ ದಡ್ಡಿ. ಜೋರಾದ ಕೈಚಪ್ಪಲಿ ನೀಡುವ ಮುಖಾಂತರ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಪದ್ಮಶ್ರೀ ತಂಡದ ಎಲ್ಲ ಆಟಗಾರರು ದಯವಿಟ್ಟು ಬನ್ನಿ. ಪದ್ಮಶ್ರೀ ಕ್ರಿಕೆಟರ್ಸ್ ಮಿಜಾರ್ ತಂಡದ ಸರ್ವ ಆಟಗಾರರು ಕೂಡ ದಯವಿಟ್ಟು ಬರಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಎಸ್, ಅಭಿನಂದನೆಗಳು ಬ್ರಹ್ಮಶ್ರೀ ಕ್ರಿಕೆಟರ್ಸ್ ಮಿಜಾರ್ ದಡ್ಡಿ ತಂಡಕ್ಕೆ. ಅದೇ ರೀತಿಯಲ್ಲಿ ಈ ಒಂದು ಆಯೋಜಕರು ಆಯೋಜಿಸಿದ ಮುಖ್ಯ ಉದ್ದೇಶ ಚಾಂಪಿಯನ್ಸ್ ಪಟ್ಟಕ್ಕಾಗಿ ಹೋರಾಟ ಮಾಡತಕ್ಕಂಥ ತಂಡ ಯಾವುದೆಂದು ಆ ಚಾಂಪಿಯನ್ಸ್ ಪಟ್ಟಕ್ಕೆ ಉತ್ತರ ನೀಡಿಯಾಗಿದೆ. ಮಂಗಳೂರು ಪರಿಸರದ ಬಲಿಷ್ಠ ಆಟಗಾರನ್ನು ಹೊಂದಿರತಕ್ಕಂಥ ಶೆಟ್ಟಿಗಾರ ಸಮುದಾಯ ತಂಡದವರ ಅದ್ಭುತವಾದ ತಂಡ ಟೀಮ್ ವಿಎಫ್ಸಿ ಮ್ಯಾಂಗ್ಳೂರ್, ಚಾಂಪಿಯನ್ಸ್ ಆಫ್ ವಿಎಂಸಿ ಟ್ರೋಫಿ 2025. ಜೋರಾದ ಕೈ ಚಪ್ಪಲೆ ಬರಲಿ. ಬಂಗಾರದ ಪದಕವನ್ನು ನೀಡಿ ಗೌರವಿಸಿದ ನಮ್ಮ ಗಣ್ಯ ಅತಿಥಿಗಳು ಅದ್ಭುತ ರೀತಿಯ ಪ್ರದರ್ಶನ ಹೊರಹಾಕಿ ಇಂದಿನ ದಿನ ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸ್ತಾ ಇದೆ ಟೀಮ್ ವಿಎಫ್ಸಿ ಮ್ಯಾಂಗ್ಳೂರ್. ವಿಎಫ್ಸಿ ಮ್ಯಾಂಗ್ಳೂರ್ ಸರ್ವ ಆಟಗಾರರು ದಯವಿಟ್ಟು ಬನ್ನಿ ಭಾವಚಿತ್ರಕ್ಕೋಸ್ಕರ. ವಿಎಫ್ಸಿ ಮ್ಯಾಂಗ್ಳೂರ್ ಆಟಗಾರ ಎಲ್ಲರೂ ಕೂಡ ಜೊತೆಗೂಡಿ ಬರಬೇಕೆಂದು ಕೇಳಿಕೊಳ್ತಾ ಇದ್ವಿ. ವಿಎಫ್ಸಿ ಮ್ಯಾಂಗ್ಳೂರ್ ತಂಡದ ಎಲ್ಲ ಆಟಗಾರರು ಕೂಡ ದಯವಿಟ್ಟು ಜೊತೆಗೂಡಿ ಬಂದು ತಮ್ಮ ಭಾವಚಿತ್ರವನ್ನು ತೆಗೆಯಲಾಗುವುದು. ಇಲ್ಲಿ ಜೋರಾದ ಕೈ ಚಪ್ಪಾಳೆ ಬರಲಿ. 16 ತಂಡಗಳ ಪೈಕಿಯಲ್ಲಿ ನಾವು ಒಂದು ತಂಡ, ಅದೇ ನಾವು ಚಾಂಪಿಯನ್ಸ್ ಆದ ತಂಡ ವಿಎಫ್ಸಿ, ಚಾಂಪಿಯನ್ಸ್ ಆಫ್ ವಿಎಂಸಿ ಟ್ರೋಫಿ 2025. Congratulations to the team VFC Mangalore for champions of VMC Trophy 2025. ಮಿನುಗುವಂತ ಶಾಶ್ವತವಾದ ಫಲಕ ತಮ್ಮ ಮಡಿಲಿಗೆ ಮಾಡಿಕೊಳ್ಳುತ್ತಾ ಇದೆ ವಿಎಫ್ಸಿ ಮ್ಯಾಂಗ್ಳೂರ್ ತಂಡ. ಎಸ್, ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸಿಯಾಗಿದೆ ವಿಎಫ್ಸಿ ಮ್ಯಾಂಗ್ಳೂರ್ ವಿಎಂಸಿ ಟ್ರೋಫಿ 2025. ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಕಂಗ್ರಾಚುಲೇಷನ್ಸ್ ಟು ದಿ ಟೀಮ್. ಬಂದಿರತಕ್ಕಂಥ ಅತಿಥಿಗಳು ದಯವಿಟ್ಟು ತಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು. ಬಂದಿರತಕ್ಕಂಥ ಅತಿಥಿಗಳನ್ನು ಒಂದು ಸ್ಮರಣಿಕೆಯನ್ನು ಕೊಟ್ಟು ಸ್ವೀಕರಿಸುವುದು ನಮ್ಮೆಲ್ಲರ ಧರ್ಮ. ಹಾಗಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯ ಆಟಗಾರರು ಆಗಿರ್ತಕ್ಕಂಥ ವೀರೇಂದ್ರ ಶೆಟ್ಟಿಗಾರ್ ಮೂಡಬಿದ್ರೆ ಇವರನ್ನು ದಿನಕರ್ ಶೆಟ್ಟಿಗಾರ್ ಇವರು ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೂ ಮಾಧವ ಶೆಟ್ಟಿಗಾರ್ ಮಾತಾಪಿತಾ ಸಿದ್ದಕಟ್ಟೆ ಇವರಿಗೆ ಕುಮಾರ ಶೆಟ್ಟಿಗಾರ್ ಇವರು ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೂ ದಿನೇಶ್ ಶೆಟ್ಟಿಗಾರ್ ಸಿದ್ದಕಟ್ಟೆ ಇವರಿಗೆ ಪ್ರಕಾಶ್ ಶೆಟ್ಟಿಗಾರ್ ಇವರು ಗೌರವ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸುನಿಲ್ ಶೆಟ್ಟಿಗಾರ್ ಸಿದ್ದಕಟ್ಟೆ ಇವರಿಗೆ
ಉದಯ ಶೆಟ್ಟಿಗಾರ್ ಇವರು ಗೌರವ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಾಗೇಶ್ ಶೆಟ್ಟಿಗಾರ್ ಇವರಿಗೆ ಪದ್ಮರಾಜ್ ಇವರು ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೂ ದಿವಕರ ಶೆಟ್ಟಿಗಾರ್ ಇವರಿಗೆ ಜೀವನ್ ದಾಸ್ ಇವರು ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೂ ಆನಂದ ಶೆಟ್ಟಿಗಾರ್ ಇವರಿಗೆ ಸಾತ್ವಿಕ್ ಇವರು ಗೌರವ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮೇಘನ್ ಇವರು ಗೌರವ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕು. ಸುರೇಂದ್ರ ಶೆಟ್ಟಿಗಾರ್ ಇವರಿಗೆ ಕಿರಣ್ ಇವರು ಗೌರವ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೂ ಜಯಲಕ್ಷ್ಮಿ ಇವರಿಗೆ ಪವನ್ ಶೆಟ್ಟಿಗಾರ್ ಇವರು ಗೌರವ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಇವತ್ತಿಗೊಂದು ಸಂಪೂರ್ಣ ಸಹಕಾರವನ್ನು ನಮ್ಮ ಈ ಲೈವ್ ಇಷ್ಟು ಒಂದು ಅಂದವಾಗಿ ಕಾಣಿಸಬೇಕಾದರೆ ಅದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟವರು ಚಂದ್ರಹಾಸ್ ಶೆಟ್ಟಿಗಾರ್ ಸಂಘಬೆಟ್ಟು SS ಎಂಟರ್ಪ್ರೈಸಸ್ನ ಮಾಲಕರು. ನಮಗೆ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಆ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಬೆನ್ನೆಲುಬನ್ನು ಕೊಟ್ಟಂಥ ವ್ಯಕ್ತಿ ಇದ್ದರೆ ಅದು ಚಂದ್ರಹಾಸ್ ಶೆಟ್ಟಿಗಾರ್ SS ಸಂಘಬೆಟ್ಟು. ಅವರನ್ನು ನಮ್ಮ ಜಯಂತ ಶೆಟ್ಟಿಗಾರ್ ಇವರು ಸ್ಮರಣಿಕೆಯನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಆ ಕಾರ್ಯಕ್ರಮಕ್ಕೆ ಮುಂಚೂಣಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡುವಂಥ ವ್ಯಕ್ತಿತ್ವ ಚಂದ್ರಹಾಸ್ರದ್ದು. ಹಾಗೆ ಈ ಲೈವ್ ಅನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಟ್ಟಂಥ ನಮ್ಮ ಮೀಡಿಯಾ ಮಂಜೇಶ್ವರ ಇದರ ಸದಸ್ಯರು ಬಂದು ಅತಿಥಿಗಳಿನ ಒಂದು ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಮೀಡಿಯಾ ಮಂಜೇಶ್ವರ ಇದರ ಒಂದು ಸದಸ್ಯರು ಬಂದು ಹಾಗೂ ನಮಗೆ ಲೈವಿಗೆ ಒಂದು ಚಂದ್ರಹಾಸ್ ಶೆಟ್ಟಿಗಾರರವರೊಂದಿಗೆ ಮತ್ತೊಬ್ಬರು ಒಂದು ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟಿದ್ದರು ಸಲೀಂ ಸಮ್ಮಿ. ಈ ಸ್ಮರಣಿಕೆಯನ್ನು ಅವರ ಪರವಾಗಿ ಉದಯ ಶೆಟ್ಟಿಗಾರ್ ಇವರು ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಗೌರವ ಸ್ಮರಣಿಕೆ ಹಾಗೂ ನಮಗೆ ಇವತ್ತಿನ ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ ನವಣಯ್ಯ ಶೆಟ್ಟಿಗಾರ್ ಮೈಲ್ಬೆಟ್ ಇವರು. ಅವರಿಗೂ ನಮ್ಮ VMC ಟ್ರೋಫಿ 2025 ಪರವಾಗಿ ಆತ್ಮೀಯವಾದ ಒಂದು ಧನ್ಯವಾದವನ್ನು ನಾವು ಸಮರ್ಪಿಸ್ತಾ ಇದ್ದೇವೆ. ಆಗ ನಮಗೆ ಒಂದು ಶಾಮಿಯಾನ ಸೌಂಡ್ಸ್ನ ವ್ಯವಸ್ಥೆಯನ್ನು ಮಾಡಿದವರು SP ಶಾಮಿಯಾನ ಸಿದ್ದಕಟ್ಟೆ ಶಾಶ್ವತ್ SP ಅವರಿಗೂ ಒಂದು ನಾವು ಆತ್ಮೀಯವಾದ ಧನ್ಯವಾದವನ್ನು ಬಯಸ್ತಾ ಇದ್ದೇವೆ. ಹಾಗೂ ನಮಗೆ ಈ ಒಂದು ಗ್ರೌಂಡ್ನ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ನಮ್ಮ ಶ್ರೀ ಕ್ಷೇತ್ರದ ಆಡಳಿತ ಮುಕ್ತೇಶ್ವರನವರು. ಹಾಗೂ ಅವರಿಗೂ ನಾವು VMC ಟ್ರೋಫಿ 2025 ಪರವಾಗಿ ಆತ್ಮೀಯವಾದ ಧನ್ಯವಾದಗಳನ್ನು ಬಯಸ್ತಾ ಹಾಗೂ ಇವತ್ತಿ ಬೆಳಿಗ್ಗೆಯಿಂದ ಸಂಜೆವರೆಗೂ ನಮ್ಮೊಂದಿಗೆ ಸಹಕಾರವಿತ್ತ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ನಾವು ಸ್ವಾಗತವನ್ನು ಬಯಸ್ತಾ ಹಾಗೂ ನಮಗೆ ಬೆಳಗಿನ ಒಂದು ಫಲಾರದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಯಶೋಧರ ಗಾಡಿ ಬಲ್ಕೆ ನಿಮಗೂ ಒಂದು ಆತ್ಮೀಯವಾದ ಧನ್ಯವಾದವನ್ನು ಬಯಸ್ತಾ ಮುಂದಿನ ವರ್ಷ ಇದೇ ರೀತಿ ನಾವು 2026ಕ್ಕೆ ಅತ್ಯುತ್ತಮವಾದ ಒಂದು ಟ್ರೋಫಿಯನ್ನು ಗೆಲ್ಲುವ ಎಂಬ ಮಾತನ್ನು ಮುಂದುವರಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ಹಾಕಿರ್ತೇವೆ. ಬಂದಿರತಕ್ಕಂಥ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳನ್ನು ಬಯಸುತ್ತಾ ಈ ವರ್ಷದ ಈ ಕಾರ್ಯಕ್ರಮಕ್ಕೆ ಚುಕ್ಕೆಯನ್ನು ನೀಡುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ.